Hello everyone, very good afternoon. Welcome to PW Kannada YouTube channel. So ನನ್ನ ಹೆಸರು ಅಶೋಕ್. ಈ ಸೆಷನ್ಗೆ ನಿಮ್ಮನ್ನೆಲ್ಲ ಸ್ವಾಗತಿಸುತ್ತಾ ಇವತ್ತಿನ ಸೆಷನ್ ಬಗ್ಗೆ ಹೇಳಲು ಹೊರಟಿದ್ದೇನೆ. ಓಕೆ, ಸೊ ಒಂದು 2 ಮಿನಿಟ್ಸ್ ವೇಟ್ ಮಾಡೋಣ. ಸೊ ಇಂಪಾರ್ಟೆನ್ಸ್ ಆಫ್ ದ ಸೆಷನ್ ಮತ್ತೆ ನೀವು ಯಾವ ರೀತಿ ಒಳ್ಳೆ ರ್ಯಾಂಕ್ ಪಡ್ಕೋಬಹುದು ಅನ್ನೋದು ಈ ಸೆಷನ್ ಅಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಓಕೆ, ಎಸ್, good afternoon everyone. Welcome to the session. So it's like a marathon only. Series name ನೋಡಬಹುದು, revision. It's like, marathon only. Yes. Abhishek Gowda, namaste. ನಮಸ್ತೆ. ಎಸ್, ಎಲ್ಲರೂ ನಿಮ್ಮ ಎಕ್ಸಾಮ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಓಕೆ, ಕೃಪಾ ಪಟೇಲ್, ಗುಡ್ ಆಫ್ಟರ್ನೂನ್, ವೆರಿ ಗುಡ್ ಆಫ್ಟರ್ನೂನ್. ಪೂರ್ಣಿಮಾ, ಹಲೋ. ಸೊ ನಿಮ್ಮ ಎಕ್ಸಾಮ್ ಹೇಗಾಯ್ತು? ಚೆನ್ನಾಗಿ ಮಾಡಿದ್ದೀರಾ ಎಲ್ಲ? PCMB. ರಾಕಿ, ಮೇ ಬಿ ಮ್ಯಾಥ್ಸ್ ಟುಮಾರೋ. ಓಕೆ, ನಾಳೆ ಇರುತ್ತೆ. ನೀವು ಆಲ್ರೆಡಿ ಕಮ್ಯುನಿಟಿ ಪೋಸ್ಟಲ್ಲಿ ನೋಡಿರ್ಬೋದಲ್ಲ, ಯಾವ ದಿನ ಯಾವ ಸಬ್ಜೆಕ್ಟ್ ನಿಮಗೆ ತಗೊಳ್ತೀವಂತ ಯೂಟ್ಯೂಬಲ್ಲಿ. ಓಕೆ, ಗುಡ್ ಆಫ್ಟರ್ನೂನ್ ಎವ್ರಿವಾನ್. ಯೋಗೇಶ್, ದೀಕ್ಷಿತಾ ಆ್ಯಂಡ್ ಸೋನಿ, ಗುಡ್ ಆಫ್ಟರ್ನೂನ್. ಓಕೆ, ವಿಶಾಲಾಕ್ಷಿ, ಗುಡ್ ಆಫ್ಟರ್ನೂನ್. ಎಸ್. ಮುಸ್ತಾಫಾ, ಗುಡ್ ಆಫ್ಟರ್ನೂನ್. ಸೇಮ್ ಟು ಯು. ನೋ ಅಭಿಷೇಕ್, ಇಲ್ಲಿ ನಾವು ಯಾವುದೇ ತರ ಡೈರೆಕ್ಟ್ ಕ್ವಶನ್ ಮಾಡ್ತಿಲ್ಲ ನಿಮ್ಗೆ. ಲೈಕ್ ಕಾನ್ಸೆಪ್ಟ್, ಇನ್ಕ್ಲೂಡಿಂಗ್ ಕಾನ್ಸೆಪ್ಟ್, ನಿಮ್ಮ ಎಲ್ಲ ಕಾನ್ಸೆಪ್ಟ್ ಕ್ಲಿಯರ್ ಮಾಡಿನೇ ಕ್ವಶನಿಂಗ್ ಪಾರ್ಟ್ಗೆ ಹೋಗ್ತೀವಿ. ದಾಟ್ ಟು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಪ್ರೊಬಬಿಲಿಟಿ ಯು ಕ್ಯಾನ್ ಎಕ್ಸ್ಪೆಕ್ಟ್ 70 to 90%. ಓಕೆ, ಪ್ರೊಬಬಿಲಿಟಿ 70 to 90%. ಎಸ್. ಮಹೇಶ್ SP, ಪ್ರಜ್ವಲ್ MV, ಹಲೋ. KTs and thermo, high weightage. No, it is from first year. ಒಂದೊಂದು ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಷ್ಟೇ. ಓಕೆ, ಪ್ರತಿ ಚಾಪ್ಟರ್ ಇಂದ ಫ್ರಮ್ ಫಸ್ಟ್ ಇಯರ್ ಪೋರ್ಷನ್. ಓಕೆ, ಅದನ್ನು ಸಹಿತ ಕವರ್ ಮಾಡ್ತೇವೆ. ಡೋಂಟ್ ವರಿ. ಓಕೆ, ವಿ ಆರ್ ವಿತ್ ಯು. ಎಸ್, ಗುಡ್ ಆಫ್ಟರ್ನೂನ್. ವಾವ್, ತುಂಬ ಜನ ಅಟೆಂಡ್ ಮಾಡಿದ್ರಾ? ವೆರಿ ಗುಡ್. ಸೊ ಐ ಹೋಪ್ ಇವತ್ತು ಕಂಪ್ಯೂಟರ್ ಸೈನ್ಸ್ ಕಂಪ್ಲೀಟ್ ಆಗಿದೆ. ಸೊ ದಟ್ ಮೀನ್ಸ್ ಕೋರ್ ಸಬ್ಜೆಕ್ಟ್ ಏನಿದೆಯಲ್ಲ ಅದೆಲ್ಲ ಎಕ್ಸಾಮ್ ಕಂಪ್ಲೀಟ್ ಆಗಿದೆ. ಸೊ ಇಟ್ಸ್ ಟೈಮ್ ಟು start our KCET preparation, that is a competitive level. Okay, so before starting this session, I want to say something related to this KCET. Okay, so ನೋಡಿ, ಸ್ಪೆಷಲಿ ಈ ವರ್ಷ ನಾ ಎಲ್ಲ ರಿಲೇಟೆಡ್ ಆಗಿ ಮಾತಾಡ್ತಿದ್ದೀನಿ. ಓಕೆ, ನಾಟ್ ಓನ್ಲಿ ಅಬೌಟ್ ಕಾಲೇಜ್ ಡೇಸ್. ಓಕೆ, ಸೊ ನಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿ ಸಹಿತ ನಾನು ಮಾತಾಡ್ತೇನೆ. ಓಕೆ, ಬಿಕಾಸ್ ಮೇ ಬಿ ಫ್ಯೂ ಮೆಂಬರ್ಸ್ಗೆ ಇದು ಮೋಟಿವೇಶನ್ ಆಗ್ಬೋದು. ನೋಡಿ, ನಮಗೆ ನೋಡ್ತಿದ್ದ ಹಾಗೆ ಈ ವರ್ಷ ನಮಗೆ ಮಳೆ ಕಮ್ಮಿ ಇದೆ. ಓಕೆ, ಸೊ ಐ ಆಮ್ ಫ್ರಮ್ ವಿಲೇಜ್ ಬ್ಯಾಕ್ಗ್ರೌಂಡ್. ಓಕೆ, ಸೊ ನಾನು ವಿಲೇಜ್ ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದ ಆಲ್ಮೋಸ್ಟ್ ಓಕೆ ಎಲ್ಲ ಕಡೆನೂ ಮಳೆ ಕಮ್ಮಿ ಇದೆ, ಬೆಳೆನೂ ಕಮ್ಮಿ ಇದೆ. ಓಕೆ, ಈ ವರ್ಷ ನಮಗೆ ಫೈನಾನ್ಷಿಯಲ್ ಇಶ್ಯೂಸ್ ತುಂಬ ಇರುತ್ತೆ ಮನೆಗಳಲ್ಲಿ, ನಾ ಹೇಳ್ತಿರೋದು. ಓಕೆ, ತಂದೆ ತಾಯಿಗೆ. ಸೊ ಈ ಟೈಮಲ್ಲಿ ನಮ್ಮ ಪಾರ್ಟ್ ಏನಂತಂದರೆ, ಚೆನ್ನಾಗಿ ಓದಿ ಒಳ್ಳೆ ರ್ಯಾಂಕ್ ಪಡ್ಕೊಂಡು ಟ್ರೈ ಟು ಗೆಟ್ ಅ ಫ್ರೀ ಸೀಟ್ ಇನ್ ಅ ಕಾಲೇಜಸ್. ಓಕೆ, ಸೊ ನೀವೇನಾದರೂ ಒಳ್ಳೆ ರ್ಯಾಂಕಿಂಗ್ ತೊಗೊಂಡು ಒಳ್ಳೆ ಕಾಲೇಜಲ್ಲಿ ಸೇರಿಕೊಂಡ್ರೆ ನಿಮಗೆ ವಿತಿನ್ 1 lakh ಅಲ್ಲಿ ಕಂಪ್ಲೀಟ್ ಆಗಿಬಿಡುತ್ತೆ ನಿಮಗೆ. ಓಕೆ, ಇಂಜಿನಿಯರಿಂಗ್ ಆಗಿರ್ಬೋದು, ಮೆಡಿಕಲ್ಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸುತ್ತೆ, ಟಾಪ್ ಕಾಲೇಜ್ಗಳಿಗೆ ಹೋಗ್ಬೋದು. ಸೊ ಸಪೋಸ್ ನಾವು ಈ 1 month ಏನಾದರೂ ಡೆಡಿಕೇಟೆಡ್ ಆಗಿರಲಿಲ್ಲ ಅಂತಂದರೆ, ಸೊ ನಮ್ಮ ಪೇರೆಂಟ್ಸ್ ಮೇಲೆ ಬರ್ಡನ್ ಆಗುತ್ತೆ. ಯಾಕೆಂದರೆ ನಮ್ಗೆ ಏನಾದರೂ ರ್ಯಾಂಕ್ ಕಮ್ಮಿ ಬಂತು, ನಮ್ಗೆ ಒಳ್ಳೆ ಕಾಲೇಜ್ ಸಿಗಲ್ಲ. ಒಳ್ಳೆ ಕಾಲೇಜ್ ಸಿಗಬೇಕಂದ್ರೆ ನಾವು ಜಾಸ್ತಿ ಪೇ ಮಾಡಬೇಕಾಗತ್ತೆ. ನಿಮ್ಗೆ ಗೊತ್ತೇ ಇರೋದೇ ರಿಯಾಲಿಟಿ. ಸೊ ಆ ರಿಯಾಲಿಟಿನ ನಾವು ಅರ್ಥ ಮಾಡಿಕೊಂಡು ನಮ್ಮ ಪ್ರಯತ್ನ ಏನಿದೆ ಅದನ್ನು ಕರೆಕ್ಟಾಗಿ ಮಾಡೋಣ. ಓಕೆ, ಸೊ ಅದನ್ನು ಕರೆಕ್ಟಾಗಿ ಮಾಡೋಣ. ನೀವು ನಿಮ್ಮ ಪ್ರಿಪರೇಷನ್ ಏನಿದೆ 100% ಡೆಡಿಕೇಶನ್ ತೋರಿಸಿ ಫಾರ್ ದಿಸ್ 1 month. ಓಕೆ, ಸೊ ಈ 1 month ನಿಮ್ಮ ಜೊತೆ ನಾವಿರ್ತೀವಿ. PW ಟೀಮ್ ನಿಮ್ಮ ಜೊತೆ ಇರುತ್ತೆ. ಓಕೆ, ಸೊ ನಿಮಗೆ ಯಾವುದೇ ರೀತಿ ಎನಿ ಕ್ವಶನ್ ರಿಲೇಟೆಡ್ ಟು ಸಬ್ಜೆಕ್ಟ್ಸ್, ಓಕೆ, ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಓಕೆ, ಸೊ ತಿಳಿಸಿದ್ರೆ ಡೆಫಿನೆಟ್ಲಿ ನಾವು ಅದಕ್ಕೆ ಆನ್ಸರ್ ಮಾಡೇ ಮಾಡ್ತೀವಿ. ಸೊ ದ್ಯಾಟ್ ಯು ವಿಲ್ ಇಂಪ್ರೂವ್ ಯುವರ್ ರ್ಯಾಂಕಿಂಗ್. ಓಕೆ, ಅದರಿಂದ ನಮ್ಮ ರ್ಯಾಂಕಿಂಗ್ ಇನ್ನೂ ಚೆನ್ನಾಗಾಗಿ ಒಳ್ಳೆ ರ್ಯಾಂಕ್ ಬಂದು ಒಳ್ಳೆ ಕಾಲೇಜ್ ಸೇರ್ಕೊಂಡ್ರೆ
that will be a very happiest moment for us. Okay, ಅದು ನಿಮ್ಮ ಪೇರೆಂಟ್ಸ್ಗೆ ಆಗಿರ್ಬೋದು, ಇನ್ಕ್ಲೂಡಿಂಗ್ ನಮಗೆ. ಓಕೆ, ಸೊ ಇಷ್ಟು ಹೇಳ್ತಾ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ. ಸೊ ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್, ಓಕೆ, ನಾನು ಒಂದು 5 minutes ಸ್ಪೆಂಡ್ ಮಾಡ್ತೇನೆ. ಸೊ ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ರೆ ಕೇಳ್ಬೋದು. ಎಸ್ ಎಸ್ ಮಹೇಶ್, ನಾನು ಎಲ್ಲ ಡಿಸ್ಕಸ್ ಮಾಡ್ತೀನಿ ಇವತ್ತಿನ ಸೆಷನಲ್ಲಿ. ಸ್ಪೆಷಲಿ ಇವತ್ತು ಮತ್ತೆ ನೆಕ್ಸ್ಟ್ ಸೆಷನಲ್ಲಿ ಏನಿದೆಯಲ್ಲ, ಈ 2 ಸೆಷನಲ್ಲಿ ವಿ ಆರ್ ಗೋಯಿಂಗ್ ಟು ಕವರ್ ಆಲ್ಮೋಸ್ಟ್ 70 to 75% ಆಫ್ ದ ಪೋರ್ಷನ್ಸ್. ಓಕೆ, 60 ಕ್ವಶನ್ಸ್ಗೆ ನಾವು ಪ್ರಿಪೇರ್ ಆಗ್ತಿದ್ದೀವಲ್ಲ, ಆ 60 ಕ್ವಶನ್ಸ್ಗೆ ಕಂಪೇರ್ ಮಾಡ್ಕೊಂಡ್ರೆ 2 ಸೆಷನಲ್ಲಿ ನಾನು 70 to 75% ಆಫ್ ದ ಪೋರ್ಷನ್ ಕಂಪ್ಲೀಟ್ ಮಾಡ್ತಾ ಇದ್ದೇನೆ. ಸೊ ದ್ಯಾಟ್ ಈಸ್ ದ ಮೇನ್ ರೀಸನ್ ಯು ಶುಡ್ ನಾಟ್ ಮಿಸ್ ದೀಸ್ 2 ಸೆಷನ್. ಫಸ್ಟ್ 2 ಸೆಷನ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. Sir, please give brief about a percentage of physics. ಓಕೆ, ಎಲ್ಲ ಹೇಳ್ತೇನೆ ನಿಮಗೆ, ಎಕ್ಸ್ಪ್ಲೇನ್ ಮಾಡ್ತಾನೆ ಹೋಗ್ತೀನಿ. ಓಕೆ, ಪರ್ಟಿಕ್ಯುಲರ್ಲಿ ನಾವು ಇಷ್ಟೇ ಅಂತ ಹೇಳಕ್ಕಾಗಲ್ಲ, ಪ್ರೊಬಬಿಲಿಟಿ ಇರುತ್ತೆ. ನಾವು ಫಿಕ್ಸ್ ಅಂತ ಹೇಳಕ್ಕಾಗಲ್ಲ, ಪ್ರೊಬಬಿಲಿಟಿ ಇರುತ್ತೆ. ಓಕೆ, ಎಸ್ ಎಸ್, ಹೈ ವೇಟೇಜ್ ಚಾಪ್ಟರ್. ದೀಕ್ಷಿತ್ ಕರೆಕ್ಟ್ ಆಗಿ ಹೇಳಿದ್ರ, ಹೈ ವೇಟೇಜ್ ಚಾಪ್ಟರ್. ಓಕೆ, ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ. KCET ಬ್ಲೂ ಪ್ರಿಂಟ್. ಬ್ಲೂ ಪ್ರಿಂಟ್ ಇನ್ ದ ಸೆನ್ಸ್ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಯಾವ ಚಾಪ್ಟರ್ ಇಂದ ಅನ್ನೋದು ನಾನು ತಿಳಿಸ್ಕೊಡ್ತೇನೆ. ಓಕೆ, ಎಸ್, ಓಕೆ, ವೆರಿ ಗುಡ್. ಸೊ ಎಲ್ಲರೂ ರೆಡಿನಾ? ಸೊ ಪೋಲ್ ಸ್ಟಾರ್ಟ್ ಮಾಡ್ತೇನೆ. ವೇರ್ ಇಸ್ ದಟ್? ಎಲ್ಲರೂ ರೆಡಿ ಇದ್ರೆ, ಓಕೆ, ಎಲ್ಲರೂ ರೆಡಿ ಇದ್ರೆ ಎಸ್ ಅಂತ ಟೈಪ್ ಮಾಡಿ. ಎಸ್, ಎಲ್ಲರೂ ರೆಡಿ ಇದ್ರೆ ಎಸ್ ಅಂತ ಟೈಪ್ ಮಾಡಿ. ನಟೋರಿಯಸ್ ಗಾಯ್, ಮಾಕ್ ಟೆಸ್ಟ್ ನಿಮಗೆ ನಮ್ಮ ಯೂಟ್ಯೂಬ್ ಅಲ್ಲಿ, ಓಕೆ, ಕಮ್ಯುನಿಟಿ ಸೆಕ್ಷನ್ ಅಲ್ಲಿ, ಓಕೆ, ಕಮ್ಯುನಿಟಿ ಸೆಕ್ಷನ್ ಅಲ್ಲಿ ನಿಮಗೆ ಲಿಂಕ್ ಕೊಟ್ಟಿದ್ದಾರೆ. ಆ ಲಿಂಕ್ ನ ಹೋಗಿ ನೋಡಿ, ನಿಮಗೆಲ್ಲ ಡೀಟೇಲ್ಸ್ ಸಿಗುತ್ತೆ. ಓಕೆ, ಎಸ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಅವರ್ ವೆರಿ ಫಸ್ಟ್ ಚಾಪ್ಟರ್ ದಟ್ ಈಸ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್. ಇದಾದ್ಮೇಲೆ ನಾವು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟೆನ್ಸ್, ಅಂಡ್ ದ ಲಾಸ್ಟ್ ಒನ್ ಅಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಒನ್ ದಟ್ ಈಸ್ ಕರೆಂಟ್ ಎಲೆಕ್ಟ್ರಿಸಿಟಿ. ಓಕೆ, ಸೊ ಎಲ್ಲರೂ ವೇಟ್ ಮಾಡ್ತಿರೋದು. ಶಾಲಿನಿ ಎಂ, ಸರ್ ಆರ್ ಯು ಗೋಯಿಂಗ್ ಟು ಗಿವ್ ಸಿನಾಪ್ಸಿಸ್? ಸಿನಾಪ್ಸಿಸ್ ಅಲ್ಲ, ಎಂಟೈರ್ ಕಂಟೆಂಟ್ ಹೇಳ್ಕೊಡ್ತೇನೆ. ಓಕೆ, ಡೋಂಟ್ ವರಿ, ಇನ್ಕ್ಲೂಡಿಂಗ್ ಥಿಯರಿ ಪಾರ್ಟ್. ಓಕೆ, ಯಾಕೆಂದ್ರೆ ನಮ್ಮ ಫಿಸಿಕ್ಸ್ ಅಲ್ಲಿ ನಮಗೆ ನ್ಯೂಮೆರಿಕಲ್ ಪಾರ್ಟ್ ಪರ್ಸೆಂಟೇಜ್ ವೈಸ್ ಮಾಡಿದ್ರೆ, ಓಕೆ, ಮಾತಾಡಿದ್ರೆ 70% ನಮ್ಗೆ ನ್ಯೂಮೆರಿಕಲ್ಸ್ ಇಂದನೇ ಬರುತ್ತೆ. ಓಕೆ, ದಟ್ ಈಸ್ ನೋ ಡೌಟ್, ಅಪ್ಲಿಕೇಶನ್ ಬೇಸ್ಡ್ ಕೇಳ್ತಾರೆ. ಬಟ್ ಮಿಕ್ಕಿದ್ದು 30% ಏನಿದೆಯಲ್ಲ ನಿಮಗೆ ಥಿಯರಿಯಿಂದನೇ ಬರುತ್ತೆ. ಯಾಕೆ ನಾವು 30% ಬಿಡಬೇಕು? ಆಲ್ರೆಡಿ ನಮಗೆ ಎಫೆಕ್ಟ್ ಆಗಿದೆ ಫ್ರಮ್ ಬೋರ್ಡ್ ಎಕ್ಸಾಮಿನೇಷನ್. ನಮ್ಗೆ ಗೊತ್ತಿದೆ ಎಕ್ಸ್ಪೆಕ್ಟೆಡ್ಗಿಂತ ಹಾರ್ಡ್ ಕ್ವಶನ್ಸ್ ಜಾಸ್ತಿ ಬಂತು. HOTS, ರೈಟ್, ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಮೇಲೆ ನಮಗೆ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿ ಕ್ವಶನ್ಸ್ ಬಂದು. ಅದರಿಂದ ನಮಗೆ ಆಲ್ಮೋಸ್ಟ್ 5 to 6 ಕ್ವಶನ್ಸ್ ನಮಗೆ ಅಲ್ಲಿ ಲಾಸ್ ಆಯ್ತು ಅಂತಾನೆ ಹೇಳ್ಬೋದು. ಆ ಲಾಸ್ ಆಗಿರೋ ಮಾರ್ಕ್ಸ್ ನ ನಾವು KCET ಎಕ್ಸಾಮ್ಸ್ ಅಲ್ಲಿ ತಗೊಳ್ಳೇಬೇಕು. ದಟ್ ಈಸ್ ರಿಲೇಟೆಡ್ ಟು ಫಿಸಿಕ್ಸ್, ಮಿಸ್ ಮಾಡಲೇಬಾರ್ದು. ಓಕೆ, ಸರ್, ಹೌ ಮಚ್ ಶುಡ್ ಐ ಸ್ಕೋರ್ ಟು ಗೆಟ್ ಅ ರ್ಯಾಂಕ್ ಅಂಡರ್ 10K? ಇಟ್ ಈಸ್ ಡಿಪೆಂಡ್ಸ್ ಬೋತ್ ಆನ್ PUC ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ ಮತ್ತೆ KCET ಮಾರ್ಕ್ಸ್. 50% ಕನ್ಸಿಡರ್ ಮಾಡ್ತಾರೆ. ಅದ್ರ ಬೇಸ್ ಮೇಲೆ ನಿಮಗೆ ರ್ಯಾಂಕಿಂಗ್ ಬರುತ್ತೆ. ಓಕೆ, ವೆರಿ ಗುಡ್. ಎಸ್, ಯೋಗೇಶ್ ಮಾನಸ, ಎಸ್ ಸರ್, ವಿ ಆರ್ ರೆಡಿ. ಐ ಆಮ್ ಆಲ್ಸೋ. ಓಕೆ, ರೈಟ್. ಎಸ್, ರೆಡಿ ಅಂತ ಹೇಳಿದ್ರೆ 95% ಪ್ಲಸ್ ಪರ್ಸೆಂಟೇಜ್. ಓಕೆ, ನಾವ್ ಇನ್ ಟುಡೇಸ್ ಪರ್ಟಿಕ್ಯುಲರ್ ಸೆಷನ್, ಓಕೆ, ಸಬ್ಜೆಕ್ಟ್ ನಿಮ್ಮ ಫೇವ್ರೇಟ್ ಅಂತ ಹೇಳ್ಬೋದು. ಓಕೆ, ಸೊ ಫಿಸಿಕ್ಸ್ ಅಂದ್ರೆ ಒಂಥರ ಚಾಲೆಂಜಿಂಗ್ ಸಬ್ಜೆಕ್ಟ್. ಓಕೆ, ಇದು ಎಲ್ಲರಿಗೂ ಇಷ್ಟ ಆಗಲ್ಲ. ಇಷ್ಟ ಆಗಿದ್ರೆ ಸಬ್ಜೆಕ್ಟ್, ಈ ಫಿಸಿಕ್ಸ್ ಸಬ್ಜೆಕ್ಟ್ ಇಷ್ಟ ಆಗಿದ್ರೆ ಇವರ ಜೀನಿಯಸ್, ಅದರಲ್ಲಿ ಯಾವುದೇ ತರ ಡೌಟ್ ಇಲ್ಲ. ಈ ಮ್ಯಾಥ್ಸ್ ಮತ್ತೆ ಫಿಸಿಕ್ಸ್ ಯಾರು ಇಷ್ಟಪಡ್ತಾರಲ್ಲ, ಜೀನಿಯಸ್ ಅಂತಾನೆ ಹೇಳ್ಬೋದು. ಇಟ್ ಈಸ್ ನಾಟ್ ಫಾರ್ ನಾರ್ಮಲ್ ಗಾಯ್ಸ್. ಓಕೆ, ನಾರ್ಮಲ್ ಆಗಿರೋರಿಗೆ ಈ ಫಿಸಿಕ್ಸ್ ಸಬ್ಜೆಕ್ಟ್ ಅಲ್ಲ. ಜಸ್ಟ್ ಪಾಸ್ ಆಗ್ಬೋದು, ಬಟ್ ಅರ್ಥ ಆಗ್ಬೇಕಂದ್ರೆ ಯು ಶುಡ್ ಬಿ ಇಂಟೆಲಿಜೆಂಟ್ ಅಂಡ್ ಯು ಶುಡ್ ಬಿ ಅ ಜೀನಿಯಸ್. ಓಕೆ, ವೆರಿ ಗುಡ್. ನಾವ್ ಸೊ ಇವತ್ತಿನ ಸೆಷನ್ ಅಲ್ಲಿ ನಿಮ್ಮ ಫೇವ್ರೆಟ್ ಕ್ವಶನ್, ಸರ್ ಎಷ್ಟು ಮಾರ್ಕ್ಸ್ ಬರುತ್ತೆ? ವಾಟ್ ಇಸ್ ದ ಬ್ಲೂ ಪ್ರಿಂಟ್ ಆಫ್ ಫಿಸಿಕ್ಸ್ ಫಾರ್ KCET ಎಕ್ಸಾಮಿನೇಷನ್, ರೈಟ್? ಸೊ ಫಸ್ಟ್ ಚಾಪ್ಟರ್, ಓಕೆ, ಫಸ್ಟ್ ಚಾಪ್ಟರ್ ಲಾಸ್ಟ್ 2 to 3 years ಇಂದ ನಾವು ನೋಡಿದ್ದಾದ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ 4 ಕ್ವಶನ್ಸ್ ಮಿನಿಮಮ್. ಓಕೆ, 4 ಕ್ವಶನ್ಸ್.
ಆಸ್ ರೆಡ್ಯೂಸ್ ಸಿಲೆಬಸ್ ಆಗಿರೋದ್ರಿಂದ ಫಿಸಿಕ್ಸ್ ಅಲ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ 1 ಕ್ವಶನ್ ಎಕ್ಸ್ಟ್ರಾ, ದಟ್ ಈಸ್ 4 to 5 ಮಾರ್ಕ್ಸ್. ಅಂದ್ರೆ 4 to 5 ಕ್ವಶನ್ಸ್. ಎಸ್ ರಾಮಾಚಾರಿ, ಎಸ್ ಯು ಆರ್ ಅ ಲೆಜೆಂಡ್. ಓಕೆ, ನೌ ನೆಕ್ಸ್ಟ್ ಒನ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟೆನ್ಸ್. ಕಂಪೇರ್ ಟು ಫಸ್ಟ್ ಚಾಪ್ಟರ್, ಈ ಚಾಪ್ಟರ್ ಇಂದ ಸ್ವಲ್ಪ ಕಮ್ಮಿ ಕ್ವಶನ್ಸ್ ಬರುತ್ತೆ. ದಟ್ ಈಸ್ 1 or 2 ಕ್ವಶನ್ಸ್ ಕಮ್ಮಿ ಬರ್ಬೋದು. ಮಿನಿಮಮ್ ಎಷ್ಟು ಬರುತ್ತೆ ಸರ್? 3 ಕ್ವಶನ್ಸ್. ಓಕೆ, ಮ್ಯಾಕ್ಸಿಮಮ್ ಅಂತ ಹೇಳಲ್ಲ, ಮಿನಿಮಮ್ 3 ಕ್ವಶನ್ಸ್ ಬಂದೇ ಬರುತ್ತೆ. ಮಿಸ್ ಇಲ್ಲ, 3 ಕ್ವಶನ್ಸ್ ಮಿನಿಮಮ್ ಬರುತ್ತೆ. ರೈಟ್? ನೌ ನೆಕ್ಸ್ಟ್ ಒನ್, ಆಕಾಶ್ ಶುಕ್ಲಾ. ಓಕೆ, ಸೊ ನೀವು ಅರೌಂಡ್ 45 to 50 ತೆಗೆದ್ರೆ, ಓಕೆ, 40 to 50 ಮಾರ್ಕ್ಸ್ ತೆಗೆದ್ರೆ ಔಟ್ ಆಫ್ 60, ಡೆಫಿನೆಟ್ಲಿ ವಿಲ್ ಬಿ ಹ್ಯಾವಿಂಗ್ ವೆರಿ ಗುಡ್ ರ್ಯಾಂಕಿಂಗ್, ದಟ್ ಟು ಅಂಡರ್ 7,000 ಅಥವಾ 5,000 ಅಂತಾನೆ ಹೇಳ್ಬೋದು. ಓಕೆ, ಐ ಹೋಪ್ ಆಕಾಶ್ ಶುಕ್ಲಾ ನಿಮ್ಮ ಕ್ವಶನ್ಗೆ ಆನ್ಸರ್ ಸಿಕ್ಕಿದೆ ಅಂತ. ಎಸ್, ನೆಕ್ಸ್ಟ್ ಒನ್, ಕರೆಂಟ್ ಎಲೆಕ್ಟ್ರಿಸಿಟಿ. ಯಾರಾದ್ರೂ ನೀವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೋಡಿದಿರಾ? ಓಕೆ, ಯಾರಾದ್ರೂ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೋಡಿದ್ರೆ 2023 ಅಂಡ್ 2022, ಓಕೆ, ಮತ್ತೆ 2019, ಈ ಎಲ್ಲ ಫ್ರಮ್ 2019 ಇಂದ ನೋಡಿದ್ರೆ ಮಿನಿಮಮ್ 4 ಕ್ವಶನ್ ಕೇಳಿದಾರೆ. ಮಿನಿಮಮ್ 4 ಕ್ವಶನ್ಸ್. ಬಟ್ ಲಾಸ್ಟ್ 2 ಇಯರ್ಸ್ ಏನಿದೆಯೇ, ಲಾಸ್ಟ್ 2 ಇಯರ್ಸ್ ಇಂದ ಫ್ರಮ್ ಕರೆಂಟ್ ಎಲೆಕ್ಟ್ರಿಸಿಟಿ 6 ಕ್ವಶನ್ಸ್ ಕೇಳ್ತಿದಾರೆ. 6 ಕ್ವಶನ್ಸ್. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಎಷ್ಟಾಯ್ತು? ಇದು 4, ಇದು 6, 10 plus 3, 13 ಕ್ವಶನ್ಸ್. ಓಕೆ, ಸೊ 13 ಕ್ವಶನ್ಸ್ ಔಟ್ ಆಫ್ 60. 13 ಕ್ವಶನ್ಸ್ ಔಟ್ ಆಫ್ 60. ಮಿನಿಮಮ್ ಅಂದ್ರೂ ಎಷ್ಟು ಕ್ವಶನ್ಸ್ ಬರುತ್ತೆ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್, ದಟ್ ಈಸ್ ದ KCET. ಇಸ್ ಇಟ್ ಕ್ಲಿಯರ್? ಎಸ್. ಓಕೆ, ನೌ ಇವಾಗ ಬ್ಲೂ ಪ್ರಿಂಟ್ ಬಗ್ಗೆ ಆಯ್ತು, ಕ್ವಶನ್ಸ್ ಎಷ್ಟು ಬರುತ್ತೆ ಅನ್ನೋದು ಗೊತ್ತಾಯ್ತು. ಅಂಡ್ ನಿಮ್ಮ ಕ್ವಶನ್ಸ್, ಓಕೆ, ಫೇವರೆಟ್ ಕ್ವಶನ್ಸ್ ಅಂತ ಹೇಳ್ಬೋದು. ಸರ್, ನೋಟ್ಸ್ ನಿಮ್ಗೆ ಗೊತ್ತೇ ಇದೆ, ಈ ಸೆಷನ್ ಮುಗಿದ್ಮೇಲೆ ವಿತಿನ್ 12 ಅವರ್ಸ್ ಅಥವಾ ಮ್ಯಾಕ್ಸಿಮಮ್ 24 ಅವರ್ಸ್ ಅಲ್ಲಿ ನಿಮಗೆ ಸೇಮ್ ಯೂಟ್ಯೂಬ್ ಲಿಂಕ್ ಕೆಳಗಡೆ, ಅಂದ್ರೆ ಡಿಸ್ಕ್ರಿಪ್ಷನ್ ಇರುತ್ತಲ್ಲ, ಆ ಡಿಸ್ಕ್ರಿಪ್ಷನ್ ಕೆಳಗಡೆ ನಿಮಗೆ ನೋಟ್ಸ್ ಅಂತ ಕೊಟ್ಟಿರ್ತಾರೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ರೀಡೈರೆಕ್ಟ್ ಟು ಬ್ಯಾಚ್ಗೆ ಮಾಡುತ್ತೆ. ಸೊ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಇಸ್ ಇಟ್ ಕ್ಲಿಯರ್? ಸೊ 12 ಅವರ್ಸ್ ಮಿನಿಮಮ್, ಮ್ಯಾಕ್ಸಿಮಮ್ ಅಂದ್ರೆ 24 ಅವರ್ಸ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಓಕೆ, ವೆರಿ ಗುಡ್. ನಾ ನೆಕ್ಸ್ಟ್ ಕ್ವಶನ್, ಸರ್ ಇದರಲ್ಲಿ ನಾವು ಕ್ವಶನ್ಸ್ ಮಾತ್ರ ಸಾಲ್ವ್ ಮಾಡ್ತೀವ? ಇಲ್ಲ, ಕ್ವಶನ್ಸ್ ಮಾತ್ರ ಸಾಲ್ವ್ ಮಾಡಲ್ಲ, ಕಾನ್ಸೆಪ್ಟ್ಸ್. ಓಕೆ, ಕಾನ್ಸೆಪ್ಟ್ಸ್ ಪ್ಲಸ್ PYQ ಪ್ಲಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಕ್ಲಿಯರಾ? ಇನ್ನು ಏನಾದ್ರೂ ಡೌಟ್ ಇದೆನಾ? ಇನ್ನು ಏನಾದ್ರೂ ಡೌಟ್ ಇದ್ರೆ ಕೇಳ್ಬೋದು. ನೋಟ್, ಇಲ್ಲಿ ನೋಟ್ ಅಂತ ಬರೀತೀನಿ, ಯಾಕೆಂದ್ರೆ ಪದೇ ಪದೇ ಕ್ವಶನ್ ಕೇಳ್ತೀರಾ. ಸರ್ ಕ್ವಶನ್ಸ್ ಮಾತ್ರ ಮಾಡ್ತೀರಾ, PYQs ಮಾಡ್ತೀರಾ, ಇಲ್ಲ ಕಾನ್ಸೆಪ್ಟ್ ಮಾಡ್ತೀರಾ ಅಂತ ಕೇಳ್ತೀರಾ. ಅದಕ್ಕೆ ಇಲ್ಲಿ ಬರ್ತೀನಿ ನೋಡಿ, ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡಿ, ಇಂಪಾರ್ಟೆಂಟ್ PYQ ಮಾಡಿ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ದಿಸ್ 2024 ಎಕ್ಸಾಮಿನೇಷನ್ಗೆ ನಿಮ್ಮನ್ನ ಪ್ರಿಪೇರ್ ಮಾಡಿಸ್ತಾ ಇದ್ದೀನಿ. ರೆಡಿನಾ? ಓಕೆ, ಎಸ್, ಖಂಡಿತ ರಾಮಾಚಾರಿ, ನಾನು ಕಾನ್ಸೆಪ್ಟ್ ಹೇಳಿ ನಿಮ್ಗೆ ಯಾವ ತರ ಸಾಲ್ವ್ ಮಾಡ್ಬೇಕು ಅನ್ನೋದನ್ನು ಹೇಳ್ಕೊಡ್ತೇನೆ. ಓಕೆ, ಎಸ್, ಸ್ಟಾರ್ಟ್ ಮಾಡಿ ಸರ್ ಬೇಗ. ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ಫಸ್ಟ್ ಚಾಪ್ಟರ್, ದಟ್ ಈಸ್ ಅ ಫಸ್ಟ್ ಟಾಪಿಕ್, ಅ ಚಾರ್ಜ್. ಚಾರ್ಜ್ ಮೇಲೆ ಯಾವ ತರ ಕ್ವಶನ್ಸ್ ಬರುತ್ತೆ ನಿಮಗೆ? ಚಾರ್ಜ್ ಮೇಲೆ ಯಾವ ತರ ಕ್ವಶನ್ಸ್ ಬರುತ್ತೆ? ಸೊ ಫಸ್ಟ್ ಆಫ್ ಆಲ್ ಡೆಫಿನೇಷನ್ ಎಲ್ಲ ಗೊತ್ತಿರುತ್ತೆ, ಆಲ್ರೆಡಿ ನೀವು ಎಕ್ಸಾಮ್ ಎಲ್ಲ ಬರ್ದಿದ್ದೀರಾ. ಚಾರ್ಜ್ ಇಸ್ ಅ ಫಂಡಮೆಂಟಲ್ ಪ್ರಾಪರ್ಟಿ, ಓಕೆ, ವಿಚ್ ಎಕ್ಸ್ಪೀರಿಯನ್ಸ್ ಬೋತ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಅಂಡ್ ಎಲೆಕ್ಟ್ರಿಕ್ ಎಫೆಕ್ಟ್, ರೈಟ್? ಸೊ ಅಂಡ್ ನಿಮ್ಮ ಲಕ್ ಚೆನ್ನಾಗಿದ್ರೆ, ನಿಮಗೆ ಯೂನಿಟ್ ಸಹಿತ ಕೇಳ್ತಾರೆ. ಸೊ ಡೆಫಿನೇಷನ್ ನೋಡಬಹುದು, ದಟ್ ಇಸ್ ದ ಚಾರ್ಜ್ ಇಸ್ ಅ ಫಂಡಮೆಂಟಲ್ ಪ್ರಾಪರ್ಟಿ ಆಫ್ ಎ ಮ್ಯಾಟರ್ ಬೈ ವಿಚ್ ಇಟ್ ಕ್ಯಾನ್ ಎಕ್ಸ್ಪೀರಿಯನ್ಸ್ ಅ ಫೋರ್ಸ್ ಇನ್ electric field and magnetic field. What is the unit? It is the Coulomb. Easiest one. It is a Coulomb, right? And it is represented by a C. And ನಿಮಗೆ ರಿಲೇಷನ್ ಕೇಳ್ತಾರೆ, 1 ಕೂಲಮ್. ನೀವು IIT ಅಲ್ಲಿ ಕ್ವಶನ್ಸ್ ಎಲ್ಲ ನೋಡಿದ್ರೆ ಆಲ್ಮೋಸ್ಟ್ ನಮಗೆ ತುಂಬಾ ಹಿಂದೆ ಆಗಿರೋ IIT ಕ್ವಶನ್ಸ್ ನ ಇವಾಗ ನಮಗೆ ನೀಟಿಗೆ ಮತ್ತೆ KCET ಗೆ ಕೊಡ್ತಾ ಇದ್ದಾರೆ. ಓಕೆ, ಸೊ ಅದರಿಂದ ಯೂನಿಟ್ ನ ಕಂಪೇರ್ ಮಾಡಿಸ್ತಾರೆ. CJS ಯೂನಿಟ್ ಅಂತಂದ್ರೆ ಎಲೆಕ್ಟ್ರೋಸ್ಟಾಟಿಕ್ ಯೂನಿಟ್, ಎಲೆಕ್ಟ್ರೋಸ್ಟಾಟಿಕ್ ಯೂನಿಟ್, ಇದನ್ನ ಶಾರ್ಟ್ ಆಗಿ ESU ಅಂತ ಕರೀತಾರೆ. ಅಂಡ್ ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ 1 ಕೂಲಮ್ ಅಂಡ್ ESU? 10⁹ ESU. ಎಕ್ಸಾಮ್ ಅಲ್ಲಿ ಬರ್ತಾರೆ ಇಷ್ಟು ಬರೀಬಹುದು. ಓಕೆ, ಕ್ಲಿಯರಾ?
ಯೂನಿಟ್ಸ್ ಬಗ್ಗೆ, ಯೂನಿಟ್ಸ್ ಮೇಲೆ ಇಷ್ಟೇ ಕೇಳೋದು, ಜಾಸ್ತಿ ಕೇಳಲ್ಲ. ಸ್ಟಾರ್ಟ್ ಕುಲಮ್ ಅಂತಾನು ಕರೀತಾರೆ. ವೆರಿ ಗುಡ್, ಸ್ಟಾರ್ಟ್ ಕುಲಮ್ ಅಂತಾನು ಕರೀತಾರೆ. ಆಕಾಶ್ ಶುಕ್ಲ ಆಲ್ರೆಡಿ ನಾನು ಆನ್ಸರ್ ಮಾಡಿದ್ದೇನೆ. ಓಕೆ, ಒಂದ್ಸತಿ ಬ್ಯಾಕ್ ಹೋಗಿ ನೋಡಿ. ಓಕೆ, PCM ಅಲ್ಲಿ ನಾನು ಹೇಳ್ತಿರೋದು. ಓಕೆ ರೈಟ್, ಒಂದ್ಸತಿ ಹಿಂದೆ ಹೋಗಿ ಬನ್ನಿ. ನಾ ಬಿಗ್ಗೆಸ್ಟ್ ಯೂನಿಟ್ ಅಂತಂದ್ರೆ ಇಟ್ ಈಸ್ ದ ಫ್ಯಾರಡ್, ರೈಟ್? 1 ಫ್ಯಾರಡ್, ಫ್ಯಾರಡೇ ಅಲ್ಲ, ಫ್ಯಾರಡೇ ಇಟ್ ಈಸ್ ದ ಯೂನಿಟ್ ಆಫ್ ಎ ಕೆಪಾಸಿಟನ್ಸ್. ಫ್ಯಾರಡ್ ಇಟ್ ಈಸ್ ದ ಯೂನಿಟ್ ಆಫ್ ಎ ಕೆಪಾಸಿಟನ್ಸ್. 1 second. ಸರ್ ಇಲ್ಲಿ ಮನೆಯವ್ರು ಇರ್ತಾರೆ, ಒಂದ್ಸತಿ ಹೋಗಿ ಅಲ್ಲಿ ಮೇಲೆ ಹೋಗಿ, 3rd ಫ್ಲೋರ್ ಹೋಗಿ. ನಾನು ಆಫೀಸಲ್ಲಿ ಇದ್ದೀನಿ. ಹಾ, 3rd ಫ್ಲೋರ್, ಬಿಳಿರಂಗ ನಿಲಯ ಅಂತ ಇರುತ್ತೆ. ಓಕೆನಾ? ಕೇಳಿಸಲ್ಲ ನಿಮ್ಮ ವಾಯ್ಸ್? ಹೌದೌದು, 3rd ಫ್ಲೋರ್ಗೆ ಹೋಗಿ. ನಾನು ಸ್ವಲ್ಪ ಬಿಸಿ ಇದ್ದೀನಿ, ನೀವು ಕಾಲ್ ಮಾಡ್ತೀನಿ. ಅವ್ರು ಕೇಳಿ, ಮನೇಲಿ ಇರ್ತಾರೆ, ಡೋರ್ ಬಾರಿಸಿ ಕೊಡ್ತಾರೆ ನಿಮಗೆ ಬುಕ್ಸ್ನ. ಥ್ಯಾಂಕ್ ಯು. ಸಾರಿ ಇಂಪಾರ್ಟೆಂಟ್ ಕಾಲ್ ಇತ್ತು. ಐ ಆಮ್ ರಿಯಲಿ ಸಾರಿ. ಓಕೆ, ವೇಟ್ ಮಾಡಿಸೋದಕ್ಕೆ. ಓಕೆ, ವಿರಾಟ್ 140 ಪ್ಲಸ್ ಇನ್ KCET, ಡೆಫಿನೆಟ್ಲಿ ಯು ಕ್ಯಾನ್ ಸ್ಕೋರ್. ಓಕೆ, ನಾವು 1 ಫ್ಯಾರಡ್ ಎಷ್ಟು ವ್ಯಾಲ್ಯೂ ಅಂತ ಗೊತ್ತಾ? ವೆರಿ ಗುಡ್, ಕೃತಿಕಾ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಿದ್ದಾರೆ, ರಾಕಿ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದಾರೆ. ವಂಡರ್ಫುಲ್, ಆಲ್ಮೋಸ್ಟ್ ಎಲ್ಲರೂ ಆನ್ಸರ್ ಮಾಡ್ತಿದ್ದಾರೆ. ವಂಡರ್ಫುಲ್. ಸೊ ದಟ್ ಈಸ್ 96,500 ಕೂಲಮ್. ಓಕೆ, 96,500 ಕೂಲಮ್. ಡನ್ ವಿತ್ ದಿಸ್ ಕಾನ್ಸೆಪ್ಟ್. ಅಂಡ್ ಡೈಮೆನ್ಷನ್ ನೀಟಾಗಿ ಕೇಳಿದ್ದಾರೆ ಈ ಕ್ವಶನ್ ನ. ವಾಟ್ ಇಸ್ ದ ಡೈಮೆನ್ಷನ್ ಆಫ್ ಎ ಚಾರ್ಜ್? Dimension of a charge, okay, dimension of a charge, it is a power 1 t power 1. Sir, ಇದು ಹೇಗೆ ನಮಗೆ a power 1 t power 1 ಅಂತ ಬಂತು ಅಂದ್ರೆ definition of a current. What is the definition of a current? That is a q divided by t. And ಇಲ್ಲಿ ನಮಗೆ ಬೇಕಾಗಿರೋದು q. ಅದರಿಂದ I into t ಬರಿಬೋದಾ? And dimension of a charge, that is equal to dimension of a current. It is a a, okay, and dimension of a time, that is a t power 1. ಅಂದ್ರೆ in 1 a power 1 t power 1 ಅಂತ ಬರಿಬಹುದು. ಓಕೆ, ಎಸ್, ವಿರಾಟ್ ಕರೆಕ್ಟ್ ಆಗಿ ಹೇಳಿದ್ರ. 96,487, ದಟ್ ಈಸ್ ಅ ಪ್ರಿಸೈಸ್ ವ್ಯಾಲ್ಯೂ. ಓಕೆ, ಬಟ್ ಇಲ್ಲಿ ನಾವು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಬರ್ತಿದ್ವಿ. ಗಾಟ್ ಇಟ್? ವಂಡರ್ಫುಲ್. ಸೊ ಈ ಸ್ಲೈಡಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದೆನಾ? ಎಸ್. ಸೊ ನಿಮ್ಗೆ ಡೌಟ್ ಇದ್ರೆ ಎಸ್ ಅಂತ ಹಾಕಿ, ಇಲ್ಲ ಅಂತಂದ್ರೆ ಇಲ್ಲ. ಓಕೆ, ಸೊ ಮತ್ತೊಂದ್ಸತಿ ಹೇಳ್ತೀನಿ ಕೇಳಿ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನೋ ಅಂತ ಹಾಕಿ. ಡೌಟ್ ಇದ್ರೆ ಫಸ್ಟ್ 1 ಕನ್ಸಿಡರ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಇಲ್ಲಿ ನಾನು ಓದ್ತೇನೆ ಕಮೆಂಟ್. ಎಸ್ ಸೆಕೆಂಡ್ ಕಮ್ ಬ್ಯಾಕ್ ಆಫ್ ಸೆಕೆಂಡ್ PU ಕಿಲ್ಲರ್. ಓಕೆ, ವೆಲ್ಕಮ್ ಟು ದ ಸೆಷನ್. ಎಸ್, ವೆರಿ ಗುಡ್. ನೌ ನೆಕ್ಸ್ಟ್ 1, ಇಲ್ಲಿ ಪ್ರಾಪರ್ಟೀಸ್ ಏನ್ ಹೇಳುತ್ತೆ? ಲೈಕ್ ಚಾರ್ಜಸ್ ರಿಪಲ್ ಈಚ್ ಅದರ್ ವೈಲ್ ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್. ಅಂದ್ರೇನು? ಪ್ಲಸ್ ಏನಾಗುತ್ತೆ, ಮೈನಸ್ ಏನಾಗುತ್ತೆ, ಪ್ಲಸ್ ಏನಾಗುತ್ತೆ, ಪ್ಲಸ್ ಏನಾಗುತ್ತೆ. ಓಕೆ, ಸೊ ಅಂದ್ರೆ ಪಾಸಿಟಿವ್ ಚಾರ್ಜ್ ಇದ್ರೆ ಏನಾಗುತ್ತೆ, ನೆಗೆಟಿವ್ ಚಾರ್ಜ್ ವಿತ್ ನೆಗೆಟಿವ್ ಚಾರ್ಜ್ ಏನಾಗುತ್ತೆ, ಪಾಸಿಟಿವ್ ಚಾರ್ಜ್ ವಿತ್ ನೆಗೆಟಿವ್ ಚಾರ್ಜ್ ಏನಾಗುತ್ತೆ. ಲೈಕ್ ಚಾರ್ಜಸ್, ಪ್ಲಸ್ ಅನ್ನೋದು ಲೈಕ್ ಚಾರ್ಜಸ್ ಏನಾಗುತ್ತೆ, ರಿಪಲ್. ನಾನು ಶಾರ್ಟ್ ಆಗಿ R ಅಂತ ಬರೀತೀನಿ. ಲೈಕ್ ಚಾರ್ಜಸ್ ನೆಗೆಟಿವ್, ದಟ್ ಈಸ್ ಆಲ್ಸೋ ರಿಪಲ್. ಪಾಸಿಟಿವ್ ನೆಗೆಟಿವ್, ದಟ್ ಈಸ್ ಆಲ್ಸೋ ಅಟ್ರಾಕ್ಟ್, ನಾಟ್ ರಿಪಲ್. ಇಯರ್ ನೆಗೆಟಿವ್ ಅಂಡ್ ಪಾಸಿಟಿವ್ ಅಟ್ರಾಕ್ಟ್. ಕ್ಲಿಯರಾ? ಇದ್ರ ಮೇಲೆ ಕ್ವಶನ್ ಇರುತ್ತೆ. ಓಕೆ, ಕ್ವಶನ್ಸ್ ಇರುತ್ತೆ ಇದ್ರ ಮೇಲೆ. ನಾವು ನೆಕ್ಸ್ಟ್ 1, ಇದು ಡಯಾಗ್ರಾಮೆಟಿಕಲ್ ರೆಪ್ರೆಸೆಂಟೇಷನ್. ಓಕೆ, ನಿಮ್ಗೆ ಈಸಿಯಾಗಿ ಅರ್ಥ ಆಗಲಿ ಅಂತೇಳಿ ಡಯಾಗ್ರಾಮ್ನ ಮೆನ್ಷನ್ ಮಾಡಿದ್ದೀನಿ. ಓಕೆ, ಕ್ಲಿಯರಾ? ನಾ ನೆಕ್ಸ್ಟ್ 1 ಕ್ವಶನ್ ನೋಡಿ. ಇಲ್ಲಿ ಪೋಲ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಓಕೆ, ಪೋಲ್ನ ಸ್ಟಾರ್ಟ್ ಮಾಡ್ತೇನೆ. ಸೊ ಸಿಂಗಲ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಒಂದ್ಸತಿ ಕನ್ಫರ್ಮ್ ಮಾಡಿ ನಿಮಗೆ ಪೋಲ್ ಬರ್ತಾ ಇದ್ದೇನೆ ಇಲ್ಲ, ಒಂದ್ಸತಿ ಕನ್ಫರ್ಮ್ ಮಾಡಿ. ಪೋಲ್ ವರ್ಕ್ ಆಗ್ತಿದ್ದೇನೆ ಇಲ್ಲ ಅಂತ ಒಂದ್ಸತಿ ಕನ್ಫರ್ಮ್ ಮಾಡಿ. ಎಸ್, ಸೆಕೆಂಡ್ PU ಕಿಲ್ಲರ್, ಮಲ್ಹಾನ್, ಸುವಾಸಿನಿ, and notorious guy, and ಜಯಶ್ರೀ, ಅಪ್ಪು, ನೀತಾ, ಶಿವು ಬರ್ತಾ ಇದ್ದೇನಾ? ನಿಮಗೆ ಪೋಲ್ ವರ್ಕ್ ಆಗ್ತಿದೆನಾ ನೋಡಿ. ಎಸ್, ಶಿಜುಕಾ ಆನ್ಸರ್ ಮಾಡಿದ್ದಾರೆ. ಓಕೆ, ವೆರಿ ಗುಡ್. ಒಂದ್ಸತಿ ರಿಫ್ರೆಶ್ ಮಾಡಿ ಸುಧಾಕರ್. ಓಕೆ, ಒಂದ್ಸತಿ ರಿಫ್ರೆಶ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಕ್ವಶನ್ ನೋಡಿ. ಎಲೆಕ್ಟ್ರಿಕ್ charges A and B are attracted to each other. Electric charges B and C are also attracted each other. If A and C are held close together, they will.
ಆಪ್ಷನ್ ನೋಡಬಹುದು ಅಟ್ರಾಕ್ಟ್ ರಿಪಲ್, ನೋ ಎಫೆಕ್ಟ್ ಆನ್ ಈಚ್ ಅದರ್, ಮೋರ್ ಇನ್ಫಾರ್ಮೇಶನ್ ಇಸ್ ನೀಡೆಡ್ ಟು ಆನ್ಸರ್ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ನಾವೇನ್ ಮಾಡೋದು, ಚಾರ್ಜ್ ಎ ಅಂಡ್ ಚಾರ್ಜ್ ಬಿ ಬಗ್ಗೆ ಮಾತಾಡೋಣ. ಓಕೆ, ಚಾರ್ಜ್ ಎ ಅಂಡ್ ಬಿ ಏನಾಗ್ತದೆ, ಅಟ್ರಾಕ್ಟ್ ಆಗ್ಬೇಕಂದ್ರೆ ಫಾರ್ ಎಕ್ಸಾಂಪಲ್ ಚಾರ್ಜ್ ಎ ಇದು ಇಫ್ ಇಟ್ ಇಸ್ ಅ ಪಾಸಿಟಿವ್, ಚಾರ್ಜ್ ಬಿ ಏನಾಗಿರ್ಬೇಕು, ನೆಗೆಟಿವ್ ಆಗಿರ್ಬೇಕು. ಸರ್ ವಾಟ್ ಇಫ್ ಚಾರ್ಜ್ ಎನೇ ನೆಗೆಟಿವ್ ಆಗಿದ್ರೆ ಚಾರ್ಜ್ ಬಿ ಪಾಸಿಟಿವ್ ಆಗಿರ್ಬೇಕು? ದಟ್ ಸಿಂಪಲ್. ಓಕೆ, ಅಟ್ರಾಕ್ಟ್ ಆಗುತ್ತೆ. ಮತ್ತೆ ಸೊ ದಿಸ್ ಇಸ್ ಒನ್ ಪೇರ್. ಓಕೆ, ಈ ಫಸ್ಟ್ ಪೇರ್ ಬಗ್ಗೆ ಆಯ್ತು. ಫಸ್ಟ್ ಪೇರ್ ವಿ ಡನ್ ವಿತ್ ಇಟ್. ಓಕೆ, ನಾವು ಸೆಕೆಂಡ್ ಒನ್ ಸಿ ಜೊತೆ ಯಾವ್ದ್ಯಾವ್ದು, ಸಿ ಅಂಡ್ ಬಿ ಜೊತೆ ಡಿಸ್ಕಷನ್. ಓಕೆ, ಫಸ್ಟ್ ಎ ಅಂಡ್ ಬಿ ಜೊತೆ ಮುಗೀತು, ಇವಾಗ ಬಿ ಅಂಡ್ ಸಿ ಜೊತೆ. ಓಕೆ, ನಾ ಇವಾಗ ಬಿ ಇಲ್ಲೂ ಸಹಿತ ಬಿ ಅಂಡ್ ಸಿ ನೋಡಬಹುದು, ಆಲ್ಸೋ ಅಟ್ರಾಕ್ಟ್. ಇಲ್ಲ ಆಲ್ರೆಡಿ ಇದೆ, ಬಿ ಇಸ್ ಅ ನೆಗೆಟಿವ್, ಸಿ ಏನಾಗಿರ್ಬೇಕು, ಪಾಸಿಟಿವ್ ಆಗಿರ್ಬೇಕು. ಬಿ ಪಾಸಿಟಿವ್ ಆಗಿದ್ರೆ ಸಿ ಶುಡ್ ಬಿ ನೆಗೆಟಿವ್, ಅಟ್ರಾಕ್ಟ್ ಆಗ್ಬೇಕಂದ್ರೆ, ರೈಟ್? ಸೊ ಇವಾಗ ಅವ್ರು ಕೇಳ್ತಿರೋದೇನು, ಇಫ್ ಎ ಅಂಡ್ ಸಿ ಆರ್ ಹೆಲ್ಡ್ ಕ್ಲೋಸ್ ಟುಗೆದರ್ ದೇ ವಿಲ್. ಎ ಮತ್ತೆ ಸಿ ನ ನೋಡಿ ಏನಾಗಿದೆ ಇಲ್ಲಿ ನೀವು ನೋಡ್ಬೋದು, ಪಾಸಿಟಿವ್ ಪಾಸಿಟಿವ್, ನೆಗೆಟಿವ್ ನೆಗೆಟಿವ್, ಲೈಕ್ ಚಾರ್ಜಸ್ ಅಂದ್ರೆ ರಿಪಲ್ ಆಗುತ್ತೆ. ಸೊ ಇಲ್ಲಿ ಎ ಅಂಡ್ ಸಿ ರಿಪಲ್ ಆಗುತ್ತೆ ಬಿಕಾಸ್ ಪಾಸಿಟಿವ್ ಪಾಸಿಟಿವ್, ನೆಗೆಟಿವ್ ನೆಗೆಟಿವ್. ಕ್ಲಿಯರಾ? ಸೊ ದೇರ್ ಫೋರ್ ರೈಟ್ ಆನ್ಸರ್ ಆಪ್ಷನ್ ಬಿ. ನೋಡ ಎಷ್ಟು ಜನ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರ? ಆಪ್ಷನ್ ಬಿ 100%. ವಂಡರ್ಫುಲ್, ವೆರಿ ಗುಡ್. ಓಕೆ, ನಾವು ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಪ್ರಾಪರ್ಟಿ, ಚಾರ್ಜ್ ಕ್ಯಾನ್ ನೀದರ್ ಬಿ ಕ್ರಿಯೇಟೆಡ್. ಸೆಕೆಂಡ್ ಪ್ರಾಪರ್ಟಿ ಏನಂದ್ರೆ ಇಟ್ ಈಸ್ ಅ ಕನ್ಸರ್ವೇಷನ್ ಆಫ್ ಅ ಚಾರ್ಜ್. ಕನ್ಸರ್ವೇಷನ್ ಆಫ್ ಚಾರ್ಜ್ ಅಂದ್ರೆ ಏನು? ಈ ಚಾರ್ಜ್ ನ ಕ್ರಿಯೇಟ್ ಮಾಡಕ್ಕಾಗಲ್ಲ, ಡಿಸ್ಟ್ರಾಯ್ ಮಾಡಕ್ಕಾಗಲ್ಲ, ಬಟ್ ಚಾರ್ಜ್ ನ ಒಂದ್ ಬಾಡಿಯಿಂದ ಇನ್ನೊಂದು ಬಾಡಿಗೆ ಟ್ರಾನ್ಸ್ಫರ್ ಮಾಡಬಹುದು. ಇದನ್ನೇ ಅಥವಾ ಇನ್ನೊಂದು ತರನೇ ಹೇಳ್ಬೋದು, ದ ಟೋಟಲ್ ಚಾರ್ಜ್ ಆಫ್ ಎ ಸಿಸ್ಟಮ್. ಓಕೆ, ಟೋಟಲ್ ಚಾರ್ಜ್ ಆಫ್ ಎ ಸಿಸ್ಟಮ್ ಬಿಫೋರ್ ಅಂಡ್ ಆಫ್ಟರ್ ರಬ್ಬಿಂಗ್. ಓಕೆ, ಬಿಫೋರ್ ಅಂಡ್ ಆಫ್ಟರ್ ರಬ್ಬಿಂಗ್ ರಿಮೈನ್ಸ್ ಸೇಮ್ ಅಂತಾನು ಹೇಳ್ಬೋದು. ಓಕೆ, ಸೊ ದಿಸ್ ಇಸ್ ದ ಸ್ಟೇಟ್ಮೆಂಟ್. ಆಸ್ ಇಟ್ ಇಸ್ ಎ KCET ಆಗಿರೋದ್ರಿಂದ ನಿಮಗೆ ಈ ತರ ಡೆಫಿನೇಷನ್ಸ್ ಏನ್ ಕೇಳಲ್ಲ, ಜಸ್ಟ್ ರಿಮೆಂಬರ್ ಮಾಡ್ಕೊಳ್ಳಿ. ಕನ್ಸರ್ವೇಷನ್ ಆಫ್ ಅ ಚಾರ್ಜ್. ಓಕೆ, ಇಲ್ಲಿ ನೋಡಿ, ಚಾರ್ಜ್ ಕ್ಯಾನ್ ನೀದರ್ ಬಿ ಕ್ರಿಯೇಟೆಡ್ ಆರ್ ಬಿ ಡಿಸ್ಟ್ರಾಯ್ಡ್, ಇಟ್ ಕ್ಯಾನ್ ಓನ್ಲಿ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಬಾಡಿ ಟು ಅನದರ್ ಬಾಡಿ. ಇಲ್ಲಿ ನಿಮಗೆ ಕ್ವಶನ್ ಬರುತ್ತೆ, ಈ ಚಾರ್ಜ್ ನ ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ ನನ್ನ ಕ್ವಶನ್ ಯಾವ ಚಾರ್ಜ್ ನ ಟ್ರಾನ್ಸ್ಫರ್ ಮಾಡಬಹುದು, ಪಾಸಿಟಿವ್ ಚಾರ್ಜ್ ನ ಅಥವಾ ನೆಗೆಟಿವ್ ಚಾರ್ಜ್ ನ? ಪಾಸಿಟಿವ್ ಚಾರ್ಜ್ ನ ಅಥವಾ ನೆಗೆಟಿವ್ ಚಾರ್ಜ್ ನ ಇಲ್ಲಿ ಟ್ರಾನ್ಸ್ಫರ್ ಮಾಡಬಹುದು, ಚಾರ್ಜಸ್ ನ ಟ್ರಾನ್ಸ್ಫರ್ ಮಾಡಬಹುದು. ಇಲ್ಲಿ ನಿಮ್ ಪ್ರಕಾರ ಯಾವ ಚಾರ್ಜ್ ಗಳನ್ನ ಟ್ರಾನ್ಸ್ಫರ್ ಮಾಡಬಹುದು, ಪಾಸಿಟಿವಾ ನೆಗೆಟಿವಾ? ನೆಗೆಟಿವಾ? ಆಕಾಶ್ ಶುಕ್ಲಾ, ಓಕೆ, ನೆಕ್ಸ್ಟ್ ಟ್ರೈ ಮಾಡೋಣ. ಓಕೆ, ಇನ್ನೊಂದು ಕ್ವಶನ್ ನೋಡಿ ಟ್ರೈ ಮಾಡೋಣ, ಪೋಲ್ ವರ್ಕ್ ಆಗ್ತಿದೆ ಇಲ್ಲ ಅಂತ ನೋಡೋಣ. ವೆರಿ ಗುಡ್, ಆಕಾಶ್ ಶುಕ್ಲಾ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರೆ. ಬಸ್ಸು ಸೆಕೆಂಡ್ PU ಕಿಲ್ಲರ್, ಸ್ನೇಹ, ಅಟ್ಲಾಸ್ ಅಂಡ್ ಕೃಪಾ, ಅಶ್ಫಾಕ್ ಪಟೇಲ್, ಶ್ರೇಯಸ್, ಗುರು, ಲಕ್ಷ್ಮಿ, ವೆರಿ ಗುಡ್. ಪ್ರೀತಾ ಅಂಡ್ ನಂದೇಶ್, ಶ್ರೇಯಸ್, ಭೀಮಪ್ಪ, ವರ್ಷಿಣಿ, ವಂಡರ್ಫುಲ್. ನಾವು ಎಲೆಕ್ಟ್ರಾನ್ ಮಾತ್ರ ಮೀನ್ಸ್ ನೆಗೆಟಿವ್ ಚಾರ್ಜ್ ಗಳನ್ನ ಮಾತ್ರ ಟ್ರಾನ್ಸ್ಫರ್ ಮಾಡಕ್ಕಾಗುತ್ತೆ. ಯಾಕೆ? ಈ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಏನಿದೆ ಇದು ಏನ್ ಮಾಡುತ್ತೆ, ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಶೇಪ್ ಆಫ್ ದ ಸಬ್ಸ್ಟೆನ್ಸ್ ನ ಕೊಡುತ್ತೆ. ಓಕೆ, ಆಟಮ್ ನ ಕನ್ಸಿಡರ್ ಮಾಡ್ಕೊಂಡ್ರೆ ಎಲೆಕ್ಟ್ರಾನ್ಸ್ ಮಾತ್ರ ರಿವಾಲ್ವ್ ಆಗ್ತಾ ಇರುತ್ತೆ. ಈ ಪಾಸಿಟಿವ್ ಚಾರ್ಜಸ್ ನ ಕರ್ನಲ್ಸ್ ಅಂತಾನು ಕರೀತಾರೆ. ಈ ಕರ್ನಲ್ಸ್ ಏನ್ ಮಾಡುತ್ತೆ, ಶೇಪ್ ಆಫ್ ದ ಸಬ್ಸ್ಟೆನ್ಸ್ ಗೆ ಸಪೋರ್ಟ್ ಮಾಡುತ್ತೆ. ಅದರಿಂದ ಎಲೆಕ್ಟ್ರಾನ್ಸ್ ಮಾತ್ರ ಟ್ರಾನ್ಸ್ಫರ್ ಆಗುತ್ತೆ. ನಿಮ್ ಕ್ವಶನ್ ಬರುತ್ತೆ, ಸರ್ ಯಾಕೆ ಈ ನೆಗೆಟಿವ್ ಚಾರ್ಜಸ್ ಮಾತ್ರ ಫ್ಲೋ ಆಗುತ್ತೆ ಅನ್ನೋದು ಕ್ವಶನ್ ಬರುತ್ತೆ ತಾನೆ ಕಂಡಕ್ಟರ್ಸ್ ಗಳಲ್ಲಿ. ಯಾಕಂದ್ರೆ ಪಾಸಿಟಿವ್ ಚಾರ್ಜಸ್ ಅಥವಾ ಕರ್ನಲ್ಸ್ ಅನ್ನೋದು ಶೇಪ್ ಆಫ್ ದ ಸಬ್ಸ್ಟೆನ್ಸ್ ಕೊಡುತ್ತೆ. ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ ದಟ್ ಇಸ್ ಎಲೆಕ್ಟ್ರಾನ್ ಎಕ್ಸಾಂಪಲ್ ತಗೊಂಡ್ರೆ ಎಲೆಕ್ಟ್ರಾನ್ಸ್ ಮಾತ್ರ ಫ್ಲೋ ಆಗುತ್ತೆ ಅಥವಾ ಟ್ರಾನ್ಸ್ಫರ್ ಮಾಡಬಹುದು. ಕ್ಲಿಯರಾ? ವೆರಿ ಗುಡ್. ನೌ ನೆಕ್ಸ್ಟ್ ಒನ್, ಕ್ವಾಂಟೈಸೇಷನ್ ಆಫ್ ಅ ಚಾರ್ಜ್. ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್. ಓಕೆ, ವೆರಿ ಇಂಪಾರ್ಟೆಂಟ್. VIP ಅಂತ ಬರೀತೀನಿ. ನಾವು ಚಿಕ್ಕವರಿದ್ದಾಗ ನೋಟ್ಬುಕ್ ಅಲ್ಲಿ ಬರೀತಿದ್ವಿ, ವೆರಿ ಇಂಪಾರ್ಟೆಂಟ್ ಪರ್ಸನ್, ನಮ್ ವೆರಿ ಕ್ಲೋಸ್ ಫ್ರೆಂಡ್ ಇದ್ರೆ VIP ಅಂತೇಳಿ ಅವ್ರ ಮೊಬೈಲ್ ನಂಬರ್ ಬರೆಯೋದು. ವೆರಿ ಇಂಪಾರ್ಟೆಂಟ್ ಪರ್ಸನ್, ಬೆಸ್ಟ್ ಫ್ರೆಂಡ್ ಅಂತ ಹೇಳಿ. ನೆನಪಿದೆನಾ? ಅಥವಾ ಬೇರೆದಕ್ಕೂ VIP ಅಂತ ಕರಿಬಹುದು. ಮತ್ತೆ ಅದೇ ರೀತಿ ನಾವು ಕ್ಲಾಸ್ 10th ಅಥವಾ ಕ್ಲಾಸ್ 12th ಇರಬೇಕಾದ್ರೆ ಕ್ವಶನ್ಸ್ ಇದ್ರೆ ವೆರಿ ಇಂಪಾರ್ಟೆಂಟ್ ಕ್ವಶನ್ VIQ ಅಂತ ಬರೀತಿದ್ವಿ. ನೆನಪಿದೆನಾ? ಜಸ್ಟ್ ರಿಮೆಂಬರ್ ಮಾಡ್ಕೊಳ್ಳಿ. ನಾವು ಇಲ್ಲಿ ಕ್ವಾಂಟೈಸೇಷನ್ ಆಫ್ ಅ ಚಾರ್ಜ್. ಕ್ವಾಂಟೈಸೇಷನ್ ಟರ್ಮ್ ನೋಡಿ, ಕ್ವಾಂಟೈಸೇಷನ್ ಅನ್ನೋದು ಪ್ರಾಸೆಸ್. ಕ್ವಾಂಟಾ ಅಥವಾ ಕ್ವಾಂಟಿಟಿ ಅನ್ನೋದು ಒಂದು ಪರ್ಟಿಕ್ಯುಲರ್ ಮ್ಯಾಗ್ನಿಟ್ಯೂಡ್. ಓಕೆ, ಪರ್ಟಿಕ್ಯುಲರ್ ಅಮೌಂಟ್ ಆಫ್ ಚಾರ್ಜ್ ನ ಮಾತ್ರ ಟ್ರಾನ್ಸ್ಫರ್ ಮಾಡಕ್ಕಾಗೋದು. ಓಕೆ, ಈ ಪ್ರಾಸೆಸ್ ನಾವು ಕ್ವಾಂಟೈಸೇಷನ್ ಆಫ್ ಚಾರ್ಜಸ್ ಅಂತ ಕರಿತೀವಿ. ಓಕೆ, ಸೊ ಇದ್ರ ಪ್ರಕಾರ ನಾವು ಹೇಳೋದೇನಂದ್ರೆ ಒಂದು ಬಾಡಿಯಿಂದ ಅಥವಾ ಒಂದು ಬಾಡಿಗೆ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ, ಒಂದು ಬಾಡಿಯಿಂದ ಓಕೆ, ಒಂದು ಬಾಡಿಯಿಂದ ಇನ್ನೊಂದು ಬಾಡಿಗೆ ಅಥವಾ ಯಾವ ತರ ಹೇಳ್ಬೋದು,
ಅದು ಆಡ್ ಮಾಡೋದಾಗಿರ್ಬೋದು ಅಥವಾ ರಿಮೂವ್ ಮಾಡೋದಾಗಿರ್ಬೋದು. ಪರ್ಟಿಕ್ಯುಲರ್ ಅಮೌಂಟ್ ಅಲ್ಲೇ ನಾವು ರಿಮೂವಲ್ ಮತ್ತೆ ಆಡ್ ಆಫ್ ದಿ ಚಾರ್ಜಸ್ ಮಾಡಬಹುದು ಅಂತ ಹೇಳೋದೇ ಕ್ವಾಂಟೈಸೇಷನ್ ಆಫ್ ಅ ಚಾರ್ಜ್. ಅದ್ರ ಪ್ರಕಾರ ಮ್ಯಾಥಮೆಟಿಕಲ್ ಫಾರ್ಮುಲಾ ಪ್ರಕಾರ ಹೇಳೋದಾದ್ರೆ ದಟ್ ಈಸ್ ಕ್ಯೂ, ಸ್ಮಾಲ್ ಲೆಟರ್ ಕ್ಯೂ ಅಲ್ಲೂ ಬರೀಬಹುದು, ಆರ್ ಸ್ಮಾಲ್ ಲೆಟರ್ ಕ್ಯೂ ಅಂತ. ಓಕೆ, ಇಲ್ಲಿ ಬರೀತೀನಿ, ಸ್ಮಾಲ್ ಲೆಟರ್ ಕ್ಯೂ ಆದ್ರೂ ಬರೀಬಹುದು. ದಟ್ ಈಸ್ ಅ ಪ್ಲಸ್ ಆರ್ ಮೈನಸ್ ಎನ್ ಇ. ಕ್ಲಿಯರಾ? ಸೊ ಈ ಮ್ಯಾಗ್ನಿಟ್ಯೂಡ್ ಅಲ್ಲಿ ಮಾತ್ರ ಚಾರ್ಜ್ಗಳನ್ನ ಟ್ರಾನ್ಸ್ಫರ್ ಮಾಡಬಹುದು. ಬಟ್ ಇಲ್ಲಿ ನಿಮ್ಗೆ ಕ್ವಶನ್ ಬರುತ್ತೆ, ಸರ್ ವಾಟ್ ಈಸ್ ದಿಸ್ ಕ್ಯೂ? ಇಟ್ ಈಸ್ ದ ಟೋಟಲ್ ಚಾರ್ಜ್ ಆನ್ ಎ ಬಾಡಿ. ಪ್ಲಸ್ ಆರ್ ಮೈನಸ್ ಏನ್ ಇಂಡಿಕೇಟ್ ಮಾಡುತ್ತೆ? ನೇಚರ್ ಆಫ್ ದ ಬಾಡಿ. ನೇಚರ್ ಆಫ್ ದ ಬಾಡಿ ಅಂದ್ರೆ ಫಾರ್ ಎಕ್ಸಾಂಪಲ್, ಓಕೆ, ನನ್ನ ಮೊಬೈಲ್ ಇದೆ, ಓಕೆ, ಕನ್ಸಿಡರ್ ಇಟ್ ಆಸ್ ಅ ಬಾಡಿ. ನಾನು ಹೇಳ್ತೇನೆ ಪಾಸಿಟಿವ್ ಚಾರ್ಜ್ ಬಾಡಿ, ದಿಸ್ ಬಾಡಿ ಈಸ್ ಎ ಪಾಸಿಟಿವ್ಲಿ ಚಾರ್ಜ್ ಅಂತ ಹೇಳ್ತೀನಿ. ಯಾವ ಬೇಸ್ ಮೇಲೆ ಹೇಳ್ತೀನಿ? ಯಾವಾಗ ನಂಬರ್ ಆಫ್ ನೆಗೆಟಿವ್ ಚಾರ್ಜಸ್ ಅಥವಾ ಎಲೆಕ್ಟ್ರಾನ್ಸ್ ಕಮ್ಮಿ ಇದ್ರೆ ಆ ಬಾಡಿನ ಪಾಸಿಟಿವ್ ಚಾರ್ಜ್ ಅಂತ ಹೇಳ್ತೀವಿ. ಇದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಬಿಕಾಸ್ ಇದ್ರ ಮೇಲೂ ಕ್ವಶನ್ ಬಂದಿದೆ, ನಿಮ್ಗೆ ತೋರಿಸ್ತೇನೆ. ಓಕೆ, ಪಾಸಿಟಿವ್ ಚಾರ್ಜ್ ಬಾಡಿ ಅಂದ್ರೇನು? ನಂಬರ್ ಆಫ್ ನೆಗೆಟಿವ್ ಚಾರ್ಜಸ್ ಆರ್ ಲೆಸ್, ಅಥವಾ ಶಾರ್ಟೇಜ್ ಆಫ್ ಎಲೆಕ್ಟ್ರಾನ್ಸ್ ಅಥವಾ ಶಾರ್ಟೇಜ್ ಆಫ್ ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ ಅಂತಾನೆ ಹೇಳ್ಬೋದು. ನೆಗೆಟಿವ್ ಚಾರ್ಜ್ ಬಾಡಿ ಅಂತಂದ್ರೆ ಯಾವಾಗ ಹೇಳ್ತೀವಿ? ಆ ಬಾಡಿಯಲ್ಲಿ ಎಕ್ಸೆಸ್ ಆಫ್ ಅಥವಾ ಏನಂತ ಹೇಳ್ಬೋದು, ಎಕ್ಸೆಸ್ ಆಫ್ ಚಾರ್ಜಸ್ ಆಡ್ ಆಗಿದೆ. ಯಾವ ಚಾರ್ಜ್? ನೆಗೆಟಿವ್ ಚಾರ್ಜ್. ಸೊ ಸಿಂಪಲ್ ಆಗಿ ಹೇಳೋದಂದ್ರೆ ಏನಂತ ಹೇಳ್ಬೋದು? ಶಾರ್ಟೇಜ್ ಅಂತ ಹೇಳ್ಬೋದು. ದಟ್ ಈಸ್ ಅ ಪಾಸಿಟಿವ್ ಚಾರ್ಜ್ ಬಾಡಿ. ಇನ್ನೊಂದು ಎಕ್ಸೆಸ್ ಅಂಡ್ ಡೆಫಿಷಿಯನ್ಸ್ ಅಂತ ಹೇಳ್ತಾರೆ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಾನ್ಸ್. ಓಕೆ, ಕ್ಲಿಯರಾ? ನಿಮ್ಗೊಂದು ಕ್ವಶನ್ ಸಾಲ್ವ್ ಮಾಡಿ ತೋರಿಸ್ತಾನೆ. ನೆಕ್ಸ್ಟ್ ಒನ್ ನೀವು ನೋಡ್ಬೋದು, ಪ್ರೋಟಾನ್, ಒಂದು ಆಟಮ್ ನ ಕನ್ಸಿಡರ್ ಮಾಡ್ಕೊಂಡ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮಗೆ ಒಂದು ಆಟಮ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ, ಈ ಆಟಮ್ ಅಲ್ಲಿ ಸೆಂಟರ್ ಅಲ್ಲಿ ಏನಿರುತ್ತೆ? ಪ್ರೋಟಾನ್ ಅಂಡ್ ನ್ಯೂಟ್ರಾನ್ ಇರುತ್ತೆ. ಎಲೆಕ್ಟ್ರಾನ್ ಇದ್ರ ಸುತ್ತಲೂ ತಿರುಗ್ತಾ ಇರುತ್ತೆ. ಸೊ ಇಲ್ಲಿ ಚಾರ್ಜ್ ಪಾರ್ಟಿಕಲ್ ಯಾವ್ದು ಅಂತ ಕೇಳಿದ್ರೆ, ಪ್ರೋಟಾನ್ ಅಂಡ್ ಎಲೆಕ್ಟ್ರಾನ್ ಆರ್ ದ ಚಾರ್ಜ್ ಪಾರ್ಟಿಕಲ್, ವೇರ್ ನ್ಯೂಟ್ರಾನ್ ಇಸ್ ಎ ಚಾರ್ಜ್ಲೆಸ್ ಪಾರ್ಟಿಕಲ್ ಅಂತ ಹೇಳ್ತೀವಿ. ಓಕೆ, ಬಟ್ ಮಾಸ್ ಮೂರಕ್ಕೂ ಇದೆ. ನ್ಯೂಟ್ರಾನ್ಗಿದೆ, ಪ್ರೋಟಾನ್ಗಿದೆ, ಮತ್ತೆ ಎಲೆಕ್ಟ್ರಾನ್ಗೂ ಸಹಿತ ಇದೆ. ಸೊ ಇಲ್ಲಿ ಪ್ರೋಟಾನ್ ಅಂತ ಕನ್ಸಿಡರ್ ಮಾಡಿದ್ರೆ, ಪ್ರೋಟಾನ್ ನ ಪಿ ಅಲ್ಲಿ ಮೆನ್ಷನ್ ಮಾಡ್ತೀವಿ, ಸ್ಮಾಲೆಸ್ಟ್ ಯೂನಿಟ್ ಆಫ್ ಎ ಪಾಸಿಟಿವ್ ಚಾರ್ಜ್. ಓಕೆ, ಸ್ಮಾಲೆಸ್ಟ್ ಯೂನಿಟ್ ಆಫ್ ಪಾಸಿಟಿವ್ ಚಾರ್ಜ್ ಅಂದ್ರೆ ಪ್ರೋಟಾನ್. ನೆಗೆಟಿವ್ ಚಾರ್ಜ್ ತಗೊಂಡ್ರೆ ಎಲೆಕ್ಟ್ರಾನ್ ಆಗುತ್ತೆ. ಅದೇ ರೀತಿ ಚಾರ್ಜ್ ಆಫ್ ಪ್ರೋಟಾನ್ ಯಾವ ತರ ಮೆನ್ಷನ್ ಮಾಡ್ತೀವಿ? +1e ಅಂತ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಾಟ್ ಅಂತಂದ್ರೆ, ದಟ್ ಈಸ್ 1.6 into 10 power minus 19. ಇಟ್ ಇಸ್ ದ ಮ್ಯಾಗ್ನಿಟ್ಯೂಡ್ ಕನ್ಸಿಡರ್ ಮಾಡ್ತೀವಿ ನಾವು ಸಾಲ್ವ್ ಮಾಡ್ಬೇಕಾದ್ರೆ ನ್ಯೂಮರಿಕಲ್ಸ್. ಓಕೆ, ಅದೇ ರೀತಿ ನ್ಯೂಟ್ರಾನ್ ನ ಕನ್ಸಿಡರ್ ಮಾಡ್ಕೊಂಡ್ರೆ ಇಟ್ ಇಸ್ ಅ ಚಾರ್ಜ್ಲೆಸ್ ಅಥವಾ ಝೀರೋ ಚಾರ್ಜ್ ಅಂತ ಹೇಳ್ತೀವಿ. ಇಟ್ ಇಸ್ ಚಾರ್ಜ್ಲೆಸ್ ಪಾರ್ಟಿಕಲ್. ನ್ಯೂಟ್ರಾನ್ ಇಸ್ ಎ ಚಾರ್ಜ್ಲೆಸ್ ಪಾರ್ಟಿಕಲ್. ಇದನ್ನ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಹಾಕಿದ್ರು, ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಹಾಕಿದ್ರು ಅದ್ರ ಮೇಲೆ ಯಾವುದೇ ತರ ಫೋರ್ಸ್ ಆಕ್ಟ್ ಆಗಲ್ಲ. ಗಾಟ್ ಇಟ್? ಅಂಡ್ ಎಲೆಕ್ಟ್ರಾನ್ ತಗೊಂಡ್ರೆ ನೆಗೆಟಿವ್ ಚಾರ್ಜ್ ಮತ್ತೆ ಪಾಸಿಟಿವ್ ಚಾರ್ಜ್. ಓಕೆ, ಸೊ ಎಲೆಕ್ಟ್ರಾನ್ ತಗೊಂಡ್ರೆ ನೆಗೆಟಿವ್ ಚಾರ್ಜ್ ಅಂಡ್ ಮ್ಯಾಗ್ನಿಟ್ಯೂಡ್ ಆಫ್ ಅ ಚಾರ್ಜ್ ಕನ್ಸಿಡರ್ ಮಾಡ್ಕೊಂಡ್ರೆ 1.6 into 10 power minus 19 ಕೂಲಮ್. ಇಲ್ಲಿ ನೀವು ಈ ವ್ಯಾಲ್ಯೂನ ಕನ್ಸಿಡರ್ ಮಾಡ್ಕೊಳ್ಳಿ, ಅದು ಪ್ರೋಟಾನ್ ಆಗಿರ್ಬೋದು ಅಥವಾ ಎಲೆಕ್ಟ್ರಾನ್ ಆಗಿರ್ಬೋದು. ಈ ವ್ಯಾಲ್ಯೂನ ನೀವು ಗುರ್ತು ಮಾಡ್ಕೊಂಡಿರಿ. ದಿಸ್ ಇಸ್ ಅ ಫಿಕ್ಸ್ಡ್ ವ್ಯಾಲ್ಯೂ, ಕಾನ್ಸ್ಟೆಂಟ್ ವ್ಯಾಲ್ಯೂ. ಓಕೆ, ಕೆಲವರು ಕೇಳ್ತಾರೆ, ಸರ್ ಅದು ಹೇಗೆ ಬಂತು ಅಂತ ಕೇಳ್ತಾರೆ. ಎಸ್, ಲೆಸ್ ಎಲೆಕ್ಟ್ರಾನ್ಸ್ ಇದ್ರೆ ಒಂದು ಬಾಡಿಯಲ್ಲಿ ಅದನ್ನ ಪಾಸಿಟಿವ್ ಚಾರ್ಜ್ ಬಾಡಿ ಅಂತ ಕರಿತೀವಿ. ಜಾಸ್ತಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇದ್ರೆ ಅದನ್ನ ನೆಗೆಟಿವ್ ಚಾರ್ಜ್ ಬಾಡಿ ಅಂತ ಕರಿತೀವಿ. ಕ್ಲಿಯರಾ? ಇಷ್ಟ ಆಯ್ತಾ? ಎನಿ ಡೌಟ್? ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು. ನಾವು ನೆಕ್ಸ್ಟ್ ಒನ್ ನೋಡೋಣ. ಕ್ವಶನ್, ಯುವರ್ ಫೇವ್ರೆಟ್ ಒನ್. ಕ್ವಶನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಮತ್ತೊಂದ್ಸತಿ ನಿಮ್ಗೆ ಏನಾದ್ರು ಆ ಪೋಲ್ ವರ್ಕ್ ಆಗ್ತಿಲ್ಲ ಅಂದ್ರೆ ಪ್ಲೀಸ್ ಕಮೆಂಟ್. ಓಕೆ, ಕಮೆಂಟ್ ಮಾಡಿ. ಸೊ ಇಲ್ಲಿ ನಿಮಗೆ ಇಲ್ಲಿ ನನಗೆ ಪೋಲ್ ವರ್ಕ್ ಆಗ್ತಿದೆ, ನಿಮಗೆ ನೋಡಿ, ನಿಮಗೆ ಪೋಲ್ ವರ್ಕ್ ಆಗ್ತಿದೆ ನೋಡಿ. ನಂದೇಶ್ ಯಾಕೆ ಅಂತಂದ್ರೆ ಲಾಟ್ ಆಫ್ ಸ್ಟೂಡೆಂಟ್ಸ್ ಎಂಡ್ ಅಲ್ಲಿ ಪ್ರಿಪೇರ್ ಆಗ್ತಾ ಇರ್ತಾರೆ. ಓಕೆ, ಮೇ ಬಿ ನೀವು ಫಸ್ಟ್ ಇಂದ ಪ್ರಿಪೇರ್ ಆಗ್ತಿರಿದ್ರ, ಸೊ ನಿಮಗೆ ಇದು ಸ್ಲೋ ಅನ್ಸ್ತಿರ್ಬೋದು. ಬಟ್ ತುಂಬಾ ಜನ ಓಕೆ, ಈ ನಮಗೆ ಬೋರ್ಡ್ ಎಕ್ಸಾಮ್ ಆದ್ಮೇಲೆ ಕಾನ್ಫಿಡೆನ್ಸ್ ಎಲ್ಲ ಹೋಗಿರುತ್ತೆ. ಅವರಿಗೆ ಕಾನ್ಫಿಡೆನ್ಸ್ ತುಂಬಕ್ಕೆ ಪ್ರತಿಯೊಂದು ಕಾನ್ಸೆಪ್ಟ್ನ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಡೋಂಟ್ ಮೈಂಡ್. ಕ್ಲಿಯರಾ? ಎಸ್, ಬರ್ತಾ ಇದೆ. ನಾವು ಇಲ್ಲಿ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಕರೆಕ್ಟ್ ರಿಗಾರ್ಡಿಂಗ್ ಎಲೆಕ್ಟ್ರಿಕ್ ಚಾರ್ಜಸ್. ಇಲ್ಲಿ ಎಲೆಕ್ಟ್ರಿಕ್ ಚಾರ್ಜಸ್ ಬಗ್ಗೆ ಕೇಳ್ತಾ ಇರೋದು. ಓಕೆ, ಸೊ ಫಸ್ಟ್ ಒನ್ ನೋಡಿ, ಇಫ್ ಎ ಬಾಡಿ ಹ್ಯಾವಿಂಗ್ ಪಾಸಿಟಿವ್ ಚಾರ್ಜ್, ದಟ್ ಈಸ್ ಶಾರ್ಟೇಜ್ ಆಫ್ ಎಲೆಕ್ಟ್ರಾನ್ಸ್. ಕರೆಕ್ಟ್. If a body having negative charge, that means excess of electrons. That is also correct. And minimum charge a body can have, that is the quantization of a charge, that is 1 plus or minus 1.6 into 10 power minus 19 Coulomb. This is also right. That means option D is the right answer. Option D. Yes. Prajwal. Yes. Ashpak, Lakshmi, Shivu, Dikshit, Mallikarjun. Yes. Zida. ಮಿಸ್ಟರ್ ಆಲ್ ಇನ್ ಒನ್, ಶ್ರೀಕಾಂತ್, ಭಾಗ್ಯ, ಅಪ್ಪು ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರು. ವಂಡರ್ಫುಲ್.
ಓಕೆ ನೋಡ ದಟ್ ಈಸ್ ಆಪ್ಷನ್ ಡಿ. ಆಪ್ಷನ್ ಡಿ. ಎಸ್ 91% ಕ್ಲಿಯರ್ ಮಾಡಿದ್ರ. ಓಕೆ 91% ಆಫ್ ದ ಸ್ಟೂಡೆಂಟ್ಸ್ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಪಾಸಿಬಲ್? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಪಾಸಿಬಲ್ ಅಂತ ಕೇಳಿರೋದು. ನಾಟ್ ಪಾಸಿಬಲ್ ಅಂದ್ರೆ ಏನು? ಒಂದು ಫಿಕ್ಸ್ಡ್ ಅಮೌಂಟ್ ಅಲ್ಲಿ ಹೋಗ್ಬೇಕು. ಅಂದ್ರೆ ಒಂದು ಬಾಡಿಗೆ ನಾವು ಚಾರ್ಜ್ ನ ಒಂದು ಫಿಕ್ಸ್ಡ್ ಅಮೌಂಟ್ ಅಲ್ಲಿ ಟ್ರಾನ್ಸ್ಫರ್ ಮಾಡಬಹುದು. 1 2 3 4 5 6 ಚಾರ್ಜಸ್ ಗಳನ್ನ ಟ್ರಾನ್ಸ್ಫರ್ ಮಾಡಬಹುದು. ಅದೇ ರೀತಿ 1.5 1.7 2.1 3.3 4.3 ಈ ತರ ಟ್ರಾನ್ಸ್ಫರ್ ಮಾಡಕ್ಕಲ್ಲ. ಡೆಸಿಮಲ್ ಪಾಯಿಂಟ್ಸ್ ಬರಬಾರ್ದು. ಅರ್ಥ ಆಗ್ತಿದ್ದೀರಾ? ನಂಬರ್ ಆಫ್ ಚಾರ್ಜ್ ಪಾರ್ಟಿಕಲ್ ನಮಗೆ ಏನಾಗಬೇಕು? ಪೋಲ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇಂಟಿಜರ್ ನಂಬರ್ ಅಲ್ಲಿ ಬರಬೇಕು. 1 2 3 4 5 6 ಈ ತರ ಬರಬೇಕು. ನಮ್ಗೆ ಏನಾದ್ರೂ ಡೆಸಿಮಲ್ ಪಾಯಿಂಟ್ ಅಲ್ಲಿ ಬಂದ್ರೆ ಇಟ್ ಇಸ್ ನಾಟ್ ಪಾಸಿಬಲ್ ಅಂತ ಅರ್ಥ. ಓಕೆ ಸೊ ನೋಡೋಣ. ಸೊ ಫಸ್ಟ್ ಒನ್ ಇಲ್ಲಿ ನಮಗೆ ಚಾರ್ಜ್ ಕೊಟ್ಟಿದ್ದಾರೆ ಕೂಲಂಬ್. ಓಕೆ ಸೊ ಎನ್ ಈಸ್ ಗಿವೆನ್ ಬೈ. ಓಕೆ ಇಲ್ಲಿ ಒರಿಜಿನಲ್ ಫಾರ್ಮುಲಾ ಯಾವುದು? ಕ್ಯೂ ಇಸ್ ಈಕ್ವಲ್ ಟು ಎನ್ ಇ. ನಾನು ಮ್ಯಾಗ್ನಿಟ್ಯೂಡ್ ಮಾತ್ರ ಕನ್ಸಿಡರ್ ಮಾಡ್ಕೋತಿದ್ರು, ಪ್ಲಸ್ ಆರ್ ಮೈನಸ್. ಓಕೆ ಸೊ ಮ್ಯಾಗ್ನಿಟ್ಯೂಡ್ ಮಾತ್ರ ಕನ್ಸಿಡರ್ ಮಾಡ್ಕೋತೀನಿ. ಓಕೆ ಮ್ಯಾಗ್ನಿಟ್ಯೂಡ್ ನ ಮಾತ್ರ ಕನ್ಸಿಡರ್ ಮಾಡ್ಕೊಂಡ್ರೆ ಇಲ್ಲಿ ಏನ್ ಬರೀಬಹುದು? ದಟ್ ಈಸ್ ಅ ಎನ್ ಇ. ಓಕೆ ಸೊ ಇಲ್ಲಿ ನಮಗೆ ಎನ್ ವ್ಯಾಲ್ಯೂ ಕಂಡುಹಿಡಿದ್ರೆ ಗೊತ್ತಾಗ್ಬಿಡುತ್ತೆ which is not possible ಅಂತೇಳಿ. therefore q is equal to n is equal to q divided by e. first one ನೋಡಿ, first one n is equal to q ವ್ಯಾಲ್ಯೂ ಎಷ್ಟಿದೆ? 3.2 into 10 power minus 10 divided by 1.6 into 10 power minus 19. ಓಕೆ ಸೊ ಇಲ್ಲಿ 16 16 12 32. ಓಕೆ 2 into ಇಲ್ಲಿ 10 power minus 10 ಇದು ಮೇಲ್ಗಡೆ ಹೋದ್ರೆ ಏನಾಗುತ್ತೆ? ಪ್ಲಸ್ 19 ಆಗುತ್ತೆ. therefore it is a 9. ಇಲ್ಲಿ ಮಾಡಿದ್ರೆ n value it is possible because it is a 2 into 10 power 9 ಇದೆ. ಕ್ಲಿಯರಾ? ಎಸ್ ಕ್ಲಿಯರಾ? ಸೊ ನೆಕ್ಸ್ಟ್ ಒನ್ ಆಪ್ಷನ್ ಬಿ. ಆಪ್ಷನ್ ಬಿ. ಆಪ್ಷನ್ ಬಿ ಅಲ್ಲಿ ನೋಡಿದ್ರೆ n is equal to q ವ್ಯಾಲ್ಯೂ ಎಷ್ಟಿದೆ? 1.6 into 10 power minus 18 divided by 1.6 into 10 power minus 19. ಈ ವ್ಯಾಲ್ಯೂ ನಮ್ಗೆ ಗೊತ್ತಿದೆ. ಸೊ ಇಟ್ ಇಸ್ 1 into 10 ಪವರ್. ಇಲ್ಲಿ ಮೈನಸ್ 8 ಇದೆ, ಮೈನಸ್ 18 ಇದು ಮೈನಸ್ 19 ಮೇಲ್ಗಡೆ ಹೋದ್ರೆ ಪ್ಲಸ್ 19 ಆಗುತ್ತೆ. ಸೊ ದಟ್ ಮೀನ್ಸ್ ಪ್ಲಸ್ 1. ಸೊ ಇಲ್ಲಿ ನಮಗೆ 10 ಉಳಿತೆ. ಸೊ ಎನ್ ವ್ಯಾಲ್ಯೂ 10. ಇಟ್ ಈಸ್ ಆಲ್ಸೋ ಪಾಸಿಬಲ್. ನೆಕ್ಸ್ಟ್ ಒನ್ ಆಪ್ಷನ್ ಸಿ. n is equal to 64 into 10 power minus 20 divided by 1.6 into 10 power minus 19. ಪಾಸಿಬಿಲಿಟಿ ಇದೆನಾ? ಇದು ಪಾಸಿಬಿಲಿಟಿ ಇದೆನಾ? ಎಷ್ಟಾಗುತ್ತೆ ಇಲ್ಲಿ? 6 6 ಎಸ್ 40. ಓಕೆ ಇಲ್ಲಿ ಏನಾಗುತ್ತೆ? 40 into 10 power minus 1 ಆಗುತ್ತೆ. therefore it is the 4. this is also possible. fixed number. the last one ನೋಡಿ 4.5. n is equal to 4.5 10 power minus 19 divided by 1.6 into 10 power minus 19. ನೀವು ನೋಡ್ಬೋದು minus 19 get cancel. ಸೊ ಇಲ್ಲಿ ಡೆಸಿಮಲ್ ಪಾಯಿಂಟ್ ಬರುತ್ತೆ. ರೈಟ್ ಇಲ್ಲಿ ಡೆಸಿಮಲ್ ಪಾಯಿಂಟ್ ಬರುತ್ತೆ. ಇಟ್ ಇಸ್ ನಾಟ್ ಪ್ಯೂರ್ ನಂಬರ್. ಸೊ ಇಲ್ಲಿ ನಾವು 4.5 ಡಿವೈಡೆಡ್ ಬೈ 1.6 ಮಾಡಿದ್ರೆ ಇಟ್ ಈಸ್ ನಾಟ್ ಕಂಪ್ಲೀಟ್ಲಿ ಡಿವಿಸಿಬಲ್. therefore ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ. ಎಷ್ಟು ಜನ ಆನ್ಸರ್ ಮಾಡಿದ್ರ ನೋಡೋಣ. ನೋಡಿ ಜಸ್ಟ್ 25% ಆನ್ಸರ್ ಮಾಡಿದ್ರ. ನೋಡಿ ಇಷ್ಟೆಲ್ಲ ಓದಿದ ಮೇಲೆ ಈ ತರ ಕನ್ಫ್ಯೂಷನ್ಸ್ ಇರುತ್ತೆ. ಅದಕ್ಕೆ ನಾನು ಪ್ರತಿಯೊಂದು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಓಕೆ ನಂದೇಶ್ ಅರ್ಥ ಆಯ್ತಾ? ಓಕೆ ನೌ let's move on to the next concept. when a 10 power 14 electrons are removed, remove ಮಾಡಿದ್ರೆ ಏನಾಗುತ್ತೆ? the body becomes a positive charge. okay from neutral metal sphere, then the charge on the sphere becomes sphere ಕನ್ಸಿಡರ್ ಮಾಡ್ಕೊಳ್ಳೋಣ. ಓಕೆ sphere. ಓಕೆ ಸೊ sphere ಆಯ್ತು. ಎಸ್ ಸ್ಪಿಯರ್ ಇದೆ. ಸೊ ಇದರಲ್ಲಿ ನ್ಯೂಟ್ರಲ್ ಫಸ್ಟ್ ನ್ಯೂಟ್ರಲ್ ಆಗಿದೆ. ಇದರಿಂದ ಏನ್ ಮಾಡ್ತೀವಿ? ಇದರಿಂದ ಎಲೆಕ್ಟ್ರಾನ್ಸ್ ನ ರಿಮೂವ್ ಮಾಡ್ತೀವಿ. ರಿಮೂವ್ ಮಾಡಿದ್ರೆ ದಿಸ್ ಬಾಡಿ ಬಿಕಮ್ಸ್ ಪಾಸಿಟಿವ್. ಅ ಪಾಸಿಟಿವ್. ಇಲ್ಲಿ ಇದು ಮಾಡ್ತೀನಿ. ಓಕೆ ಪೋಲ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರೈಟ್ ಪಾಸಿಟಿವ್ ಆಯ್ತು. ನೆಕ್ಸ್ಟ್ ಒನ್ ಏನು? ಇಲ್ಲಿ ನಮಗೆ ಚಾರ್ಜ್ ನ ಫೈಂಡ್ ಮಾಡ್ಬೇಕು. ಚಾರ್ಜ್ ಏನು? ಚಾರ್ಜ್ ಇಟ್ ಇಸ್ ಗಿವೆನ್ ಬೈ NE plus or minus NE. which one we have to consider? negative or positive? which one we have to consider? negative or positive? ಇಲ್ಲಿ ನಮಗೆ ಪಾಸಿಟಿವ್ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಯಾಕೆ? ರಿಮೂವ್ಡ್ ಫ್ರಮ್ ನ್ಯೂಟ್ರಲ್ ಬಾಡಿ. ಎಲೆಕ್ಟ್ರಾನ್ಸ್ ನ ರಿಮೂವ್ ಮಾಡಿದ್ರೆ ಅಂದ್ರೆ ಡೆಫಿಷಿಯನ್ಸ್ ಆಫ್ ಎಲೆಕ್ಟ್ರಾನ್ಸ್ ಅಥವಾ ಶಾರ್ಟೇಜ್ ಆಫ್ ಎಲೆಕ್ಟ್ರಾನ್ಸ್ ಆಯ್ತು ಪಾಸಿಟಿವ್. ಓಕೆ ಪಾಸಿಟಿವ್. what is n number? that is a 10 power 14 electrons and
charge on each electron, that is a 1.6 into 10 power minus 19. Okay, so Q is equal to, this is 1.6 into ಇಲ್ಲಿ 10 power 14 and 10 power minus 19. ಎಷ್ಟಾಯ್ತು? 10 power minus 5. ಓಕೆ, ಸೊ 10 power 5 ಅಲ್ಲಿ ಇದೆನಾ minus 5? ಇಲ್ಲ, ಮೈಕ್ರೋದಲ್ಲಿ ಇದೆ. ಏನ್ ಮಾಡ್ತೀನಿ ಇದಕ್ಕೆ? ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 10 ಮಾಡ್ತೀನಿ. ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 10 ಎಷ್ಟಾಗುತ್ತೆ? ದಿಸ್ ಇಸ್ 16. ಇಲ್ಲಿ ಪ್ಲಸ್ 1 ಮೇಲೆ ಬಂದ್ರೆ ಮೈನಸ್ ಆಗುತ್ತೆ. 10 power minus 16, ಸಾರಿ minus 6 ಕೂಲಮ್. therefore ಈ 10 power minus 6 ನ ಏನಂತ ಬರೀಬಹುದು? ಮೈಕ್ರೋ ಕೂಲಮ್. that is micro coulomb. So right answer plus 16 micro coulomb. Option A. Option A is the right answer. Very good, very good, very good. Wonderful, wonderful. Ganesh, ಏನು ನಿಮ್ದು? ಏನ್ ಫೇಕ್? ಇಲ್ಲಿ ಯಾರ್ದು ಟೈಮ್ ವೇಸ್ಟ್ ಮಾಡಂಗಿಲ್ಲ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಸೀದಾ ಹೋಗ್ಬೋದು. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟೈಮ್ ಫಾರ್ ಅದರ್ ಸ್ಟೂಡೆಂಟ್ಸ್ ಆಲ್ಸೋ. ಓಕೆ, ಗಣೇಶ್ ನಿಮ್ದು ಏನಾದ್ರು ಪ್ರಾಬ್ಲಮ್ ಇತ್ತಂದ್ರೆ ನನಗೆ ತಿಳಿಸಿ, ಅದನ್ನ ಸಾಲ್ವ್ ಮಾಡೋಣ. ಓಕೆ, ಎಸ್. ಸೊ ಲೀಡ್ ಬೋರ್ಡ್ನ ಆಮೇಲೆ ತೋರಿಸ್ತೀನಿ. ಓಕೆ, ಲೀಡ್ ಬೋರ್ಡ್ ಇಲ್ಲಿದೆ ನೋಡಿ. ಯಾರು ಬಂದ್ರೆ? ಸ್ನೇಹ. ನೆಕ್ಸ್ಟ್ ಒನ್ ಬಿಟ್ಟು. ನೆಕ್ಸ್ಟ್ ಒನ್ ಭೀಮಪ್ಪ. ನೆಕ್ಸ್ಟ್ ಬಸು. ನೆಕ್ಸ್ಟ್ ಒನ್ ಪ್ರೀತಾ, ರಾಕಿ, ನಟೋರಿಯಸ್ ಗಾಯ್. ಸೊ ರ್ಯಾಂಕ್ ಅಪ್ ಆಗ್ತಿದೆ, ಅವರೆಲ್ಲ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಿದ್ದಾರೆ. ಆಮೇಲೆ ಪ್ರಜ್ವಲ್ ಅಂಡ್ ಕೃಪಾ ಅಂಡ್ ಶಿವಲೀಲಾ ಅಂಡ್ ಗುರು, ನ್ಯೂಲಿ ಜಾಯಿನ್ ವೇಣು, ಆಯುಷ್ ಅಂಡ್ ನವೀನ್. ಈ ತರ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ? 39 ಮೆಂಬರ್ಸ್ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ. ಓಕೆ, ನೆಕ್ಸ್ಟ್ ಒನ್. ಇಫ್ ಎ ಚಾರ್ಜ್ ಆನ್ ದ ಬಾಡಿ ಇಸ್ 1 ನ್ಯಾನೋ ಕೂಲಮ್. ಓಕೆ, ಇದನ್ನ ಹೋಮ್ ವರ್ಕ್ ಆಗಿ ಕನ್ಸಿಡರ್ ಮಾಡ್ಕೊಳ್ಳಿ. ಓಕೆ, ಇದನ್ನ ಹೋಮ್ ವರ್ಕ್ ಆಗಿ ಕನ್ಸಿಡರ್ ಮಾಡ್ಕೊಳ್ಳಿ. ಕ್ಲಿಯರಾ? ಓಕೆ, ನೆಕ್ಸ್ಟ್ ಒನ್. ಮನೇಲಿ ಕಲ್ಚರ್ ಏನ್ ಮಾಡಕ್ಕಾಗಿದೆ ಗಣೇಶ್? ನಿಮ್ಮ ಮನೇಲಿ ಹಂಗೆ ಕಳ್ಸಿರ್ತಾರ, ಏನ್ ಮಾಡ್ತೀಯ? ದಟ್ ಬ್ಲಡಿ ಇಡಿಯಟ್ ಬ್ಲಾಕ್ ಮಾಡಿ ಗಣೇಶ್. ಓಕೆ, ನೆಕ್ಸ್ಟ್ ಒನ್ ಮೆಥಡ್ಸ್ ಆಫ್ ಚಾರ್ಜಿಂಗ್ ಅಂತ ಬಂದ್ರೆ ನಮಗೆ 3 ಟೈಪ್ಸ್ ಇರುತ್ತೆ, ರೈಟ್? ಸೊ 3 ವೇ ಅಲ್ಲಿ ನಾವು ಚಾರ್ಜ್ ಮಾಡಬಹುದು ಒಂದು ಬಾಡಿನ, ರೈಟ್? ಸೊ ಯಾವ ತರ? ಫಸ್ಟ್ ಒನ್ ಫ್ರಿಕ್ಷನ್, ಸೆಕೆಂಡ್ ಒನ್ ಕಂಡಕ್ಷನ್ ಅಂದ್ರೆ ಕಾಂಟ್ಯಾಕ್ಟ್ ಅಲ್ಲಿ, ಅಂಡ್ ಥರ್ಡ್ ಒನ್ ಇಟ್ ಇಸ್ ಅ ಇಂಡಕ್ಷನ್, ರೈಟ್? ಸೊ ತ್ರೀ ಮೆಥಡ್ಸ್ ಇರುತ್ತೆ. ಸೊ ನಮಗೆ ಇಂಡಕ್ಷನ್ ಪ್ರಾಸೆಸ್ ಇಲ್ಲ ಅಕಾರ್ಡಿಂಗ್ ಟು ರೆಡ್ಯೂಸ್ ಸಿಲೆಬಸ್. ಗೆಟ್ ಪಾಯಿಂಟ್? ಅದು ಹೋಯ್ತು. ಓಕೆ, ನೆಕ್ಸ್ಟ್ ಒನ್. ಆಕಾಶ್ ಇಗ್ನೋರ್ ಇಟ್. ಗ್ರಾಕ್ಸ್ ಹೋದ ಬಿಡಿ. ಓಕೆ, ಐ ಡೋಂಟ್ ವಾಂಟ್ ಟು ವೇಸ್ಟ್ ಎನಿಬಡೀಸ್ ಟೈಮ್. ಓಕೆ, ಬರ್ತಾರೆ ಅಂತವ್ರು ಇರ್ತಾರೆ, ಏನ್ ಮಾಡೋಕ್ಕಾಗಲ್ಲ. ಇಗ್ನೋರ್ ಇಟ್. ಓಕೆ, ನಮ್ಮ ಕಾನ್ಸಂಟ್ರೇಷನ್ ಇದರಲ್ಲಿರಬೇಕು. ಕ್ಲಿಯರಾ? ಎಸ್. ಸೊ ಇಲ್ಲಿ ಫಸ್ಟ್ ಮೆಥಡ್ ನೋಡಿದ್ರೆ ಚಾರ್ಜಿಂಗ್ ಬೈ ಫ್ರಿಕ್ಷನ್. ಚಾರ್ಜಿಂಗ್ ಬೈ ಫ್ರಿಕ್ಷನ್ ಅಂದ್ರೇನು? ಒಂದು ಬಾಡಿನ, ಓಕೆ, ಒಂದು ಬಾಡಿ ಮೇಲೆ ಇನ್ನೊಂದು ಬಾಡಿ. ಓಕೆ, ಫಾರ್ ಎಕ್ಸಾಂಪಲ್ ದಿಸ್ ಬಾಡಿ ಇಸ್ ಎ ಅಂಡ್ ದಿಸ್ ಬಾಡಿ ಇಸ್ ಬಿ. ಇವಾಗ ರಬ್ ಮಾಡ್ತಾ ಇದ್ರೆ ನೀವು ಒಂದ್ಸತಿ ಟ್ರೈ ಮಾಡಿ, ಈ ತರ ಕೈ ಇಟ್ಕೊಂಡು ಈ ತರ ಉಜ್ಜಿ, ನಿಮಗೆ ಬಿಸಿ ಫೀಲ್ ಆಗ್ತಿರುತ್ತೆ. ವಿಲ್ ಫೀಲ್ ಹಾಟ್, ವಾರ್ಮ್ ಅಂತ ಹೇಳ್ಬೋದು. ಓಕೆ, ಈ ತರ ಉಜ್ಜಿದ್ರೆ ವಾರ್ಮ್ ಫೀಲ್ ಆಗುತ್ತೆ. ಯಾಕೆ? ಡ್ಯೂ ಟು ಫ್ರಿಕ್ಷನ್. ಅಲ್ಲಿ ಏನಾಗುತ್ತೆ? ಟ್ರಾನ್ಸ್ಫರ್ ಆಫ್ ಅ ಚಾರ್ಜ್ ಆಗುತ್ತೆ. ಬಟ್ ನಮಗೆ ಕಾಣಿಸಲ್ಲ, ಬಿಕಾಸ್ ವೆರಿ ಸ್ಮಾಲ್ ಅಲ್ವಾ, ನಮ್ಗೆ ಕಾಣಿಸಲ್ಲ. ಇಲ್ಲಿ ಟ್ರಾನ್ಸ್ಫರ್ ಆಫ್ ಚಾರ್ಜಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈ ಬಾಡಿ ಬಿ ಇಂದ ಬಾಡಿ ಎಗೆ ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಆದ್ರೆ this body, okay, this body becomes a positive charge body and this becomes a negative charge body. Clear? This method we call it as a sir screenshot ತಗೊಳ್ಳೋಕೆ ಬಿಡಿ, ನಿಮಗೆ ನೋಟ್ ಸಿಗುತ್ತೆ. ಡೋಂಟ್ ವರಿ. ಓಕೆ, ಡೋಂಟ್ ವರಿ. ಎಸ್, ವೆರಿ ಗುಡ್, ವೆರಿ ಗುಡ್. ಸ್ನೇಹ ಕರೆಕ್ಟ್ ಆಗಿದ್ದೀರಾ, ಕರೆಕ್ಟ್ ಆಗಿ ಹೇಳಿದ್ರಾ. 6.25. ನೆಕ್ಸ್ಟ್ ಒನ್. ಸೊ ಮೆಥಡ್ ಆಫ್ ಚಾರ್ಜಿಂಗ್ ಅಲ್ಲಿ ನೆಕ್ಸ್ಟ್ ಒನ್ ಕಂಡಕ್ಷನ್ ಬರುತ್ತೆ. ಸೊ ಕಂಡಕ್ಷನ್ ಅಲ್ಲಿ ನೀವು ಏನ್ ರಿಮೆಂಬರ್ ಮಾಡ್ಕೋಬೇಕಂದ್ರೆ, ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಅ Q1 ಅಂತ ಅನ್ಕೊಳ್ಳಿ. ಓಕೆ, ದಿಸ್ ಇಸ್ Q1 ಅಂಡ್ ದಿಸ್ ಇಸ್ ಅ Q2. Q1 and Q2. Charge on a first sphere it is a Q1 and charge on a second sphere it is a Q2. After contact ಏನಾಗುತ್ತೆ? ಫೈನಲ್ ಚಾರ್ಜ್ ಆನ್ ಈಚ್. ಓಕೆ, ಫೈನಲ್ ಚಾರ್ಜ್ on each sphere. Final charge on each sphere. ಏನಾಗುತ್ತೆ? ಸೊ ಇಲ್ಲಿ ಯಾವ ತರ? Q1 plus Q2 divided by 2. ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ನಥಿಂಗ್ ಎಲ್ಸ್. ಇಷ್ಟು ಮಾತ್ರ ನೆನ್ಪಿಟ್ಕೊಳ್ಳಿ, ಬೇರೆ ಏನು ಬೇಕಾಗಿಲ್ಲ. Q1 plus Q2 divided by 2.
ಸರ್ ವಾಟ್ ಇಫ್ ನೆಗೆಟಿವ್ ಚಾರ್ಜ್ ಇದ್ರೆ ಅಲಾಂಗ್ ವಿತ್ ಸೈನ್, ಇಲ್ಲಿ ನಾನು ಬರೀತೀನಿ ಅಲಾಂಗ್ ವಿತ್ ಸೈನ್, ಅಲಾಂಗ್ ವಿತ್ ಸೈನ್, ಅಲಾಂಗ್ ವಿತ್ ಸೈನ್. ಕ್ಲಿಯರಾ? ಸೊ ಇಲ್ಲಿ ಟ್ರಾನ್ಸ್ಫರ್ ಆಫ್ ಚಾರ್ಜ್ ಆಗುತ್ತೆ ಎಲ್ಲಿವರೆಗೆ ಅಂದ್ರೆ ಎರಡು ಈಕ್ವಿಲಿಬ್ರಿಯಂ ಕಂಡೀಷನ್ ಬರೋವರೆಗೂ. ಕ್ಲಿಯರಾ? ಎಸ್. ಮೊಬೈಲ್ ಚಾರ್ಜಿಂಗ್, ಎಸ್. ಓಕೆ, ಎಕ್ಸಾಂಪಲ್ ಮೊಬೈಲ್ ಚಾರ್ಜಿಂಗ್ ಅಂತ ಹೇಳ್ಬೋದು. ವೆರಿ ಗುಡ್. ನೆಕ್ಸ್ಟ್ ಒನ್, ವೆನ್ ಎ ಪೀಸ್ ಆಫ್ ಪಾಲಿಥಿನ್, ಇದನ್ನ ಟ್ರೈ ಮಾಡಿ. ವೆನ್ ಎ ಪೀಸ್ ಆಫ್ ಪಾಲಿಥಿನ್ is rubbed with a wool, a charge of -2 into 10 power -7 coulomb is developed on a polythene. For example, okay, for example, idu polythene ankona. Okay, this is a polythene. So, ಇಲ್ಲಿ next one, wool. Okay, example ಸುಮ್ಮನೆ ಬರೀತಿರೋದು. ಓಕೆ, ಸೊ ಇದರಲ್ಲಿ ನೆಗೆಟಿವ್ ಚಾರ್ಜ್ ಡೆವಲಪ್ ಆಯಿತು. ಇದರಲ್ಲಿ ನೆಗೆಟಿವ್ ಚಾರ್ಜ್ ಡೆವಲಪ್ ಆಯಿತು. ಎಷ್ಟು? -2 into 10 power -7 ಕೂಲಮ್ ಡೆವಲಪ್ ಆಯಿತು. ಕ್ಯಾನ್ ಯು ಟೆಲ್ ಮಿ ಯಾವ ಬಾಡಿಯಿಂದ ಯಾವ ಬಾಡಿಗೆ ಚಾರ್ಜಸ್ ಫ್ಲೋ ಆಯಿತು? ಎಸ್, ನಿಮ್ಗೆ ಬರುತ್ತೆ NS ಬ್ಯೂಟಿ ಕೇರ್ ಎಂಟೈರ್ ಸಿಲೆಬಸ್ ಸಹಿತ ಬರೀತಾ. ಇಲ್ಲಿ ನಮಗೆ ಟೈಮ್ ಇರೋದು ಏನಂತಂದ್ರೆ, ಟೈಮ್ ಇದೆ ಇನ್ನು. ಓಕೆ, ಅದಕ್ಕೆಲ್ಲ ಒನ್ ಶಾಟ್ ಮಾಡೋದು ಟೈಮ್ ಇದೆ. ಡೆಫಿನೆಟ್ಲಿ ನಾವು ಮಾಡೇ ಮಾಡ್ತೀವಿ, ಪ್ಲೀಸ್ ವೇಟ್. ಇಲ್ಲಿ ನಮಗೆ ಕಾನ್ಸೆಪ್ಟ್ಗಳನ್ನ ಕ್ಲಿಯರ್ ಮಾಡ್ಕೋಬೇಕು, ಯಾಕಂದ್ರೆ ಇದು ಲಾಸ್ಟ್ ಟೈಮ್, ದಿಸ್ ಇಸ್ ದ ಫೈನಲ್ ಟೈಮ್ ನಾವು ಸಬ್ಜೆಕ್ಟ್ನ ಓದೋದು ಫಾರ್ KCET. ನೆಕ್ಸ್ಟ್ ನೀಟಿಗೆ ಓದೋರು ಓದ್ತಾರೆ. ಕ್ಲಿಯರಾ? ಎಸ್. ಇಲ್ಲಿ ಎಲೆಕ್ಟ್ರಾನ್ಸ್ ಎಲ್ಲಿಂದ ಎಲ್ಲಿಗೆ ಟ್ರಾನ್ಸ್ಫರ್ ಆಯ್ತು ಅಂದ್ರೆ, ಇಲ್ಲಿ ಎಲೆಕ್ಟ್ರಾನ್ಸ್ ಆರ್ ಗೆಟಿಂಗ್ ಟ್ರಾನ್ಸ್ಫರ್ಡ್ ಫ್ರಮ್ ಈ ಚಾರ್ಜ್ ಇಂದ ಇಲ್ಲಿಗೆ, ಅಂದ್ರೆ ದಿಸ್ ಇಸ್ ಅ ವೂಲ್. ಓಕೆ, ಅಂಡ್ ದಿಸ್ ಇಸ್ ಪಾಲಿಥಿನ್. ದಿಸ್ ಇಸ್ ಅ ಪಾಲಿಥಿನ್, ರೈಟ್? ಸೊ ಇಲ್ಲಿ ವೂಲಿಂದ ಪಾಲಿಥಿನ್ಗೆ ಚಾರ್ಜಸ್ ಫ್ಲೋ ಆಯ್ತು. ಮಾಸ್ ವಿಚ್ ಈಸ್ ಅ ಟ್ರಾನ್ಸ್ಫರ್ ಟು ಪಾಲಿಥಿನ್ ಇನ್ kg, ಪಾಲಿಥಿನ್ ಇನ್ kg ಅಂತ. ಸೊ ಯಾವಾಗ ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಆಗುತ್ತೆ, ಮಾಸ್ ಸಹಿತ ಟ್ರಾನ್ಸ್ಫರ್ ಆಗುತ್ತೆ, ರೈಟ್? ಈಚ್ ಎಲೆಕ್ಟ್ರಾನ್ ಹ್ಯಾಸ್ ಅ ಮಾಸ್ ಎಷ್ಟು? 9.1 into 10 power -31 kg. ಸೊ ಅದ್ರ ಪ್ರಕಾರ ನೋಡಿದ್ರೆ ಮಾಸ್ ಟ್ರಾನ್ಸ್ಫರ್ಡ್, ಓಕೆ, ಮಾಸ್ ಟ್ರಾನ್ಸ್ಫರ್ಡ್. ಓಕೆ, ಇಲ್ಲಿ ಪೋಲ್ನ ಆನ್ ಮಾಡ್ತೀನಿ. ಎಸ್, ಮಾಸ್ ಟ್ರಾನ್ಸ್ಫರ್ಡ್ ಎಷ್ಟು? ಮಾಸ್ ಆಫ್ ಈಚ್ ಎಲೆಕ್ಟ್ರಾನ್ ಇಂಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ಡ್. ಏನಂದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ಡ್, ME ಅಂದ್ರೆ ಮಾಸ್ ಆಫ್ ಎಲೆಕ್ಟ್ರಾನ್, ಬಿಕಾಸ್ ಎಲೆಕ್ಟ್ರಾನ್ ಮಾತ್ರ ಟ್ರಾನ್ಸ್ಫರ್ ಆಗಕ್ಕಾಗೋದು, ರೈಟ್? ಸೊ ಇವಾಗ ನಮಗೆ n ಗೊತ್ತಿಲ್ಲ, ದೇರ್ ಫೋರ್ n ಗೊತ್ತಿಲ್ಲಲ್ವಾ? ಸೊ ಕ್ವಾಂಟೈಸೇಷನ್ ಆಫ್ ಅ ಚಾರ್ಜ್, ಕ್ವಾಂಟೈಸೇಷನ್ ಆಫ್ ಚಾರ್ಜ್ ಪ್ರಕಾರ NE ಆಲ್ರೆಡಿ ನಮಗೆ ನೆಗೆಟಿವ್ ಸೈನ್ ಇದೆ, ಜಸ್ಟ್ ನಾನು ಮ್ಯಾಗ್ನೆಟ್ ಕ್ಯಾಲ್ಕುಲೇಟ್ ಮಾಡ್ತೀನಿ. ಸೊ n is equal to, okay, n is equal to Q divided by E. What is E? Sorry, Q, 2 into 10 power -7 divided by 1.6 into 10 power -19, right? ಸೊ ಇದನ್ನ, ಈ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಓಕೆ, ಈ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ ಮಾಸ್ ಆಫ್ ಈಚ್ ಎಲೆಕ್ಟ್ರಾನ್ ಎಷ್ಟು? 9.1 into 10 power -31 kg. ಇಲ್ಲಿ ನಿಮಗೆ ಡೌಟ್ ಬರುತ್ತೆ, ಸರ್ 9.1 into 10 power -31 ಹೇಗೆ ಬಂತಂದ್ರೆ, ದಟ್ ಈಸ್ ದ ಫಿಕ್ಸ್ಡ್ ವ್ಯಾಲ್ಯೂ. ಓಕೆ, ಮಾಸ್ ಆಫ್ ಎಲೆಕ್ಟ್ರಾನ್ into what is the n value? That is a 2 into 10 power -7 divided by 1.6 into 10 power -19. ಇಲ್ಲಿ ಸಿಂಪ್ಲಿಫೈ ಮಾಡಿ ಬೇಗ ಬೇಗ. ಸೊ 2 ಮೊದಲು 18 and 2 and ಇಲ್ಲಿ 10 power -31 ಪ್ಲಸ್ ಇಲ್ಲಿ ಎಷ್ಟು ಉಳಿತು? -7. ಈ ಪ್ಲಸ್ -19 ಮೇಲ್ಗಡೆ ಹೋದ್ರೆ ಏನಾಗುತ್ತೆ? +19. ಓಕೆ, ಡಿವೈಡೆಡ್ ಬೈ 1.6. ಓಕೆ, ಸೊ ಇವಾಗ ಇಲ್ಲಿ ನೀವು ನೋಡ್ಬೋದು 1.6 and 18 ಇದನ್ನ ರೌಂಡ್ ಫಿಗರ್ ಮಾಡ್ಬೋದಾ? ಫಸ್ಟ್ ಇದನ್ನ ರೌಂಡ್ ಫಿಗರ್ ಮಾಡೋಣ. ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 10 ಎಷ್ಟಾಗುತ್ತೆ? ದಿಸ್ ಇಸ್ 182 ಡಿವೈಡೆಡ್ ಬೈ 16 ಇಂಟು 10 ಪವರ್. ಇಲ್ಲಿ ಏನಾಗುತ್ತೆ? -31 -7 -38 38 -19. ಓಕೆ, ಎಷ್ಟಾಗುತ್ತೆ? 8 and 1. ಸೊ ದಿಸ್ ಇಸ್ ಓಕೆ, ಇಲ್ಲಿ ಎಷ್ಟಾಗುತ್ತೆ? 10 power -18. ಈ 10 power 1 ಮೇಲ್ಗಡೆ ಬರುತ್ತೆ, ರೈಟ್? 10 power -1 ಅವಾಗ ಎಷ್ಟಾಗುತ್ತೆ? ದಿಸ್ ಇಸ್ ಅಪ್ರಾಕ್ಸಿಮೇಟ್ಲಿ 11.2 ಅನ್ಕೋಣ. ಓಕೆ, ಬಿಕಾಸ್ ಅಪ್ರಾಕ್ಸಿಮೇಟ್ ವೇಲೆ ಕನ್ಸಿಡರ್ ಮಾಡ್ತೀನಿ. ದಿಸ್ ಇಸ್ 10 power -19, 10 power -19, ರೈಟ್? 10 power -19. ಸೊ ಇಲ್ಲಿ ನೀವು ನೋಡ್ಬೋದು ದ ಮಾಸ್ ಎಷ್ಟು ಟ್ರಾನ್ಸ್ಫರ್ ಆಗುತ್ತೆ? 11.2. ಇಲ್ಲಿ ಬಟ್ ನಮ್ಗೆ ಆಪ್ಷನ್ ಇರೋದು 11.4 into 10 power -19. ಎಷ್ಟು ಜನ ಆನ್ಸರ್ ಮಾಡಿದ್ರೆ ಆಪ್ಷನ್ ಎ ಇಸ್ ದ ರೈಟ್ ಒನ್. ಓಕೆ, ಆಪ್ಷನ್ ಎ ಇಸ್ ದ ರೈಟ್ ಒನ್, 25%. ಯಾಕೆಂದ್ರೆ ಇಟ್ ಇಸ್ ಅ ನ್ಯೂ ಕ್ವಶನ್.
ರೈಟ್. ಇಟ್ ಇಸ್ ಅ ನ್ಯೂ ಕ್ವಶನ್, ಅದಕ್ಕೆ ನೀವು 25% ಮಾಡಿದ್ರ. ಹೊಸ ಕ್ವಶನ್ಸ್ ಇರುತ್ತೆ ಇದೇ ರೀತಿ, ರೈಟ್. ಕೃತಿಕಾ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರ, ವಂಡರ್ಫುಲ್. ಓಕೆ, ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಎ ಕೂಲಮ್ಸ್ ಲಾ. ಸೊ ಫಸ್ಟ್ ಒನ್ ಇಟ್ ಇಸ್ ಡನ್. ಸೆಕೆಂಡ್ ಕಾನ್ಸೆಪ್ಟ್, ಟೋಟಲ್ 7 ಕಾನ್ಸೆಪ್ಟ್ ಇದೆ. ಓಕೆ, ಈ ಎಲೆಕ್ಟ್ರಿಕ್ ಚಾರ್ಜಸ್ ಅಲ್ಲಿ ಟೋಟಲ್ 7 ಕಾನ್ಸೆಪ್ಟ್ಗಳಿದೆ. ಓಕೆ, ಕೂಲಮ್ಸ್ ಲಾ. ಸೊ ಕೂಲಮ್ಸ್ ಲಾ ನಮ್ಗೆ ಗೊತ್ತಿದೆ, ಡೈರೆಕ್ಟ್ ಆಗಿ ನಾನು ಫಾರ್ಮುಲಾ ಬರೀತೀನಿ. ಓಕೆ, ಸೊ ಫಾರ್ಮುಲಾ ಏನು, F is equal to K Q1 Q2 divided by R square. Okay, where K is a constant, that value is 1 divided by 4 pi epsilon naught, and numerically that is the 10 power 9 into 10 power 9 into Newton meter square per Coulomb square, right? So this is the constant value. ಇಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡಬೇಕು, ಸರ್ ಈ ಇದರಲ್ಲೂ ಏನಾದರೂ ಕೊಡ್ಬೋದಾ, ಯೂನಿಟ್ ಬಗ್ಗೆ ಕೇಳ್ತಾರೆ. ಆಮೇಲೆ ಎಪ್ಸಿಲಾನ್ ನಾಟ್, ದಟ್ ಈಸ್ ದ ಪರ್ಮಿಟಿವಿಟಿ ಆಫ್ ಎ ಫ್ರೀ ಸ್ಪೇಸ್, 8.854 into 10 power minus 12, ಇದ್ರದ್ದು ಉಲ್ಟಾ, ದಟ್ ಈಸ್ ದ ಕೂಲಮ್ ಸ್ಕ್ವೇರ್ ಪರ್ ನ್ಯೂಟನ್ ಮೀಟರ್ ಸ್ಕ್ವೇರ್. ಕ್ಲಿಯರಾ? ಸೊ ಇಷ್ಟು ನೆನ್ಪಿಟ್ಕೊಳ್ಳಿ. ಗಾಟ್ ಇಟ್? ಸೊ ದಿಸ್ ಇಸ್ ಅ ಸ್ಕೇಲಾರ್ ಫಾರ್ಮ್. ಓಕೆ, ನಾವು ನೆಕ್ಸ್ಟ್ ಒನ್ ಕ್ವಶನ್ಸ್ ನೋಡಿ. ಕ್ವಶನ್ಸ್ ನಾನು ಅರ್ಧ ಮಾಡ್ತೇನೆ, ನೀವು ಅರ್ಧ ಮಾಡಿ, ಬಿಕಾಸ್ ಈ ಕೂಲಮ್ಸ್ ಲಾ ಮೇಲೆ ಒಂದು ಕ್ವಶನ್ ಪಕ್ಕ. ಓಕೆ, ಒಂದು ಕ್ವಶನ್ ಪಕ್ಕ ಇರುತ್ತೆ. ಸೊ ಫಸ್ಟ್ ಒನ್ ನೋಡಿ, 2 identical charges in a vacuum are separated by a distance r. The electrostatic force between them is given by F. Okay, so ಇಲ್ಲಿ ಫಸ್ಟ್ ಒನ್ ಸ್ಪಿಯರ್ ಕನ್ಸಿಡರ್ ಮಾಡ್ಕೊಳ್ಳೋಣ, 2 identical charges. ಓಕೆ, ಸೊ ಇದನ್ನ ಚಾರ್ಜಸ್ ಅಂತ ಅನ್ಕೋತೀನಿ. ಓಕೆ, now distance between them it is a r because they have given, right? ಇಲ್ಲಿ distance between them. ಸೊ ಇಲ್ಲಿ 2 identical charges ಅಂದ್ರೆ Q and Q ಅಂತ ಕನ್ಸಿಡರ್ ಮಾಡ್ಕೋತೀನಿ, Q and Q. ಅಂಡ್ ಇವಾಗ ಇದ್ರ ಮಧ್ಯೆ ಇರೋ ಫೋರ್ಸ್ ಎಷ್ಟು, ಅಕಾರ್ಡಿಂಗ್ ಟು ದ ಒರಿಜಿನಲ್ ಫಾರ್ಮುಲಾ, K Q1 Q2 ಡಿವೈಡೆಡ್ ಬೈ R ಸ್ಕ್ವೇರ್. ಬೇರೆ ಇಂಕಿನ ಯೂಸ್ ಮಾಡ್ತಾ ಇದ್ದೀನಿ. F is equal to K Q1 is to Q2 is to QQ. So Q square divided by R square. Let me consider this is the equation 1. Okay, equation 1. So ಇವಾಗ if 75% of the charges is taken from one of the charges and given to the other, then new force ಎಷ್ಟಾಗುತ್ತೆ? Try to understand this one. Okay, ಇದರಿಂದ 75% ಆಫ್ ಚಾರ್ಜಸ್ ನ ಇದರೊಳಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಓಕೆ, ಇದರಲ್ಲಿ ಏನಾಯ್ತು, ಚಾರ್ಜ್ ನಂಬರ್ ಆಫ್ ಚಾರ್ಜಸ್ ಲೆಸ್ ಆಯ್ತು. ಸೊ ಇಲ್ಲೇ ಓಕೆ, ಎಸ್, ಇಲ್ಲಿ ದಿಸ್ ಇಸ್ ಆರ್, ಸೇಮ್ ಸಪರೇಷನ್. ಓಕೆ, ದಿಸ್ ಇಸ್ ಆರ್ ಅಂಡ್ ಈ ವ್ಯಾಲ್ಯೂ ಎಷ್ಟಾಗುತ್ತೆ, ದಿಸ್ ಇಸ್ 75% ಅಂದ್ರೆ ಎಷ್ಟು ಬರೀಬಹುದು, 3 divided by 4Q, ರೈಟ್? ಯಾಕೆ ನೆಗೆಟಿವ್ ಸೈನ್? 75% ನೆನಪಿದೇನಾ ಮ್ಯಾಥಮೆಟಿಕ್ಸ್ ಅಲ್ಲಿ, 75% ನ 3/4 ಅಂತ ಬರೀಬೋದಾ? ಎಸ್, 75% ನ 3/4 ಅಂತ ಬರೀಬೋದಾ? ಕನ್ಫ್ಯೂಸ್ ಆಗಬೇಡಿ. ಓಕೆ, ಸೊ ಇಲ್ಲಿ ಪೋಲ್ ನ ಜನರೇಟ್ ಮಾಡಿಲ್ಲ. ಓಕೆ, 60 ಸೆಕೆಂಡ್ಸ್ಗೆ ಮಾಡ್ತಾ ಇದ್ದೀನಿ. ನಾವು ಇಲ್ಲಿ ನೋಡ್ಬೋದಾ, 75 ನ 3/4 ಅಂತ ಬರೀಬಹುದು. ಸರ್ ಇಲ್ಲಿ ನೆಗೆಟಿವ್ ಸೈನ್ ಯಾಕೆ? ಬಿಕಾಸ್ ಇದರಿಂದ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ತಿರೋದ್ರಿಂದ. ನಾವು let me consider this is a Q1. Okay, this is also Q1 and this is Q2, first initial case, and this is a Q1 and this is a Q2. Okay, this is also, ಇಲ್ಲಿ ಏನಾಗುತ್ತೆ, ಇಲ್ಲಿ ಆಡ್ ಆಗುತ್ತೆ. Q2 that is equal to Q plus 3Q divided by 4. Am I right? Okay, now very good, ತುಂಬಾ ಜನ ಆನ್ಸರ್ ಮಾಡ್ತಿದ್ದೀರಾ, ವಂಡರ್ಫುಲ್. ಸೊ Q1 is equal to 4Q minus 3Q, ಎಷ್ಟಾಯ್ತು, Q divided by 4. Okay, Q divided by 4 and Q2 4 and 7Q divided by 4. ಮಿನಿಮಮ್ ಮ್ಯಾಥಮೆಟಿಕ್ಸ್ ಗೊತ್ತಾಗಿರ್ಬೇಕು ಇದರಲ್ಲಿ. ಓಕೆ, ನಾವು ಇವಾಗ ನ್ಯೂ ಫೋರ್ಸ್ F dash that is equal to K Q1 Q2 divided by R square. What are the values? K Q1 value, that is a Q divided by 4 into 7Q divided by 4 divided by R square, right? ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ, ಈ 1/4 and 7/4 ನ ಈ ಕಡೆ ತರ್ತೀನಿ, ಅಂದ್ರೆ ಸಪರೇಟ್ ಮಾಡ್ತೀನಿ ಅದನ್ನ. 7/4 ಮಿಕ್ಕಿದ್ದು ಯಾವುದು, K Q ಡಿವೈಡೆಡ್ ಬೈ R ಸ್ಕ್ವೇರ್. ಇಲ್ಲಿ ನೋಡ್ಬೋದು 7 ಡಿವೈಡೆಡ್ ಬೈ 4 16 K Q ಸ್ಕ್ವೇರ್ ಡಿವೈಡೆಡ್ ಬೈ R ಸ್ಕ್ವೇರ್, ರೈಟ್? ನೀವು ನೋಡ್ಬೋದಾ? ವಾಟ್ ಇಸ್ ದ ವ್ಯಾಲ್ಯೂ ಫ್ರಮ್ 1? ಓಕೆ, K Q ಸ್ಕ್ವೇರ್ ಡಿವೈಡೆಡ್ ಬೈ R ಸ್ಕ್ವೇರ್ ಏನಾಗುತ್ತೆ ಅದು? F dash that is equal to 7 divided by 16F. ಬಟ್ ಇಲ್ಲಿ ಕೇಳಿರೋದು F divided by F dash ಅಂತ. F divided by F dash. ಇಲ್ಲಿ ರೀಅರೇಂಜ್ ಮಾಡಿ, ಈ ಇಕ್ವೇಶನ್ ನ ರೀಅರೇಂಜ್ ಮಾಡಿ. ಇಕ್ವೇಶನ್ F divided by F dash ಗೆ ಕನ್ವರ್ಟ್ ಮಾಡಿದ್ರೆ F divided by F dash ನ ಮಾಡಿದ್ರೆ 16 divided by 7. Am I right? 16 divided by 7 ಯಾವುದು?
ಆಪ್ಷನ್ ಬಿ 16 ಡಿವೈಡೆಡ್ ಬೈ 7. ಕ್ಲಿಯರಾ? ಆಪ್ಷನ್ ಬಿ. ವಂಡರ್ಫುಲ್, ವೆರಿ ಗುಡ್, ವೆರಿ ಗುಡ್. ಆಪ್ಷನ್ ಬಿ ನೋಡಿ 13%, ಓನ್ಲಿ 13%. ಅದಕ್ಕೆ ಹೇಳ್ತಿರೋದು ಪ್ರತಿಯೊಂದು ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಸೊ ಅದಕ್ಕೆ ಡೋಂಟ್ ಮಿಸ್. ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ನಿಮ್ಗೋಸ್ಕರ ತಂದಿದ್ದೀನಿ. ನೆಕ್ಸ್ಟ್ ಒನ್, ಇಫ್ two charges Q1 and Q2 are separated with a distance d placed in a vacuum, okay, medium, in a medium of a dielectric constant K. First case ಏನಿದೆ, dielectric constant ಅಲ್ಲಿ ಇಟ್ಟಿದ್ದಾರೆ. We know that effect of a dielectric constant, I hope you remember, okay, F0 divided by K. ಈ K ಅನ್ನೋದು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್. K, ಕ್ಯಾಪಿಟಲ್ ಲೆಟರ್ K ಅನ್ನೋದು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್. ಕನ್ಫ್ಯೂಸ್ ಆಗಬೇಡಿ. ಓಕೆ, ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್, ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್. ವೇರ್ ಸ್ಮಾಲ್ ಲೆಟರ್ K ಅನ್ನೋದು it is a proportionality constant. Proportionality constant. This is a proportionality constant. Clear ಆಯ್ತಾ? This is a capital letter K. ಇದು capital letter K, not small letter K. Okay, dielectric constant. For example, ಇಲ್ಲಿ ಕೊಟ್ಟಿರೋ ಕ್ವಶನ್ ಏನು? Q1, Q2 are separated with a distance d and placed in a medium of a dielectric constant K. What will be the equivalent distance between charges in a air for the same electrostatic force? ಅಂದ್ರೆ ಫಸ್ಟ್ ಕೇಸ್ ಏನು? ಎಫ್. ಓಕೆ, ಇಲ್ಲಿ ಫಸ್ಟ್ ಮೀಡಿಯಂ ಅಲ್ಲಿ ಇಟ್ಟಿದ್ದಾರೆ. ಓಕೆ, ಮೀಡಿಯಂ ಅಲ್ಲಿ ಕೆ, ದಟ್ ಈಸ್ ಇಲ್ಲಿ ಬರೀಲ್ಲ, ಎಫ್ ನಾಟ್ ನ ಕ್ಯಾನ್ಸಲ್ ಮಾಡ್ಕೋತೀನಿ. ದಿಸ್ ಇಸ್ ಸ್ಮಾಲ್ ಲೆಟರ್ ಕೆ, ದಿಸ್ ಇಸ್ ಸ್ಮಾಲ್ ಲೆಟರ್ ಕೆ. Q1, Q2 ಡಿವೈಡೆಡ್ ಬೈ ಡಿ, ಡಿ ಸ್ಕ್ವೇರ್. ಫೈನಾ? ದಿಸ್ ಇಸ್ ಇನ್ ಅ ಏರ್ ಮೀಡಿಯಂ, ದಿಸ್ ಇಸ್ ಇನ್ ಅ ಏರ್ ಮೀಡಿಯಂ. ಇಲ್ಲಿ ಮೇಲ್ಗಡೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಇನ್ ಎ ಮೀಡಿಯಂ, ದಿಸ್ ಇಸ್ ಇನ್ ಅ ಮೀಡಿಯಂ. ಓಕೆ, ದಿಸ್ ಇಸ್ ಇನ್ ಅ ಮೀಡಿಯಂ. ಏನ್ ಬರುತ್ತೆ? ದಟ್ ಈಸ್ F0 divided by capital letter K. ಕ್ಲಿಯರಾ? ಇವಾಗ ಈ ವ್ಯಾಲ್ಯೂ ಏನ್ ಬರಿಬಹುದು? ಇದನ್ನ F0 K Q1 Q2 divided by K d ಸ್ಕ್ವೇರ್. ಈ ಇಕ್ವೇಶನ್ ಮತ್ತೆ ಈ ಇಕ್ವೇಶನ್ ಬೋತ್ ಆರ್ ಈಕ್ವಲ್ ಅಂತ ಹೇಳ್ತಾರೆ. ಯಾಕೆ? ಈ ಫೋರ್ಸ್ ಈಕ್ವಲ್ ಆಗಿದೆ, ಸೇಮ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ನಮಗೆ ಫೈಂಡ್ ಮಾಡಬೇಕಾಗಿರೋದು ಇಲ್ಲಿ ಡಿಸ್ಟೆನ್ಸ್ ಯಾವುದು? ಡಿಸ್ಟೆನ್ಸ್ d in a medium. Okay, this is a new distance d dash ಅಂತ ಕನ್ಸಿಡರ್ ಮಾಡ್ತೀನಿ. Okay, now F0 by the question, by data question ಅಲ್ಲಿ ಕೊಟ್ಟಿದ್ದಾರೆ ಏನಂತ? F0 that is equal to Fm. Okay, F0 ವ್ಯಾಲ್ಯೂ ಏನು? K Q1 Q2 divided by d dash square, that is equal to K Q1 Q2 divided by K d square. Okay, ಈ ಕೆ ಕನ್ಫ್ಯೂಸ್ ಆಗಬೇಡಿ. ಈ ಕೆ ಅನ್ನೋದು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್. ಕ್ಲಿಯರಾ? ಓಕೆ, ನಾವು ಕೆ Q1 Q2 Q2 ಮಿಕ್ಕಿದೆಷ್ಟು? D1 ಸ್ಕ್ವೇರ್, ದಟ್ ಈಸ್ ಈಕ್ವಲ್ ಟು K d ಸ್ಕ್ವೇರ್. ನೀವು ಕೇಳ್ತೀರಾ, ಸರ್ ಇದು ಡಿನಾಮಿನೇಟರ್ ಅಲ್ಲಿ ಇದೆಯಲ್ಲ? ಎಲ್ಲನೂ ಡಿನಾಮಿನೇಟರ್ ಇದೆ, ರೆಸಿಪ್ರೋಕಲ್ ತಗೊಂಡ್ರೆ ಸೇಮ್ ವ್ಯಾಲ್ಯೂ ಸಿಗುತ್ತೆ. ಓಕೆ, ಇವಾಗ ನಮಗೆ ಏನ್ ಕೇಳಿರೋದು? ನ್ಯೂ ಡಿಸ್ಟೆನ್ಸ್ ಡಿ ಡ್ಯಾಶ್ ಕೇಳಿರೋದಲ್ವಾ? ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್. ಓಕೆ, ಸ್ಕ್ವೇರ್ ರೂಟ್. ಓಕೆ, square root on both side, okay. ಇವಾಗ ಏನಾಗುತ್ತೆ? ಸ್ಕ್ವೇರ್ ರೂಟ್ ತಗೊಂಡ್ರೆ this is d dash, ಇದು ಅಂಡರ್ ಸ್ಕ್ವೇರ್ ರೂಟ್ k and this is d and this is the relation. ಸೊ ಎಲ್ಲಿದೆ? ಅಂಡರ್ ಸ್ಕ್ವೇರ್ ರೂಟ್ k into d, ಅಂಡರ್ ಸ್ಕ್ವೇರ್ ರೂಟ್ k into d. ಇಲ್ಲಿ ನೋಡಿ, ಇದು ಕನ್ಫ್ಯೂಸ್ ಆಗಬೇಡಿ, ಇಟ್ ಇಸ್ ರಾಂಗ್. ಇಟ್ ಇಸ್ ಅಂಡರ್ ಸ್ಕ್ವೇರ್ ರೂಟ್ d ಇದೆ, ಬಟ್ ನಮಗೆ k ಬರಬೇಕು. ಇಲ್ಲಿ 2d ಇದೆ, ರಾಂಗ್. d ಆಚೆ ಇದೆ, k ಅಂಡರ್ ಸ್ಕ್ವೇರ್ ರೂಟ್ ಅಲ್ಲಿ. ಇದು ರೈಟ್, ಇದು 1.5 ಇಲ್ಲ. So therefore option C is the right answer. Option C is ಪೋಲೆ ಸ್ಟಾರ್ಟ್ ಮಾಡಿಲ್ಲ. ಐ ಆಮ್ ರಿಯಲಿ ಸಾರಿ. ಓಕೆ, ನೋಡೋಣ ಎಷ್ಟು ಜನ ಆನ್ಸರ್ ಮಾಡ್ತೀರ ನೋಡೋಣ. ಎಸ್, ಟೈಪ್ ಮಾಡಿ ನಿಮ್ಮ ಆನ್ಸರ್ನ. ಓಕೆ, ಎಸ್, ಆಲ್ ಇನ್ ಒನ್. ವೆರಿ ಗುಡ್, ವೆರಿ ಗುಡ್. ಅಂಡ್ ಇಶಾ AK ಬೀಜಂ, ಈ AK ಬೀಜಂ ತುಂಬಾ ಸೆಷನ್ಸ್ ಅಟೆಂಡ್ ಮಾಡ್ತಾ ಇದ್ರಾ? ಐ ಹೋಪ್ ನಿಮ್ಮ ಸ್ಟಡೀಸ್ ಚೆನ್ನಾಗಿ ನಡೀತಿದೆ ಅಂತ. ಓಕೆ, ನೆಕ್ಸ್ಟ್ ಒನ್, ಪ್ರಜ್ವಲ್ VC. Okay, C is the option. Okay, very good. Varshini, Akash, Sudhakar, Srikanth, Bhagyashri, Aditya, Pallavi, Zaida, and Gautami, Bhimappa. Next one, Boss Rai. Okay, Vinith, very good, very good. Now, ivaga option yaudu? Option C is the right one. Okay, option C. ಇನ್ನೊಂದು 2 seconds ಇರುತ್ತೆ, ವೇಟ್ ಮಾಡೋಣ. ಎಸ್, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ 100%. ಲೀಡ್ ಬೋರ್ಡ್ ನೋಡೋಣ ಯಾರಿದ್ದಾರೆ. ಲೀಡ್ ಬೋರ್ಡ್ ಪ್ರಜ್ವಲ್,
ನೆಕ್ಸ್ಟ್ ಒನ್ ವಿನೀತ್ ಈ ಕ್ವಶನ್ಗೆ ಆನ್ಸರ್ ಮಾಡಿರೋದು. ವೇಣು ಎಕೆ BGM, ಇಶಾ ಆರ್ ಐಶಾ, ಆಲ್ ಇನ್ ಒನ್, ಭಾಗ್ಯ, ಅಟ್ಲಾಸ್, ಆಲ್ವೇಸ್ ಬೈ ಹಾರ್ಟ್, ರಾಕಿ. ಓಕೆ, ಸೊ ನೀವು ನೋಡ್ಬೋದು. ಓಕೆ, ವೆರಿ ಗುಡ್, ಕಂಗ್ರಾಚುಲೇಷನ್, ಚೆನ್ನಾಗಿ ಮಾಡ್ತಾ ಇದ್ರಾ. ಅಂಡ್ ನೆಕ್ಸ್ಟ್ ಒನ್ ಹೋಮ್ವರ್ಕ್ ಮಾಡ್ಕೊಳ್ಳಿ. ಸೇಮ್ ಕ್ವಶನ್, ಐ ಮೀನ್ ಸಿಮಿಲರ್ ಟೈಪ್ ಆಫ್ ಕ್ವಶನ್. ಕ್ಲಿಯರಾ? ಓಕೆ, ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಹೋಮ್ವರ್ಕ್ ಎಲ್ಲ ಟ್ರೈ ಮಾಡಬೇಕು ಆಫ್ಟರ್ ದ ಸೆಷನ್, ಟ್ರೈ ಮಾಡಿ, ಯಾಕೆಂದ್ರೆ ಇಟ್ ಇಸ್ ಅ ಪ್ರಾಕ್ಟೀಸ್ ಟೈಮ್ ಫಾರ್ ಯು. ಓಕೆ, ನೌ ನೆಕ್ಸ್ಟ್ ಒನ್, ಟೂ ಸ್ಪಿಯರ್ಸ್ ಆರ್ ಕ್ಯಾರಿಂಗ್ ಎ ಚಾರ್ಜಸ್. ಓಕೆ, ಟೂ ಸ್ಪಿಯರ್ಸ್ ಅಂದ್ರೆ ಇದು. ಓಕೆ, ಟೂ ಸ್ಪಿಯರ್ಸ್ ಆಫ್ ಸಪರೇಷನ್ ಎಷ್ಟು? ಸಪರೇಟೆಡ್ ಬೈ ಡಿಸ್ಟೆನ್ಸ್ ಡಿ. ಎಷ್ಟು ಚಾರ್ಜಸ್ ಇದೆ ಇದರಲ್ಲಿ? +6 ಮೈಕ್ರೋಕೂಲಮ್, ಇದರಲ್ಲಿ +9 ಮೈಕ್ರೋಕೂಲಮ್. ಓಕೆ, ಫೈನ್. ಡಿ ಎಕ್ಸ್ಪೀರಿಯನ್ಸ್ ದ ಫೋರ್ಸ್ ಆಫ್ ರಿಪಲ್ಷನ್ ಅಂತಂದ್ರೆ F is equal to K Q1 Q2 divided by R square. This is the original formula, and convert this one to given condition. Okay, F value that is equal to K as it is. Q1 value ಎಷ್ಟಿದೆ? 6 into 10 power minus 6. Q2 value that is the 9 into 10 power minus 6 divided by, in place of R square what we have a D square. Okay, ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ? 54 into 10 power minus 6 minus 12 into K divided by D square. Let me consider this is equation 1. Next one ಏನ್ ಮಾಡ್ತಿರೋದು? ನೆಕ್ಸ್ಟ್ ಒನ್ ಇದಕ್ಕೆ -3 ಮೈಕ್ರೋಕೂಲಮ್ನ ಆಡ್ ಮಾಡ್ತಿರೋದು. ಎರಡಕ್ಕೂ -3 ಮೈಕ್ರೋಕೂಲಮ್ನ ಆಡ್ ಮಾಡ್ತಿರೋದು. ಅಡಿಟಿವಿಟಿ, ಓಕೆ, ಪ್ರಾಪರ್ಟೀಸ್ ಆಫ್ ಅ ಚಾರ್ಜ್ ತಗೊಂಡ್ರೆ ಅಡಿಟಿವಿಟಿ ನಾರ್ಮಲ್ ಆಗಿ ಆಡ್ ಮಾಡಬಹುದು. ಇಲ್ಲಿ +6 -3 ಎಷ್ಟಾಗುತ್ತೆ? ಇಲ್ಲಿ +6 -3 ಎಷ್ಟಾಗುತ್ತೆ? +6 and -3 ಎಷ್ಟಾಗುತ್ತೆ? ಸೇಮ್ ಡಿಸ್ಟೆನ್ಸ್. ಓಕೆ, ಡಿಸ್ಟೆನ್ಸ್ ಇಸ್ ಸೇಮ್, ಡಿ ಓನ್ಲಿ. ಇಲ್ಲಿ ಆಡ್ ಮಾಡಿದಾಗ ಏನಾಗುತ್ತೆ? ಪ್ಲಸ್ ಅಂಡ್ ಮೈನಸ್, +6 -3 ದಟ್ ಇಸ್ 3 ಮೈಕ್ರೋಕೂಲಮ್, +3 ಮೈಕ್ರೋಕೂಲಮ್. ಇಲ್ಲಿ 9 - 3 ದಟ್ ಇಸ್ +6 ಮೈಕ್ರೋಕೂಲಮ್. ಇಸ್ ಇಟ್ ಕ್ಲಿಯರ್? ಓಕೆ, ಸೊ ಇಲ್ಲೂ ಸಹಿತ ಸೇಮ್ ಆಸ್ ಇಟ್ ಇಸ್ ನ ಫಾಲೋ ಮಾಡಿ. This is, let me consider this is F dash. Okay, this is F dash. Now F dash K Q1 Q2 divided by R square. ಇಲ್ಲಿ substitute ಮಾಡಿ. In place of K as it is Q1 that is a 3 microcoulomb, that is a 10 power minus 6, and Q2 that is a 6 into 10 power minus 6 divided by, in place of R square it is a D square. Further simplify ಮಾಡಿದ್ರೆ 6 10 power minus 12 and K divided by D square. Okay, now let me consider this is a equation 2. Okay, equation 2. So ಇಲ್ಲಿ ಅವ್ರು ಕೇಳ್ತಿರೋದೇನು? the new force of repulsion ಅಂತ ಕೇಳ್ತಿರೋದು, ರೈಟ್? ನ್ಯೂ ಫೋರ್ಸ್ ಆಫ್ ರಿಪಲ್ಷನ್. ರೆಸಿಪ್ರೋಕಲ್ ತಗೊಳ್ಳೋಣ. ರೆಸಿಪ್ರೋಕಲ್ F divided by F dash ಎಷ್ಟು ಬಂದಿದೆ? 54 into 10 power minus 12 K D square for the first one. Second one ಎಷ್ಟು ಬಂತು? It is the 18 into 10 power minus 12 into K into D square. Am I right? Yes. Next one ನೋಡಿ, K get cancelled, D get cancelled, and 12 minus 12 get cancelled, and 54 divided by 18 ಉಳಿತು. ಎಂಟ 3 24. ಓಕೆ, 3/1 ಆಗುತ್ತೆ. ಸೊ ದಿಸ್ ಇಸ್ F divided by F dash. ಬಟ್ ಅವ್ರು ಕೇಳಿರೋದು ವಾಟ್ ಇಸ್ ದ ನ್ಯೂ ಫೋರ್ಸ್ ಅಂತ ಕೇಳಿರೋದು. ದೇರ್ಫೋರ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಇಲ್ಲಿ ಹೋಗುತ್ತೆ, ಐ ಮೀನ್ ದಿಸ್ ಒನ್ ಇಲ್ಲಿ ಬರುತ್ತೆ. ಸೊ ಆಫ್ಟರ್ rearranging the equation you will be getting right answer, that is F by 3. F by 3 that is option A. ಪೋಲ್ ಆನ್ ಮಾಡಿರ್ಲಿಲ್ಲ? ಎಸ್. ನೋಡೋಣ ಎಷ್ಟು ಜನ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತೀವಿ ನೋಡೋಣ. ಇವಾಗ ಪೋಲ್ ಆನ್ ಮಾಡಿದ್ದೀನಿ. ಎಸ್, ವೆರಿ ಗುಡ್. ಎಸ್ ಮಾಡಿಸ್ತೀನಿ, ಖಂಡಿತ. ಮಹೇಶ್, ನೀವು ನೋಡಿದ ಮೇಲೆ ಮಾತಾಡಿ. ಓಕೆ, ಹೊಸ ಕ್ವಶನ್ಸ್ ತಂದಿದ್ದೀನಿ. ಓಕೆ, ಎಸ್, ವೆರಿ ಗುಡ್. ಎಲ್ಲರೂ ಚೆನ್ನಾಗಿ ಆನ್ಸರ್ ಮಾಡ್ತಿದ್ರಾ? ವಂಡರ್ಫುಲ್. ಓಕೆ, ವೆರಿ ಗುಡ್. ನಾವು ಲೆಟ್ಸ್ ಮೂವ್ ಆನ್ ಟು ದ, ಎಷ್ಟು ಜನ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರೆ ನೋಡೋಣ. ಲೀಡ್ ಬೋರ್ಡ್ ಪ್ರತಿ ಒಂದು ಕಾನ್ಸೆಪ್ಟ್ಗೆ ನೋಡ್ತೀನಿ. ಓಕೆ, ವೆರಿ ಗುಡ್. ಮಲ್ಲಿಕಾರ್ಜುನ್ ಪಾಟೀಲ್, ದೀಕ್ಷಿತ್, ಓಕೆ, ಪ್ರಜ್ವಲ್, ಪಲ್ಲವಿ, AK ಬೀಜಂ. Very good, boys. Very good. So here right answer that is option A. 91.183. Let's move on to the next concept, that is, okay, homework. Practice ಮಾಡಿ, ತಪ್ಪದೆ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಸೇಮ್ ಸಿಮಿಲರ್ ಕ್ವಶನ್ಸ್ ಇದೆಲ್ಲ ಹೋಮ್ವರ್ಕ್ ಕೊಟ್ಟಿದ್ದೀನಿ. ಓಕೆ, ನಾವು 2 identical charges ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 60 seconds. Now 2 identical charges repel each other with a force equal to 10 milligram weight when they are 0.6 meter apart in a air.
and here they have given g value, that is the acceleration due to gravity. The value of each charge is, according to the Coulomb's law, that is given by F is equal to K Q1 Q2 divided by R square, original formula, right? Compare ಮಾಡಿ question. Two identical charges andre F is equal to K Q1 Q2 ಏನಾಗುತ್ತೆ Q square divided by separation ಎಷ್ಟು ಕೊಟ್ಟಿದ್ದಾರೆ, separation that is 0.6 whole square, right? And F in terms of a weight, okay, in terms of a weight, that is the mg, okay, this is the mg. F is equal to m, mass ಎಷ್ಟು ಕೊಟ್ಟಿದ್ದಾರೆ, mass 10 milligram, okay, 10 milli, okay. So first mass na convert ಮಾಡ್ಕೋತೀನಿ, ಇಲ್ಲ ಅಂದ್ರೆ ಕನ್ಫ್ಯೂಸ್ ಆಗ್ತಾರೆ, this g that g, okay. So ಇಲ್ಲಿ mass m that is equal to 10 milligram, right? 10 milligram. So ಇಲ್ಲಿ milligram na 10 into milligram ಗೆ 10 power 3, okay, 10 power milli ಅಂದ್ರೆ 10 power 3 grams, okay. So ಇಲ್ಲಿ substitute ಮಾಡಿ, okay. So ಇಲ್ಲಿ F value, this is mg. M ಅನ್ನೋದು mass and g ಅನ್ನೋದು acceleration due to gravity, not a gram, okay. Next one, milligram weight. Next, kq square divided by 0.6 whole square, okay. Now mass is to 10 into 10 power minus 3, and what about the g? G is a 10, that is equal to k is to 9 into 10 power 9 q square divided by 0.6 whole square, okay. Now ಇವಾಗ ನೋಡಿ 10 power 1 10 power 1 10 power 2 and 10 power minus ಎಷ್ಟಾಗುತ್ತೆ 10 power 1 ಆಗುತ್ತೆ. ಸೊ ಈ 10 power 9 into 10 power 9 ನ ಕೆಳಗಡೆ ತಗೊಂಡು ಬನ್ನಿ, ಕಡೆ ಕ್ರಾಸ್ ಮಲ್ಟಿಪ್ಲಿಕೇಶನ್ 10 power 9 ಮಿಕ್ಕಿದೆಷ್ಟು q square divided by 0.6 whole square, right? ಸೊ ಇವಾಗ ಫರ್ದರ್ ಸಿಂಪ್ಲಿಫಿಕೇಶನ್, ಪೋಲ್ ಆನ್ ಆಗಿದೆನಾ, ಪೋಲ್ ಎಸ್, ಇಟ್ ಇಸ್ ರನ್ನಿಂಗ್, ಓಕೆ. ನಾ ಈ 10 power ಪ್ಲಸ್ 9 ನ ಮೇಲ್ಗಡೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ 10 power minus 10 divided by 9 and q square divided by 0.6 whole square. ಇವಾಗ ಏನ್ ಮಾಡಿ ಅಂತಂದ್ರೆ ಟೇಕ್ ಅಂಡರ್ ಸ್ಕ್ವೇರ್ ರೂಟ್, ಓಕೆ, ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್. ನಾನು ಒಂದು ಗ್ಯಾರಂಟಿ ಕೊಡ್ತೀನಿ, ಕಂಪ್ಲೀಟ್ ಸೆಷನ್ ನೋಡಿದ್ರೆ ನೀವು ಮತ್ತೆ ಓದೋದು, ಬೇರೆ ಬುಕ್ಗಳು ಓದೋದು ಅವಶ್ಯಕತೆ ಇಲ್ಲ. ಗೆಟ್ ಮೈ ಪಾಯಿಂಟ್, ಓಕೆ. PDF ಖಂಡಿತ ಸಿಗುತ್ತೆ, ಮಾಡ್ಯುಲಸ್ ಖಂಡಿತವಾಗಿ ಸಿಗುತ್ತೆ, ನಾನು ಆಲ್ರೆಡಿ ಫಸ್ಟ್ ಇನ್ಫಾರ್ಮ್ ಮಾಡಿದ್ದೀನಿ, ಅದೊಂದ್ಸತಿ ನೋಡಿ, ಓಕೆ. ನಾವು ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್ ಏನಾಗುತ್ತೆ, ಇದು ಅಂಡರ್ ಸ್ಕ್ವೇರ್ ರೂಟ್ ಮಾಡಿದ್ರೆ 10 power 9, ಇಲ್ಲೇನಾಗುತ್ತೆ ಅಂಡರ್ ಸ್ಕ್ವೇರ್ ರೂಟ್ ತಗೊಂಡ್ರೆ ದಿಸ್ ಬಿಕಮ್ಸ್ q ಡಿವೈಡೆಡ್ ಬೈ 0.6 ಆಗುತ್ತೆ, ರೈಟ್? ಸೊ ಅಂಡರ್ ಸ್ಕ್ವೇರ್ ರೂಟ್ ಆಚೆ ತೆಗೆದ್ರೆ ಏನಾಗುತ್ತೆ 10 power minus 5 and this one becomes a 3 and ಇಲ್ಲಿ q divided by 0.6. ಇವಾಗ ನನಗೆ q ಬೇಕು, ಕ್ರಾಸ್ ಮಲ್ಟಿಪ್ಲೈ ಎಷ್ಟು ಬರುತ್ತೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 0.6 divided by 3 into 10 power minus 5. ಈ ಡೆಸಿಮಲ್ ಪಾಯಿಂಟ್ ನ ನಾನು ಎಲಿಮಿನೇಟ್ ಮಾಡಬೇಕು ಅಂತಂದ್ರೆ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 10 ಮಾಡಿ, ಎಷ್ಟಾಗುತ್ತೆ q is equal to 6 divided by 3. ಈ 10 power 1 ನ ಮೇಲ್ಗಡೆ ತಗೊಂಡೋಗಿ ಏನಾಗುತ್ತೆ 10 power minus 6, ಓಕೆ. ಸೊ 3 1 3 3 2 6, ಸೊ 2 into 10 power minus 6, ಇಲ್ಲೇ ಬರೀತೀನಿ, q is equal to 10 power minus 6 ನ ಮೈಕ್ರೋ ಕೂಲಂಬ್ ಅಂತ ಬರಿಬೋದಾ? ಎಸ್, ಡೆಫಿನೆಟ್ಲಿ ಬರಿಬಹುದು, right? So that is option D is the right answer. Option D is the right answer. Very good. ಅಯ್ಯ 6.25%. ಯಾಕೆ? ಎಸ್, ಮಲ್ಟಿ FF ಏನ್ ಕೇಳಿದ್ರೆ ಸರ್ ಡೌಟ್, ಏನ್ ಡೌಟ್ ಹೇಳಿ, ಕೇಳಿ ನಾನು ಆನ್ಸರ್ ಮಾಡ್ತೀನಿ ನಿಮ್ಮ ಕ್ವಶನ್ಗೆ. ಎಸ್, ಏನ್ ಡೌಟ್ ಕೇಳಿ. ಆಯುಷ್, ನಮ್ಗೆ ಇನ್ನೊಂದು ಚಾನಲ್ ಇದೆ, PW ಹಿಂದಿ, ಓಕೆ, PW ಹಿಂದಿ ಚಾನಲ್ ನೋಡ್ಬೋದು, ಓಕೆ. ನಾ ಎಸ್ ಮುಫ್ತಿ, ಸಾರಿ ಮಲ್ಟಿ FF ಏನು ನಿಮ್ಮ ಡೌಟ್ ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ಎಸ್, okay, now let's move on to the next question. Yes, this is considered this as a homework question. ಎಷ್ಟು 3 4 ಅದು. Next one, that is find the force on a charge Q1, okay, Q1 300 microcoulomb due to the charge Q2 minus 10 microcoulomb if the position of the charge are given as a. This is a new question, okay. ಇದನ್ನ ಕರೆಕ್ಟ್ ಆಗಿ ಕಾನ್ಸಂಟ್ರೇಟ್ ಮಾಡಿ ಕೇಳಿ, ಓಕೆ. ಸೊ ನೀವು ಸ್ಕೇಲರ್ ಫಾರ್ಮ್ ಅಂದ್ರೆ ಯೂಸ್ ಟು ರೈಟ್ F is equal to K Q1 Q2 divided by R square.
ಬಟ್ ಇಲ್ಲಿ ವೆಕ್ಟರ್ ಕ್ವಾಂಟಿಟೀಸ್ ಅಲ್ಲಿ ಕೇಳಿದಾರೆ. ಸೊ ಏನ್ ಮಾಡ್ಬೇಕು ಅದಕ್ಕೆ, ಇಲ್ಲಿ ಕೇಳಿರೋದು ಫೈಂಡ್ ದ ಫೋರ್ಸ್ ಆನ್ ಎ ಚಾರ್ಜ್ Q1 ಅಂದ್ರೆ ಫೋರ್ಸ್ ಆನ್ ಎ ಚಾರ್ಜ್ ಡ್ಯೂ ಟು ಚಾರ್ಜ್ 2 F12 K Q1 Q2 ಡಿವೈಡೆಡ್ ಬೈ ಈ ಆರ್ ಸ್ಕ್ವೇರ್ ಏನಿದೆಯಲ್ಲ ಇದನ್ನೇನ್ ಮಾಡೋದು R1 minus R2 ಮಾಡ್ಯುಲಸ್ ಓಕೆ ಹೋಲ್ ಸ್ಕ್ವೇರ್ ಅಂಡ್ ಹಿಯರ್ ಇಟ್ ಇಸ್ ಅ ಯೂನಿಟ್ ವೆಕ್ಟರ್. ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ K Q1 Q2 ಇಲ್ಲಿ ನಾನು ಆನ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಟೇಕ್ 90 seconds ಓಕೆ ಬಿಕಾಸ್ ವೆಕ್ಟರ್ ಕ್ವಾಂಟಿ ಮೇಲೆ. ಸೊ ಯೂನಿಟ್ ವೆಕ್ಟರ್ ಗೊತ್ತಿದೆಯಲ್ಲ, ಯೂನಿಟ್ ವೆಕ್ಟರ್ ಅಂದ್ರೆ ಯಾವ ತರ ಬರೀತೀರಾ, ಮಾಡ್ಯುಲಸ್ ಆಫ್ ವೆಕ್ಟರ್ ಇಂಟು ಯೂನಿಟ್ ವೆಕ್ಟರ್, ದಟ್ ಇಸ್ ಅ ಡೈರೆಕ್ಷನ್. ವೆಕ್ಟರ್ ಅಂದ್ರೆ ಇಟ್ ಇಸ್ ಅ ಮ್ಯಾಗ್ನಿಟ್ಯೂಡ್ ಇಂಟು ಡೈರೆಕ್ಷನ್ ಓಕೆ. ಯೂನಿಟ್ ವೆಕ್ಟರ್ rearrange ಮಾಡಿದ್ರೆ R1 vector minus R2 vector power 3 this one R1 vector minus R2 vector okay. Now ಈ R1 R2 ಏನು, ಇಲ್ಲಿ this one is the R1 and this one is the R2 okay. ಸೊ ಇಲ್ಲಿ ಬರೀತೀನಿ ಫಸ್ಟ್ ಒನ್ R1 vector ಏನ್ ಹೇಳ್ತಿದೆ XYZ ಅಂತ, this is a XYZ okay. ಸೊ XYZ ಅಂತಂದ್ರೆ ಇಲ್ಲಿ ನಾನು ಬರೀತೀನಿ R1 nothing but X, Y, Z, that is 1 minus 1, 2 and R2, that is minus 1, 1 and 1. Okay, this is also X, Y, Z. This is also X, Y, Z, that is equal to minus 1, 1 and 1. Okay, now, ಇವಾಗ X, Y, Z ಅಲ್ಲಿ ಬರೆದ್ರೆ ಪೊಸಿಷನ್ ವೆಕ್ಟರ್ ಯಾವ ತರ ಬರೀತೀರಾ XI cap. Okay, ಜನರಲ್ಲೇ ನಾನು ಪೊಸಿಷನ್ ವೆಕ್ಟರ್ನ ಬರೀತೀನಿ. Position vector it is given by xi cap, yj cap plus zk cap. ನೆನಪಿದ್ದೀರಾ ಓಕೆ, zk cap. ಇವಾಗ R1 vector in place of x ಏನಿದೆ 1 i cap and in place of y it is a minus j cap plus 2 k cap. Okay, so this is a R2, R1. And what about R2? R2 ಸಹಿತ same. In place of x, that is a minus 1 I cap. In place of y, that is a j cap plus k cap. Okay. So R1 and R2 ಗೊತ್ತಾಯ್ತು. ಇವಾಗ ನಮಗೆ ಬೇಕಾಗಿರೋದು R1 minus R2. R1 minus R2. Okay. R1 ಏನಿದೆ I cap minus j cap plus 2k cap. Okay. So this is the unit vector. Vector. Minus. Next one ಯಾವುದು? Minus I cap plus j cap plus k cap. Okay, so simplify ಮಾಡಿದ್ರೆ I cap minus j cap plus 2k cap minus 1 minus plus I cap minus j cap minus k cap. Simplify ಮಾಡಿ ಎಷ್ಟು ಬರುತ್ತೆ ನೋಡ. ಸೊ ಇಲ್ಲಿ plus 2 I cap minus 2 j cap and plus 2k cap minus k cap, that is a plus k cap. Okay, so this is R1 vector, R2 vector. Okay, modulus ತಗೊಂಡ್ರೆ okay, modulus ತಗೊಂಡ್ರೆ under square root. Okay, under square root ಎಷ್ಟಾಗುತ್ತೆ 2 square plus minus 2 square plus 1 square ಎಷ್ಟಾಗುತ್ತೆ, this is 2 square 4, 2 square 4, 1 square it is a 1, that is a 9. So that means R1 minus R2 that is equal to 3. Okay, ಸೊ ಇವಾಗ ನಮಗೆ ಫರ್ದರ್ ನೋಡೋದಾದ್ರೆ F12 K ವ್ಯಾಲ್ಯೂ ಎಷ್ಟು 9 into 10 power 9. ಓಕೆ, Q1 ವ್ಯಾಲ್ಯೂ ಎಷ್ಟು Q1 300 microcoulomb along with the sign 300 microcoulomb 300 micro 10 power minus 6. Next one Q2 ಎಷ್ಟು minus 10 microcoulomb along with the sign. ಓಕೆ, ಯಾವಾಗ ವೆಕ್ಟರ್ ಕ್ವಾಂಟಿಟಿ ಬರುತ್ತಲ್ಲ ಅವಾಗ along with the sign ನ ಮಲ್ಟಿಪ್ಲೈ ಮಾಡಬೇಕು 10 power minus 6 divided by okay, divided by modulus of this one ಎಷ್ಟಿದೆ 3 cube okay into R1 minus R2 ವೆಕ್ಟರ್ ಎಷ್ಟು ಬಂದಿದೆ 2i minus 2j 2i minus 2j plus k. okay, now further simplification ಸ್ವಲ್ಪ ನೀವು ಫಸ್ಟ್ ಟೈಮ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಅನ್ಸಬಹುದು, ಒಂದ್ಸತಿ ಪ್ರಾಕ್ಟೀಸ್ ಮಾಡಿ, ಇಟ್ ವಿಲ್ ಬಿ ವೆರಿ ಈಸಿ. ಓಕೆ, 9 into ಇಲ್ಲಿ ನೋಡಿ 10 power 9 10 power minus 6 minus 6 ಎಷ್ಟಾಗುತ್ತೆ, this is 9 into 10 power 9 minus 12. okay, and next one that is equal to 300 into ಇಲ್ಲಿ ಮೈನಸ್ ನಾಚೆ ತಗೋತೀನಿ,
ಇದೆಯಲ್ಲ ಇದು ಆಚೆ ತಗೋತೀನಿ ಇಂಟು 10 ಡಿವೈಡೆಡ್ ಬೈ 3 3s 9 9 3s 27 ರೈಟ್ 27 ಆಯಿತು. ಸೊ ಮಿಕ್ಕಿದ್ದು 2i minus 2j plus 2k right. Further simplification f12 that is equal to ಎಷ್ಟಾಗುತ್ತೆ ಇಲ್ಲಿ 100 ಇಲ್ಲಿ 1 ಇದೆ 10 power 3 ಅಂತ ಬರಿಬೋದಾ? ಎಸ್ ಬರಿಬೋದು. 3 ಒಂದ್ಲೆ 3 ಸಾರಿ 9 ಒಂದ್ಲೆ 9 9 3 27 3 ಓಕೆ. ಸೊ ನೆಕ್ಸ್ಟ್ ಎಷ್ಟು 3 ಇಲ್ಲಿ 200 ಇದೆ. ಸೊ 10 power 2 ಇಲ್ಲಿ 10 ನ 10 power 1 ಅಂತ ಬರಿಬೋದು. ಇಲ್ಲಿ ಆಲ್ರೆಡಿ 10 power ಎಷ್ಟಾಯ್ತು ಇಲ್ಲಿ 10 power minus 3 ಇದೆ ಓಕೆ divided by 3. Next one 2i cap minus 2j cap plus k cap that is equal to 3 ones are 3 ones are. So ಇಲ್ಲಿ 10 power 3 into 10 power minus 3 along with a negative sign into 2i cap minus 2j cap plus k cap. Okay. Now ಇಲ್ಲಿ 10 power minus 3 10 power plus 3 cancel ಆಯಿತು. ಸೊ ಮಿಕ್ಕಿದ್ದು 2i cap minus 2j cap plus k cap. Okay, so finally force final expression f is okay f vector that is open the bracket 2i cap minus 1 minus plus 2j cap minus 1 plus minus k cap. Okay, so this is the required solution. So which one? Minus 2i plus 2j minus 2i ಎಲ್ಲಿದೆ ಅಲ್ದನ್ನ ಬಿಟ್ಟು ಮಿಕ್ಕಿದ ಎಲಿಮಿನೇಟ್ ಮಾಡಿ minus 2i ಇಲ್ಲಿ minus 2i ಇಲ್ಲ. ಸೊ ದಿಸ್ ಇಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕರೆಕ್ಟಾ? minus 2i plus 2j minus k. ಎಸ್ ದಟ್ ಈಸ್ ಆಪ್ಷನ್ ಬಿ. ನೋಡಿ ಎಷ್ಟು ಜನ ಆನ್ಸರ್ ಮಾಡಿದಿರಾ? ಇಲ್ಲೇ ಸ್ವಲ್ಪ ಜನ ಡ್ರಾಪ್ ಆಗಿಬಿಡ್ತಾರೆ. ಓನ್ಲಿ 17%. ಓಕೆ ಓನ್ಲಿ 17% ಅರ್ಥ ಮಾಡ್ಕೊಳ್ಳಿ. ಓಕೆ ಮಿಸ್ಟರ್ ಆಲ್ ಇನ್ ಒನ್ ಐ ನೋ ಇದು ನಿಮ್ಗೆ ಮಾಡಿಸಿರ್ಲಿಕ್ಕಿಲ್ಲ. ಒಂದ್ಸತಿ ಪ್ರಾಕ್ಟೀಸ್ ಮಾಡಿ ಡೆಫಿನೆಟ್ಲಿ ವಿಲ್ ಗೆಟ್ ಇಟ್. ಯಾವ ವೆಕ್ಟರ್ ಫಾರ್ಮಲ್ಲಿ ಕೇಳ್ತಾರಲ್ಲ ಅಲಾಂಗ್ ವಿತ್ ಸೈನ್ ನೀವು ಮಾಡಬೇಕಾಗತ್ತೆ. ಓಕೆ ಟುಮಾರೋ ಮೈ ಹಿಂದಿ ಎಕ್ಸಾಮ್ ಹೌ ಕ್ಯಾನ್ ಐ ಸಿ ದಿಸ್ ವಿಡಿಯೋ ಅಗೇನ್? ಇಲ್ಲಿ ರೆಕಾರ್ಡೆಡ್ ಆಗಿರುತ್ತೆ ಯೂಟ್ಯೂಬಲ್ಲಿ. ಸೇಮ್ ಯೂಟ್ಯೂಬ್ ಬಂದು PW ಕನ್ನಡ ಅಲ್ಲಿ ಬಂದು ನೋಡಿದ್ರೆ ಲೈವ್ ಸೆಷನ್ ಅಲ್ಲಿ ನಿಮಗೆ ಬಾಕ್ಸ್ ತರ ಕಾಣಿಸುತ್ತಲ್ಲ ಅಲ್ಲಿ ಲೈವ್ ಸೆಷನ್ ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ. ಓಕೆ ನಾವು ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್ ಸೂಪರ್ಪೋಸಿಷನ್ ಪ್ರಿನ್ಸಿಪಲ್. ಸೂಪರ್ಪೋಸಿಷನ್ ಪ್ರಿನ್ಸಿಪಲ್ ಅಂದ್ರೆ ಒಂದು ಚಾರ್ಜ್ ಮೇಲೆ ಮಲ್ಟಿಪಲ್ ಫೋರ್ಸ್ ಆಕ್ಟ್ ಆಗಿದ್ರೆ ಅದನ್ನ ಯಾವ ತರ ಕ್ಯಾಲ್ಕುಲೇಟ್ ಮಾಡೋದು ಈಸಿ ಆಗಿರುತ್ತೆ. ಒಂದು ಕ್ವಶನ್ ನೋಡ್ತಾ ಹೋಗೋಣ. ಓಕೆ ನೆಕ್ಸ್ಟ್ ಒನ್ ಇಲ್ಲಿ ನೋಡಿ an infinite number of point charges each carry 1 millicoulomb charges are placed along y-axis at y is equal to 1 meter 2 meter 4 meter 8 meter and the total force on 1 millicoulomb point charge placed at a origin is x into 10 power 3 newton. Value of x na find ಮಾಡಬೇಕು. ಇಲ್ಲಿ total force according to superposition principle ಪ್ರಕಾರ okay according to superposition principle ಪ್ರಕಾರ that is f1 plus f2 plus f3 plus f4 and so on right according to this question. And Coulomb's law point charge ಪ್ರಕಾರ ನೋಡಿದ್ರೆ k q1 q2 divided by r square that's all. okay so ಇಲ್ಲಿ ಕ್ವಶನ್ ಕೊಟ್ಟಿರೋದೇನು ಕರೆಕ್ಟ್ ಆಗಿ ಅನಲೈಸ್ ಮಾಡಿ. ಓಕೆ ಸೊ ಇಲ್ಲಿ ನಿಮಗೆ y axis ಕೊಟ್ಟಿಲ್ಲ. ಓಕೆ ಲೆಟ್ ಮಿ ಕನ್ಸಿಡರ್ y x axis ಆಲ್ಸೋ. ಓಕೆ y axis ಕೇಳಿದ್ದಾರೆ. ಸೊ ಇಲ್ಲಿ y axis ಅಲ್ಲಿ ಚಾರ್ಜಸ್ ಇಟ್ಟಿದ್ದಾರೆ. ಓಕೆ ಸೊ at origin okay at origin this is origin an infinite number of point charges each carrying a 1 millicoulomb charges placed along y axis at y is equal to 1 meter. okay 1 meter and next one 2 meter. okay next one 4 meter. okay next one 8 meter and so on. okay idu mark ತೋರಿಸಿರೋದು so on ಅಂತ. The total force on a 1 millicoulomb point charge placed at the origin. Origin ಅಲ್ಲೂ ಸಹಿತ ಒಂದು ಚಾರ್ಜ್ ಇಟ್ಟಿದ್ದಾರೆ. ಓಕೆ ಸೊ ಇದರ ಮೇಲೆ ಫೋರ್ಸ್ ಎಷ್ಟು? ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಓಕೆ ಡ್ಯೂ ಟು ದಿಸ್ ಚಾರ್ಜ್ ಅಟ್ 1 ಮೀಟರ್ ಅಲ್ಲಿ ಲೈಕ್ ಚಾರ್ಜಸ್ ಆಗಿರೋದ್ರಿಂದ ರಿಪಲ್. ಎಟ್ ದ ಸೇಮ್ ಟೈಮ್ ಸೆಕೆಂಡ್ ಚಾರ್ಜ್ ದಟ್ ಈಸ್ ಅಟ್ 2 ಮೀಟರ್ ಇದ್ರ ಮೇಲೆ ಫೋರ್ಸ್ನ ಎಕ್ಸರ್ಟ್ ಮಾಡಿದ್ರೆ ಓಕೆ ಡ್ಯೂ ಟು ದಿಸ್ ಫೋರ್ಸ್ನ ಎಕ್ಸರ್ಟ್ ಮಾಡಿದ್ರೆ ಈ ತರ ಹೋಗುತ್ತೆ. ಓಕೆ ಅದೇ ರೀತಿ ಡ್ಯೂ ಟು ಥರ್ಡ್ ಚಾರ್ಜ್ ಈ ತರ ಹೋಗುತ್ತೆ. ರೈಟ್ ಸೊ ನೀವು ಯಾರೋ ಮಾರ್ಕ್ ನೋಡಬಹುದು. ಆರೋ ಮಾರ್ಕ್ ಯಾಕೆ ಚಿಕ್ಕದಾಗ್ತದೆ? ಬಿಕಾಸ್ ಡಿಸ್ಟೆನ್ಸ್ ಇಸ್ ಇನ್ಕ್ರೀಸಿಂಗ್ ಫೋರ್ಸ್ ಡಿಗ್ರೀಸ್ ಆಗ್ತಾ ಹೋಗುತ್ತೆ. ದಟ್ ಈಸ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್. ನೌ ಅಕಾರ್ಡಿಂಗ್ ದ ಕಂಡೀಷನ್ ಸೂಪರ್ಪೋಸಿಷನ್ ಪ್ರಿನ್ಸಿಪಲ್ ಪ್ರಕಾರ ಓಕೆ ಎಫ್ ನೆಟ್ ದಟ್ ಈಸ್ ಈಕ್ವಲ್ ಟು ಇಲ್ಲಿ ನೋಡಬಹುದು ಆಲ್ ಆರ್
1 millicoulomb, okay? 1 millicoulomb only. So illu 1 millicoulomb. This is also 1 millicoulomb. Everything same, 1 millicoulomb only. Okay? So K Q square, okay? Bracket open ಮಾಡಿದ್ರೆ 1 divided by R1 square plus 1 divided by R2 square plus 1 divided by R3 square plus so on. ಸರ್ ಇದು ಕೆ ಕ್ಯೂ ಸ್ಕ್ವೇರ್ ಯಾಕೆ ಆಚೆ ತಗೊಂಡಿದ್ರ? ಕೆ ಇಸ್ ಕಾನ್ಸ್ಟೆಂಟ್, ದಟ್ ಇಸ್ 9 into 10 power 9 and q square it is also q1 and q2. ಇಲ್ಲಿ ಬರೀತೀನಿ ನೋಡಿ, q1 and q2 and q3 and so on or are equal to q only, 1 millicoulomb. ಇಲ್ಲಿ ಬರೀತೀನಿ ವ್ಯಾಲ್ಯೂ ಆಫ್ q, that is a 1 millicoulomb. ಇಲ್ಲಿ ಬರೆಯೋದಾದ್ರೆ okay, so let's substitute the values. F nat that is equal to k ಎಷ್ಟು ವ್ಯಾಲ್ಯೂ, that is a 9 into 10 power 9 and q ಎಷ್ಟು 10 power minus 3 Coulomb whole square bracket. First distance from origin is to 1 meter. Okay, 1 divided by 1 square plus from origin next distance is 2, that is a 2 square plus third distance that is a 4 square and plus so on. Okay, so further simplification madre 9 into 10 power 9 into 10 power minus 6, open the bracket. Okay, now ಇಲ್ಲಿ ನೀವು ನೋಡಬಹುದು 1 square it is a 1 plus 4 plus 1 16 and so on. Okay, ಇಲ್ಲಿ ಇನ್ನೊಂದು ಬರೆಯೋದಾದ್ರೆ 1 divided by 64 ಅಂತ ಬರಿಬಹುದು. Okay, and so on, right? So the ಯಾವ series, this is a GP. Okay, GP series. I hope ನೀವು ಮ್ಯಾಥಮೆಟಿಕ್ಸ್ ಅಲ್ಲಿ ಕಲ್ತಿದ್ರ ಅನ್ಸುತ್ತೆ, ಬೇಸಿಕ್ ಮ್ಯಾಥಮೆಟಿಕ್ಸ್. GP series. So GP series ಪ್ರಕಾರ ನೋಡಿದ್ರೆ what is the first number, that is a 1 and common ratio. GP series ಆಗಿರೋದ್ರಿಂದ common ratio is to common ratio that is a 1 by 4. Okay, 1 by 4. According to GP series, SN value, okay, SN value ಯಾವ ತರ ಫೈಂಡ್ ಕ್ಯಾಲ್ಕುಲೇಟ್ ಮಾಡ್ತಾರೆ, A divided by 1 minus R. SN that is equal to A value is to 1 minus common ratio that is a 1 by 4. Simplify ಮಾಡಿದ್ರೆ 4 minus 1 divided by 4. SN that is equal to 4 divided by 3, right? So ಇದೇ ವ್ಯಾಲ್ಯೂ F nat that is equal to 9 into ಎಷ್ಟು ವ್ಯಾಲ್ಯೂ 10 power plus 9 minus 6 ಎಷ್ಟಾಗುತ್ತೆ 10 power 3 into 4 by 3. Am I right? So ಇಲ್ಲಿ ಕರೆಕ್ಟಾ 10 power minus 6. ಓಕೆ, now ಇಷ್ಟಾಯ್ತು. ನೆಕ್ಸ್ಟ್ 3 3 3 3 9. ಸೊ ಇಲ್ಲಿ 3 into 4 into 10 power 3. So finally F net 3 4 12 into 10 power 3 Newton. Compare with the question. Question ಏನು ಕೊಟ್ಟಿದ್ದಾರದು, F net that is equal to x into 10 power 3 Newton. Compare ಮಾಡಿ, in place of x what is the value? In place of x what is the value? In place of x that is a 12. Okay, that is a 12. Comment section ಅಲ್ಲಿ ತಿಳಿಸಿ 12. That is option B. Option B is the right answer. Option B is the right answer. Is it clear? Okay. ಅರ್ಥ ಆಯ್ತಾ? ಕ್ಲಿಯರಾ? ರೈಟ್, ವೆರಿ ಗುಡ್. ಸೊ ನೋಡ ಎಷ್ಟು ಜನ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರ. ಆಪ್ಷನ್ ಏನ್ ಬರ್ತದೆ? ಆಪ್ಷನ್ ಬಿ ಏನು ಕಂಪ್ಲೀಟ್ ಆಗಿಲ್ಲ, ಪೋಲ್ ಕಂಪ್ಲೀಟ್ ಆಗಿಲ್ಲ. ರೈಟ್, ಅಭಿ, ಇಶಾ, ರಾಕಿ, ಗ್ರಾಕ್ಸ್, AKBGM, ಐಶ್ವರ್ಯ, ಶಿವಲೀಲಾ, ಮಲ್ಲಿಕಾರ್ಜುನ್, ಮಿಸ್ಟರ್ ಆಲ್ ಇನ್ ಒನ್, ಬಾಸ್ ರಾಯ್, ವೆರಿ ಗುಡ್. ಮಾರುತಿ, ಕೃಪಾ, ಬಾಸ್, very good. Sagar and Guru, wonderful. So that is option B is the right answer, therefore 92.86. very good. Okay, now so null point. Okay, null point ಹೋಗೋದಕ್ಕಿಂತ ಮುಂಚೆ ಒಂದು 5 minutes ಬ್ರೇಕ್ ತಗೋಣ. ಓಕೆ, ಸ್ವಲ್ಪ ನೀರು ಕೊಟ್ಟು ಬರ್ತೀನಿ. ಇಸ್ ಇಟ್ ಕ್ಲಿಯರ್? 5 minutes. ಓಕೆ, 5 minutes, ಓನ್ಲಿ 5 minutes. ಮತ್ತೆ ಅಲ್ಲಿ 5 minutes. ಓಕೆ, ಓನ್ಲಿ 5 minutes. ಓಕೆ, 5 minutes ಅಲ್ಲಿ ಬರೋಣ. ಎಸ್ ಸಾಗರ್, ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಗೊತ್ತಾಗುತ್ತೆ. ಓಕೆ, ಕಮ್ಯುನಿಟಿ ಪೋಸ್ಟ್ ನೋಡಿ ಯೂಟ್ಯೂಬಲ್ಲಿ, ಅದ್ರ ಲಿಂಕ್ ಇದೆ, ಲಿಂಕ್ನ ಕ್ಲಿಕ್ ಮಾಡಿ ಗೊತ್ತಾಗುತ್ತೆ. ಓಕೆ, ಸೊ 5 minutes ಅಲ್ಲಿ ಬರ್ತೀನಿ.
Yes, any doubt? DCN Gowda, Muskan, Basu, DCN Gowda, Mahesh, Sleepy Cave, okay, Yogesh and Gautami. Okay. ನನ್ನ ವಾಯ್ಸ್ ಆಡಿಬಲ್ ಇದೆನಾ? ಎಸ್ ಗೋಕುಲ್ ಬ್ರೋ ಕೇಳಿಸಿದೆ, ನನ್ನ ವಾಯ್ಸ್ ಕೇಳಿಸಿದೆ ನಿಮಗೆ? ಎಸ್, ಇಲ್ಲೂ ಬೆಲ್ಲು ಸಹಿತ ಸ್ಟಾರ್ಟ್ ಆಗಿದ್ದು. ಎಸ್. ಎನಿ ಡೌಟ್ಸ್? ಎಸ್ ನಿತಿನ್, ಥ್ಯಾಂಕ್ ಯು ಸೋ ಮಚ್. ಗೋಕುಲ್ ಬ್ರೋ, ಹೌ ಆರ್ ಯು? Major Abhishek, yes sir, okay, welcome back. X. ಸರ್ ಫಿಸಿಕ್ಸ್ಗೆ ಎಕ್ಸಾಂಪ್ಲರ್ ಬುಕ್ ಸಾಲ್ವ್ ಮಾಡಬೇಕಾ? ಬೇಡ, ನಾವೇನು ಸಾಲ್ವ್ ಮಾಡ್ತೀವಲ್ಲ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇದೇ ಟೈಪ್ ಕ್ವಶನ್ಸ್ ಬರುತ್ತೆ, ಏನಾದರೂ ನಂಬರ್ ವೇರಿ ಆಗ್ಬೋದು, ಇದೇ ಥರ ಕ್ವಶನ್ಸ್ ಬರುತ್ತೆ. ಓಕೆ, ಇಫ್ ಯು ವಾಂಟ್, ಇಫ್ ಯು ಹ್ಯಾವ್ ಅ ಟೈಮ್, ಓಕೆ, ನಾನು ಹೇಳ್ತಿರೋದು ನಿನಗೆ ಸಮಯ ಇದ್ದರೆ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಓಕೆ, ಎಸ್, ರೆಡಿ? ಓಕೆ, ಶಿವು ನಾಗಮ್ಮ, ಎಸ್, ಓಕೆ, ಫೈನ್. ನಲ್ ಪಾಯಿಂಟ್ ಅಂದ್ರೇನು? ಇಟ್ ಈಸ್ ಅ ಪಾಯಿಂಟ್ ಇನ್ ದ ಸ್ಪೇಸ್ ವೇರ್ ನೆಟ್ ಫೋರ್ಸ್ ಇಸ್ ಅ ಝೀರೋ. ಅಂದ್ರೇನು ಸರ್? ಫಾರ್ ಎಕ್ಸಾಂಪಲ್, ಇಲ್ಲಿ 2 ಚಾರ್ಜಸ್ ಇದೆ, ಲೈಕ್ ಚಾರ್ಜಸ್. ಓಕೆ, ಇದು ಒಂದು ಮ್ಯಾಗ್ನೆಟ್ಯೂಡ್, ಇದೊಂದು ಮ್ಯಾಗ್ನೆಟ್ಯೂಡ್. ಅಂದ್ರೆ ಫಾರ್ ಎಕ್ಸಾಂಪಲ್ ಇದು 1 ಕೂಲಮ್ ಅನ್ಕೊಳ್ಳಿ, ಇದು 2 ಕೂಲಮ್, 3 ಕೂಲಮ್, 4 ಕೂಲಮ್, 5 ಕೂಲಮ್ ಅಂಡ್ ಸೋ ಆನ್. ಓಕೆ, ಸೊ ಇಲ್ಲಿ 2 ಚಾರ್ಜ್ ಮಧ್ಯೆ ಅಥವಾ ಪಕ್ಕದಲ್ಲಿ ಇಟ್ರೆ ಆ ಥರ್ಡ್ ಚಾರ್ಜ್ ಇರುತ್ತಲ್ಲ, ಆ ಥರ್ಡ್ ಚಾರ್ಜ್ ಮೇಲೆ ಫೋರ್ಸ್ ಏನಾಗಿರ್ಬೇಕು? 0 ಆಗಿರ್ಬೇಕು. ಅದು ಹೇಗೆ? ಕರೆಕ್ಟ್ ಆಗಿ ಪೋಲ್ ಇನ್ನ ಸ್ಟಾರ್ಟ್ ಮಾಡಿಲ್ಲ ಅನ್ಸುತ್ತೆ. ಪೋಲ್ ಸ್ಟಾರ್ಟ್ ಮಾಡ್ಬೇಕು, ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಓಕೆ, ಸ್ಟಾರ್ಟ್ ಮಾಡಿಲ್ಲ. ಸ್ಟಾರ್ಟ್ ಮಾಡಿದಾಗ ನಾನು ನಿಮ್ಗೆ ಹೇಳ್ತೀನಿ. ಓಕೆ, ಡಿಸಿಎನ್ ಓಕೆನಾ? ಕೃಪಾ, ನಿಜನಾ ಸರ್? ಏನ್ ಹೇಳಿ ಕೃಪಾ, ಗೊತ್ತಾಗ್ಲಿಲ್ಲ ನಿಮ್ ಕ್ವಶನ್ ಏನು ಅಂತ. ಓಕೆ, ಫೈನ್. ನಾವು ಇವಾಗ ಇಲ್ಲಿ ಥರ್ಡ್ ಚಾರ್ಜ್, ಫಾರ್ ಎಕ್ಸಾಂಪಲ್, ಓಕೆ, ಇಲ್ಲಿ ಥರ್ಡ್ ಚಾರ್ಜ್ ಇಟ್ಟಿದ್ದೀನಿ. ಇದು ಪಾಸಿಟಿವ್ ಚಾರ್ಜ್, ಇದು ಪಾಸಿಟಿವ್ ಚಾರ್ಜ್. ಫೋರ್ಸ್ ಯಾವ ಕಡೆ ಹೋಗುತ್ತೆ? ಲೆಫ್ಟ್ ಸೈಡಾ ರೈಟ್ ಸೈಡಾ? ಇದು ಪಾಸಿಟಿವ್ ಚಾರ್ಜ್, ಇದು ಪಾಸಿಟಿವ್ ಚಾರ್ಜ್. ಇಗ್ನೋರ್ ಅಬೌಟ್ ದಿಸ್ ಒನ್. ಓಕೆ, ಇದ್ರ ಮಧ್ಯೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ. ಏನಾಗುತ್ತೆ? ಫೋರ್ಸ್ ಯಾವ ಡೈರೆಕ್ಷನ್? ರೈಟ್ ಸೈಡ್, ಬಿಕಾಸ್ ರಿಪಲ್ಸಿವ್ ಫೋರ್ಸ್. ಓಕೆ, ರಿಪಲ್ಸಿವ್ ಫೋರ್ಸ್. ಲೆಟ್ ಮಿ ಕನ್ಸಿಡರ್ ದಿಸ್ ಇಸ್ F1 ಅಂಡ್ ಇಗ್ನೋರ್ ದಿಸ್ ಫಸ್ಟ್ ಚಾರ್ಜ್. ಈ ಎರಡನ್ನ ಕನ್ಸಿಡರ್ ಮಾಡ್ಕೊಳ್ಳಿ. ಇದು ಪಾಸಿಟಿವ್ ಚಾರ್ಜ್, ಇದು ಪಾಸಿಟಿವ್ ಚಾರ್ಜ್. ಏನಾಗುತ್ತೆ? ಅಗೇನ್ ಇಟ್ ಇಸ್ ದ ರಿಪಲ್ಸಿವ್ ಇನ್ ನೇಚರ್. ಕ್ಲಿಯರಾ? ಲೆಟ್ ಮಿ ಕನ್ಸಿಡರ್ ದಿಸ್ ಇಸ್ F2. ಓಕೆ, ಸೊ ಇದ್ರ ಮೇಲೆ ಈಕ್ವಲ್ ಅಂಡ್ ಅಪೋಸಿಟ್ ಡೈರೆಕ್ಷನ್ ಆದ್ರೆ ಏನಾಗುತ್ತೆ? F net will be 0. Am I right? F net will be 0. Correct? Right side. Okay, left side and right side based on the charge. Now, net force ಇದ್ರ ಮೇಲೆ 0 ಆಯ್ತು. ಸೊ ಈ ನೆಟ್ ಫೋರ್ಸ್ 0 ಆಗ್ಬೇಕಂದ್ರೆ ಈ ಚಾರ್ಜ್ ಗಳಿಂದ ಎಷ್ಟು ದೂರ ಇರಬೇಕನ್ನೋದೇ ನಲ್ ಪಾಯಿಂಟ್ ಕಾನ್ಸೆಪ್ಟ್ ಫಾರ್ ಲೈಕ್ ಚಾರ್ಜ್. ಇದು ಪಾಸಿಟಿವ್ ಪಾಸಿಟಿವ್ ಇದೆ, ನೆಗೆಟಿವ್ ಚಾರ್ಜ್ ಸಹಿತ ಕನ್ಸಿಡರ್ ಮಾಡಬಹುದು, ಲೈಕ್ ಚಾರ್ಜಸ್. ಓಕೆ, ಸೊ ಫೈನಲಿ ಇವಾಗ ಈ ಚಾರ್ಜ್ ಏನಿದೆಯಲ್ಲ, ಥರ್ಡ್ ಚಾರ್ಜ್, ದಿಸ್ ಇಸ್ ದ ಫಸ್ಟ್ ಚಾರ್ಜ್. ಲೆಟ್ ಮಿ ಕನ್ಸಿಡರ್ ದಿಸ್ ಫಸ್ಟ್ ಚಾರ್ಜ್ ಅಂಡ್ ದಿಸ್ ಇಸ್ ದ ಸೆಕೆಂಡ್ ಚಾರ್ಜ್ ಅಂಡ್ ದಿಸ್ ಇಸ್ ದ ಥರ್ಡ್ ಚಾರ್ಜ್. ಈ ಥರ್ಡ್ ಚಾರ್ಜ್ ಮೇಲೆ ನೆಟ್ ಫೋರ್ಸ್ ಇಸ್ 0 ಎಟ್ ವಾಟ್ ಡಿಸ್ಟೆನ್ಸ್ ಅಂತ? ಲೆಟ್ ಮಿ ಕನ್ಸಿಡರ್ ದಿಸ್ ಡಿಸ್ಟೆನ್ಸ್ ಫ್ರಮ್ ಫಸ್ಟ್ ಚಾರ್ಜ್, ದಟ್ ಈಸ್ ದ ಸ್ಮಾಲರ್ ಚಾರ್ಜ್ ಏನಿದೆಲ್ಲ ಎಕ್ಸ್ ಅಂತ ಕನ್ಸಿಡರ್ ಮಾಡ್ತೀನಿ. ಇಲ್ಲಿ ಡೆರಿವೇಶನ್ ಪಾರ್ಟ್ ಇದೆ, ನೋ ನೀಡ್ ಟು ರಿಮೆಂಬರ್. ಓಕೆ, ಜಸ್ಟ್ ನೀವು ಡೈರೆಕ್ಟ್ ಆಗಿ ಈ ಈಕ್ವೇಶನ್ ನೆನ್ಪಿಟ್ಕೊಳ್ಳಿ, ಬಿಕಾಸ್ ಹಿಯರ್ ವಿ ಡು ನಾಟ್ ಹ್ಯಾವ್ ಅ ಟೈಮ್ ಟು ಡಿರೈವ್ ದ ಈಕ್ವೇಶನ್ಸ್ ಆಲ್ಸೋ. ಓಕೆ, x is equal to d divided by under square root n plus 1. ಓಕೆ, ಈ n ಅನ್ನೋದು ಗ್ರೇಟರ್ ದನ್ 1 ಆಗಿರ್ಬೇಕು, ಗ್ರೇಟರ್ ದನ್ 1 ಆಗಿರ್ಲೇಬೇಕು. ಓಕೆ, ಸೊ ಇಲ್ಲಿ ನೋಡ್ಬೋದಾ? x is equal to d divided by under square root n plus 1. ನಿಮಗೆ ಗೊತ್ತಾಗಲ್ಲ ಸರ್, ನಮಗೆ ಇದು ಗೊತ್ತಾಗ್ತಿಲ್ಲ ಅಂತ ನೀವು ಹೇಳ್ಬೋದು. ಎಕ್ಸಾಂಪಲ್ ಹೇಳ್ತೇನೆ ನೋಡಿ. ಎಕ್ಸಾಂಪಲ್ ಪ್ಲಸ್ ಕ್ಯೂ ಇದೆ. ಓಕೆ, ಎಕ್ಸಾಂಪಲ್ ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಪ್ಲಸ್ ಕ್ಯೂ ಅಂಡ್ ಪ್ಲಸ್ ಕ್ಯೂ ಒಂದು ಚಾರ್ಜ್, ಇದು ಥರ್ಡ್ ಚಾರ್ಜ್. ಇನ್ನೊಂದೇನಂದ್ರೆ ಲೈಕ್ ಚಾರ್ಜಸ್ ಇದ್ದಾಗ ಥರ್ಡ್ ಚಾರ್ಜ್ ಮಸ್ಟ್ ಬಿ ಇನ್ ಬಿಟ್ವೀನ್. ಲೈಕ್ ಚಾರ್ಜಸ್ ಇದ್ದಾಗ ಥರ್ಡ್ ಚಾರ್ಜ್ ಮಸ್ಟ್ ಬಿ ಇನ್ ಬಿಟ್ವೀನ್ ಅಂಡ್ ವೆರಿ ಕ್ಲೋಸ್ ಟು ದ ಸ್ಮಾಲರ್ ಚಾರ್ಜ್, ವೆರಿ ಕ್ಲೋಸ್ ಟು ದ ಸ್ಮಾಲರ್ ಚಾರ್ಜ್. ಓಕೆ, ನೆಕ್ಸ್ಟ್ ಒನ್. ರೋಹಿತ್ ಆ ಥರ ಮಾತಾಡಬೇಡಿ. ಓಕೆ, ರೋಹಿತ್ MM, please concentrate on the lecture. Okay, okay, now ಈ ಚಾರ್ಜ್ ಏನಿದಿಲ್ಲ ಇಲ್ಲಿ
ಈ ಡಿಸ್ಟೆನ್ಸ್ ಏನಿದೆ ಪ್ಲಸ್ ಚಾರ್ಜ್ ಡಿಸ್ಟೆನ್ಸ್ ಏನಿದೆಯಲ್ಲ ದಟ್ ಈಸ್ ಅ ಡಿ. ಅಂಡ್ ವಾಟ್ ಈಸ್ ದ ಡಿಸ್ಟೆನ್ಸ್ ಆಫ್ ದಿಸ್ ಚಾರ್ಜ್ ಫ್ರಮ್ ದ ಸ್ಮಾಲರ್ ಚಾರ್ಜ್ ಅಕಾರ್ಡಿಂಗ್ ಟು ದ ಕಾನ್ಸೆಪ್ಟ್. ಓಕೆ, ಇಲ್ಲೂ ಒನ್ ಇದೆ, ಇಲ್ಲೂ ಒನ್ ಇದೆ. therefore x is equal to d divided by under square root n plus 1 ಪ್ರಕಾರ x is equal to d divided by under square root 1 plus 1 ಏನಾಗುತ್ತೆ d divided by 2. so exactly at in between. okay, next example ಯಾವ್ದು ಕೊಟ್ಟಿರೋದು? plus q and plus 4 plus q and plus 4q. okay, plus 4q and distance ಎಷ್ಟಿದೆ d as it is distance d and third charge in between ಇಲ್ಲಿ ಇಡ್ತೀನಿ. okay, third charge ಇಲ್ಲಿ ಇಟ್ಟಿದ್ದೀನಿ. and what is the distance from the smallest charge? okay, smaller charge at what distance? ಈ x ನ ಫೈಂಡ್ ಮಾಡಕ್ಕೆ again we have to use same formula, that is d divided by under square root n plus 1. ಇಲ್ಲಿ ನೀವು ನೋಡಬಹುದು it is a plus q and this is a plus nq form. ಇಲ್ಲಿ n ಪ್ಲೇಸ್ ಅಲ್ಲಿ ಏನಿದೆ 4. therefore x is equal to d divided by under square root 4 plus 1. under square root 4 ಆಚೆ ತೆಗೆದರೆ that is a plus 1. therefore d is d by 3. x is d by 3. okay, ಈ ಡಿಸ್ಟೆನ್ಸ್ ಅಲ್ಲಿ net force will be 0. clear? yes, x is the distance from the smaller charge where third charge we are keeping, so that net force on third charge is 0. ಅರ್ಥ ಆಯ್ತಾ ರೋಹಿತ್? okay, ರೋಹಿತ್ ಬಸರಾಗನ್. okay, ಸೊ ನಟವರಿಸಿಗೆ ಸರ್ ಮಾಕ್ ಟೆಸ್ಟ್ ರಿಲೀಸ್ ಮಾಡಿ. ನಿಮಗೆ ಕಮ್ಯುನಿಟಿ ಸೆಕ್ಷನ್ ಇರುತ್ತೆ, ಓಕೆ, ಯೂಟ್ಯೂಬಲ್ಲಿ. ಅದರಲ್ಲಿ ಹೋಗಿ ಅದರಲ್ಲಿ ನಿಮಗೆ ಒಂದು ಲಿಂಕ್ ಇರುತ್ತೆ, ಆ ಲಿಂಕನ್ನು ಕ್ಲಿಕ್ ಮಾಡಿ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಒನ್. ಸೊ ಅದೇ ರೀತಿ ಅನ್ಲೈಕ್ ಚಾರ್ಜ್ ಅಂದರೆ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಅದೇ ರೀತಿ ಇನ್ನೊಂದು ಕನ್ಸಿಡರ್ ಮಾಡ್ಕೋಬಹುದು. ಹೇಗೆ? ಇಲ್ಲಿ ಮೈನಸ್ ಚಾರ್ಜ್ ತಗೋಬಹುದು, ಇಲ್ಲಿ ಪ್ಲಸ್ ಎನ್ ಕ್ಯೂ ಅಂತಲೂ ತಗೋಬಹುದು. ಓಕೆ, ಲೈಕ್ ಚಾರ್ಜಸ್. ಪ್ರೀವಿಯಸ್ ಕೇಸ್ ಇದು ಅನ್ಲೈಕ್ ಚಾರ್ಜಸ್. ಸೇಮ್ ಇದು ಥರ್ಡ್ ಚಾರ್ಜ್ ನಾನು ಎಕ್ಸ್ ಡಿಸ್ಟೆನ್ಸ್, ಓಕೆ, ಇದು ಇಲ್ಲಿ ಬರಲ್ಲ, ಸೈಡ್ ಬೈ ಬರುತ್ತೆ. ಇಲ್ಲಿ ವೆರಿ ಸ್ಮಾಲ್ ಡಿಸ್ಟೆನ್ಸ್, ದಟ್ ಈಸ್ ಎಕ್ಸ್ ಫ್ರಮ್ ದ ಸ್ಮಾಲರ್ ಚಾರ್ಜ್, ದಟ್ ಈಸ್ ದ ಥರ್ಡ್ ಚಾರ್ಜ್. ಓಕೆ, ದಿಸ್ ಇಸ್ 1 ಅಂಡ್ ದಿಸ್ ಇಸ್ 2. ಇದು ಬೇಡ, ಇದಿಲ್ಲ. ಓಕೆ, ದಿಸ್ ಇಸ್ ಇಗ್ನೋರ್ ಇಟ್. ಓಕೆ, ದಿಸ್ ಇಸ್ ದ ಥರ್ಡ್ ಚಾರ್ಜ್. ವಾಟ್ ಇಸ್ ದ ಡಿಸ್ಟೆನ್ಸ್ ಫ್ರಮ್ ಫಸ್ಟ್ ಅಂಡ್ ಸ್ಮಾಲ್ ಚಾರ್ಜ್ ಅಂತ? ಇಲ್ಲಿ ಎಕ್ಸ್ ನ ಯಾವ ತರ ಫೈಂಡ್ ಮಾಡಬಹುದು? ಎಕ್ಸ್ ಈಸ್ d divided by under square root n minus 1. ಸೇಮ್ ಫಾರ್ಮುಲಾನೆ, ಪ್ಲಸ್ ಅಂಡ್ ಮೈನಸ್ ಬರಲ್ಲ. ಓಕೆ, ಸೇಮ್ ಫಾರ್ಮುಲಾನೆ, ಪ್ಲಸ್ ಅಂಡ್ ಮೈನಸ್. ಪ್ಲಸ್ ಯಾವಾಗ ಯೂಸ್ ಮಾಡ್ತೀವಿ? ಲೈಕ್ ಚಾರ್ಜಸ್. ಅದು ಪಾಸಿಟಿವ್ ಆಗಿರ್ಬೋದು ಅಥವಾ ನೆಗೆಟಿವ್ ಆಗಿರ್ಬೋದು. ಓಕೆ, ಅವಾಗ ಥರ್ಡ್ ಚಾರ್ಜ್ ಎಲ್ಲಿ ಇಡ್ತೀವಿ? ಇನ್ ಬಿಟ್ವೀನ್ ಅಂಡ್ ವೆರಿ ಕ್ಲೋಸ್ ಟು ದ ಸ್ಮಾಲರ್ ಚಾರ್ಜ್. ಯಾವಾಗ ಅನ್ಲೈಕ್ ಚಾರ್ಜ್ ಇರುತ್ತೆ, ಅನ್ಲೈಕ್ ಚಾರ್ಜ್ ಇದ್ದಾಗ ಎಕ್ಸ್ ಇಸ್ ಈಕ್ವಲ್ ಟು ಡಿ ಡಿವೈಡೆಡ್ ಬೈ ಅಂಡರ್ ಸ್ಕ್ವೇರ್ ರೂಟ್ ಎನ್ ಮೈನಸ್ 1. ಅರ್ಥ ಆಗ್ತಿದ್ರಾ? ಬಟ್ ಇಲ್ಲಿ ನಾವು ಇನ್ ಬಿಟ್ವೀನ್ ಅಲ್ಲಿ ಥರ್ಡ್ ಚಾರ್ಜ್ ಇರೋಲ್ಲ. ಬಟ್ ಇನ್ಸ್ಟೆಡ್ ಆಫ್ ದಟ್ ವಿ ಆರ್ ಕೀಪಿಂಗ್ ಥರ್ಡ್ ಚಾರ್ಜ್ ಸೈಡ್ ಬೈ. ಓಕೆ, ಸೈಡ್ ಬೈ ಆಫ್ ಅ ಸ್ಮಾಲರ್ ಚಾರ್ಜ್. ಅಂದ್ರೆ ಯಾವುದು ಕಮ್ಮಿ ಚಾರ್ಜ್ ಇರುತ್ತಲ್ಲ ಅದ್ರ ಪಕ್ಕದಲ್ಲಿ ಚಾರ್ಜ್ ನ ಇಡ್ತೇವೆ. ಗಾಟ್ ಇಟ್? ವೆರಿ ಗುಡ್. ಫಾರ್ ಅನ್ಲೈಕ್ ಚಾರ್ಜಸ್, ವಂಡರ್ಫುಲ್. ಓಕೆ, ಸೋನಿ ಸರ್, ಕ್ಯಾನ್ ಐ ಪರ್ಚೇಸ್? ಎಸ್, ನೀವು ಗೋ ಹೆಡ್. ಓಕೆ, ಗೋ ಹೆಡ್ ಸೋನಿ, ಯು ಕ್ಯಾನ್ ಗೋ ಹೆಡ್. ಓಕೆ, ನಾವ್ ದಿಸ್ ಇಸ್ ದ ಫಾರ್ಮುಲಾ. ಇಲ್ಲಿ ನೀವು ನೋಡ್ಬೋದು. ಓಕೆ, ಸೊ ಇಲ್ಲಿ ಫಾರ್ ಅನ್ಲೈಕ್ ಚಾರ್ಜಸ್ ಸ್ವಲ್ಪ ಇದು ಥಿಯರಿ ಕಾನ್ಸೆಪ್ಟ್ ಇದೆ ಕೆಳಗಡೆ, ಅದನ್ನ ಓದ್ತಾ ಹೋಗಿ. ಓಕೆ, ನಾ ಬೇಸ್ಡ್ ಆನ್ ದಿಸ್ ಹಿಯರ್ ವಿ ಹ್ಯಾವ್ ಅ ಕ್ವಶನ್. ಇಲ್ಲಿ ಪೋಲ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಓಕೆ, ಪೋಲ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಲೆಟ್ಸ್ ಕನ್ಸಿಡರ್ 60 seconds ಓನ್ಲಿ. ಓಕೆ, 60 seconds ಪೋಲ್ಸ್ ಬರ್ತಿದೆ ಅಂತ ನನಗೆ ಗೊತ್ತಾಗ್ತಿದೆ. 2 particles A and B having a charge 12 millicoulomb and minus 5 millicoulomb. ಪ್ಲಸ್ ಅಂಡ್ ಮೈನಸ್ ಲೈಕ್ ಚಾರ್ಜಸ್ ಆರ್ ಅನ್ಲೈಕ್ ಚಾರ್ಜಸ್. ನೀವು ನೋಡಬಹುದು ಪ್ಲಸ್ 20 millicoulomb and minus 5 millicoulomb unlike charges. Okay, respectively are held fixed with a separation of a 5 centimeter. ಅಂದ್ರೆ ಇಲ್ಲಿ ಒಂದು ಚಾರ್ಜ್ ಇದೆ. ಓಕೆ, ಇಲ್ಲಿ ಒಂದು ಚಾರ್ಜ್ ಇದೆ, ದಟ್ ಈಸ್ ಅ 20 millicoulomb ಪ್ಲಸ್ 20 millicoulomb. ಅಂಡ್ ಇಲ್ಲಿ ಇನ್ನೊಂದು ಚಾರ್ಜ್ ಇದೆ, ದಟ್ ಈಸ್ ಅ 5 millicoulomb. ಓಕೆ, ಅಂಡ್ ಸಪರೇಷನ್ ಎಷ್ಟಿದೆ? 5 centimeter. 5 centimeter. That is nothing but ಇದನ್ನ ಥಿಯರಿ ಕಾನ್ಸೆಪ್ಟ್ ಕನ್ಸಿಡರ್ ಮಾಡಿದ್ರೆ this is a Q1 and this is a Q2 and this is a D. Okay, distance D. And based on our concept ಏನು ತಗೊಂಡಿದ್ವಿ? This Q is a Q and capital letter Q and Q2 as a NQ. ನೆನಪಿದೆನಾ? ಈ ಫಾರ್ಮ್ ಅಲ್ಲಿ ಕನ್ವರ್ಟ್ ಮಾಡ್ಕೋಬೇಕು. ಅಂದ್ರೆ
ಇಲ್ಲಿ ನಾನು ಇದನ್ನ ಕ್ಯೂ ನ ಕನ್ಸಿಡರ್ ಮಾಡ್ಕೋಬೇಕಂದ್ರೆ ಓಕೆ ಇದು ಸ್ವಲ್ಪ ಇಂಟರ್ಚೇಂಜ್ ಮಾಡಿದ್ದಾರೆ ಇಲ್ಲಿ ಕ್ಯೂ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ ಓಕೆ this is millicoulomb and here n into capital letter Q and this is a capital letter Q. ಇಲ್ಲಿ ಎರಡಕ್ಕೂ ಡಿವೈಡ್ ಬೈ 5 ಮಾಡಿ ಡಿವೈಡ್ ಬೈ 5 ಮಾಡಿದ್ರೆ ಇದೆಷ್ಟಾಗುತ್ತೆ this one Q1 becomes 20 millicoulomb divided by 5 ಎಷ್ಟಾಗುತ್ತೆ 4 5 20 4 millicoulomb and ಇದನ್ನ Q2 ಗೆ minus 5 millicoulomb divided by 5 ಎಷ್ಟಾಗುತ್ತೆ ಇದು minus 1 millicoulomb right so ಇವಾಗ as it is formula so ಇಲ್ಲಿ this is in form of a NQ and this is in form of a Q right so according to the concept x is equal to for unlike charges d divided by underscore root n minus 1 what is separation that is a 5 centimeter right 5 centimeter and n value ಎಷ್ಟಿದೆ ಇಲ್ಲಿ 4 underscore root 4 minus 1 so 5 centimeter divided by underscore root 4 ಆಚೆ ತೆಗೆದ್ರೆ 2 minus 1 that is a 5 2 minus 1 it is still 1 only therefore x is 5 centimeter x is 5 centimeter therefore which is the right answer and 5 centimeter from minus 5 centimeter on the right hand side okay on the very small charge ಯಾವುದು ಇದೆ so ನಾವು third charge ಎಲ್ಲಿ ಇಡಬೇಕಾಗುತ್ತೆ third charge should be here and distance from here it is a 5 centimeter clear and ಇಲ್ಲಿ 1.25 ಇದೆ it is wrong 5 centimeter from 20 millicoulomb ಇಲ್ಲ ಇದು ಆಗಲ್ಲ ಯಾಕಂದ್ರೆ we are considering very close to the smaller charge not with respect to bigger charge okay this is also wrong a midpoint ಇದು ಬರದೇ ಇಲ್ಲ therefore right answer that is option A ನಿಮಗೆ ಏನಾದರೂ ಡೌಟ್ ಇದೆ ಕೇಳಬಹುದು ಓಕೆ ನಿಮಗೆ ಏನಾದರೂ ಡೌಟ್ ಇದೆ ಕೇಳಬಹುದು ನೋಡಿ ಯಾರು ಆನ್ಸರ್ ಮಾಡಿ ದಟ್ ಈಸ್ ಆಪ್ಷನ್ ಬಿ 66% ಅಂತ ಹಾಕಿದ್ರ 1.25 ಬರೋದೇ ಇಲ್ಲ ಓಕೆ ಕರೆಕ್ಟ್ ಆಗಿ ನೋಡ್ಕೋಬೇಕಾಗತ್ತಾ ರೈಟ್ ಇವಾಗ ಆನ್ಸರ್ಗಳು ಬರ್ತಿದೆ ಮೋಸ್ಟ್ಲಿ ಇದು ಸ್ವಲ್ಪ ಡಿಲೇ ಆಗ್ತಿದೆ ಅನ್ಸುತ್ತೆ ವಿನಿತ್ ಕುಮಾರ್ ಮುಸ್ಕಾನ್ ನಿಕ್ ಚಾವಣ್ ಅಂಡ್ ಅಮ್ಜದ್ ಖಾನ್ ಗುರು ಮಾರುತಿ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತೀರಾ ವೆರಿ ಗುಡ್ ಎಕೆ ಬೀಜಂ ಎಸ್ ಓಕೆ ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್ ಸಿಮೆಟ್ರಿ ಬೇಸ್ಡ್ ಪ್ರಾಬ್ಲಮ್ಸ್ ಅಂದ್ರೆ ಏನು ಸೇಮ್ ಓಕೆ ಅದನ್ನ ಒಂದ್ಸತಿ ನೋಡೋಣ 4 charges are placed at the corner and centroid of a equilateral triangle ಇಲ್ಲಿ ಫಸ್ಟ್ equilateral triangle ನ ಕನ್ಸಿಡರ್ ಮಾಡ್ಕೊಳ್ಳೋಣ equilateral triangle and you know that what is the angle equilateral triangle ಅಂದ್ರೆ 60 degree at each corner we have a 60 degree equilateral triangle so ಇಲ್ಲಿ ನೋಡಬಹುದು I'll name it as a corners okay as a A B and C ಇಲ್ಲಿ Q ಇಲ್ಲೂ ಸಹಿತ Q and ಇಲ್ಲೂ ಸಹಿತ Q and centroid ಅಲ್ಲೂ ಸಹಿತ Q fine side L okay very good okay side L it is done side L is also done next one find the force on a charge Q placed at a centroid ಅಲ್ಲಿ ಪ್ಲೇಸ್ ಮಾಡಿರೋ ಚಾರ್ಜ್ ಎಷ್ಟು ಅಂತ ಐ ಮೀನ್ ಫೋರ್ಸ್ ಎಷ್ಟು ಅಂತ ಕರೆಕ್ಟ್ ಆಗಿ ನೋಡಿ ಡ್ಯೂ ಟು ದಿಸ್ ಓಕೆ ಸೆಂಟ್ರಾಯ್ಡ್ಗೆ ನಾವು ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಓಕೆ ಫಾರ್ ಎಕ್ಸಾಂಪಲ್ ಸೆಂಟ್ರಾಯ್ಡ್ನ ನಾನು ಡಿಸ್ಟೆನ್ಸ್ ಎ ಅಂತ ಕನ್ಸಿಡರ್ ಮಾಡ್ಕೋತೀನಿ ಓಕೆ ಸೆಂಟ್ರಾಯ್ಡ್ಗೆ ಡಿಸ್ಟೆನ್ಸ್ ಎ ಅಂತ ಕನ್ಸಿಡರ್ ಮಾಡ್ಕೋತೀನಿ ಓಕೆ ಡಿಸ್ಟೆನ್ಸ್ ಎ ಅಂತ ಕನ್ಸಿಡರ್ ಮಾಡ್ಕೋತೀನಿ ಸೊ ದಿಸ್ ಇಸ್ ಎ ಅಂಡ್ ದಿಸ್ ಇಸ್ ಎ ಅಂಡ್ ದಿಸ್ ಇಸ್ ಎ ಸೊ ಫಸ್ಟ್ ಒನ್ ನೋಡಿ ಫಸ್ಟ್ ಡ್ಯೂ ಟು ಅ ಚಾರ್ಜ್ ಕ್ಯೂ ಎಟ್ ಎ ಇದ್ರ ಮೇಲೆ ಫೋರ್ಸ್ ಎಕ್ಸರ್ಟ್ ಮಾಡುತ್ತೆ ಯಾವ ಡೈರೆಕ್ಷನ್ ಅಲ್ಲಿ ಎಕ್ಸರ್ಟ್ ಮಾಡುತ್ತೆ ಎನಿ ಐಡಿಯಾ ಯಾವ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಎಕ್ಸರ್ಟ್ ಮಾಡುತ್ತೆ ಸೊ ಇದು ಪಾಸಿಟಿವ್ ಚಾರ್ಜ್ ಆಗಿರೋದ್ರಿಂದ ಡೌನ್ವರ್ಡ್ ಕ್ಲಿಯರಾ ರೈಟ್ ನೆಕ್ಸ್ಟ್ ಒನ್ ಇಲ್ಲಿ ಡ್ಯೂ ಟು ಚಾರ್ಜ್ ಎಟ್ ಎ ಪಾಯಿಂಟ್ ಬಿ ಯಾವ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಎಕ್ಸರ್ಟ್ ಮಾಡುತ್ತೆ ಅವೇ ಫ್ರಮ್ ಇಟ್ ಯಾಕೆ ಲೈಕ್ ಚಾರ್ಜಸ್ ರಿಪಲ್ ಈಚ್ ಅದರ್ ರೈಟ್ ನೆಕ್ಸ್ಟ್ ಒನ್ ಚಾರ್ಜ್ ಎಟ್ ಎ ಪಾಯಿಂಟ್ ಸಿ ಯಾವ ಡೈರೆಕ್ಷನ್ ಅಲ್ಲಿ ಎಕ್ಸರ್ಟ್ ಮಾಡುತ್ತೆ ಅವೇ ಬಿಕಾಸ್ ಇಟ್ ಈಸ್ ಆಲ್ಸೋ ರಿಪಲ್ಸಿವ್ ಇನ್ ನೇಚರ್ ಬಟ್ ಇಲ್ಲಿ ನೋಡಿ ಇದು ಮತ್ತೆ ಇದು ಏನಿದೆಯಲ್ಲ ರಿಸಲ್ಟೆಂಟ್ ತಗೊಂಡ್ರೆ ಯಾವ ಡೈರೆಕ್ಷನ್ ಹೋಗುತ್ತೆ ಈ ಡೈರೆಕ್ಷನ್ ಹೋಗುತ್ತೆ ರೈಟ್ ಸೊ ಇದು ರಿಸಾಲ್ವ್ ಮಾಡಿದ್ರೆ ಈ ಡೈರೆಕ್ಷನ್ ಬಂತು ಬೋತ್ ಆರ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಬಟ್ ಅಪೋಸಿಟ್ ಇನ್ ಡೈರೆಕ್ಷನ್ ದೇರ್ ಫೋರ್ ನೆಟ್ ಫೋರ್ಸ್ ಇಸ್ 0 that's what we are talking symmetry based problems okay so ಒಂದ್ಸತಿ ಕ್ಯಾಲ್ಕುಲೇಟ್ ಮಾಡೋಣ ವೆರಿ ಗುಡ್ DCN 0
away net force is 0. Very good. ತುಂಬಾ ಚೆನ್ನಾಗಿ ಆನ್ಸರ್ ಮಾಡ್ತಿದ್ದೀರಾ. ವಂಡರ್ಫುಲ್. ಹರ್ಷಿತ್ ಕರೆಕ್ಟ್ 0. ಕರೆಕ್ಟ್ ಆನ್ಸರ್. ಓಕೆ, ನಾ ನೆಕ್ಸ್ಟ್ ಒನ್ ನೋಡೋಣ. ಸಿಮೆಟ್ರಿ ಬೇಸ್ಡ್ ಪ್ರಾಬ್ಲಮ್ಸ್ ಅನ್ನೋದು ಯಾವಾಗ ಕರಿತೀವಿ? ಇಲ್ಲಿ ನೋಡ್ಬೋದು ನೀವು, ಟ್ರಯಾಂಗಲ್ ಕನ್ಸಿಡರ್ ಮಾಡ್ಕೋತೀನಿ. ಆಂಗಲ್ಸ್ ಆರ್ ಸೇಮ್, 60 and 60. ಫಸ್ಟ್ ಪಾಯಿಂಟ್, ಸಿಮೆಟ್ರಿ ಬೇಸ್ಡ್ ಪ್ರಾಬ್ಲಮ್ಗೆ ಫಸ್ಟ್ ಆಂಗಲ್ ಶುಡ್ ಬಿ ಸೇಮ್. ಫಸ್ಟ್ ಪಾಯಿಂಟ್, ಆಂಗಲ್ ಶುಡ್ ಬಿ ಸೇಮ್. ನೆಕ್ಸ್ಟ್ ಒನ್, ಡಿಸ್ಟೆನ್ಸ್ ಶುಡ್ ಬಿ ಸೇಮ್. ಇಲ್ಲಿ ಎ, ಇಲ್ಲೂ ಎ ಇದೆ. ದಾಟ್ ಮೀನ್ಸ್ ಡಿಸ್ಟೆನ್ಸ್ ಶುಡ್ ಬಿ ಸೇಮ್ ಅಂಡ್ ಚಾರ್ಜ್ ಶುಡ್ ಬಿ ಸೇಮ್. ಅಂದ್ರೆ ಇಲ್ಲಿ ಪಾಸಿಟಿವ್ ಚಾರ್ಜ್ ಕ್ಯೂ, ಇಲ್ಲಿ ಪಾಸಿಟಿವ್ ಚಾರ್ಜ್ ಕ್ಯೂ, ಇಲ್ಲಿ ಪಾಸಿಟಿವ್ ಚಾರ್ಜ್ ಕ್ಯೂ, ಅಂದ್ರೆ ಲೈಕ್ ಚಾರ್ಜಸ್ ಇರಬೇಕು. ಸೊ ಅವಾಗ ನಾವು ಸಿಮೆಟ್ರಿ ಅಂತ ಕರಿತೀವಿ. ಸಿಮೆಟ್ರಿ ಅಂದ್ರೆ ಸಿಮಿಲರ್, ಸಿಮೆಟ್ರಿ ಸಿಮಿಲರ್, ಸೇಮ್, ಈಕ್ವಲ್ ಅಂತ ಹೇಳ್ತೀವಿ. ರೈಟ್ ನಾ, ಸೊ 3 ಪಾಯಿಂಟ್ಸ್ ಆಯ್ತಾ? ಇಷ್ಟನಾ? ಎಸ್, ಇದು ಸಿಮೆಟ್ರಿ ಬೇಸ್ಡ್ ಪ್ರಾಬ್ಲಮ್ ಆಯ್ತು. ನೆಕ್ಸ್ಟ್ ಒನ್ ನೋಡಿದ್ರೆ ಇನ್ಕಂಪ್ಲೀಟ್ ಸಿಮೆಟ್ರಿ ಬೇಸ್ಡ್ ಪ್ರಾಬ್ಲಮ್ಸ್. ಇನ್ಕಂಪ್ಲೀಟ್ ಸಿಮೆಟ್ರಿ ಬೇಸ್ಡ್ ಪ್ರಾಬ್ಲಮ್ ಒಂದು ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಇದ್ರ ಮೇಲೆ. ಹೇಗೆ? 4 charges Q are placed at the corner of a regular pentagon. ಯಾವುದು? ರೆಗ್ಯುಲರ್ ಪೆಂಟಾಗಾನ್. ಸೊ 4 charges, I mean 4 charges ಕನ್ಸಿಡರ್ ಮಾಡ್ಕೊಂಡು Q and Q. Another charge Q is placed at the center. Find the force on a charge at the center. Find the force on a charge. ಇದ್ರ ಮೇಲೆ ಎಷ್ಟು ಫೋರ್ಸ್ ಆಕ್ಟ್ ಆಗ್ತದೆ, ಇದ್ರ ಮೇಲೆ ಸೆಂಟ್ರಲ್ ಇರೋ ಚಾರ್ಜ್ ಮೇಲೆ ಫೋರ್ಸ್ ಎಷ್ಟು ಆಕ್ಟ್ ಆಗ್ತಿದೆ ಅನ್ನೋದು. ಎನಿ ಐಡಿಯಾ ಯಾವ ತರ ಸಾಲ್ವ್ ಮಾಡ್ಬೇಕು ಅನ್ನೋದು? ಯೂಸ್ ಸಿಮೆಟ್ರಿ ಬೇಸ್ಡ್ ಪ್ರಾಬ್ಲಮ್. ಓಕೆ, ಸಿಮೆಟ್ರಿ ಬೇಸ್ಡ್ ಯಾವಾಗ? ವೆನ್ ಎವರ್ ಚಾರ್ಜ್ ಇಸ್ ಪ್ರೆಸೆಂಟ್ ಎಟ್ ಅ ಸೆಂಟರ್ ಆಫ್ ಅ ಸಿಮೆಟ್ರಿ. ಓಕೆ, ಸೆಂಟರ್ ಆಫ್ ಅ ಸಿಮೆಟ್ರಿ, ಇದು ಸಿಮೆಟ್ರಿ ಬೇಸ್ಡ್. ಎಸ್, ಯಾಕೆಂದ್ರೆ ಆಂಗಲ್ಸ್ ಆರ್ ಸೇಮ್. ನೆಕ್ಸ್ಟ್ ಒನ್, ಡಿಸ್ಟೆನ್ಸ್ ನ ನೋಡೋದಾದ್ರೆ ಡಿಸ್ಟೆನ್ಸ್ ಆಲ್ಸೋ ಸೇಮ್. ರೈಟ್, ಡಿಸ್ಟೆನ್ಸ್ ಆಲ್ಸೋ ಸೇಮ್. Okay, distance also same. Let me consider distance as A and A. Distance. Okay, next one. Distance is same, angle is same, charge is also same. Yes, charge is also same. Plus Q. Same. ಇವಾಗ ಏನ್ ಮಾಡೋದು? ಇದ್ರ ಮೇಲೆ ಫೋರ್ಸ್ ಯಾವ ತರ? ಈ ತರ ಮಾಡ್ಬೋದ ನಾನು? ಇಲ್ಲಿ ನೋಡಿ, ಇಲ್ಲೂ ಚಾರ್ಜ್ ಇದೆ, ಇಲ್ಲೂ ಚಾರ್ಜ್ ಇದೆ. ಈ ಸೆಂಟರ್ ಅಲ್ಲಿ ಪ್ಲಸ್ ಕ್ಯೂ ಇದೆ, ಬಟ್ ಇಲ್ಲಿ ಯಾವುದೇ ತರ ಚಾರ್ಜ್ ಇಲ್ಲ. ನಾನು ಇಲ್ಲಿ ಚಾರ್ಜ್ ಇಲ್ಲ, ಕ್ಯಾನ್ ಐ ಕನ್ಸಿಡರ್ ಆಸ್ ಎ ಪ್ಲಸ್ ಕ್ಯೂ ಅಂಡ್ ಮೈನಸ್ ಕ್ಯೂ? ಸ್ಟಿಲ್ ಇಟ್ ಇಸ್ ಅ 0. ರೈಟ್, ಇದನ್ನ ಎರಡನ್ನ ಆಡ್ ಮಾಡಿದ್ರೆ ಏನಾಗುತ್ತೆ? ಸ್ಟಿಲ್ ಇಟ್ ಇಸ್ ಅ 0. ರೈಟ್, ಇವಾಗ ಈ 5 ಕಾರ್ನರ್ಸ್ ಅಲ್ಲಿ ನೋಡಿ, ಪ್ಲಸ್ ಕ್ಯೂ. ರೈಟ್, ಸೊ ಇವಾಗ ಡ್ಯೂ ಟು all positive charge, force on plus Q is 0. Right? So ಎಲ್ಲ ಮುಗಿದೋಯ್ತು. ಸೊ ಇವಾಗ ನಮಗೆ ಉಳಿದಿರೋದು ಯಾವುದು? This is a capital letter Q and this is a small letter minus Q. ಸೊ ಇಲ್ಲಿ ಡಿಸ್ಟೆನ್ಸ್ A. Am I right? ಡಿಸ್ಟೆನ್ಸ್ A. ಕರೆಕ್ಟಾ? ಇವಾಗ ಇದ್ರ ಮೇಲೆ ಫೋರ್ಸ್ ಎಷ್ಟಾಗುತ್ತೆ? ಫೋರ್ಸ್ ಆಕ್ಟಿಂಗ್ ಆನ್ ದಿಸ್, ಇಟ್ ಇಸ್ ಅ ಅಟ್ರಾಕ್ಟಿವ್ ಇನ್ ನೇಚರ್. ಯಾಕೆ? ದಿಸ್ ಇಸ್ ಅ ಪ್ಲಸ್ ಕ್ಯೂ, ಇಟ್ ಇಸ್ ಅ ನೆಗೆಟಿವ್ ಚಾರ್ಜ್. ಪಾಸಿಟಿವ್ ಚಾರ್ಜ್, ನೆಗೆಟಿವ್ ಚಾರ್ಜ್. ಫೋರ್ಸ್ ಆಫ್ ಅಟ್ರಾಕ್ಷನ್. ಫೋರ್ಸ್ ಆನ್ ಎ ಕ್ಯೂ ದಟ್ ಈಸ್ ಗಿವೆನ್ ಬೈ KQQ ಡಿವೈಡೆಡ್ ಬೈ A ಸ್ಕ್ವೇರ್. ಇಷ್ಟೇ, ಸಿಂಪಲ್. ಓಕೆ, ಸಿಂಪಲ್. A ಸ್ಕ್ವೇರ್ ನೋಡಿ ಎಷ್ಟು ಸಿಂಪಲ್ ಆಗಿದೆ. ಸೊ ಸಿಮೆಟ್ರಿ, ಅದಕ್ಕೆ ರೂಲ್ಸ್ ನ ಕರೆಕ್ಟ್ ಆಗಿ ಓದಬೇಕು. ಕ್ಲಿಯರಾ? ಓಕೆ, ಜಸ್ಟ್ ಓಕೆ. Yes, towards minus Q and plus Q. Very good. Wonderful. Okay, clear? Now, let's move on to the next one. Charge placed at the corners of a hexagon. Considered as a homework. Same. Considered as a homework. Same method follow ಮಾಡಿ. Okay? Now, charge breaking problem. ನೀವೇನಾದ್ರೂ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೋಡಿದ್ರೆ ಇದ್ರ ಬೇಸ್ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ಓಕೆ, now Google concentrate here. A charge breaks into 2 parts. Okay, 2 parts such that when they are separated a distance. Okay, first separate ಮಾಡಿದೀವಿ. So Q ಮತ್ತೆ Q minus Q ಆಗಿ ಬ್ರೇಕ್ ಆಯ್ತು. ಇದನ್ನ ಎರಡನ್ನ ಆಡ್ ಮಾಡಿದ್ರೆ still will be getting Q only. Right?
So I'll be considering this one as a Q1 and this one as a Q2. Q1 and Q2, right? So ಇವಾಗ ಇದ್ರ ಮಧ್ಯೆ ಫೋರ್ಸ್ ಎಷ್ಟಾಗುತ್ತೆ? ಓಕೆ, ಸೊ ಇವೆರಡನ್ನ ಈ ಚಾರ್ಜ್ನ ಮತ್ತೆ ಈ ಚಾರ್ಜ್ನ, ದಿಸ್ ಇಸ್ ಅ Q1, ಲೆಟ್ ಮಿ ಕನ್ಸಿಡರ್ ದಿಸ್ ಇಸ್ ಅ Q2. Q1 and Q2 separated by a distance D, separated by a distance D. And what is the force ಅಂತ ಕೇಳಿದ್ರೆ, what is the force ಅಂತ ಕೇಳಿದ್ರೆ, force that is equal to K Q1 Q2 divided by D square. Now substitute the values. K, Q1 value ಎಷ್ಟಿದೆ? Q, and Q2 value ಎಷ್ಟಿದೆ? Q minus Q, okay, divided by D square. ಇಲ್ಲಿ maximum force, maxima and minima, ನೀವು ಮ್ಯಾಥಮೆಟಿಕ್ಸ್ ಅಲ್ಲಿ ಕಲ್ತಿರ್ತೀರ, maxima and minima, okay, maxima and minima ಕಾನ್ಸೆಪ್ಟ್ ಬೇಸ್ ಮಾಡ್ಕೊಂಡು maxima ಅಂತ ಯಾವಾಗ ಕರಿತೀವಿ? ಫಾರ್ ಮ್ಯಾಕ್ಸಿಮಮ್ ಕಂಡೀಷನ್, ಓಕೆ, ಮ್ಯಾಕ್ಸಿಮಮ್ ಕಂಡೀಷನ್ ಏನಾಗಿರ್ಬೇಕು? ಡಿ, ಮ್ಯಾಥಮೆಟಿಕ್ಸ್ ಅಲ್ಲಿ ನೋಡಿದ್ರೆ dy divided by dx that must be equal to 0. ಬಟ್ ಫಿಸಿಕ್ಸ್ ಆಗಿರೋದ್ರಿಂದ ಇನ್ ಪ್ಲೇಸ್ ಆಫ್ dy divided by dx ಬದಲು df divided by dq, ವೇರಿಯಬಲ್ ಯಾವುದು? ಸ್ಮಾಲ್ ಲೆಟರ್ q. ಯಾಕೆ? ಇಲ್ಲಿ ಕ್ಯಾಪಿಟಲ್ ಲೆಟರ್ q ಅನ್ನೋದು ಕಾನ್ಸ್ಟೆಂಟ್, ಇದನ್ನೇ ನಾವು ಎರಡು ಭಾಗವಾಗಿ ಮಾಡಿದೀವಿ. ಓಕೆ, df divided by dq, this is the condition for maxima. So by applying, by differentiating this, ಎಷ್ಟು ಬರುತ್ತೆ ನಮಗೆ? df divided by dq. ಓಕೆ, df divided by dq. ಇಲ್ಲಿ ಎಷ್ಟಾಗುತ್ತೆ? ಇಲ್ಲಿ k is constant, d square is also constant. ಯಾಕೆ? k is a constant, proportional constant, and q1 and q2, I mean distance is also constant between these two charges remain same. ಮಿಕ್ಕಿದ್ದು ಡಿಫ್ರೆನ್ಸಿಯೇಷನ್ ಆಫ್, ಓಕೆ, ಇದನ್ನ ಫಸ್ಟ್ ಇನ್ಸೈಡ್ ಬ್ರಾಕೆಟ್ಗೆ ಮಲ್ಟಿಪ್ಲೈ ಮಾಡ್ತೀನಿ, ಇಲ್ಲ ಅಂದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತೀರಾ. f is equal to k qq minus q square divided by d square. Okay, so apply the same rule here. df divided by dq, that is equal to k is constant, take it outside, d square is also take it outside, and differentiation of e word alli differentiation of with respect to small letter q, therefore differentiation of small letter q, that is a 1 minus differentiation of a small letter q square, that becomes a 2q. Am I right? So this is equals to 0. So ಇಲ್ಲಿ ಸಿಂಪ್ಲಿಫೈ ಮಾಡಿದ್ರೆ, ಓಕೆ, ಇದನ್ನ ಸಿಂಪ್ಲಿಫೈ ಮಾಡಿದ್ರೆ q minus 2q, that is equal to q. Further simplify ಮಾಡಿದ್ರೆ q is equal to 2q, or q is equal to q by 2. ಓಕೆ, ಈ ಮ್ಯಾಗ್ನಿಟ್ಯೂಡ್ ಅಲ್ಲಿ ನಿಮಗೆ ಡಿವೈಡ್ ಆಗುತ್ತೆ. ಇದ್ರ ಬೇಸ್ ಮೇಲೆ ನಿಮಗೆ ಕ್ವಶನ್ ಕೇಳೋದು. ನೀವು ಇಷ್ಟೆಲ್ಲ ನೆನ್ಪಿಟ್ಕೊಳ್ಳೋದು ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ನೆನ್ಪಿಟ್ಕೊಂಡ್ರೆ ಸಾಕು. ಎಷ್ಟು ಡಿವೈಡ್ ಆಗುತ್ತೆ? ಬೈ 2. ಎಷ್ಟು ಡಿವೈಡ್ ಆಗುತ್ತೆ? ಬೈ 2. ಎಸ್ ಶೈನ್, ಐ ಆಮ್ ಬ್ಯಾಕ್, ವೆಲ್ಕಮ್ ಬ್ಯಾಕ್. ಓಕೆ, q by 2, ಆಲ್ವೇಸ್ ಮೈ ಹಾರ್ಟ್ ಕರೆಕ್ಟ್ ಆಗಿ ಹೇಳಿದ್ರಾ, ಗೋಕುಲ್ ಕರೆಕ್ಟ್ ಆಗಿ ಹೇಳಿದ್ರಾ, ವಂಡರ್ಫುಲ್ ವಂಡರ್ಫುಲ್. ಓಕೆ, ವಂಡರ್ಫುಲ್. ಈಕ್ವಲ್ ಚಾರ್ಜಸ್ ಆಗಿ ಡಿವೈಡ್ ಆಗಬೇಕು, ಎಕ್ಸಾಕ್ಟ್ಲಿ ರೈಟ್. q ಡಿವೈಡೆಡ್ ಬೈ 2, ಕ್ಯಾಪಿಟಲ್ ಲೆಟರ್ q ಅನ್ನೋದೇನು? ಟೋಟಲ್ ಚಾರ್ಜ್. ಕ್ಯಾಪಿಟಲ್ ಲೆಟರ್ q ಅನ್ನೋದು ಟೋಟಲ್ ಚಾರ್ಜ್. ಇದ್ರ ಬೇಸ್ ಮೇಲೆ ಕ್ವಶನ್ಸ್ ನೋಡೋಣ. ರೆಡಿ? ಎಸ್, ಪೋಲ್ ಸ್ಟಾರ್ಟ್. ಸೊ 30 seconds is enough for this. Okay, 30 seconds is enough. So poll start ಆಗಿದೆ. Total charge q is broken into two parts, q1 and q2, and they are placed at a distance r from each other. The maximum force of repulsion between them will occur when? Direct ಆಗಿ ಏನು? small q, that is equal to q by 2. ಅಂದ್ರೆ q1 q by 2 ನೇ, q2 ಸಹಿತ q by 2 ನೇ. ಓಕೆ, q by 2 ನೇ, according to the concept. Okay, by the concept, according to the concept, by the concept we got to know. And ಇಲ್ಲಿ ಕೊಟ್ಟಿರೋದು ಯಾವುದು? q. ಇಲ್ಲಿ ನೋಡಬಹುದು, previously it does not depends on a distance. d ಇನ್ವಾಲ್ವ್ ಆಗಲ್ಲ, ಡಿಸ್ಟೆನ್ಸ್ ಮೇಲೆ ಡಿಪೆಂಡೆಂಟೇ ಇಲ್ಲ. therefore ಎಲ್ಲೆಲ್ಲಿ r ಇದೆಯಲ್ಲ ಅದನ್ನ ಎಲಿಮಿನೇಟ್ ಮಾಡಿ. r ಇಲ್ಲ. ಓಕೆ, ಫೈನ್. ಇಲ್ಲಿ q by 4 and q minus ಇಲ್ಲ, ಇದು ಬರಲ್ಲ. q by 4 3q by 4 ಬರಲ್ಲ. q by 2 ಈಕ್ವಲ್ ಆಗಿ ಡಿವೈಡ್ ಆಗುತ್ತೆ. ದಟ್ ಈಸ್ ಆಪ್ಷನ್ ಡಿ. ಆಪ್ಷನ್ ಡಿ. ನೋಡಿ, ಕಾನ್ಸೆಪ್ಟ್ ಗೊತ್ತಾದ್ರೆ ಆರಾಮ್ಸೆ ಆನ್ಸರ್ ಮಾಡ್ಬೋದು. 33% ಅಗೇನ್ 33% ಆನ್ಸರ್ ಮಾಡಿದ್ರ. ಆಪ್ಷನ್ ಬಿ ಯಾಕೆ? ಆಪ್ಷನ್ ಡಿ ತಾನೆ. ದಿಸ್ ಇಸ್ ದ q ಹಾಫ್ ಆಫ್ q ಅಂದ್ರೆ q by 2 ಅಷ್ಟೇ, ಸಿಂಪಲ್ ರೈಟ್. ಆಪ್ಷನ್ ಡಿ, ವಂಡರ್ಫುಲ್. ಆಪ್ಷನ್ ಡಿ ಬರುತ್ತೆ. ಓಕೆ, ನಾವ್ ನೆಕ್ಸ್ಟ್ ಒನ್, ಇದಕ್ಕೆ ಆನ್ಸರ್ ಮಾಡಿ ನೋಡ. ಅಟ್ ಲೀಸ್ಟ್ ದಿಸ್ ಒನ್ ಸ್ಟಾರ್ಟ್. 30 seconds. ಡೈರೆಕ್ಟ್ ಹಾಫ್ ಆಫ್ ದ ಟೋಟಲ್ ಚಾರ್ಜ್. ಸಿಂಪಲ್ ಆಗಿ ಹೇಳೋದಾದ್ರೆ ಹಾಫ್ ಆಫ್ ದ ಟೋಟಲ್ ಚಾರ್ಜ್. ಮ್ಯಾಕ್ಸಿಮಮ್ ಫೋರ್ಸ್ ಎಷ್ಟು ಆಕ್ಟ್ ಆಗ್ತಿದ್ರೆ ಹಾಫ್ ಆಫ್ ದ ಟೋಟಲ್ ಚಾರ್ಜ್, ಅಷ್ಟು ಸಿಂಪಲ್. ಓಕೆ, ನಾವ್ a charge of 4 microcoulomb is to be divided into 2. The distance between two divided charges is constant.
The magnet of a divided charges so that force between them is a maximum. Again, it is a maximum. So total charge ಗೆ ಆಫ್ ಮಾಡಿದ್ರೆ that will be our answer. Okay. So ಅದ್ರ ಪ್ರಕಾರ ನೋಡೋದಾದ್ರೆ 4 ಇದೆ. Total charge 4 ಇದೆ. ಈ total charge ನ ಆಫ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ? 2. So Q1 is equal to 2 microcoulomb. Okay, 2 microcoulomb. Q2 is also 2 microcoulomb. So therefore right answer is 1 coulomb 3 coulomb equal ಆಗಿ ಡಿವೈಡ್ ಆಗಬೇಕು. Therefore it is wrong. ಇದು ಓಕೆ ಬಂದಿದೆ, ಇದು ನೋ, ಇದು ಆಲ್ಸೋ ನೋ. ಸೊ ದಟ್ ಈಸ್ ಆಪ್ಷನ್ ಬಿ. ಈಕ್ವಲ್ ಆಗಿ ಡಿವೈಡ್ ಆದ್ರೆ ದಟ್ ಈಸ್ ಅವರ್ ಆನ್ಸರ್, ಆಪ್ಷನ್ ಬಿ. ವೆರಿ ಗುಡ್, ಆಪ್ಷನ್ ಬಿ. ಸಿಂಪಲ್ ನೋಡಿ. ಕಾನ್ಸೆಪ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಹೇಳೋದು, ಕಾನ್ಸೆಪ್ಟ್ ನೋಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಅದಕ್ಕೆ ನಾನು ಕಾನ್ಸೆಪ್ಟ್ ಅಲಾಂಗ್ ವಿತ್ ಕಾನ್ಸೆಪ್ಟ್ ನಾನು ನ್ಯೂಮೆರಿಕಲ್ಸ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅಪ್ಲಿಕೇಶನ್ಸ್ ಗಾಟ್ ಇಟ್. ನೌ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಎಲೆಕ್ಟ್ರೋಸ್ಟಾಟಿಕ್ ಈಕ್ವಿಲಿಬ್ರಿಯಂ. ಓಕೆ, ಎಲೆಕ್ಟ್ರೋಸ್ಟಾಟಿಕ್ ಈಕ್ವಿಲಿಬ್ರಿಯಂ ಇದು ಬೇಕಾಗಿಲ್ಲ. Okay, this is for NEET as well as the JEE. Okay, let's move on to the next concept. Okay, idu bekagilla. Now, equilibrium of a suspended point system. Equilibrium of a suspended point system. Nodi, let each suspended point charges Q1 and Q2. What does it mean? Already ನೀವು derivation ಮಾಡಿರ್ತೀರಾ. ನಾನು ಡೈರೆಕ್ಟ್ ಆಗಿ equation ಬರ್ತೀನಿ. Q1 and Q2 and this is a distance D. And this is total 2 theta. ಅಂದ್ರೆ ಇಲ್ಲಿಗೆ ಥೀಟಾ ಅಂಡ್ ಇಲ್ಲಿಗೆ ಥೀಟಾ. ಅಂಡ್ ದಿಸ್ ಇಸ್ ದ ಲೆಂತ್ ಆಫ್ ದ ಸ್ಟ್ರಿಂಗ್. ಓಕೆ, ಅಂಡ್ ಟೆನ್ಷನ್ ಇನ್ ದ ಸ್ಟ್ರಿಂಗ್ ಅದೆಲ್ಲ ಗೊತ್ತಿದೆ ತಾನೆ ನಿಮಗೆ. ಟೆನ್ಷನ್ ಇನ್ ದ ಸ್ಟ್ರಿಂಗ್ ಇಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಮೂರೇ ಮೂರು ಫಾರ್ಮುಲಾ. ಮಿನಿಮಮ್ ಮೇಲೆ ಕೇಳಲ್ಲ ರಾಕಿ, ಮಿನಿಮಮ್ ಮೇಲೆ ಕೇಳಲ್ಲ. ಓಕೆ, ಕಾನ್ಸೆಪ್ಟು ಇಲ್ಲ ಅದ್ರ ಮೇಲೆ. ಓಕೆ, ಎಸ್, ಕಾನ್ಸೆಪ್ಟ್ ಈಸ್ ಕಿಂಗ್ ಸರ್. ಓಕೆ ಗೋಕುಲ್, ಏನಾದ್ರು ಅರ್ಥ ಆಗಲಿಲ್ಲ ನನಗೆ. ಕಾನ್ಸೆಪ್ಟ್ ಈಸ್ ಕಿಂಗ್. ಯಾ content is king, concept is king. Exactly. Okay, now ಇಲ್ಲಿ ನಿಮಗೆ ಮೂರು ಫಾರ್ಮುಲಾಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಫಸ್ಟ್ ಒನ್ ನೋಡಿ, ಆಂಗಲ್ ಬಿಟ್ವೀನ್ 2 ಪಾಯಿಂಟ್ ಚಾರ್ಜಸ್. ಆಂಗಲ್ ಬಿಟ್ವೀನ್ 2 ಪಾಯಿಂಟ್ ಚಾರ್ಜಸ್ ಅಂದ್ರೆ ಯಾವ ತರ ಬರೀತೀರಾ? ಫ್ರಮ್ ದ ಸೆಂಟರ್. ಓಕೆ, ಫ್ರಮ್ ದಿಸ್ ಮೀನ್ ಪೊಸಿಷನ್ ಅಂತ ಕರಿತೀವಿ. ಫ್ರಮ್ ದಿಸ್ ಪೊಸಿಷನ್ ವಾಟ್ ಇಸ್ ದ ಆಂಗಲ್ ಅಂತ ಕೇಳ್ತಾರೆ. tan theta that is equal to electrostatic force divided by weight of the body ಅಥವಾ ಪಾರ್ಟಿಕಲ್ಸ್. ಎಷ್ಟಿದೆ? FE divided by mg. ಇದನ್ನ ಫರ್ದರ್ ಬರಿಬಹುದು ಹೇಗೆ? ಕೆ, ಇಲ್ಲಿ ಸಿಮಿಲರ್ ಚಾರ್ಜಸ್ ತಾನೆ, q ಸ್ಕ್ವೇರ್ ಡಿವೈಡೆಡ್ ಬೈ r ಸ್ಕ್ವೇರ್ mg. ಸಾರಿ, ಇಲ್ಲಿ x ಬದಲು, ಸಾರಿ, ಇಲ್ಲಿ k ಸ್ಕ್ವೇರ್, k q ಸ್ಕ್ವೇರ್, ಡಿಸ್ಟೆನ್ಸ್ ಏನಿದೆ x ಸ್ಕ್ವೇರ್ mg. ಸೊ ಈ ರೀತಿಯಲ್ಲಿ ನಾವು ಬರೀಬಹುದು. ಒಂದೇ ಫಾರ್ಮುಲಾ ಇಷ್ಟು ಬೇಸ್ ಅಲ್ಲಿ ನಾವು ಬರೀಬಹುದು. ಓಕೆ, FE ಡಿವೈಡೆಡ್ ಬೈ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಇಸ್ ನಥಿಂಗ್ ಬಟ್ ಸಿಂಪಲ್, ಅದೇ ನಾವು ಬರ್ದಿದ್ವಲ್ಲ ಅದೇ ಕಾನ್ಸೆಪ್ಟ್. q ಸ್ಕ್ವೇರ್ ಡಿವೈಡೆಡ್ ಬೈ x ಸ್ಕ್ವೇರ್. ಓಕೆ, ವೇಟ್ ಆಫ್ ದ ಬಾಡಿ ದಟ್ ಈಸ್ mg. ಡೆರಿವೇಶನ್ ಪಾರ್ಟ್ ಇದೆ, ಡೆರಿವೇಶನ್ ಪಾರ್ಟ್ ನೋಡಕ್ಕಾಗಲ್ಲ. ಓಕೆ, ನೌ ನೆಕ್ಸ್ಟ್ ಒನ್. ಇಷ್ಟು ಆಂಗಲ್ ಬಗ್ಗೆ ಆಯ್ತು. ಅಂಡ್ ಟೆನ್ಷನ್ ಇನ್ ದ ಸ್ಟ್ರಿಂಗ್, ಇದರಲ್ಲಿ ಟೆನ್ಷನ್ ಡೆವಲಪ್ ಆಗುತ್ತಲ್ಲ, ಸ್ಟ್ರಿಂಗ್ ಅಲ್ಲಿ ಟೆನ್ಷನ್ ಡೆವಲಪ್ ಆಗುತ್ತೆ. ಸೊ ಟೆನ್ಷನ್ ಇನ್ ದ ಸ್ಟ್ರಿಂಗ್ that is given by under square root FE square plus W square ಅಂತ ಬರೀಬಹುದು. ಅಥವಾ ಟೆನ್ಷನ್ ಇನ್ ದ ಸ್ಟ್ರಿಂಗ್ that is given by FE square plus mg whole square. ಓಕೆ, ಸೊ ಇದು ಟೆನ್ಷನ್ ಇನ್ ದ ಸ್ಟ್ರಿಂಗ್ ಆಯ್ತು. ಇನ್ನೊಂದು ಕ್ವಶನ್ ಕೇಳ್ತಾರೆ, ಏನ್ ಗೊತ್ತಾ? ದ ಸೇಮ್ ಅರೇಂಜ್ಮೆಂಟ್ ನ ಒಂದು ಲಿಕ್ವಿಡ್ ಅಲ್ಲಿ ಡಿಪ್ ಮಾಡಿದಾಗ ಆಂಗಲ್ ಡು ನಾಟ್ ಚೇಂಜ್, ಇಟ್ ವಿಲ್ ರಿಮೈನ್ ಸೇಮ್. ರಿಮೈನ್ ಸೇಮ್ ಅಂತಂದಾಗ ನಮಗೆ ಏನ್ ಬರುತ್ತೆ? ವಾಟ್ ಈಸ್ ದ ಲಿಕ್ವಿಡ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂತ ಕೇಳ್ತಾರ. ದ ಸೇಮ್ ಅರೇಂಜ್ಮೆಂಟ್ ನ ಓಕೆ, ಲೆಟ್ ಮಿ ಕನ್ಸಿಡರ್ ಸೇಮ್ ಅರೇಂಜ್ಮೆಂಟ್ ಇನ್ ಅ ಲಿಕ್ವಿಡ್. ಓಕೆ, ಸೇಮ್ ಅರೇಂಜ್ಮೆಂಟ್ ಇನ್ ಅ ಲಿಕ್ವಿಡ್. ಓಕೆ, same arrangement in a liquid. This is a liquid. Okay, this is a liquid of dielectric constant K. Okay, so ಇದು dielectric constant K. ಈ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಎಷ್ಟು ಅಂತ ಕೇಳ್ತಾರೆ. ಸೊ ಡೈರೆಕ್ಟ್ ಆನ್ಸರ್ ಏನ್ ಗೊತ್ತಾ? ಇದು ನೆನ್ಪಿಟ್ಕೊಳ್ಳೋಕೆ, K
ರೋ ಡಿವೈಡೆಡ್ ಬೈ ರೋ ಮೈನಸ್ ಸಿಗ್ಮಾ. ಅಂಡ್ ಇಲ್ಲಿ ರೋ ಅನ್ನೋದು ಡೆನ್ಸಿಟಿ ಆಫ್ ಓಕೆ ಪಾರ್ಟಿಕಲ್ ಅಥವಾ ಬಾಡಿ, ಡೆನ್ಸಿಟಿ ಆಫ್ ಎ ಬಾಡಿ ಅಥವಾ ಮಟೀರಿಯಲ್, ಡೆನ್ಸಿಟಿ ಆಫ್ ಎ ಮಟೀರಿಯಲ್ ಬಾಡಿ, ಡೆನ್ಸಿಟಿ ಆಫ್ ಎ ಮಟೀರಿಯಲ್ ಆರ್ ಬಾಡಿ. ಅಂಡ್ ಸಿಗ್ಮಾ ಅನ್ನೋದು ಡೆನ್ಸಿಟಿ ಆಫ್ ಲಿಕ್ವಿಡ್, ಓಕೆ, ವೇರ್ ಕೆ ಇಸ್ ದ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಆಫ್ ಎ ಲಿಕ್ವಿಡ್. ಇಷ್ಟೇ ಬರೋದು, ಮೂರೇ ಎಕ್ಸ್ಟ್ರಾ ಏನಿಲ್ಲ. ಓಕೆ, ಮೂರೇ ಕ್ವಶನ್ಸ್, ಮೂರೇ ಫಾರ್ಮುಲಾ. ಈ ಮೂರನ್ನ ತಿಳ್ಕೊಂಡ್ರೆ ಸಾಕು. ಓಕೆ, ಬೇಸ್ಡ್ ಆನ್ ಸಸ್ಪೆಂಡೆಡ್ ಚಾರ್ಜ್. ಲೆಟ್ಸ್ ಸ್ಟಾರ್ಟ್ ವಿತ್ ಅ ನ್ಯೂಮರಿಕಲ್ ಪಾರ್ಟ್. ಇಲ್ಲಿ ಇನ್ನೊಂದು ಗೊತ್ತಾ, ಇಲ್ಲಿ ಒನ್ ಸೆಕೆಂಡ್, ಎಸ್ ಯಾ, ಇಲ್ಲಿ ಇನ್ನೊಂದು ಗೊತ್ತಾ. ಸೊ ಇಲ್ಲಿ ಈ ಆಂಗಲ್ ಇದೆಯಲ್ಲ, ಸೊ ಇಲ್ಲಿ ಆಂಗಲ್ ಯಾವಾಗ ಚೇಂಜ್ ಆಗುತ್ತೆ? ನೋಟ್ ಇಲ್ಲಿ ರೆಡ್ ಕಲರ್ ಬರೀತೀನಿ, ಯಾಕಂದ್ರೆ ತುಂಬಾ ಜನ ಕನ್ಫ್ಯೂಸ್ ಆಗ್ತಾರೆ. ನೋಟ್, ಓಕೆ, ಆಂಗಲ್ that is the theta changes when mass m1 not equal to m2. ಅಂದ್ರೆ mass of this bob, I mean this charge, and mass of this charge m2 and this is m1 ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ, ಯಾವಾಗ ನಮಗೆ m1 and m2 ನಾಟ್ ಈಕ್ವಲ್ ಇರುತ್ತೆ ಅವಾಗ ಆಂಗಲ್ ಚೇಂಜ್ ಆಗುತ್ತೆ. ಸಪೋಸ್ ಈ m1 and m2 ಬೋತ್ ಆರ್ ಈಕ್ವಲ್ ಅಂತ ಹೇಳಿದಾಗ ನಮಗೆ ಯಾವುದೇ ರೀತಿ ಆಂಗಲ್ ಚೇಂಜ್ ಆಗಲ್ಲ. ವಾಟ್ ಎವರ್ ದ ಚಾರ್ಜ್ ಇಟ್ ಮೇ ಬಿ, ಚಾರ್ಜ್ ಎಷ್ಟಾದ್ರೂ ಆಗಿರ್ಲಿ. ಫಾರ್ ಎಕ್ಸಾಂಪಲ್ ಇದು ಕ್ಯೂ ಇದೆ, ಇದು 4q, ಅಥವಾ ಇದು -2q, ಇದು -6q, ಎನಿ ವ್ಯಾಲ್ಯೂ ಫಾರ್ ಅ ಚಾರ್ಜ್, angle will remain same if the mass of the charge remains the same. Mass same idre, angle between these two charges from this mean position will remain same. Mass change adre angle change agutte. Simple, one word, mass change adre angle change agutte. Mass same idre angle same irutte. Simple. Okay, let's start with the numericals part. So let's get started. 30 seconds is enough. Okay, first one nodi, two small spheres of a mass m1 and m2 are suspended by weightless insulating thread of a length L1 and L2. The sphere carry charge Q1 and Q2 respectively. The spheres are suspended such that they are in a level with one another. The thread are inclined to the vertical at angles of a θ1 and θ2 as shown in the figure. Ille namage keliro question enu, which one of the following condition is essential if θ1 is equal to θ2? ನಾನು previous slide ಅಲ್ಲಿ explain ಮಾಡಿದೆ. θ1 is equal to θ2 if mass of the charge 1 is equal to charge 2, irrespective of maybe charge, okay, that is a q1 may be equal to q2 or may not be equal to q2. ಈ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. ಈ ಕಂಡೀಷನ್ ತುಂಬಾ ಇಂಪಾರ್ಟೆಂಟ್. ಮಾಸ್ ಸೇಮ್ ಇದ್ರೆ ಆಂಗಲ್ ಸೇಮ್ ಆಗೇ ಇರುತ್ತೆ. ನಾವು ಇದರ ಪ್ರಕಾರ ನೋಡೋದಾದ್ರೆ m1 ನಾಟ್ ಈಕ್ವಲ್ ಟು m2 ಬಟ್ q1 ಇಸ್ ಈಕ್ವಲ್ ಟು q2. θ1 θ2 ಆಗಬೇಕಂದ್ರೆ m1 ಮಸ್ಟ್ ಬಿ ಈಕ್ವಲ್ ಟು m2, ರೈಟ್? ಸೊ ದೇರ್ಫೋರ್ ಆಪ್ಷನ್ m1 ಅಂಡ್ m2. ಇಲ್ಲಿ ಮೇ ಆರ್ ಮೇ ನಾಟ್ ಬಿ ಈಕ್ವಲ್, ಚಾರ್ಜಸ್ ಮೇ ಆರ್ ಮೇ ನಾಟ್ ಬಿ ಈಕ್ವಲ್ ಇದ್ರೂ ಪರವಾಗಿಲ್ಲ, ಆಂಗಲ್ ಸೇಮ್ ಆಗಿರುತ್ತೆ. ಯಾವಾಗ ಮಾಸಸ್ ಆರ್ ಸೇಮ್. ಸಿಂಪಲ್. ಓಕೆ, ಸೊ ದಟ್ ಈಸ್ ಆನ್ಸರ್ ಮಾಡಿದ್ರಾ? That is option B. Yes, 66% answer madidra. Now let's answer this question. Noda ಎಷ್ಟು ಬೇಗ ಆನ್ಸರ್ ಮಾಡ್ತೀರಾ? Question is two metal spheres of a same mass are suspended from a common point by light insulating string. The length of each string is same. The spheres are given electric charges plus q1 plus 4q on the force on other. Which of the following diagrams best shows the resulting of a position of a sphere? See, forces are equal. Force, okay, Coulomb force ಓದಬೇಕಾದ್ರೆ forces are equal in magnitude but opposite in direction. Forces are equal in magnitude, opposite in direction. That means angle will remain same. Right? ಅಂದ್ರೆ for example ಇಲ್ಲಿ ನಾನು force ನ ಕ್ಯಾಲ್ಕುಲೇಟ್ ಮಾಡಬೇಕು. Force ನ ಕ್ಯಾಲ್ಕುಲೇಟ್ ಮಾಡಿದ್ರೆ that is a 4q divided by distance, some say
x square. ಎಷ್ಟಾಗುತ್ತೆ? That will be 4kq square divided by x square. ಸೊ ಇದ್ರ ಮೇಲೆ ಈ ಫೋರ್ಸ್ ಆಕ್ಟ್ ಆಗುತ್ತೆ. ದ ಸೇಮ್ ಫೋರ್ಸ್ ಆಕ್ಟ್ಸ್ ಆನ್ ದಿಸ್, ರೈಟ್? ಇದ್ರ ಮೇಲೆ ಸ್ವಲ್ಪ ಫೋರ್ಸ್ ಆಕ್ಟ್ ಆಗಿ ಇದ್ರ ಮೇಲೆ ಫೋರ್ಸ್ ಆಕ್ಟ್ ಆಗಲ್ಲ ಅನ್ನಕ್ಕೆ ಬರಲ್ಲ. ದೇರ್ ಫೋರ್ ಇವಾಗ ಎರಡು ಕಡೆಯಿಂದ ಇದು ಸಸ್ಪೆಂಡೆಡ್ ಅನ್ಕೊಳ್ಳಿ, ಎರಡು ಚಾರ್ಜ್ ಸೇಮ್ ಆಂಗಲ್ ಅಲ್ಲಿ ಮೂವ್ ಆಗಬೇಕು. ಬಿಕಾಸ್ ದೀಸ್ ಫೋರ್ಸಸ್ ಆರ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಬಟ್ ಅಪೋಸಿಟ್ ಇನ್ ಡೈರೆಕ್ಷನ್. ಅಂದ್ರೆ ಆಂಗಲ್ ಶುಡ್ ಬಿ ಸೇಮ್, ಎರಡು ಸೇಮ್ ದೂರ ಹೋಗಬೇಕು. ಅದಕ್ಕೆ ಬೆಸ್ಟ್ ರೆಪ್ರೆಸೆಂಟೇಷನ್ ಯಾವುದು? ಬೆಸ್ಟ್ ರೆಪ್ರೆಸೆಂಟೇಷನ್ ಅಂದ್ರೆ ದಿಸ್ ಇಸ್ ರಾಂಗ್. ಅಂಡ್ ಇಲ್ಲಿ ನೀವು ನೋಡಬಹುದು θ1, ಇಲ್ಲಿ ನೋಡಿ θ1 and θ2. θ2 is greater than, okay, θ2 is greater than θ1. This is wrong. Okay, next one. ನೋಡಿ ಇಲ್ಲಿ θ ಮಾತ್ರ ಇರೋದು, ಇದು 4q ಏನಿದೆಯಲ್ಲ ಆಸ್ ಇಟ್ ಇಸ್ ಇದೆ. ಬಟ್ ಇಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡಬೇಕಾದ್ರೆ ಸೇಮ್ ಮಾಸ್ ಇದ್ರೆ θ1 that is equal to θ2. ನೋಡಿ, if I consider θ1, this is θ2, both are equal. So in this particular case θ1 is equal to θ2. ಇಲ್ಲಿ wrong. Therefore right answer that is option A. Option A. ನೋಡಿ ಎಷ್ಟು ಜನ ಆನ್ಸರ್ ಮಾಡಿದ್ರ? 33%. That's all. 33% ಅಷ್ಟೇ, right? Sir, when will Lakshya KCET 2025 starts? Next month, first week. Okay, 8th ಇಂದ ಸ್ಟಾರ್ಟ್ ಆಗುತ್ತೆ. Okay. Sir, KCET ಕ್ರಾಶ್ ಕೋರ್ಸ್ ಯಾವ್ದಿದೆ? 2.0. ಸಾರ್ಥಕ್ KCET 2.0 ಇದೆ. Okay. ಕ್ರಾಶ್ ಕೋರ್ಸ್ ಅಂದ್ರೆ 2.0 ಇದೆ. Okay. Now, next one ನೋಡಿ, next question. Two identical balls of each having density. Okay, density rho, suspended from a common point by two insulating strings of equal length. Both the balls have equal mass ಅಂದ್ರೆ same angle, charge in equilibrium. Each string makes an angle theta. Andre theta is same, vertical. Now, both the balls are immersed in a liquid case. As a result of an immersion in the liquid, the angle theta does not change. The density, okay, the density of the liquid sigma and the dielectric constant of the liquid. ಎಲ್ಲಿ ಡಿಸ್ಕಸ್ ಮಾಡಿದೀವಿ? Dielectric constant of the liquid. Rho divided by rho minus sigma. Rho, this is option D is the right answer. Okay, option D is the right answer. Option D. Direct question. Okay, direct question. Confuse ಮಾಡಕ್ಕೆ ಇದೆಲ್ಲ ಕೊಟ್ಟಿರೋದು. Okay, so this is the right answer. Okay, very good. Okay, now let's move on to the next concept. ಇದನ್ನ ನೀವು ಹೋಮ್ವರ್ಕ್ ಆಗಿ ಮಾಡಿ, ಟ್ರೈ ಮಾಡಿ. ಹೋಮ್ವರ್ಕ್. Okay, so ಇಷ್ಟು ಮಾಡಿದ್ರೆ you will not miss any question. I'll guarantee. Okay, ನಾನು ಗ್ಯಾರಂಟಿ ಕೊಡ್ತೀನಿ, ಯಾವುದೇ ತರ ಕ್ವಶನ್ ಮಿಸ್ ಮಾಡಲ್ಲ. ಎಲ್ಲಿವರೆಗೆ? ಎಲೆಕ್ಟ್ರಿಕ್ ಚಾರ್ಜಸ್ 2 ಕ್ವಶನ್ಸ್ ಪಕ್ಕ. ಇಲ್ಲಿವರೆಗೆ ಮಾಡಿದಿರಲ್ಲ 2 ಕ್ವಶನ್ಸ್ ಪಕ್ಕ ಇದ್ರ ಬೇಸ್ ಮೇಲೆ ಕೇಳೋದು, ರೈಟ್? ಓಕೆ, ನೌ ನೆಕ್ಸ್ಟ್ ಒನ್, ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಎಲೆಕ್ಟ್ರಿಕ್ ಫೀಲ್ಡ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಡೆಫಿನೇಷನ್ ಅದೆಲ್ಲ ನೀವು ಓದಿರ್ತೀರಾ. ದಟ್ ಈಸ್ ದ ರೀಜನ್ ಅರೌಂಡ್ ದ ಚಾರ್ಜ್ ಇನ್ ವಿಚ್ ಎನಿ ಅದರ್ ಚಾರ್ಜ್ ಕಮ್ಸ್ ಇನ್ ಟು ದ್ಯಾಟ್ ಫೀಲ್ಡ್, ದ್ಯಾಟ್ ಚಾರ್ಜ್ ಎಕ್ಸ್ಪೀರಿಯನ್ಸ್ ಫೋರ್ಸ್. ಓಕೆ, ಸೊ ಮ್ಯಾಥಮೆಟಿಕಲಿ ಯಾವ ತರ ಹೇಳ್ಬೋದು? ಎಲೆಕ್ಟ್ರಿಕ್ ಫೀಲ್ಡ್ ದಟ್ ಈಸ್ ನಥಿಂಗ್ ಬಟ್ ಫೋರ್ಸ್ ಪರ್ ಯೂನಿಟ್ ಚಾರ್ಜ್. ಇದನ್ನೇ ನಾವು KQ ಡಿವೈಡೆಡ್ ಬೈ R² ಅಂತಾನು ಬರಿತೀವಿ. ಅಂಡ್ ಯೂನಿಟ್ ಬರೆಯೋದಾದ್ರೆ ನ್ಯೂಟನ್ ಪರ್ ಕೂಲಮ್. ನ್ಯೂಟನ್ ಪರ್ ಕೂಲಮ್. ಕ್ಲಿಯರಾ? ಡೆಫಿನೇಷನ್ ಅಂಡ್ ಫಾರ್ಮುಲಾ. ಸರ್, ಐಲ್ ಡೂ ಚೆಕ್ ದಟ್ ರೋ ಅಂಡ್ ಸಿಗ್ಮಾ ಕಾನ್ಸೆಪ್ಟ್. ಚಂದನ. ಓಕೆ, ಒಂದ್ಸತಿ ಪ್ರೀವಿಯಸ್ ಅಂದ್ರೆ ಸ್ವಲ್ಪ ಬ್ಯಾಕ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ನಿಮ್ ಕ್ವಶನ್ ಇರೋದ ಅಥವಾ ಏನು ನನ್ಗೆ ಗೊತ್ತಾಗ್ಲಿಲ್ಲ. ಚಂದನ ಏನ್ ಕೇಳ್ತಿರೋದು? ರೋಹಿತ್ ಶೆಟ್ಟಿ, ಹಲೋ, ಗುಡ್ ಈವ್ನಿಂಗ್, ವೆಲ್ಕಮ್ ಟು ದ ಸೆಷನ್. ಓಕೆ, ನೌ ನೆಕ್ಸ್ಟ್ ಒನ್, ಸೂಪರ್ಪೋಸಿಷನ್ ಲೈಕ್ ಫೋರ್ಸ್ ಓನ್ಲಿ. ಫೋರ್ಸ್ ನಾವು ಸೂಪರ್ಪೋಸಿಷನ್ ಪ್ರಿನ್ಸಿಪಲ್ ಯಾವ ತರ ಬರ್ತಿದೀವಿ ನೆನಪಿದೇನಾ? ಎಫ್ ನೆಟ್ that is equal to F1 plus F2 plus F3 plus F4 plus so on Fn. In the same way, electric field. Okay. Vaishnavi Vaish. Hello, good evening. Okay. Now, let's move on to the concept. Find the net electric field at a point P. Net electric field at a point P. Just ನಿಮಗೆ ವೆಕ್ಟರ್ಸ್ ಮತ್ತೆ ಡೈರೆಕ್ಷನ್ ಗೊತ್ತಿದ್ರೆ ಸಾಕು. ಓಕೆ, ಸೊ ಈ ಪಾಸಿಟಿವ್ ಚಾರ್ಜ್ ಇದೆ. ಪಾಸಿಟಿವ್ ಚಾರ್ಜ್ ಫ್ರಮ್ ದ ಪಾಯಿಂಟ್ ಅಂದ್ರೆ ಯಾವ ಡೈರೆಕ್ಷನ್? ಈ ಡೈರೆಕ್ಷನ್ ಹೋಗುತ್ತೆ. ಓಕೆ, ಈ ಡೈರೆಕ್ಷನ್.
ಓಕೆ ಫಸ್ಟ್ ನಾವು ಡಿಸ್ಟೆನ್ಸ್ ನ ಕ್ಯಾಲ್ಕುಲೇಟ್ ಮಾಡೋಣ. ಡಿಸ್ಟೆನ್ಸ್ ಶುಡ್ ಬಿ ಆಲ್ಸೋ ಸೇಮ್. Distance also should be same. Let me consider it is a centroid. Centroid ಆಗಿರೋದ್ರಿಂದ let me consider this is A and this is A. Okay, already A ಕೊಟ್ಟಿದ್ದಾರೆ. ನಾವು ಇನ್ನೊಂದು ಕರ್ತ್ಕೊಳ್ಳೋಣ. ಓಕೆ, ಲೆಂತ್ L and ಲೆಂತ್ L. ಓಕೆ, now ಇವಾಗ ನೀವು ನೋಡಬಹುದು ಈ ಪಾಯಿಂಟ್ ಇಂದ ಪಾಸಿಟಿವ್ ಚಾರ್ಜ್ ಆಗಿರೋದ್ರಿಂದ ಅವೇ ಫ್ರಮ್ ದ ಪಾಯಿಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಏನು ಹೇಳುತ್ತೆ? ಎಲೆಕ್ಟ್ರಿಕ್ ಫೀಲ್ಡ್ ದಟ್ ಈಸ್ ಗಿವೆನ್ ಬೈ KQ divided by R square. ಓಕೆ, ಇನ್ ಪ್ಲೇಸ್ ಆಫ್ ದಿಸ್ ಏನ್ ಬರೀಬಹುದು? KQ divided by L square. Got it? Okay. Now ಡೈರೆಕ್ಷನ್ ನೋಡಬಹುದು. ಇಲ್ಲಿ ಕ್ಯಾಲ್ಕುಲೇಷನ್ ಏನು ಅವಶ್ಯಕತೆ ಇಲ್ಲ. ಓಕೆ, ಡಿಸ್ಟೆನ್ಸ್ ಸೇಮ್ ಇದೆ, ಚಾರ್ಜ್ ಸೇಮ್ ಇದೆ, ಡೈರೆಕ್ಟ್ ಆಗಿ ನಾವು ಆನ್ಸರ್ ಮಾಡಬಹುದು. ಓಕೆ, ಸೊ ಡ್ಯೂ ಟು ದಿಸ್ ಅಂಡ್ ನೆಕ್ಸ್ಟ್ ಒನ್ ಡ್ಯೂ ಟು ದಿಸ್ ಚಾರ್ಜ್ ಅವೇ ಅಂಡ್ ಡ್ಯೂ ಟು ದಿಸ್ ಚಾರ್ಜ್ ಅಂಡ್ ಅವೇ. ಇವಾಗ ಈ ಎರಡು ಚಾರ್ಜ್ ನ ರಿಸಾಲ್ವ್ ಮಾಡಿದ್ರೆ ದಿಸ್ ಚಾರ್ಜ್ ಅಂಡ್ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ನ ರಿಸಾಲ್ವ್ ಮಾಡಿದ್ರೆ ನೆಟ್ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ ಬರುತ್ತೆ. ರೈಟ್, ನೆಟ್ ರಿಸಲ್ಟೆಂಟ್ ಫೋರ್ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ ಬರುತ್ತೆ. ಒಂದು ಅಪ್ವರ್ಡ್, ಒಂದು ಡೌನ್ವರ್ಡ್. ಬೋತ್ ಆರ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಬಟ್ ಅಪೋಸಿಟ್ ಇನ್ ಡೈರೆಕ್ಷನ್ ಅಂದ್ರೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ 0. ಇಲ್ಲಿ ಕ್ಯಾಲ್ಕುಲೇಷನ್ ಏನು ಬೇಕಾಗಿಲ್ಲ. ಯಾಕೆ? ಥಿಯರಿ ಕಾನ್ಸೆಪ್ಟ್ ನ ರಿಮೆಂಬರ್ ಮಾಡ್ಕೊಳ್ಳಿ. ಫಸ್ಟ್ ಏನು? ಈಕ್ವಲ್ ಚಾರ್ಜ್ ಆಗಿರಬೇಕು. Q plus Q plus Q plus Q. Distance also should be same. L and angles also should be same. Equilateral 60. Done. At the centroid ಅಂದ್ರೆ ಅದು ಎಲೆಕ್ಟ್ರಿಕ್ ಚಾರ್ಜ್ ಎಲೆಕ್ಟ್ರಿಕ್ ಫೋರ್ಸ್ ಆಗಿರಬಹುದು ಅಥವಾ ಎಲೆಕ್ಟ್ರಿಕ್ ಫೀಲ್ಡ್ ಆಗಿರಬಹುದು, ಇಟ್ ಇಸ್ ಅ 0 ಫಾರ್ ಅ ಸಿಮೆಟ್ರಿಕ್ ಕೇಸ್. ಗಾಟ್ ಇಟ್? ಓಕೆ ಸರ್, ವೆನ್ ವಿಲ್ ಲಕ್ಷ KCET ಬ್ಯಾಚ್? 8th April. ರೆಡಿ ಎಲ್ಲರೂ? ಓಕೆ, ನಿಮ್ಮ ಜೂನಿಯರ್ಸ್ಗೆ ತಿಳಿಸಿ. ವಿನೀತ್ ಕುಮಾರ್ ಸರ್, ವೈ ಆರ್ ಯು ಏನು? ಓಕೆ, ವಿನೀತ್ ಕುಮಾರ್ ಏನು ನಿಮ್ಮ ಕ್ವಶನ್? ನಾನು ನೋಡಲಿಲ್ಲ. ಓಕೆ, ಸಾರಿಪಾ, ನಾನು ಈ ಕಡೆ ಸಾಲ್ವ್ ಮಾಡ್ತಾ ಇದ್ದೆ, ನಿಮ್ಮ ಮೆಸೇಜ್ ನೋಡೋಕ್ಕಾಗಿಲ್ಲ, ಸಾರಿ. ಓಕೆ, ರೈಟ್. ಸೊ ಹಿಯರ್ ರೈಟ್ ಆನ್ಸರ್ ಸ್ಟಾರ್ಟ್ ಮಾಡಿದ್ದೀನಿ. ಪೋಲ್ ನೋಡೋಣ. ದಟ್ ಈಸ್ ಆಪ್ಷನ್ ಎ, ನ್ಯೂಟನ್ ಪರ್ ಕೂಲಮ್, 0 ನ್ಯೂಟನ್ ಪರ್ ಕೂಲಮ್. ಎಸ್, ಧ್ರುವ ಕುಮಾರ್ ಆಪ್ಷನ್ ಎ ಅಂತ ಹೇಳಿದರೆ ಕರೆಕ್ಟ್. ರೋಹಿತ್ ಶೆಟ್ಟಿ ಸರ್, ಆನ್ಸರ್ ಇಸ್ ಎ. ವೆರಿ ಗುಡ್. ಗುರು, ಗೋಕುಲ್, ಅಮ್ಜದ್ ಖಾನ್, ಚಂದನಾ, ಸಿಗ್ಮಾ ಡಿವೈಡೆಡ್ ಸಿಗ್ಮಾ ಮೈನಸ್ ರೋ. ರಿಯಲಿ? ಒನ್ ಸೆಕೆಂಡ್. ಸ್ಟ್ರಿಂಗ್. ಓಕೆ. ಇದು ಸ್ವಲ್ಪ ಥ್ಯಾಂಕ್ ಯು ಚಂದನ, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಸ್ವಲ್ಪ ಪ್ರಿಂಟ್ ಎರರ್ ಆಗಿದೆ. ಓಕೆ, ದಿಸ್ ಶುಡ್ ಬಿ ರೋ ಮೈನಸ್ ಸಿಗ್ಮಾ. ಓಕೆ, ಥ್ಯಾಂಕ್ ಯು ಸೋ ಮಚ್. ಲೆಟ್ಸ್ ಮೂವ್ ಟು our concept. Yes, this one. Yes, clear? ನೋಡ ಎಷ್ಟು ಜನ ಆನ್ಸರ್ ಮಾಡಿದಿರಾ? ಸೊ ದಟ್ ಈಸ್ ಆಪ್ಷನ್ ಎ 100%. ನೋಡ ಲೀಡ್ ಬೋರ್ಡ್ ಧ್ರುವ ಕುಮಾರ್ 3.819 ಸೆಕೆಂಡ್ ಅಲ್ಲಿ ಆನ್ಸರ್ ಮಾಡಿದ್ದಾರೆ. ಗುಡ್. ಓಕೆ, ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ಪೋಲ್ ಆನ್ ಮಾಡ್ತಾ ಇದ್ದೀನಿ. ಓಕೆ, ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ ಅ 45 seconds ಟೈಮ್. ನಾವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಇಟ್ ಇಸ್ ಅ ಬೇಸ್ಡ್ ಆನ್ ಇನ್ಕಂಪ್ಲೀಟ್ ಸಿಮೆಟ್ರಿ. ಎಷ್ಟು ಜನಕ್ಕೆ ನೆನಪಿದೆ? ಅವ್ರು ಈಸಿಯಾಗಿ ಮಾಡ್ಬೋದು. ಇನ್ಕಂಪ್ಲೀಟ್ ಸಿಮೆಟ್ರಿ ಅಂದ್ರೆ ಯಾವ ಪ್ಲೇಸ್ ಅಲ್ಲಿ ಚಾರ್ಜ್ ಇಲ್ವಲ್ಲ ಅಲ್ಲಿ ಪ್ಲಸ್ ಆರ್ ಮೈನಸ್ ತಗೊಳ್ಳಿ, ಅವಾಗ ಅದನ್ನ 0 ಮಾಡ್ಬೋದು. ಓಕೆ, ಮೋಸ್ಟ್ ಪ್ರಾಬಬ್ಲಿ ಸೆಕೆಂಡ್ ವೀಕ್ ಆಫ್ ಏಪ್ರಿಲ್. ಓಕೆ ಶ್ರೀನಿವಾಸ್, ಸೆಕೆಂಡ್ ವೀಕ್ ಆಫ್ ಏಪ್ರಿಲ್ ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ನಾವು ಇಲ್ಲಿ ನೋಡ್ಬೋದು, ಕನ್ಸಿಡರ್ ರೆಗ್ಯುಲರ್ ಕ್ಯೂಬ್ಗೆ ಎಷ್ಟು ಫೇಸಸ್ ಇರುತ್ತೆ, ಎಷ್ಟು ಕಾರ್ನರ್ಸ್ ಇರುತ್ತೆ? ಓಕೆ, 6 ವಿತ್ ಅ ಪಾಸಿಟಿವ್ ಪಾಯಿಂಟ್ ಚಾರ್ಜ್ ಪ್ಲಸ್ Q. In all the corners ಅಲ್ಲಿ ಪ್ಲಸ್ Q ಇದೆ. ಪ್ಲಸ್ Q and ಪ್ಲಸ್ Q. ಓಕೆ, ಅಂಡ್ ಇಲ್ಲಿ ಮಾತ್ರ ಮೈನಸ್ Q ಇದೆ. ಎಷ್ಟು? 1 2 3 4 5 6 7 8 ಕಾರ್ನರ್ಸ್ ಇದೆ. ಬಟ್ ಫೇಸಸ್ ಎಷ್ಟು? 1 2 3 4 5 6. ಫೇಸ್ ಅಂತಂದ್ರೆ ನಮಗೆ 6 ಸಿಗುತ್ತೆ, ಕಾರ್ನರ್ಸ್ 8 ಇದೆ. ಓಕೆ, which has a negative point a charge minus Q. Let the distance from any corner to the center of the cube is a R. Okay, center of the cube in the R. Any point ಗೆ ಕನ್ಸಿಡರ್ ಮಾಡ್ಕೊಂಡ್ರೆ, ಇಲ್ಲಿಂದ ಇಲ್ಲಿಗಾದ್ರೂ ಕನ್ಸಿಡರ್ ಮಾಡ್ಕೊಳ್ಳಿ ಅಲ್ಲ, ಅಥವಾ ಇಲ್ಲಿಂದ ಇಲ್ಲಿಗೆ ಯಾವುದೇ ಡಿಸ್ಟೆನ್ಸ್ ತಗೊಂಡ್ರು ಸೇಮ್ ಅಂತ ಹೇಳ್ತಿರೋದವ್ರು. ಓಕೆ, ಡಿಸ್ಟೆನ್ಸ್ ಇಸ್ ಸೇಮ್. ಓಕೆ, ಡಿಸ್ಟೆನ್ಸ್ ಇಸ್ ಸೇಮ್. ಇವಾಗ at point P what is the electric field ಅಂತ ಕೇಳ್ತಿರೋದು. ಇಲ್ಲಿ ಮೈನಸ್ Q ಇದೆಯಲ್ಲ, ನಾನು
ಪ್ಲಸ್ ಕ್ಯೂ ಅಂಡ್ ಮೈನಸ್ ಕ್ಯೂ ಅಂತ ತಗೋಬಹುದಾ? ಸ್ಟಿಲ್ ಇಟ್ ಇಸ್ ಗಿವ್ಸ್ ಯು ಮೈನಸ್ ಕ್ಯೂ ಓನ್ಲಿ. ಸೊ ಫೈನಲಿ ಇದನ್ನ ಆಡ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ? ಓಕೆ, ಡ್ಯೂ ಟು ಪ್ಲಸ್ ಕ್ಯೂ ಏನಾಗುತ್ತೆ? ನಮಗೆ ಉಳಿಯೋದು ಮೈನಸ್ ಕ್ಯೂ ಅಂಡ್ ಮೈನಸ್ ಕ್ಯೂ. ಆಮ್ ಐ ರೈಟ್? ಡ್ಯೂ ಟು ದಿಸ್ ಪ್ಲಸ್ ಕ್ಯೂ at all the corners, okay, at all the corners, okay, ಇಲ್ಲಿ ಬರೀತೀನಿ, net electric field is 0 due to positive charge and due to negative charge, okay, due to negative charge and negative charge ಇಂದ ಇಲ್ಲಿ ಎಷ್ಟು ಉಳಿತು ನಮಗೆ? ಫೈನಲಿ ಪಾಸಿಟಿವ್ ಚಾರ್ಜ್ ಹೋಯ್ತು, ಮಿಕ್ಕಿದಷ್ಟು ಮೈನಸ್ 2q. ಯಾಕೆ ಮೈನಸ್ 2q? ಮೈನಸ್ ಕ್ಯೂ ಎಷ್ಟಾಯ್ತು? ಮೈನಸ್ 2q ಆಯ್ತು. ಸೊ ಮೈನಸ್ 2q ಇಂದ ಎಷ್ಟು ಚಾರ್ಜ್ ಬರುತ್ತೆ? ಎಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆ ನೋಡೋದಾದ್ರೆ KQ divided by R², ಜನರಲ್ ಫಾರ್ಮುಲಾ. ಓಕೆ, ಅಂಡ್ ಕಂಪೇರಿಂಗ್ ದಿಸ್ ಇಕ್ವೇಶನ್ ಫಾರ್ ದ ಗಿವನ್ ಕ್ವಶನ್, K as it is in place of Q, how many Q's? minus 2Q. Okay, divided by R, ಇಲ್ಲೂ ಸಹಿತ R ಇದೆ, ರೈಟ್? ಇಲ್ಲೂ ಸಹಿತ R ಇದೆ. Therefore, can I write it as a minus 2KQ divided by R²? Which is the right answer? ಪೋಲ್ ಸ್ಟಾರ್ಟ್ ಆಗಿದೆನಾ? ಎಸ್, ಸ್ಟಾರ್ಟ್ ಆಗಿದೆ. 7Q ಬರಲ್ಲ. ಓಕೆ, 7Q ಬರಲ್ಲ. ನೆಕ್ಸ್ಟ್ 1Q ಇಲ್ಲ, 6Q ಇಲ್ಲ. ಆಪ್ಷನ್ ಸಿ is the right answer. Option C is the right answer. Option C is the right answer. ನೀವು ನೋಡ್ಬೋದು ಇಲ್ಲಿ ಮ್ಯಾಗ್ನಿಟ್ಯೂಡ್ ಮಾತ್ರ ಕನ್ಸಿಡರ್ ಮಾಡಿರೋದು. ಡೈರೆಕ್ಷನ್ ಅನ್ನು ನೋಡಿದ್ರೆ ಈ ಕಡೆ ಡೈರೆಕ್ಷನ್. ವಾಟ್ ಇಸ್ ದ ಡೈರೆಕ್ಷನ್ ಅಂತ ಕೇಳಿದ್ರೆ, ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ದಿಸ್ ದ ಡೈರೆಕ್ಷನ್ ಟುವರ್ಡ್ಸ್ ನೆಗೆಟಿವ್ ಚಾರ್ಜ್. ಓಕೆ, ಸೊ ಇಲ್ಲಿ ಮ್ಯಾಗ್ನಿಟ್ಯೂಡ್ ಅಂತ ಕನ್ಸಿಡರ್ ಮಾಡಿದ್ರೆ, ಸರ್ ಇಲ್ಲಿ ನೆಗೆಟಿವ್ ಬಂದಿದೆ, ಯಾಕೆ ಆಪ್ಷನ್ ಸಿ ಅಂತ ಹಾಕ್ತೀರಾ? ಅದಕ್ಕೆ ಮ್ಯಾಗ್ನಿಟ್ಯೂಡ್ 2KQ divided by R². ಕ್ಲಿಯರ್? ನಾವು ನೋಡೋಣ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಎಷ್ಟು ಜನ ಆನ್ಸರ್ ಮಾಡಿದ್ದಾರೆ? 33%. ಅಗೇನ್ ಸಿಮೆಟ್ರಿ ಬೇಸ್ಡ್ ಪ್ರಾಬ್ಲಮ್ಸ್. ಓಕೆ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ನಾವು ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಮೋಷನ್ ಆಫ್ ಎ ಚಾರ್ಜ್ ಪಾರ್ಟಿಕಲ್ ಇನ್ ಎ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಇದೇ ಎಕ್ಸ್ಟರ್ನಲ್ ಫೀಲ್ಡ್ ಅಲ್ಲಿ ನಾವು ಒಂದು ಚಾರ್ಜ್ ನ ಥ್ರೋ ಮಾಡಿದ್ರೆ ಏನಾಗುತ್ತೆ? ಅದ್ರ ಮೇಲೆ ಫೋರ್ಸ್ ಎಕ್ಸರ್ಟ್ ಆಗುತ್ತೆ, ರೈಟ್? ಅದೇ ಬೇಸ್ ಮೇಲೆ ಇರೋದು. ಫಸ್ಟ್ ನನಗೆ ಕನ್ಫರ್ಮ್ ಮಾಡಿ, ಆರ್ ಯು ಗೈಸ್ ರೆಡಿ ಫಾರ್ ದಿಸ್ ಕಾನ್ಸೆಪ್ಟ್, ದಟ್ ಈಸ್ ಮೋಷನ್ ಆಫ್ ಎ ಚಾರ್ಜ್ ಪಾರ್ಟಿಕಲ್ ಇನ್ ಎ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಇಲ್ಲಿ ಚಾರ್ಜ್ ಎಟ್ ರೆಸ್ಟ್ ಅಲ್ಲಿ ಇದ್ರೆ, ಮೋಷನ್ ಅಲ್ಲಿ ಇದ್ರೆ, ಓಕೆ, ಚಾರ್ಜ್ ಇಸ್ ಅಟ್ ರೆಸ್ಟ್ ಅಂದ್ರೆ ಓನ್ಲಿ ಎಲೆಕ್ಟ್ರಿಕ್ ಫೀಲ್ಡ್. ಮೋಷನ್ ಅಲ್ಲಿ ಇದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಪ್ಲಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಮ್ಯಾಗ್ನೆಟಿಕ್ ಫೀಲ್ಡ್. ಅದೇ ವೇರಿಯೇಬಲ್ ಇತ್ತಂದ್ರೆ, ವೇರಿಯಬಲ್ ಸ್ಪೀಡ್ ಅಲ್ಲಿ ಹೋಗ್ತಾ ಇದ್ರೆ, ಅಂದ್ರೆ ವೇರಿಯಬಲ್ ವೆಲಾಸಿಟಿಯಲ್ಲಿ ಹೋಗ್ತಾ ಇದ್ರೆ, ಇಟ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆಗಿ ಕನ್ವರ್ಟ್ ಆಗುತ್ತೆ, ರೈಟ್? ಎಸ್, ತುಂಬಾ ಚೆನ್ನಾಗಿ ಆನ್ಸರ್ ಮಾಡ್ತಿದ್ರ, ವಂಡರ್ಫುಲ್. ಈ ಕಾನ್ಫಿಡೆನ್ಸ್ ನ ಯಾವತ್ತು ಬಿಟ್ಕೊಡ್ಬೇಡಿ. ಇದೇ ತರ ಹುಮ್ಮಸ್ ಇರಬೇಕು. ಒಂದು ತಿಂಗಳು ಕಷ್ಟಪಡೋಣ. ಓಕೆ, ಯುಲ್ ಬಿನ್ ವೆರಿ ಗುಡ್ ಕಾಲೇಜ್. ಓಕೆ, ನಿಮ್ಮ ಪೇರೆಂಟ್ಸ್ ಹ್ಯಾಪಿ ಆಗ್ತಾರೆ, ನಾವು ಹ್ಯಾಪಿ ಆಗಿರ್ತೀವಿ. ಓಕೆ, ನಾವು ಲೆಟ್ ಸ್ಟಾರ್ಟ್ ವಿತ್ ಕಾನ್ಸೆಪ್ಟ್ ಫೋರ್ಸ್ ಆನ್ ಎ ಚಾರ್ಜ್ ಇನ್ ಎಕ್ಸ್ಟರ್ನಲ್ ಫೀಲ್ಡ್. ಫಾರ್ ಎಕ್ಸಾಂಪಲ್, ಇದು ಫೀಲ್ಡ್ ಅನ್ಕೋತೀನಿ, ದಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್. ಇವಾಗ ನಾನು ಪಾಸಿಟಿವ್ ಚಾರ್ಜ್ ನ ಥ್ರೋ ಮಾಡ್ತೀನಿ ಇದರಲ್ಲಿ, ಪಾಸಿಟಿವ್ ಚಾರ್ಜ್. ಓಕೆ, ಸೊ ಫೋರ್ಸ್ ಸೇಮ್ ಡೈರೆಕ್ಷನ್ ಅಲ್ಲಿ ಆಕ್ಟ್ ಆಗುತ್ತೆ. ಇದು ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್. ಸರ್ ಹೇಗೆ ಅದು ಅಲಾಂಗ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕೇಳ್ಬೋದು ನೀವು. ಬಟ್ ಇಲ್ಲಿ ನಾನು ಎಕ್ಸ್ಪೆರಿಮೆಂಟಲ್ ರಿಸಲ್ಟ್ ನಿಮ್ಮ ಮುಂದೆ ಡಿಸ್ಕಸ್ ಮಾಡ್ತಿರೋದು. ಓಕೆ, ಅಂಡ್ ಸರ್ ವಾಟ್ ಇಫ್ ಇಟ್ ಇಸ್ ಅ ನೆಗೆಟಿವ್ ಚಾರ್ಜ್? ಸಪೋಸ್ ಈ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲೇ ಸೇಮ್ ಡೈರೆಕ್ಷನ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಬಟ್ ಇನ್ಸ್ಟೆಡ್ ಆಫ್ ಪಾಸಿಟಿವ್ ಚಾರ್ಜ್, ವಾಟ್ ಇಫ್ ಐ ಕನ್ಸಿಡರ್ ನೆಗೆಟಿವ್ ಚಾರ್ಜ್? ನೆಗೆಟಿವ್ ಚಾರ್ಜ್ ಇದ್ರೆ ಈ ಡೈರೆಕ್ಷನ್ ಅಲ್ಲಿ ಬರುತ್ತೆ, ಅಪೋಸಿಟ್ ಇನ್ ಡೈರೆಕ್ಷನ್. That is force opposite in direction if it is the negative charge. Clear? Opposite direction. Okay, now ಇಲ್ಲಿ okay, first case, second case ಮುಗಿತು. And according to the definition of electric field, that is a force per unit charge. ಇದನ್ನೇ ಎಷ್ಟು ಫೋರ್ಸ್ ಆಕ್ಟ್ ಆಗ್ತಿದೆ ಅನ್ನೋದು ಹೇಳಿದೆ, ಇದು ಮ್ಯಾಗ್ನೆಟಿಕ್ ವೈಸ್. ಇಫ್ ಇಟ್ ಇಸ್ ಅ ಪಾಸಿಟಿವ್ ಚಾರ್ಜ್, ಓಕೆ, ಫೋರ್ಸ್ ಆನ್ ಎ ಪಾಸಿಟಿವ್ ಚಾರ್ಜ್, ಓಕೆ, ಅಲಾಂಗ್ ದ ಡೈರೆಕ್ಷನ್ ಅಂತ ಹೇಳಿದ್ರೆ ದಟ್ ಈಸ್ ದ ಕ್ಯೂ. ಓಕೆ, ಈ ಕೇಸ್ನ ಕನ್ಸಿಡರ್ ಮಾಡ್ಕೊಂಡ್ರೆ ಪ್ಲಸ್ ಐ. ಅದೇ ಡ್ಯೂ ಟು ನೆಗೆಟಿವ್ ಚಾರ್ಜ್ ಅಂತ ಹೇಳಿದ್ರೆ ಕ್ಯೂ ಇ, ಬಟ್ ಇದು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ, ಮೈನಸ್. ಓಕೆ, ಮೈನಸ್ ಐ ಕ್ಯಾಪ್. ಸೊ ನಮಗೆ ಬೇಕಾಗಿರೋದು ಇದು ಮಾತ್ರ. ಯಾವುದು? ಫಾರ್ ದ ನ್ಯೂಮೆರಿಕಲ್ ಪರ್ಪಸ್ ಇದು ಮಾತ್ರ ಬೇಕು. ನಾವು ಆಕ್ಸಲರೇಷನ್, ಸೊ ಫೋರ್ಸ್ ಎಷ್ಟು? ದಟ್ ಈಸ್ ದ ಕ್ಯೂ. ಅಂಡ್ ಫ್ರಮ್ ದ ನ್ಯೂಟನ್ಸ್ ಮೋಷನ್, ಓಕೆ, ನ್ಯೂಟನ್ಸ್ ಲಾ ಆಫ್ ಮೋಷನ್ ಇಂದ
force, that is the second Newton's law of motion, that is ma due to external field. So ma, that is equal to qe. ನಮಗೆ ಬೇಕಾಗಿರೋದು acceleration, therefore qe divided by m. qe divided by m. ಅರ್ಥ ಆಗ್ತಿದೆನಾ? So these two formulas are very very important. Okay, acceleration ಮತ್ತೆ force. Now let's move on to the next concept. Electric field due to electric field to keep a charge of a mass m. I think ಈ ಕಾನ್ಸೆಪ್ಟ್ ಇಲ್ಲ ಅನ್ಸುತ್ತೆ, ರೈಟ್? ಯಾವುದು? ಮಿಲಿಕಾನ್ ಡ್ರಾಪ್ ಎಕ್ಸ್ಪೆರಿಮೆಂಟ್. ಸ್ವಲ್ಪ ಕನ್ಫರ್ಮ್ ಮಾಡಿ. ಎಸ್ ವಿನೇತ್, ಐ ಆಮ್ ರಿಯಲಿ ಸಾರಿ, ನಿಮ್ ಡೌಟ್ ಏನು ಹೇಳಿ? ಸಾರಿ ಫಾರ್ ಆಸ್ಕಿಂಗ್ ಡೌಟ್ ಅಂತ ಕೇಳ್ತಿದ್ದಾರೆ. ಐ ಆಮ್ ರಿಯಲಿ ಸಾರಿ. ವಿನೇತ್ ಏನು ಹೇಳಿ? ಡಿಲೇಟೆಡ್, ರೈಟ್? ಎಸ್ ಸರ್, ಇಲ್ಲ. ಓಕೆ, ಡನ್. ಸೊ ಇದನ್ನ ಇಗ್ನೋರ್ ಮಾಡಿ. ಇಗ್ನೋರ್. ಓಕೆ, ಇಗ್ನೋರ್ ಅನ್ನೋದು ಬರೆಯೋದಕ್ಕಿಂತ ರೆಡ್ ಕಲರ್ ಅಲ್ಲಿ ಒಂದು ದೊಡ್ಡ ಸ್ಕ್ರಾಚ್ ಮಾಡಬೇಡ. ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇಫ್ ಎ ನೆಗೆಟಿವ್, ಈ ತರ ಗ್ರಾಫ್ ಕೇಳ್ತಾರ. ಈ ಗ್ರಾಫ್ ಅಲ್ಲಿ ನಿಮ್ದು ಯಾವ ಪಾತ್ನ ಫಾಲೋ ಮಾಡ್ತಿದೆ ಅಂತ ಹೇಳ್ಬೇಕು. ಓಕೆ, ಇಲ್ಲಿ ಸ್ವಲ್ಪ ಮ್ಯಾಥಮೆಟಿಕ್ಸ್ ಬೇಕಾಗುತ್ತೆ. ಪ್ಯಾರಾಬೋಲಾ, ಹೈಪರ್ಬೋಲಾ, ಎಲಿಪ್ಸ್, ಸರ್ಕಲ್ ಅನ್ನೋದು ಅದು ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ ಇರಲಿ. ಓಕೆ, ನಾವು in a uniform electric field, if a negatively charged particle is fired as shown in the direction, different from, shown in a direction different from a line of electric field. ಈ direction ಅಂದ್ರೆ perpendicular ಅಂತ ಹೇಳ್ಬೋದು. Okay, then derive equation of a trajectory of the charge and its shape will be. Okay, fine. So first ಏನ್ ಕನ್ಸಿಡರ್ ಮಾಡಬೇಕು? ಈ ಎಲೆಕ್ಟ್ರಾನ್ ನ ಪ್ರೊಜೆಕ್ಟ್ ಮಾಡ್ತಾರೆ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ. ಬೋತ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಸೊ ಫಸ್ಟ್ ಇದು ಡೇಟಾ ಅನಲೈಸ್ ಮಾಡಿದ್ರೆ, ವಾಟ್ ಈಸ್ ದ ಇನಿಷಿಯಲ್ ವೆಲಾಸಿಟಿ ಅಲಾಂಗ್ ಎಕ್ಸ್ ಆಕ್ಸಿಸ್? ಕ್ಯಾನ್ ಐ ಕನ್ಸಿಡರ್ ಇಟ್ ಇಸ್ ಯು? ಓಕೆ, ಇಲ್ಲಿ ವಿ ನಾಟ್ ಅಂತ ಕೊಟ್ಟಿದ್ದಾರೆ. ವಿ ನಾಟ್, ಲೆಟ್ ಮಿ ಕನ್ಸಿಡರ್ ವಿ ನಾಟ್. ಯಾವ್ದಾದ್ರೂ ಅಲಾಂಗ್ ವೈ ಆಕ್ಸಿಸ್ ವೆಲಾಸಿಟಿ ಇದೆನಾ? ಈ ಚಾರ್ಜ್ ಅನ್ನೋದು ಎಕ್ಸ್ ಆಕ್ಸಿಸ್ ಅಲ್ಲಿ ಮಾತ್ರ ಹೋಗ್ತಿರೋದು. ಐ ಆಮ್ ರೈಟ್? ಇಲ್ಲಿ ವೈ ಆಕ್ಸಿಸ್ ಕೆಳಗಡೆ ಅಥವಾ ಮೇಲೆ ಅಥವಾ ಕೆಳಗಡೆ ಯಾವುದೇ ತರ ಫೋರ್ಸ್ ಆಕ್ಟ್ ಆಗ್ತಿಲ್ಲ ಇನಿಷಿಯಲಿ, ನಾಟ್ ಇನ್ ದ ಫೀಲ್ಡ್. ಇನಿಷಿಯಲಿ, ಕರೆಕ್ಟಾ? ಫೀಲ್ಡ್ ಅಲ್ಲಿ ಹೋದ್ರೆ ಡೆಫಿನೆಟ್ಲಿ ಇಟ್ ಮೇ ಮೂವ್ ಡೌನ್ವರ್ಡ್ ಆರ್ ಅಪ್ವರ್ಡ್ ಬೇಸ್ಡ್ ಆನ್ ದ ಟೈಪ್ ಆಫ್ ಅ ಚಾರ್ಜ್, ರೈಟ್? ಸೊ ಇಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಪೋಲ್. ಓಕೆ, ನೌ ಯು ವೈ, ದಟ್ ಈಸ್ ಅ initial velocity along y axis, initial velocity along x axis. Now acceleration along x axis. ನಾವು ಇಲ್ಲಿ acceleration ಇಲ್ಲೇನಿದೆ, ಫೀಲ್ಡ್ ಒಳಗಡೆ ಬಂದಾಗ ಡ್ಯೂ ಟು ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ, ಇದ್ರ ಮೇಲೆ ಫೋರ್ಸ್ ಆಕ್ಟ್ ಆಗಿ, ಇವಾಗ ಫೋರ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಡೌನ್ವರ್ಡ್ ಇದೆ, ಇದು ನೆಗೆಟಿವ್ ಚಾರ್ಜ್ ಆಗಿರೋದ್ರಿಂದ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗುತ್ತೆ. ಈ ತರ, ಓಕೆ, ಈ ತರ ಡೈರೆಕ್ಷನ್ ಅಲ್ಲಿ ಮೂವ್ ಆಗುತ್ತೆ. ನಾವು ಅಲಾಂಗ್ ಎಕ್ಸ್ ಆಕ್ಸಿಸ್ ಅಲ್ಲಿ ಯಾವ್ದಾದ್ರೆ ಆಕ್ಸಲರೇಷನ್ ಇದೆನಾ? ಇಲ್ಲ, ಝೀರೋ. ಅದೇ ಆಕ್ಸಲರೇಷನ್ ಅಲಾಂಗ್ ವೈ ಆಕ್ಸಿಸ್ ಇಟ್ ಈಸ್ ದೇರ್, ದಟ್ ಈಸ್ ದ QE ಡಿವೈಡೆಡ್ ಬೈ m. ಇವಾಗ ನಾನು ಏನಾದ್ರೂ ಇದನ್ನ Q ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ನೆಗೆಟಿವ್ Q, ಓಕೆ, ಅಪೋಸಿಟ್ ಡೈರೆಕ್ಷನ್. ಇಲ್ಲಿ ನಾನು ಯಾಕೆ ಪಾಸಿಟಿವ್ ತಗೊಂಡಿನಿ? ಇದು ಡೌನ್ವರ್ಡ್ ಇನ್ ಡೈರೆಕ್ಷನ್ ಎಲೆಕ್ಟ್ರಿಕ್ ಫೀಲ್ಡ್, ದಟ್ ಈಸ್ ಅ ಮೈನಸ್ ವೈ ಆಕ್ಸಿಸ್. ಇಲ್ಲಿ ನೆಗೆಟಿವ್ ಚಾರ್ಜ್, ನೆಗೆಟಿವ್ ಗೆಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಮ್ಯಾಗ್ನಿಟ್ಯೂಡ್ ಕನ್ಸಿಡರ್ ಮಾಡ್ಕೊಂಡಿನಿ. ಓಕೆ, ಇವಾಗ ನಾವು ರಿಲೇಷನ್ ಬಿಟ್ವೀನ್, ನಮ್ಗೆ ಯಾವ್ದಾದ್ರು ಆ ಪಾತ್ ಕೇಳ್ತಾರ, ರಿಲೇಷನ್ ಬಿಟ್ವೀನ್ ಎಕ್ಸ್ ಅಂಡ್ ವೈ ನ ತಗೊಳ್ಳಿ. ರಿಲೇಷನ್ ಬಿಟ್ವೀನ್ ಎಕ್ಸ್ ಅಂಡ್ ವೈ ಬೇಕು. ಯೂಸಿಂಗ್ ಇಕ್ವೇಶನ್ ಆಫ್ ಅ ಮೋಷನ್, ಓಕೆ, ಯೂಸಿಂಗ್ ಇಕ್ವೇಶನ್ ಆಫ್ ಮೋಷನ್, ದಟ್ ಈಸ್ S is equal to ut plus of at square. This is a general equation. Okay, so now let's consider with respect to first one. Okay, with respect to x axis, first one consider ಮಾಡೋಣ. Distance x travel ಮಾಡುತ್ತೆ. Initial velocity ಎಷ್ಟಿದೆ? Initial velocity, that is the v naught, time t, and acceleration along x axis ಎಷ್ಟಿದೆ? 0. So therefore x is equal to v naught divided by t, and t is equal to x divided by v naught. Okay, let me consider this one as equation 1. Now next one nodi, this is for x axis, this is for x axis, and this is for y axis, this is for y axis. Now iವಾಗ ನೋಡಿ, same equation, in place of s here y, in place of u initial velocity ಏನಿದೆ along y axis, it is a 0 plus of, okay, of, in place of a, that is a QE divided by m t square. ಇವಾಗ ನಾನು ಟೈಮ್ ನ ಎಲಿಮಿನೇಟ್ ಮಾಡಬೇಕು. ಯೂಸಿಂಗ್ ದಿಸ್ ಇಕ್ವೇಶನ್ 1 ಏನು ಬರಿಬಹುದು? y is equal to of
QE divided by M into T square ಏನು x square divided by V naught square. ಇದನ್ನ ಗ್ರೂಪ್ ಮಾಡ್ತೀನಿ. QE divided by 2M V naught square divided by x square. ನೀವು ನೋಡ್ಬೋದು this is entirely constant ಅಲ್ವಾ? This entirely constant. So V is directly proportional to the x square. V directly proportional to the x square. ಈ ರಿಲೇಷನ್ ಯಾವಾಗ ಬರುತ್ತೆ? ಈ ರಿಲೇಷನ್ y directly proportional to x square ಅಥವಾ x is directly proportional to y square. ಯಾವುದು? ಪ್ಯಾರಾಬೋಲಾ, ರೈಟ್? VT square ಅಂತ ಬರಿಬೋದು, ಪ್ರೀತಮ್ ಬರಿಬೋದು. Okay, so that is option C. Option C is the right answer. Okay, option C is the right answer. 100%. 100% ಇದೆ ಪಾತ್ ಅಲ್ಲೇ ಹೇಳ್ಬೋದು, ಪ್ಯಾರಾಬೋಲಿಕ್, ರೈಟ್? ಓಕೆ, ನೌ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ಎಲೆಕ್ಟ್ರಾನ್. ಇಲ್ಲಿ ನಮಗೆ okay, this is based on again Millikan. Next one, okay, ಇದನ್ನ ಮಾತ್ರ ಮಾಡೋಣ. ಓಕೆ, ಒಂದು ಬೇಸ್ಡ್ ಆನ್ Millikan ಡ್ರಾಪ್ ಮೇಲೆ ಮಾಡೋಣ. A charged particle of a charge q and mass m is released from a rest. Rest ಅಂದ್ರೆ ಏನು? Initial velocity is equal to 0. An uniform electric field E, neglecting the effect of a gravity, that is the kinetic energy of a charged particle after time second, t second. K, kinetic energy of mv square. Okay, of mv square. So 45 seconds on ಮಾಡ್ತಾ ಇದ್ದೀನಿ ಪೋಲ್ನ. Okay, so of mv square. Mass ಇದೆ. Okay, mass m ಇದೆ. And v square ಬೇಕು ಅಂತಂದ್ರೆ using equation of motion, v is equal to u plus at. Initial velocity 0 ಆಗಿರೋದ್ರಿಂದ v is equal to 0 plus ಏನ acceleration in electric field ಯಾವ ತರ ಬರೀತೀವಿ? QE divided by m into t. And ನಮಗೆ ಬೇಕಾಗಿರೋದು v square, therefore q square e square t square divided by m square. Substitute this equation, okay, in this, okay, of m into q square e square t square divided by m. ಇಲ್ಲಿ m square, ಇಲ್ಲಿ m get cancel ಆಯ್ತು. q square e square t square divided by 2m. This is the kinetic energy. Right? Option B ಅಂತ ಹೇಳ್ತಿದ್ರಾ? Okay, option B, q square e square t square. Yes, option B is the right answer. Option B is the right answer. Yes, 90% correct ಆಗಿ ಆನ್ಸರ್ ಮಾಡಿದ್ರ. ವಂಡರ್ಫುಲ್. ಓಕೆ, ನೌ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಸೊ ಇದು ಡೈರೆಕ್ಟ್ ಆಗಿ ನೀವು ಬರೀಬಹುದು. ಓಕೆ, ಸೊ ಲೆಟ್ಸ್ ಕನ್ಸಿಡರ್ ಇಟ್ ಆಸ್ ಎ ಹೋಮ್ವರ್ಕ್ ಓನ್ಲಿ. ಓಕೆ, ಹೋಮ್ವರ್ಕ್ ದಟ್ ಈಸ್ ಅಂಡರ್ ಸ್ಕ್ವೇರ್ ರೂಟ್, ದಟ್ ಈಸ್ ಆಪ್ಷನ್ ಡಿ. ಓಕೆ, ನೌ ಡ್ರಾಪ್ಲೆಟ್. ಓಕೆ, ಇದು ಅಗೇನ್ Millikan ಡ್ರಾಪ್ ಎಕ್ಸ್ಪೆರಿಮೆಂಟ್ ಡಿಲೀಟ್ ಆಗಿದೆ. ಎ ಪಾಸಿಟಿವ್ ಚಾರ್ಜ್ ಆಫ್ ಎ ಪಾರ್ಟಿಕಲ್. ಇಲ್ಲಿ ನಿಮಗೆ ಹೋಮ್ವರ್ಕ್ ಕೊಡ್ತೀನಿ, ಯಾವ ತರ ಅಂದ್ರೆ ಆಫ್ ನಾ ಮಾಡ್ತೀನಿ, ಆಫ್ ನೀವು ಮಾಡಿ. ಓಕೆ, ಆಫ್ ನಾ ಮಾಡ್ತೀನಿ, ಆಫ್ ನೀವು ಮಾಡಿ. ಎ ಪಾಸಿಟಿವ್ ಚಾರ್ಜ್ 100 milligram, that is a mass, thrown in opposite direction to the electric field. Opposite direction andre this is electric field. Okay, this is the electric field and a positive charge thrown in this direction. Okay, in this direction. But we know that force acting on a positive charge along the direction if it is a positive, right? ಇವಾಗ ಏನಾಗುತ್ತೆ, ಈ ಚಾರ್ಜ್ ಬರ್ತಾ ಹೋಗಿ ಫೈನಲ್ ವೆಲಾಸಿಟಿ 0 ಆಗುತ್ತೆ. ಓಕೆ, ಡೈರೆಕ್ಷನ್ ಫೀಲ್ಡ್ ಆಫ್ ಅ ಸ್ಟ್ರೆಂತ್, ಓಕೆ, ಎಲೆಕ್ಟ್ರಿಕ್ ಫೀಲ್ಡ್ ಆಫ್ ಅ ಸ್ಟ್ರೆಂತ್ 1 × 10⁵ Newton per coulomb. If the charge on the particle is 40 microcoulomb and the initial velocity u 200 millimeter per second, how much distance it will travel before coming to the rest momentarily? ನೋಡಿ, ಅಪೋಸಿಟ್ ಡೈರೆಕ್ಷನ್ ಆಗಿಂದ ಫೈನಲಿ ಕಮ್ಸ್ ಟು ದ ರೆಸ್ಟ್, ದಟ್ ಇಸ್ ದ ಫೈನಲ್ ವೆಲಾಸಿಟಿ 0. ಯಾವ ಇಕ್ವೇಷನ್ ಆಫ್ ಮೋಷನ್ ಯೂಸ್ ಮಾಡ್ತೀರಾ? ದಟ್ ಇಸ್ ಅ ಸೆಕೆಂಡ್ ಇಕ್ವೇಷನ್ ಆಫ್ ಮೋಷನ್ ಯೂಸ್ ಮಾಡಿ. ಯಾಕೆಂದ್ರೆ ಇಟ್ ಇಸ್ ದ ಇಂಡಿಪೆಂಡೆಂಟ್. ಓಕೆ, ಎಫೆಕ್ಟಿವ್ ಗ್ರಾವಿಟಿ ಕಾನ್ಸೆಪ್ಟ್ ಇನ್ ದ ಲಾಸ್ಟ್ ಹೋಮ್ವರ್ಕ್. ಎಸ್, ಎಫೆಕ್ಟಿವ್ ಗ್ರಾವಿಟಿ, ದಟ್ ಈಸ್ ಜಿ ಪ್ಲಸ್ ಎ ಕಾನ್ಸೆಪ್ಟ್ ನ ಯೂಸ್ ಮಾಡಬೇಕಾಗುತ್ತೆ. ಓಕೆ, ನಾ ಇಲ್ಲಿ ನೋಡ್ಬೋದು ಎಸ್ ಇಸ್ ಈಕ್ವಲ್ ಟು ಯು ಟಿ, ಸಾರಿ ಟಿ ಟೈಮ್ ಬರಲ್ಲ, ಯು ಕ್ಯಾನ್ ಯೂಸ್ third equation of motion. Okay, third equation of motion, that is v square that is equal to u square plus 2as. Okay, ಇಲ್ಲಿ ನಮಗೆ ಬೇಕಾಗಿರೋದು s. ಇಲ್ಲಿ ಫೈನಲ್ ವೆಲಾಸಿಟಿ ಎಷ್ಟಾಗುತ್ತೆ? 0. that is equal to ಇನಿಷಿಯಲ್ ವೆಲಾಸಿಟಿ ಎಷ್ಟಿದೆ? 200 ಹೋಲ್ ಸ್ಕ್ವೇರ್ ಪ್ಲಸ್ 2. ಇಲ್ಲಿ ಫೋರ್ಸ್ ಅಪೋಸಿಟ್ ಆಕ್ಟ್ ಆಗ್ತಿದೆ ಬಟ್ ಮೂವಿಂಗ್ ಇನ್ ಅಪೋಸಿಟ್ ಡೈರೆಕ್ಷನ್, ಅಂದ್ರೆ ರಿಟಾರ್ಡೇಷನ್, that is -a. and
ಇಲ್ಲಿ ಎಸ್ ಆಸ್ ಇಟ್ ಇಸ್. ಓಕೆ, ನಾವು ಇಲ್ಲಿ ಸಿಂಪ್ಲಿಫೈ ಮಾಡಿದ್ರೆ 2 4 and 4 zeros ಪ್ಲಸ್ ಈ ಪ್ಲಸ್ ಪ್ಲೇಸ್ ಅಲ್ಲಿ ನಾವು ಮೈನಸ್ ಅಂತ ಬರೀಬಹುದಾ, ಬಿಕಾಸ್ 2 in place of a, that is a QE divided by m into s. Okay, so further simplification ಮಾಡೋಣ. Okay, ಏನ್ ಬರೀಬಹುದು? Can I write it as a 2 QE s divided by m for 40,000, right? Yeah, 40,000. Substitute the values. Okay, substitute the values. So first ಇದನ್ನ simplify, I mean rearrange ಮಾಡೋಣ. That is the 40,000 ನ 40,000 ನ 10 power 4 ಅಂತ ಬರೀಬಹುದು, ರೈಟ್? ಈ m ನ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಇಲ್ಲಿ ಮಾಸ್ 100 ಮಿಲಿಗ್ರಾಮ್ ಅಲ್ಲಿ ಇದೆ. ಮಿಲಿ ಅಂದ್ರೆ 10 power 3, ಗ್ರಾಮ್ಸ್ ಅಲ್ಲಿ ಬಂತು. ಅದನ್ನ ಕೆಜಿ ಕನ್ವರ್ಟ್ ಮಾಡೋಣ. ಇಲ್ಲಿ ನೀವು ಕನ್ಫ್ಯೂಸ್ ಆಗ್ತೀರಾ. ಮಾಸ್ ದಟ್ ಈಸ್ 100 ಮಿಲಿಗ್ರಾಮ್ ಅಲ್ವಾ? 100 ಗ್ರಾಮ್ ಮಿಲಿಗ್ರಾಮ್ ನ 10 power -3 ಗ್ರಾಮ್ ಅಂಡ್ 100 into 10 power -3 kg ಕನ್ವರ್ಟ್ ಮಾಡಬೇಕಾದ್ರೆ 10 power -3 kg. So that's what I am written here. Okay, I have written here. Now next one, divided by 2. What is the charge? 40 into 10 power -6 into E, electric field ಎಷ್ಟಿದೆ? 10 power 5. Okay, so simplify ಮಾಡೋಣ. ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ ನೋಡೋಣ. ಸಿಂಪ್ಲಿಫಿಕೇಶನ್ S is equal to 4 into 10 power 4, ಇಲ್ಲಿ 10 power -6 ಇದೆ. 10 power 4 -6 into 10 power, ಈ 100 ನ 10 power 2 ಅಂತ ಬರೀಬಹುದು. ಎಸ್, ಅಂಡ್ ಇಲ್ಲಿ 10 power -6 ಇದೆ, ಮೇಲ್ಗಡೆ ಬಂದ್ರೆ +6 ಆಗುತ್ತೆ. ಇಲ್ಲಿ 10 power 5 ಇದೆ, ಮೇಲ್ಗಡೆ ಬಂದ್ರೆ 10 power -5 ಆಗುತ್ತೆ. ಡಿವೈಡೆಡ್ ಬೈ 2 into 40, ರೈಟ್? ಸೊ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ 4 1 4, ಇದು 10 ಆಯ್ತು. ಸೊ S is equal to, ಈ 10 ಸಹಿತ ಮೇಲ್ಗಡೆ ಕಳಿಸೋಣ. ಏನಾಗುತ್ತೆ? 1/2 ಎಷ್ಟಾಯ್ತು? ಇಲ್ಲಿ 10 power -2 ಉಳಿತೆ. ಇಲ್ಲಿ 10 power 2, 10 power 6 ಎಷ್ಟಾಗುತ್ತೆ? 10 power 8, ಇಲ್ಲಿ 10 power 5, ಅಂಡ್ ಇಲ್ಲಿ ಈ +1 ಮೇಲೆ ಬಂದ್ರೆ 10 power -1 ಆಗುತ್ತೆ. ಸೊ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ 10 power 1/2 ದಟ್ ಈಸ್ ಈಕ್ವಲ್ ಟು, ಸೊ 10 power -2 -5 -7 -8, right? -8. So 10 power 8 into 10 power -8. So 10 power 8, 10 power -8 cancel ಆಗುತ್ತೆ. So 1/2, that is nothing but 0.5 meter. That is option D. Okay, so ಎಷ್ಟು ಜನ ಆನ್ಸರ್ ಮಾಡಿದಾರೆ ನೋಡೋಣ. ಆಪ್ಷನ್ ಡಿ. ಎಸ್, ಆಪ್ಷನ್ ಡಿ. ಯಾರು ಆನ್ಸರ್ ಮಾಡಿಲ್ಲ? ಆಪ್ಷನ್ ಬಿ ಅಂತ ಯಾಕೆ? ಆಪ್ಷನ್ ಬಿ ಅಂತ ಮಾಡಿದ್ರ? ದಟ್ ಈಸ್ ಕನ್ವರ್ಷನ್ ಸ್ವಲ್ಪ ನಿಮ್ದು ರಾಂಗ್ ಆಗಿರುತ್ತೆ, ಒಂದ್ಸತಿ ನೋಡಿ. ಓಕೆ, ಎಸ್ ಪವನ್, ಸ್ವಲ್ಪ ಟೈಮ್ ಕೊಡಿ. ಓಕೆ, ವಿ ಆರ್ ಗೋಯಿಂಗ್ ಟು ಕಂಪ್ಲೀಟ್ ದಿಸ್ ಚಾಪ್ಟರ್. ಓಕೆ, ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗ್ ಅಲ್ಲೇ, ಈ ಚಾಪ್ಟರ್ ವೆರಿ ಬಿಗ್, 4 to 4.5 hours ಆಗುತ್ತೆ. ಮಿಕ್ಕಿದೆಲ್ಲ ಈಸಿ ಆಗಿ ಹೋಗುತ್ತೆ. 2 hour 2.5 hour ಮ್ಯಾಕ್ಸಿಮಮ್ ಅಂದ್ರೆ 3 hours ಅಲ್ಲಿ ಮುಗಿದು ಹೋಗುತ್ತೆ. ಓಕೆ, ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ಕಂಟಿನ್ಯೂಸ್ ಚಾರ್ಜ್ ಬಾಡಿ. ಕಂಟಿನ್ಯೂಸ್ ಚಾರ್ಜ್ ಬಾಡಿ ಅಂದ್ರೆ ಇಲ್ಲಿ ಜಸ್ಟ್ ಫಾರ್ಮುಲಾಸ್ ಬರುತ್ತೆ, ಫಾರ್ಮುಲಾಸ್ ಮತ್ತೆ ಗ್ರಾಫಿಕಲ್ ಪ್ರೆಸೆಂಟೇಷನ್ ಇರುತ್ತೆ, ಅದ್ರ ಮೇಲೆ ಕಾನ್ಸೆಪ್ಟ್ ಮಾಡಿ. ಓಕೆ, ನೌ ಫಸ್ಟ್ ಒನ್, ಲೀನಿಯರ್ ಚಾರ್ಜ್ ಡೆನ್ಸಿಟಿ. Linear charge density lambda, that is equal to Q divided by length, across the length. Okay, ಇಲ್ಲಿ next one, areal charge density. ಇದನ್ನ ಸಿಗ್ಮಾ areal charge density Q divided by, ಇದನ್ನ ಕ್ಯಾಪಿಟಲ್ ಲೆಟರ್ Q ಅಂತ ಬರ್ಕೋಬಹುದು, ಏರಿಯಾ. ಅಂಡ್ ಇಲ್ಲಿ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ, that is the total charge per unit volume. Okay, ಯೂನಿಟ್ ಹೇಳೋದಾದ್ರೆ, ಯೂನಿಟ್ಸ್ ಹೇಳೋದಾದ್ರೆ ಇಟ್ ಇಸ್ ಅ ಕೂಲಂಬ್ ಪರ್ ಮೀಟರ್. ಇಲ್ಲಿ ಕೂಲಂಬ್ per meter square, ಇಲ್ಲಿ ಕೂಲಂಬ್ per meter cube. ಕ್ಲಿಯರಾ? ಎಸ್, ಗುಡ್. ನೌ ನೆಕ್ಸ್ಟ್ ಒನ್, ಫಾರ್ಮುಲಾಸ್ ಅಷ್ಟೇ ನೆನ್ಪಿಟ್ಕೊಳ್ಳಿ. ಡ್ಯೂ ಟು ರಿಂಗ್ KQX divided by x square plus r square power 3/2. ಗ್ರಾಫಿಕಲ್ ಪ್ರೆಸೆಂಟೇಷನ್ ಬರುತ್ತೆ. ಸೊ ದ್ಯಾಟ್ ಎ ಗ್ರಾಫಿಕಲ್ ಪ್ರೆಸೆಂಟೇಷನ್ ಇಸ್ ದಿಸ್ ಒನ್. ಓಕೆ, ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ನಾಟ್ ದಿಸ್ ಒನ್. ಓಕೆ, ಇಗ್ನೋರ್ ದಿಸ್ ಒನ್. ಸೊ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ದಿಸ್ ಇಸ್ ದ ಗ್ರಾಫಿಕಲ್ ಪ್ರೆಸೆಂಟೇಷನ್. ಅಂಡ್ ಯಾವ ಪ್ಲೇಸ್ ಅಲ್ಲಿ ಮ್ಯಾಕ್ಸಿಮಮ್ ಆಗುತ್ತೆ ಅಂತ ಕೇಳ್ತಾರೆ. ಓಕೆ, ಮ್ಯಾಕ್ಸಿಮಮ್ ದಟ್ ಈಸ್ x is equal to plus or minus r divided by √2. ಈ ವ್ಯಾಲ್ಯೂ ಏನಿದೆಯಲ್ಲ, x is equal to r by √2, and this one x is equal to minus r divided by √2.
ಮ್ಯಾಕ್ಸಿಮಮ್ ಅಂಡ್ ಮಿನಿಮಾ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡು. ಓಕೆ, ಕ್ಲಿಯರ್, ಅಂಡರ್ಸ್ಟುಡ್? ಓಕೆ, ಸೊ ಈ ಕಾನ್ಸೆಪ್ಟ್ ಮೇಲೆ ನಿಮ್ಗೆ ಕ್ವಶನ್ಸ್ ಬರುತ್ತೆ. ಯಾವ ಡಿಸ್ಟೆನ್ಸ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಮ್ಯಾಕ್ಸಿಮಮ್ ಆಗುತ್ತೆ ಡ್ಯೂ ಟು ರಿಂಗ್ ಆನ್ ದ ಆಕ್ಸಿಸ್ ಅಂತ ಕೇಳ್ತಾರೆ. ಯಾವ ಡಿಸ್ಟೆನ್ಸ್ಗೆ ಮ್ಯಾಕ್ಸಿಮಮ್ ಆಗುತ್ತೆ? ಆರ್ ಡಿವೈಡೆಡ್ ಬೈ ಅಂಡರ್ ಸ್ಕ್ವೇರ್ ರೂಟ್ 2 ಪ್ಲಸ್ ಆರ್ ಮೈನಸ್. ಓಕೆ, ನಾ ಇದ್ರ ಬೇಸ್ ಮೇಲೆ ಕ್ವಶನ್ಸ್ ನೋಡೋಣ. ಫಾರ್ ಯೂನಿಫಾರ್ಮ್ಲಿ ಚಾರ್ಜ್ಡ್ ರಿಂಗ್ of radius r, the electric field on the axis has the largest magnitude at a distance, largest from its center. Direct agi now ಮಾಡಬಹುದು, that is plus or minus r divided by root 2. ಇಲ್ಲಿ plus or minus ಕೊಟ್ಟಿಲ್ಲ, directly you can consider that is option B, r by root 2. Okay, so this is okay, option B, maximum r divided by root 2. Exactly. Okay, very good, very good, nice response. Next one ನೋಡೋಣ. This is electric field due to uniformly arc. Okay, uniformly charged arc. ಏನ್ ಬರುತ್ತೆ electric field due to uniformly charged arc? That is a 2k lambda divided by r into sin theta divided by 2. ಇಷ್ಟೇ, ಏನೂ ಇಲ್ಲ, ಇಷ್ಟೇ. ಫಾರ್ ಎಕ್ಸಾಂಪಲ್, ಓಕೆ, ಇದರಲ್ಲಿ ಆರ್ಕ್ ಇದೆ. ಈ ಆರ್ಕ್ ಕೇಸಲ್ಲಿ 3 ಕೇಸಸ್ ಬರುತ್ತೆ. ಒಂದು ಕ್ವಾಡ್ರಂಟ್, ನೆಕ್ಸ್ಟ್ ಒನ್ ಸೆಮಿ ಸರ್ಕಲ್, ಇನ್ನೊಂದು ಕಂಪ್ಲೀಟ್ ಸರ್ಕಲ್. ವಾಟ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದೆಮ್ ಅಂತ ಬರುತ್ತೆ. ಅದಕ್ಕೆ ನಿಮಗೆ ಇನ್ಸ್ಟೆಡ್ ಆಫ್ ಕ್ವಶನ್ ಐ ಬ್ರಾಟ್ ಅ ಕ್ವಶನ್ಸ್ ಬೇಸ್ಡ್ ಆನ್ ದಿಸ್ ಡಯಾಗ್ರಾಮ್ಸ್. ಓಕೆ, ಸೊ ಡ್ಯೂ ಟು ದಿಸ್ ವಾಟ್ ಇಸ್ ದ ಆಂಗಲ್? ನಾನು ಥೀಟಾ ಅಂತ ಕನ್ಸಿಡರ್ ಮಾಡ್ಕೋತೀನಿ. ಓಕೆ, ಇಲ್ಲಿ ನಾವು ನೋಡ್ಬೋದು ಒರಿಜಿನಲ್ ಫಾರ್ಮುಲಾ ಏನು? ಎಲೆಕ್ಟ್ರಿಕ್ ಫೀಲ್ಡ್, that is a 2k lambda divided by r sin theta divided by 2. Okay, so ಇಲ್ಲಿ theta is 90 degree. Okay, theta is 90, it is a quadrant. Okay, this is a quadrant. So ಇಲ್ಲಿ E is equal to 2k lambda divided by r, that is the r, and sin 90 divided by 2. Sin 90 divided by 2 andre sin 45. Sin 45 andre it is a 1 by root 2. Okay, E is equal to 2k lambda divided by r into 1 by root 2. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ k lambda divided by r, ಈ 2 ನ ಅಂಡರ್ ಸ್ಕ್ವೇರ್ ರೂಟ್ ಅಲ್ಲಿ ತಗೊಂಡ್ರೆ ಏನಾಗುತ್ತೆ? 4 divided by 2. ಇದನ್ನ ನಾನು root 2 k lambda divided by r ಅಂತ ಬರೀಬಹುದು. ರೈಟ್? ಇನ್ ದ ಸೇಮ್ ವೇ ಮಾಡಿ ನಿಮಗೆ ಇದು theta is equal to 180 degree and this is theta is equal to 360 degree. So sin 360 divided by 2 ಎಷ್ಟಾಗುತ್ತೆ? That is the 0. So therefore electric field due to 360 degree, that is a 0. Clear? ಇಲ್ಲಿ that is a 2k lambda divided by r. Yes. Okay, this is not learned in boards. ಅದೇ ಹೇಳೋದು, ಅದಕ್ಕೆ ಕಾಂಪಿಟೇಟಿವ್ ಅಂತ ಕರೆಯೋದು. ಬೋರ್ಡ್ಸ್ ಅಲ್ಲಿ ನಿಮ್ಗೆ ಇರಲ್ಲ, ಎಕ್ಸ್ಟ್ರಾ ಕಂಟೆಂಟ್ ಇರುತ್ತೆ ಕಾಂಪಿಟೇಟಿವ್ಗೆ, ಅದಕ್ಕೆ ನಿಮ್ಗೆ ಗೈಡೆನ್ಸ್ ಕರೆಕ್ಟ್ ಆಗಿ ಸಿಗಬೇಕು. ಓಕೆ, now let's move on to the next concept. This is axial point. Okay, axial point ಗೆ this is electric field that is given by KQX divided by, okay, ಇಲ್ಲಿ ಪಾಯಿಂಟ್ r ಅಂತ ಬರೀತೀನಿ, that is r plus l. ಸೊ ಇದು ಬೇಕಾಗಿಲ್ಲ. ಓಕೆ, ಇದು ಬೇಕಾಗಿಲ್ಲ, ಬಟ್ ಸೆಕೆಂಡ್ ಒನ್ ಬೇಕಾಗುತ್ತೆ. ಸೆಕೆಂಡ್ ಒನ್ ಇಲ್ಲಿ ನಿಮಗೆ ಎರಡು ಫಾರ್ಮುಲಾ ಬರುತ್ತೆ. At this point, okay, at this point, what is the electric field due to infinite ಅಲ್ಲ, just ರಾಡ್ ಕೊಟ್ಟಿದ್ದಾರೆ. ಡ್ಯೂ ಟು ದಿಸ್ ರಾಡ್ what is the electric field at a point P ಅಂತ ಕೇಳಿರೋದು. ಇಲ್ಲಿ ನಿಮಗೆ ಎರಡು ಕಾನ್ಸೆಪ್ಟ್, ಎರಡು ರಿಲೇಷನ್ಸ್ ಬರುತ್ತೆ. ಫಸ್ಟ್ ರಿಲೇಷನ್ ಏನು? ಫಸ್ಟ್ ರಿಲೇಷನ್ that is the perpendicular. ಈ perpendicular. So ಈ perpendicular that is given by, okay, that is given by modulus k lambda divided by r. Okay, sin theta 2 plus sin theta 1. Next one, E parallel ಅಂತ ಬರುತ್ತೆ. That is k lambda divided by r cos theta 2 minus cos theta 1. Okay, cos theta 1. So these are the most important formulas. Okay, need for axial from small dx. Yes, correct, exactly. Okay, so ಇಲ್ಲಿ ನಿಮಗೆ ಬೇಕಾಗಿರೋದು ಯಾವುದು ಅಂತಂದ್ರೆ this perpendicular one
plays very important role in solving a numericals. Okay, ನೋಡೋಣ first one ನೋಡೋಣ. So ಇಲ್ಲಿ infinite ಅಂತಂದ್ರೆ, okay, let me consider a previous one only. For example, if I consider this is, okay, if I consider this is a theta 1, okay, this is a theta 1 and this is a theta 2, okay, ends from the A and B. In the same way, ಇಲ್ಲಿ ನಾವು ನೋಡಬಹುದು, for example, if I consider this is A and this is a B end, okay. So infinite ಅಂದ್ರೆ ಇದು for example, ಇದು ಎಂಡಿಂಗ್ ಇತ್ತಂದ್ರೆ ಇಲ್ಲಿಗೆ ಆಂಗಲ್ theta 1 ಅಂತ ಬರೀಬಹುದು. ಬಟ್ ಇನ್ಫೈನೈಟ್ ಆಗಿರೋದ್ರಿಂದ ಈ ಲೈನ್ ಏನಾಗುತ್ತೆ, ಈ ತರ ಬರುತ್ತೆ ಪರ್ಪೆಂಡಿಕ್ಯುಲರ್. What is the angle then? This angle theta 1, it is a 90 degree, right? In the same way, from the second one, okay, from the second one, ಇದು ಎಂಡ್ ಆಗಿದ್ರೆ ಇಲ್ಲಿಗೆ ಬರ್ತಿತ್ತು, ಬಟ್ ಇಟ್ ಈಸ್ ದ ಇನ್ಫೈನೈಟ್, ಇದು ಸಹಿತ ಈ ತರ ಹೋಗುತ್ತೆ. ಇನ್ಫೈನೈಟ್ ಇದ್ದಾಗ this one becomes a 90 degree again, right? So ಇಲ್ಲಿ ಪ್ಯಾರಲಲ್ ಆಗಿರೋದ್ರಿಂದ, okay, ಡ್ಯೂ ಟು ದಿಸ್ ಎಂಡ್ ಏನಾಗುತ್ತೆ, ಈ ಕಡೆ ಡೈರೆಕ್ಷನ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಡ್ಯೂ ಟು ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ. ಡ್ಯೂ ಟು ದಿಸ್ ಪಾಯಿಂಟ್, ಓಕೆ, ಡ್ಯೂ ಟು ದಿಸ್ ಪಾಯಿಂಟ್ ಇಲ್ಲಿ ಕ್ಯಾನ್ಸಲ್ ಆಗಿ ನಿಮಗೆ ಈ ಪರ್ಪೆಂಡಿಕ್ಯುಲರ್ ಮಾತ್ರ ಬರುತ್ತೆ ಅಂಡ್ ಈ ಪ್ಯಾರಲಲ್ ಏನಾಗುತ್ತೆ, 0 ಆಗುತ್ತೆ. ಯಾಕೆ? ಬೋತ್ ಆರ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಬಟ್ ಅಪೋಸಿಟ್ ಇನ್ ಡೈರೆಕ್ಷನ್, ಈ ಪ್ಯಾರಲಲ್ ಕ್ಯಾನ್ಸಲ್ ಆಗುತ್ತೆ. ಓಕೆ, ಇದ್ರ ಮೇಲೆ ನಿಮಗೆ ಡೈರೆಕ್ಟ್ ಆಗಿ ಈ ಕ್ವಶನ್ಸ್ ಕೇಳ್ತಾರೆ. ಸೊ ಈ ಪರ್ಪೆಂಡಿಕ್ಯುಲರ್ ಇಟ್ ಈಸ್ ಗಿವೆನ್ ಬೈ, okay, that is a k lambda divided by r modulus sin theta 2 plus sin theta 1, okay. ಇದ್ರ ಪ್ರಕಾರ ನೋಡಿದ್ರೆ sin theta 1 sin 90 that is equal to 1. ಇದು sin theta 2 ಸಹಿತ ಸೇಮ್ ಅಲ್ವಾ, sin theta 2 ಸಹಿತ ಸೇಮ್ ವ್ಯಾಲ್ಯೂ, that is a 1 only. ಸೊ ಇಲ್ಲಿ ನಾವು ಏನ್ ಬರಿಬಹುದು, this is 1 and this is also 1. Therefore, 2 plus 1 plus 1, that is a 2k lambda divided by r. ಇದೇ ಫಾರ್ಮುಲಾನ ಗಾಸ್ ಲಾ ಯೂಸ್ ಮಾಡ್ಕೊಂಡು ಸಹಿತ ನಾವು ಡಿರೈವ್ ಮಾಡಬಹುದು ಈ ಪರ್ಪೆಂಡಿಕ್ಯುಲರ್, that is electric field due to infinite straight wire, okay. In this particular example, ಇಲ್ಲಿ ಯಾವುದೇ ತರ ವೈರ್ ಇಲ್ಲ, ಎಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಯಾವುದೇ ತರ ವೈರ್ ಇಲ್ಲ. therefore ಇಲ್ಲಿ ಥೀಟಾ ಏನಾಗಿರುತ್ತೆ, ಈ ಸೈಡ್ ಇಲ್ಲಿ ಯಾವುದೇ ತರ ಮಟೀರಿಯಲ್ ಇಲ್ಲ. therefore theta 1 becomes a 0. ಇಲ್ಲಿ ಯಾವುದೇ ಆಂಗಲ್ ಇಲ್ಲ. ಬಟ್ ಇಲ್ಲಿ ಇನ್ಫೈನೈಟ್, ಸೆಮಿ ಫೈನೈಟ್, ಇಲ್ಲಿ ಸೆಮಿ ಫೈನೈಟ್, ದಿಸ್ ಇಸ್ ಅ ಫೈನೈಟ್ 1, ದಿಸ್ ಇಸ್ ಇನ್ಫೈನೈಟ್, ಸೆಮಿ ಫೈನೈಟ್ ಆಗುತ್ತೆ. ಇದನ್ನ ನಾನು ಕೀಪ್ ಆನ್ ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ, ದಿಸ್ ಇಸ್ ಆಲ್ಸೋ ಬಿಕಮ್ಸ್ ಅ 0, ಸಾರಿ 90 ಡಿಗ್ರಿ, ದಿಸ್ ಬಿಕಮ್ಸ್ ಅ 90 ಡಿಗ್ರಿ. ಸೊ ಅದರಿಂದ ಈ ಪ್ಯಾರಲಲ್ ಎಷ್ಟಾಗುತ್ತೆ, ಈ ಪ್ಯಾರಲಲ್, ಸೊ ಕೆ ಲ್ಯಾಂಬ್ಡಾ ಡಿವೈಡೆಡ್ ಬೈ ಆರ್ ಕಾಸ್ ಥೀಟಾ 2 ಎಷ್ಟು 90 ಡಿಗ್ರಿ, ರೈಟ್, 90 ಡಿಗ್ರಿ, ಕಾಸ್ 90 ಡಿಗ್ರಿ ಮೈನಸ್ ಕಾಸ್ theta 1 is to cos 0 degree, okay. So e parallel k lambda divided by r cos 90 0 minus cos 0, it is a 1, modulus ಆಗಿರೋದ್ರಿಂದ k lambda divided by r. ಅದೇ ರೀತಿ ಈ ಪರ್ಪೆಂಡಿಕ್ಯುಲರ್ ಸಹಿತ ಸೇಮ್ ವ್ಯಾಲ್ಯೂ k lambda divided by r. ಬಟ್ ನೆಟ್ ಕೇಳಿದ್ರೆ, ಈ ನೆಟ್ ಕೇಳಿದ್ರೆ that is a root 2 k lambda divided by r. Net resultant electric field at a point A. Clear? Yes? ಇಷ್ಟೇ ಫಾರ್ಮುಲಾಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಗಾಟ್ ಇಟ್? ಸರ್ ನಾನು ಸಾರ್ಥಕ್ KCET 2.0 ಬೈ ಮಾಡಿದ್ದೀನಿ, ಆದರೆ ಒಂದು ವಿಡಿಯೋನೂ ಬರ್ತಾ ಇಲ್ಲ. ಅದರಲ್ಲಿ ನೀವು KCET 2.0 ಸಾರ್ಥಕ್ ಅಂತ ಟೈಪ್ ಮಾಡಿ, ನಿಮಗೆ ಪಿಕ್ಚರ್ ಬರುತ್ತೆ, ಟೀಚರ್ಸ್ ಪಿಕ್ಚರ್ಸ್, ಓಕೆ. ಅದ್ರ ಮೇಲೆ ಕ್ಲಿಕ್ ಮಾಡಿ, ಅದ್ಮೇಲೆ ಬ್ಯಾಚ್ಗೆ ಹೋಗಿ, ಬ್ಯಾಚ್ ಹೋದ್ಮೇಲೆ ಕ್ಲಾಸಸ್ ಅಂತ ಇರುತ್ತೆ ಅಥವಾ ಲೆಕ್ಚರ್ಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ, ಓಕೆ. Film with Prajwal. I hope it is understood. Okay. C for Akila, yes, okay. So how many classes are basic classes in Laksha KCET? Basics ಅಂತಂದ್ರೆ ಬ್ರಿಡ್ಜ್ ಕೋರ್ಸ್ ತರ, ಓಕೆ. ಸೊ ಫಸ್ಟ್ ಇಯರ್ ಇಂದ ಸೆಕೆಂಡ್ ಇಯರ್ಗೆ ಬರ್ತಿರಲ್ಲ, ಸೊ ಸೆಕೆಂಡ್ ಇಯರ್ಗೆ ಫಸ್ಟ್ ಇಯರ್ ಇಂದ ಏನೇನು ಇಂಪಾರ್ಟೆನ್ಸ್ ಇರುತ್ತಲ್ಲ ಅದನ್ನ ನಿಮಗೆ ಸೆಕೆಂಡ್ ಇಯರ್ ಅಲ್ಲಿ ಫಸ್ಟ್ ಇನಿಷಿಯಲ್ ಕ್ಲಾಸ್ ಅಲ್ಲಿ ನಿಮ್ಗೆ ತಗೊಳ್ತಾರೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಮ್ಯಾಥಮೆಟಿಕ್ಸ್ ಇರುತ್ತೆ, ಸೊ ನೀವು ಅದನ್ನ ಅಟೆಂಡ್ ಮಾಡಲೇಬೇಕು. ಆಮೇಲೆ ಕ್ಲಾಸ್ ಸ್ಟಾರ್ಟ್ ಆದ್ಮೇಲೆ ನೀವು ಏನಾಗುತ್ತೆ, ಮ್ಯಾಥಮೆಟಿಕ್ಸ್ ಸರಿಯಾಗಿ ಅರ್ಥ ಆಗಲಿಲ್ಲ ಅಂದ್ರೆ ನಿಮಗೆ ಫಿಸಿಕ್ಸ್ ಕಾನ್ಸೆಪ್ಟ್ ಅರ್ಥ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಫಸ್ಟ್ ಅದನ್ನ ಅಟೆಂಡ್ ಮಾಡಿ, ಓಕೆ. ನೌ ನೆಕ್ಸ್ಟ್ ಒನ್. ಸೊ ಇಲ್ಲಿ ನೋಡಿ, ಟೂ ಪ್ಯಾರಲಲ್ ಇನ್ಫೈನೈಟ್ ಲೈನ್ ಚಾರ್ಜ್ ವಿತ್ ಅ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಪ್ಲಸ್ ಲ್ಯಾಂಬ್ಡಾ ಅಂಡ್ ಮೈನಸ್ ಲ್ಯಾಂಬ್ಡಾ ಆರ್ ಪ್ಲೇಸ್ಡ್ ಅಟ್ ಅ ಡಿಸ್ಟೆನ್ಸ್ ಟು r in a free space. What is the
electricity field intensity midway between two line charges. Mid between ಅಂತಂದ್ರೆ this is R ಅಂತಂದ್ರೆ this is also R. Mid between ಅಂದ್ರೆ this is also R. Okay? Now, ಇಲ್ಲಿ ಕಾನ್ಸೆಪ್ಟ್ ಏನು? Due to positive charge from P ಏನಾಗುತ್ತೆ away from this point P. And due to negative charge, it is also towards it. That means 2 electric field ಆಯ್ತಾ? So already just now find ಮಾಡಿದ್ರೆ it is the infinite. Infinite ಏನು ಬಂದಿದೆ ನಮಗೆ ವ್ಯಾಲ್ಯೂ? Infinite ಗೆ 2k lambda divided by R. ಇಲ್ಲಿ ಒಂದು ವೈರ್ಗೆ ಎಷ್ಟು 2k lambda divided by R. ಯಾವ ಡೈರೆಕ್ಷನ್? That is the I cap because plus x axis. E2 ಇದು ಸೈಟ 2k lambda divided by R, that is also plus I cap. ಇವಾಗ ನೆಟ್ ಬೇಕು. ನೆಟ್ ಬೇಕಂತಂದ್ರೆ add E1 plus E2 directly. So ಎಷ್ಟು ಬರುತ್ತೆ? 2 plus 2 ಎಷ್ಟಾಗುತ್ತೆ? 4k lambda divided by R I cap. So this is the required solution. This is the required solution. Where is that? Option C is the right answer. Option C. Veeresh correct ಆಗಿ ಆನ್ಸರ್ ಮಾಡಿದ್ರ. Veeresh and Guru and Akila, yes, correct. Sohan Rai, correct. Yes, yes. Flame with Prajwal, yes, going on, okay. Mallikarjun Padil, correct answer madidra, wonderful. Okay, so let's move on to the next concept. So, ಇಲ್ಲಿ direct ಆಗಿ ನಾವು due to infinite or infinite already find ಮಾಡಿದ್ರೆ that is the 2k lambda divided by R. 2k lambda divided by R at a point P. Okay, 2k lambda divided by R, that is electric field ಅಲ್ವಾ? Electric field due to this infinite rod ಅಥವಾ wire ಏನು ಬಂದಿದೆ? 2k lambda divided by R. What is the direction? Away. Away ಅಂತಂದ್ರೆ that is a plus I. Okay, this is a vector quantity. But force ಕೇಳಿರೋದಿಲ್ಲಿ. Force ಕೇಳಿದ್ರೆ QE. Okay, Q is to Q as it is, E is to 2k lambda Q divided by R into I cap. Which is the right answer? 2k lambda. That is option C. Clear? That is only one wire ಇದೆ. ಎರಡು wire ಇಲ್ಲ. Okay, now next one. ಇದನ್ನ homework ಆಗಿ calculate ಮಾಡಿ. Okay, homework. So first ನಿಮಗೆ ಹೇಳ್ತೀನಿ ನೋಡಿ. Consider this is the first wire and consider this is the second wire. Okay, and consider this one. Okay, I'll give the clue. Here one, this one. Consider this one as third wire. So ಇದು semi-finite ಆಗುತ್ತೆ. Semi-finite ಆನ್ಸರ್ ಏನು ಬಂದಿತ್ತು ನಿಮಗೆ? Semi-finite net electric field. Okay, semi-finite due to 1 and 2. Due to 1 and 2 ಗೆ that is under square root 2k lambda divided by, if I consider this is R. Okay, 2k lambda divided by R. ಅಥವಾ ಸಪ್ರೇಟ್ ಆಗಿ ಮಾಡಬೇಕು ಅಂತಂದ್ರೆ E parallel. Okay, for 1 and 2 wires ಗೆ 1 and 2 wires ಗೆ E parallel, E perpendicular ಮತ್ತೆ E parallel both are equal, that is the k lambda divided by R. Okay, so due to third wire, that is the due to arc. Arc formula ಏನು? Electric field due to arc 2k lambda divided by R sin theta by 2. ಇಲ್ಲಿ theta is to 180, right? Theta value, it is the 180. Calculate ಮಾಡಿ. You will be getting net electric field, it is a 0. Net electric field, it is a 0. Okay, now next one. Electric field lines. ಇದು theoretical part ಇರುತ್ತೆ. So just ಓದ್ತಾ ಹೋಗ್ತೀನಿ. ಸೊ ನೀವು ಇಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಏನು? ಪಾಸಿಟಿವ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ರೇಡಿಯಲಿ ಔಟ್ವರ್ಡ್. ಓಕೆ, ರೇಡಿಯಲಿ ಔಟ್ವರ್ಡ್ ಪಾಸಿಟಿವ್ ಚಾರ್ಜ್ಗೆ. ಅದೇ ನೆಗೆಟಿವ್ ಚಾರ್ಜ್ಗೆ ರೇಡಿಯಲಿ ಇನ್ವರ್ಡ್. ರೇಡಿಯಲಿ ಇನ್ವರ್ಡ್. ಓಕೆ, ರೇಡಿಯಲಿ ಇನ್ವರ್ಡ್. ರೈಟ್, ನೆಕ್ಸ್ಟ್ ಒನ್. ಟೂ ಫೀಲ್ಡ್ ಲೈನ್ಸ್ ನೆವರ್ ಇಂಟರ್ಸೆಕ್ಟ್. ಇದೆಲ್ಲ ಪ್ರಾಪರ್ಟೀಸ್ ಇದೆ, ಓದ್ಕೊಂಡು ಹೋಗಿ. Next one, idu very important, inward and outward. For a positive charge, it is a radially outward. For a negative charge, it is a radially inward. Okay, now this is very important. This is very important. Okay, ಇಲ್ಲಿ electric field ಏನಿದೆಯಲ್ಲ, magnitude of electric charge. Okay, electric charge. ನೋಡಿ, magnitude of a charge is directly proportional to the number of field lines.
ನಂಬರ್ ಆಫ್ ಅ ಫೀಲ್ಡ್ ಲೈನ್ಸ್. ಅದೇ ನಿಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಬೇಕಾದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ದಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸ್ಪೇಸಿಂಗ್ ಬಿಟ್ವೀನ್ ದ ಲೈನ್ಸ್. ಸ್ಪೇಸಿಂಗ್ ಬಿಟ್ವೀನ್ ದ ಲೈನ್ಸ್. ಸ್ಪೇಸಿಂಗ್ ಬಿಟ್ವೀನ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ, ಎರಡರ ಮತ್ತೆ ಕನ್ಫ್ಯೂಸ್ ಆಗ್ತಾರೆ ಸ್ಟೂಡೆಂಟ್ಸ್. ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್ ಅಂದ್ರೆ ನಂಬರ್ ಆಫ್ ಅ ಫೀಲ್ಡ್ ಲೈನ್ಸ್, ಮ್ಯಾಗ್ನಿಟ್ಯೂಡ್ ಆಫ್ ಅ ಚಾರ್ಜ್. ಓಕೆ, ಅದೇ ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಸ್ಪೇಸಿಂಗ್ ಬಿಟ್ವೀನ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಎಕ್ಸಾಂಪಲ್ ನೋಡಿ, ಇಲ್ಲಿ ಎಷ್ಟು ಲೈನ್ಸ್ ಇದೆ? ಫಾರ್ ಎಕ್ಸಾಂಪಲ್, ಇಫ್ ಐ ಕನ್ಸಿಡರ್ ದಿಸ್ ಇಸ್ Q1 ಅಂಡ್ ದಿಸ್ ಇಸ್ ಅ Q2. ಓಕೆ, Q1 ಅಂಡ್ Q2. ಇಲ್ಲಿ 4 ಲೈನ್ಸ್ ಇದೆ. ಇಲ್ಲಿ ನೋಡಿ ಎಷ್ಟಿದೆ? 1 2 3 4 5 6 7 8 9 10 11 12 ಇದೆ. ಸೊ ಇಲ್ಲಿ 4, ಇದು 12. ಅಂದ್ರೆ Q2, ಮ್ಯಾಗ್ನಿಟ್ಯೂಡ್ ಆಫ್ ಅ Q2 ಈಸ್ ಗ್ರೇಟರ್ ದ್ಯಾನ್ Q1. ಕ್ಲಿಯರಾ? ಅಂಡ್ ಸ್ಪೇಸಿಂಗ್ ನೋಡಿದ್ರೆ ಫಾರ್ ಎಕ್ಸಾಂಪಲ್, ಓಕೆ, ಫಾರ್ ಎಕ್ಸಾಂಪಲ್ ಪಾಯಿಂಟ್ ಎ ಅಂಡ್ ಪಾಯಿಂಟ್ ಬಿ. ಇಲ್ಲಿ ಪಾಯಿಂಟ್ ಎ, ಇಲ್ಲಿ ಪಾಯಿಂಟ್ ಬಿ, ಅಂಡ್ ದಿಸ್ ಇಸ್ ಪಾಯಿಂಟ್ ಎ. ಯಾವುದ್ರಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್, ಐ ಮೀನ್ ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಜಾಸ್ತಿ ಇದೆ, ಎಲ್ಲಿ ಸ್ಪೇಸಿಂಗ್ ಕಮ್ಮಿ ಇರುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಎ ಪಾಯಿಂಟ್ ಎ ಈಸ್ ಗ್ರೇಟರ್ ದ್ಯಾನ್ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಅ ಪಾಯಿಂಟ್ ಬಿ. ಯಾಕೆ? ಸ್ಪೇಸಿಂಗ್ ಜಾಸ್ತಿ ಇದೆ. ಸ್ಪೇಸಿಂಗ್ ಜಾಸ್ತಿ ಇದ್ರೆ ಇಟ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಸ್ಪೇಸಿಂಗ್ ಬಿಟ್ವೀನ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ರೈಟ್? ನೆಕ್ಸ್ಟ್, ಎಸ್, ಯೂನಿಫಾರ್ಮ್ ಫೀಲ್ಡ್ ಅಂದ್ರೆ ಈ ಪ್ಯಾಟರ್ನ್ ಇರುತ್ತೆ. ಸೊ ಇಲ್ಲಿ ಆಲ್ರೆಡಿ ನಾವು ನೋಡಿದೀವಿ. ಸೊ ಡೆನ್ಸರ್ ಅಂದ್ರೆ ಮೋರ್ ಚಾರ್ಜ್, ಸ್ಟ್ರೆಂತ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಇಲ್ಲಿ ಜಾಸ್ತಿ ಕ್ಲೋಸ್ ಇದ್ರೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಕಮ್ಮಿ ಇದೆ, ಜಾಸ್ತಿ ಇದೆ ಅಂತ. ಇದಕ್ಕಿಂತ ದೂರ ಹೋದ್ರೆ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಡಿಸ್ಟೆನ್ಸ್ ಜಾಸ್ತಿ ಆದಂಗೆಲ್ಲ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಡಿಕ್ರೀಸಸ್. ಯಾಕೆ? E is inversely proportional to the R square. Okay, now next one, questioning part. ನೋಡೋಣ ಎಷ್ಟು ಜನ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾರೆ. ಸೊ ಲೆಟ್ಸ್ ಟೇಕ್ ಔಟ್ 30 ಸೆಕೆಂಡ್ಸ್. ಓಕೆ, 30 ಸೆಕೆಂಡ್ಸ್. ಎಸ್, ಅಖಿಲ KR ಸರ್, ಹೌ ಟು ರಿಮೆಂಬರ್ ಆಲ್ ದೀಸ್ ಥಿಂಗ್ಸ್? ಒಂದ್ಸತಿ ರಿವೈಸ್ ಮಾಡಿ, ರಿವೈಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ರೈಟ್? ಟ್ರಿಕ್ಸ್ ಏನಿಲ್ಲ, ಒಂದ್ಸತಿ ನೋಡ್ಕೊಳ್ಳಿ. ಟ್ರಿಕ್ಸ್ ಅದು ಡಸಂಟ್ ವರ್ಕ್. ಎಕ್ಸಾಮ್ ಹಾಲಲ್ಲಿ ನಾವು ಟೆನ್ಷನ್ ಇರ್ತೀವಲ್ಲ, ನಾವು ಟ್ರಿಕ್ಸ್ ಎಲ್ಲ ನೆನಪಾಗಲ್ಲ. ಓಕೆ, minimum 4, Sadiq, minimum 4 classes you can expect. Okay, so here positive, well done boys and girls. It is right answer, that is option B. Very good, 80%. Nodi, arrow mark nodi, away from the charge andre it is a positive charge, towards the charge andre that is a negative charge. Okay, very good. Next one, yes, 3 points ಇದೆ. EA ಕಂಪೇರ್ ಮಾಡಿ, EA and EB and EC ಕಂಪೇರ್ ಮಾಡಿ. ಎಸ್, ಕಂಪೇರ್ ಮಾಡಿ. ಮತ್ತೆ ಪೋಲ್ ಕೊಟ್ಟಿದ್ದೀನಿ, ಕಂಪೇರ್ ಮಾಡಿ. ಸ್ಪೇಸಿಂಗ್ ನಿಮಗೆ ಕ್ಲೂ ಕೊಡ್ತೀನಿ. ಓಕೆ, ಕ್ಲೂ ಏನು? ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸ್ಪೇಸಿಂಗ್. ಸ್ಪೇಸಿಂಗ್ ಜಾಸ್ತಿ ಇದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಕಮ್ಮಿ, ಸ್ಪೇಸಿಂಗ್ ಕಮ್ಮಿ ಇದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಜಾಸ್ತಿ. ಓಕೆ, ನಾ ನೋಡಿ ವಿಚ್ ಒನ್ ಇಸ್ ರೈಟ್. ಇಲ್ಲಿ ಸ್ಪೇಸಿಂಗ್ ನೋಡ್ಬೋದು ನೀವು, ಇದು ಮತ್ತೆ ಇದು ಸೇಮ್ ಇದೆ. therefore EA that is equal to EC and is greater than EB. ಯಾಕೆ? ಇಲ್ಲಿ ಸ್ಪೇಸಿಂಗ್ ನೋಡಿ, ಬಿಟ್ವೀನ್ ದ ಫೀಲ್ಡ್ ಲೈನ್ಸ್ ಸ್ಪೇಸಿಂಗ್ ಜಾಸ್ತಿ ಇದೆ, hence it is a having less magnitude of electric field. Clear? Yes. So right answer, that is option B. Right, sorry, option B ಅಲ್ಲ, option C. Okay, now 33%. ಯಾಕೆ ಇದೆ? ಜಸ್ಟ್ ನೋಡ್ಕೊಳ್ಳಿ. ಸ್ಪೇಸಿಂಗ್, ದಿಸ್ ಇಸ್ ಅ ಸ್ಪೇಸಿಂಗ್, ಕಾಣಿಸ್ತಿಲ್ವಾ? ಸ್ಪೇಸಿಂಗ್. ಓಕೆ, ಕ್ಲಿಯರಾ? ಓಕೆ, now let's move on to the next concept, electric flux. Last one. Electric flux ಅಂದ್ರೆ ನಮ್ಗೆ ಗೊತ್ತಿದೆ. ಓಕೆ, electric field line passing perpendicular to the surface area is called electric flux. Okay, ಅದನ್ನ ನಾವು electric flux, it is a vector quantity, area is also vector quantity. ಇದನ್ನ electric flux ಅಂತ ಕರಿತೀವಿ ಮ್ಯಾಥಮೆಟಿಕಲ್. ಇದನ್ನ ಸ್ಕೇಲಾರ್ ಫಾರ್ಮ್ ಅಲ್ಲಿ EA cos θ ಅಂತಾನು ಬರಿಬಹುದು. EA cos θ ಅಂತಾನು ಬರಿಬಹುದು. ಕ್ಲಿಯರಾ? ಓಕೆ, now question based on this. Let's try to answer this question. Okay, 30 seconds ಇದೆ. Try to answer this question.
A square frame of a edge 10 centimeter is placed with it's a positive normal making an angle of a 60 degree. Theta is 60 degree. Electric field 20 volt per meter. Find the electric flux. Find the electric flux. So electric flux that is given by EA vector, E vector, A vector. So ಇಲ್ಲಿ ನೋಡಬಹುದು ಡೈರೆಕ್ಟ್ ಆಗಿ ಆನ್ಸರ್ ಮಾಡಬಹುದಾ ಇಲ್ಲ ಸೊ ಆಂಗಲ್ ಕೊಟ್ಟಿದ್ದಾರೆ ದಟ್ ಇಸ್ EA cos theta. ಓಕೆ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ಎಸ್ ಆನ್ ಆಗಿದೆ ನಾವು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಸಿಗುತ್ತೆ ನಮಗೆ ಎಲೆಕ್ಟ್ರಿಕ್ ಫ್ಲಕ್ಸ್ ದಟ್ ಈಸ್ ಈಕ್ವಲ್ ಟು E ಎಷ್ಟಿದೆ 20 ಏರಿಯಾ ಇಲ್ಲಿ ನಮಗೆ ಸೈಡ್ ಮಾತ್ರ ಎಡ್ಜ್ ಮಾತ್ರ ಕೊಟ್ಟಿರೋದು 10 into 10 power minus 2 10 into 10 power minus 2 ಯಾಕೆ ಸೆಂಟಿಮೀಟರ್ ಏರಿಯಾ ಬೇಕಂದ್ರೆ ಲೆಂತ್ ಇಂಟು ಬ್ರೆಡ್ತ್ ಮಾಡಬೇಕು ಎಡ್ಜ್ ಮಾತ್ರ ಕೊಟ್ಟಿರೋದು 10 ಸೆಂಟಿಮೀಟರ್ ಇಂಟು cos 60 ಸೊ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ಸಿಂಪ್ಲಿಫೈಡ್ ಎಷ್ಟು ಬರುತ್ತೆ ಸೊ ಇಲ್ಲಿ 2 into 10 ಬರಿಬೋದಾ ಇಲ್ಲಿ 1 and ಇಲ್ಲಿ 2 ಸೊ 10 power minus 3 10 power minus 3 okay 1 second so 20 10 and 2 ಎಷ್ಟಾಗುತ್ತೆ 2 into 1 2 3 10 power 3 into 10 power minus 4 am I right cos 60 that is the 1 by 2 1 by 2 1 by 2 it is 1 only so electric flux that is equal to 10 power minus 1 okay so ಇದನ್ನ ನಾವು 1 by 10 ಅಂತಾನು ಬರಿಬಹುದು 1 by 10 is nothing but 0.1 okay volt meter okay volt meter 0.1 volt meter that is option D B ಅಂತ ಹಾಕಿದ್ರಾ ಸೊ ನೀವು ಶಶಿಧರ್ ನೀವು ಬ್ಲೂ ಪ್ರಿಂಟ್ ತಗೊಳ್ಳಿ ಓಕೆ ಬ್ಲೂ ಪ್ರಿಂಟ್ ತಗೊಂಡಾದ್ಮೇಲೆ ಅದರಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಕ್ಯಾರಿ ಮಾಡೋ ಒಂದು 5 ಚಾಪ್ಟರ್ಸ್ ಇರುತ್ತೆ ಆ 5 ಚಾಪ್ಟರ್ಸ್ನ ಓದಿ ಓಕೆ ಬ್ಯಾಕ್ ಡ್ಯೂ ಟು ನೋ ಇಂಟರ್ನೆಟ್ ಐ ಡೋಂಟ್ ನೋ ವಾಟ್ ಐ ನೀಡ್ ಟು ಡೂ ನೌ ಸೊ ಜಸ್ಟ್ ಕಾನ್ಸಂಟ್ರೇಟ್ ಮಾಡಿ ಶೈನ್ ಜಸ್ಟ್ ಕಾನ್ಸಂಟ್ರೇಟ್ ಮಾಡಿ ಓಕೆ ನಾನು ಹೇಳ್ದಷ್ಟು ಓದ್ಕೊಂಡ್ರೆ ಈ ಸೆಷನ್ ಅಲ್ಲಿ ನಿಮಗೆ 13 ಮಾರ್ಕ್ಸ್ ಬರುತ್ತೆ ಔಟ್ ಆಫ್ 60 13 ಮಾರ್ಕ್ಸ್ ಬರುತ್ತೆ ಓಕೆ ಸಿಮಿಲರ್ ಕ್ವಶನ್ಸ್ ಇರುತ್ತೆ ಐ ಆಮ್ ನಾಟ್ ಸೇಯಿಂಗ್ ಇದೇ ಕ್ವಶನ್ಸ್ ಬರುತ್ತೆ ಅಂತ ಹೇಳ್ತಿಲ್ಲ ಸಿಮಿಲರ್ ಕ್ವಶನ್ಸ್ ಇರುತ್ತೆ ಓಕೆ ನೌ ನೆಕ್ಸ್ಟ್ ಸರ್ ಇದು ಯಾಕೆ ನೆಗೆಟಿವ್ ಆಗಲ್ಲ ಇಲ್ಲೂ ಸಹಿತ 0.1 ಇದೆ ಬಟ್ ನೆಗೆಟಿವ್ ಯಾಕೆ ಆಗಲ್ಲ ಇಟ್ ಇಸ್ ಔಟ್ವರ್ಡ್ ಫ್ಲಕ್ಸ್ ಇಟ್ ಇಸ್ ಆಲ್ವೇಸ್ ಪಾಸಿಟಿವ್ ಇನ್ವರ್ಡ್ ಫ್ಲಕ್ಸ್ ಇಟ್ ಇಸ್ ಆಲ್ವೇಸ್ ನೆಗೆಟಿವ್ ಓಕೆ ಓಕೆ ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್ ಕ್ವಶನ್ ಇದೆ ಸೊ ಇದನ್ನ ಹೋಮ್ವರ್ಕ್ ಆಗಿ ತಗೊಳ್ಳಿ ಹೋಮ್ವರ್ಕ್ ಸೊ ಇಲ್ಲಿ ನಿಮಗೆ ಕ್ಲೂ ಕೊಡ್ತೀನಿ ದಿಸ್ ಇಸ್ ಅಲಾಂಗ್ ಕೆ ಕ್ಯಾಪ್ ಓಕೆ ದಿಸ್ ಇಸ್ ಅಲಾಂಗ್ ಕೆ ಕ್ಯಾಪ್ ಅಂಡ್ ಎ ಕ್ಯಾಪ್ ಸೊ ಇ ವೆಕ್ಟರ್ ಡಾಟ್ ಎ ವೆಕ್ಟರ್ ಸೊ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಫೈನಲಿ ಯು ವಿಲ್ ಬಿ ಗೆಟಿಂಗ್ 173.2 ಆನ್ಸರ್ ಬರುತ್ತೆ ಓಕೆ ಗೌಸ್ ಲಾ ಇನ್ನ 2 ಕಾನ್ಸೆಪ್ಟ್ ಇದೆ ಗೌಸ್ ಲಾ ಇನ್ನೊಂದು ಡೈಪೋಲ್ ಈ ಎರಡು ಮುಗಿದ್ರೆ ನಮ್ದು ಚಾಪ್ಟರ್ ಮುಗೀತು ಓಕೆ 2 ಕಾನ್ಸೆಪ್ಟ್ ಲಾಸ್ಟ್ 2 ಕಾನ್ಸೆಪ್ಟ್ ಎಸ್ ಲಾಸ್ಟ್ 2 ಕಾನ್ಸೆಪ್ಟ್ ರೆಡಿನಾ ಲಾಸ್ಟ್ 2 ಕಾನ್ಸೆಪ್ಟ್ ದಟ್ ಇಸ್ ದ ಗೌಸ್ ಲಾ ಅಂಡ್ ಓಕೆ ಗೌಸ್ ಲಾ ಅಂಡ್ ಎಲೆಕ್ಟ್ರಿಕ್ ಡೈಪೋಲ್ Thank you, Tarun. Thank you so much. Thank you. Rocky said, yeah. Ready na? Eller ready na? Last 2 concept, that is the Gauss law and last one electric dipole. Ready? ಇಲ್ಲಿ ಏನಿಲ್ಲ ಎಲೆಕ್ಟ್ರಿಕ್ ಗೌಸ್ ಲಾದಲ್ಲಿ ನೀವು ಸ್ಟೇಟ್ಮೆಂಟು ಮತ್ತೆ ಲಾಸ್ಟ್ ಒಂದು ಕೇಳ್ತಾರೆ ಏನದು ಗ್ರಾಫಿಕಲ್ ಪ್ರೆಸೆಂಟೇಷನ್ ಕೇಳ್ತಾರೆ ಅಷ್ಟು ನೋಡ್ಕೊಂಡ್ರೆ ಸಾಕು ಲಾಸ್ಟ್ ಎಲೆಕ್ಟ್ರಿಕ್ ಡೈಪೋಲ್ ಅಂತೂ ಡೈಪೋಲ್ ಮೂಮೆಂಟ್ ಬಗ್ಗೆ ಕೇಳ್ತಾರೆ ಅಷ್ಟು ನೋಡ್ಕೊಂಡ್ರೆ ಸಾಕು ಓಕೆ ಟೀಮ್ CRX ಗೇಮರ್ಸ್ YT ಡೋಂಟ್ ಬಿ ಸ್ಕೇರ್ಡ್ ಓಕೆ ಕರೆಕ್ಟಾಗಿ ಹೋಗಿ ಚೆನ್ನಾಗಿ ಓದ್ಬಿಡಿ ಒಂದೇ ನೈಟ್ ಅಲ್ಲಿ ನಾವು ಪಾಸ್ ಆಗ್ಬೋದು ಸ್ಟೂಡೆಂಟ್ದು ಮೈಂಡ್ ಸೆಟ್ ನಿಮ್ಗೆ ಗೊತ್ತಿಲ್ಲ ಓಕೆ ಸೊ ಲಾಸ್ಟ್ ನೈಟ್ ಕೂತ್ಕೊಂಡ್ರೆ ಅವರು ಪಾಸ್ ಆಗೋವರೆಗೂ ಬಿಡಲ್ಲ ಓಕೆ
ಸರ್ ನೀವೆಲ್ಲ ಲೆಸನ್ಸ್ ಪಾಠ ಹೇಳ್ತೀರಾ, ಪ್ಲೀಸ್ ಹೇಳ್ಕೊಡ್ತೀರಾ ಸರ್, ಯುವರ್ ಟೀಚಿಂಗ್ ಇಸ್ ಆಸಮ್. ಎಸ್, ನಾ ಕಂಪ್ಲೀಟ್ ಸೆಕೆಂಡ್ ಇಯರ್ ಮತ್ತೆ ಫಸ್ಟ್ ಇಯರ್ ಹೇಳ್ಕೊಡ್ತೀನಿ. ಫಸ್ಟ್ ಇಯರ್ ಅಲ್ಲಿ ಒಂದು ಪಾರ್ಟ್ ಶ್ರೀಧರ್ ಸರ್ ತಗೋತಾರೆ. ಓಕೆ, ಟೋಟಲ್ 6 ಪಾರ್ಟ್ಸ್ ಇರುತ್ತೆ. 6 ಪಾರ್ಟ್ಸ್ ನಿಮ್ಗೆ ಎಲ್ಲ ಕಂಟೆಂಟ್ ಸಿಗುತ್ತೆ, ಡೋಂಟ್ ವರಿ ಅಬೌಟ್ ಇಟ್. ಓಕೆ, ಫಿಸಿಕ್ಸ್ ಕಡೆಯಿಂದ 6 ಪಾರ್ಟ್ಸ್ ಇರುತ್ತೆ. ದಿಸ್ ದ ಫಸ್ಟ್ ಪಾರ್ಟ್. ಸೊ ನೀವು ಮಿನಿಮಮ್ 3 ಸೆಷನ್ಸ್ ಅಟೆಂಡ್ ಮಾಡಿದ್ರು, ಫಸ್ಟ್ 3 ಸೆಷನ್ಸ್ ಯು ಕ್ಯಾನ್ ಸ್ಕೋರ್ ಅಪ್ ಟು 35 ಮಾರ್ಕ್ಸ್. 3 ಸೆಷನ್ ಅಟೆಂಡ್ ಮಾಡಿದ್ರು ಸಾಕು. ಓಕೆ, ನಾ ಕ್ಲಿಯರಾ? ಎಸ್. ನಾ ಇಲ್ಲಿ ನೀವು ತಿಳ್ಕೊಳ್ಬೇಕಾಗಿರೋದು ಇದು ಫಾರ್ಮುಲಾ ಯಾವುದು? ಫ್ಲಕ್ಸ್ ಈಸ್ ಗಿವೆನ್ ಬೈ ಚಾರ್ಜ್ ಎನ್ಕ್ಲೋಸ್ಡ್ ಇನ್ ಅ ಸರ್ಫೇಸ್ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್. ಎಲ್ಲರಿಗೂ ಗೊತ್ತಿದೆ. ದಟ್ ಈಸ್ ಆಲ್ಸೋ ಕ್ಯಾನ್ ಬಿ ರಿಟನ್ ಆಸ್ ಇಂಟಿಗ್ರೇಷನ್ ಆಫ್ EdL ಅಥವಾ EdS ಅಂತ ಬರಬಹುದು. ಸೊ DS ಏರಿಯಾ ಥ್ರೂ ಏರಿಯಾ ಎಷ್ಟು ಪಾಸ್ ಆಗ್ತಿದೆ ಅನ್ನೋದು. ಓಕೆ, ಪ್ಲೀಸ್ ಭವ್ಯ ಸರ್ ಮಾಡ್ತಾರೆ. ಓಕೆ, ಸರ್ ಮಾಡ್ತಾರೆ. ಓಕೆ, ಭವ್ಯ ಇವರು ಮಾಡ್ತಾರೆ, ಒಬ್ರು ವೈಷ್ಣವಿ ಮೇಡಮ್ ಮಾಡ್ತಾರೆ ಮ್ಯಾಥಮೆಟಿಕ್ಸ್ 1 ಪಾರ್ಟ್, ಹಾಫ್ ಆಫ್ ದ ಪಾರ್ಟ್, ಅಂಡ್ ಮಿಕ್ಕಿದ್ದು ಹಾಫ್ ಆಫ್ ಪಾರ್ಟ್ ಗುರು ಸರ್ ಮಾಡ್ತಾರೆ. ಓಕೆ, ಡೋಂಟ್ ವರಿ. ವೆರಿ ಗುಡ್. ಓಕೆ, ರೈಟ್. ಸೊ ಇದನ್ನ ನೋಡ್ಕೊಳ್ಳಿ. ಸೊ ಇಲ್ಲಿ ಈ ಫ್ಲಕ್ಸ್ ಕ್ಯಾನ್ ಬಿ ಆ ಪಾಸಿಟಿವ್ ನೆಗೆಟಿವ್. ಓಕೆ, ಫ್ಲಕ್ಸ್ ಯಾವಾಗ ಪಾಸಿಟಿವ್ ಹೋಗ್ಬೇಕು? ಸರ್ಫೇಸ್ ಇಂದ ಔಟ್ವರ್ಡ್ ಆದ್ರೆ ಪಾಸಿಟಿವ್, ಸರ್ಫೇಸ್ ಒಳಗಡೆ ಬಂದ್ರೆ ಇಟ್ ಇಸ್ ದ ನೆಗೆಟಿವ್. ಕ್ಲಿಯರ್? ಓಕೆ, ಟೀಮ್ಸ್ 𝐒𝐻 ಗೇಮರ್ಸ್ ಡೋಂಟ್ ವರಿ, ಡೋಂಟ್ ವರಿ. ಓಕೆ, ಡೋಂಟ್ ವರಿ. ಓಕೆ, ಡೋಂಟ್ ವರಿ. ಆರಾಮ್ಸೆ ಓದ್ಕೊಳ್ಳಿ. ನಾವು ಎದುರ್ಕೊಂಡ್ರೆ ಏನೂ ಆಗಲ್ಲ, ಎದುರಿಸ್ಬೇಕು ನಾವು. ಓಕೆ, ಸೊ ಇಲ್ಲಿ ಒಂದು ಫ್ಲಕ್ಸ್ ಮೇಲೆ ಕ್ವಶನ್ಸ್ ಬರುತ್ತೆ. ಫ್ಲಕ್ಸ್ ಬೇಸ್ಡ್ ಕ್ವಶನ್ಸ್ ಸಾಲ್ವ್ ಮಾಡ್ಬೇಕಂದ್ರೆ 3 ಸ್ಟೆಪ್ಸ್ ನ ಫಾಲೋ ಮಾಡಿ. ಈ 3 ಸ್ಟೆಪ್ಸ್ ನ ಫಾಲೋ ಮಾಡಿದ್ರೆ ಎನಿ ಟೈಪ್ ಆಫ್ ಫ್ಲಕ್ಸ್ ರಿಲೇಟೆಡ್ ಕ್ವಶನ್ಸ್ ನೀವು ಸಾಲ್ವ್ ಮಾಡಬಹುದು. ಓಕೆ, ರೈಟ್. ನಾ ಸ್ಟೆಪ್ಸ್ ಟು ಫೈಂಡ್ ಔಟ್ ಎಲೆಕ್ಟ್ರಿಕ್ ಫ್ಲಕ್ಸ್. ಫಸ್ಟ್ ಏನ್ ಮಾಡ್ಬೇಕು ಗೊತ್ತಾ? ಕಂಪ್ಲೀಟ್ ಎ ಸಿಮೆಟ್ರಿಕಲ್ ಸಿಸ್ಟಮ್. ಸಿಮೆಟ್ರಿಕಲ್ ಸಿಸ್ಟಮ್ ಅಂದ್ರೆ ಆಲ್ರೆಡಿ ನಾವು ಸಿಮೆಟ್ರಿಕ್ ಅಂಡ್ ಇನ್ಕಂಪ್ಲೀಟ್ ಸಿಮೆಟ್ರಿಕ್, ರೈಟ್? ಸಿಮೆಟ್ರಿ ಅಂದ್ರೆ ಚಾರ್ಜ್ ಮಸ್ಟ್ ಬಿ ಅಟ್ ದ ಸೆಂಟರ್, ವಾಟ್ ಎವರ್ ಇಟ್ ಶೇಪ್ ಇಟ್ ಈಸ್. ಓಕೆ, ಯಾವುದೇ ಶೇಪ್ ಇರಲಿ ಸೆಂಟರ್ ಅಲ್ಲಿ ಚಾರ್ಜ್ ಇರಬೇಕು ಟು ಸಾಲ್ವ್ ಎಲೆಕ್ಟ್ರಿಕ್ ಫ್ಲಕ್ಸ್. ಓಕೆ, ನಾ ನೆಕ್ಸ್ಟ್ ಏನ್ ಮಾಡಬೇಕು? ಆ ಸರ್ಫೇಸ್ ಒಳಗಡೆ ಎಷ್ಟು ಚಾರ್ಜಸ್ ಇದೆ? ಚಾರ್ಜಸ್ ಎನ್ಕ್ಲೋಸ್ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್. ಓಕೆ, ಟೋಟಲ್ ಫ್ಲಕ್ಸ್ ಆಯ್ತು. 1 ಫೇಸ್ ಆರ್ 1 ಶೀಟ್. ಓಕೆ, 1 ಫೇಸ್ ಆರ್ 1 ಶೀಟ್ಗೆ ಡಿವೈಡೆಡ್ ಬೈ n ಅಂತ. n ಅಂದ್ರೇನು? ಇಟ್ ಇಸ್ ದ ಫೇಸ್ ಆರ್ ನಂಬರ್ ಆಫ್ ಶೀಟ್. ಓಕೆ, ಇಲ್ಲಿ n ಅಂತಂದ್ರೆ n ಈಸ್ ನಥಿಂಗ್ ಬಟ್ ನಂಬರ್ ಆಫ್ ಫೇಸ್ ಆರ್ ಶೀಟ್. ನಂಬರ್ ಆಫ್ ಫೇಸ್ ಆರ್ ಶೀಟ್. ಫಾರ್ ಎಕ್ಸಾಂಪಲ್ ಕ್ಯೂಬ್ಗೆ ಎಷ್ಟು ಫೇಸ್ ಇದೆ? ಸೊ n is equal to 6. ಓಕೆ, n is equal to 6. ಶೀಟ್ ಅನ್ನು ಸಹಿತ ಕರಿಬಹುದು. ಓಕೆ, ಎಕ್ಸಾಂಪಲ್ ನೋಡೋಣ. ಫಸ್ಟ್ ಒನ್, the charge q is placed at a distance a by 2. Distance a by 2 of the center of a horizontal square surface of edge A as shown. Find the flux of electric field through the square of the square surface. Okay. So first ನೀವು ಇಲ್ಲಿ ನೋಡಿ, ಚಾರ್ಜ್ ಸೆಂಟರ್ ಅಲ್ಲಿ ಇದೆನಾ? ಚಾರ್ಜ್ ಸೆಂಟರ್ ಅಲ್ಲಿ ಇದೆನಾ? ಇದೆ. ಬಟ್ ಇಲ್ಲಿ ನಾವು ಕಂಪ್ಲೀಟ್ ಆಗಿ ಸರ್ಫೇಸ್ ನ ತಗೋಬೇಕು. ಹೇಗೆ? ಇಲ್ಲಿ ನೋಡಿ, ರಫ್ ಡಯಾಗ್ರಾಮ್ ಹಾಕ್ತೀನಿ. ಓಕೆ, ರೈಟ್? ದಿಸ್ ಇಸ್ ದ ಕ್ಯೂಬ್, ಸೆಂಟ್ರಲ್ ಇದೆ. ಸೊ ಟೋಟಲ್ ಡಿಸ್ಟೆನ್ಸ್ ಎಷ್ಟಾಯ್ತು? ಇದು ಟೋಟಲ್ ಹೈಟ್ ಅಂತಾನು ಹೇಳ್ಬೋದು. ಸೆಂಟರ್ ಆಯ್ತಾ? ಕ್ಲಿಯರಾ? ಸೆಂಟ್ರಲ್ ಇದೆ. ಸೊ ಸೆಂಟ್ರಿಕ್ ಫಸ್ಟ್ ಪಾಯಿಂಟ್ ಕ್ಲಿಯರ್. ಫಸ್ಟ್ ಪಾಯಿಂಟ್ ಇಟ್ ಇಸ್ ಕ್ಲಿಯರ್. ಓಕೆ, ಯಾವುದು ಫಸ್ಟ್ ಪಾಯಿಂಟ್? ಕ್ಲಿಯರ್. ಓಕೆ, ನಾ ಚಾರ್ಜ್ ಎಷ್ಟಿದೆ? ಟೋಟಲ್ ಫ್ಲಕ್ಸ್ ನ ಫೈಂಡ್ ಮಾಡ್ಬೇಕಲ್ಲ, ಟೋಟಲ್ ಫ್ಲಕ್ಸ್. ಸೊ ಟೋಟಲ್ ಫ್ಲಕ್ಸ್ ದಟ್ ಈಸ್ ಈಕ್ವಲ್ ಟು Q enclosed divided by epsilon naught. Q enclosed ಎಷ್ಟಿದೆ? Q divided by epsilon naught. This is total flux. ಅವ್ರು ಕೇಳ್ತಿರೋದೇನು? ಸ್ಕ್ವೇರ್ ಆಫ್ ದ ಸರ್ಫೇಸ್. ಫೈಂಡ್ ದ ಫ್ಲಕ್ಸ್ ಫೀಲ್ಡ್ ಥ್ರೂ ದ ಸ್ಕ್ವೇರ್ ಸರ್ಫೇಸ್. ಸ್ಕ್ವೇರ್ ಸರ್ಫೇಸ್ ಅಂದ್ರೆ ಇದಾದ್ರೂ ತಗೋಬಹುದು, ಇದಾದ್ರೂ ತಗೋಬಹುದು, ಇದಾದ್ರೂ ಎನಿ ಒನ್ ಸರ್ಫೇಸ್ ನ ನೀವು ಕನ್ಸಿಡರ್ ಮಾಡ್ಕೋಬಹುದು. ಓಕೆ, ಒಂದು ಸೈಡ್ ಇರುತ್ತಲ್ಲ, ಕನ್ಸಿಡರ್ ಮಾಡ್ಕೋಬಹುದು. ಓಕೆ, ಅಖಿಲ, ಐ ಆಮ್ ಫ್ರಮ್ ನಾರ್ತ್ ಕರ್ನಾಟಕ. ಓಕೆ, ಐ ಆಮ್ ನಾರ್ತ್ ಕರ್ನಾಟಕ.
ಮನೋಜ್ ನಾಯಕ್ ರಾಯಚೂರು ಅಂತ ಹೇಳ್ತಿದಾರ. ಐ ಆಮ್ ಫ್ರಮ್ ನಾರ್ತ್ ಕರ್ನಾಟಕ. ಓಕೆ, ಯಾದಗಿರಿ. ಓಕೆ, ನಾ ಇಲ್ಲಿ ನಿಮ್ಗೆ ಇನ್ನೊಂದು ಟ್ರಿಕ್ ಹೇಳ್ಕೊಟ್ಟಿದೆ. ಒನ್ ಫೇಸ್ ಅಥವಾ ಸರ್ಫೇಸ್, ಒನ್ ಫೇಸ್ಗೆ ಇಲ್ಲಿ ಎಷ್ಟು ಫೇಸಸ್ ಇದೆ ಇಲ್ಲಿ ನಾನು ನೇಮಿಂಗ್ ಮಾಡ್ತೀನಿ ನೋಡಿ. ಫಾರ್ ದ ಕ್ಯೂಬ್ 1 2 3, ಹಿಂದ್ಗಡೆ 4, ಇಲ್ಲಿ ಮುಂದ್ಗಡೆ 5, ಕೆಳಗಡೆ 6, ಟೋಟಲ್ 6 ಫೇಸಸ್ ಇದೆ. ಸೊ n is equal to 6. ಆವಾಗ q ಡಿವೈಡೆಡ್ ಬೈ n ಎಪ್ಸಿಲಾನ್ ನಾಟ್ ಆಯ್ತು. ಸೊ q ಡಿವೈಡೆಡ್ ಬೈ ಎಷ್ಟು n ವ್ಯಾಲ್ಯೂ 6 ಎಪ್ಸಿಲಾನ್ ನಾಟ್. ಸಿಂಪಲ್, ಇಷ್ಟೇ, ಏನೂ ಇಲ್ಲ, ಸಿಂಪಲ್ ಆಗಿ ಆನ್ಸರ್ ಮಾಡ್ಬೋದು, ರೈಟ್. ಸೊ ಐ ವುಡ್ ಸೇ ಆಪ್ ಇಸ್ ಬೆಸ್ಟ್. ಆಪ್ ಯಾಕೆ ಬೆಸ್ಟ್ ಅಂತ ಹೇಳ್ತೀನಿ ಗೊತ್ತಾ ಸೈಯದ್? ಅಲ್ಲಿ ನಿಮಗೆ ಪ್ರಾಪರ್ ಗೈಡೆನ್ಸ್ ಸಿಗುತ್ತೆ. ಇಲ್ಲಿ ಕೊಡಲ್ಲ ಅಂತಲ್ಲ, ಇಲ್ಲಿ ಕೊಡ್ತೀವಿ, ಪ್ರಾಪರ್ ಗೈಡೆನ್ಸ್ ಸಿಗುತ್ತೆ. ಸೊ ಇಂಡಿವಿಜುವಲ್ ಅಟೆನ್ಷನ್ ಸಿಗುತ್ತೆ, ಮೀಟಿಂಗ್ಸ್ ಇರುತ್ತೆ ಫೇಸ್ ಟು ಫೇಸ್. ನಿಮಗೆ ಏನಾದರೂ ತೊಂದರೆ ಇದ್ರೆ, ಯಾವ ಸಬ್ಜೆಕ್ಟ್ ಆದರೂ ಅರ್ಥ ಆಗ್ತಿಲ್ಲ ಅಥವಾ ಯಾವ ಕಾನ್ಸೆಪ್ಟ್ ಆದರೂ ಡೌಟ್ ಇತ್ತು, ಡೈರೆಕ್ಟ್ಲಿ ಯು ಕ್ಯಾನ್ ಕಾಂಟ್ಯಾಕ್ಟ್. ಓಕೆ, ಮತ್ತೆ ವೀಕ್ಲಿ ಟೆಸ್ಟ್ ಇರುತ್ತೆ. ಸೊ ಪರ್ಸನಲ್ ಗೈಡೆನ್ಸ್ ಸಿಗುತ್ತೆ. ಸೊ ಐ ವುಡ್ ಸಜೆಸ್ಟ್ ಆಪ್ ಇಸ್ ದ ಬೆಸ್ಟ್ ಒನ್. ಓಕೆ ಓಕೆ, ನಾಗರಾಜ್ ಗದಗ್ ಅಂತ ಹೇಳ್ತಿದಾರ. ಎಸ್, ಓಕೆ, ಕ್ಲಿಯರಾ? ಎಸ್, ದಿಸ್ ಇಸ್ ದ ಆನ್ಸರ್. ನೆಕ್ಸ್ಟ್ ಒನ್ ನೋಡಿ, at the corner. First, same way you have to do it. Okay, same way you have to do it. But ಇಲ್ಲಿ ಕಾರ್ನರ್ ಅಲ್ಲಿದೆ. ಬಟ್ ಫಸ್ಟ್ ಅಲ್ಲಿ ಏನಿತ್ತು, ಸೆಂಟ್ರಲ್ ಇತ್ತು, ಇದು ಕಾರ್ನರ್ ಆಗಿದೆ. ಸೊ ಎಷ್ಟು ಕ್ಯೂಬ್ಸ್ ತಗೋಬೇಕು ನೀವು ಸೆಂಟ್ರಿಂಗ್ ಮಾಡ್ಬೇಕಂದ್ರೆ? ಟೋಟಲ್ ಎಷ್ಟು? 4 ಕ್ಯೂಬ್ಗಳನ್ನ ಕನ್ಸಿಡರ್ ಮಾಡ್ಕೋಬೇಕು. 4 ಕ್ಯೂಬ್ಗಳಂದ್ರೆ ಒಂದೊಂದು ಕ್ಯೂಬ್ಗೆ 6 ಫೇಸಸ್. ಓಕೆ, ಒಂದೊಂದು ಕ್ಯೂಬ್ಗೆ 6 ಫೇಸಸ್ ಅಂದ್ರೆ ಥ್ರೂ ಒನ್ ಫೇಸ್ ಎಷ್ಟು ಫ್ಲಕ್ಸ್ ಪಾಸ್ ಆಗುತ್ತೆ ಅಂದ್ರೆ ಥ್ರೂ ಒನ್ ಫೇಸ್. ಓಕೆ, ಥ್ರೂ ಒನ್ ಫೇಸ್ ದಟ್ ಈಸ್ ಅ q ಡಿವೈಡೆಡ್ ಬೈ 24 ಎಪ್ಸಿಲಾನ್ ನಾಟ್. ಟ್ರೈ ಮಾಡಿ. 4 ಕ್ಯೂಬ್ಸ್ ನ ಯೂಸ್ ಮಾಡಬೇಕಾಗುತ್ತೆ. 4 ಕ್ಯೂಬ್ಸ್ ಟು ಮೇಕ್ ಇಟ್ ಸೆಂಟರ್. ಓಕೆ, ಈ ಚಾರ್ಜ್ ನ ಸೆಂಟರ್ ಮಾಡ್ಬೇಕಂದ್ರೆ 4 ಕ್ಯೂಬ್ಸ್ ನ ಯೂಸ್ ಮಾಡೋಗುತ್ತೆ. मनोज, जो डर गया समझो मर गया. good. Okay, now next one, very good. 24 ಅಂತ ಹೇಳ್ತಿದ್ರೆ q by 8. ನಾಗರಾಜ್ ಇಲ್ಲಿ ನೋಡಿ, ಫಸ್ಟ್ ಇದನ್ನ ಸೆಂಟ್ರಿಂಗ್ ಮಾಡಿದ್ರೆ ಕಾರ್ನರ್ ಅಲ್ಲಿ ಆಗುತ್ತೆ, ಕಾರ್ನರ್ಗೆ ಆಗುತ್ತೆ. ಸೊ ಈ ಕಡೆ ಒಂದು ಮತ್ತೆ ಮೇಲ್ಗಡೆ 2 ಬರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿದೆ. ಓಕೆ, ಚಾರ್ಜ್ ಇದೆ ಅನ್ಕೊಳ್ಳಿ, ಚಾರ್ಜ್ ಇಲ್ಲಿದೆ ಮೂಲೆಗೆ. ಓಕೆ, ಮೂಲೆಗಿದೆ. ಸೊ ಮೂಲೆಗಿದೆ ಅಂತಂದ್ರೆ ಎಟ್ ದ ಹೈಟ್ ಇಲ್ಲಿದೆ. ಸೊ ಫಸ್ಟ್ ಇದು ಕಂಪ್ಲೀಟ್ ಸಿಮೆಟ್ರಿ ಮಾಡ್ಬೇಕಂದ್ರೆ ಚಾರ್ಜ್ ಮಸ್ಟ್ ಬಿ ಎಟ್ ದ ಸೆಂಟರ್. ಸೊ ಇದ್ರ ಮೇಲೆ ಒಂದು, ಪಕ್ಕದಲ್ಲಿ 2 ಮತ್ತೆ ಮೇಲೆ 2. ಓಕೆ, ಆ ಥರ ಮಾಡಿದ್ರೆ ಬರುತ್ತೆ 24 ಎಪ್ಸಿಲಾನ್ ನಾಟ್. ವೆರಿ ಗುಡ್. ಓಕೆ, ನೆಕ್ಸ್ಟ್ ಒನ್. ಎಸ್, ಕನ್ಸಿಡರ್. ನೋಡೋಣ ಎಷ್ಟು ಜನ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾರೆ. 30 ಸೆಕೆಂಡ್ಸ್. ಓಕೆ, 15 16 17 3 hours ಆಯ್ತು. 3 hours. ನಾನು 4 hours 4 to 4.5 hours ಅನ್ಕೊಂಡಿದ್ದೆ. ಆಲ್ರೆಡಿ ಲಾಸ್ಟ್ ಕಾನ್ಸೆಪ್ಟ್ಗೆ ಬಂದಿದ್ವಿ. ಎಸ್, ಲಾಸ್ಟ್ ಕಾನ್ಸೆಪ್ಟ್ ಇದೆ ಅಖಿಲ, ಲಾಸ್ಟ್ ಕಾನ್ಸೆಪ್ಟ್ ಇದೆ, ದಟ್ ಈಸ್ ದ ಡೈಪೋಲ್. ಅದೊಂದು ಮುಗಿಸಿ ನಾವು ಬ್ರೇಕ್ ತಗೋಣ, ಒಂದು 30 minutes ಬ್ರೇಕ್ ತಗೋಣ. ಓಕೆ, ಡೋಂಟ್ ವರಿ. ನೆಕ್ಸ್ಟ್ ಒನ್, ಕನ್ಸಿಡರ್ ದ ಚಾರ್ಜ್ ಕಾನ್ಫಿಗರೇಷನ್ ಅಂಡ್ ದ ಸ್ಪೆರಿಕಲ್ Gaussian surface as shown in the figure. When calculating the flux of the electric field over the spherical surface, the electric field will be. ಅವ್ರು ಕೇಳ್ತಿರೋದು ಯಾವ್ದು ಗೊತ್ತಾ? ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಇದು ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡುತ್ತೆ, ಇದು ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡುತ್ತೆ, ಇದು ಸಹಿತ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡುತ್ತೆ. ದಟ್ ಮೀನ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಡ್ಯೂ ಟು ಆಲ್ ದ ಚಾರ್ಜಸ್. ಓಕೆ, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಆಲ್ ದ ಚಾರ್ಜಸ್. ಇಲ್ಲಿ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗ್ತಾರೆ. ಸರ್, ನಮಗೆ Q1 ಅಂಡ್ ಮೈನಸ್ Q1 ಅಂತ ಗೊತ್ತು, ಅದು ಯಾಕೆ ಆಲ್ ಅಂತ ಬರುತ್ತೆ ಅಂತ, ರೈಟ್? ಸೊ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು all the charges. Okay, all the charges, that is Q1 Q2. Okay, but electric flux due to charges, enclosed surface. Okay, enclosed surface andre that is plus Q1 and minus Q1. Okay, plus Q1 and minus Q1. ಎಷ್ಟು ಜನ ಇದರಲ್ಲಿ ಕನ್ಫ್ಯೂಸ್ ಆಗಿದೆ? ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಡ್ಯೂ ಟು ಆಲ್ ದ ಚಾರ್ಜಸ್, ಬಟ್ ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಡ್ಯೂ ಟು ಓನ್ಲಿ ದ ಚಾರ್ಜಸ್ ಇನ್ಸೈಡ್ ದ Gaussian surface. Yes.
ಎಸ್ ಮಾಡ್ಲೆಸ್ ಅದನ್ನ ಚೆಕ್ ಮಾಡಿ 1.0 ಫ್ರೀ ಇರುತ್ತೆ 2.0 ತಗೊಂಡವ್ರಿಗೆ 1.0 ಫ್ರೀ ಇರುತ್ತೆ ಅದರಲ್ಲಿ ಚೆಕ್ ಮಾಡಿ ಗೊತ್ತಾಗುತ್ತೆ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದ್ರೆ ಡಿ ಆಗುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಸಿ ಆಗುತ್ತೆ ಇಟ್ಸ್ ಜಸ್ಟ್ ಮೇಕ್ ಎಕ್ಸಲೆಂಟ್ ಓಕೆ ಸೊ ದಿಸ್ ಇಸ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ದಿಸ್ ಇಸ್ ಫಾರ್ ಎಲೆಕ್ಟ್ರಿಕ್ ಫ್ಲಕ್ಸ್ ನಮಗೆ ಕೇಳಿರೋದು ಎಲೆಕ್ಟ್ರಿಕ್ ಫೀಲ್ಡ್ ದೇರ್ಫೋರ್ ದಿಸ್ ಇಸ್ ದ ರೈಟ್ ಆನ್ಸರ್ ದಟ್ ಈಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೋಡೋಣ ಎಷ್ಟು ಜನ ಆನ್ಸರ್ ಮಾಡಿಲ್ಲ ಡಿ ಅಂತ ಹಾಕಿದ್ರ ನೋಡಿ ಡಿ ಅಂತ ಹಾಕಿದ್ರೆ ದಟ್ ಈಸ್ ದ ರಾಂಗ್ ಓಕೆ ದಟ್ ಈಸ್ ರಾಂಗ್ ಸರ್ ಮೀ ಅಖಿಲ ಏನ್ ಕ್ವಶನ್ ನಿಮ್ದು ಸರ್ ಝೀರೋ ಅಲ್ಲ ಮನೋಜ್ ನಾಯಕ್ ಝೀರೋ ಅಲ್ಲ ಯಾಕೆ ಝೀರೋ ಆಗತ್ತಾ ಝೀರೋ ಯಾಕೆ ಆಗತ್ತಾ ಶ್ರೀಕಂಠ ಮುತ್ತೂರ್ ಸಿ ಅಂತ ಹೇಳಿದಾರೆ ಕರೆಕ್ಟ್ ಸರ್ ಝೀರೋ ಅಲ್ವಾ ಮನೋಜ್ ಯಾವ್ದು ಕ್ವಶನ್ಗೆ ಝೀರೋ ಪೋಲ್ ಓ ಇದು ಆಫ್ ಆಗಿದೆ ನೋಡೋಣ ವೇವ್ ಲೀಡ್ ಬೋರ್ಡ್ಸ್ 92 ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ರಾಕೆ ಫಸ್ಟ್ ಪ್ಲೇಸ್ ಅಲ್ಲಿ ಇದ್ದಾರೆ ಗುರು ನೆಕ್ಸ್ಟ್ ಬೆಟ್ ಅಂಡ್ ವರ್ಷಿಣಿ ಸ್ನೇಹ ಪ್ರಜ್ವಲ್ ನೈಸ್ ವೆರಿ ಗುಡ್ ತುಂಬಾ ಚೆನ್ನಾಗಿ ಆನ್ಸರ್ ಮಾಡ್ತಿದ್ರಾ ವಂಡರ್ಫುಲ್ ಓಕೆ ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್ if the okay try to answer this question okay try to answer this question 30 seconds okay 30 seconds correct ಆಗಿ ನೋಡ್ಕೊಳ್ಳಿ if the electric flux entering and leaving entering ಅಂತಂದ್ರೆ electric flux is a negative electric flux leaving ಅಂದ್ರೆ outward entering ಅಂದ್ರೆ inward leaving ಅಂದ್ರೆ outward this is a plus electric flux enclose the surface respectively is phi1 and phi2 the electric charge inside the surface will be okay for example this is the surface okay this is the surface let's consider this is the surface okay ಇಲ್ಲಿ enclosed surface and enclosed surface respectively phi1 and phi2 the electric charge inside the surface will be okay so ಅಂದ್ರೆ ಈ ತರ ಹೋಗ್ತಿರೋದು okay this is entering and leaving okay ಇದು ಎಂಟರಿಂಗ್ ಅಂದ್ರೆ phi1 ಅಂತ ಕೇಳಿರೋದು ಅಂಡ್ ಲೀವಿಂಗ್ ಅಂದ್ರೆ phi2 ಅಂತ ಕೇಳಿರೋದು ಓಕೆ ಸೊ ಎಂಟರಿಂಗ್ ಅಂದ್ರೆ ನೆಗೆಟಿವ್ ಸೈನ್ ಲೀವಿಂಗ್ ಅಂದ್ರೆ ಪಾಸಿಟಿವ್ ಸೈನ್ ಅಕಾರ್ಡಿಂಗ್ ಟು ಗೌಸ್ ಲಾ ಏನ್ ಹೇಳುತ್ತೆ ಎಲೆಕ್ಟ್ರಿಕ್ ಫ್ಲಕ್ಸ್ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ದಟ್ ಈಸ್ ಗಿವೆನ್ ಬೈ ಕ್ಯೂ ಇನ್ಸೈಡ್ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ ಇದನ್ನ ನಾವು ಕ್ಯೂ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ ಅಂತ ಬರೀಬಹುದು ಟೋಟಲ್ ಫ್ಲಕ್ಸ್ ಏನಾಗಿದೆ ಇಲ್ಲಿ phi2 ಮೈನಸ್ phi1 ಅಂತ ಬರೀಬಹುದು ಈ phi2 ಮೈನಸ್ phi1 that is equal to q divided by epsilon naught ನಮಗೆ ಬೇಕಾಗಿರೋದು q therefore phi2 minus phi1 minus bracket close epsilon naught this is the required solution that is option ಯಾವುದು phi2 ಡಿವೈಡ್ ಇದ್ದ ಡೈರೆಕ್ಟ್ ಆಗಿ ಎಲಿಮಿನೇಟ್ ಮಾಡಬಹುದು ಅಲ್ಲಿ ಚಾರ್ಜ್ ಕೇಳಿದ್ದು ಫ್ಲಕ್ಸ್ ಅಲ್ಲ ಓಕೆ ಇಲ್ಲಿ ಪ್ಲಸ್ ಪ್ಲಸ್ ಎರಡು ಪ್ಲಸ್ ಇದೆ ಇಟ್ ಇಸ್ ರಾಂಗ್ ದಟ್ ಈಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ 33% again 33% ಎಸ್ ಸುಪ್ರಿಯಾ ಸಿ ಅಂತ ಹೇಳಿದ್ದಾರೆ ನೋ ಇಟ್ ಈಸ್ ಅ ಫ್ಲಕ್ಸ್ ಓಕೆ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ ಅಂದ್ರೆ ದಟ್ ಈಸ್ ಅ ಫ್ಲಕ್ಸ್ ಬಟ್ ವಾಟ್ ದೇ ಹ್ಯಾವ್ ಆಸ್ಡ್ ಎಲೆಕ್ಟ್ರಿಕ್ ಚಾರ್ಜ್ ಇನ್ಸೈಡ್ ಕೇಳಿರೋದು ಸಿದ್ದಪ್ಪ ಓಕೆ ಸರ್ ಪ್ಲಸ್ ಇರೋದು ಇಲ್ಲ ಯಾಕಂದ್ರೆ ಎಂಟರಿಂಗ್ ಅಂಡ್ ಲೀವಿಂಗ್ ಅಂತ ಹೇಳಿರೋದು ಔಟ್ ಫ್ಲಕ್ಸ್ ನಾವೇನಂತ ತಗೋತೀವಿ ಪಾಸಿಟಿವ್ ಅಕಾರ್ಡಿಂಗ್ ಟು ಅವರ್ ಕನ್ವಿನಿಯಂಟ್ ಓಕೆ ಅಂಡ್ ಲೀವಿಂಗ್ ಎಂಟರಿಂಗ್ ನೆಗೆಟಿವ್ ತಗೋತೀವಿ ಆಮೇಲೆ ಲೀವಿಂಗ್ ಏನು ತಗೋತೀವಿ ಪಾಸಿಟಿವ್ ಅಂತ ಓಕೆ ಸಾನಿಯಾ ನೆಕ್ಸ್ಟ್ ಕ್ಲಾಸ್ ನಿಮಗೆ ಯೂಟ್ಯೂಬ್ ಕಮ್ಯುನಿಟಿ ಸೆಷನ್ ಅಲ್ಲಿ ಸಿಗುತ್ತೆ ಓಕೆ ನಿಮಗೆ ವೀಕ್ಲಿ ನಿಮಗೆ ಶೆಡ್ಯೂಲ್ ಎಷ್ಟು ಏನೇನು ಇರುತ್ತೆ ಅದೆಲ್ಲ ನಿಮ್ಗೆ ತಿಳಿಸ್ತಾರೆ ಓಕೆ ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್ ಗಾಸ್ ಲಾ ಆಫ್ ಎಲೆಕ್ಟ್ರಿಕ್ ಸೊ ಡೈರೆಕ್ಟ್ ಆಗಿ ನೀವು ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಸ್ಟ್ರೇಟ್ ವೈರ್ K 2k lambda divided by R okay 2k lambda divided by R first equation next one ಇಲ್ಲಿ due to this sheet electric field that is given by sigma divided by 2 epsilon naught right okay now next one same as it is okay next one
ಇಲ್ಲಿ ಕ್ವಶನ್ ನೋಡಿ. ಓಕೆ, ಕ್ವಶನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೆಟ್ ಮೀ ಟೇಕ್ 90 ಸೆಕೆಂಡ್ ಟು ಎಕ್ಸ್ಪ್ಲೈನ್ ದಿಸ್ ಕ್ವಶನ್. ನಾ ರಾಕಿ ಸರ್ ಡೇಟಾ ಖಾಲಿ ಆಯಿತು. ಓಕೆ ಫೈನ್. ಓಕೆ, ಕ್ವಶನ್ ನೋಡಿ. 2 infinite sheets of a uniform charge density plus sigma and minus sigma are parallel to each other as shown in the figure. Electric field at for example ನಾನು 3 ಪಾಯಿಂಟ್ಸ್ ತಗೋತೀನಿ. ಓಕೆ, 3 ಪಾಯಿಂಟ್ಸ್ ತಗೊಂಡ್ರೆ this is a point A and this is point B and this is point C. Okay, now due to plus Q ಏನಾಗುತ್ತೆ away. Okay, this is due to plus sigma and due to negative ಏನಾಗುತ್ತೆ ಈ ಕಡೆ ಬರುತ್ತೆ. This is due to negative. Both are equal in magnitude because ನೀವು ಫಾರ್ಮುಲಾ ನೋಡಿದ್ರೆ sigma divided by 2 epsilon naught, it does not depends on a distance, it is depends only on surface charge density ಮೇಲೆ ಮಾತ್ರ ಡಿಪೆಂಡ್ ಆಗಿರುತ್ತೆ, ಮತ್ತೆ ನೇಚರ್ ಆಫ್ ದ ಮೀಡಿಯಂ. ನೆಕ್ಸ್ಟ್ ಈ ಪಾಯಿಂಟ್ ಅಲ್ಲಿ, ಓಕೆ, ಈ ಪಾಯಿಂಟ್ ಅಲ್ಲಿ ನೋಡಿ, ಡ್ಯೂ ಟು ಪ್ಲಸ್ ಸಿಗ್ಮಾ ಈ ಕಡೆ, ಡ್ಯೂ ಟು ನೆಗೆಟಿವ್ ಸಹಿತ ಸೇಮ್ ಡೈರೆಕ್ಷನ್. ಓಕೆ, ಇಲ್ಲಿ ಏನಾಗುತ್ತೆ, ಎರಡು ದಿಸ್ ಇಸ್ ಅ ನೆಗೆಟಿವ್, ದಿಸ್ ಇಸ್ ಅ ಪಾಸಿಟಿವ್ ಅನ್ಕೊಳ್ಳೋಣ. ನಾ ಪಾಯಿಂಟ್ ಸಿ ಅಲ್ಲಿ ಡ್ಯೂ ಟು ಪಾಸಿಟಿವ್ ಈ ಕಡೆ, ಓಕೆ, ಈ ಡೈರೆಕ್ಷನ್ ಅಲ್ಲಿ, ಡ್ಯೂ ಟು ನೆಗೆಟಿವ್ ಈ ಕಡೆ. ದಿಸ್ ಇಸ್ ಡ್ಯೂ ಟು ನೆಗೆಟಿವ್ ಅಂಡ್ ದಿಸ್ ಇಸ್ ಡ್ಯೂ ಟು ಪಾಸಿಟಿವ್. ಓಕೆ, ಸೊ ಇಲ್ಲಿ ಚೆಕ್ ಮಾಡಿದ್ರೆ ಬೋತ್ ಆರ್ ಈಕ್ವಲ್ ಅಂಡ್ ಅಪೋಸಿಟ್ ಡೈರೆಕ್ಷನ್ ಕ್ಯಾನ್ಸಲ್ ಔಟ್. ಸೊ ಇಲ್ಲಿ ಏನಾಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್, ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಬಿಕಮ್ಸ್ 0. ಇಲ್ಲಿ ಈ ನೆಟ್ ಏನಾಗುತ್ತೆ, ಸಿಗ್ಮಾ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ ಆಗುತ್ತೆ. ಆಡ್ ಮಾಡಿದ್ರೆ ಇಲ್ಲಿ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲೂ ಸಹಿತ ಇ ಇಸ್ ಈಕ್ವಲ್ ಟು 0. ಸೊ ಕೊಟ್ಟಿರೋ ಆಪ್ಷನ್ಸ್ ಪ್ರಕಾರ ನೋಡೋದಾದ್ರೆ, ಓಕೆ, ಸಾರ್ಥಕ್ KCET 2.0, ಸಾರ್ಥಕ್ KCET 2.0, H ranker 1. Okay, now points to the left or to the right of the sheets is 0. No, for positive ತಗೊಂಡ್ರೆ ಲೆಫ್ಟ್ ಸೈಡ್ 0 ಇದೆ, ಬಟ್ ರೈಟ್ ಸೈಡ್ ಏನಿದೆ, ಸಿಗ್ಮಾ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ ಇದೆ ರೈಟ್ ಸೈಡ್. ಓಕೆ, ಸೊ ಹೆನ್ಸ್ ಇಟ್ ಈಸ್ ರಾಂಗ್. ಅದೇ ರೀತಿ ಇದಕ್ಕೆ ಕನ್ಸಿಡರ್ ಮಾಡ್ಕೊಂಡ್ರೆ ರೈಟ್ ಸೈಡ್ ಇಟ್ ಇಸ್ 0, ಬಟ್ ಲೆಫ್ಟ್ ಸೈಡ್ ಏನಿದೆ, ನಾಟ್ ಇಸ್ 0, ದಟ್ ಇಸ್ ಅ ಸಿಗ್ಮಾ ಡಿವೈಡೆಡ್ ಬೈ ಎಪ್ಸಿಲಾನ್. Therefore first option is wrong. Midpoint between the sheet is 0. Point B is a midpoint. But what is the electric field? Sigma divided by epsilon naught. Therefore, it is also wrong. Next one, midpoint of the sheet is sigma divided by epsilon naught and directed towards the right. Exactly, directed towards the right. Net electric field. That is I cap anta barikobodu. So that means this is the right answer. Okay, midpoint of the sheet is 2 sigma divided by epsilon naught. Barala. Okay, according to the formula, it is not possible. Therefore, option C is the right answer. Nodana ಎಷ್ಟು ಜನ ಆನ್ಸರ್ ಮಾಡಿದ್ರಾ? That is option C. Very good, 33%. Analyzation ಮಾಡಬೇಕು ಸರ್, this video PDF after the session 12 hours later on. Okay, 12 hours later on ನಿಮಗೆ ಸಿಗುತ್ತೆ. Okay, now next one ನೋಡೋಣ. Next one, yeah, this one. In the figure, a very large plane sheet of a positive charge is shown. P1 and P2 are the points at a distance P and 2P. From the charge distribution, if a sigma is the surface charge density, then magnitude of electric field E1 and E2 at a point P1, P2 respectively. And we know that electric field due to a sheet tantugundre sigma divided by 2 epsilon naught. Am I right? It does not depend on distance. So hence both the cases, hence E1 is equal to E2. Value ಎಷ್ಟಾಗುತ್ತೆ, sigma divided by 2 epsilon naught. According to this, which is the right answer? Okay. According to this, which is the right answer? According to this, which is the right answer? Yes. Sigma E1 sigma divided by epsilon naught, E2 sigma divided by 2 epsilon naught. No, it does not depends on distance. Next one, 2 sigma divided by epsilon naught, sigma divided by 2 epsilon naught. That is also wrong. E1 is equal to E2. That is equal to sigma divided by 2 epsilon naught. This is right and this one is wrong. Okay, so option C is the right answer. Option C is the right answer. Option C is the right answer. Yes,
ಕರೆಕ್ಟಾಗಿ ಆನ್ಸರ್ ಮಾಡ್ತಿದ್ರಾ? ಓಕೆ, ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ದಟ್ ಈಸ್ 100%. ಓಕೆ, ನೌ the same way, let's move on to the uniform charge conducting sphere. Okay, uniform charge conducting sphere. This is first case ಏನು ಕೊಟ್ಟಿದ್ದಾರೆ? R is greater than R. What is the formula? That is the KQ divided by R square. Okay, and the next one, on the surface ಅಂತ ತಗೊಂಡ್ರೆ R is equal to R. Therefore, electric field on the surface that becomes KQ divided by R. ಕ್ಲಿಯರಾ? ಇವೆಲ್ಲ ನೆನಪಿದೆನಾ? ಫಾರ್ಮುಲಾ ಸ್ವಲ್ಪ ರಿವೈಸ್ ಮಾಡ್ತಾ ಇದ್ದೀನಿ, ಇದ್ರ ಮೇಲೆ ಕ್ವಶನ್ಸ್ ಇದೆ. ಓಕೆ, ಅಂಡ್ ಆರ್ ಈಸ್ ಲೆಸ್ ದೆನ್ ಆರ್. ಇಲ್ಲೇನಾಗುತ್ತೆ? ಚಾರ್ಜೇ ಇಲ್ಲ. ದಟ್ ಈಸ್ ವಿಚ್ ಒನ್ ಇನ್ ದಿಸ್ ಒನ್? K0 divided by R. As Q is equal to 0, electric field is 0. Inside this sphere, charges ಇಲ್ಲ. It is a conducting sphere. ಮೇಲೆ ಸರ್ಫೇಸ್ ಮೇಲೆ ಮಾತ್ರ ಚಾರ್ಜಸ್ ಇರುತ್ತೆ, ಒಳಗಡೆ ಏನೂ ಇರಲ್ಲ. Therefore, this is inside field. I mean, inside the sphere ಗೆ electric field is 0. So ಇಲ್ಲಿ ನೀವು ನೋಡಬಹುದು electric field ಏನಾಗಿದೆ? It is a 0 for R is less than R, and this is R is equal to R, and this is R is greater than R. R is greater than R. ಇಲ್ಲಿ E is inversely proportional to the R square, and ಇಲ್ಲಿ E is equal to 0, and illi E is equal to KQ divided by R square. Okay, this is the graphical presentation. ಇದೇ ರೀತಿ ನಿಮಗೆ ಬರುತ್ತೆ. ಓಕೆ, now let's move on to the solid sphere ಗೆ ನೋಡ್ಕೊಳ್ಳಿ. ಸೇಮ್ ವೇ, ಓಕೆ, ಸೇಮ್ ವೇ ನಿಮಗೆ ಸಿಗುತ್ತೆ. ಓಕೆ, ಸೊ ಗ್ರಾಫಿಕಲ್ ಪ್ರೆಸೆಂಟೇಷನ್ ನೋಡ್ಕೊಳ್ಳಿ. ಸೊ this one and this one and this one graphical presentation. ಓಕೆ, ಗ್ರಾಫಿಕಲ್ ಪ್ರೆಸೆಂಟೇಷನ್ಗೆ ಇಲ್ಲಿ ಸ್ಟ್ರೇಟ್ ಬರ್ಬೇಕು. ಇಲ್ಲಿ it is for a solid. Okay, solid. R is less than R. R is equals to R. R is greater than R. Okay, so ಇಲ್ಲಿ ಏನು ಬರುತ್ತೆ? E is equal to KQ R divided by R cube. Okay, KQ divided by R cube, and ಇಲ್ಲಿ KQ divided by R square. Okay, so ಈ ತರ ಬರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ, ಎಷ್ಟು ಜನ ಆನ್ಸರ್ ಮಾಡ್ತಾರೆ? ಎಸ್ ಸರ್, ನಿನ್ನೆ ಕೆಮಿಸ್ಟ್ರಿ PDF ಎಲ್ಲಿ ಸಿಗುತ್ತೆ? ವಾಟ್ ದ ನೇಮ್ ಆಫ್ ದ ಬ್ಯಾಚ್ ಟು ಟೈಪ್ ಇನ್ ದ ಬ್ಯಾಚ್ ಟು ಗೆಟ್ PDF? ಓಕೆ, ಫಾರ್ಮುಲಾ ಶೀಟ್ ನಿಮಗೆ ಮೋಸ್ಟ್ ಪ್ರಾಬಬ್ಲಿ ಇಟ್ ಈಸ್ ಫಾರ್ ಅ ಪೇಯ್ಡ್ ಬ್ಯಾಚ್ ಇರುತ್ತೆ ಫಾರ್ಮುಲಾ ಶೀಟ್ಸ್. ಓಕೆ, ಇದು ನೋಡ್ಕೊಂಡ್ರೆ ಸಾಕು. ದಿಸ್ ಇಸ್ ಎನಫ್. ಓಕೆ, ನೋಡಿ, ನಾನ್ ಕಂಡಕ್ಟಿಂಗ್ ಅಂದ್ರೆ ನಿಮಗೆ 3 ಕೇಸಸ್ ಸಿಗುತ್ತೆ. ನಾನ್ ಕಂಡಕ್ಟಿಂಗ್, R is greater than R. What is the electric field? That is the KQ divided by R square. R is equal to R. E is equal to KQ divided by R square. Next, R is less than R. Okay, non-conducting ಅಂತಂದ್ರೆ E is equal to KQ R divided by R cube. ಅಂದ್ರೆ E is inversely proportional and E is directly proportional. Okay, now increases, pole on agidana? Yes, pole on agide. Increases are as R increases for R is less than R. Yes, R is less than R ge directly proportional. As R increases, E is also increases. First option only right answer. Okay, first option only right answer. That is option A. Yes, correct answer madidra. Right? Intensity ನಾನು ಆಲ್ರೆಡಿ ಇನ್ಫಾರ್ಮ್ ಮಾಡಿದೆ ಅನ್ಸುತ್ತೆ. ರೈಟ್? ಎಸ್. ನೆಕ್ಸ್ಟ್ ಎಲೆಕ್ಟ್ರಿಕ್ ಡೈಪೋಲ್, ಲಾಸ್ಟ್ ಕಾನ್ಸೆಪ್ಟ್ ಆಫ್ ಫಸ್ಟ್ ಚಾಪ್ಟರ್. ಅಂದ್ರೆ ನಾವು 4 ಕ್ವಶನ್ ಹೆಂಗೆ ಕೇಳಿ ನಾವು ಆನ್ಸರ್ ಮಾಡ್ಬೋದು, ಆ ರೀತಿ ನಾವು ಮಾಡ್ತಾ ಇದೀವಿ. ಓಕೆ, ಹೆಂಗೆ ಕೇಳಿ ಕ್ವಶನ್ಸ್ ಯಾವುದೇ ರೀತಿಯಲ್ಲಿ ಕೇಳಿದ್ರು ನಾವು ಆನ್ಸರ್ ಮಾಡ್ಬೋದು, ಆ ತರ ಮಾಡ್ತಾ ಇದೀವಿ. ಓಕೆ, ನೆಕ್ಸ್ಟ್ ಒನ್ ನೋಡೋಣ. ಡೈಪೋಲ್ ಡೆಫಿನೇಷನ್ಸ್ ಎಲ್ಲ ಗೊತ್ತಿದೆ, ಫಾರ್ಮುಲಾಸ್ ನಾನು ಬರೀತೇನೆ ಇಲ್ಲಿ. P is equal to, okay, Q into 2D. This is the mathematical formula. And unit Coulomb meter, and this is, I'll be considering it as a D. And this dipole, electric dipole, it is a vector quantity. It is directed from negative charge to positive charge. This ಕೇಳಿದ್ರು ಕೇಳಬಹುದು. Okay, direction ಕೇಳಿದ್ರು ಕೇಳಬಹುದು. It is along the axis of the dipole, directed from a negative charge to positive charge.
ಇಷ್ಟು ಎಲೆಕ್ಟ್ರಿಕ್ ಡೈಪೋಲ್ದು ಫಾರ್ಮುಲಾ ಮತ್ತೆ ಡೆಫಿನೇಷನ್ಸ್ ಆಯ್ತು. ಯಾವ ತರ ಕ್ಯಾಲ್ಕುಲೇಷನ್ ಮಾಡೋದು ಡೈಪೋಲ್ ಮೂಮೆಂಟ್? ಸೊ ಡೈಪೋಲ್ ಮೂಮೆಂಟ್ ಟೋಟಲ್ ಚಾರ್ಜ್ ಏನಾಗುತ್ತೆ 0. ಯಾಕೆ? ಟೋಟಲ್ ಚಾರ್ಜ್ ಡೈಪೋಲ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ದಟ್ ಈಸ್ ಅ ಪ್ಲಸ್ ಕ್ಯೂ ಮೈನಸ್ ಕ್ಯೂ ಎಷ್ಟಾಗುತ್ತೆ? ಟೋಟಲ್ ಚಾರ್ಜ್ ವಿಲ್ ಬಿ 0 dipole, right? So then we can calculate the dipole moment of the system using charge with a sign, position vector with any reference point. Okay? ಇದು ಡೈರೆಕ್ಟ್ ಹೇಳಿದ್ರೆ ಗೊತ್ತಾಗಲ್ಲ. ಓಕೆ, ಇನ್ನೊಂದ್ಸಲ ಹೇಳಿದ್ರೆ ಏನಾಗುತ್ತೆ ಸರ್? ಇಂಟೆನ್ಸಿಟಿ ಕೇಳಿ. ನಿಮಗೆ ನೋಟ್ಸ್ ಬೇಕು ಅಂತಂದ್ರೆ ಓಕೆ ಸರ್, ಕೆಮಿಸ್ಟ್ರಿ PDF ನಿನ್ನೆ ವಿಡಿಯೋ ಆಯ್ತಲ್ಲ, ಲೈವ್ ಸೆಷನ್ ಆಯ್ತಲ್ಲ, ಲೈವ್ ಸೆಷನ್ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತಾರೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಕ್ಲಾಸ್ ನೋಟ್ಸ್ ಅಂತ ಮೆನ್ಷನ್ ಮಾಡಿರ್ತಾರೆ. ಅದರಲ್ಲಿ ಒಂದು ಲಿಂಕ್ ಕೊಟ್ಟಿರ್ತಾರೆ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ ಮಾಡುತ್ತೆ. ಓಕೆ, ಅಲ್ಲಿಗೆ ಹೋಗಿ ಡೌನ್ಲೋಡ್ ಮಾಡ್ಕೋಬಹುದು. ಓಕೆ, ಐ ಹೋಪ್ ಇಟ್ ಇಸ್ ಕ್ಲಿಯರ್. ಇಂಟೆನ್ಸಿಟಿ. ಓಕೆ, ನಾ ನೆಕ್ಸ್ಟ್ ಒನ್. ನೋಡೋಣ, ಕ್ಯಾಲ್ಕುಲೇಟ್ ಮಾಡಿ. ಎಷ್ಟು ಬೇಗ ಕ್ಯಾಲ್ಕುಲೇಟ್ ಮಾಡ್ತಾರ ನೋಡ್ತೀನಿ. ಎಸ್, an HCl molecule has a dipole moment 3.2 into 10 power minus 30 Coulomb meter, assuming that equal and opposite charges lies on the two atoms forming a dipole. What will be the magnitude of a charge? The separation distance between the two atoms of HCl is 2 into 10 power minus 11. So illondu HCl molecule, okay, and illu saita HCl molecule ide. Okay, so ಪಾಸಿಟಿವ್ ಕ್ಯೂ ಅಂತ ಮತ್ತೆ ಇನ್ನೊಂದು ನೆಗೆಟಿವ್ ಕ್ಯೂ ಅನ್ಕೊಳ್ಳೋಣ. ನೋಡಿ, ಈಕ್ವಲ್ ಅಂಡ್ ಅಪೋಸಿಟ್ ಸೈನ್ಸ್. ಅಂಡ್ ಇಲ್ಲಿ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಎಷ್ಟು ಡಿಸ್ಟೆನ್ಸ್? 2 into 10 ಪವರ್ minus 11 ಮೀಟರ್. ಓಕೆ, ಅಂಡ್ ಇಲ್ಲಿ ನೆಗೆಟಿವ್ ಟು ಪಾಸಿಟಿವ್ ಡೈಪೋಲ್ ಮೊಮೆಂಟ್. ಓಕೆ, ಡೈಪೋಲ್ ಮೊಮೆಂಟ್ ಇಟ್ ಇಸ್ ಗಿವೆನ್ ಬೈ ಕ್ಯೂ ಇಂಟು 2d ಅಂಡ್ ಪಿ ಎಷ್ಟು ಕೊಟ್ಟಿದ್ದಾರೆ? ಪಿ ದಟ್ ಈಸ್ ಅ 3.2 into 10 ಪವರ್ minus 30 Q into what is the value of 2d? That is 2 into 10 power minus 11. Okay, Q is equal to 3.2 into 10 power minus 30 divided by 2 into 10 power minus 11. ಇದನ್ನು further simplify ಮಾಡಿದ್ರೆ that is Q is equal to 2 1s are 2 and 1.6 10 power minus 30 plus 19. Okay, plus 1. Okay, plus 11. ಎಷ್ಟಾಗುತ್ತೆ? 1.6 into 10 power minus 19 Coulomb. This is the required solution. This is the required solution. So is the right answer 1.6 into 10 power minus 19? That is option D. 50% answer ಮಾಡಿದ್ರ. Okay, now clear? Yes, Prajwal, hello. Prajwal, ನಿಮಗೆ ರೇ ಆಪ್ಟಿಕ್ಸ್ ಏಪ್ರಿಲ್ 1st ವೀಕಲ್ಲಿ ಸಿಗುತ್ತೆ. Okay, after 5. Optics, ray optics as well as wave optics. Sir, if the electric dipole is 0, then what is the electric field? Electric dipole 0 agata? No. Electric dipole cannot be 0. Okay. Yes. Okay. Sir, the time of your class same 2 ಇಂದನೇ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಸೆಷನ್ಸ್ ಆಯ್ತಾ, ಅದು ನಿಮಗೆ ಏನಂತಾರೆ ಯೂಟ್ಯೂಬ್ ಕಮ್ಯುನಿಟಿ ಸೆಷನಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಕಮ್ಯುನಿಟಿ ಪೋಸ್ಟ್ ಅಂತ ಇರುತ್ತಲ್ಲ, ಅದರಲ್ಲಿ ಗೊತ್ತಾಗುತ್ತೆ. ಓಕೆ, ನೌ ನೆಕ್ಸ್ಟ್ ಒನ್. ಸೊ ಡಿಟರ್ಮೈನ್ ದ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಆಫ್ ದ ಸಿಸ್ಟಮ್ ಆಫ್ 3 ಚಾರ್ಜಸ್ ಪ್ಲೇಸ್ಡ್ ಆನ್ ದ vertices ಆಫ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಆಸ್ ಶೋನ್ ಇನ್ ದ ಫಿಗರ್. ಸೊ ಅಲ್ಲಿ ಡೈಪೋಲ್ ಮೂಮೆಂಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಇದನ್ನ ಮೈನಸ್ ಕ್ಯೂ ಅಂತ ಬರೀಬೋದಾ? minus q and minus q add ಮಾಡಿದ್ರೆ still will be getting minus 2q only. Okay, and we know that dipole moment, what is the direction? Negative charge to positive charge, right? Negative charge to positive charge. Illu saita negative charge to positive charge. Okay, so let me consider this is a p and this is also p. Yakendre equal charges and same length. So p that is equals to, okay, p that is equals to q. Okay, q either charge consider ಮಾಡಬಹುದು and length L. Okay, length L ಇದೆ. And as it is a vector quantity, what is the magnitude of this? ಇಲ್ಲಿಗೆ ಬರುತ್ತೆ P net. Okay, so P net ನ ಕನ್ಸಿಡರ್ ಮಾಡ್ಬೇಕಂದ್ರೆ ಫಸ್ಟ್ ಮ್ಯಾಗ್ನಿಟ್ಯೂಡ್ ಕನ್ಸಿಡರ್ ಮಾಡ್ಕೋಬೇಕು. ಯಾವ ರೀತಿ? ಸೊ ವಿ ನೋ ದಟ್ P net ಫಸ್ಟ್ ಚಾಪ್ಟರ್ ನೆನಪಿದೆನಾ? ನೆಟ್ ಫೋರ್ಸ್ ನ ಫೈಂಡ್ ಮಾಡ್ಬೇಕಂದ್ರೆ if
P1 and P2 ಓಕೆ P1 and ಅಥವಾ F1 and F2 ಈಕ್ವಲ್ ಆಗಿದ್ರೆ ಓಕೆ ಯಾವ ತರ ಬರೀತಿದ್ವಿ 2f cos theta by 2 if F1 and F2 are equal ಈ ಫಾರ್ಮುಲಾನ ಯೂಸ್ ಮಾಡ್ಬೋದು ಡೈರೆಕ್ಟ್ ಆಗಿ ಓಕೆ ನಿಮ್ಮ ಬ್ಯಾಚಲ್ಲಿ ತುಂಬ ಇನ್ನೂ ಜಾಸ್ತಿ ಫೆಸಿಲಿಟೀಸ್ ಇರುತ್ತೆ ಓಕೆ ಲಾಂಗ್ ಟರ್ಮ್ ಬ್ಯಾಚಲ್ಲಿ ಪಿ ನೆಟ್ ಇವಾಗ P1 P2 ಸೇಮ್ ಇದೆ ದೇರ್ ಫಾರ್ ಪಿ ನೆಟ್ ಕ್ಯಾನ್ ಐ ರೈಟ್ ಇಟ್ ಆಸ್ ಅ 2p cos theta by 2 ಎಸ್ ಸೊ 2 ಇಂಟು ಪಿ ಎಷ್ಟಿದೆ Q ಇಂಟು ಎಲ್ ಇಂಟು ಕಾಸ್ ಇದು ಈಕ್ವಲ್ಯಾಟರಲ್ ಟ್ರಯಾಂಗಲ್ ತಾನೆ 60 ರೈಟ್ ಎಲ್ಲಿ ಈಕ್ವಲ್ಯಾಟರಲ್ ಟ್ರಯಾಂಗಲ್ 60 ಡಿಗ್ರಿ ಸೊ 60 divided by 2 okay so that means 2ql into cos 60 by 2 60 by 2 ಅಂತಂದ್ರೆ cos 30 ಅಂದ್ರೆ that is a root 3 by 2 okay 2 get cancel so finally root 3 ql ಸಿಕ್ತು but what is the direction ಇಲ್ಲಿ ನೋಡಿ ಈ ಡೈರೆಕ್ಷನ್ ಅಲ್ಲಿ ಹೋದ್ರೆ ಪ್ಲಸ್ ಎಕ್ಸ್ ಆಕ್ಸಿಸ್ ದಟ್ ಮೀನ್ಸ್ ಐ ಕ್ಯಾಪ್ ಮೇಲ್ಗಡೆ ಹೋದ್ರೆ ಪ್ಲಸ್ ವೈ ಆಕ್ಸಿಸ್ ದಟ್ ಇಸ್ ಅ ಪ್ಲಸ್ ಜೆ ಕ್ಯಾಪ್ ಕೆಳಗಡೆ ಹೋದ್ರೆ ಮೈನಸ್ ವೈ ಕ್ಯಾಪ್ ದಟ್ ಇಸ್ ಅ ಮೈನಸ್ ಜೆ ಕ್ಯಾಪ್ ಯೂನಿಟ್ ವೆಕ್ಟರ್ ಅಲ್ಲಿ ಅದೇ ಒಳಗಡೆ ಇಂಟು ದ ಪ್ಲೇನ್ ಹೋದ್ರೆ ದಟ್ ಇಸ್ ಅ ಮೈನಸ್ ಝೆಡ್ ಆಕ್ಸಿಸ್ ಅಂಡ್ ಇಟ್ ಕ್ಯಾನ್ ಬಿ ರೆಪ್ರೆಸೆಂಟ್ ಮೈನಸ್ ಕೆ ಕ್ಯಾಪ್ ಔಟ್ ಟುವರ್ಡ್ ದ ಪ್ಲೇನ್ ಅಂದ್ರೆ ಪ್ಲೇನ್ ಇಂದ ಆಚೆ ಬಂದ್ರೆ ದಟ್ ಇಸ್ ಅ ಪ್ಲಸ್ ಝೆಡ್ ಕ್ಯಾಪ್ ಅಂದ್ರೆ ಪ್ಲಸ್ ಝೆಡ್ ಆಕ್ಸಿಸ್ ಅಂಡ್ ಯೂನಿಟ್ ವೆಕ್ಟರ್ ವಿಲ್ ಬಿ ಪ್ಲಸ್ ಕೆ ಯೂನಿಟ್ ವೆಕ್ಟರ್ ರೈಟ್ ಅದೇ ರೀತಿ ಓಕೆ ಅದೇ ರೀತಿ ಇದು ಡೌನ್ವರ್ಡ್ ಇದೆ ಅಂದ್ರೆ ಪಿ ನೆಟ್ ಓಕೆ ಪಿ ನೆಟ್ ದಟ್ ಈಸ್ ಈಕ್ವಲ್ ಟು ಅಂಡರ್ ಸ್ಕ್ವೇರ್ ರೂಟ್ ಕ್ಯೂ ಎಲ್ ಮೈನಸ್ ಜೆ ಅಥವಾ ಮೈನಸ್ ರೂಟ್ 3 ಕ್ಯೂ ಎಲ್ ಜೆ ಕ್ಲಿಯರಾ ಸೊ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಸಿ ನೋಡ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಓಕೆ ಸರ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೆಮಿಸ್ಟ್ರಿ PDF ಮೆನ್ಷನ್ ಮಾಡಿಲ್ಲ ಸರ್ ಪ್ಲೀಸ್ ಟೆಲ್ us when we are going to get let me check okay let me check ಎಸ್ ನಿಮಗೆ ನೋಟ್ಸು ಇನ್ನೂ ಅಪ್ಲೋಡ್ ಮಾಡಿಲ್ಲ ಓಕೆ ನೋಟ್ಸ್ ಇನ್ನೂ ಅಪ್ಲೋಡ್ ಮಾಡಿಲ್ಲ ಜಸ್ಟ್ ನಾವೇನು ಮಾಡ್ತೀವಿ ಇನ್ಫಾರ್ಮ್ ಮಾಡ್ತೀವಿ ಯೂಟ್ಯೂಬ್ ಮ್ಯಾನೇಜರ್ಗೆ ಸೊ ನಿಮಗೆ ಆದಷ್ಟು ಬೇಗ ನೋಟ್ಸು ಸಿಗೋ ಹಾಗೆ ಮಾಡ್ತೀವಿ ಓಕೆ ಸಪೋಸ್ ಸಿಕ್ಕಿಲ್ಲ ಅಂತಂದ್ರೂ ವಿಡಿಯೋ ನೋಡ್ತಾ ನೋಟ್ಸ್ ಮಾಡ್ಕೊಳ್ಳಿ ಓಕೆ ವಿ ವಿಲ್ ಟ್ರೈ ಆರ್ ಬೆಸ್ಟ್ ಓಕೆ ನಿಮಗೆ ನೋಟ್ಸ್ ಸಿಗೋ ಹಾಗೆ ಮಾಡ್ತೀವಿ ಫಾರ್ಮುಲಾ ಶೀಟ್ ಅಖಿಲ ನಿಮಗಂತೂ ಸಿಗಲ್ಲ ಓಕೆ ಇಲ್ಲಿ ಸಿಗೋದಿಲ್ಲ ಫಾರ್ಮುಲಾ ಶೀಟ್ ನೀವು ಪೇಡ್ ಬ್ಯಾಚಲ್ಲಿ ಹೋದ್ರೆ ಅಲ್ಲಿ ತುಂಬ ಬೆನಿಫಿಟ್ಸ್ ಇರುತ್ತೆ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಗಾಟ್ ಇಟ್ ಓಕೆ ಸರ್ ಮಾಕ್ ಟೆಸ್ಟ್ ಯಾವಾಗ ಫಿಸಿಕ್ಸ್ ಕಿರಣ್ ನಿಮ್ಗೆ ಅಪ್ಡೇಟ್ ಸಿಗುತ್ತೆ ಯೂಟ್ಯೂಬ್ಗೆ ಪದೇ ವಿಸಿಟ್ ಮಾಡ್ತೀರಿ ಅಥವಾ ನಿಮಗೆ ಗೊತ್ತಿರೋ ಹಾಗೆ ಬೆಲ್ ಐಕಾನ್ನ ಅದ್ಯಾವುದು ಸ್ಟಾರ್ ಇರುತ್ತಲ್ಲ ಅದ್ರ ಪ್ರೆಸ್ ಮಾಡಿದ್ರೆ ನಿಮಗೆ ಕಂಟಿನ್ಯೂಸ್ ನೋಟಿಫಿಕೇಶನ್ ಸಿಗ್ತಾ ಇರುತ್ತೆ ಐ ಹೋಪ್ ಯು ನೋ ದ್ಯಾಟ್ ಫೀಚರ್ ರೈಟ್ ಎಸ್ ಓಕೆ ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್ ಡೈಪೋಲ್ equilateral and axial dipole so axial dipole ge I mean electric field on axis okay ಈ ಪ್ಯಾರಲಲ್ ಅಂತಾನೂ ಕರೀತಾರೆ ಅಥವಾ electric field on the axis of a dipole ನ 2kp divided by r cube ಅಥವಾ ವೆಕ್ಟರ್ ಕ್ವಾಂಟಿಟಿಯಲ್ಲಿ ಬರೆದ್ರೆ i cap ಆಗುತ್ತೆ ಓಕೆ ಇದು ಈ ಡೈರೆಕ್ಷನ್ ಅಲ್ಲಿ ತಗೊಂಡ್ರೆ ಓಕೆ ನಾ ಇಲ್ಲಿ ಡಿಸ್ಟೆನ್ಸ್ ಯಾವ ತಗೊಂಡಿರೋದು a ಅಂತ ತಗೊಂಡಿದ್ರೆ ಲೆಟ್ ಕನ್ಸಿಡರ್ ದಿಸ್ ಇಸ್ ದ r okay this is not required now in the same way perpendicular ತಗೊಂಡಾಗ ಈ perpendicular or ಈ equatorial ಯಾವ ತರ ಬರುತ್ತೆ kp divided by r cube this is r okay clear next one so at any point ಅಂತ ತಕ್ಷಣ ಇಲ್ಲಿ ನಿಮಗೆ ಫಾರ್ಮುಲಾ ಕೇಳೋ ಚಾನ್ಸಸ್ ಇರುತ್ತೆ that is kp divided by r cube under square root okay 3 cos square theta plus 1 ಈ ಫಾರ್ಮುಲಾಸ್ ತುಂಬಾ ಇಂಪಾರ್ಟೆಂಟ್ ಓಕೆ ರೈಟ್ ನೆಕ್ಸ್ಟ್
ಲೆಟ್ಸ್ ಮೂವ್ ಆನ್ ಟು ಕ್ವಶನಿಂಗ್ ಪಾರ್ಟ್. ಕನ್ಸಿಡರ್ ಟು ಚಾರ್ಜ್. ಇಲ್ಲಿ ನಿಮಗೆ ಕ್ಲೂ ಕೊಡ್ತೀನಿ, ಯು ಹ್ಯಾವ್ ಟು ಸಾಲ್ವ್ ಆ್ಯಂಡ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬೇಕು. ಆಫ್ಟರ್ ದ ಲೈವ್ ಸೆಷನ್ ಎಂಡ್ ಆದಮೇಲೆ ನಿಮ್ಗೆ ಯಾವ ಫ್ರೀ ಇರುತ್ತೆ ಅವಾಗ ಸಾಲ್ವ್ ಮಾಡಿ. ಯಾಕೆಂದ್ರೆ ಹಾಫ್ ಆಫ್ ದ ಸಮ್ ನಾನು ಸಾಲ್ವ್ ಮಾಡ್ತೀನಿ, ಮಿಕ್ಕಿದ್ದು ನೀವು ಹಾಫ್ ಸಾಲ್ವ್ ಮಾಡಿ. ಓಕೆ, ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ರೈಟ್, ನೆಕ್ಸ್ಟ್ ನೋಡೋಣ. ಕನ್ಸಿಡರ್ ಟು ಚಾರ್ಜಸ್ 10 microcoulomb but opposite in sign. Okay, that means a Q. Okay, separated by 5 millimeter. That means that this is a 2D value. Okay, 2D value, that is a 5 millimeter. Okay, now find the electric field at a point. This is R. Away from the midpoint on the line that passing through a midpoint and the normal to the axis of the dipole. ಇಲ್ಲಿ ಯಾವ ತರ ಮಾಡಬಹುದು? ಪರ್ಪೆಂಡಿಕ್ಯುಲರ್, ನಾರ್ಮಲ್, ಪರ್ಪೆಂಡಿಕ್ಯುಲರ್ ಅಂದ್ರೆ ಪರ್ಪೆಂಡಿಕ್ಯುಲರ್ ಅನ್ಬೋದು, 90 ಡಿಗ್ರಿ ಅನ್ಬೋದು. ಓಕೆ, ಟು ದ ಆಕ್ಸಿಸ್ ಆಫ್ ದ ಡೈಪೋಲ್ ಅಂತ ಇದೆ. ಈ ಪರ್ಪೆಂಡಿಕ್ಯುಲರ್ ಬಗ್ಗೆ ಕೇಳ್ತಿರೋದು. ಅಂದ್ರೆ KP ಡಿವೈಡೆಡ್ ಬೈ ಆರ್ ಕ್ಯೂಬ್. ಓಕೆ, ಸೊ ಕೆ ವಿ ನೋ ದಟ್ ಕ್ಯೂ, ಪಿ ವ್ಯಾಲ್ಯೂನ ಯಾವ ತರ ಬರೀಬಹುದು? ಪಿ ವ್ಯಾಲ್ಯೂ ವಿ ಕ್ಯಾನ್ ರೈಟ್ ಕ್ಯೂ ಇಂಟು 2D divided by r cube. So further simplification, 9 into 10 power 9. Q value, that is the 10 into 10 power minus 6 into 2D. 2D value is to the 5 millimeter. 5 into 10 power minus 3 millimeter divided by r cube. That is at 0.2. 0.2 whole cube. ನಿಮ್ದೇನು ಇವಾಗ ಸಾಲ್ವ್ ಮಾಡಿ. ಓಕೆ, ಗೆಟ್ ದ ಆನ್ಸರ್. ಓಕೆ, ಸಿಂಪ್ಲಿಫಿಕೇಶನ್ ಮಾತ್ರ ನಿಮಗೆ ಬಿಟ್ಟಿದ್ದೀನಿ. ಗಾಟ್ ಇಟ್? ಓಕೆ, ನೌ ಮನೋಜ್ ಬ್ರೇಕ್ ಕೊಡೋಣ. ಓಕೆ, ಸೊ ಇನ್ನೊಂದು 10-15 ಮಿನಿಟ್ಸ್ ಆಗುತ್ತೆ, ಬ್ರೇಕ್ ತಗೊಳ್ಳೋಣ. ಓಕೆ, ಡೋಂಟ್ ವರಿ, ಬ್ರೇಕ್ ತಗೊಳ್ಳೋಣ. ನಾವು ನೆಕ್ಸ್ಟ್ ಒನ್ ಹೋಮ್ವರ್ಕ್ ಮಾಡಿ. ಸೇಮ್ ಇದು 60 ಡಿಗ್ರಿ ಇದೆ. ಸೊ ಯಾವ ಪಾಯಿಂಟ್ ಮೇಲೆ ಅಂತಂದ್ರೆ ದಟ್ ಈಸ್ ಆರ್ ಟೀಟಾ. ಏನ್ ಹೇಳುತ್ತೆ? KP ಡಿವೈಡೆಡ್ ಬೈ ಆರ್ ಕ್ಯೂಬ್ ಅಂಡರ್ ಸ್ಕ್ವೇರ್ ರೂಟ್ 3 cos ಸ್ಕ್ವೇರ್ ಟೀಟಾ ಪ್ಲಸ್ 1. ಇಲ್ಲಿ ಟೀಟಾ ವ್ಯಾಲ್ಯೂ ದಟ್ ಈಸ್ 30 ಡಿಗ್ರಿ ಅಷ್ಟೇ, ಮಿಕ್ಕಿದೆಲ್ಲ ಸೇಮ್ ಆಸ್ ಇಟ್ ಈಸ್. ಓಕೆ, K it is 9 into 10 power 9 and P ಬೇಕು ಅಂದರೆ Q ವ್ಯಾಲ್ಯೂ ಬೇಕು, ದಟ್ ಈಸ್ 10 into 10 power minus 6 into ಡಿಸ್ಟೆನ್ಸ್ ಎಷ್ಟಿದೆ 5 into 10 power minus 3 divided by 0.2 cube under square root 3 cos square theta ವ್ಯಾಲ್ಯೂ ಎಷ್ಟಿದೆ 60 ಡಿಗ್ರಿ. ಓಕೆ, ಇದು 60 ಡಿಗ್ರಿ, 30 ಡಿಗ್ರಿ ಅಲ್ಲ, 60 ಡಿಗ್ರಿ ಪ್ಲಸ್ 1. ಓಕೆ, ಸೊ ಕಾಸ್ 60 ಡಿಗ್ರಿ ಅಂತಂದ್ರೆ ಎಷ್ಟಾಗುತ್ತೆ? 1/2 ಹೋಲ್ ಸ್ಕ್ವೇರ್ ಆಗುತ್ತೆ. ಸಿಂಪ್ಲಿಫೈ ಮಾಡಿ. ಓಕೆ, ಸಿಂಪ್ಲಿಫೈ, ಸಾಲ್ವ್ ಇಟ್, ಸೇಮ್. ಓಕೆ, ಸಿಂಪ್ಲಿಫಿಕೇಶನ್ ಮಾಡಿ. ಓಕೆ, ಚಂದು ನಿಮಗೆ ಪೇಡ್ ಬ್ಯಾಚ್ ಇರುತ್ತೆ ನಮ್ಮ PW ಕನ್ನಡದ್ದು, ಅರ್ಜುನ ಬ್ಯಾಚ್ ಅಂತೇಳಿ. ಇಟ್ ಈಸ್ ಅ ಬ್ರ್ಯಾಂಡ್ ಬ್ಯಾಚ್, ನಿಮಗೆಲ್ಲ ಗೊತ್ತಿರ್ಬೋದು. ಓಕೆ, ಲಕ್ಷ ಅಂಡ್ ಅರ್ಜುನ ಬ್ಯಾಚ್ ಆರ್ ದ ಮೋಸ್ಟ್ ಪ್ರೆಸ್ಟೀಜಿಯಸ್ ಬ್ಯಾಚಸ್ ಅಂತ ಹೇಳ್ಬೋದು. ಕೇವಲ ನಿಮಗೆ 3500ಗೆ ನಿಮಗೆ ಎಂಟೈರ್ ಬ್ಯಾಚ್, ಎಂಟೈರ್ ಕೋರ್ಸ್ ಸಿಗ್ತದೆ. ತಪ್ಪದೆ ಮಿಸ್ ಮಾಡದೆ ತಗೊಳ್ಳಿ. ಓಕೆ, ನನ್ನ ಸಜೆಷನ್, ಪರ್ಸನಲ್ ಸಜೆಷನ್. ಈ ಅಮೌಂಟ್ಗೆ ನಿಮಗೆ ಸಿಗೋದೇ ಇಲ್ಲ. ಟ್ಯೂಷನ್ ಫೀಸ್ ಅಂತ ಗೊತ್ತು, ಒಂದು ಸಬ್ಜೆಕ್ಟ್ ನಾವು ಹೋಗ್ತಿರ್ಬೇಕಂದ್ರೆ ಒಂದು ಸಬ್ಜೆಕ್ಟ್ಗೆ 3000 ಮಾಡ್ತಾ ಇದ್ರು. 3000 ಪರ್ ಸಬ್ಜೆಕ್ಟ್, ರೈಟ್? ಅಂದ್ರೆ 15,000 ಕೊಟ್ಟು ಅವಾಗೇ ಹೋಗ್ತಾ ಇದ್ವಿ. ಅಂದ್ರೆ 2009-10 ಇಯರ್ ಅಲ್ಲೇ ನಾವು ಹೋಗ್ತಾ ಇದ್ವಿ. ಇವಾಗ ಆಫ್ಟರ್ 14 ಇಯರ್ಸ್ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ದುಡ್ಡಾಗಿರ್ಬೋದು. ಓಕೆ, ಚಂದನ್ KR ಡೆಫಿನೆಟ್ಲಿ ಯಾವುದು ಪಾಸಿಬಿಲಿಟಿ. ಓಕೆ, ಪಾಸಿಬಿಲಿಟಿ ಇಲ್ಲ ಅಂತ ನಂಗಿಲ್ಲ, ಎಲ್ಲಾನೇ ಇರುತ್ತೆ. ಓಕೆ, ಎಲ್ಲ ನಿಮ್ಮ ಮನ್ಸು ಮಾಡ್ಬೇಕಷ್ಟೇ. ಓಕೆ, ನೆಕ್ಸ್ಟ್ ಒನ್. So force on a charge situated on the axis of a dipole F. Okay, force on a charge situated on the axis of a dipole is F. If the charge is shifted to double the distance of the force acting will be. So first electric field due to dipole ಯಾವುದಾದ್ರೂ ಆಗಿರಲಿ, ಅಥವಾ ಪ್ಯಾರಲಲ್ ಆಗಿರ್ಬೋದು ಅಥವಾ ಪರ್ಪೆಂಡಿಕ್ಯುಲರ್ ಆಗಿರ್ಬೋದು. ನಾನು ಇದನ್ನ ಕನ್ಸಿಡರ್ ಮಾಡ್ಕೊತೀನಿ. 2kp divided by r cube. This is the original one. And force ನ ಕನ್ಸಿಡರ್ ಮಾಡ್ಕೊಂಡ್ರೆ Q into E. ಓಕೆ, ಈ ಪ್ಯಾರಲಲ್ ಅಂತ ಕನ್ಸಿಡರ್ ಮಾಡೋದು. ಪರ್ಪೆಂಡಿಕ್ಯುಲರ್ ಕನ್ಸಿಡರ್ ಮಾಡ್ಕೋಬಹುದು, ಸೇಮ್ ಆನ್ಸರ್ ಬರುತ್ತೆ. ಸೊ ಎಷ್ಟಾಗುತ್ತೆ? 2kp q divided by r cube. Okay, let me consider this is equation 1. And if the charge is shifted to the double the distance ಅಂದ್ರೆ
R dash becomes a 2R, double the distance. So ಇವಾಗ ಏನಾಗುತ್ತೆ F dash that is equal to 2kpq divided by R cube. ಎಷ್ಟಾಗುತ್ತೆ ಇದು? So 2kpq divided by 2 4 4 8 R cube. ಓಕೆ, ನೀವು ನೋಡ್ಬೋದು ಈ ಪಾಯಿಂಟ್ನ ನೀವು ನೋಡ್ಬೋದು ಏನದು ಒರಿಜಿನಲ್ ಫೋರ್ಸ್. ಓಕೆ, ಒರಿಜಿನಲ್ ಫೋರ್ಸ್ ಡಿವೈಡೆಡ್ ಬೈ 8. ನ್ಯೂ ಫೋರ್ಸ್ ವಿಲ್ ಬಿ this one. Okay, that is F divided by 8. F divided by 8. Okay, now next one, ಇದನ್ನ ಸಾಲ್ವ್ ಮಾಡಿ. ಓಕೆ, ಇದನ್ನ ಸಾಲ್ವ್ ಮಾಡಿ, ಹೋಮ್ವರ್ಕ್ ಆಗಿ ತಗೊಳ್ಳಿ. ಕ್ಲಿಯರಾ? ನೆಕ್ಸ್ಟ್, force on a dipole in a uniform electric field. So force is always zero. Force is always a zero on a dipole. Force is always a zero on a dipole which is placed in a uniform external field. Sir, adi hege? For example, this is a minus q and this is the direction of electric field. Say it is a electric field direction. Okay, electric field direction. Ee direction idre force on a negative charge ಯಾವ direction if it is a plus x axis, force ಯಾವ direction ಆಗುತ್ತೆ negative x axis. So here ಏನಾಗುತ್ತೆ ಇದ್ರ ಮೇಲೆ force ಈ direction exert ಆಗುತ್ತೆ. F due to negative charge, that is a QE, that is minus I cap. Okay, ಇಲ್ಲಿ dipole positive charge ಅನ್ಕೊಳ್ಳೋಣ. Okay, so it is along the direction of electric field. This is a force due to plus charge, that is a QE, and what is the direction? Plus I cap. Okay, ಇವಾಗ ನೆಟ್ ಫೋರ್ಸ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ನೆಟ್ ಫೋರ್ಸ್ ಬೋತ್ ಪಾಸಿಟಿವ್ ಚಾರ್ಜ್ ಪ್ಲಸ್ ನೆಗೆಟಿವ್ ಚಾರ್ಜ್, ರೈಟ್? ಪಾಸಿಟಿವ್ ಚಾರ್ಜ್ ಏನಿದೆ QE ಪ್ಲಸ್ ಐ ಕ್ಯಾಪ್ ಪ್ಲಸ್ QE ಮೈನಸ್ ಐ ಕ್ಯಾಪ್ ಏನಾಗುತ್ತೆ QEI ಮೈನಸ್ QEI ಬರುತ್ತೆ. ಸೊ ದಟ್ ಮೀನ್ಸ್ ಫೋರ್ಸ್ ಇಸ್ ಆಲ್ವೇಸ್ ಝೀರೋ. ನೆಟ್ ಫೋರ್ಸ್ ಇಸ್ ಆಲ್ವೇಸ್ ಝೀರೋ in a uniform electric field. Uniform electric field idre force will be zero. Non-uniform electric field idre force cannot be zero. Okay, force cannot be zero. Right? Next one. Torque on a dipole in a uniform electric field. Torque ನಮಗೆ ಗೊತ್ತಿರೋ ಹಾಗೆ torque it is given by PE sin theta. Right? PE sin theta. P is constant, E is constant. This theta is directly dependent on theta. Suppose theta ಮಿನಿಮಮ್ ಯಾವಾಗ ಆಗುತ್ತೆ? ಸೊ ಯಾವಾಗ ಥೀಟಾ 0 ಆಗಿರುತ್ತೆ ಟಾರ್ಕ್ ವಿಲ್ ಬಿ ಮಿನಿಮಮ್. ಏಕೆ? ಸೈನ್ 0 ಎಷ್ಟಾಗುತ್ತೆ? 0. ಎನ್ಸ್ ಟಾರ್ಕ್ ಮಿನಿಮಮ್ 0. ಅಂಡ್ ಟಾರ್ಕ್ ಮ್ಯಾಕ್ಸಿಮಮ್ ಯಾವಾಗ ಆಗುತ್ತೆ? ಟಾರ್ಕ್ ಮ್ಯಾಕ್ಸಿಮಮ್ ಯಾವಾಗ ಆಗುತ್ತೆ? ಥೀಟಾ ಈಸ್ 90 ಡಿಗ್ರಿ. ಅವಾಗ ಏನಾಗುತ್ತೆ? ಟಾರ್ಕ್ ಮ್ಯಾಕ್ಸಿಮಮ್ ದಟ್ ಈಸ್ ಈಕ್ವಲ್ ಟು P ಡಾಟ್ E. ಓಕೆ, ಸೈನ್ 90 ಇಟ್ ಇಸ್ 1 ಅಲ್ವಾ? ಅದರಿಂದ. ಓಕೆ, ಕ್ಲಿಯರಾ? ಇಲ್ಲಿ ಸ್ಟೇಬಲ್ ಇಕ್ವಿಲಿಬ್ರಿಯಂ ಅಂಡ್ ಅನ್ಸ್ಟೇಬಲ್ ಇಕ್ವಿಲಿಬ್ರಿಯಂ. ತರುಣ್ ಗೌಡರ್ ಸರ್ ಕ್ಲಾಸ್ ಎಷ್ಟುವರೆಗಿರುತ್ತೆ? ಇದು ಫಸ್ಟ್ ಚಾಪ್ಟರ್ ಆಗಿದೆ. ಇಟ್ ಇಸ್ ಅ ಟೂ ಬಿಗ್ ಚಾಪ್ಟರ್ ಅಂತ ಹೇಳ್ಬೋದು. ನೆಕ್ಸ್ಟ್ 2.5 hour 2.5 hour ಎರಡು ಚಾಪ್ಟರ್ಗೂ ಯಾವ್ದಾವುದು? ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟೆನ್ಸ್. ನೆಕ್ಸ್ಟ್ ಒನ್ ಕರೆಂಟ್ ಎಲೆಕ್ಟ್ರಿಸಿಟಿ. ಕರೆಂಟ್ ಎಲೆಕ್ಟ್ರಿಸಿಟಿಯಿಂದ ನಿಮಗೆ 6 ಕ್ವಶನ್ಸ್ ಬರುತ್ತೆ. 6 ಕ್ವಶನ್ಸ್ ಲಾಸ್ಟ್ 2 ಇಯರ್ ಇಂದ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. 6 ಕ್ವಶನ್ಸ್ ಫ್ರಮ್ ಎಲೆಕ್ಟ್ರಿಕ್ ಕರೆಂಟ್. ಮಿಸ್ ಮಾಡಬೇಡಿ. ಓಕೆ, ಫಿಸಿಕ್ಸ್ ಅಂಡ್ ಮ್ಯಾಥ್ಸ್ ಐ ಡೂ ವೆಲ್ ಬಟ್ ಕೆಮಿಸ್ಟ್ರಿ ಎಕ್ಸಾಮ್ ಇಸ್ ನಾಟ್ ವೆಲ್. ಇಫ್ KCETಗೆ ಪ್ರಾಬ್ಲಮ್ ಆಗುತ್ತಾ? ಇಲ್ಲ. ಸೊ ಯಾವುದ್ರಲ್ಲಿ ಮಾರ್ಕ್ಸ್ ಕಳ್ಕೊಂಡಿರ್ತೀರ ಅಂತೇಳಿ ಬೇಜಾರಾಗಬೇಡಿ, ಕಾನ್ಫಿಡೆನ್ಸ್ನ ಕಳ್ಕೊಬೇಡಿ. ಬೇರೆ ಸಬ್ಜೆಕ್ಟ್ ಅಲ್ಲಿ ಎಕ್ಸ್ಟ್ರಾ ಎಫರ್ಟ್ ಹಾಕಿ ಆ ಮಾರ್ಕ್ಸ್ನ ಪಡ್ಕೊಳ್ಳಿ. ಓಕೆ, ಡೋಂಟ್ ವರಿ. ಓಕೆ, ನೌ ನಟೋರಿಯಸ್ ಗಾಯ್ ಪ್ಲೀಸ್ ವೇಟ್. ಓಕೆ, ಅಪ್ಡೇಟ್ ಸಿಗ್ಬೋದು ಇನ್ನು 2 to 3 days ಅಲ್ಲಿ ನಿಮ್ಗೆ ಅಪ್ಡೇಟ್ ಸಿಗುತ್ತೆ. ಪ್ಲೀಸ್ ವೇಟ್. ಓಕೆ, ವೇಟ್ ಮಾಡೋದ್ರಿಂದ ನಮಗೆ ಪ್ರಾಬ್ಲಮ್ ಏನಿಲ್ಲ. ಆಲ್ರೆಡಿ ನಾವು 1 shot ಲೆಕ್ಚರ್ ಮಾಡ್ತಾ ಇದ್ದೀವಿ. ದಿಸ್ ವಿಲ್ ಬಿ ವೆರಿ ಯೂಸ್ಫುಲ್ ಫಾರ್ ಯು. ಓಕೆ, ನಾವು ನೆಕ್ಸ್ಟ್ ಒನ್. ಸೊ ಟಾರ್ಕ್ ಆಯಿತು. ಓಕೆ, ಟಾರ್ಕ್ ಸ್ಟೇಬಲ್ ಅಂಡ್ ಅನ್ಸ್ಟೇಬಲ್ ಇಕ್ವಿಲಿಬ್ರಿಯಂಗೆ ಎಕ್ಸಾಂಪಲ್. ಇದು ಸ್ಟೇಬಲ್ ಇಕ್ವಿಲಿಬ್ರಿಯಂ ಯಾವಾಗ? ಥೀಟಾ ಈಸ್ 0 ಡಿಗ್ರಿ. ಇದು ನಿಮಗೆ ಬೋರ್ಡ್ ಎಕ್ಸಾಮ್ ಬಂದಿತ್ತು. ಅನ್ಸ್ಟೇಬಲ್ ಇಕ್ವಿಲಿಬ್ರಿಯಂಗೆ ದಟ್ ಈಸ್ 180 ಡಿಗ್ರಿ. ಸೊ ದಿಸ್ ಇಸ್ ಡೈರೆಕ್ಟ್ ಕ್ವಶನ್ ಫಾರ್ ಅ ಬೋರ್ಡ್ ಎಕ್ಸಾಮ್. ನೋಡಿ, ಆಲ್ರೆಡಿ ಕಂಟೆಂಟ್ ಇತ್ತು, ಪೇಡ್ ಬ್ಯಾಚ್ ಅಲ್ಲಿ ಎಲ್ಲ ಮಾಡಿದ್ದೀವಿ. ರೈಟ್? ನೆಕ್ಸ್ಟ್ ಒನ್. An electric field of 1000 volt per meter applied to electric dipole at an angle 45 degree. The value of electric dipole moment is 10 power minus 27 coulomb meter. What is the potential energy? Okay, so potential energy, electric potential energy, it is given by, okay, electric potential energy. First of all,
ವರ್ಕ್ ಡನ್ ಬಗ್ಗೆ ತಿಳ್ಕೊಳ್ಳೋಣ. ವರ್ಕ್ ಡನ್, ಓಕೆ. ವರ್ಕ್ ಡನ್ ಇಟ್ ಇಸ್ ಗಿವೆನ್ ಬೈ PE cos theta, ರೈಟ್. ವರ್ಕ್ ಡನ್ ಅನೇ ಡೈಪೋಲ್ ಡ್ಯೂ ಟು ಎಲೆಕ್ಟ್ರಿಕ್ ಫೀಲ್ಡ್ ಈ ಫಾರ್ಮುಲಾ ಬರುತ್ತೆ. ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಏನಾಗುತ್ತೆ, ಇಟ್ ಇಸ್ ಅ ಕನ್ಸರ್ವೇಟಿವ್ ವರ್ಕ್ ಡನ್ ಆಗಿದೆ, ನೆಗೆಟಿವ್ ಬರುತ್ತೆ. ದಿಸ್ ಇಸ್ ಅ ಕನ್ಸರ್ವೇಟಿವ್ ಫೋರ್ಸ್. ಐ ಮೀನ್ potential energy it is given by minus PE cos theta, right? So U is equal to minus P estiде, that is a PPP, dipole moment, that is a 10 power minus 29 into electric field estide 1000 into cos 45 degree, okay, cos 45 degree. So ಇಲ್ಲಿ ಈ 1000 ನ 10 power 3 ಅಂತ ಬರೀಬೋದಾ? Yes, definitely ಬರೀಬಹುದು. ಎಷ್ಟಾಗುತ್ತೆ? 10 power 29, okay, 10 power 29 into 10 power 3 cos 45 1 by ಎಷ್ಟು ಬರುತ್ತೆ? cos 45 0 1 by 2 0 1 by 2 1 by root 2 ಬರುತ್ತೆ, right? 45 degree dipole at what is the potential energy? Potential energy of a ಓಕೆ ಸಿಂಪ್ಲಿಫೈ ಮಾಡಿದ್ರೆ ಬರುತ್ತೆ. ಓಕೆ, ಸೊ 1 by root 2. ಸೊ ಇದು ಎಷ್ಟಾಗುತ್ತೆ? 10 ಪವರ್ 3 ಹೋದ್ರೆ 10 ಪವರ್ ಮೈನಸ್ 26, ಓಕೆ, ಡಿವೈಡೆಡ್ ಬೈ ಅಂಡರ್ ಸ್ಕ್ವೇರ್ ರೂಟ್ 2 ಎಷ್ಟಾಗುತ್ತೆ? 1 by 424 ಆಗುತ್ತೆ, ರೈಟ್? ಅಂಡರ್ 27 ಬರುತ್ತೆ, 27, ರೈಟ್? 27 ಅಪ್ರಾಕ್ಸಿಮೇಟ್ ವ್ಯಾಲ್ಯೂ. ಸೊ ಇಲ್ಲಿ ಆಲ್ರೆಡಿ 26 ಇದೆ, 10 ಪವರ್ 26 ಮೈನಸ್ 26 ಇರೋದ್ರಿಂದ ಇದು ಪಾಸಿಬಿಲಿಟಿ ಇಲ್ಲ, ಇದು ಪಾಸಿಬಿಲಿಟಿ ಇಲ್ಲ. ಇದು 29, ಇಟ್ ಇಸ್ ಟೂ ಬಿಗ್ ನಂಬರ್, ಓಕೆ, ಇಟ್ ಇಸ್ ಪಾಸಿಬಲ್ ಇಲ್ಲ. ಸೊ ಲಾಸ್ಟ್ ಫೈನಲ್ ಆನ್ಸರ್ ದಟ್ ಈಸ್ ಆಪ್ಷನ್ ಡಿ, ದಟ್ ಈಸ್ -7 ಇಂಟು ಟೈಮಿಂಗ್ಸ್ ನಿಮಗೆ ಗೊತ್ತಾಗುತ್ತೆ, ಓಕೆ. ತರುಣ್ ನೀವು ಝೈಕ. ತರುಣ್ ನಿಮ್ದು ಯಾವ ಊರು? ನಿಮ್ದು ತರುಣ್ ಗೌಡರ್, ನಿಮ್ದು ಯಾವ ಊರು? ಸರ್ ಚಂದನ್, ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್, ಓಕೆ. ಯಾವುದು ವೇಸ್ಟ್ ಅಂತ ಆಗಲ್ಲ. ನಾವು ವೇಸ್ಟ್ ಆಗೋದಿತ್ತಂದ್ರೆ ಇಷ್ಟೊತ್ತು ನಾವು ನಿಂತ್ಕೊಂಡು ಪಾಠ ಮಾಡೋ ಅವಶ್ಯಕತೆ ಏನಿದೆ ಹೇಳಿ? ಓಕೆ, ಚಿತ್ರದುರ್ಗ, ಫೈನ್. ಓಕೆ, ಡೆಫಿನೆಟ್ಲಿ ಇದು ನಾಟ್ ಓನ್ಲಿ ಯೂಸ್ಫುಲ್ ಫಾರ್ KCET, ನಿಮ್ಮ ನೀಟಿಗೂ ಸಹಿತ ಯೂಸ್ ಆಗುತ್ತೆ, ಓಕೆ, ನೀಟಿಗೂ ಸಹಿತ ಯೂಸ್ ಆಗುತ್ತೆ. ಸೊ ದಟ್ ಈಸ್ ದ ಆನ್ಸರ್. ನೆಕ್ಸ್ಟ್ ಒನ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟನ್ಸ್. ಸೊ ಎಷ್ಟು ಟೈಮ್ ನಿಮಗೆ ಎಷ್ಟು ಬೇಕು? ಬ್ರೇಕ್ ಹೇಳಿ. ಬ್ರೇಕ್ ಎಷ್ಟು ಗಂಟೆ ನಿಮಗೆ ಬ್ರೇಕ್ ಬೇಕು? ಎಸ್, ಬೇಗ ಆನ್ಸರ್ ಮಾಡಬೇಕು. ಥ್ಯಾಂಕ್ ಯು ಕಿರಣ್ ಮಗವೀರ, ಥ್ಯಾಂಕ್ ಯು ಸೋ ಮಚ್. ಈ ಥರ ನಿಮ್ಮ ಏನೋ ಮಾತುಗಳೇ ನಮಗೆ ಸ್ಫೂರ್ತಿ, ಏನಂತಾರೆ ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋದು. ಸೊ ಇಟ್ ಈಸ್ ನಾಟ್ ಆನ್ ಈಸಿ ಟಾಸ್ಕ್ ಅಲ್ವಾ? ಬೆಳಗ್ಗಿಂದ ಸಂಜೆವರೆಗೂ ನೈಟ್ ಎಲ್ಲ ನಿಂತ್ಕೊಂಡು ಪಾಠ ಮಾಡೋದು ಅಂದರೆ ಇಟ್ ಈಸ್ ನಾಟ್ ಆನ್ ಈಸಿ ಟಾಸ್ಕ್. ನಿಮಗೋಸ್ಕರ ನೀವು ಚೆನ್ನಾಗಿ ಓದಿ, ಚೆನ್ನಾಗಿರೋ ಕಾಲೇಜ್ ಸೆಟ್ ಆಗಿ, ನಿಮ್ಮ ಲೈಫಲ್ಲಿ ಖುಷಿ ಇದ್ದರೆ ಸಾಕು, ಅಷ್ಟೇ ನಮಗೆ ಸಾಕು, ಓಕೆ. 30 minutes 15 minutes ರೇ ಆಪ್ಟಿಕ್ಸ್ ರಿವಿಷನ್ ಮಾಡಿ. ರಾಕಿ ಖಂಡಿತ ಮಾಡ್ತೀವಿ, ಸ್ವಲ್ಪ ನಿಮಗೆ ವೇಟ್ ಮಾಡಬೇಕಾಗಿರತ್ತೆ, ಓಕೆ. ಸೆಕೆಂಡ್ PUಗೆಲ್ಲ ಡೆಫಿನೆಟ್ಲಿ ಬಂದಾಗ ನಿಮ್ಗೆ ಖಂಡಿತ ತಿಳಿಸ್ತೀವಿ, ಓಕೆ. ಎಸ್, ಮಂಜು, ಥ್ಯಾಂಕ್ ಯು ಮಂಜು, ಥ್ಯಾಂಕ್ ಯು ಸೋ ಮಚ್. ಮಹೇಶ್, ಎಕ್ಸ್ಪ್ಲನೇಷನ್ ಸೂಪರ್, ಥ್ಯಾಂಕ್ ಯು ಸೋ ಮಚ್. ನೋಡಿ, ಈ ಥರ ವರ್ಡ್ಸ್ಗಳು ಕೇಳಿದಾಗಲೇ ನಮ್ಗೆ ಇನ್ನೂ ಖುಷಿ ಆಗುತ್ತೆ, ರೈಟ್? ನಮ್ಮ ಸ್ಟೂಡೆಂಟ್ಸ್, ನಮ್ಮ ಕರ್ನಾಟಕ ಸ್ಟೂಡೆಂಟ್ಸ್ ನಮ್ಮನ್ನು ಮೆಚ್ಕೋತಾರೆ ಅಂದರೆ ದಟ್ ಈಸ್ ಟೂ ಗ್ರೇಟ್. ಯಾಕೆಂದರೆ ನಾವು ಯಾರನ್ನೂ ಈಸಿಯಾಗಿ ಸೆಲೆಬ್ರೇಟಿವ್ ಮಾಡಲ್ಲ, ರೈಟ್? ನಮ್ಮ ಮನಸ್ಸಲ್ಲಿರುತ್ತೆ. ಒಬ್ಬ ಟೀಚರ್ ಆದ್ರೂ ಎಷ್ಟು ರೆಸ್ಪೆಕ್ಟ್ ಕೊಡಬೇಕು ಅದು ನಮ್ಮ ಮನಸ್ಸಲ್ಲಿರುತ್ತೆ, ಬಟ್ ನಾವು ತೋರಿಕೆಗೆ ತೋರಿಸಲ್ಲ, ರೈಟ್? ಸೊ ನೀವು ಓಪನ್ ಆಗಿ ಹೇಳ್ತಿದ್ರೆ ಐ ಆಮ್ ವೆರಿ ಹ್ಯಾಪಿ ಫಾರ್ ಯುವರ್ ಕೈಂಡ್ ವರ್ಡ್ಸ್, ಓಕೆ. ಮಹೇಶ್, ಎಕ್ಸ್ಪ್ಲನೇಷನ್ ಸೂಪರ್, ಥ್ಯಾಂಕ್ ಯು ಸೋ ಮಚ್. 280+ ಬರುತ್ತೆ. 5000 ರ್ಯಾಂಕಿಂಗ್ ಬರಬೇಕು ಅಂದರೆ ಎಷ್ಟು ಸ್ಕೋರ್ ಮಾಡಿ? ನೋಡಿ, 50 ಕೆಳಗಡೆ ಅಂತೂ ಟಾರ್ಗೆಟ್ ಮಾಡಬೇಡಿ, ಮಿನಿಮಮ್ 50 ಅಂತ ಟಾರ್ಗೆಟ್ ಮಾಡಿ, ಓಕೆ. ರಾಕಿ, ಡೆಫಿನೆಟ್ಲಿ ಇದು ತುಂಬ ದೊಡ್ಡ ಚಾಪ್ಟರ್. ನೀವು ನೋಡಿರ್ಬೋದು, ನಮ್ಮ ಮಹಾ ಮ್ಯಾರಥಾನ್ ನೋಡಿರ್ಬೋದು, ಆಮೇಲೆ ಇಂಗ್ಲೀಷ್ ಮಹಾ ಮ್ಯಾರಥಾನ್ ನೋಡಿರ್ಬೋದು, ಓಕೆ. ಆಮೇಲೆ ಇವತ್ತು ನೋಡ್ಬೋದು. ದಿಸ್ ಇಸ್ ಟೂ ಬಿಗ್ ಚಾಪ್ಟರ್. ಇದು ಯಾಕೆ ಟೂ ಬಿಗ್ ಚಾಪ್ಟರ್ ಅಂತಂದ್ರೆ, ನೆಕ್ಸ್ಟ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಕಂಪ್ಲೀಟ್ಲಿ ಇಟ್ ಇಸ್ ಬೇಸ್ಡ್ ಆನ್ ಸೇಮ್ ಕಾನ್ಸೆಪ್ಟ್. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಯೂಸ್ ಮಾಡ್ತೀವಿ, ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಯೂಸ್ ಮಾಡ್ತೀವಿ ಅಷ್ಟೇ. ನಮಗೆ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಮಾಡುವಾಗ ಈಸಿ ಆಗುತ್ತೆ, ಸೇಮ್ ಕಾನ್ಸೆಪ್ಟ್ ಇರೋದ್ರಿಂದ,
ಓಕೆ ಮೂವಿಂಗ್ ಚಾರ್ಜ್ ಅಂಡ್ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಆ 2 ಚಾಪ್ಟರ್ಸ್ ಇದೆ ಸೇಮ್ ಯೂಸ್ ಮಾಡ್ತೀವಿ. ಓಕೆ ಎಸ್ ರಾಂಗ್ ಚಂದನ್ ಚಂದು ನಮ್ಮ ಕರ್ನಾಟಕದಲ್ಲಿ KCETಗೆ ಕೊಡುವಷ್ಟು ಇಂಪಾರ್ಟೆನ್ಸ್ ಬೇರೆ ಯಾವುದಕ್ಕೂ ಕೊಡಲ್ಲ. ಓಕೆ 80 to 90% ಆಫ್ ಸೀಟ್ಸ್ ನಮ್ಗೇನಿದೆ ಗೌರ್ಮೆಂಟ್ ಸೀಟ್ಸ್ ನಮ್ಮ KCET ಎಕ್ಸಾಮ್ ಥ್ರೂನೇ ಮಾಡಬೇಕು. ಕಾಮೆಡ್ಗೆ ಇರುತ್ತೆ ಓನ್ಲಿ 10%, ದಟ್ ಈಸ್ ದ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಅದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಓಕೆ ದಿಸ್ ಇಸ್ ದ ನಾಟ್ ರೈಟ್ ಟೈಮ್ ಟು ಇಂಟರಾಕ್ಟ್ ಅಬೌಟ್ ದ್ಯಾಟ್. ಓಕೆ ಎಸ್ ಸೊ ನಿಮಗೆ 15 ಮಿನಿಟ್ಸ್ ಅಂತ ಕೆಲವರು ಹೇಳ್ತಿದ್ದಾರೆ, 30 ಮಿನಿಟ್ಸ್ ಅಂತ ಕೆಲವರು ಹೇಳ್ತಿದ್ದಾರೆ. ಓಕೆ ಲೆಟ್ಸ್ ಟೇಕ್ 30 ಮಿನಿಟ್ಸ್ ಬ್ರೇಕ್ ಓನ್ಲಿ. ಓಕೆ 35 ಕೊಡ್ತೀನಿ. ಓಕೆ ಯಾಕೆಂದ್ರೆ ನಾವು ಸ್ವಲ್ಪ ಹೊರಗೆ ಹೋಗ್ಬೇಕಾದ್ರೆ ಒಂದು 5 to 10 ಮಿನಿಟ್ಸ್ ಜಾಸ್ತಿ ಆಗ್ಬಿಡುತ್ತೆ. ಓಕೆ ಸೊ 35 ಮಿನಿಟ್ಸ್ ಬ್ರೇಕ್. ಸೊ ಬ್ರೇಕ್ ಆದ ಮೇಲೆ ನಮ್ಮ ಕಾನ್ಫಿಡೆನ್ಸ್ನ ಡಬಲ್ ಮಾಡ್ಕೊಳ್ಳೋಣ. ಓಕೆ ಅಂಟಿಲ್ ನೀವು ಏನಾದರೂ ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು, ಟೀ ಕುಡಿಬೇಕು, ಚಾ ಕುಡಿಬೇಕು ಅಥವಾ ಕಾಫಿ ಕುಡಿಬೇಕು, ಸ್ವಲ್ಪ ಸ್ನಾಕ್ಸ್ ತಿನ್ಬೇಕಂದ್ರೂ ತಿನ್ಕೊಂಡು ಬನ್ನಿ ಆರಾಮಾಗಿ. ಓಕೆ ಎಸ್ ಟೇಕ್ ಕೇರ್, ಮತ್ತೆ ಜಾಯ್ನ್ ಆಗಿ ಆಫ್ಟರ್ ಹಾಫ್ ಆನ್ ಅವರ್. ಥ್ಯಾಂಕ್ ಯು.
ಹಲೋ. ಓಕೆ. ಸೊ ಎಲ್ಲರೂ ಟೀ ಕಾಫಿ ಸ್ನ್ಯಾಕ್ಸ್ ಎಲ್ಲ ತಿಂದಿದ್ದೀರ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು PW ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಫಿಸಿಕ್ಸ್ನ KCET ಮ್ಯಾರಥನ್ನ ಮಾಡ್ತಾ ಇದ್ದೇವೆ. ಓಕೆ, ಆಲ್ರೆಡಿ ನಾವು ಫಸ್ಟ್ ಚಾಪ್ಟರ್ ಅದ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಕಂಪ್ಲೀಟ್ ಮಾಡಿದ್ವಿ. ಸೊ ಇಟ್ಸ್ ಟೈಮ್ ಟು ಬಿಗಿನ್ ವಿತ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟೆನ್ಸ್. ಓಕೆ, ಸೊ ಈ ಚಾಪ್ಟರ್ ಸಹಿತ ನಿಮಗೆ 2 to 3 hours ಸೆಷನ್ ಇರುತ್ತೆ. ಓಕೆ, ಸೊ ಎಲ್ಲೂ ಸಹಿತ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್, ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಅದೇ ರೀತಿ PYQ ಅಲ್ಲಿ ಇಂಪಾರ್ಟೆಂಟ್ ಆಗಿರೋ ಕ್ವಶನ್ಸ್ ಸಹಿತ ಸಾಲ್ವ್ ಮಾಡಲ್ಲ. ಓಕೆ, ಸೊ ಇಫ್ ಯು have any doubt, you please ask me. Okay, I'll answer your questions. Yes, first ನನ್ನ ವಾಯ್ಸ್ ನಿಮ್ಗೆ ಕೇಳಿಸ್ತಾ ಇದೆನಾ? ಫಸ್ಟ್ ಕನ್ಫರ್ಮ್ ಮಾಡಿ. ಹಲೋ. Yes, Guru back. ಮೇಜರ್ ಅಭಿಷೇಕ್. ಎಸ್, ಕ್ಲಿಯರ್. ಎಸ್, ಬೇಗ ಬೇಗ ಜಾಯ್ನ್ ಆಗಬೇಕು. ಎಸ್, ಪೂರ್ಣಿಮಾ. ಹೌ ಟು ಗೆಟ್ 1000 ರ್ಯಾಂಕ್ ಇನ್ KCET? If you have done your board exam really well and you need to score more than 50 in KCET, so that's how you can get your ranking under 1000. ಓಕೆ ಪೂರ್ಣಿಮಾ. ಎಸ್, ಲೀಡ್ ಬೋರ್ಡ್ ನೋಡೋಣ. ಎಲ್ಲಿ ಲೀಡ್ ಬೋರ್ಡ್ ಕಾಣಿಸ್ತಾನಿಲ್ಲ? ಅವಾಗ ಸ್ಟಾರ್ಟ್ ಮಾಡ್ತಿದ್ನ ಹಂಗೆ ಇದೆ ಅನ್ಸುತ್ತೆ. ಓಕೆ, ನೋಡ ಲೀಡ್ ಬೋರ್ಡ್. ಓಕೆ, ರಾಕಿ ಫಸ್ಟ್ ಪ್ಲೇಸ್, ಗುರು ಸೆಕೆಂಡ್ ಪ್ಲೇಸ್, ಅಂಡ್ ವರ್ಷಿಣಿ ಥರ್ಡ್ ಪ್ಲೇಸ್. ಅಂಡ್ ಮೇಲೆ ಬಿಟ್ಟು ಕೇಳಿದ್ದೀರಾ? ಎಸ್ ಸರ್, ಲೀಡ್ ಬೋರ್ಡ್ ನೀವೇ 4th ಪ್ಲೇಸ್ ಅಲ್ಲಿರೋದು. ಆಚಾರ್ಯ ವೀರಭದ್ರಾಚಾರ್ಯ, ಶುಭ ಸಂಜೆ. ತುಂಬಾ ದಿನ ಆಗಿತ್ತು ಈ ತರ ವರ್ಡ್ಸ್ನ ಕೇಳಿ. ಎಸ್, ನಯನ, ಇಫ್ ಐ ಗೆಟ್ ಬೋರ್ಡ್ 285 ದೆನ್ ಹೌ ಮಚ್ ಐ ನೀಡ್ ಟು ಗೆಟ್? KCET ನಾನು ಹೇಳ್ತಿರೋದು ಮೀಡಿಯಂ ಆಗಂದ್ರೂ ಕಮ್ಮಿ ಅಂದ್ರೂ ಬೆಸ್ಟ್ ಕಾಲೇಜ್ ಸಿಗ್ಬೇಕಂದ್ರೆ ಯು ಹ್ಯಾವ್ ಟು ಸ್ಕೋರ್ ಮೋರ್ ದನ್ 45 ಮಿನಿಮಮ್. ಓಕೆ, ಫ್ರೀ ಸೀಟ್ ಹಾಗೆ. ಓಕೆ, ಎಸ್. ಸೊ ರೆಡಿನಾ? ಎಲ್ಲರೂ ರೆಡಿ ಇದ್ರೆ 1 thumbs up. ಓಕೆ, ರೆಡಿ ಆಗಿದ್ರೆ ಎಸ್ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆ, ಎಸ್ ಅಂತ ಆದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಶ್ರೀಕಂಠ ಮುತ್ತೂರ್, ಗುಡ್ ಈವ್ನಿಂಗ್. ವಿಶಾಲಾಕ್ಷಿ, ಗುಡ್ ಈವ್ನಿಂಗ್. ಓಕೆ ಚೇತನ್, ಯು ಆರ್ ಫ್ರಮ್ ಯಾವ ಪ್ಲೇಸ್ ಅವರು? ನೀವು ಯಾವ ಊರು? ರಾಹುಲ್ ಸ್ಟೋರೀಸ್. ಎಸ್, ಮೇಜರ್ ಅಭಿಷೇಕ್. PDF ನಿಮ್ಗೆ ಆಫ್ಟರ್ 12 hours ಮೇಲೆ ಸಿಗತ್ತೆ. ಓಕೆ, ಗುಡ್ ಬಿಟ್ಟು, ವೆರಿ ಗುಡ್. ಸೊ ಇವತ್ತು ಬಿಡ್ಬೇಡಿ, ಛಲ ಬಿಡ್ಬೇಡಿ. ಓಕೆ, ಫಸ್ಟ್ ಬರಲೇಬೇಕು. ಓಕೆ, ಎಸ್. ಸೌಮ್ಯ, ಮಂಜುನಾಥ್, ಹಲೋ. ಗುಡ್ ಈವ್ನಿಂಗ್. ವೇಟ್ ಮಾಡೋಣ, ಅಥವಾ ನಿಮಗೆ ಏನಾದರೂ ಕ್ವಶನ್ಸ್ ಇದೆನಾ ಫಸ್ಟ್ ಚಾಪ್ಟರ್ ಇಂದ? ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ಯು ಕ್ಯಾನ್ ಆಸ್ಕ್ ಮಿ. ಓಕೆ, sir, don't we get DPPs in Sarthak KCET batch? Definitely you'll be getting DPPs, test papers, everything. Okay, major Bidar boys, North Karnataka, UK boys. Okay. Savita, Upendra, hello. Good evening. Yes, let's rock. ಅಷ್ಟೇ, ಈ ಸ್ಪಿರಿಟ್ ಇರಬೇಕು. ಎಸ್, ಓಕೆ. ಫೈನ್. ನನಗೆ ಇಲ್ಲಿ ಒಂದು ಓಕೆ ರಿಸಲ್ಟ್ ನೋಡೋಣ. 100% ರೈಟ್ ಅಂತ ಹೇಳ್ತಿದ್ದಾರೆ. ಹಳ್ಳಿ ಮಕ್ಕಳು ಎಷ್ಟು ಜನ ಇದ್ದೀರಾ? ಹಳ್ಳಿ ಮಕ್ಕಳು ಎಷ್ಟು ಜನ ಇದ್ದೀರಾ? ಓಕೆ, ಲೀಡ್ ಇದೇನಂತಾರ, ಓಟ್. ಸೊ ವಿಲೇಜ್ ರೂರಲ್ ಸೈಡ್ ಇಂದ ಎಷ್ಟು ಜನ ಇದ್ದೀರಾ? ಇದ್ರೆ ಎಸ್ ಅಂತ ಹಾಕಿ.
ಎಸ್ ಎಸ್ ಬಸವರಾಜ್ ನಾವು ಎಸ್ ಹಳ್ಳಿ ಹುಡುಗ ಮೀಸರ್ ಬಸರಾಜು ಎಸ್ ಮೀಸರ್ ಪುನೀತ್ ಮೀಸರ್ ನಾವು ಎಸ್ ಎಸ್ ಕಮೆಂಟ್ ಇದು ಯೂಸ್ ಮಾಡಿ ಈ ಆ್ಯಪ್ನ ಓಕೆ ಪೋಲ್ಸ್ನ ಯೂಸ್ ಮಾಡಿ ಎಸ್ ಎಸ್ ವಿನೋತಾ ಭಟ್ ಗುಡ್ ಈವ್ನಿಂಗ್ ಎಸ್ ಎಸ್ ಓಕೆ ಆಲ್ಮೋಸ್ಟ್ ಎಲ್ಲ ಹಳ್ಳಿ ಕಡೆ ನಮ್ಮ ಮೆಜಾರಿಟಿ ಹಳ್ಳಿಯಿಂದನೇ ಇರ್ತೀವಿ ನಾವು ರೈಟ್ ಎಸ್ ಓಕೆ ಓಕೆ ಎಸ್ ಬಿಗ್ 2025 ಓಕೆ ಫೈನ್ ಫೈನ್ ಅಪ್ಪು ನೋ ಅಂತ ಹೇಳ್ತಿದ್ದಾರೆ ಅಪ್ಪು ಅವರೇ ನಿಮ್ಮ ಊರು ಯಾವುದು ನಿಮ್ಮ ಡಿಸ್ಟ್ರಿಕ್ಟ್ ನಯನ ನೋ ಅಂತ ಹೇಳ್ತಿದ್ದಾರೆ ಓಕೆ ಹೌ ಟು ಯೂಸ್ ಪೋಲ್ ನಿಮ್ಮ ಯೂಟ್ಯೂಬಲ್ಲಿ ನಿಮಗೆ ಕಾಣಿಸ್ತದೆ ನೀವು ಯೂಟ್ಯೂಬ್ ಓಪನ್ ಮಾಡಿದ್ರೆ ಸಾಕು ಕಮೆಂಟ್ ಸೆಕ್ಷನ್ ನೀವು ಟೈಪ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಓಕೆ ಓಕೆ ಬ್ಯಾಂಗ್ಳೂರ್ ಸೌತ್ ಯಾವ ಏರಿಯಾ ಸೌತ್ ಎಸ್ ಸರ್ ನೀವು ನಮ್ಮದು ಹಳ್ಳಿ ಪಕ್ಕ ಹಳ್ಳಿ ಹುಡುಗ ಸೊ ಓದಿದ್ದೆಲ್ಲ ಏನೋ ಗೌರ್ಮೆಂಟ್ ಸ್ಕೂಲ್ ಗೌರ್ಮೆಂಟ್ ಕಾಲೇಜ್ ಎಲ್ಲ ಗೌರ್ಮೆಂಟ್ ನಾವು ದಟ್ ಕನ್ನಡ ಮೀಡಿಯಂ ನಾವು ಪಕ್ಕ ಕನ್ನಡ ಮೀಡಿಯಮಿಂದನೇ ಬಂದಿರೋದು ಎಸ್ ಜೇವರ್ಗಿ ಮಲ್ಲನಗೌಡ ಎಸ್ ಮೈಸೂರು ಬಿಟ್ಟು ಮೈಸೂರು ಅಂತ ಹೇಳ್ತಿದ್ದಾರೆ ಕೋಲಾರ್ ರಾಮಮೂರ್ತಿ ಕೋಲಾರ್ ಅಂತ ಹೇಳ್ತಿದ್ದಾರೆ ಓ ಹೌದಾ ಬಸವರಾಜ್ ಯಾವ ನಿಮ್ದು ಬಸವರಾಜ್ ಅರಿಹಂತ್ ಸೂಪರ್ ಸರ್ ಓಕೆ ಎಸ್ ವಿದ್ಯಾತ್ ಎಲ್ಲಾದರೂ ಇರು ಎಂದಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಎಸ್ ಮೇಜರ್ ಕರೆಕ್ಟ್ ಸರ್ ವಿಲ್ ಕವರ್ PU ಫಸ್ಟ್ ಆಲ್ಸೋ ಎಸ್ ಡೆಫಿನೆಟ್ಲಿ ನಿಮ್ಗೆ ಏನು ಬೇಕಾದ್ರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಮಗೆ ಖಂಡಿತ ಸಿಕ್ಕೇ ಸಿಗೋದು ಓಕೆ ನಮ್ಮ ಹುಡುಗರಿಗೆ ಮಾಡಲಿಲ್ಲ ಅಂದ್ರೆ ಇನ್ನು ಯಾರಿಗೆ ಮಾಡೋದು ಪಾಠ ಹೇಳಿ ಹಾಂ ಎಸ್ ಚಿತ್ರದುರ್ಗ ಕೊಪ್ಪಳ್ ಕನ್ನಡ ಮೀಡಿಯಂ ಎಸ್ ಪವನ್ ಹೂಗಾರ್ ಕನ್ನಡ ಮೀಡಿಯಂ ಎಸ್ ಸಿಂದಗಿ ಎಸ್ RCB ಫಾರ್ ಎವರ್ ಎಸ್ ಎಸ್ ಚಾಮರಾಜನಗರ್ ಎಸ್ ಓಕೆ 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 ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಎಸ್ 88.89 ಔಟ್ ಆಫ್ 60 ಮೆಂಬರ್ಸ್ ಆಲ್ಮೋಸ್ಟ್ 45 ಮೆಂಬರ್ಸ್ ಏನಿದ್ದಾರೆ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡಿದರೆ ಅವರೆಲ್ಲ ಹಳ್ಳಿ ಕಡೆಯಿಂದನೇ ಐ ಆಮ್ ವೆರಿ ಹ್ಯಾಪಿ ಓಕೆ ಸಿಟಿ ಆದ್ರೂ ಓಕೆ ನಾವು ಹಳ್ಳಿಯಿಂದ ಓದಿ ಇವಾಗ ಸಿಟಿಯಲ್ಲಿ ಮಾಸ್ಟರ್ಸ್ ಡಿಗ್ರಿ ಮಾಡಿಕೊಂಡು ಓಕೆ ಎಲ್ಲ ಲಾಸ್ಟ್ ಫೈನಲ್ ಎಜುಕೇಷನ್ ಹೈಯರ್ ಎಜುಕೇಷನ್ ನಾವು ಸಿಟಿಗೆ ಬರಬೇಕಾಯ್ತು ಓಕೆ ಎಸ್ ಆರ್ಯನ್ ಸರ್ ನಾನು KCET ಕ್ರಾಶ್ ಕೋರ್ಸ್ ಪರ್ಚೇಸ್ ಮಾಡಿದ್ದೀನಿ ಇಸ್ ಇಟ್ ಎನಫ್ ಟು ಕ್ರ್ಯಾಕ್ KCET ಪ್ಲೀಸ್ ರಿಪ್ಲೈ ಆರ್ಯನ್ ಇಟ್ ಈಸ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಯು ಓಕೆ ಸೊ ನಿಮ್ಗೆ ಏನು ಕಂಟೆಂಟ್ ಬೇಕು ಫಾರ್ KCET ಕ್ಲಿಯರ್ ಮಾಡೋಕ್ಕೆ ಅದೆಲ್ಲ ಖಂಡಿತವಾಗಿ ನಿಮ್ಗೆ ಸಿಗ್ತಾ ಇದೆ ಅದ್ರ ಮೇಲೆ ಜಾಸ್ತಿ ವರ್ಕೌಟ್ ಮಾಡಿ ಓಕೆ ODP ಓಕೆ ಸಾರಿ ಒಂದು ನಿಮಿಷ okay boys and girls let's get started with the second chapter electric potential and capacitance okay so idu bekagilla idನ್ನ ತೆಗೆದ್ಬಿಡೋಣ now let's start with the second chapter and the first concept okay second chapter it will take 2 to 3 hours third chapter also 2 to 3 hours okay so maximum 5 to 6 hours ಅಲ್ಲಿ ಕಂಪ್ಲೀಟ್ ಮಾಡೋಣ okay 3 session 13 questions 13 marks ಈ particular session ಇಂದ ಬರುತ್ತೆ don't miss that okay yes so first electrostatic potential energy ಅಂದ್ರೆ ಏನು so generally potential energy ಅಂತಂದ್ರೆ the energy possessed by a body due to its state or position ಇದು ನಾವು ಫೌಂಡೇಶನ್ ಅಲ್ಲಿ ಕಲ್ತಿದ್ವಿ ಆಮೇಲೆ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಫಸ್ಟ್ ಇಯರ್ ಅಲ್ಲೂ ಕಲ್ತಿದ್ವಿ ದೆನ್ ವಾಟ್ ಅಬೌಟ್ ದಿಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ ಅಂದ್ರೆ ಏನು ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಅಂದ್ರೆ ಗೊತ್ತು ವಾಟ್ ಅಬೌಟ್ ದಿಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ ಇದರಲ್ಲೂ ಸಹಿತ ಒಂದು ಚಾರ್ಜ್ ನ ಇನ್ಫೈನೈಟ್ ಪೊಸಿಷನ್ ಅಲ್ಲಿ ಇರುತ್ತೆ ಓಕೆ ಒಂದು ಚಾರ್ಜ್ ಇನ್ಫೈನೈಟ್ ಪೊಸಿಷನ್ ಇರುತ್ತೆ ಇನ್ಫೈನೈಟ್ ಡಿಸ್ಟೆನ್ಸ್ ಅಥವಾ ಪೊಸಿಷನ್ ಇಂದ ನಮಗೆ ಬೇಕಾಗಿರೋ ರೆಫರೆನ್ಸ್ ಪಾಯಿಂಟ್ಗೆ ಆ ಚಾರ್ಜ್ ನ ತರ್ತೀವಲ್ಲ ಆ ಚಾರ್ಜ್ ತರಕ್ಕೆ ನಮಗೆ ವರ್ಕ್ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಓಕೆ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ ಅ ನೋನ್ ಡಿಸ್ಟೆನ್ಸ್ ಓಕೆ ನೋನ್ ಡಿಸ್ಟೆನ್ಸ್
ನಾನ್ ಡಿಸ್ಟೆನ್ಸ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಈ ಪಾಯಿಂಟ್ಗೆ ಚಾರ್ಜ್ ನ ತರಬೇಕು. ಚಾರ್ಜ್ ಎಲ್ಲಿರೋದು? ಫಾರ್ ಎಕ್ಸಾಂಪಲ್ ಚಾರ್ಜ್ ಇಸ್ ಅಟ್ ಇನ್ಫೈನೈಟ್. ಚಾರ್ಜ್ ಇಸ್ ಅಟ್ ಇನ್ಫೈನೈಟ್. ಈ ಇನ್ಫೈನೈಟ್ ಪೊಸಿಷನ್ ಇಂದ ಈ ಪಾಯಿಂಟ್ ಪಿಗೆ ಬರಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು? ನಾವು ಮಾಡ್ಬೇಕಾಗಿಲ್ಲ, ನಾನು ಕಾನ್ಸೆಪ್ಟ್ ಹೇಳ್ತಿರೋದು. ಓಕೆ, ಸೊ ಇದ್ರ ಮೇಲೆ ಫಸ್ಟ್ ಫೋರ್ಸ್ ಅಪ್ಲೈ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇಲ್ಲ ಯಾವುದೋ ಒಂದು ಪೇಪರ್ ಅನ್ಕೋಣ, ಚಾರ್ಜ್ ಪ್ಲೇಸ್ ಅಲ್ಲಿ ಯಾವುದೋ ಒಂದು ಪೇಪರ್ ಅನ್ಕೋಣ. ಈ ಪೇಪರ್ನ ಈ ಪ್ಲೇಸ್ ಇಂದ ಈ ಪ್ಲೇಸ್ಗೆ ತರಬೇಕು. ನಾವು ಏನ್ ಮಾಡಬೇಕು? ಫಸ್ಟ್ ಅದ್ರ ಮೇಲೆ ಫೋರ್ಸ್ ಅಪ್ಲೈ ಮಾಡಬೇಕು, ಇಡ್ಕೋಬೇಕು, ಆಮೇಲೆ ಅದನ್ನ ಮೂವ್ ಮಾಡಿ ಈ ಪಾಯಿಂಟ್ಗೆ ತರಬೇಕು. ರೈಟ್? ಇನ್ ದ ಸೇಮ್ ವೇ ಇದ್ರ ಮೇಲೆ ಫೋರ್ಸ್ ಅಪ್ಲೈ ಮಾಡಬೇಕು ಡ್ಯೂ ಟು ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಅಥವಾ ಎಕ್ಸ್ಟರ್ನಲ್ ಫೀಲ್ಡ್ ಅಂತಾನೆ ಹೇಳ್ಬೋದು, ಅಥವಾ ಎಕ್ಸ್ಟರ್ನಲ್ ಏಜೆಂಟ್ ಅಂತಾನೆ ಹೇಳ್ಬೋದು. ಇಲ್ಲಿ ಎಕ್ಸ್ಟರ್ನಲ್ ಏಜೆಂಟ್ ಯಾವುದು? ಇದ್ರ ಮೇಲೆ ಫೋರ್ಸ್ ಆಕ್ಟ್ ಮಾಡಿದ ಮೇಲೆ ಇದನ್ನ ಈ ಡಿಸ್ಟೆನ್ಸ್ ಅಥವಾ ಡಿಸ್ಪ್ಲೇಸ್ಮೆಂಟ್ ವರೆಗೆ ತಂದು ಬಿಡ್ತೀವಿ. ಎಲ್ಲಿಂದ? ಇನ್ಫೈನೈಟ್ ಪೊಸಿಷನ್ ಇಂದ ಈ ಪಾಯಿಂಟ್ಗೆ. ಅಂದ್ರೆ ಇಲ್ಲಿ ನೀವು ಕನ್ಸಿಡರ್ ಮಾಡ್ಕೋಬಹುದು, ಇದ್ರ ಮೇಲೆ ಫೋರ್ಸ್ ಆಕ್ಟ್ ಆಗ್ತಿದೆ ಫಸ್ಟ್. ಓಕೆ, ಫಸ್ಟ್ ಏನು? ಫೋರ್ಸ್ ಆಕ್ಟ್ ಆಗ್ತಿದೆ. ಸೆಕೆಂಡ್ ಏನು? ಈ ಪೊಸಿಷನ್ ಇಂದ ಈ ಪೊಸಿಷನ್ಗೆ ಬಂತು. ದಟ್ ಈಸ್ ಅ ಡಿಸ್ಪ್ಲೇಸ್ಮೆಂಟ್. ಐ ಕ್ಯಾನ್ ಕನ್ಸಿಡರ್ ಡಿಸ್ಪ್ಲೇಸ್ಮೆಂಟ್. ದಿಸ್ ಇಸ್ ಆಲ್ಸೋ ಫೋರ್ಸ್. ಅಂಡ್ ಈ ಫೋರ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ನ ನಾವು ವರ್ಕ್ ಡನ್ ಅಂತ ಕರಿತಿದ್ವಿ. ರೈಟ್? ವರ್ಕ್ ಡನ್ ಅಂತ. ರೈಟ್? ಸೊ ಈ ವರ್ಕ್ ಡನ್ ನಾವು ಪೊಟೆನ್ಷಿಯಲ್ ಎನರ್ಜಿ ಅಂತ ಹೇಳೋದು. ಈ ವರ್ಕ್ ಡನ್ ನಾವು ಪೊಟೆನ್ಷಿಯಲ್ ಎನರ್ಜಿ ಅಂತ ಹೇಳೋದು. ರೈಟ್? ಸೊ ಪೊಟೆನ್ಷಿಯಲ್ ಎನರ್ಜಿ ಆಫ್ ಅ ಕಾನ್ಫಿಗರೇಷನ್ ಆಫ್ ಅ ಚಾರ್ಜಸ್ is work done by the external force to bring the test charge from infinite to that point without acceleration. ಅಂದ್ರೆ ಸ್ಲೋ ಆಗಿ ಮೂವ್ ಮಾಡೋದು. ಸ್ಲೋ ಆಗಿ ಮೂವ್ ಮಾಡಿದ್ರೆ ಏನಾಗುತ್ತೆ? ಕೈನೆಟಿಕ್ ಎನರ್ಜಿ ಚೇಂಜ್ ಆಗುತ್ತೆ. ಸೊ ಕೈನೆಟಿಕ್ ಎನರ್ಜಿ ಚೇಂಜ್ ಆಗಬಾರ್ದು, ಆಕ್ಸಲರೇಷನ್ ಪ್ರೊಡ್ಯೂಸ್ ಆಗಬಾರ್ದು, ಕಾನ್ಸ್ಟೆಂಟ್ ಸ್ಪೀಡ್ ಅಲ್ಲಿ ಅಥವಾ ವೆಲಾಸಿಟಿಯಲ್ಲಿ ಬರಬೇಕು. ಇದು ಇಲ್ಲಿಂದ ಇಲ್ಲಿಗೆ ಸ್ಲೋಲಿ. ಇದನ್ನ ನಾವು ಎಕ್ಸ್ಟರ್ನಲ್ ವರ್ಕ್ ಡನ್ ಅಂತ ಕರಿತೀವಿ. ಓಕೆ, ವರ್ಕ್ ಡನ್ ಬೈ ಎಕ್ಸ್ಟರ್ನಲ್ ಫೋರ್ಸ್. ಇವಾಗ ಪೊಟೆನ್ಷಿಯಲ್ ಎನರ್ಜಿ ದಟ್ ಈಸ್ ಈಕ್ವಲ್ ಟು ಎಕ್ಸ್ಟರ್ನಲ್ ವರ್ಕ್ ಡನ್. ರೈಟ್? ಸ್ಲೋಲಿ, ಎಕ್ಸ್ಟರ್ನಲ್ ವರ್ಕ್ ಡನ್ ಸ್ಲೋಲಿ. ಅಂದ್ರೆ ಆಕ್ಸಲರೇಷನ್ is 0. ಆಕ್ಸಲರೇಷನ್ is 0. ಅಂಡ್ ಇನ್ನೊಂದು ಡೆಫಿನೇಷನ್ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಏನಾದ್ರೂ ಚಾರ್ಜ್ ಇತ್ತಪ್ಪ, ಇಲ್ಲಿ ಏನಾದ್ರೂ ಚಾರ್ಜ್ ಇತ್ತು, ಇದ್ರ ಸುತ್ತಮುತ್ತ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಈ ಎಲೆಕ್ಟ್ರಿಕ್ ಫೀಲ್ಡ್ ಸಹಿತ ಇದ್ರ ಮೇಲೆ ಫೋರ್ಸ್ ಅಪ್ಲೈ ಮಾಡಿ ಇಲ್ಲಿವರೆಗೂ ತಂತು ಅಂತಂದ್ರೆ ಇನ್ಫೈನೈಟ್ ಪೊಸಿಷನ್ ಇಂದ ಪಾಯಿಂಟ್ ಪಿಗೆ ಏನಂದು ಪಾಯಿಂಟ್ ಇನ್ಫೈನೈಟ್ ಇಂದ ಪಾಯಿಂಟ್ ಪಿಗೆ ಚಾರ್ಜ್ ನ ತಗೊಂಡ್ ಬಂತು. ಓಕೆ, ತಗೊಂಡ್ ಬಂತು. ಇದನ್ನ ನಾವು ಕನ್ಸರ್ವೇಷನ್ ವರ್ಕ್ ಡನ್ ಅಂತ ಹೇಳ್ತೀವಿ. ಕನ್ಸರ್ವೇಟಿವ್ ಫೋರ್ಸ್, ವರ್ಕ್ ಡನ್ ಬೈ ಕನ್ಸರ್ವೇಟಿವ್ ಫೋರ್ಸ್ ಈಸ್ ಕಾಲ್ಡ್ ಕನ್ಸರ್ವೇಟಿವ್ ವರ್ಕ್ ಡನ್. ರೈಟ್? ಅದೇ ರೀತಿ ಸೆಕೆಂಡ್ ಪೊಟೆನ್ಷಿಯಲ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫೈನ್ ಮಾಡೋದು ದಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ಕನ್ಸರ್ವೇಟಿವ್ ವರ್ಕ್ ಡನ್. ಓಕೆ, ದಟ್ ಈಸ್ ಅ ವರ್ಕ್ ಡನ್ ಬೈ ಕನ್ಸರ್ವೇಟಿವ್ ಫೋರ್ಸ್ ಇಸ್ ಕಾಲ್ಡ್ ಕನ್ಸರ್ವೇಟಿವ್ ವರ್ಕ್ ಡನ್. ಓಕೆ, ಅಂಡ್ ಇವಾಗ ಇದು ಪೊಟೆನ್ಷಿಯಲ್ ಎನರ್ಜಿ ಆಯ್ತು. ಪೊಟೆನ್ಷಿಯಲ್ ಎನರ್ಜಿ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ, ಇದು ಸಹಿತ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ. ಇಟ್ ಇಸ್ ಗಿವನ್ ಬೈ ಇದು. ಎಕ್ಸ್ಟರ್ನಲ್ ಅಂದಾಗ ಯಾವುದೇ ತರ ನೆಗೆಟಿವ್ ಸೈನ್ ಬರಲ್ಲ. ಇಲ್ಲಿ ಕನ್ಸರ್ವೇಟಿವ್ ಫೋರ್ಸ್, ವರ್ಕ್ ಡನ್ ಬೈ ಕನ್ಸರ್ವೇಟಿವ್ ಫೋರ್ಸ್ ಅಂದಾಗ ನಮಗೆ ಇಲ್ಲಿ ನೆಗೆಟಿವ್ ಸೈನ್ ಬರುತ್ತೆ. ರೈಟ್? ವಿನಿತಾ ಭಟ್, ಹೆಬ್ಬಾಳ, ಕೆಂಪಾಪುರ. ಓಕೆ, ನಿಮ್ಮ ಟೀಚಿಂಗ್ ಸೂಪರ್. ಥ್ಯಾಂಕ್ ಯು ಸೋ ಮಚ್ ವಿನಿತಾ, ಥ್ಯಾಂಕ್ ಯು ಸೋ ಮಚ್. ಓಕೆ, ಆಯ್ತಾ? ಎನಿ ಡೌಟ್ ರಿಲೇಟೆಡ್ ಟು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ? ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ ನಥಿಂಗ್ ಬಟ್ ಇಟ್ ಈಸ್ ಅ ವರ್ಕ್ ಡನ್. ಅಂಡ್ ವರ್ಕ್ ಡನ್ ಅನ್ನೋದಕ್ಕೆ, ಓಕೆ, ವರ್ಕ್ ಡನ್ ಈಸ್ ನಥಿಂಗ್ ಬಟ್ Q ಇಂಟು ವಿ. ಓಕೆ, ಅದು ನೆಕ್ಸ್ಟ್ ಮಾತಾಡೋಣ ಅದ್ರ ಬಗ್ಗೆ. ಅಂಡ್ ಪೊಟೆನ್ಷಿಯಲ್ ಎನರ್ಜಿ ಯೂನಿಟ್ ಏನು? ದಟ್ ಈಸ್ ಅ ಜೌಲ್ and represented by capital letter J. And this potential energy, any form of energy, it is a scalar quantity. Any form of energy, it is a scalar quantity. And it is a negative of, ಇನ್ನೊಂದು ಡೆಫಿನೇಷನ್ ಏನು ಹೇಳುತ್ತೆ? It is a negative work done by the electrostatic force in bringing a test charge Q naught. Okay, let's consider this is a Q naught. Okay, from infinite to that point is called electric potential energy. Okay, now next one. Electrostatic potential, that is electrostatic potential energy, but ಇಲ್ಲಿ electrostatic potential. ಇದರ ಪ್ರಕಾರ ಏನು ಹೇಳೋದು? Work done by an external force in bringing unit positive test charge. Unit positive test charge ಅಂದ್ರೆ let's consider Q naught only. Okay, from infinite to point in a point P in a electrostatic field of some
another charge without acceleration is equal to electrostatic potential. Simple ಆಗಿ ಹೇಳೋದೇನಂದ್ರೆ electrostatic potential that is equal to work done by external agent per unit charge. Per unit charge. ಇದನ್ನ ನಾನು Q ಅಂತ ಬರ್ಕೋತೀನಿ. Okay? Q. And what is the condition here? From which to which position? Infinite to point P ಅನ್ಕೊಳ್ಳೋಣ. Point P. Previous diagram ನ refer ಮಾಡ್ಬೋದು. Okay? If I practice the PYQ, can I get 40 in 45 in each subject? No. Purnima, you will not get. Because every year, question paper pattern change ಆಗ್ತಾ ಇರುತ್ತೆ. ಅಂದ್ರೆ I mean, questions, type of questions change ಆಗ್ತಾ ಇರುತ್ತೆ. Concept same ಇದ್ರೂ question change ಆಗ್ತಾ ಇರುತ್ತೆ. PYQ ಸಾಲ್ವ್ ಮಾಡಿದ್ರೆ ಮಾತ್ರ ನಿಮಗೆ ಆಗಲ್ಲ. ಮಲ್ಟಿಪಲ್ ಟೈಪ್ ಆಫ್ ಕ್ವಶನ್ಸ್ನ ಸಾಲ್ವ್ ಮಾಡಬೇಕು. ಡಿಫರೆಂಟ್ ಕ್ವಶನ್ಸ್ನ. ಓಕೆ ನಾವು V is equal to V extra, W external divided by Q. ಇದನ್ನ ಪೊಟೆನ್ಷಿಯಲ್ ಎನರ್ಜಿ ಪರ್ ಯೂನಿಟ್ ಚಾರ್ಜ್ ಅಂತ ಹೇಳ್ಬೋದು. ಇದನ್ನ ಮತ್ತೆ QV ಅಂತಾನು ಬರೀಬಹುದು. Q into V. This is the relation between potential energy and potential. Electric potential energy and electric potential. Okay? Now, it is a negative amount of a work done by the electrostatic force in bringing unit positive charge from infinite to that point. ಇದನ್ನ ಈ ತರನು ಡಿಫೈನ್ ಮಾಡಬಹುದು with respect to, conservative force. Conservative force ನ ಯಾವ ತರ ಡಿಫೈನ್ ಮಾಡ್ತೀವಿ? That is a minus WC divided by Q. This is also right. Here also position infinite to point P. Infinite to point P. And unit, it is a volt ಅಥವಾ joule per coulomb ಅಂತಾನು ಕರಿತೀವಿ. Joule per coulomb. Okay? So joule per coulomb. Now, next one. Electrostatic potential difference. Electrostatic potential difference ಅಂದ್ರೆ dV, delta V ಇಂದ ಮೆನ್ಷನ್ ಮಾಡ್ತೀವಿ. That is V final minus V initial. That is equal to work done per unit charge. Okay? Work done per unit charge. ಅದೇ ವರ್ಕ್ ಡನ್ ಬೇಕು ಅಂತ ಅನ್ಕೊಳ್ಳಿ, ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ಇಟ್. ಇಲ್ಲಿ ಮೂವಿಂಗ್, ಯಾವ ಚಾರ್ಜ್ ನ ಮೂವ್ ಮಾಡ್ತೀವಲ್ಲ ಅದ್ರದ್ದು ಮೂವಿಂಗ್. ಓಕೆ, ಮೂವಿಂಗ್ ಇಂಟು ವಿ ಫೈನಲ್ ಮೈನಸ್ ವಿ ಇನಿಷಿಯಲ್. ಅಥವಾ ಶಾರ್ಟ್ ಆಗಿ ಕ್ಯೂ ಮೂವಿಂಗ್. ಸರ್ ಇದೆಲ್ಲ ಎಲ್ಲಿ ಯೂಸ್ ಆಗುತ್ತೆ? ಕೆಪಾಸಿಟನ್ಸ್ ಡೆರಿವೇಶನ್ ಅಲ್ಲಿ ಯೂಸ್ ಆಗುತ್ತೆ. ಓಕೆ, ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅಲ್ಲೂ ಯೂಸ್ ಆಗುತ್ತೆ. ಓಕೆ ಸರ್, ವೆನ್ ವಿಲ್ ದ ಕ್ಲಾಸ್ ಸ್ಟಾರ್ಟ್ ಟುಮಾರೋ? ಒಂದ್ಸತಿ ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ನೋಡಿ, ನಿಮಗೆ ಕಂಪ್ಲೀಟ್ ಇಯರ್ದು ಶೆಡ್ಯೂಲ್ ಕೊಟ್ಟಿದ್ದಾರೆ. ಓಕೆ, ಒಂದ್ಸತಿ ನೋಡಿ. ನಾ ನೆಕ್ಸ್ಟ್ ಒನ್, ಕ್ವಶನಿಂಗ್ ಪಾರ್ಟ್, ಯುವರ್ ಫೇವ್ರೆಟ್ ಒನ್. ಸೊ 45 seconds. 45 seconds. Okay, so 45 seconds. ನೋಡ, work done by the external agent in a bringing 2 Coulomb charge slowly from infinite to point P is 100 joule under the influence of other point charge. Then potential at point P is. Question nodi, work done ಕೊಟ್ಟಿದ್ದಾರೆ. Okay, and here they have mentioned external agent. Conservative force ಅಲ್ಲ, external agent. Okay, external agent ಇದ್ದಾಗ ಇಲ್ಲಿ ಏನಾಗುತ್ತೆ? influence of other point charge. Then potential P. Potential P at a point P, that is given by work done by external force divided by external agent ಅಂತಾನು ಕರಿಬಹುದು per unit charge. So ಡೈರೆಕ್ಟ್ ಆಗಿ VP, that is equal to work done ಎಷ್ಟಿದೆ? 100 joule divided by charge ಎಷ್ಟಿದೆ? Charge 2 Coulomb 2. ಎಷ್ಟಾಗುತ್ತೆ? VP, that is equal to 50 volt. 50 volt. This is the right answer. So that is option C. ಎಷ್ಟು ಜನ ಆನ್ಸರ್ ಮಾಡಿದ್ರು ನೋಡೋಣ. ಆಪ್ಷನ್ ಸಿ. ಯಾರು ಆನ್ಸರ್ ಮಾಡಿಲ್ಲ? ಎಸ್, ಆಪ್ಷನ್ ಸಿ. ಕ್ಲಿಯರಾ? ಎಸ್, ಎಲ್ಲೋದ್ರು? ಕಾಣಿಸ್ತಾನೆ ಇಲ್ಲ ಯಾರು? ಓಕೆ, now next one. A charge of 5 Coulomb is given a displacement 0.5. ಇಲ್ಲಿ ಕೂಲಂಬ್ ಬಗ್ಗೆ ನೆನ್ಪಿಟ್ಕೊಳ್ಳಿ, 5 Coulomb and 0.5 displacement meter, 0.5 meter displacement. The work done in a process is 10 joule. The potential difference just ನೋಡಿದ್ವಿ. Potential difference that is given by work done per unit charge between 2 points ಅಂತ ಹೇಳಿರೋದು. Okay, so that is equal to work done ಎಷ್ಟಿದೆ? Work done, that is a 10 joule and charge, it is a 5 Coulomb. So that is a 2 volt. Okay, so this is the potential difference. Clear? Yes, clear? Option D. Which one? No. Option A.
That is option A. Okay, this start madila. I'm sorry. Okay, now clear. Now let's move on to the next concept. Okay, so ಈ ಚಾಪ್ಟರ್ ಇಂದ ಓಕೆ ಇಲ್ಲಿ ನಾನು ಮೆನ್ಷನ್ ಮಾಡ್ತೀನಿ ಎಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದು. So from this chapter you can expect 3 questions minimum. Okay, so ನಿಮ್ ಲಕ್ ಚೆನ್ನಾಗಿತ್ತು ಅಂತಂದ್ರೆ 4 questions. Okay, now next one, electric potential due to point charge, electric potential due to point charge, electric potential due to system of charge, work done by the system of a charge. Okay, so first ನೋಡೋದಾದ್ರೆ electric potential due to point charge ಏನು, that is a KQ divided by R. First one. Okay, second one, ಇದಕ್ಕೆ MCQ ಕೇಳ್ತಾರೆ, ಕರೆಕ್ಟ್ ಆಗಿ ನೆನ್ಪಿಟ್ಕೋಬೇಕಾಗುತ್ತೆ. that is a potential, it is inversely proportional to the R. Okay, so ಇಲ್ಲಿ ಪ್ಲಸ್ ಆರ್ ಮೈನಸ್ ಅಂತಾನು ಬರೀಬಹುದು. ಯಾಕೆ? if it is a charge is a positive, plus KQ divided by R. If a charge is a negative, minus KQ divided by R. Potential, high potential and low potential ಅಂತ ಬರೀಬಹುದು. Okay, ಅದೇ ರೀತಿ ಸಿಸ್ಟಮ್ ಆಫ್ ಪಾಯಿಂಟ್ ಚಾರ್ಜಸ್. ಓಕೆ, ಸಿಸ್ಟಮ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಸಿಸ್ಟಮ್ ಆಫ್ ಚಾರ್ಜಸ್ ಏನ್ ಬರೀಬಹುದು, ಸಮೇಷನ್ KQ divided by plus or minus. Okay, plus or minus R. Okay, system of charges. Or else if I consider positive test charge, okay, positive charge ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ that is KQ1 divided by R1 plus KQ2 divided by R2 plus KQ3 divided by R3 and so on. Clear? Yes, sir, can you help me with the building daily routine for KCET exam? Should I solve DPPs immediately after the completing chapter? Yes, definitely. You have to solve. Okay, ನಿಮಗೆ ಒಳ್ಳೆ ಮಾರ್ಕ್ಸ್ ಬರಬೇಕಂತಂದ್ರೆ ಯು ಹ್ಯಾವ್ ಟು ಸಾಲ್ವ್, ಸೊ ದ್ಯಾಟ್ ನೀವು ಓದಿರೋ ಕಾನ್ಸೆಪ್ಟ್ ಕರೆಕ್ಟ್ ಆಗಿ ತಲೆಗೆ ಹೋಗಿದ್ದೇನೆ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಸಪೋಸ್ ಕರೆಕ್ಟ್ ಆಗಿ ಅರ್ಥ ಆಗಿಲ್ಲ ಮತ್ತೊಂದು ಸತಿ ಓದಿ. ಓಕೆ, ನೌ ಲೆಟ್ಸ್ ಮೂವ್ ಟು ವರ್ಕ್ ಡನ್ ಬೈ ಸಿಸ್ಟಮ್ ಆಫ್ ಚಾರ್ಜಸ್, ಕನ್ಸರ್ವೇಟಿವ್ ಫೋರ್ಸ್ ಅದೆಲ್ಲ ನಾವು ಡಿಸ್ಕಸ್ ಮಾಡಿದೀವಿ. ಓಕೆ, ಸೊ ಫಸ್ಟ್ ಒನ್, ಸೆಕೆಂಡ್ ಒನ್ ಎಕ್ಸ್ಟರ್ನಲ್ ಆದ್ರೆ ನೆಗೆಟಿವ್ ಬರಲ್ಲ, ಕನ್ಸರ್ವೇಟಿವ್ ವರ್ಕ್ ಡನ್ ಆಗಿದ್ರೆ ಅದು ನೆಗೆಟಿವ್ ಚಾರ್ಜ್ ಬರುತ್ತೆ, ಐ ಮೀನ್ ನೆಗೆಟಿವ್ ಸೈನ್ ಬರುತ್ತೆ. ನೆಕ್ಸ್ಟ್ ಟ್ರೈ ಮಾಡಿ, ಅಲಾಂಗ್ ವಿತ್ ಮೀ ಟ್ರೈ ಮಾಡ್ಬೇಕು ನೀವು. ರೆಡಿನಾ? ಎಸ್. ನೌ ನೆಕ್ಸ್ಟ್ ಒನ್ ನೋಡಿ, infinite large number of point charges each equal to Q are placed at a position x is equal to 1, x is equal to 2, x is equal to 4, x is equal to 8. Calculate the electric potential at origin. So ಇಲ್ಲಿ x axis ಕೊಟ್ಟಿರೋದು, right? X axis, let's consider this is x axis. Okay, now ಇವಾಗ this is origin, x is equal to 0, x is equal to 1, x is equal to 2, x is equal to 4, x is equal to 8 and so on. Okay, ಇಲ್ಲಿ infinite large number of point charges each equal to Q ಅಂದ್ರೆ Q ಇಲ್ಲಿ ಪ್ಲೇಸ್ ಮಾಡಿದ್ದಾರೆ, ಇಲ್ಲೂ ಪ್ಲೇಸ್ ಮಾಡಿದ್ದಾರೆ, ಇಲ್ಲೂ ಪ್ಲೇಸ್ ಮಾಡಿದ್ದಾರೆ, ಇಲ್ಲೂ ಪ್ಲೇಸ್ ಮಾಡಿದ್ದಾರೆ and so on. ಇವಾಗ ಕೇಳ್ತಿರೋದು ಏನಂತಂದ್ರೆ ಕ್ಯಾಲ್ಕುಲೇಟ್ ದ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್. ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂತಂದ್ರೆ ವಿ ನೋ ದಟ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎಟ್ ಆರಿಜಿನ್ O, okay, that is given by K Q1 divided by R1 plus K Q2 divided by R2 plus K Q3 divided by R3 and so on. Okay, clear? Now ಇವಾಗ V0, that is a potential at origin. So ಎಲ್ಲದಕ್ಕೂ Q1 that is equal to Q2 that is equal to Q3 and so on, all are equal to Q. So ಅದರಿಂದ KQ divided by R1, KQ divided by R2 plus KQ divided by R3 and so on. Next step ಅಲ್ಲಿ potential at origin that is equal to KQ ಕಾಮನ್ ಆಗಿ ಔಟ್ಸೈಡ್ ತಗೋತೀನಿ, ಮಿಕ್ಕಿದೆಷ್ಟು? ಮಿಕ್ಕಿದ್ದು that is 1 ಇಲ್ಲಿಂದ ಇಲ್ಲಿಗೆ, this is R1, okay, this is R1, okay, and next one this is R2 and in the same way from here to here this is R3 ಈ ತರ so on. Okay, now first one 1 by 1 plus 1 by 2 plus 1 by 4 plus 1 by 8 and so on. Okay,
ನಾವು ಇವಾಗ ಏನು ಮಾಡ್ತೀನಿ ವಿ ನಾಟ್ ದಟ್ ಈಸ್ ಈಕ್ವಲ್ ಟು ಕೆ ಕ್ಯೂ 1 plus 1 by 2 plus 1 by 4 plus 1 by 8. Okay, and so on. Clear? ಇವಾಗ ಇದು ಯಾವ ಸೀರೀಸ್ ಇದು ಕಾಮನ್ ರೇಷಿಯೋ ಜಿಪಿ ಸೀರೀಸ್ ರೈಟ್ ಸೊ ಇವಾಗ ಫಸ್ಟ್ ನಂಬರ್ ದಟ್ ಈಸ್ 1 and common ratio that is 1 by 2. 1 by 2 ಕರೆಕ್ಟಾ yes q divided by 2 pi epsilon naught ಗುರು ಕರೆಕ್ಟಾಗಿ ಆನ್ಸರ್ ಮಾಡಿದ್ರಾ ಗುರು ಕರೆಕ್ಟ್ ಓಕೆ ಪೂರ್ಣಿಮಾ ಕರೆಕ್ಟಾಗಿ ಆನ್ಸರ್ ಮಾಡಕ್ಕೆ ಟ್ರೈ ಮಾಡ್ತೀರಾ ಗುಡ್ ಬಟ್ ಸ್ವಲ್ಪ ಪ್ರಾಕ್ಟೀಸ್ ಜಾಸ್ತಿ ಬೇಕಾಗತ್ತೆ ಓಕೆ ಸರ್ ವೇರ್ ವಿ ಗೆಟ್ ಡಿ ಪಿ ಪಿ ಇನ್ ಅ ಬ್ಯಾಚ್ ಓಕೆ ಬ್ಯಾಚಲ್ಲಿ ಸಿಗುತ್ತೆ 2.0 ಸಾಧಾಗ ಬ್ಯಾಚ್ ಇಲ್ಲ ಅದ್ರ ಸಿಗುತ್ತೆ ಓಕೆ ನಾವು ಎಸ್ ಎನ್ ಈಸ್ ಈಕ್ವಲ್ ಟು ಎ ಡಿವೈಡೆಡ್ ಬೈ 1 minus r ಸೊ ಎ ಇಸ್ 1 ಆ್ಯಂಡ್ 1 by 2 ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 2 minus 1 divided by 2. So Sn is equal to 2 divided by 1. So that means 2. Okay. Now, V potential at a origin that is given by KQ and is 2 terms rest agate E term. That is a 2. So 2. So finally, we are getting potential at the origin that is KQ. Clear? Yes. Free fire. Anil, hello. Yes. Okay. Now, let's move to the next concept. Determine the electric potential at a point at a distance of 2 meters from a point charge minus 10 microcoulomb. Minus 10 microcoulomb. General formula at a point P and at a point P that is given by KQ divided by R. Okay. So, VP means potential at a point P. K value that is a 9 into 10 power 9 and Q ಎಷ್ಟು ಕೊಟ್ಟಿರೋದು Q that is a minus 10 micro ಅಂದ್ರೆ 10 power 6 ಕೂಲಮ್ divided by R is to 2 meter. Okay. ನೀವು ನೋಡ್ಬೋದು 2 2 10. So potential at a point P that is given by 5 ಮೊದಲ 45. Okay. So 10 power 9 with a negative sign because it is a negative charge and 10 power minus 6. So potential at a point P that is given by 45 into 10 power 3 volt or VP that is equal to potential at a point P that is equal to 4.5 into 10 power 4 volt. Clear? Yes? Clear? Exactly. Krupa Patil correct answer madidra. Varun sir I have joined 2.0 crash course guide me how to practice sir. So ನಿಮಗೆ ಬ್ಯಾಚ್ ಅಲ್ಲಿ ಹೇಳ್ತೇನೆ ಓಕೆ ವರುಣ್ ನಾಳೆ ಕ್ಲಾಸ್ ಇದೆಯಲ್ಲ 2 to 5 ಕ್ಲಾಸ್ ಇದೆಯಲ್ಲ ಅಲ್ಲಿ ಹೇಳ್ಕೊಡ್ತೀನಿ ಓಕೆ ಡೋಂಟ್ ವರಿ ಗುರು ಕರೆಕ್ಟ್ 40 into 10 power 45 ಗುರು ಒನ್ಸ್ ಯು ಚೆಕ್ ದ ಆನ್ಸರ್ ಓಕೆ 45 ಬರಬೇಕು ನಾಟ್ 40 ಗಾಟ್ ಇಟ್ ಓಕೆ ನೌ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್ ಫೈಂಡ್ ಔಟ್ ದ ಪಾಯಿಂಟ್ಸ್ ಆನ್ ದ ಲೈನ್ ಜಾಯಿನಿಂಗ್ ಟೂ ಚಾರ್ಜಸ್ ಪ್ಲಸ್ q and minus 3q kept at a distance 1 meter where the electric potential is 0. ನಿಮ್ಮ ಬೋರ್ಡ್ ಎಕ್ಸಾಮ್ಗೆ ಈ ಕ್ವಶನ್ ಬಂದಿತ್ತು ಓಕೆ ಹೌ ಮೆನಿ ಇಫ್ ಯು ಹ್ಯಾವ್ ಆನ್ಸರ್ಡ್ ದಿಸ್ ಕ್ವಶನ್ ಅಂದ್ರೆ ಸಿಮಿಲರ್ ಕ್ವಶನ್ ಬಂದಿತ್ತು ಅಂತ ಹೇಳ್ತಿರೋದು ಓಕೆ ಸೊ ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ ಅ ಪ್ಲಸ್ ಕ್ಯೂ ಅಂಡ್ ದಿಸ್ ಇಸ್ ಅ ಮೈನಸ್ ಕ್ಯೂ at this point okay now separated by 1 meter let's consider this is x is equal to 1 meter possibility ಏನು ಆ ಪಾಯಿಂಟ್ ಲೆಫ್ಟ್ ಸೈಡ್ ಲೈ ಆಗಿರ್ಬೋದು ಓಕೆ ಡಿಫ್ರೆಂಟ್ ಕಲರ್ ಯೂಸ್ ಮಾಡ್ತಾನೆ ಪಾಯಿಂಟ್ ಎ ಅಲ್ಲೂ ಲೈ ಆಗಿರ್ಬೋದು ಅಥವಾ ಇರ್ಬೋದು ಅಥವಾ ಪಾಯಿಂಟ್ ಬಿ ಅಲ್ಲಾದ್ರೂ ಇರ್ಬೋದು ಅಥವಾ ಪಾಯಿಂಟ್ ಸಿ ಅಲ್ಲಾದ್ರೂ ಇರ್ಬೋದು ಪಾಸಿಬಿಲಿಟಿ ವೇರ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಪೊಟೆನ್ಷಿಯಲ್ ದಟ್ ಶುಡ್ ಬಿ 0 ರೈಟ್ ಸೊ ಇವಾಗ ಫಸ್ಟ್ ಪಾಯಿಂಟ್ ಎ ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ ಎಟ್ ಪಾಯಿಂಟ್ ಎ ಓಕೆ ಎಟ್ ಪಾಯಿಂಟ್ ಎ ಸೊ ಎಟ್ ಪಾಯಿಂಟ್ ಎ ಅಂತ ಕನ್ಸಿಡರ್ ಮಾಡ್ಕೊಂಡಾಗ ಫ್ರಮ್ ದಿಸ್ Q2 here Q2 plus Q2 here let's consider this is a R okay ಇದನ್ನ R ಅಂತ ಕನ್ಸಿಡರ್ ಮಾಡ್ಕೋತೀನಿ ಇದನ್ನ X ಅಂತ ಕನ್ಸಿಡರ್ ಮಾಡ್ಕೋತೀನಿ let's consider this is X distance and this one R distance that is equal to 1 meter okay ಇವಾಗ ಇದನ್ನ at point P ಅಂತಂದಾಗ okay due to plus Q ಇಲ್ಲಿ ಪೊಟೆನ್ಷಿಯಲ್ ಇದೆ ಪೊಟೆನ್ಷಿಯಲ್ at a point A ಸೊ ಇಲ್ಲಿ ನೆಟ್ ಪೊಟೆನ್ಷಿಯಲ್ ಫೈಂಡ್ ಮಾಡಬೇಕಲ್ಲ ಸೊ ನೆಟ್ ಪೊಟೆನ್ಷಿಯಲ್ at a point A ಓಕೆ
that is due to plus q plus v minus 3q. Okay, now potential at a point A due to plus q ಎಷ್ಟಾಗುತ್ತೆ ಇಲ್ಲಿ k q plus q divided by x. Okay, plus k q value ಎಷ್ಟಿದೆ minus 3q divided by what is the distance from minus 3q. ಇಲ್ಲಿ r ಇದೆ, ಇಲ್ಲಿ x ಇದೆ. ಸೊ x plus r ಅಂತ ಬರೀಬಹುದು, ರೈಟ್? ಸೊ ಇಲ್ಲಿ ಕೇಳ್ತಿರೋದೇನು, ವೇರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇಸ್ 0 ಅಂದ್ರೆ VA is equal to 0 ಎಲ್ಲಿ ಆಗುತ್ತೆ? ಸೊ therefore here I can write kq divided by x that is equal to, okay, that is equal to, okay, ಇಲ್ಲಿ ಒಂದು ಸ್ಟೆಪ್ ಎಕ್ಸ್ಟ್ರಾ ಮಾಡ್ತೀನಿ. Three kq divided by x plus r. Okay, now ಇವಾಗ further simplification is equal to 0 ಅಲ್ವಾ? So kq divided by x that is equal to 3kq divided by x plus r. Okay, ನೀವು ನೋಡ್ಬೋದು ಇಲ್ಲಿ kq get cancel. So cross multiply ಮಾಡಿದ್ರೆ x plus r that is equal to 3x. So ಇದನ್ನ x ನ ರೈಟ್ ಹ್ಯಾಂಡ್ ಸೈಡ್ ಕಳಿಸಿದ್ರೆ ಎಷ್ಟಾಗುತ್ತೆ? 3x minus x is equal to r. So that means it is a 2x is equal to r. r value ಎಷ್ಟಿದೆ? 1 ಇದೆ. Therefore 2x is equal to 1, x is equal to 1 by 2 meter. ಅಂದ್ರೆ ಈ ಪೊಸಿಷನ್ ಅಲ್ಲಿ where x is equal to 1 by 2 ಅಂದ್ರೆ 0.5 ಮೀಟರ್ ಅಲ್ಲಿ 0 ಆಗುತ್ತೆ, ಪೊಟೆನ್ಷಿಯಲ್ 0 ಆಗುತ್ತೆ. ವೆರಿ ಗುಡ್. 1 by 2 ಅಂತ ಮಾಡಿದ್ರೆ 0.5 ಅಂತಾನು ಮಾಡ್ಬೋದು. ಓಕೆ, ನೋ ಪ್ರಾಬ್ಲಮ್. ನೌ ನೆಕ್ಸ್ಟ್ ಒನ್, ಎಟ್ ಎ ಪಾಯಿಂಟ್ ಬಿ, at point B, okay, point B. Point B ನ ನಾನು ಇದನ್ನ ಅಳಿಸ್ಬಿಡ್ತೀನಿ. ಓಕೆ, ಇರಲಿ, ಇಲ್ಲಾಂದ್ರೆ ಕನ್ಫ್ಯೂಸ್ ಆಗ್ತೀರಾ. ಸೊ ಪಾಯಿಂಟ್ ಬಿ ಇಲ್ಲಿಂದ ಇಲ್ಲಿಗೆ ಎಕ್ಸ್ ಅಂತ ಕನ್ಸಿಡರ್ ಮಾಡ್ಕೋತೀನಿ. ಇಲ್ಲೂ ಅಷ್ಟೇ, ಎಟ್ ಪಾಯಿಂಟ್ ಬಿ ಪೊಟೆನ್ಷಿಯಲ್ ಡ್ಯೂ ಟು ಪ್ಲಸ್ ಕ್ಯೂ ಪ್ಲಸ್ ಪೊಟೆನ್ಷಿಯಲ್ ಡ್ಯೂ ಟು minus 3q. Okay, potential at a point B that is equal to, okay, now k ಇದೆಷ್ಟು ಡಿಸ್ಟೆನ್ಸ್ ಇದೆ? x plus k ಚಾರ್ಜ್ ವ್ಯಾಲ್ಯೂ ಎಷ್ಟಿದೆ? minus 3q divided by, ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟಾಗುತ್ತೆ? if it is a x, what about this one? x minus r minus x, right? r minus x. Okay, so ಇಲ್ಲಿ r minus x. So according to the question, this VB is equal to 0. ಇಲ್ಲಿ kq divided by x minus k minus 3kq divided by r minus x that is equal to 0. So kq divided by x is equal to 3kq divided by r minus x. Okay, so ನೀವು ನೋಡ್ಬೋದು kq out. Okay, now ಇಲ್ಲಿ ಎಷ್ಟು ಉಳಿತೆ? ಕ್ರಾಸ್ ಮಲ್ಟಿಪ್ಲೈ ಇಟ್, how much will be getting? 3x is equal to r minus x. ಈ x ನ minus x ನ ಈ ಕಡೆ ತಗೊಂಡು ಬನ್ನಿ, ಎಷ್ಟಾಗುತ್ತೆ? 4x is equal to r. And we know that, okay, and we know that 4x, what is the r value? 1 meter. And x is equal to 1 by 4 meter. Yes, it is also possible. ಈ ಪಾಯಿಂಟ್ ಅಲ್ಲೂ ಸಹಿತ ನಮಗೆ ಪೊಟೆನ್ಷಿಯಲ್ 0 ಆಗುತ್ತೆ. ಓಕೆ, ಪೊಟೆನ್ಷಿಯಲ್ 0 ಆಗುತ್ತೆ. ನೆಕ್ಸ್ಟ್ ಒನ್, ಸೊ ನೆಕ್ಸ್ಟ್ ಒನ್ ಈ ಬ್ರಾಕೆಟ್ ಅಲ್ಲಿ ಬರೀತಾ ಇದ್ದೀನಿ. ಓಕೆ, ಈ ಬ್ರಾಕೆಟ್ ಅಲ್ಲಿ ಬರೀತಿದ್ದೀನಿ. Yes, at point C and ಇಲ್ಲಿ ಡಿಸ್ಟೆನ್ಸ್ ನೋಡಿ, ಡಿಸ್ಟೆನ್ಸ್ ಫ್ರಮ್ minus 3q. ಓಕೆ, ಸೊ ಇಲ್ಲಿ ನಾನು x ಅಂತ ಕರೆದುಕೊಳ್ತೇನೆ. ಓಕೆ, ಇಲ್ಲಿಂದ ಇಲ್ಲಿಗೆ minus 3q ಇಂದ. ಸೊ ಅಗೇನ್ ಪಾಯಿಂಟ್ ಪೊಟೆನ್ಷಿಯಲ್ at a point C, potential at a point C. Okay, the first one due to plus q and the second one due to minus 3q. So ಇಲ್ಲಿ potential due to plus q plus potential due to minus 3q, right? So potential at a C that is equal to potential due to plus q, potential ಇಲ್ಲಿದೆ, plus q ಇಲ್ಲಿದೆ. at point C ಅಂದ್ರೆ ಇಲ್ಲಿಂದ ಇಲ್ಲಿಗೆ r ಇದೆ, ಇಲ್ಲಿಂದ ಇಲ್ಲಿಗೆ x ಇದೆ. Therefore here I can write k q divided by x plus r. Okay, plus k minus 3q divided by ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ? x ಇದೆ. ಓಕೆ, ಸೊ that is equals to 0. ಯಾಕೆ? at point C potential should be 0.
ಓಕೆ, ಚೆಕ್ ಮಾಡಿ ಆಗುತ್ತೆ ಇಲ್ಲೋ ಅಂತ. ಓಕೆ, ನಾವು KQ divided by x plus r, that is equal to 3KQ divided by x. Okay, now ನೀವು ನೋಡ್ಬೋದು KQ get cancel, so cross multiply ಮಾಡಿದ್ರೆ x 3x plus 3r. Okay, so 3x ನ ಈ ಕಡೆ ತಗೊಂಡು ಬನ್ನಿ, ಏನಾಗುತ್ತೆ minus 2x, that is equal to 3r, and we know that this r is 1. Okay, so that means 3. So x is equal to minus 3 by 2 minus 3 by 2. ಡಿಸ್ಟೆನ್ಸು ನೆಗೆಟಿವ್ ಆಗಕ್ಕೆ ಸಾಧ್ಯನಾ? ಡಿಸ್ಟೆನ್ಸ್ ನೆಗೆಟಿವ್ ಆಗಕ್ಕೆ ಸಾಧ್ಯನಾ? ನೋ. ದೇರ್ ಫೋರ್, ಓಕೆ, ಇಟ್ ಈಸ್ ನಾಟ್ ಪಾಸಿಬಲ್. ಇಟ್ ಈಸ್ ನಾಟ್ ಪಾಸಿಬಲ್. It is not possible. So that means potential will be 0 at 1 by 4. Potential is 0 at 1 by 2. Is it clear? Right? Yes, sir. Today these KCET mock test. No. Sundays irutte nimge. Okay, Sundays irutte 3 by 4 minus 3 by 2. So negative distance cannot be negative. Okay, sir, ಅದು ಯಾಕೆ ಸಾಧ್ಯ ಇಲ್ಲ ಅಂದ್ರೆ distance cannot be negative. Okay, so ನಮಗೆ potential ಎಲ್ಲ 0 ಆಗುತ್ತೆ at point A and point B. Point C ಅಲ್ಲಿ possibility ಇಲ್ಲ. Got it? Okay, very good. ಪೂರ್ಣಿಮಾ ಕರೆಕ್ಟ್ ಆಗಿ ಗೆಸ್ ಮಾಡಿದ್ರಾ? ಗೆಸ್ ಅಲ್ಲ, ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರಾ? Fine. Now let's move on to the next question. Concept. Yes, potential due to a charged ring. This is the mathematical formula, that is a KQ divided by under square root r square plus x square. Okay, now ivaga for example, okay, this is the x, this is x distance from the center, and this is r. Okay, and idr mele positive charge ide. Okay, total charge positive, so that is q. Okay, now ಇಲ್ಲಿ ಈ x ಡಿಸ್ಟೆನ್ಸ್ ಏನಿದೆಲ್ಲ, ಈ x ಡಿಸ್ಟೆನ್ಸ್ x ನ ಇನ್ಕ್ರೀಸ್ ಮಾಡ್ತಾ ಹೋಗಿ ಇನ್ಫೈನೈಟ್ ಡಿಸ್ಟೆನ್ಸ್ ತಗೊಂಡು ಹೋಗ್ತೀನಿ. Infinite distance. What is the potential? It is a 0. At infinite, potential is 0. Okay, ಯಾವ ಪೊಸಿಷನ್ಗೆ potential 0 ಆಗುತ್ತೆ? At x is equal to infinite, potential is 0. ಯಾಕಂದ್ರೆ ಎನಿಥಿಂಗ್ ಇಸ್ 0, ಫೋರ್ಸ್ is 0 ಅಂದಮೇಲೆ ಈ potential also 0, electric field is also 0, hence potential is also 0. But at x is equal to 0 ಅಂದ್ರೆ ಈ x ನ ಡಿಗ್ರೀಸ್ ಮಾಡಿ at the center of ring ನ ತಂದ್ರೆ, okay, at the center of a ring ನ ತಂದ್ರೆ ಏನಾಗುತ್ತೆ? So v is equal to kq divided by r square plus 0 square. Okay, ಎಷ್ಟಾಗುತ್ತೆ ಇದು? kq divided by under square root r square. ಈ ಸ್ಕ್ವೇರ್ ಮತ್ತೆ ಅಂಡರ್ ಸ್ಕ್ವೇರ್ ರೂಟ್ ಗೆಟ್ ಕ್ಯಾನ್ಸಲ್ ಆಗಿ KQ ಡಿವೈಡೆಡ್ ಬೈ R ಮಾತ್ರ ಉಳಿಯುತ್ತೆ. ರೈಟ್? ಸೊ ದಿಸ್ ಇಸ್ ದ ಫೈನಲ್ ಎಕ್ಸ್ಪ್ರೆಷನ್. ದಟ್ಸ್ ಓಕೆ. ಇವಾಗ ತಾನೇ ಸ್ಟಾರ್ಟ್ ಮಾಡಿರೋದು. ನಟೋರಿಸ್ ಗೈ, ಥ್ಯಾಂಕ್ಸ್ ಫಾರ್ ದ ಕನ್ಸರ್ನ್. ಓಕೆ, ಸೊ ಇವಾಗ ತಾನೇ ಸ್ಟಾರ್ಟ್ ಮಾಡಿದ್ದು. ಓಕೆ, ನಾವು ಸೊ ಇಲ್ಲಿ ನಾವು ಬರೆಯೋದು 0 ಇದ್ರೆ ಪೊಟೆನ್ಷಿಯಲ್ ಆಟ್ 0. ಓಕೆ, ಪೊಟೆನ್ಷಿಯಲ್ ಆಟ್ 0 ಅಥವಾ ಪೊಟೆನ್ಷಿಯಲ್ ಅಟ್ ದ ಸೆಂಟರ್ ಆಫ್ ದ ರಿಂಗ್, ದಟ್ ಈಸ್ ಗಿವೆನ್ ಬೈ KQ ಡಿವೈಡೆಡ್ ಬೈ, ಓಕೆ, ಇಲ್ಲಿ R, and potential at infinite, it is a 0. Clear? Okay, now next question, next concept, potential surface. Important. Okay, important. ಇದರ ಮೇಲೆ ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ಸ್ ಕೇಳ್ತಾರೆ, ಒಂದು ಗ್ರಾಫಿಕಲ್ ಕ್ವಶನ್ಸ್ ಅಂತ ಕೇಳ್ತಾರೆ. ಓಕೆ, ಒಂದು ಕಾನ್ಸೆಪ್ಟ್ ಬೇಸ್ಡ್, ಇನ್ನೊಂದು ಗ್ರಾಫಿಕಲ್ ಕ್ವಶನ್ಸ್ ಕೇಳ್ತಾರೆ. ದ ಫಸ್ಟ್ ಒನ್ ನೀವು ನೋಡಬಹುದು, ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಈಕ್ವಿಪೊಟೆನ್ಷಿಯಲ್ ಅಂದ್ರೆ ಈಕ್ವಿ ಅಂದ್ರೆ ಸೇಮ್, ಈಕ್ವಲ್, ಪೊಟೆನ್ಷಿಯಲ್ ಆನ್ ದ ಸರ್ಫೇಸ್ ಅಂದ್ರೆ ಆ ಸರ್ಫೇಸ್ ಮೇಲೆ ಪೊಟೆನ್ಷಿಯಲ್ ವ್ಯಾಲ್ಯೂ ರಿಮೈನ್ ಸೇಮ್, ಚೇಂಜ್ ಆಗಲ್ಲ. ಓಕೆ, ದ್ಯಾಟ್ ವಿ ಕಾಲ್ ಇಟ್ ಆಸ್ ಎ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಅಂದ್ರೆ ಥ್ರೂಔಟ್ ದ ಸರ್ಫೇಸ್, ಆನ್ ದ ಸರ್ಫೇಸ್ ಯಾವುದೇ ಪಾಯಿಂಟ್ ನ ತಗೊಂಡ್ರು ಪೊಟೆನ್ಷಿಯಲ್ ವಿಲ್ ರಿಮೈನ್ ಸೇಮ್. ಓಕೆ, ಫಾರ್ ಎಕ್ಸಾಂಪಲ್ ಇದನ್ನ ಸರ್ಫೇಸ್ ಅನ್ಕೋಣ, ಈ ಸ್ಕ್ರೀನ್ ನ ಸರ್ಫೇಸ್ ಅನ್ಕೋಣ. ಈ ಪಾಯಿಂಟ್ ಅಲ್ಲೂ ಎನಿ ಪಾಯಿಂಟ್ ಆನ್ ದಿಸ್ ಪರ್ಟಿಕ್ಯುಲರ್ ಸ್ಕ್ರೀನ್, ಇಫ್ ಯು ಕನ್ಸಿಡರ್, ದ್ಯಾಟ್ ಪೊಟೆನ್ಷಿಯಲ್ ವಿಲ್ ರಿಮೈನ್ ಸೇಮ್. ದೆನ್ ವಾಟ್ ಇಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತಂದ್ರೆ ದ್ಯಾಟ್ ವಿಲ್ ಬಿ 0. ಪೊಟೆನ್ಷಿಯಲ್ ಡಿಫರೆನ್ಸ್, ಬಿಕಾಸ್ ದರ್ ಇಸ್ ನೋ ಡಿಫರೆನ್ಸ್, ಎಲ್ಲ ಸೇಮ್ ಆದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಎಲ್ಲಿಂದ ಬರುತ್ತೆ? ದಟ್ ಈಸ್ ಅ 0. ರೈಟ್? ಸೊ ಅದೇ ರೀತಿ ನೋಡುವಾಗ the surface on which the potential remains the same at every point is called equipotential surface. Example, the surface of a charged conductor. Next one,
ಪಾಯಿಂಟ್ ಚಾರ್ಜ್, ಲೀನಿಯರ್ ಚಾರ್ಜ್, ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಇಲ್ಲಿ ನಿಮಗೆ ಎಕ್ಸಾಮ್ ಅಲ್ಲಿ ಈ ತರ ಶೇಪ್ ಕೊಡ್ತಾರೆ, ಮೀನ್ಸ್ ಶೇಪ್ ಆಫ್ ದ ಸರ್ಫೇಸ್ ಕೊಡ್ತಾರೆ. ಯಾವುದು, ವಾಟ್ ಇಸ್ ದ ರೀಸನ್ ಬಿಹೈಂಡ್ ದಿಸ್ ಸರ್ಫೇಸ್ ಅಂತ ಕೇಳ್ತಾರೆ. ವರ್ಕ್ ಡನ್ ಇಸ್ ಆಲ್ಸೋ 0. ವೆರಿ ಗುಡ್. ಓಕೆ, ಸೊ ಇಲ್ಲಿ ಹೇಳೋ ಪ್ರಕಾರ ದಿಸ್ ಇಸ್ ಡ್ಯೂ ಟು ಪಾಸಿಟಿವ್ ಚಾರ್ಜ್. ಓಕೆ, ಪಾಯಿಂಟ್ ಚಾರ್ಜ್. ಓಕೆ, ದಿಸ್ ಇಸ್ ಪಾಯಿಂಟ್ ಚಾರ್ಜ್. ಇಲ್ಲಿ ಲೀನಿಯರ್ ಚಾರ್ಜ್, ಲೀನಿಯರ್ ಚಾರ್ಜ್. ಇಲ್ಲೂ ಸಹಿತ ದಿಸ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಗಾಟ್ ಇಟ್ ರೈಟ್. ನೌ ನೆಕ್ಸ್ಟ್ ಒನ್ ನೋಡೋದಾದ್ರೆ ಪ್ರಾಪರ್ಟೀಸ್. ಸೊ ಫಸ್ಟ್ ಇದನ್ನ ಎಕ್ಸ್ಪ್ಲೇನ್ ಮಾಡೋಣ. ಆಸ್ ಗುರು ಸೆಡ್, work done in a moving charge between any 2 points on the equipotential surface is 0. So work done prakara Q, okay, Q moving, final minus initial potential. Okay, for example, let's consider this point as a initial potential. Okay, initial potential, and it is moving. Okay, this is the final position, that is the final potential. And what is the potential at VI? That is a V. And VF is also V. ಯಾಕೆ? It is a equipotential surface. ಇಲ್ಲಿ ಯಾವುದೇ ಪಾಯಿಂಟ್ ನ ತಗೊಂಡ್ರು potential remains the same. Okay, potential remains the same. ಡಿ ಮೋಹನ್ ಸರ್ PDF ಸಿಗುತ್ತಾ ಕ್ಲಾಸ್ದು? ನಾಳೆ ಸಿಗುತ್ತೆ, ಇವತ್ತಲ್ಲ, ನಾಳೆ ಸಿಗುತ್ತೆ. ಓಕೆ, ಸೊ ಇವಾಗ ಪೊಟೆನ್ಷಿಯಲ್ ಡಿಫರೆನ್ಸ್ ಇಲ್ಲ ಅಂತಂದ್ರೆ, ಓಕೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಇಲ್ಲ, ಇದನ್ನ Q ಮೂವಿಂಗ್, ಓಕೆ, Q ಮೂವಿಂಗ್ ಡೆಲ್ಟಾ V ಅಂತಾನು ಬರ್ಕೋಬಹುದು. ಡೆಲ್ಟಾ V is 0. Q moving, delta V is 0. Therefore, work done is 0. Work done is 0. So, illi work done is 0. Clear? The potential at any point in equipotential surface is same, and hence the potential difference is 0. Therefore, work done is also 0. Let's move on to the first point. Okay, electric field is always normal to the equipotential surface. Okay, so work done togonde, force into displacement into cos theta, right? Work done formula, scalar formula. Okay, work done is 0. Therefore, Fs cos theta, and force and this displacement cannot be 0, but cos theta is 0. Cos theta ಯಾವುದಕ್ಕೆ 0 ಆಗುತ್ತೆ? That is theta is 90 degree. So 90 degree ಅಂದ್ರೆ perpendicular, right? So perpendicular. So ಇದನ್ನ normal to the surface ಅಂತ ಕರಿಬಹುದು. Okay, or perpendicular to the surface ಅಂತ ಹೇಳ್ಬೋದು. ಓಕೆ, ಬಿಕಾಸ್ 90 ಡಿಗ್ರಿ ಇಂಡಿಕೇಟ್ಸ್ ಸರ್ಫೇಸ್ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್ ಅಂತ ಹೇಳ್ಬೋದು. ಟೆಕ್ ವಿತ್ ದ ದೀಕ್ಷಿ ಸರ್, ಪ್ಲೀಸ್ ಮಾಕ್ ಟೆಸ್ಟ್ ಹೇಗೆ ಅಟೆಂಡ್ ಮಾಡೋದು ಪ್ಲೀಸ್ ಹೇಳಿ. ಓಕೆ, ತುಂಬಾ ಜನ ಈ ಕ್ವಶನ್ ಕೇಳ್ತಾ ಇದ್ದೀರಾ. ಮೇ ಬಿ ನಿಮಗೆ ಒಂದು ವಿಡಿಯೋ ಮಾಡಿ ನಾನು ಯೂಟ್ಯೂಬಲ್ಲಿ ಹಾಕ್ತೇನೆ. ಓಕೆ, ಅಥವಾ ನಮ್ಮ ಟೀಮ್ ಅವರು ಯಾರಾದರೂ ಇದ್ರ ಬಗ್ಗೆ ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕ್ತೀವಿ. ಓಕೆ, ಡೋಂಟ್ ವರಿ. ಸೊ ಎಲ್ಲರಿಗೂ ತುಂಬಾ ಜನ ಕೇಳ್ತಿದ್ದಾರೆ ಟೆಕ್ ವಿತ್ ದೀಕ್ಷಿ. ಓಕೆ, ತುಂಬಾ ಜನ ಕೇಳ್ತಿದ್ದಾರೆ. ಸೊ ಮೋಸ್ಟ್ ಪ್ರಾಬಬ್ಲಿ ಅವ್ರಿಗೆ ಇದ್ರ ಬಗ್ಗೆ ತುಂಬಾ ಕನ್ಫ್ಯೂಷನ್ ಇದೆ ಅನ್ಸುತ್ತೆ. ಇದ್ರ ಮೇಲೆ ಒಂದು ವಿಡಿಯೋ ಮಾಡಿ ನಿಮಗೆ ಯೂಟ್ಯೂಬಲ್ಲಿ ಹಾಕ್ತಿವೆ. ಓಕೆ, ಎಸ್. ಓಕೆ, ನೌ ಸೊ ನೆಕ್ಸ್ಟ್ ಒನ್ ನೋಡಿ, two equipotential surface can never intersect. Yes, these are the properties we have learned in a theoretical concept. Now, work done by conservative force. Work done by conservative force. Relation between E and V. Minus dV divided by dr. Minus dV divided by dr. This is a dr. Okay. Now, dr, and this is electric field. Positive, 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 and this is a negative, negative, negative. Okay. Now, ಇಲ್ಲಿ ನೀವು ನೋಡಬಹುದು ನೆಗೆಟಿವ್ ಸೈನ್ ಏನ್ ಇಂಡಿಕೇಟ್ ಮಾಡುತ್ತೆ? ನೆಗೆಟಿವ್ ಸೈನ್ ಏನ್ ಇಂಡಿಕೇಟ್ ಮಾಡುತ್ತೆ? ಎಲೆಕ್ಟ್ರಿಕ್ ಫೀಲ್ಡ್ ಮೂವ್ಸ್ ಹೈ ಪೊಟೆನ್ಷಿಯಲ್ ಟು ಲೋ ಪೊಟೆನ್ಷಿಯಲ್. ಅಂದ್ರೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಈ ತರ ಮೂವ್ ಆಗ್ತಿದೆ ಅಂದ್ರೆ, ಓಕೆ, this is high potential and this is low potential. Okay, high potential and low potential. Got it? ಅದೇ ರೀತಿ ನೋಡೋದಾದ್ರೆ second point, electric field is inversely proportional to the spacing between equipotential surface because dV divided by dr ಅಂತಾರೆ. This dr indicates a spacing. So E inversely proportional to the spacing. Inversely proportional to the spacing. Next one, electric field is perpendicular to the equipotential surface. Theta is 90 degree. Already ನಾವು previous slide ಅಲ್ಲಿ ನೋಡಿದ್ವಿ. Okay. Now, next one. Electrostatic potential. So ಇಲ್ಲಿ hollow spherical surfaces. Okay. Hollow spherical surfaces like first chapter ಅಲ್ಲಿ ನಾನು ಇದ್ರ ಬಗ್ಗೆ ಹೇಳ್ಕೊಟ್ಟಿದ್ದೇನೆ. ಸಾಲಿಡ್ ಸ್ಪಿಯರ್ ಅಂದ್ರೇನು, ಹೋಲೋ ಸ್ಪಿಯರ್ ಅಂದ್ರೇನು ಅಂತ ಫಸ್ಟ್ ಚಾಪ್ಟರ್ ಅಲ್ಲಿ ಹೇಳ್ಕೊಟ್ಟಿದ್ದೇನೆ. ಓಕೆ, ಪ್ರಜ್ವಲ್, ಹಲೋ ಹಲೋ. ಎಸ್,
ನಿಮಗೆ ನೋಟ್ಸ್ ಸಿಗುತ್ತೆ ಡಿ ಮೋಹನ್ ಅವರೇ. ಮೋಸ್ಟ್ಲಿ ಇನ್ನು ಅಪ್ಡೇಟ್ ಮಾಡಲಿಕ್ಕಿಲ್ಲ, ನಿಮ್ಗೆ ಆದಷ್ಟು ಬೇಗ ಸಿಗುತ್ತೆ. ಓಕೆ ಸರ್, ವಿಡಿಯೋ ಒಂದು ಸರಿ ನೋಡಿದ್ರೆ ನೆನಪು ಉಳಿಯುತ್ತಾ? ನೀವು ಆಲ್ರೆಡಿ ಸಿಲೆಬಸ್ ಓದಿದ್ರೆ ನೆನಪಲ್ಲಿ ಉಳಿಯುತ್ತೆ. ಸಪೋಸ್ ಇದು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಇದು ಪಾಸಿಬಿಲಿಟಿ ಇಲ್ಲ, ಮತ್ತೆ ಮತ್ತೆ ನೋಡ್ಬೇಕಾಗತ್ತೆ. ಓಕೆ ನಾ ಇಲ್ಲಿ ಔಟ್ಸೈಡ್ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ನೋಡಿದ್ರೆ, ಓಕೆ ಆರ್ ಇಸ್ ಗ್ರೇಟರ್ ದೆನ್, ರಿಮೆಂಬರ್ ದ ಫಸ್ಟ್ ಚಾಪ್ಟರ್. ಓಕೆ ಸಾಲಿಡ್ ಸ್ಪಿಯರ್ ಅಂಡ್ ಸ್ಪೆರಿಕಲ್ ಶೆಲ್ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ವಿ. ಇದು ಶೆಲ್. ಓಕೆ ಅದಕ್ಕೆ ಪೊಟೆನ್ಷಿಯಲ್ ಆರ್ ಇಸ್ ಗ್ರೇಟರ್ ದೆನ್ ಆರ್ ಅಂತಂದ್ರೆ KQ divided by R. Okay, on the surface V is equal to KQ divided by R. Okay, less than idre V is equal to KQ divided by R. ನೀವು ಕೇಳ್ತೀರಾ ಸರ್ ಲೆಸ್ ದನ್ ಆರ್ ಇದ್ರೆ that should be 0 alva? No, because E is equal to minus, okay, E is equal to dV divided by dr, right? So ಇಲ್ಲಿ electric field is 0 minus dV divided by dr, right? So ಇಲ್ಲಿ V ಏನಾಗುತ್ತೆ, differentiation of a constant, it is a 0 alva? Differentiation of a constant, it is 0. So V is constant ಆಗಿರುತ್ತೆ. So it is equivalent to the surface. Okay, potential at the surface. Clear? Yes, ನಿಮಗೆ ಹೇಳಿದ ಅನ್ಸುತ್ತೆ. ಓಕೆ ಓಕೆ TMCRX ಗೇಮರ್ ಬಂದ್ರಾ? ಓಕೆ ನಾ ನೆಕ್ಸ್ಟ್ ಒನ್ ಸಾಲಿಡ್ ಸ್ಪಿಯರ್ಗೆ ಈ ಫಾರ್ಮುಲಾ ನೀವು ಓದ್ಕೊಳ್ಳಬೇಕಾಗತ್ತೆ. ಸಮ್ಟೈಮ್ಸ್ ಏನಾಗುತ್ತೆ, ಡೈರೆಕ್ಟ್ ಆಗಿ ಫಾರ್ಮುಲಾಸ್ ಕೇಳ್ತಾರೆ ಎಕ್ಸಾಮ್ಸ್ ಅಲ್ಲಿ. ಓಕೆ ಔಟ್ ಟು ಸೈಡ್ ಅಂದ್ರೆ ಆರ್ ಈಸ್ ಗ್ರೇಟರ್ ದೆನ್ ಆರ್, ಸೇಮ್ ವಿ ಈಸ್ ಈಕ್ವಲ್ ಟು KQ ಡಿವೈಡೆಡ್ ಬೈ ಆರ್. ಓಕೆ ನಾ ಆರ್ ಈಸ್ ಈಕ್ವಲ್ ಟು ಆರ್ ಏನಾಗುತ್ತೆ ಇಲ್ಲಿ, ವಿ ಈಸ್ ಈಕ್ವಲ್ ಟು KQ divided by R. Now, this one is very, very important. V is equal to KQ, okay, divided by 2R cube, okay, bracket 3R square minus R square. This formula is very important, okay. Suppose R is equals to 0 anta ankoli, okay, R is equal to 0 antandre, what is the value? At the center alva, this is at the center of the sphere. So ಇಲ್ಲಿ ಏನಾಗುತ್ತೆ, this becomes 0R, R square R cube ಅಲ್ಲಿ ಒಂದು R cube ಉಳಿಯುತ್ತೆ, R ಉಳಿಯುತ್ತೆ. So that means 3KQ divided by 2R. Okay, now let's move on to the questioning part. Yes, answer ಮಾಡಿ. Questioning part. ಪೋಲ್ ವರ್ಕ್ ಆಗ್ತಿದೆಯಾ ನೋಡಿ, ಪೋಲ್ ವರ್ಕ್ ಆಗ್ತಿದೆಯಾ ಸ್ವಲ್ಪ ಕನ್ಫರ್ಮ್ ಮಾಡಿ. ಪೋಲ್ ವರ್ಕ್ ಆಗ್ತಿದೆಯಾ? ಎಸ್ ಚೇತನ್. ಓಕೆ, hi Chetan. Good evening. Yes. Which batch is best for KCET? Arjuna and Laksha, KCET from PW Kannada. Okay, PW Kannada team ಇಂದ ಅರ್ಜುನ ಮತ್ತೆ ಲಕ್ಷ ಬ್ಯಾಚ್ ಗಳಿದೆ. ನೋಡಿ ಒಂದ್ಸತಿ ನೋಡಿ ಅದನ್ನ. ಓಕೆ ಕೃಪಾ. ಎಸ್ ವರ್ಕ್ ಆಗ್ತಿದ್ದೀರಾ? ಟ್ರೈ ಟು ಆನ್ಸರ್ ದಿಸ್ ಕ್ವಶನ್. ಓಕೆ ದ ಕ್ವಶನ್ ಇಸ್ holosphère. Okay, holosphère spherical shell, potential changes with a respect to distance. ಓಕೆ ರೆಸ್ಪೆಕ್ಟ್ ಟು ಡಿಸ್ಟೆನ್ಸ್ ನೀವು ನೆನ್ಪು ಮಾಡ್ಕೊಳ್ಳಿ, ಅಥವಾ ಇಲ್ಲೇ ತೋರಿಸ್ತೀನಿ. ಎಸ್ ದಿಸ್ ಒನ್. ಸೊ ಪೊಟೆನ್ಷಿಯಲ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ, ಓಕೆ ಪೊಟೆನ್ಷಿಯಲ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಗ್ರಾಫ್ ಮೇಲೆ ಅಂತ ಹೇಳಿದ್ನಲ್ಲ, ಈ ತರ ಕ್ವಶನ್ಸ್ ಕೇಳ್ತಾರೆ. ಗ್ರಾಫಿಕಲ್ ಪ್ರೆಸೆಂಟೇಷನ್. ಓಕೆ ಗ್ರಾಫಿಕಲ್ ಪ್ರೆಸೆಂಟೇಷನ್, ರೈಟ್? ಸೊ ದಿಸ್ ಇಸ್ ಆರ್ and this is V. Okay, now V is equal to KQ divided by R, and at the surface ಏನಿದೆ ಇದು one. Okay, on the surface that is KQ divided by R. Okay, now next one ಇಲ್ಲಿ ಕಾನ್ಸ್ಟೆಂಟ್ ಆಗಿರುತ್ತೆ, ಇಲ್ಲಿವರೆಗೆ ಕಾನ್ಸ್ಟೆಂಟ್. ಓಕೆ ಕಾನ್ಸ್ಟೆಂಟ್. Okay, now R is less than R ಅಂತಂದ್ರೆ ಏನಾಗುತ್ತೆ, it is also constant, that is less than ಕಾನ್ಸ್ಟೆಂಟ್ ಆಗಿದೆ, ಇಲ್ಲಿವರೆಗೆ ಕಾನ್ಸ್ಟೆಂಟ್ ಆಗಿದೆ. ಆಮೇಲೆ ಇನ್ವರ್ಸಲಿ ಪ್ರಪೋರ್ಷನಲ್ ಅಂತಂದ್ರೆ ಈ ತರ ಬರುತ್ತೆ. ಆನ್ ದ ರೈಟ್ ಹ್ಯಾಂಡ್ ಸೈಡ್ ಆಲ್ಸೋ ಸೇಮ್ ವೇ ಈ ತರ ಬರುತ್ತೆ. ಓಕೆ ಸೊ ಇಲ್ಲಿ ನಿಮಗೆ ಗ್ರಾಫಿಕಲಿ ಕೊಡೋದಾದ್ರೆ ಓನ್ಲಿ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಕೊಡ್ತಾರೆ. ಪಾಸಿಟಿವ್ ಯಾವ್ದು ಮ್ಯಾಚ್ ಆಗ್ತಿದೆ ನೋಡಿ, ವಿಚ್ ಒನ್ ಇಸ್ ಮ್ಯಾಚಿಂಗ್? ಸೊ ಇಲ್ಲಿ 0 ಇದೆ, ಇಲ್ಲಿ 0 ನಾಟ್ ಪಾಸಿಬಲ್, ಸ್ಟ್ರೇಟ್ ಲೈನ್ ನಾಟ್ ಪಾಸಿಬಲ್. ಇಲ್ಲಿ ಕಾನ್ಸ್ಟೆಂಟ್ ಆಗಿದೆ, ಬಟ್ ಇದು ಓಕೆ, ಈ ಪಾರ್ಟ್ ಓಕೆ, ಬಟ್ ವಾಟ್ ಅಬೌಟ್ ದಿಸ್ ಪಾರ್ಟ್? ಇಟ್ ಇಸ್ ರಾಂಗ್. ಸೊ ರೈಟ್ ಆನ್ಸರ್ ದಟ್ ಈಸ್ ಆಪ್ಷನ್ ಬಿ. ನೋಡೋಣ ಎಷ್ಟು ಜನ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರ. ಆಪ್ಷನ್ ಬಿ 66.
ವೆರಿ ಗುಡ್ 66% ಚೆನ್ನಾಗಿ ಮಾಡಿದ್ರ ಸರ್. ಫಿಸಿಕ್ಸ್ ಬೋರ್ಡ್ ಎಕ್ಸಾಮ್ MCQ ಗ್ರೇಸ್ ಮಾರ್ಕ್ಸ್ ಇದೆನಾ? ನಾವು ವೇಟ್ ಮಾಡ್ತಾ ಇದ್ದೀವಿ. ಓಕೆ, ಬಿಕಾಸ್ ಎಲ್ಲ ಎಕ್ಸಾಮ್ ಮುಗಿದ್ಮೇಲೆ ಮೋಸ್ಟ್ಲಿ ಮೀಟಿಂಗ್ ಕಂಡಕ್ಟ್ ಮಾಡ್ಬೋದು. ನೋಡೋಣ ಬೋರ್ಡ್ ಕಡೆಯಿಂದ ಏನು ಹೇಳ್ತಾರೆ ಅದನ್ನು ವೇಟ್ ಮಾಡಿ ನೋಡೋಣ. ಓಕೆ, ನಾ ನೆಕ್ಸ್ಟ್ ಕ್ವಶನ್. A solid sphere of a radius r charged uniformly. This is very, very important. Okay, this is very, very important. Very, very important. A solid sphere of a radius r is charged uniformly. At what distance from its surface is electrostatic potential half of the potential at the center? E point na correct agi odi. Okay, at what distance from surface is the electrostatic potential half of the potential at the center? Okay, half of the potential at the center at a general point. Okay, at what distance, that is the r, from its surface is equals to, okay, half of potential at the center, right? At the center nam gottide, what is the value at the center? That is the 3/2 KQ divided by r, right? So illi at a particular distance, r is greater than r. R is greater than r. Okay, yeah, no formula, that is a KQ divided by r. That is equal to 1/2 into 3/2 into KQ divided by r. Okay, this is a capital letter R. Okay, this is capital letter R. Try to answer this question. Okay, poll start ಮಾಡ್ತಾ ಇದ್ದೀನಿ. Yes, try to answer this question. ನೀವು ನೋಡ್ಬೋದು K, K, Q, Q cancelled. So 1/r, that is equal to 3/4. Okay, 3/4r. ನನಗೆ r value ಬೇಕು. Therefore 4r divided by 3. This is a small letter r. But from the surface ಅಂತ ಕೇಳಿರೋದು ನೋಡಿ. At what distance from the surface? From the surface ಅಂತಂದ್ರೆ, okay, from the surface, from the surface, from the surface, that is r minus r. Okay, r minus r. So what is the r value? That is 4r by 3 minus r. Now 4r, LCM total 3r divided by 3. So that means r by 3. R by 3. That is option C. Option C. Option C. That is 33% correct answer ಮಾಡಿದ್ರ. Option C. That is r by 3. ಗೊತ್ತಾಗ್ತೀರಾ? ಸೊ ಇದರ ಸಿಂಪಲ್ ಆಗಿ ಡಯಾಗ್ರಾಮ್ ಹಾಕಿದ್ರೆ ಈಸಿಯಾಗಿ ಗೊತ್ತಾಗುತ್ತೆ ನೋಡಿ. ಸೊ ಇದು ಸ್ಪಿಯರ್ ಆಫ್ ರೇಡಿಯಸ್ r. Okay, radius r. At what distance? Okay, let's consider this as r only. Okay, r value. At what distance? Okay, this VR is equal to half of the center. ಅಂದ್ರೆ ಈ ಪಾಯಿಂಟಿಗೆ ಕನ್ಸಿಡರ್ ಮಾಡ್ಕೋತಿರೋದು. ಯಾವ ಪಾಯಿಂಟಿಗೆ? ಈ ಪಾಯಿಂಟಿಗೆ. At what distance ಅಂತ ಕೇಳ್ತಾರೆ. That is r by 3. r by 3 ಅಂತಂದ್ರೆ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಈ ಪಾಯಿಂಟ್ ಅಲ್ಲಿ. Got it? Okay, very good. Now let's move on to the ಲೀಡ್ ಬೋರ್ಡ್ ನೋಡೋಣ. ಎಷ್ಟು ಜನ ಲೀಡಲ್ಲಿ ಇದ್ದೀರಾ? ಗುರು ಫಸ್ಟ್ ರ್ಯಾಂಕ್, ವೆರಿ ಗುಡ್. ರಾಕಿ ಬಿಟ್ಟು ಥರ್ಡ್ ಪ್ಲೇಸ್ ಬಿಟ್ಟು ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಬೇಕು. ನೀನು ಫಸ್ಟ್ ಬರಲೇಬೇಕು. ಬೈ ಎಂಡ್ ಆಫ್ ದ ಸೆಷನ್ ನೀನು ಫಸ್ಟ್ ಬರಲೇಬೇಕು. ಓಕೆ, ಸೊ ನಂಬರ್ ಆಫ್ ಕ್ವಶನ್ಸ್ ಅಟೆಂಪ್ಟ್ ಮಾಡೋದು ಕರೆಕ್ಟ್ ಆಗಿರುತ್ತೆ. ಓಕೆ, ನಂಬರ್ ಆಫ್ ಕ್ವಶನ್ಸ್ ಅಟೆಂಡ್ ಮಾಡೋದು ಮ್ಯಾಟರ್ ಆಗುತ್ತೆ. ಓಕೆ, ವೆರಿ ಗುಡ್. ಆ್ಯಂಡ್ ವರ್ಷಿಣಿ ನಿಮ್ಮ ರ್ಯಾಂಕಿಂಗ್ ಕೆಳಗಡೆ ಬಂದ್ಬಿಟ್ಟಿದೆ. ಮಲ್ಲಿಕಾರ್ಜುನ್ ಪಾಟೀಲ್, ಓಕೆ ಗುಡ್. ಸ್ನೇಹ, ಪ್ರಜ್ವಲ್ ಆನ್ಸರ್ ಮಾಡು, ಬಿಡ್ಬೇಡ. ಓಕೆ, now next one. Yes, electric potential due to a system of charges. System of charges agala dipole. System dipole. Okay, and potential due to dipole, that is a Kp divided by r square cos theta. This is the final expression, right? Kp divided by r square. Okay, Tech with Dikshi, a very good teacher for physics. Thank you so much. Tech with Dikshi. What is your name? Tech with Dikshi. Thank you so much for the compliment. Okay, now let's move on to the sub cases. Okay, ಇದು ಮಲ್ಟಿಪಲ್ ಟೈಮ್ಸ್ ನೀಟಿಗೆ ಕೇಳಿದಾರೆ. ಓಕೆ, ನೀಟಿಗೆ ಈ ಕ್ವಶನ್ ಮಲ್ಟಿಪಲ್ ಟೈಮ್ಸ್ ಕೇಳಿದಾರೆ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆನ್ ಆಕ್ಸಿಯಲ್ ಲೈನ್. ಆಕ್ಸಿಯಲ್ ಲೈನ್ ಅಂತಂದ್ರೆ ನೋಡಿ, ದಿಸ್ ಇಸ್ ಫಾರ್ ಎಕ್ಸಾಂಪಲ್, ದಿಸ್ ಇಸ್ R1, ದಿಸ್ ಇಸ್ R2, ಓಕೆ, ಅಂಡ್ ದಿಸ್ ಇಸ್ R, and this is the theta, and this is minus q, and this is a plus q. Okay, dipole
from negative axis to negative charge to positive charge. This is a dipole. Okay, now ಈ ಆಂಗಲ್ ಓಕೆ ಈ ಆಂಗಲ್ ನ ರೆಡ್ಯೂಸ್ ಮಾಡಿ ಝೀರೋ ತಂದ್ರೆ ದಿಸ್ ಇಸ್ ದ ಆಕ್ಸಿಸ್ ಆಫ್ ಅ ಡೈಪೋಲ್, ರೈಟ್? ಆಕ್ಸಿಸ್ ಆಫ್ ಡೈಪೋಲ್ ನ ನಾವು ಆಕ್ಸಿಯಲ್ ಲೈನ್ ಅಂತ ಕರಿತೀವಿ. ಆಕ್ಸಿಯಲ್ ಲೈನ್ ಅಂತ ಕರೆದಾಗ theta is 0 degree. Therefore, potential on the axial line that is equal to Kp divided by r square cos 0. Okay, cos 0 degree. And cos 0 it is a 1. Therefore, Kp divided by r square. And equatorial line ಅಂತಂದ್ರೆ ಇದು axial line ಅಂದ್ರೆ rotate ಆಗಿ on the axial line, nothing but perpendicular ಅಂತಂದ್ರೆ theta is 90 degree. Perpendicular, this is a parallel. Okay, so Kp divided by r square cos 90 we know that it is a 0, therefore 0. Clear? Yes, with a negative sign. Okay. Sir, yes, Naina, try from your end. Okay, now electric potential at an equatorial point ನೋಡೋಣ, ಇದಕ್ಕೆ ಆನ್ಸರ್ ಮಾಡಿ. ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಲೆಟ್ಸ್ ಟ್ರೈ ಟು ಆನ್ಸರ್ ದಿಸ್ ಒನ್. ಓಕೆ, ಟ್ರೈ ಟು ಆನ್ಸರ್ ದಿಸ್ ಒನ್. ಓಕೆ, ನೋಡೋಣ ಎಷ್ಟು ಜನ ಪ್ರೆಸೆನ್ಸ್ ಆಫ್ ಮೈಂಡ್ ಇದೆ ಅಂತ ನೋಡೋಣ. ಓಕೆ, ಸ್ನೇಹ ಡಿ ಅಂತ ಹೇಳ್ತಿದ್ದಾರೆ, ಪೂರ್ಣಿಮಾ ಎ ಅಂತ ಹೇಳ್ತಿದ್ದಾರೆ. ಓಕೆ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಆನ್ ಈಕ್ವಟೋರಿಯಲ್ ಪಾಯಿಂಟ್ ಆಫ್ ಎ ಸ್ಮಾಲ್ ಡೈಪೋಲ್ ವಿತ್ ಅ ಡೈಪೋಲ್ ಮೂಮೆಂಟ್ P, R distance from the dipole. R is the distance from the dipole. Okay, option A, option D, option A ಅಂತ ಹೇಳ್ತಿದ್ದಾರೆ, right? Yes, option A, option B. Hi Manu, how are you? ಜಾಯ್ನ್ ಆಗಿದ್ದ ಬೆಳಗ್ಗೆ ಜಾಯ್ನ್ ಆಗಿದ್ಯಾ ಮನು? ಎಸ್, ನಯನಾ ಎ ಅಂತ ಹೇಳ್ತಿದ್ರೆ, ಮಲ್ಲಿಕಾರ್ಜುನ್ ಪಾಟೀಲ್ ಎ ಅಂತ ಹೇಳ್ತಿದ್ರೆ, ವಿನಾಯಕ್ ಸಿ ಅಂತ ಹೇಳ್ತಿದ್ರೆ, ತಿಲಕ್ ಎ ಅಂಡ್ ವಿಜಯಲಕ್ಷ್ಮಿ ಎ ಅಂತ ಹೇಳ್ತಾರೆ. ನೋಡ, ಸೊ ಇಕ್ವಟೋರಿಯಲ್ ಪಾಯಿಂಟ್ ಅಂದ್ರೇನು? ವಾಟ್ ಈಸ್ ದ equatorial point? Equatorial point nothing but theta is 90 degree. So we know that dipole moment, potential due to dipole, that is the r square cos theta. Okay, V is equal to Kp divided by r square cos 90. Cos 90 we know that it is a 0, right? So potential at equatorial nothing but perpendicular ಏನಾಗುತ್ತೆ 0 ಆಗುತ್ತೆ. That is option A. ನೋಡ, option A 69%. 69%, right? Very good. ಪೂರ್ಣಿಮಾ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರ. ವರ್ಷಿಣಿ MB D ಅಂತ ಹೇಳಿದಿರಾ. ಓಕೆ, ಮನು ಇಲ್ಲ ಸರ್. ಓಕೆ, ಅಟೆಂಡ್ ಮಾಡು, ಡೋಂಟ್ ಮಿಸ್ ದ ಕ್ಲಾಸ್. ಓಕೆ, ನಿರಂಜನ್ ಸ್ವಾಮಿ ಆಪ್ಷನ್ ಎ. ಓಕೆ, ಕರೆಕ್ಟ್. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ಡೈಎಲೆಕ್ಟ್ರಿಕ್ಸ್. ಸೊ ಇದು ನಿಮಗೆ ನೀಟಿಗೆ 2 ಟೈಮ್ಸ್ ಕೇಳಿದ್ದಾರೆ ಡೆಫಿನೇಷನ್, ಎಕ್ಸಾಂಪಲ್ಸ್ ಕೇಳಿದ್ದಾರೆ. ಪೋಲಾರ್ ಮತ್ತೆ ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್ಸ್ ಅಂದ್ರೆ ಏನಂತ. ಓಕೆ, ಸೊ ಇದನ್ನ ಓದ್ಕೊಳ್ಳಿ. ಓಕೆ, ಇದನ್ನ ಓದ್ಕೊಳ್ಳಿ ವಿತ್ ಎಕ್ಸಾಂಪಲ್ ಹೋಮ್ವರ್ಕ್. ಥಿಯರಿ ಪಾರ್ಟ್ನ ನೀವು ಓದ್ಕೊಳ್ಳಿ. ಓಕೆ, ವಿತ್ ಎಕ್ಸಾಂಪಲ್. ಓಕೆ, ನೌ ನೆಕ್ಸ್ಟ್ ಒನ್, ರಿಲೇಷನ್ ಬಿಟ್ವೀನ್ ಇ ಅಂಡ್ ವಿ. ಅಂದ್ರೆ ಪೊಟೆನ್ಷಿಯಲ್ ಕೊಟ್ರೆ ಎಲೆಕ್ಟ್ರಿಕ್ ಫೀಲ್ಡ್ ನ ಯಾವ ತರ ಫೈಂಡ್ ಮಾಡಬೇಕು, ಅದೇ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ರೆ ಪೊಟೆನ್ಷಿಯಲ್ ನ ಯಾವ ತರ ಫೈಂಡ್ ಮಾಡಬೇಕು ಅನ್ನೋದು ಇದರಲ್ಲಿ ಹೇಳ್ಕೊಡ್ತಾನೆ. ಇಟ್ ಈಸ್ ದ ಹಾಟ್ಸ್ ಅಂತ ಹೇಳ್ಬೋದು. ಹಾಟ್ಸ್ ಫಾರ್ KCET ಸ್ಟೂಡೆಂಟ್ಸ್ and a very simple question for IIT students. Okay, HOTS, higher order thinking skills. Okay, KCET students compare ಮಾಡ್ಕೊಂಡ್ರೆ it is a difficult question. ಅದೇ ರೀತಿ ನಾವು IIT students who is preparing for IIT NITs, it is a very simple question. Okay, ಇದನ್ನ ಈಸಿಯಾಗಿ ಯಾವ ತರ ಅರ್ಥ ಮಾಡ್ಕೋಬೇಕು. We know that relation between E and potential, that is electric field and potential, that is given by E is equal to minus dV divided by dr. Okay, ಅದೇ ರೀತಿ ಕ್ಯಾಲ್ಕುಲೇಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಫ್ರಮ್ ಪೊಟೆನ್ಷಿಯಲ್ ಯಾವ ತರ ಕ್ಯಾಲ್ಕುಲೇಟ್ ಮಾಡೋದು? ದಟ್ ಈಸ್ 𝐒𝐻 ಪ್ಲಸ್ 𝐒𝐌 ಪ್ಲಸ್ 𝐒𝐍. ಓಕೆ, ವೆಕ್ಟರ್. ಓಕೆ, ವೇರ್ 𝐸x ಅಂತಂದ್ರೆ ಮೈನಸ್ ಡಿವಿ ಡಿವೈಡೆಡ್ ಬೈ dx, 𝐸y ಅಂತಂದ್ರೆ ಮೈನಸ್ ಡಿವಿ ಡಿವೈಡೆಡ್ ಬೈ dy, ಅದೇ 𝐸z ಅಂತಂದ್ರೆ ಮೈನಸ್ ಡಿವಿ ಡಿವೈಡೆಡ್ ಬೈ dz. ಅರ್ಥ ಆಯ್ತಾ? ಸೊ ಇದನ್ನ ನ್ಯೂಮರಿಕಲ್ ಸಾಲ್ವ್ ಮಾಡೋ ಮೂಲಕ ನಮಗೆ ಗೊತ್ತಾಗುತ್ತೆ. ಎಸ್ ಮನು,
ಪೊಟೆನ್ಷಿಯಲ್ ಡಿಕ್ರೀಸಿಂಗ್ ಅಲಾಂಗ್ ದ ಎಲೆಕ್ಟ್ರಿಕ್ ಫೀಲ್ಡ್ ಬಿಕಾಸ್ ಇಟ್ ಇಸ್ ಅ ನೆಗೆಟಿವ್ ಸೈನ್ ಅಲ್ವಾ, ಅದು ಇಂಡಿಕೇಟ್ ಮಾಡುತ್ತೆ. ಓಕೆ, ಪೊಟೆನ್ಷಿಯಲ್ ಕ್ಯಾಲ್ಕುಲೇಷನ್ ಆಫ್ ಅ ಪೊಟೆನ್ಷಿಯಲ್ ಫ್ರಮ್ ದ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಏನ್ ಮಾಡಬೇಕು, ಇಂಟಿಗ್ರೇಟ್ ಮಾಡಬೇಕು. ಹೇಗೆ, ಮೈನಸ್ ಡಿ ವಿ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಏನ್ ಸಿಗುತ್ತೆ, ಮೈನಸ್ ಡಿ ವಿ ಎಲೆಕ್ಟ್ರಿಕ್ ಫೀಲ್ಡ್ ಇಂಟು ಡಿ ಆರ್. ಓಕೆ, ಇಂಟಿಗ್ರೇಟ್ ಮಾಡಿದ್ರೆ ಓಕೆ ಮೈನಸ್ ಡಿ ವಿ ಇ ಡಿ ಆರ್. ಸೊ that gives you potential. That gives you potential. Okay, right? So question solve ಮಾಡೋಣ ಇದ್ರ ಬೇಸ್ ಮೇಲೆ. ಎಸ್, ಇದಕ್ಕೆ ಆನ್ಸರ್ ಮಾಡಿ ನೋಡೋಣ. ಇದಕ್ಕೆ ಆನ್ಸರ್ ಮಾಡಿ. ಇದು ಯಾವ್ದ್ರ ಮೇಲೆ ಇರೋದು ಗೊತ್ತಾ, ಕ್ವಶನ್ ಬೇಸ್ಡ್ ಆನ್, ನಿಮ್ಗೆ ಕ್ಲೂ ಕೊಡ್ತೀನಿ. ಕ್ವಶನ್ ಈಸ್ ಬೇಸ್ಡ್ ಆನ್ ಮೈನಸ್ ಡಿ ವಿ ಡಿವೈಡೆಡ್ ಬೈ ಡಿ ಆರ್. ಸ್ಪೆಷಲಿ ದಿಸ್ ಕ್ವಶನ್ ಈಸ್ ಬೇಸ್ಡ್ ಆನ್ ದಿಸ್ ನೆಗೆಟಿವ್ ಸೈನ್. ಎಸ್, ಆನ್ಸರ್ ಮಾಡಿ. ಬಿ ಎ ಬಿ ಯಾವ್ದು ಹೇಳಿ. ಎಸ್, ಓಕೆ ಓಕೆ, ಬಿ ಬಿ ಎ, ವಿಶಾಲಾಕ್ಷಿ ಎ ಅಂತ ಹೇಳ್ತಾರೆ. ಓಕೆ ನೋಡಿ, ಹೈ ಪೊಟೆನ್ಷಿಯಲ್ ಟು ಲೋ ಪೊಟೆನ್ಷಿಯಲ್, ರೈಟ್? Electric field is moving directed from left hand side to right hand side. High potential to low potential. Okay, this is low potential. So illi VA is greater than, illi point VA is greater than VB is greater than VD is greater than VC, right? ಈ ಆಪ್ಷನ್ ಇದೆನಾ ನೋಡಿ, VA first starting ಅಲ್ಲಿ ಇದೆ but it is less than ಇದೆ, therefore it is wrong. Okay, ಉಲ್ಟಾ ಆರ್ಡರ್ ಅಲ್ಲಿ ಮಾಡೋಣ. ಓಕೆ, ವಿ ಸಿ ಉಲ್ಟಾ ಅಪೋಸಿಟ್ ಇದೆ ಎಲೆಕ್ಟ್ರಿಕ್ ಫೀಲ್ಡ್ ಬರೋಣ. ವಿ ಸಿ ಇಸ್ ಲೆಸ್ ದಾನ್ ವಿ ಡಿ ಇಸ್ ಲೆಸ್ ದಾನ್ ವಿ ಬಿ ಇಸ್ ಲೆಸ್ ದಾನ್ ವಿ ಎ. ಓಕೆ, ಸೊ ದಿಸ್ ಈಸ್ ಇನ್ ಡಿಗ್ರೀಸ್ ಇನ್ ಆರ್ಡರ್, ದಿಸ್ ಈಸ್ ಇನ್ ಇನ್ಕ್ರೀಸ್ ಇನ್ ಆರ್ಡರ್. ಓಕೆ, ಗೊತ್ತಾಗ್ತಿದೆನಾ? ಸೊ ಇದ್ರ ಪ್ರಕಾರ ನೋಡೋದಾದ್ರೆ ವಿ ಸಿ ಎಲ್ಲಿ ವಿ ಸಿ ಸ್ಟಾರ್ಟಿಂಗ್ ಇದೆಯಲ್ಲ ಅದನ್ನ ಇಟ್ಕೊಳ್ಳಿ, ಮಿಕ್ಕಿದೆಲ್ಲ ಡಿಲೀಟ್ ಮಾಡಿ. ಸೊ ವಿ ಎ ಇದೆ, ಡಿಲೀಟ್. ವಿ ಡಿ ಇದೆ, ಡಿಲೀಟ್. ನೆಕ್ಸ್ಟ್ ಒನ್, VC is less than VD is less than VB is less than VA. ಇಲ್ಲಿ VC is less than VB, ಇಲ್ಲೇ ರಾಂಗ್ ಆಗೋಯ್ತು. ಓಕೆ, ಇಲ್ಲೇ ರಾಂಗ್ ಹೋಗೋಯ್ತು, ರೈಟ್? ಸೊ ಇಟ್ ಇಸ್ ರಾಂಗ್. ಸೊ ನೆಕ್ಸ್ಟ್ ಒನ್, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವೆರಿ ಗುಡ್. 60 ಅಪ್ರಾಕ್ಸಿಮೇಟ್ಲಿ 67%. ವೆರಿ ಗುಡ್. ಓಕೆ, 67% ಆನ್ಸರ್ ಮಾಡಿದ್ರ. ಓಕೆ, ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಇಲ್ಲಿ ಪಾಯಿಂಟ್ ಇಲ್ಲೂ ಸಹಿತ at 1, 1, 1. Okay, find electric field. Find electric field. Find electric field. So ಇದನ್ನ ನಾನು ಹೋಮ್ವರ್ಕ್ ಕೊಡ್ತೀನಿ. ಓಕೆ, ದಿಸ್ ಇಸ್ ಅ ಹೋಮ್ವರ್ಕ್. ದಿಸ್ ಇಸ್ ಹೋಮ್ವರ್ಕ್. ನೋಡ ಎಷ್ಟು ಜನ ಸಾಲ್ವ್ ಮಾಡಿ ನನ್ಗೆ ಆನ್ಸರ್ ಮಾಡ್ತೀರಾ ಅನ್ನೋದು. ಓಕೆ, ಲೆಟ್ಸ್ ಸಾಲ್ವ್ ದ ಸೆಕೆಂಡ್ ಒನ್. ಸೆಕೆಂಡ್ ಒನ್ ಏನ್ ಹೇಳ್ತದೆ, v is equal to 4x square plus 3y square. According to the condition, okay, electric field ಬೇಕು ಅಂತಂದ್ರೆ that is nothing but dv divided by dr. ಓಕೆ, ಇದನ್ನ ನಾವು ಯಾವ ತರ ಬರೀತಾ ಇದೀವಿ, ಎಲೆಕ್ಟ್ರಿಕ್ ಫೀಲ್ಡ್ ನ ex i cap, ey j cap, ez k cap. ಓಕೆ, ಬಟ್ ವಾಟ್ ಅಬೌಟ್ ದಿಸ್ ex ಅಂತಂದ್ರೆ ಮೈನಸ್ ಡಿ ವಿ ಡಿವೈಡೆಡ್ ಬೈ ಡಿ ಎಕ್ಸ್ ಅಲಾಂಗ್ ಎಕ್ಸ್ ಅಂತ. ಮಿಕ್ಕಿದೆರಡು y ಮತ್ತೆ z ಆರ್ ಕಾನ್ಸ್ಟೆಂಟ್. ಅದ್ರ ಪ್ರಕಾರ ನೋಡಿದ್ರೆ ಈ ಎಕ್ಸ್, ಓಕೆ, ಡಿಫ್ರೆನ್ಶಿಯೇಟ್ ದಿಸ್ ವಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತಂದ್ರೆ 4 ಇಸ್ ಕಾನ್ಸ್ಟೆಂಟ್, ಕೀಪ್ ಇಟ್ ಆಸ್ ಇಟ್ ಇಸ್. ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ದಟ್ ಈಸ್ ಅ 2x. ಇವೆರಡು ಕಾನ್ಸ್ಟೆಂಟ್ ಇದೆ, y ಇಟ್ ಇಸ್ ಎ ಕಾನ್ಸ್ಟೆಂಟ್, 0 ಆಗುತ್ತೆ. therefore it is a minus 8x. ಓಕೆ, ಎಡ್ ಪಾಯಿಂಟ್ ಆಮೇಲೆ ಮಾಡ್ಕೊಳ್ಳೋಣ. ಇ ವೈ ಅಂತಂದ್ರೇನು, ಮೈನಸ್ ಡಿ ವಿ ಡಿವೈಡೆಡ್ ಬೈ ಡಿ ವೈ. ಎಕ್ಸ್ ಮತ್ತೆ ಝೆಡ್ ಆರ್ ಕಾನ್ಸ್ಟೆಂಟ್. ಓಕೆ, ನೆಕ್ಸ್ಟ್ ಇ ವೈ ಮೈನಸ್ ಡಿಫ್ರೆನ್ಸಿಯೇಷನ್ ಆಫ್ ವಿ ವಿತ್ ರೆಸ್ಪೆಕ್ಟ್ ಟು ವೈ. ಎಕ್ಸ್ ಇಸ್ ಕಾನ್ಸ್ಟೆಂಟ್ ಅಂದ್ರೆ 0. ನೆಕ್ಸ್ಟ್ 3 ಡಿಫ್ರೆನ್ಸಿಯೇಷನ್ ಆಫ್ ವೈ ಸ್ಕ್ವೇರ್ ದಟ್ ಈಸ್ ಅ 2y. ದಟ್ ಮೀನ್ಸ್ ಮೈನಸ್ 6y. ಓಕೆ, ನೆಕ್ಸ್ಟ್ ಇ ಝೆಡ್ ಅಂದ್ರೇನು, ಮೈನಸ್ ಡಿ ವಿ ಡಿವೈಡೆಡ್ ಬೈ ಡಿ ಝೆಡ್. ಎಕ್ಸ್ ಮತ್ತೆ ವೈ ಆರ್ ಕಾನ್ಸ್ಟೆಂಟ್.
ಇಲ್ಲಿ ಝೆಡ್ ವ್ಯಾಲ್ಯೂ ಇಲ್ಲ, ಝೆಡ್ ಅನ್ನೋ ನಂಬರ್ ಅಥವಾ ಆಲ್ಫಾಬೆಟ್ ಇಲ್ವೇ ಇಲ್ಲ. ದೇರ್ ಫೋರ್ ಏನಾಗುತ್ತೆ, ಈ ಝೆಡ್ ಬಿಕಮ್ಸ್ 0, ಈ ಝೆಡ್ ಬಿಕಮ್ಸ್ 0, ರೈಟ್? ವೆರಿ ಗುಡ್, ಆನ್ಸರ್ ಮಾಡ್ತಿದ್ರಾ? ವಂಡರ್ಫುಲ್. ನೋಡೋಣ. ಸೊ ನಾವು ಎಲೆಕ್ಟ್ರಿಕ್ ಫೀಲ್ಡ್ ದಟ್ ಈಸ್ ಈಕ್ವಲ್ ಟು ಇ ಎಕ್ಸ್. ಓಕೆ, ಇ ಎಕ್ಸ್ ವ್ಯಾಲ್ಯೂ ಎಷ್ಟಿದೆ? ಮೈನಸ್, ಇಲ್ಲಿ ಮೈನಸ್, ಓಕೆ, ಮೈನಸ್ 8x i ಕ್ಯಾಪ್. ಈ y ಏನಿದೆ? ಮೈನಸ್ 6y j ಕ್ಯಾಪ್ ಪ್ಲಸ್ 0 k ಕ್ಯಾಪ್, ರೈಟ್? ಸೊ E that is equal to minus 8x i cap minus 6y j cap. Okay, at 1 comma 1 comma 1, that means x, y, z. Okay, now substitute the values. Minus 8 into 1 i cap minus 6 y place 1 j cap. So further simplify ಮಾಡಿದ್ರೆ minus 8i minus 6j. Okay, so electric field in a vector quantity, that is a 8i cap minus 6j cap. But magnitude ಬೇಕು ಅಂತಂದ್ರೆ, okay, magnitude ಬೇಕು ಅಂತಂದ್ರೆ under square root minus 8 whole square minus 6 whole square. So that means 8 64 6 36. So that means it is 100 under square root 10. So ಇಲ್ಲಿ ಫೈನಲಿ ನಾವು ಹೇಳೋದೇನಂತಂದ್ರೆ magnitude of electric field, that is a 10 volt per meter. Okay, ಯಾಕೆ ವೋಲ್ಟ್ ಪರ್ ಮೀಟರ್ ಅಲ್ಲೇ ಬರಿಬೇಕು? ಬಿಕಾಸ್ ಹಿಯರ್ ವಿ ಆರ್ ಡೀಲಿಂಗ್ ವಿತ್ ಅನ್ ವೋಲ್ಟ್, ಐ ಮೀನ್ ಪೊಟೆನ್ಷಿಯಲ್ ಅಲ್ವಾ, ವೋಲ್ಟ್ ಪರ್ ಮೀಟರ್ ಅಲ್ಲೇ ಬರಿಬೇಕು, ನ್ಯೂಟನ್ ಪರ್ ಕೂಲಂಬ್ ಬರೆಯಂಗಿಲ್ಲ, ರೈಟ್? 10, ವೆರಿ ಗುಡ್. ಸೊ ಅದೇ ರೀತಿ ವೆಕ್ಟರ್ ಕ್ವಾಂಟಿಟಿಯಲ್ಲಿ ಮೈನಸ್ 8i ಮೈನಸ್ 6j. ಕ್ಲಿಯರಾ? ವೆರಿ ಗುಡ್, ತುಂಬಾ ಹುಷಾರಿದ್ದೀರಾ, ರೈಟ್? ಸೊ ಈ ತರ ಇರಬೇಕು ಸ್ಟೂಡೆಂಟ್ಸ್ ಅಂದ್ರೆ, ರೈಟ್? ಓಕೆ, ವೆರಿ ಗುಡ್. ಸೊ ಮೈನಸ್ 9 ಅಂತ ಬರ್ದಿದ್ದಾರೆ ಸರ್. ಇಟ್ ಈಸ್ ಮೈನಸ್ 9, ಗೊತ್ತಾಗ್ತಿಲ್ಲ. ಓಕೆ, ನಾನು ಇಲ್ಲಿ ತಪ್ಪು ಮಾಡಿದೆ. ಸೊ ಲೆಟ್ಸ್ ಕನ್ಸಿಡರ್ ದಿಸ್ ಒನ್ ಆಸ್ ಎ ಸ್ಕ್ವೇರ್ ಓನ್ಲಿ. ಯಾಕೆಂದ್ರೆ ನಾನು 4x² ಪ್ಲಸ್ 3y³ ಬದಲು y² ಅಂತ ಬರ್ತಿದ್ದೀನಿ. ಪೂರ್ಣಿಮಾ ಕರೆಕ್ಟ್, ನೀವೇನು ತಗೊಂಡು ಮಾಡಿದಿರಲ್ಲ ದಟ್ ಈಸ್ ಆಲ್ಸೋ ಕರೆಕ್ಟ್. ಬಟ್ ಇಲ್ಲಿ ನಾನು y³ ಬದಲು y² ಅಂತ ಕನ್ಸಿಡರ್ ಮಾಡಿದ್ದೀನಿ. ಎಸ್, still same procedure you can follow. Okay, okay, same procedure you have to follow. In place of y³ I have considered y². Got it? Same procedure you can follow. So ನಾನು ಈ ಕ್ವೆಶ್ಚನ್ ನ ಇಟ್ಕೊಂಡು ನಾನು ಸಾಲ್ವ್ ಮಾಡಿದ್ದೀನಿ. Okay, so for your homework I'll give same problem. Okay, same problem, that is v is equal to 4x² plus 3y³ plus 2z² at 1 comma 1 comma 1. ಓಕೆ, ಇದನ್ನ ಹೋಮ್ವರ್ಕ್ ಆಗಿ ತಗೊಳ್ಳಿ. ಓಕೆ, ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಎಸ್, ಆನ್ಸರ್ ಮಾಡಿ ಬೇಗ. ಸೇಮ್ ಪ್ರೊಸೀಜರ್ ಫಾಲೋ ಮಾಡಿ. ನಾವು ವಾಟ್ ಎವರ್ ವಿ ಹ್ಯಾವ್ ಡನ್ ಇನ್ ದ ಲಾಸ್ಟ್ ಅಥವಾ ಪ್ರೀವಿಯಸ್ ಸ್ಲೈಡ್ ಅಲ್ಲಿ ಇದೆಯಲ್ಲ ಅದನ್ನ ಆರಾಮಾಗಿ ಬರೀರಿ. ಓಕೆ, ಶಿಜುಕಾ, ಯು ಆರ್ ಗ್ರೇಟ್ ಸರ್, ಯು ಆರ್ ಟೀಚಿಂಗ್ ವಿತ್ ದ ಸೇಮ್ ಎನರ್ಜಿ ಫ್ರಮ್ 2 o'clock. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲ ಮಾತುಗಳೇ ನಾವು ಆರಾಮಾಗಿ ನಿಂತ್ಕೊಂಡು ಪಾಠ ಮಾಡೋಕ್ಕೆ ಸಾಧ್ಯವಾಗ್ತಿರೋದು. ಪಾಸಿಟಿವ್ ವೈಬ್ಸ್. ಓಕೆ, ನೀವೆಲ್ಲ ಪಾಸಿಟಿವ್ ಆಗಿ ಮಾತಾಡ್ತಿದ್ರಾ, ಒಳ್ಳೆ ಫೀಡ್ಬ್ಯಾಕ್ ಕೊಡ್ತಾ ಇದ್ದೀರಾ, ಅದೇ ನನಗೆ ಎನರ್ಜಿ ಆಗಿ ಕನ್ವರ್ಟ್ ಆಗ್ತಿರೋದು. ಓಕೆ, ರೈಟ್? ಓಕೆ, ನಾವು ಎಸ್, ವಿಚ್ ಇಸ್ ದ ರೈಟ್ ಆನ್ಸರ್? ಪೋಲ್ ಜನರೇಟ್ ಆಗಿದೆನಾ ನೋಡೋಣ. ಎಸ್, ಜನರೇಟ್ ಆಗಿದೆ. ಸೊ ಲೆಟ್ಸ್ ಕನ್ಸಿಡರ್ ಹಿಯರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ವಿ ಎಟ್ ಎನಿ ಪಾಯಿಂಟ್ O, x, y, z all in meters in a space is given by, ಇಲ್ಲಿ v is equal to 4x² volt. Okay, volt ಅಲ್ಲಿ ಕೊಟ್ಟಿರೋದು. An electric field at a point, okay, at a point ಏನು ಕೊಟ್ಟಿರೋದು? 1, 0 and 2 ಎಲ್ಲ ಮೀಟರ್ಸ್ ಅಲ್ಲಿ ಇರೋದು. ಓಕೆ, ಮೀಟರ್ಸ್, ಓಲ್ಡ್ ಮೀಟರ್. ಇಲ್ಲಿ ಕೇಳ್ತಿರೋದು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಎಲೆಕ್ಟ್ರಿಕ್ ಫೀಲ್ಡ್ ಆಗ್ಬೇಕಲ್ಲ, ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಮಾಡಬೇಕು. ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಮಾಡಬೇಕಂದ್ರೆ ಅಗೇನ್ ಸೇಮ್ ಪ್ರೊಸೀಜರ್, ರೈಟ್? 𝐒𝐿 ಕ್ಯಾಪ್ ಪ್ಲಸ್ 𝐒𝐻 j ಕ್ಯಾಪ್ ಪ್ಲಸ್ 𝐒𝐍 k ಕ್ಯಾಪ್, ರೈಟ್? ಸೊ ಇವಾಗ ನಮಗೆ ಇಎಕ್ಸ್ ಆಲ್ರೆಡಿ ನಮ್ಗೆ ಗೊತ್ತು ಯಾವ ತರ ಫೈಂಡ್ ಮಾಡ್ಬೇಕು ಅನ್ನೋದು, dv/dx. ಸೊ ಮೈನಸ್ 4 is a constant, x² differentiation of x² that is a 2 into x, that is a minus
8x. ಓಕೆ ಅಂಡ್ ಇಲ್ಲಿ ನೀವು ನೋಡ್ಬೋದು EY is 0 because y term ಇಲ್ಲ, EZ ಸಹಿತ 0 because Z term ಇಲ್ಲ, right? So therefore electric field Ex value is to minus 8x I cap. Next one plus EY 0 and EZ is also 0. Now ಇಲ್ಲಿ further simplification ಮಾಡ್ತೀನಿ. Okay, further simplification E is equal to, okay, E vector is equal to minus 8x I cap. Okay, now at 1, 0, 2 ಏನಾಗುತ್ತೆ, that is equal to x, y, z ಅಂತ ಅರ್ಥ. So x value ಎಷ್ಟಿದೆ, 1 ಇದೆ. Therefore 8 into 1 I cap. So that means minus 8 I cap. ಇದನ್ನು ನಾವು ಯಾವ ತರ ಬರೀಬಹುದು, ನಂಬರ್ 8 minus I cap. Minus I cap ಅಂತಂದ್ರೆ this is a negative x axis. Negative x axis. So is the right answer? Which is the right answer? Hey, super, super. ಎಲ್ಲರೂ ಚೆನ್ನಾಗಿ ಆನ್ಸರ್ ಮಾಡ್ತಾ ಇದ್ದೀರಾ. That is 8 along a negative x axis. That is option A. Option A. Very good. Option A. Yes, 50% ಆನ್ಸರ್ ಮಾಡಿದ್ರೆ ನೋ ಪ್ರಾಬ್ಲಮ್, ನೀವು ಕಲಿಬಹುದು. ಓಕೆ, ಇಟ್ ಇಸ್ ಒನ್ ಶಾರ್ಟ್ ವಿಡಿಯೋ, ಆರಾಮ್ಸೆ ನೀವು ಕಲಿಬಹುದು, ನೋ ಪ್ರಾಬ್ಲಮ್. ಓಕೆ, ನಾವು ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಇದು ಬೇಡ, ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದು. ಓಕೆ, ನಾವು ಈ ಕ್ವಶನ್, ಸೊ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ತರ ಫೈಂಡ್ ಮಾಡ್ಬೇಕನ್ನೋದು ಗೊತ್ತಾಯ್ತು. ಇವಾಗ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಯಾವ ತರ ಫೈಂಡ್ ಮಾಡ್ಬೇಕನ್ನೋದು ನೋಡೋಣ. ಓಕೆ, ಕ್ವಶನ್ ಇಲ್ಲಿ ಪೋಲ್ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಲೆಟ್ಸ್ ಕನ್ಸಿಡರ್ 2 minutes ಓನ್ಲಿ. ಎಕ್ಸ್ಪ್ಲನೇಷನ್ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಓಕೆ, ನೀವು ಫಾಸ್ಟ್ ಆಗಿ ಮಾಡೋದಿತ್ತ ಮಾಡ್ಬೋದು. ಓಕೆ, ನಾ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ಎ ರೀಜನ್. ಓಕೆ, ಏನ್ ಕೊಟ್ಟಿರೋದು, ಇ ದಟ್ ಈಸ್ ಈಕ್ವಲ್ ಟು AX plus B I cap. Okay, the values of a constants, A is 20 SI units, B is 10 SI units. Therefore ಇಲ್ಲಿ ನಾನು ಕನ್ವರ್ಟ್ ಮಾಡ್ತೀನಿ ಎಲೆಕ್ಟ್ರಿಕ್ ಫೀಲ್ಡ್ ನ. That is 20x plus B 10 I cap. Okay, right. If the potential at x is equal to 1 is V1 and x is equal to minus 5 is V2. Find ಮಾಡೋಣ. So relation between potential and electric field, that is given by dV divided by dr. Okay, now ಇವಾಗ ಮೈನಸ್ dV ಬರಿಬೋದಾ, ಬಿಕಾಸ್ ವಿ ನೀಡ್ ಪೊಟೆನ್ಷಿಯಲ್ ಅಲ್ವಾ, ಅದಕ್ಕೆ ಮೈನಸ್ dV ಈ dr. ಓಕೆ, ನಾವು ಈ dr ಅನ್ನೋದು, ಓಕೆ, dr ಅನ್ನೋದು dxi ಪ್ಲಸ್ dyj ಪ್ಲಸ್ dzk. ಓಕೆ, ಮೈನಸ್. ಸೊ ಇವಾಗ ಆನ್ ಇಂಟಿಗ್ರೇಷನ್ ಮಾಡಬೇಕು ಅಂತಂದ್ರೆ ಇಂಟಿಗ್ರೇಷನ್ ಮೈನಸ್ dV. ಓಕೆ, ಇಂಟಿಗ್ರೇಷನ್ E into dr. ಓಕೆ, ನಾವು ಫಾರ್ ದ ಸಿಂಪ್ಲಿಫಿಕೇಶನ್ ಮೈನಸ್ ಆಚೆ ತಗೊಂಡೆ, ಇಲ್ಲಿ V1 to V2, ದಟ್ ಈಸ್ dV. ಓಕೆ, ನೆಕ್ಸ್ಟ್ ಇಲ್ಲಿ ಇಂಟಿಗ್ರೇಷನ್ ಪೊಸಿಷನ್ ಬೇಕಲ್ಲ, x is equal to 1, x is equal to minus 5. ಈ ವ್ಯಾಲ್ಯೂ ಏನಿದೆ 20x plus 10 I cap. ಓಕೆ, ಅದೇ ರೀತಿ dx I cap plus dy j cap plus dz k cap. ಓಕೆ, ನಾವು ಇವಾಗ ಇಂಟಿಗ್ರೇಷನ್ ಆಫ್ ವಿ dv ಏನಾಗುತ್ತೆ, ಇಲ್ಲಿ ಏನು ಇಲ್ಲ ಅಂತಂದ್ರೆ 1 ಅಂತ. ಇಂಟಿಗ್ರೇಷನ್ ಆಫ್ 1 ಏನಾಗುತ್ತೆ, v ಆಗುತ್ತೆ, ರೈಟ್, ಮೈನಸ್ v. ಇಲ್ಲಿ v1 v2 ದಟ್ ಈಸ್ ಈಕ್ವಲ್ ಟು, ಇವಾಗ ಇಂಟಿಗ್ರೇಷನ್ x is equal to 1, x is equal to minus 5. ಸೊ ಇದೆಲ್ಲ ಹೋಗ್ಬಿಡುತ್ತೆ, ಓನ್ಲಿ ಐ ಕಾಂಪೊನೆಂಟ್ ಜೊತೆ ಮಾತ್ರ ಮಲ್ಟಿಪ್ಲೈ ಆಗಿ ಮಿಕ್ಕಿದ್ದೆಲ್ಲ 0 ಆಗುತ್ತೆ. ದೇರ್ ಫೋರ್ ನೀವು 20x ಇಂಟು dx ಪ್ಲಸ್ ಇದನ್ನ ಸಪರೇಟ್ ಮಾಡ್ತೀನಿ, 10 ನ ಸಪರೇಟ್ ಮಾಡ್ತೀನಿ. ಓಕೆ, x is equal to 1, x is equal to 5 minus 5, that is equal to 10 into dx. ಓಕೆ, i ಜೊತೆ i ಎಲಿಮಿನೇಟ್ ಆಯ್ತು. ಓಕೆ, i ಡಾಟ್ i ಏನಾಗುತ್ತೆ, i ಡಾಟ್ i, ಸರ್ ಮಿಕ್ಕಿದ್ದ ಯಾಕೆ 0 ಅನ್ನೋರು ಕೇಳೋರು ಇರ್ತಾರೆ. i ಡಾಟ್ i ಡಾಟ್ j 0, i ಡಾಟ್ k
is 0. ಓಕೆ, ಸ್ಕೇಲಾರ್ಸ್ ಅಂಡ್ ವೆಕ್ಟರ್ಸ್ ಅಲ್ಲಿ ಡಾಟ್ ಪ್ರಾಡಕ್ಟ್ ಅಂಡ್ ಕ್ರಾಸ್ ಪ್ರಾಡಕ್ಟ್ ಮಾಡಬೇಕಾದ್ರೆ ನೀವು ಕಲ್ತಿರ್ತೀರ ಅದೆಲ್ಲ. ಓಕೆ, ನಾವು ಫರ್ದರ್ ಸಿಂಪ್ಲಿಫಿಕೇಶನ್ minus v2 minus v1 that is equal to integration of this one. 20 it is a constant taking outside, and integration of x ಏನಾಗುತ್ತೆ x square divided by 2 that is 1. Okay, 1 minus 5 plus this 10 is also constant. I'll take it out. Integration of dx ಏನಾಗುತ್ತೆ integration of dx ಅಂದ್ರೆ dx ಅಂದ್ರೆ 1 ಅಂತ ನಂಬರ್. Okay, 1 into dx ಅಂತ. What is the integration of 1? That is x. Okay, that is 1 minus 5. So further simplification, ಇದನ್ನ ನಾನು v1 minus v2 ಅಂತ ಬರೀಬಹುದು. This negative sign multiplied inside. Okay, now ಈ 2 ನ outside ತಗೊಂಡು ಬನ್ನಿ, ಏನಾಗುತ್ತೆ 10 and x square. Okay, 1 minus 5 plus 10 x 1 minus 5. Next slide ಹೋಗೋಣ. Okay, now v1 minus v2 that is equal to, ನನ್ನ ಜೊತೆ ನೀವು ಸಾಲ್ವ್ ಮಾಡಬೇಕು, ಅವಾಗಲೇ ನೀವು ಕಲಿಯೋದು. ಓಕೆ, 10 ಇಂಟು ಎಕ್ಸ್ ಸ್ಕ್ವೇರ್ ಎಷ್ಟಿದೆ ಮೈನಸ್ 5, ರೈಟ್, ಮೈನಸ್ 5 ಹೋಲ್ ಸ್ಕ್ವೇರ್, ರೈಟ್. ಎಸ್, ಎಕ್ಸ್ ಸ್ಕ್ವೇರ್ minus 5 whole square and minus of minus 1 ಅಲ್ವಾ, 1 plus 10 x ಇದೆ, x ನ minus 5 minus 1. Okay, for the simplification 5 ಐದ್ಲೆ 25 minus 1. Okay, ಇದು ಸಹಿತ 1 ಸ್ಕ್ವೇರ್ ಆಗುತ್ತೆ plus 10 minus 6. Okay, now 10 into 24, okay, plus 10 into minus 6 ಅಂದ್ರೆ ಎಷ್ಟಾಗುತ್ತೆ minus 60. Okay, now 24 into 10 that is a 240 minus 60 ಎಷ್ಟಾಗುತ್ತೆ, that is a 180 volt. That is v1 minus v2. This is the right answer. Okay, 180 volt, 180 volt, that is option C. Am I right? ಆಪ್ಷನ್ ಸಿ ಎಕ್ಸ್ ಅಂತ ಹೇಳ್ತಿದ್ದಾರೆ. ಎಕ್ಸ್ ಯಾವುದು? v1 minus v2 ಅಂತ ತಾನೇ ಕೇಳಿದ್ದು. v1 minus v2 that is option C. ಆಪ್ಷನ್ ಸಿ 25%. ಓಕೆ, ಇಂಟಿಗ್ರೇಷನ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮಗೆ ಯಾರ್ಯಾರಿಗೆ ಇಂಟಿಗ್ರೇಷನ್ ಬರಲ್ಲ ಅಲ್ಲಿ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ, ನಿಮಗೆ ಇಂಟಿಗ್ರೇಷನ್ ಬರಲೇಬೇಕು. ಸರ್ ಇಂಪಾರ್ಟೆಂಟ್ ಟಾಪಿಕ್ಸ್ ಹೇಳಿ, ಆಮೇಲೆ 20 ಡೇಸ್ನ ಸ್ಪ್ಲಿಟ್ ಮಾಡಿ ಹೇಗೆ ಓದೋದು ಅಂತ ಹೇಳಿ. ಎಸ್, ಡೆಫಿನೆಟ್ಲಿ ಲತಾ. ಸೊ ನೆಕ್ಸ್ಟ್ ಸೆಷನ್ ಅಲ್ಲಿ ನಾನು ಈ ಪ್ಲಾನ್ ನ ಮಾಡ್ಕೊಂಡು ಬರ್ತೀನಿ ನಿಮಗೆ ಯಾವ ತರ ಓದ್ಬೇಕು ಅನ್ನೋದು. ಓಕೆ, ರೈಟ್. ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ. ಫೈಂಡ್ ದ ಪೊಟೆನ್ಷಿಯಲ್ ಡಿಫರೆನ್ಸ್. ಓಕೆ, ಇದನ್ನ ಹೋಮ್ ವರ್ಕ್ ಆಗಿ ತಗೊಳ್ಳಿ, ಟ್ರೈ ಮಾಡಿ. ಪ್ರೀವಿಯಸ್ ಪ್ರಾಬ್ಲಮ್ ಇದೆಲ್ಲ ಸೇಮ್ ಆಸ್ ಇಟ್ ಇಸ್ ಹೋಮ್ ವರ್ಕ್. ಓಕೆ, ರೈಟ್. ನೆಕ್ಸ್ಟ್ ಇದು ಸಹಿತ ಪೊಟೆನ್ಷಿಯಲ್ ಇಲ್ಲಿ ನೋಡಿ ಹೋಮ್ ವರ್ಕ್ ಅಂತ ಬರ್ತೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ಸ್ಟಾರ್ಟ್ ಆಗ್ತಿದೆ. ದಟ್ ಈಸ್ ದ ಕೆಪಾಸಿಟೆನ್ಸ್. ಓಕೆ, ಕೆಪಾಸಿಟೆನ್ಸ್. ಎಸ್, ಕೆಪಾಸಿಟೆನ್ಸ್ ರೆಡಿ. ಎಸ್, 180 ಶ್ರೀಕಾಂತ್ ಕರೆಕ್ಟ್ ಆಗಿ ಹೇಳಿದ್ರ. ವಿನಯ್ ಎಸ್, ವಿನಯ್ ಕರೆಕ್ಟ್, 180. ಎಸ್, ಸುಷ್ಮಿತಾ ಕರೆಕ್ಟ್, ಶ್ರೀಹರಿ ಕರೆಕ್ಟ್, ಅಂಡ್ ತೇಜಸ್ ಭಟ್ ಕರೆಕ್ಟ್. ನಿರಂಜನ್ ಡಿ ಅಂತ ಹೇಳಿದ್ರ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಸುಧಾ ಕಲಾಲ್ ಹಲೋ ಗುಡ್ ಆಫ್ಟರ್ನೂನ್. ಸೂಪರ್ ಸರ್. ಎಸ್, ವಸಿಷ್ಠ್ ಥ್ಯಾಂಕ್ ಯು ಸೋ ಮಚ್. ಕೃಪಾ ಎಸ್ ಸರ್, ಸ್ಟಾರ್ಟ್. ಆರ್ ಯು ಗೈಸ್ ರೆಡಿ? ಪೋಲ್ ಒಂದ್ಸತಿ ಆನ್ ಮಾಡ್ತೀನಿ. ಓಕೆ, ಓಟ್ ರೆಡಿ ಇದ್ರೆ ಎಸ್ ಅಂತ ಪಟ ಆನ್ಸರ್ ಬರ್ಬೇಕು. ಎಸ್, ರೆಡಿ. ಆರ್ ಯು ಗೈಸ್ ರೆಡಿ? ಸೆಕೆಂಡ್ ಪಾರ್ಟ್ ಆಫ್ ದ ಸೆಕೆಂಡ್ ಚಾಪ್ಟರ್. ಎಸ್, ಮೋಸ್ಟ್ಲಿ ಇದು 60 ಸೆಕೆಂಡ್ ರನ್ ಆಗುತ್ತೆ ಅನ್ಸುತ್ತೆ. ಓಕೆ, ಎಸ್, ಕೃಪಾ, ಪೂರ್ಣಿಮಾ ಅಂಡ್ ದಿಶಾರಿಯಾ, ದೀಪಲೋಕೇಶ್ ಎಸ್ ಅಂತ ಹೇಳ್ತಿದ್ದಾರೆ. ವೈಭವಿ, ಸುಧಾ, ವಿಜಯಲಕ್ಷ್ಮಿ, ಮಲ್ಲಿಕಾರ್ಜುನ್, ರಜತ್, ಬೆಳ್ಳುಳ್ಳಿ ಕಬಾಬ್, ರಜತ್ ಚಟಾಪಟ. ಟ್ರೋಲ್ಸ್ ಜಾಸ್ತಿ ನೋಡ್ತೀರೇನೋ. ಓಕೆ, ಎಸ್, ಯಶೋಧ ಎಸ್, ಆದರ್ಶ್ KS ಎಸ್ ಅಂತ ಹೇಳ್ತಿದ್ದಾರೆ. ವಿನಯ್, ಸುಷ್ಮಿತಾ, ಕಾರ್ತಿಕ್,
Yes, Gokul, yes. Srihari, yes. Sakshi, yes. Balappa, yes. Okay, let's get started. ಏನು ಕಂಪ್ಲೀಟ್ ಆಗಿಲ್ಲ ಇದು. ಟೈಮ್ ಜಾಸ್ತಿ ಆಯಿತು ಅನ್ಸುತ್ತಲ್ಲ, ಫಾರ್ 90 ಸೆಕೆಂಡ್ ಜಾಸ್ತಿ ಆಯಿತು. ವೈಟ್ ಈಸ್ ಸರ್, ಎಸ್ ಎಸ್ ಸರ್. ಓಕೆ, ತೇಜಸ್ವಿ, ಹಲೋ ಹಲೋ, ಗುಡ್ ಈವ್ನಿಂಗ್, ವೆಲ್ಕಮ್ ಟು ದ ಸೆಷನ್. ವಸಿಷ್ಠ್, yes. Okay, sir, if I study 28 days properly, can I get 1,000 rank? It is completely depends on you, Purnima. So I hope you will do it. Okay, I hope you will do it. Okay, dedicate yourself for the studies next 1 month. Okay, 1 day nu saita ನೀವು waste ಮಾಡಂಗಿಲ್ಲ. Hi kids, hello hello, good evening, welcome to the session. Okay, now ಅರೆ ಎಷ್ಟೊತ್ತಾಗುತ್ತೆ, ಬೇಗ ಬಾ. ನಾವು ವೇಟ್ ಮಾಡ್ತಿದ್ವಿ, ನಾವು ನಮ್ಮ ಸ್ಟೂಡೆಂಟ್ಸ್ ಎಲ್ಲ, ರೈಟ್? Yes, AK Science Technology, hi. Rayappa, hi, hello, good afternoon. Yes, okay. Fine. ಬೇಗ ವೇಟ್ ಮಾಡ್ತಾ ಇದ್ದೀನಿ ನಾನು, ಅದು ಹೋಗ್ತಾನೆ ಇಲ್ಲ. ಎಸ್, 100%. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ, ಸೊ ಇದು ಮೋಸ್ಟ್ ಪ್ರಾಬಲಿ 1 hour ಅಲ್ಲಿ ಕಂಪ್ಲೀಟ್ ಆಗುತ್ತೆ ಈ ಸೆಷನ್. ಓಕೆ, ಅಂದ್ರೆ ಈ ಸೆಷನ್ ಇನ್ ದ ಸೆನ್ಸ್ ಸೆಕೆಂಡ್ ಚಾಪ್ಟರ್, ನಾಟ್ ಎಂಟೈರ್ ಸೆಷನ್. ಓಕೆ, ನೌ what is capacitor? Already ನಮ್ಗೆ ಗೊತ್ತಿದೆ, it is the ability to conductor to store the charge on it. And expression ಬಗ್ಗೆ ಮಾತಾಡೋದಾದ್ರೆ that is Q divided by V ಅಂತ ಕೆಲವು ಬುಕ್ಗಳಿದೆ. ಇನ್ನು ಕೆಲವು ಬುಕ್ಗಳಲ್ಲಿ that is a Q divided by delta V ಅಂತಿದೆ. Change in potential difference. This V is not a potential, it is a potential difference. Okay, electric potential difference. Potential difference, that is a V or delta V, potential difference. Okay, ಪೊಟೆನ್ಷಿಯಲ್ ಅಂತಾನು ಕರ್ಕೋಬಹುದು. ಓಕೆ, ಪೊಟೆನ್ಷಿಯಲ್ ಡಿಫರೆನ್ಸ್ ನಮಗೆ ಇನ್ ಟರ್ಮ್ಸ್ ಆಫ್ ಎ ಚಾರ್ಜ್ ಬರೆಯೋದಾದ್ರೆ KQ ಡಿವೈಡೆಡ್ ಬೈ R ಅಲ್ಲೇ ಬರೀತೀವಿ. ಓಕೆ, ಎಸ್ ಬಿಟ್ಟು ಎಸ್ ಅಂತ ಹೇಳ್ತಿದ್ದಾರೆ. ಗೋಕುಲ್ ಸಾಯಿ ಗೇಮಿಂಗ್, ಸರ್ ಟು ಗೆಟ್ ರ್ಯಾಂಕ್ ಇನ್ ಟಾಪ್ 500 ಪ್ಲೀಸ್ ಸೇ ದ ಸ್ಟ್ರಾಟಜೀಸ್ ಸರ್. ನಮ್ಮ ಟೀಮ್ ಅವರು ಮಾಡಿದ್ದಾರೆ, ಒಂದ್ಸತಿ ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡಿ. ಓಕೆ, ಪ್ಲೇ ಲಿಸ್ಟ್ ಅಲ್ಲಿ. ಓಕೆ, ಯಾವ ರೀತಿ ನಾವು ಸ್ಕೋರ್ ಮಾಡ್ಬೋದು ವಿತಿನ್ 100 ಅಥವಾ ಸಾರಿ ವಿತಿನ್ 1000 ಎಲ್ಲ ಅಂತ ಹೇಳಿದ್ದಾರೆ. ಓಕೆ, ಒಂದ್ಸತಿ ನೋಡಿ, ರೈಟ್? ಸೊ ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಹೇಳ್ಬೋದು, ಪೊಟೆನ್ಷಿಯಲ್ ಅಂತ ಹೇಳ್ಬೋದು, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಓಕೆ, ಇಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಬರೀತೀನಿ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಓಕೆ, ನೌ ಯೂನಿಟ್, ಇಟ್ ಇಸ್ ಅ ಫ್ಯಾರಡ್. ಓಕೆ, ಅಂಡ್ ಎ ಸಿಂಬಲ್ ಆಫ್ ದಿಸ್ ಕೆಪಾಸಿಟರ್, ಎರಡು ಲೆಂತ್ ಸೇಮ್ ಆಗಿರ್ಬೇಕು. ಓಕೆ, ಈ ತರ ಎರಡು ಲೆಂತ್ ಸೇಮ್ ಆಗಿರ್ಬೇಕು, ಜಿಗ್. ಓಕೆ, ನೌ this is a symbol and types of a capacitor ನೀವು ನೋಡೋದಾದ್ರೆ spherical capacitor, parallel plate capacitor, cylindrical capacitor. so ನಮಗೆ IIT advance ಗೆ IIT means JEE advance ಗೆ ಆ ಟಾಪಿಕ್ ಇದೆ, cylindrical capacitor and parallel plate capacitor as well as spherical capacitor ನಮ್ಮ ಸಿಲೆಬಸ್ ಇದೆ, KCET as well as NEET ಇದೆ. okay, very good. Karthik teach beautifully sir, thank you so much. okay, now let's move on to the questioning part. By seeing that, the potential to which conductor is raised depends on, okay, potential. So ಇಲ್ಲಿ definition ಪ್ರಕಾರ capacitance is given by Q divided by V. okay, ಇದನ್ನ Q is equal to CV ಅಂತ ಬರಿಬೋದಾ? yes, C is a constant, right? Proportional constant. Q is directly proportional to V. According to this, which is the right answer? yes, which is the right answer? ಹನುಮಂತಪ್ಪ ಸರ್ ಒಂದು ಪಾರ್ಟ್ ತಗೊಳ್ತಾರೆ. ಓಕೆ, ಶ್ರೀಧರ್ ಸರ್ ಒಂದು ಪಾರ್ಟ್ ತಗೊಳ್ತಾರೆ. ವೇಟ್ ಫಾರ್ ದಟ್. ಓಕೆ, ಆಲ್ ಆಫ್ ದ ಅಬೌವ್, ಸೈಜ್ ಆಫ್ ದ ಕಂಡಕ್ಟರ್, ಜಾಮೆಟ್ರಿ ಆಫ್ ದ ಕಂಡಕ್ಟರ್, ದ ಅಮೌಂಟ್ ಆಫ್ ಅ ಚಾರ್ಜ್, ವಿಚ್ ಒನ್? ಯಾರ್ಯಾರು ಆಪ್ಷನ್ ಡಿ ಅಂತ ಹೇಳ್ತಿದ್ರಲ್ಲ, ದಟ್ ಈಸ್ ರಾಂಗ್. ಓಕೆ, ಸೊ ಡೈರೆಕ್ಟ್ ಆಗಿ ಹೇಳಿದ್ನಲ್ಲ, ಪೊಟೆನ್ಷಿಯಲ್ ಟು ವಿಚ್ ಕಂಡಕ್ಟರ್ ಇಸ್ ರೇಸ್ಡ್, ಇದು ರೇಸ್ ಮಾಡಿದ್ರೆ ಇದು ಸಹಿತ ರೇಸ್ ಆಗುತ್ತೆ. ಸೊ ದಟ್ ಈಸ್ ದ ಅಮೌಂಟ್ ಆಫ್ ಅ ಚಾರ್ಜ್ ಇಸ್ ದ ರೈಟ್ ಆನ್ಸರ್. ಅದಕ್ಕೆ ಹೇಳೋದು ಡೆಫಿನೇಷನ್ ಈಸಿಯಾಗಿ ಬಿಟ್ಕೊಡ್ಬಾರ್ದು, ನಾವು ಡೆಫಿನೇಷನ್ಗಳನ್ನ ಈಸಿಯಾಗಿ ಬಿಟ್ಕೊಡ್ಬಾರ್ದು, ಅದು ಮೇನ್. ಓಕೆ, ಇವಾಗ 2 days ಒಳಗೆ 4 ಚಾಪ್ಟರ್ ಮುಗಿಸಿದರೆ AK Science Technology, ಕಾನ್ಸಂಟ್ರೇಟ್ ಹಿಯರ್. ಓಕೆ, now let's move on to the next concept, that is the capacity of a spherical conductor. okay, capacitor, ಇಲ್ಲಿ ಪೊಟೆನ್ಷಿಯಲ್, ಇಲ್ಲಿ ಕೇಳಿರೋದು ಕೆಪಾಸಿಟರ್. ಸೊ ಕೆಪಾಸಿಟಿ ಆಫ್ ಎ ಕಂಡಕ್ಟರ್ ಅಂತಂದ್ರೆ, ಸೊ ಲೆಟ್ಸ್ ಕನ್ಸಿಡರ್ ದಿಸ್ ಇಸ್
on the surface, it is a, on the surface of hollow sphere or solid sphere, on the surface, at infinity position consider ಮಾಡ್ಕೊಂಡ್ರೆ, okay? Or let's consider this is radius, okay? This is the radius. This is the radius, okay? And at infinite, okay? At infinite, potential at the surface, okay? Let me consider potential at the surface and potential at infinite, at infinity. What is the potential at infinity? Any answer? What is the potential at infinity? Current electricity chapter completed. No. Pallavi, innu start ಮಾಡಬೇಕು. ಇದು ಇನ್ನೊಂದು 45 minutes ಆಗುತ್ತೆ. Maximum 45 minutes ಅಲ್ಲಿ chapter complete ಆಗುತ್ತೆ. So we are going to start with current electricity. It carries 6 questions. That means 6 mark. Okay, 6 marks. 0. At infinity, we know that at point B, ಅನ್ಕೊಳ್ಳೋಣ, ಇದು point E. Okay, so VB, potential at a B is a 0 at infinity. Now what about this? VA at a surface, ನಮಗೆ ಗೊತ್ತಿದೆ at a surface, okay, at the surface, okay, at the surface andre R is equal to R, okay? If I consider this as a R, okay, if I consider that is the R, so potential at the surface, that is equal to, okay, that is equal to, so ಇಲ್ಲಿ VB minus, VA minus VB ಅಂತ ಬರ್ಕೋಬಹುದು. VB we know that, okay, that is the KQ. ಇವಾಗ ನಾನು ಏನಾದರೂ Q ಅಂತ ಕನ್ಸಿಡರ್ ಮಾಡಿದ್ರೆ, charge on the sphere, it is a Q and divided by R, okay, R minus 0 according to the concept. So potential that is given by KQ divided by R, right? ಇದ್ರ ಮೇಲೆ last 2 years ಇಂದ KCET ಮತ್ತೆ NEET ಅಲ್ಲಿ ಕ್ವೆಶ್ಚನ್ ಕೇಳ್ತಾ ಇದ್ದಾರೆ based on this, okay? Now thank you Gokul Sai, thank you so much, okay? Now ಇಲ್ಲಿ KQ, right? ಇವಾಗ by the definition of a capacitance, see, capacity find ಮಾಡಬೇಕಂದ್ರೆ capacitance of a capacity of a capacitance find ಮಾಡಬೇಕು. That is a Q divided by V according to the definition, right? Q divided by V is to, V already calculate ಮಾಡಿದೀವಿ, that is a KQ divided by R. ನೀವು ನೋಡಬಹುದು Q get cancel, R divided by K, and we know that K is 1 divided by 4 pi epsilon naught, or 9 into 10 power 9 Newton meter square per Coulomb square. So ಇಲ್ಲಿ C na R in terms of a 4 pi epsilon naught, can I write it as a 4 pi epsilon naught reciprocal? So therefore capacity of a spherical conductor, it is a 4 pi epsilon naught R. ಸಿಂಪಲ್ ಆಗಿ ನಮಗೆ ನ್ಯೂಮೆರಿಕಲ್ ಸಾಲ್ವ್ ಮಾಡಬೇಕಂದ್ರೆ ರಿಲೇಷನ್ ಗೊತ್ತಾದ್ರೆ ಸಾಕು. ಇಫ್ ದಿಸ್ ಇಸ್ ಅ ಪ್ರಪೋರ್ಷನಲ್ ಕಾನ್ಸ್ಟೆಂಟ್ ಅಂದ್ರೆ capacity of a spherical conductor is directly proportional to the radius of conductor, right? Radius of a spherical conductor, right? Easy na? 4 by epsilon naught RK, very good, okay? So if proportional to constant andre, can I write it as a capacitance is directly proportional to the radius of a spherical conductor? Yes, okay. Now ivaga ratio of volume of 2 spheres ನೋಡೋಣ. ಇಂಟೀಜರ್ ನೀವು ಟೈಪ್ ಮಾಡಬೇಕು, ಓಕೆ? ನೀವು ನಂಬರ್ನ ಟೈಪ್ ಮಾಡಬೇಕು ಎಷ್ಟು ಅಂತ. ಇಲ್ಲಿ ಗ್ಯಾಪ್ ಸಿಗುತ್ತಲ್ಲ ನಿಮಗೆ, ಪೋಲ್ನ ಚೆಕ್ ಮಾಡಿ. ಈ ಗ್ಯಾಪ್ಗಳಲ್ಲಿ ನೀವು ನಂಬರ್ಸ್ನ ಫಿಲ್ ಮಾಡಬೇಕು, ನಾಟ್ ಲೈಕ್ ABCD, ಓಕೆ? ಇಲ್ಲಿ ಆಪ್ಷನ್ಸ್ ಇಲ್ಲ ಅದಕ್ಕೆ, ಓಕೆ? ಸೊ ಆಲ್ರೆಡಿ ಈ ಪೋಲ್ ಸ್ಟಾರ್ಟ್ ಆಗಿದೆ ನೋಡೋಣ. ಸೊ ಇಲ್ಲಿ ರೇಷಿಯೋ ಆಫ್ ವಾಲ್ಯೂಮ್ ಆಫ್ ಸ್ಪಿಯರ್ಸ್, ಓಕೆ? ದೆನ್ ರೇಷಿಯೋ ಆಫ್ ದರ್ ಕೆಪಾಸಿಟಿ ವಿಲ್ ಬಿ, ಸೊ ವಾಲ್ಯೂಮ್ V1 V2 ಅಂತ ಕನ್ಸಿಡರ್ ಮಾಡ್ಕೋಣ. ರೇಷಿಯೋ ಆಫ್ ವಾಲ್ಯೂಮ್ಸ್ ಆಫ್ 2 ಇದೆಯಲ್ಲ, V1 ಡಿವೈಡೆಡ್ ಬೈ V2 ಅಂತ ಕನ್ಸಿಡರ್ ಮಾಡ್ಕೊಂಡು 1 ಡಿವೈಡೆಡ್ ಬೈ 27 ರೇಷಿಯೋ ಕೊಟ್ಟಿದ್ದಾರೆ, ರೈಟ್? ಓಕೆ, ಅಂಡ್ ವಿ ನೋ ದಟ್ ಸ್ಪಿಯರ್ಗೆ ವಾಲ್ಯೂಮ್ ಆಫ್ ದ ಸ್ಪಿಯರ್ ದಟ್ ಈಸ್ ಅ 4/3 pi r cube generally, okay? 4/3, and ಇಲ್ಲಿ ನೀವು ನೋಡಬಹುದು this 4 is constant, 3 is constant, pi is also constant. Therefore can I write volume, it is not a electric potential, this is a volume, okay? Confuse ಆಗಬೇಡಿ, this V ಅನ್ಕೊಂಡು, okay? And r cube, am I right? ಇವಾಗ ನೋಡಿ, so V1, for example, V1 is directly proportional to R1 cube, V2 is directly proportional to the R2 cube, right?
ಸೊ ಇನ್ ಪ್ಲೇಸ್ ಆಫ್ ವಿ ಅಥವಾ ನೀವು 4/3 ಅದನ್ನೇ ಬರಿಬೇಕಂದ್ರೆ ಬರಿಬೋದು. ಓಕೆ, ಸೊ ಕನ್ಫ್ಯೂಸ್ ಆಗ್ತದೆ ಸರ್ ನಾವು ಫುಲ್ ಬರಿತೀವಿ ಅಂದ್ರೆ ಬರಿಬೋದು. ಓಕೆ, ಸೊ ಐ ರೈಟ್ ಸೇಮ್ ಆಸ್ ಇಟ್ ಇಸ್. ಓಕೆ, 4/3 pi r1 cube divided by 4/3 pi r2 cube that is equal to 1 divided by 27. ಓಕೆ, ನೀವು ನೋಡ್ಬೋದು. ಓಕೆ, ನೀವು ನೋಡ್ಬೋದು 4/3 pi get cancel. ಮಿಕ್ಕಿದಷ್ಟು r1 divided by r2 whole cube that is equal to 1 by 27. ಕ್ಯೂಬ್ ರೂಟ್ ತಗೊಂಡು, ಓಕೆ, ಕ್ಯೂಬ್ ರೂಟ್ ಆನ್ ಬೋತ್ ಸೈಡ್ ಮಾಡಿದ್ರೆ ಏನಾಗುತ್ತೆ? ಕ್ಯೂಬ್ ರೂಟ್ ಆನ್ ಬೋತ್ ಸೈಡ್ ಏನಾಗುತ್ತೆ ನೋಡಿ. r1 divided by r2 127. ಓಕೆ, ಎಷ್ಟಾಗುತ್ತೆ? ದಿಸ್ ಇಸ್ ಅ 1 and this is a 3, right? 1/3. yes. ಇವಾಗ r1 divided by r2 that is equal to 1/3 and capacitance, okay, capacitance ಅಥವಾ capacity of spherical conductor, okay, spherical conductor is directly proportional to the radius, right? radius, therefore ಅಥವಾ ನೀವು ಡೈರೆಕ್ಟ್ ಆಗಿ ಫುಲ್ ಫಾರ್ಮುಲಾ ಬರಿತೇನೆ ಅಂದ್ರೆ ಬರೀಬಹುದು. ಓಕೆ, now c1 divided by c2, c1 value is to 4 pi epsilon naught r1 divided by 4 pi epsilon naught r2 and ಇಲ್ಲಿ ನೀವು ನೋಡಬಹುದು 4 pi epsilon naught ಕ್ಯಾನ್ಸಲ್ ಆಯಿತು. r1 divided by r2 that is c1 divided by c2. it is not a capacitance, it is not a cell, it is a capacitance ಅಥವಾ capacitor ಅಂತ ಹೇಳ್ಬೋದು. that is, what is the value? that is 1/3. this is the required solution. okay, that is 1/3. ಟೈಪ್ ಮಾಡಕ್ ಬರುತ್ತಾ? 1/3 ಯಾವ ತರ ಬರೀಬಹುದು? 0.34 ಅಂತ ಬರೀಬಹುದಾ? ಎಸ್, 0. ಇಲ್ಲಿ ಬೇರೆ ಏನಿಲ್ವಲ್ಲ, 3-4 ನೋಡೋಣ. ಬರ್ಲಿಲ್ಲ ಅಲ್ಲಿ 1/3 ಅಂತ ಬರೆಯಕ್ ಬರ್ತಿಲ್ಲ, ರೈಟ್? 1/1:3 ಅಂತ. ಓಕೆ, ವೆರಿ ಗುಡ್. 0.34. ವಂಡರ್ಫುಲ್. ನಿತಿನ್ ಯಾದವ್ ಆಲ್ರೆಡಿ ಬ್ಯಾಚಸ್ ಅಲಾಟ್ ಆಗಿದೆ. ಅರ್ಜುನ ಫಾರ್ ಕ್ಲಾಸ್ 11th and ನೆಕ್ಸ್ಟ್ ಒನ್ ಲಕ್ಷ ಫಾರ್ ಕ್ಲಾಸ್ 12th. ಮಿಸ್ ಮಾಡಬೇಡಿ ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ ಕಾಂಪಿಟೇಟಿವ್ ಲೆವೆಲ್ ಆಸ್ ವೆಲ್ ಆಸ್ ಬೋರ್ಡ್ ಎಕ್ಸಾಮ್ಸ್. ಎರಡಕ್ಕೂ ಯೂಸ್ ಆಗುತ್ತೆ. ಓಕೆ, ಜಸ್ಟ್ ಫಾರ್ 3,500 ಐ ಗೆಸ್. ಓಕೆ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ವೆರಿ ಗುಡ್. ನಾವ್ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಟ್ರೈ ಮಾಡಿ ಇದನ್ನ. ಟ್ರೈ ದಿಸ್ ಕ್ವಶನ್. If the capacity of a spherical conductor is 1 microfarad, then its a diameter is. Spherical capacitor ಏನ್ ಹೇಳುತ್ತೆ? 4 pi epsilon naught r, right? Okay. And they have given capacity of a spherical conductor that is 1 microfarad. 1 micro ಅಂದ್ರೆ 10⁻⁻⁶. Okay. Next 4 pi epsilon naught. ಈ ವ್ಯಾಲ್ಯೂ ಎಷ್ಟಿದೆ? 9 into, okay, no, not 9. ಸೊ ಇಲ್ಲಿ r ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. 4 pi epsilon naught. ಓಕೆ, ಅಂಡ್ ವಿ ನೋ ದಟ್ k ಅಥವಾ 1 divided by 4 pi epsilon naught, that is a 9 into 10⁻9 unit. ಓಕೆ, units. ಓಕೆ, ನಾವು ಇದನ್ನ 10⁻⁻6 into 9 into 10⁻9, that is a r, radius. ಓಕೆ, ಎಷ್ಟಾಗುತ್ತೆ? ರೇಡಿಯಸ್ that is equal to 9 into 10⁻3 ಮೀಟರ್. ಓಕೆ, ಬಟ್ ಇಲ್ಲಿ ದಿಸ್ ಇಸ್ ಅ ರೇಡಿಯಸ್. ಅವ್ರು ಕೇಳ್ತಿರೋದು ಡಯಾಮೀಟರ್. that is 2 times of a r. 2 into 9 into 10⁻3, that is r 2 into 10⁻3 meter. This is the right answer. 18. 10⁻3. That is option A. 18 into 10⁻3. Option A. C ಅಲ್ಲ. C 1 ಪಾಯಿಂಟ್ ಇದೆ. 1 ಪಾಯಿಂಟ್ ಕರೆಕ್ಟ್ ಆಗಿ ನೋಡ್ಬೇಕು. ಇದೇ ರೀತಿ ತಪ್ಪುಗಳನ್ನ ನೀವು KCET ಎಕ್ಸಾಮಿನೇಷನ್ ಅಲ್ಲಿ ಮಾಡಬಾರ್ದು. ಅದಕ್ಕೆ ಇದು ಪ್ರಾಕ್ಟೀಸ್ ತರ ನಿಮಗೆ. ಓಕೆ, ಅರ್ಥ ಆಗ್ತಿದ್ದೀರಾ? ಸೊ ಇಲ್ಲಿ 18 into 10⁻+3, which is the right answer. That is option A. 0%. So bad. Okay, 0%. Okay, now let's move on to the next question.
8 drops. Okay. Let's consider 90 seconds for this particular question. Single type answer question. Okay. 8 drops of a mercury of equal radii combine to form a big drop. Correct agodbeku. The capacity of a bigger drop as compared to each smaller drop. Eli ಏನು ಹೇಳಿರೋದು? Volume of a big drop. Okay. Volume of a small drop. Okay. Volume of a small drop. 8 drops of a mercury of equal radii combine to form a big drop. Andre ಎಷ್ಟು 8 drops. Okay. N ಅಂತ ಬರ್ಕೊಳ್ಳೋಣ. N is the drop, number of a drop. One big drop, volume of a big drop, ಎಷ್ಟು 8 drops. That is volume of a small drop. Okay. Now, radius of a big drop, that is the volume 4/3 pi r cube. Okay. 8 into 4/3 pi r cube. Clear? Right? 4/3 pi r cube. Right? Now, here you ನೋಡಬಹುದು 4/3 pi cancelled. R cube that is equal to 8 r cube. Okay. ಇವಾಗ r by r ನ ಮಾಡ್ತೀನಿ. r by r power 3 8 ಕ್ಯೂಬ್ ರೂಟ್ ತಗೊಳ್ಳೋಣ. ಕ್ಯೂಬ್ ರೂಟ್ ತಗೊಂಡ್ಮೇಲೆ r by r ಕ್ಯೂಬ್ ರೂಟ್ 8. ಓಕೆ, ಎಷ್ಟಾಗುತ್ತೆ ಇದು? 2. That means r is equal to 2 times of r. Okay. Now, capacitance of a bigger drop as compared to each smaller drop. Okay. So, capacitance of a big drop to the capacitance of a small drop. Okay. So, adra prakara nodidre 4 pi epsilon naught r divided by 4 pi epsilon naught r. Okay. Now, 4 pi epsilon naught cancelled out, and this one is 2r divided by r. R get cancelled, that is the 2. Okay. So, ಎಷ್ಟು times ಆಯಿತು? Capacitance of a big drop, that is equal to 2 times of a capacitance of small drop. Okay. This is final expression. 2 times. That is the 2 times is to option A. A super 53% answer madidra. Very good. Okay. Tejas, Aryan, Karthik, Ravi and Krupa Patil, Vinay. Nice name. Tejas correct answer madidra. Meena correct answer madidra. Kiran correct answer madidra. And Aurelia correct answer madidra. Srihari Ramakrishna correct answer madidra. Mallika correct answer madidra. Correct. Niranjan, yes, good. Gokul Sai, correct. Aparna, A, correct. Maurati Katavkar, yes, correct. Okay, got it? Now, let's move on to the next concept. Parallel plate capacitor. Okay, parallel plate capacitor. ನಿಮಗೆ sometimes ಏನಾಗುತ್ತೆ, ನಿಮಗೆ ನೆನಪಾಗಲ್ಲ ಫಾರ್ಮುಲಾಸ್. ಅದಕ್ಕೆ ನಿಮಗೆ ಟ್ರಿಕ್ಸ್ನ ಹೇಳ್ಕೊಡ್ತೀನಿ ಯಾವ ಥರ ನೆನ್ಪಿಟ್ಕೋಬೇಕು ಅನ್ನೋದು. ಓಕೆ. ನಾವು ಎಲೆಕ್ಟ್ರಿಕ್ ಫೀಲ್ಡ್ ಬಿಟ್ವೀನ್ ಪ್ಲೇಟ್ಸ್ ನಮ್ಗೆ ಗೊತ್ತಿದೆ. ಸೊ ಆನ್ ದ ಸೇಮ್ ಡೈರೆಕ್ಷನ್ ಹೋಗೋದ್ರಿಂದ ಒನ್ ಪ್ಲೇಟ್ ಎಷ್ಟಾಗುತ್ತೆ, ಒನ್ ಸಿಂಗಲ್ ಪ್ಲೇಟ್ ಎಷ್ಟಾಗುತ್ತೆ ಅಂದರೆ ಸಿಗ್ಮಾ ಡಿವೈಡೆಡ್ ಬೈ 2 ಎಪ್ಸಿಲಾನ್ ನಾಟ್. ಬಟ್ ಇಲ್ಲಿ 2 ಪ್ಲೇಟ್ಸ್ ಇರೋದ್ರಿಂದ ಆಡ್ ಆಗುತ್ತೆ. ಓಕೆ, E1 and E2 that is sigma divided by 2 epsilon naught. ಶೀಟ್ ನೆನಪಿದೆಯಲ್ಲ, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಶೀಟ್, ಅದೇ ರೀತಿ ಇದು ಶೀಟ್ ತರ ಆಕ್ಟ್ ಮಾಡ್ತಾ ಇರುತ್ತೆ. ಓಕೆ. ನಾ ಇಲ್ಲಿ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಕನ್ಸಿಡರ್ ಮಾಡ್ಕೊಂಡ್ರೆ ದಟ್ ಈಸ್ E1 ಪ್ಲಸ್ E2 ಕನ್ಸಿಡರ್ ಮಾಡ್ಕೊಂಡ್ರೆ ದಟ್ ಈಸ್ ಸಿಗ್ಮಾ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್. ಓಕೆ. ಸೊ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ದಟ್ ಈಸ್ ಸಿಗ್ಮಾ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್. ಓಕೆ, ಗಾಟ್ ಇಟ್? ಡನ್. ಸಿಗ್ಮಾ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ ಡನ್ ಆಯ್ತು. ಈನ ಇನ್ ಟರ್ಮ್ಸ್ ಆಫ್ ಚಾರ್ಜ್ ಪರ್ ಯೂನಿಟ್ ಏರಿಯಾ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ, ಓಕೆ, ಚಾರ್ಜ್ ಪರ್ ಯೂನಿಟ್ ಏರಿಯಾ ಎ ಎಪ್ಸಿಲಾನ್ ನಾಟ್ ಅಂತ ಬರೀಬಹುದು. ರೈಟ್. ಸೊ ಈ ಫಾರ್ಮುಲಾ ಆದ್ರೂ ಬರೀಬಹುದು, ಈ ಫಾರ್ಮುಲಾ ಆದ್ರೂ ಬರೀಬಹುದು. ಗಾಟ್ ಇಟ್? ಅಂಡ್ ಪೊಟೆನ್ಷಿಯಲ್ ಡಿಫರೆನ್ಸ್ ಸಡನ್ ಆಗಿ ನೆನಪಾಗಲ್ಲ ಯಾವ ತರ ಬರೀಬೇಕು ಅನ್ನೋದು. ಡೆಫಿನೇಷನ್ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್, ಓಕೆ, ಡೆಫಿನೇಷನ್ ಆಫ್ ಎಲೆಕ್ಟ್ರಿಕ್ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಪೊಟೆನ್ಷಿಯಲ್ ಡಿಫರೆನ್ಸ್ ನೋಡ್ಕೊಂಡಾಗ we will be getting to know E is equal to V divided by L anta. Okay, this is the basic definition. But illi in terms of length we have a D, okay, electric field E, okay, potential difference V. So illena as it is use ಮಾಡಬೇಕು. ಹೇಗೆ?
ಇಲ್ಲಿ E that is equal to V divided by D ಅಂತ ಯೂಸ್ ಮಾಡೋದು. ಸೊ ಪೊಟೆನ್ಷಿಯಲ್ ಡಿಫರೆನ್ಸ್, ಓಕೆ, ಪೊಟೆನ್ಷಿಯಲ್ ಡಿಫರೆನ್ಸ್ V that is equal to E into D. E into D. What is E? QD divided by A epsilon naught. ಅರ್ಥ ಆಗ್ತಿದೆಯಾ? ಯಾವ ತರ ಫಾರ್ಮುಲಾಸ್ನ ನಾವು ರಿವೈಸ್ ಮಾಡಬಹುದು. ನಿತಿನ್ ಯಾದವ್ ಸರ್ ಪ್ಲೀಸ್ 2024 ಕ್ಲಾಸ್ 12 ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ ಮಾಡ್ತೀವಿ, ದಟ್ ಈಸ್ ಫ್ರಮ್ ಏಪ್ರಿಲ್ ಫಸ್ಟ್ ವೀಕ್ ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಎಸ್, ಸಿಗ್ಮಾ ಡಿವೈಡೆಡ್ ಎಕ್ಸ್, ಎಸ್, ಕರೆಕ್ಟ್. ಸೊ ಟೆಲ್ ಮಿ ವಿಚ್ ಆಲ್ ದ ಚಾಪ್ಟರ್ಸ್ ಆರ್. ಇವತ್ತು ನಾವು ಮಾಡ್ತಿರೋದು 3 ಚಾಪ್ಟರ್ಸ್, ಫಸ್ಟ್ 3 ಚಾಪ್ಟರ್ಸ್. ಓಕೆ, ಆಲ್ರೆಡಿ ವಿ ಡನ್ ವಿತ್ ದ ಫಸ್ಟ್ ಅಂಡ್ ಆಲ್ಮೋಸ್ಟ್ ವಿ ಆರ್ getting done with the second chapter and we are going to start the third chapter also. Okay, and finally potential difference, okay, potential difference that is equal to QD divided by A epsilon naught. Clear? And capacity, okay, capacitance of a capacitance between parallel plate capacitors C is equal to Q divided by V. Q as it is QD divided by A epsilon naught. Okay, ಇಲ್ಲಿ ನೋಡಿ, Q get cancel. So finally C is equal to A epsilon naught divided by D. ಕ್ಲಿಯರಾ? ಸಿಂಪಲ್ ಆಗಿ ಮಾಡ್ಬೋದು, ಏನು ವರಿಯಿಲ್ಲ, ಆರಾಮ್ಸೆ ಮಾಡ್ಕೋಬಹುದು. ಓಕೆ ಓಕೆ, ವೆಲ್ಕಮ್ ನಿತಿನ್, ವೆಲ್ಕಮ್. ಓಕೆ, ಕಿರಣ್, ಮಾಡರ್ನ್ ಫಿಸಿಕ್ಸ್ ಥರ್ಡ್ ಸೆಷನ್ ಇರುತ್ತೆ. ಓಕೆ, ಥರ್ಡ್ ಸೆಷನ್ ಇದಾದ್ಮೇಲೆ ನೆಕ್ಸ್ಟ್ ನಿಮಗೆ ಫೋರ್ತ್ ಚಾಪ್ಟರ್ ಇಂದ ಸ್ಟಾರ್ಟ್ ಆಗುತ್ತೆ. ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್, ಅಂಡ್ ದ ನೆಕ್ಸ್ಟ್ ಒನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಐ ಗೆಸ್. ಓಕೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂಡ್ ಆಲ್ಟರ್ನೇಟಿಂಗ್ ಕರೆಂಟ್, 4 ಚಾಪ್ಟರ್ಸ್ ಇರುತ್ತೆ ಅವತ್ತು. ಓಕೆ, ನೆಕ್ಸ್ಟ್ ಸೆಷನ್ ಅಲ್ಲಿ ಪಾರ್ಟ್ 2 ಅಲ್ಲಿ 4 ಚಾಪ್ಟರ್ಸ್ ಇರುತ್ತೆ. ಓಕೆ, ಸೊ ಇಫ್ ವಿ ಕವರ್ ದೋಸ್ 4 ಚಾಪ್ಟರ್ಸ್, ನೋ, ಫ್ರಮ್ ದಿಸ್ 3 ಚಾಪ್ಟರ್ಸ್ ವಿ ಆರ್ ಗೆಟಿಂಗ್ 13 ಮಾರ್ಕ್ಸ್. ಆದ್ರಿಂದ ನಿಮಗೆ ಆಲ್ಮೋಸ್ಟ್ 16 to 18 ಕ್ವಶನ್ಸ್ ಬರುತ್ತೆ. 16 to 18 ಇದು 13 ಅಂದ್ರೆ 20, 21 and 31 ಮಾರ್ಕ್ಸ್, half of the portions complete, right? Okay, ಕಿರಣ್, ಎಸ್, ಡನ್. ಎಸ್, ವಿನಯ್, ವೆರಿ ಗ್ರೇಟ್. ನೀನ್ 10th ಕ್ಲಾಸ್ ಇದ್ದು ಸೆಕೆಂಡ್ ಇಯರ್ ಆನ್ಸರ್ ಮಾಡ್ತಿದ್ರೆ ಗ್ರೇಟ್ ಕಣ. ವಿನಯ್, ಗುಡ್, ಕೀಪ್ ಇಟ್ ಅಪ್. ಓಕೆ ಸರ್, ನಿಮ್ಮ ಕ್ಲಾಸ್ನ ಫಾಲೋ ಮಾಡಿದ್ರೆ ಸಾಕ? ಫಾಲೋ ಮಾಡಿದ್ರೆ ಆಗಲ್ಲ, ಇದ್ರ ಜೊತೆ ನಿಮ್ಮ ಪ್ರಿಪ್ರೇಷನ್ ಇರಬೇಕು. ಅಫ್ಕೋರ್ಸ್ ನಾನು ಮಾಡಿದ್ದೆ ನೀವು ಕರೆಕ್ಟಾಗಿ ಮಾಡಿದ್ದಾದ್ರೆ ದಟ್ ಈಸ್ ಎನಫ್, ಬಟ್ ನಿಮ್ಮ ಕಡೆಯಿಂದ ಎಫರ್ಟ್ ಇರಬೇಕಲ್ಲ, ರೈಟ್? ಎಸ್, ಯಾವ್ದಾದ್ರು ಫಿಕ್ಸ್ಡ್ ನಮ್ಗೆ ಗೊತ್ತಾಗುತ್ತಲ್ಲ ಪ್ರೊಬಾಬಿಲಿಟಿ. ಆಸ್ ಎ ಟೀಚರ್ ಆಗಿ ನನ್ಗೆ ಗೊತ್ತಾಗುತ್ತೆ, ಓಕೆ, ಈ ಕ್ವಶನ್ಸ್ ಬರೋ ಚಾನ್ಸಸ್ ಇದೆ, ಸೊ ವಿ ಹ್ಯಾವ್ ಟು ಡೂ ಇಟ್ ಅಂತೇಳಿ. ಸೊ ನಾನು ಮಾಡ್ತಾ ಇದ್ದೀನಿ. ಓಕೆ, ಎಸ್. ಓಕೆ, ಸೊ ಮನು, ಎಸ್, ಫಸ್ಟ್ ಇಯರ್ ಸಹಿತ ಪೋರ್ಷನ್ಸ್ ಕಂಪ್ಲೀಟ್ ಮಾಡ್ತೀವಿ. ಸ್ವಲ್ಪ ಪೇಷನ್ಸ್ ಆಗಿರಿ, ಆರಾಮಾಗಿ. ಓಕೆ, ನಾವು ಕಾಲೇಜ್ ಟೈಮಲ್ಲಿ ಇರಬೇಕಾದ್ರೆ ಈ ಥರ ಮಾತಾಡ್ತಿದ್ವಿ. ಓಕೆ, ಅದೇ ಥರ ನಿಮ್ಮ ಹತ್ರ ಮಾತಾಡಿದ್ರೆ ಈ ಎಕ್ಸಾಮ್ ಅನ್ನೋದು ಚಿಂದಿ ಉಡಾಯಿಸ್ಬೇಕು. ಓಕೆ, ಈ KCET ಎಕ್ಸಾಮ್ ಅನ್ನೋದು ಫಿಸಿಕ್ಸ್ ಪೇಪರ್ ಚಿಂದಿ ಉಡಾಯಿಸ್ಬಿಡ್ಬೇಕು ಅಷ್ಟೇ, ಅಷ್ಟು ಚೆನ್ನಾಗಿ ಓದ್ಬೇಕು ನಾವು. ಓಕೆ, ನಾವು ಸೊ ದಿಸ್ ಇಸ್ ಡನ್. Factors affecting capacitance. Factors affecting capacitance are area of the capacitor, that is the plate. Next one, medium between the plates, and D, separation between the plates. Separation between the plates ಯಾವ ತರ ವೇರಿ ಆಗುತ್ತದೆ? ಇನ್ವರ್ಸ್ಲಿ ಪ್ರಪೋರ್ಷನಲ್. ಸ್ಮಾಲ್ ಡಿಸ್ಟೆನ್ಸ್ ಇದ್ರೆ ಕೆಪಾಸಿಟನ್ಸ್ ಜಾಸ್ತಿ ಇರುತ್ತೆ. ಎಸ್ ಮನು, ಎಸ್, ಅದು ಹಂಗಿರ್ಬೇಕು. ಎಸ್, ಡೆಫಿನೆಟ್ಲಿ ಸೌಮ್ಯ. ಓಕೆ, yes, Mallikarjun watching from laptop. Okay, good. Manu, star, Benke. Okay, done. A, directly proportional. Area ಜಾಸ್ತಿ ಇದ್ರೆ capacitance of a parallel plate capacitor ಸಹಿತ ಜಾಸ್ತಿ ಆಗುತ್ತೆ, proportional constant ಇರುತ್ತೆ. Okay, now let's move on to the next concept. Capacitance of a parallel plate capacitor depends upon, yes, ನೋಡ ಎಷ್ಟು ಜನ ಚಿಂದಿ ಉಡಾಯಿಸ್ತೀರಾ ಇದು ಕ್ವಶನ್. ಎಸ್, ಕಮನ್ ವೇಟಿಂಗ್. 125 ಮೆಂಬರ್ಸ್ ಇದ್ದೀರಾ, 125 ಮೆಂಬರ್ಸ್ ಇದ್ದೀರಾ. ನೋಡ ಎಷ್ಟು ಜನ ಕರೆಕ್ಟ್ ಆನ್ಸರ್ ಮಾಡ್ತೀರಾ. ಎಸ್, ಸೊ ನಿಮಗೆ ಕ್ಲೂ ಕೊಡ್ತೀನಿ. ಓಕೆ, ಕೆಪಾಸಿಟನ್ಸ್ ಆಫ್ ಎ ಪ್ಯಾರಲಲ್ ಕೆಪಾಸಿಟರ್ ಇಟ್ ಈಸ್ ಗಿವೆನ್ ಬೈ A epsilon naught D. ಇದನ್ನ ಯೂಸ್ ಮಾಡಿಕೊಂಡು ಆನ್ಸರ್ ಮಾಡಿ. ಓಕೆ, ಇದನ್ನ ಯೂಸ್ ಮಾಡ್ಕೊಂಡು ಆನ್ಸರ್ ಮಾಡಿ. ಎಸ್, ಎಷ್ಟು ಜನ ಯೂಸ್ ಮಾಡ್ತೀರಾ ನೋಡೋಣ, ಎಷ್ಟು ಜನ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತೀರಾ. ಎಸ್, ಫಸ್ಟ್ ಆನ್ಸರ್ ಬಂದಿರೋದು ಓಕೆ, ಕಿರಣ್ ಫಸ್ಟ್ ಆನ್ಸರ್ ಮಾಡಿದ್ರೆ, ಶೇಖರ್ ಗೌಡ, ಕೃಪಾ ಪಾಟೀಲ್, RK, ಕಿರಣ್, ನಿರಂಜನ್, ಮನು, ಶ್ರೀಕಾಂತ್, ಗೋಕುಲ್, ಕಾರ್ತಿಕ್, ಆರ್ಯನ್, ಬಿಟ್ಟು, ಆರ್ಯ, ಶ್ರೀಕಾಂತ್, ಮನು, ಗುರು, ಶೈಲಾಶ್ರೀ, ನಿರಂಜನ್. ವೆರಿ ಗುಡ್, ಎಲ್ಲರೂ ಆನ್ಸರ್ ಮಾಡ್ತಾರೆ. ವೆರಿ ಗುಡ್.
ವೆರಿ ಗುಡ್ ವಿನಯ್ ಕೀಪ್ ಇಟ್ ಅಪ್. ಓಕೆ, ಪ್ರವೀಣ್ ಶಿಕಾರಿಪುರ. ನಮ್ಮ ಕನ್ನಡ ಅಕ್ಷರಗಳನ್ನ ನೋಡೋಕ್ಕೆ ಖುಷಿ ಆಗುತ್ತೆ. ಪ್ರವೀಣ್ ಶಿಕಾರಿಪುರ, ಆಪ್ಷನ್ ಡಿ. ಸರ್ ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ ಇನ್ಕ್ರೀಸ್ ದ ನಂಬರ್ 130. ಲೈವ್ ಅಲ್ಲಿ 130 ಜನ ಇದ್ದಾರೆ. ಓಕೆ, ನಿಮ್ಮ ಫ್ರೆಂಡ್ಸ್ಗೆ ಇನ್ಫಾರ್ಮ್ ಮಾಡಿ, ಯಾರು ಬಂದಿಲ್ಲ. ನೆಕ್ಸ್ಟ್ ಚಾಪ್ಟರ್ 6 ಕ್ವಶನ್ಸ್ ಇರುತ್ತೆ. ಓಕೆ, 6 ಕ್ವಶನ್ಸ್ಗೆ ಆನ್ಸರ್ ಮಾಡ್ಬೇಕು ನಾವು. ಓಕೆ, 6 ಕ್ವಶನ್ ಫ್ರಮ್ ಕರೆಂಟ್ ಎಲೆಕ್ಟ್ರಿಸಿಟಿ ಪಕ್ಕ. ಯಾಕಂದ್ರೆ 2 ಇಯರ್ಸ್ ಇಂದ ಕೊಟ್ಟಿದ್ದಾರೆ. ಡೆಫಿನೆಟ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋದು, ಡೆಫಿನೆಟ್ಲಿ ಅಂತ ಹೇಳಕ್ಕಾಗಲ್ಲ, ಎಕ್ಸ್ಪೆಕ್ಟ್ ಮಾಡೋದು 6 ಕ್ವಶನ್ಸ್ ಬರುತ್ತೆ ಅಂತ. ಓಕೆ, ಎಸ್. ಸೊ ಇಲ್ಲಿ ನೀವು ನೋಡ್ಬೋದು ಮೆಟೀರಿಯಲ್ ಆಫ್ ದ ಪ್ಲೇಟ್, ನೋ. thickness of the plate, no. Potential difference across the plate, no. And separation between the plates, yes. ಹೇಗೆ? That is a D. Right? So that is the option D. ನೋಡಿ ಎಷ್ಟು ಜನ ಆನ್ಸರ್ ಮಾಡಿದ್ರಾ? 84.62%. ವಂಡರ್ಫುಲ್. ಎಸ್, ಮಲ್ಲಿಕಾರ್ಜುನ್ ಸ್ಟಾರ್ಟ್ ಮಾಡಿದ್ದೀನಿ. ಓಕೆ, ಸ್ಟಾರ್ಟ್ ಮಾಡಿದ್ದೆ. ಮನು ಸರ್, ನೀವು CBSE ಫಿಸಿಕ್ಸ್ ಮಹಾಮಾರಥನ್ಗೆ ಅಟೆಂಡ್ ಆಗಿದ್ದೆ ಫುಲ್ ಸೆಷನ್. ಓ ರಿಯಲಿ? ಹೇಗಿತ್ತು ಮನು? ಹೇಗಿತ್ತು ಅವತ್ತಿನ ಸೆಷನ್? ನಿಮ್ಗೆ ಯೂಸ್ಫುಲ್ ಆಯ್ತಾ ರಿವಿಷನ್ಗೆ? ಬಟ್ ಅದು ಇನ್ ಡೀಟೇಲ್ ಆಗಿ ಮಾಡಿಲ್ಲ, ಮೇಲೆ ನಿಮ್ಗೆ ಏನು ಬೇಕು ಓವರ್ ವ್ಯೂ ಅಂತಾರಲ್ಲ ಆ ಥರ ಮಾಡ್ಕೊಂಡು ಹೋಗಿದೆ. ಓಕೆ, ಐ ಹೋಪ್ ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ಯು. ಓಕೆ, ಎಸ್. ಓಕೆ, ವೆರಿ ಗುಡ್. ಓಕೆ, ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಇಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಪ್ಲೇಟ್ಸ್. ಓಕೆ, ಈ ಎರಡರ ಮಧ್ಯೆ ಎಷ್ಟು ಫೋರ್ಸ್ ಆಕ್ಟ್ ಆಗುತ್ತೆ, ಒಂದು ಪ್ಲೇಟ್ ಮೇಲೆ ಇನ್ನೊಂದು ಪ್ಲೇಟ್ ಎಷ್ಟು ಫೋರ್ಸ್ ಎಕ್ಸಾಕ್ಟ್ ಮಾಡುತ್ತೆ. ಬಿಕಾಸ್ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತಲ್ಲ, ಎಲೆಕ್ಟ್ರಿಕ್ ಫೀಲ್ಡ್ ಇದ್ರೆ ಡೆಫಿನೆಟ್ಲಿ ಫೋರ್ಸ್ ಎಕ್ಸಾಕ್ಟ್ ಆಗೇ ಆಗುತ್ತೆ. ಆಲ್ಸೋ ಯು ಕ್ಯಾನ್ ಸೇ ದರ್ ಇಸ್ ಅ ಫ್ಲೋ ಆಫ್ ಚಾರ್ಜಸ್ ಬಿಟ್ವೀನ್ ದ ಪ್ಲೇಟ್ಸ್. ಅದರಿಂದ ನಮ್ಗೆ ಏನಾಗುತ್ತೆ, ಅಲ್ಲಿ ಸಹಿತ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. ರೈಟ್. ನಾವು ಇವಾಗ ನೀವು ನೋಡ್ಬೋದು ರೆಪ್ರೆಸೆಂಟೇಷನ್ ಆಫ್ ಎ ಕೆಪಾಸಿಟನ್ಸ್ ಇನ್ ಎ ಕೆಪಾಸಿಟರ್. ಆಲ್ರೆಡಿ ನಮಗೆ ಗೊತ್ತು, ಜಸ್ಟ್ 2 ಪ್ಯಾರಲ್ ಲೈನ್ಸ್ ಡ್ರಾ ಮಾಡಿದ್ರೆ ದಟ್ ಈಸ್ ದ ರೆಪ್ರೆಸೆಂಟೇಷನ್. ರೈಟ್. ನಾವು ನೆಕ್ಸ್ಟ್ ಒನ್, ಫೋರ್ಸ್ ಆನ್ ಪ್ಲೇಟ್ಸ್ ಆಫ್ ಅ ಕೆಪಾಸಿಟರ್. ಜಸ್ಟ್ ರಿಮೆಂಬರ್ ಮಾಡ್ಕೊಳ್ಳಿ, ಫೋರ್ಸ್ ನಾವು ಯಾವ ತರ ಬರೀತಿದ್ವಿ? Q into E. ರೈಟ್, Q into E. ಅಂಡ್ E ಗೊತ್ತಿದೆ ನಮಗೆ. E ಅಂತಂದ್ರೆ Q ಡಿವೈಡೆಡ್ ಬೈ, ಓಕೆ, A epsilon naught. ರೈಟ್. ಸೇಮ್ ವೇ ಇಲ್ಲಿ ಬರೆಯೋದು. ಓಕೆ, ಇದನ್ನು ಬರಿಬಹುದು, ಅಥವಾ ಸಿಗ್ಮಾ ಡಿವೈಡೆಡ್ ಬೈ 2 epsilon naught ಅಂತಾನು ಬರಿಬಹುದು. ಓಕೆ, ಇಲ್ಲಿ 2 ಬರಬೇಕು. ಓಕೆ, ನಾ ಫೋರ್ಸ್ ಎಷ್ಟು? ಫೋರ್ಸ್ ಇಲ್ಲಿ Q ಆಲ್ರೆಡಿ ಇದೆ, ಕ್ಯಾಪಿಟಲ್ ಲೆಟರ್ Q ಅಂತ ಬರ್ಕೋಬಹುದು. Q square divided by 2A epsilon naught. Force between the parallel plate capacitor. Got it? Now, pressure on a parallel plate capacitor. From the basic, pressure is nothing but a perpendicular force divided by area. Already ನಮಗೆ ಗೊತ್ತಿದೆ ಏನು? Q square divided by 2A epsilon naught. Okay? Right? ಇದನ್ನ ಸ್ವಲ್ಪ ರೀಅರೇಂಜ್ ಮಾಡ್ತೀನಿ. ಹೇಗೆ? ಇಲ್ಲಿ ರೀಅರೇಂಜ್ ಮಾಡ್ತೀನಿ. ಹೇಗೆ? 2A epsilon naught, okay, 2A epsilon naught, yes, 2A epsilon naught, ಇವಾಗ multiply and divide by D ಮಾಡ್ತೀನಿ. ಓಕೆ, multiply and divide by D ಮಾಡ್ತೀನಿ. ಇವಾಗ ಏನಾಗುತ್ತೆ? ಇದಿಷ್ಟು ಏನಾಗುತ್ತೆ? Q square divided by 2 CD ನೂ ಆಗುತ್ತೆ. ಈ ತರನು ಕನ್ವರ್ಟ್ ಮಾಡ್ಬೋದು. ಸೊ ಯಾವ ತರ ಬೇಕೋ ಆ ತರ ಕನ್ವರ್ಟ್ ಮಾಡ್ಕೋಬಹುದು, ನೋ ಪ್ರಾಬ್ಲಮ್. ಓಕೆ, ರೈಟ್. ನೆಕ್ಸ್ಟ್ ಒನ್, ಸೊ ಎನರ್ಜಿ ಸ್ಟೋರ್ಡ್. ಎನರ್ಜಿ ಎಷ್ಟು ಸ್ಟೋರ್ ಆಗಿರುತ್ತೆ? ಎನರ್ಜಿ ಸ್ಟೋರ್ಡ್, that is the of CV square. Okay, these are the formulas are very important. C means the capacitance, V is the potential difference. Okay, potential ಅಂತಾನೆ ಹೇಳ್ಬೋದು. Energy density that is given by, okay, of epsilon naught E square. Clear? Epsilon naught E square. Now, yes, try to answer this question. ನೋಡ, ಲೀಡ್ ಬೋರ್ಡ್ ಅಲ್ಲಿ ಯಾರಿದ್ದೀರಾ ನೋಡ್ತೀನಿ. ಫೋರ್ಸ್ ಫಾರ್ಮುಲಾ ಗೊತ್ತಲ್ಲ? ಫೋರ್ಸ್ ಬಿಟ್ವೀನ್ ಪ್ಲೇಟ್ಸ್ ಆಫ್ ಆನ್ ಐಸೋಲೇಟೆಡ್ ಚಾರ್ಜ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ separated by a distance D is F. If the separation between the plates is doubled, then force between the plates will be force that is given by Q square divided by 2A epsilon naught. ನಿಮಗೆ ಕ್ಲೂ. ಓಕೆ, ನಿಮಗೆ ಕ್ಲೂ ನೋಡೋಣ. Q square divided by 2A epsilon naught, which is the right answer. Okay, Kiran, don't worry, next electricity ne iradu. Yes, okay, dB. It won't depend. Manu, correct answer. It won't depend. Okay, it won't depend. Sir, physics, chemistry and biology ಮಾಡ್ತೀರಾ?
ಯಾವುದರಲ್ಲಿ ನಿತಿನ್? ಲೈವ್ ಅಂತೂ ಮ್ಯಾರಥಾನ್ ಇದ್ದೇ ಇರುತ್ತೆ, KCET ಮ್ಯಾರಥಾನ್. ಓಕೆ, ಸೊ ಡಸ್ ನಾಟ್ ಡಿಪೆಂಡ್. ನೋಡಿ, ಇಫ್ ದ separation between the plates is doubled, separation ಮೇಲೆ ಇದು ಡಿಪೆಂಡೆಂಟ್ ಆಗಿಲ್ಲ. So therefore it is as it is. This will be as it is. Force, okay, is not depend on separation. Not depend on separation. Clear? ಯಾಕೆ F ಅನ್ನೋದು? Yes, option A, F/2 ಅಲ್ಲ, option A. Okay. Right. Next one. So that is a parallel plate air capacitor has capacity C. Distance of separation between, okay, pole on ಮಾಡ್ತೀನಿ. ಪೋಲ್ ಆನ್ ಮಾಡ್ತಾ ಇದ್ದೀನಿ. ಓಕೆ, yes. Capacity C, distance of separation between plates is a D, potential difference V is applied between the plates. Force of attraction between plates of the parallel plate air capacitor is, again same, F is equal to Q squared divided by 2 A epsilon naught. Okay, ಇಲ್ಲಿ ನೋಡಿದ್ರೆ in terms of CV ಇದೆ. We know that according to definition of a capacitance, that is a Q divided by V. In terms of a Q ಬರೆಯೋದಾದ್ರೆ that is the CV, right? So ಇಲ್ಲಿ replace ಮಾಡ್ತೀನಿ. F is equal to CV whole square divided by A epsilon naught C square V square divided by 2A epsilon naught. Okay, ಇಲ್ಲಿ ನಾನು ಏನು ಮಾಡ್ತೀನಿ, ಇದಕ್ಕೆ ಇನ್ಕ್ಲೂಡಿಂಗ್ ಡಿ ಅಂತ ಮಾಡಿದ್ದಾರೆ. ಓಕೆ, ಎಲ್ಲ ಆಪ್ಷನ್ ಅಲ್ಲೂ ಡಿ ಇದೆ. ಇಲ್ಲಿ ನಾನು ಏನು ಮಾಡ್ತೀನಿ, ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ ಡಿ ಮಾಡ್ತೀನಿ. ಇಲ್ಲಿ ನೀವು ನೋಡ್ಬೋದು A epsilon naught divided by D, ಯಾವುದು? ಕೆಪಾಸಿಟನ್ಸ್, ರೈಟ್? ಸೊ C square V square divided by 2C into D, right? Yes, ಒಂದು C ಇಲ್ಲೋಯ್ತು, ಒಂದು C ಇಲ್ಲೋಯ್ತು. CV square divided by 2D. So force, that will be CV square divided by 2D. Right? Yes, option A ಅಂತ ಹೇಳ್ತಿದ್ರ 2D, not just D ಅಲ್ಲ, 2D, 2 ಇದೆ, right? 2 ಇದೆ. ನೋಡಿ, ಇನ್ನು CD ಅಂತ ಹಾಕ್ತಿದ್ರಾ, ಯಾವುದು ಕರೆಕ್ಟ್ ಆಗಿ ನೋಡಿ. ಓಕೆ, ಕರೆಕ್ಟ್ ಆಗಿ ನೋಡ್ಕೊಂಡು ಆನ್ಸರ್ ಮಾಡಿ, ರೈಟ್? ಓಕೆ, ಗಾಟ್ ಇಟ್? ಸೊ is the right answer, that is CV square 2D, that is option D. ಓಕೆ, ಇಲ್ಲಿ C square V square ಇದೆ, ರಾಂಗ್. C square V square ಇದೆ, ರಾಂಗ್. CV square D ಇದೆ, ಇದು ಪಾಸಿಬಿಲಿಟಿ ಇತ್ತು, ಬಟ್ ಇಲ್ಲಿ 2 ಇಲ್ಲ, therefore it is also wrong. ಇದು ರೈಟ್. ಓಕೆ, ಗಾಟ್ ಇಟ್? ಆಪ್ಷನ್ D. 0%, 80% ಆಪ್ಷನ್ ಎ ಅಂತ ಹಾಕಿದ್ದೀರಾ, 80%, ರೈಟ್? ದಟ್ ಈಸ್ ಆಪ್ಷನ್ ಡಿ. ಗಾಟ್ ಇಟ್? ಎಸ್, ಗೋಕುಲ್ ಕರೆಕ್ಟ್ ಆಗಿ ಹೇಳಿದ್ರಾ? ಓಕೆ, ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. If electric field due to one plate is epsilon naught inside a parallel plate capacitor, let's consider this one as homework. Okay, homework. So electric field due to one plate is E naught inside parallel plate capacitor, then pressure on the plate. So pressure find ಮಾಡಬೇಕು. ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಟ್ರಿಕ್ ಹೇಳ್ಕೊಡ್ತೀನಿ ನೋಡಿ. F divided by A, F ನಮ್ಗೆ ಗೊತ್ತಿದೆ, that is a Q square divided by 2A epsilon naught into A. So ಇದನ್ನ further simplify ಮಾಡಿದ್ರೆ K divided 2A square divided by epsilon naught. Okay, so ಎಷ್ಟು ಬರೆದ್ರೆ ಸಾಕು. ಓಕೆ, ನೆಕ್ಸ್ಟ್ ಒನ್ ನೀವು ನೋಡಿದ್ರೆ, ಸೊ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ತರ ಬರೀಬಹುದು? ಎಲೆಕ್ಟ್ರಿಕ್ ಫೀಲ್ಡ್ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಆಲ್ರೆಡಿ ಬಂದಿದೆಯಲ್ಲ. ಓಕೆ, Q divided by A ಇದರಲ್ಲಿ ಬರೀಬಹುದು. ಓಕೆ, ನಾವು ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ 1/2 Q square divided by A square, that is a charge density. Okay, charge density. Okay, charge density E is equal to sigma divided by epsilon naught. Okay, sigma divided by epsilon naught. So ಈ ಎರಡನ್ನ ತಗೊಂಡ್ರೆ, okay, that will be sigma divided by epsilon naught. ಇವಾಗ okay, sigma divided by epsilon naught, this is a sigma square. Okay, now ಇವಾಗ ಇಲ್ಲಿ multiply and divide by epsilon naught ಮಾಡ್ತೀನಿ. Okay, ಇವಾಗ ಏನಾಗುತ್ತೆ? 1/2 sigma square divided by epsilon naught into sigma. Okay, so P is equal to 1/2 sigma divided by epsilon naught whole square into sigma naught. Okay, now ಇಲ್ಲಿ ನೋಡ್ಬೋದು E naught ಅಂತ ಹೇಳಿದ್ದಾರೆ, ಯಾವುದು? ಎಲೆಕ್ಟ್ರಿಕ್ ಫೀಲ್ಡ್ ಪ್ರಕಾರ ಇಲ್ಲಿ. ಓಕೆ, ಸ್ಕ್ವೇರ್ ಅಂದ್ರೆ ಎಷ್ಟಾಗುತ್ತೆ? 1/2
E0 ಸ್ಕ್ವೇರ್ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ ಅಥವಾ ಆಫ್ ಸಿಗ್ಮಾ ನಾಟ್ ಡಿವೈಡೆಡ್ ಬೈ ಇ ಸ್ಕ್ವೇರ್. ಓಕೆ, ಸೊ ಎಷ್ಟಾಯ್ತಾ? ಸೊ ದಿಸ್ ದ ಆನ್ಸರ್. ಓಕೆ, ದಿಸ್ ದ ಆನ್ಸರ್. ಕ್ಲಿಯರಾ? ಎಸ್ ಎಸ್, ಪ್ರವೀಣ್ ಶಿಕಾರಿಪುರ ಬಿ ಅಂತ ಆನ್ಸರ್ ಮಾಡ್ತಿದ್ದಾರೆ. ಎಸ್, ಅಫ್ಜಲ್ ಶೈಖ್ ಹಲೋ ಹಲೋ, ರವಿ ನಾಯಕ್ ಬಿ, ಮನು ಬಿ, ಕಿರಣ್ ಬಿ, ಎಸ್ ಓಕೆ, ಕಾರ್ತಿಕ್ ಬಿ. ಓಕೆ, ನಿತಿನ್ ನಿಮ್ ಕ್ವಶನ್ ಏನು ಅಂತ ಗೊತ್ತಾಗ್ಲಿಲ್ಲ. ನ್ಯೂ ಬ್ಯಾಚ್ ಕೇಳ್ತಿರ ತಾನೆ? ಲಕ್ಷ ಮತ್ತೆ ಲಕ್ಷ ಇದೆ, ಕ್ಲಾಸ್ 12ಗೆ ಲಕ್ಷ ಇದೆ. ಒಂದ್ಸಲ ಚೆಕ್ ಮಾಡಿ, ನಮ್ಮ ಯೂಟ್ಯೂಬ್ ವಿಡಿಯೋಸ್ಗಳನ್ನ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಯಾವ್ಯಾವ ಬ್ಯಾಚ್ಗಳಿದೆ ಫಾರ್ ಕ್ಲಾಸ್ 12 ಅಂತೇಳಿ. ಓಕೆ, ನಾವು ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್. ಓಕೆ, ಪೋಲ್ನ ಚೆಕ್ ಮಾಡೋಣ. ಅಯ್ಯೋ, ಪೋಲೇ ಸ್ಟಾರ್ಟ್ ಮಾಡಿಲ್ಲ. ಓಕೆ ಫೈನ್, ದಟ್ಸ್ ಓಕೆ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಒನ್, ಕೆಪಾಸಿಟಿ ಆಫ್ ಎ ಪ್ಯಾರಲ್ ಪ್ಲೇಟ್ ಕೆಪಾಸಿಟರ್ ವೆನ್ ಇಟ್ ಈಸ್ ಕನೆಕ್ಟೆಡ್ ಟು ಅ ಬ್ಯಾಟ್ರಿ. ಓಕೆ, ವೆನ್ ಇಟ್ ಈಸ್ ಕನೆಕ್ಟೆಡ್ ಟು ಬ್ಯಾಟ್ರಿ. Okay, this is a plug key and this is a potential difference. This is a battery actually, plus and minus, and here ಏನಾಗುತ್ತೆ? ಚಾರ್ಜ್ ಸ್ಟೋರ್ ಆಗುತ್ತೆ, ಪ್ಲಸ್ 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 ಅಂಡ್ ಇಲ್ಲಿ ಮೈನಸ್ ಮೈನಸ್ ಮೈನಸ್. ಓಕೆ, ದಿಸ್ ಇಸ್ ಅ ಪ್ಲಗ್ ಕೀ. ಕ್ಲಿಯರಾ? ಸೊ ಕರೆಂಟ್ ಈ ತರ ಫ್ಲೋ ಆಗುತ್ತೆ, ಚಾರ್ಜ್ ಸಹಿತ ಇದೇ ತರ ಫ್ಲೋ ಆಗುತ್ತೆ. ಡೈರೆಕ್ಷನ್ ಆಫ್ ಕರೆಂಟ್. ಓಕೆ, ಡೈರೆಕ್ಷನ್ ಆಫ್ ಕರೆಂಟ್ ಅಲ್ಲೇ ಫ್ಲೋ ಆಫ್ ಚಾರ್ಜಸ್, ಪಾಸಿಟಿವ್ ಚಾರ್ಜಸ್ ಫ್ಲೋ ಆಗುತ್ತೆ. ರೈಟ್? ಸೊ ಇದ್ರ ಪ್ರಕಾರ ಕನೆಕ್ಟ್ ಮಾಡಿದ್ರೆ when switch is closed, ಇವಾಗ ಸ್ವಿಚ್ ಕ್ಲೋಸ್ ಆದ್ರೆ ಚಾರ್ಜಸ್ ಫ್ಲೋ ಆಗುತ್ತೆ. ಚಾರ್ಜ್ ಆನ್ ಈಚ್ ಪ್ಲೇಟ್. ಓಕೆ, ಅಕಾರ್ಡಿಂಗ್ ಟು ದ ಕೆಪಾಸಿಟನ್ಸ್ CV. ಓಕೆ, Q ಡಿವೈಡೆಡ್ ಬೈ V ಅಂತ ಬರೆದಿದೆ. ಚಾರ್ಜ್ ಬಗ್ಗೆ ಕೇಳಿರೋದು. ಸೊ ಚಾರ್ಜ್ ಇಸ್ ಗಿವೆನ್ ಬೈ CV. ಓಕೆ, ಚಾರ್ಜ್ ಇಸ್ ಗಿವೆನ್ ಬೈ CV. ನೆಕ್ಸ್ಟ್ ಒನ್, ವರ್ಕ್ ಡನ್ ಬೈ ದ ಕೆಪಾಸಿಟರ್. ವರ್ಕ್ ಡನ್ ಬೈ ದ ಕೆಪಾಸಿಟರ್. ವರ್ಕ್ ಡನ್ ಅಂದ್ರೇನು? Q ಅಥವಾ Q ಇಂಟು V, ಅಥವಾ ನಿಮಗೆ ಪೊಟೆನ್ಷಿಯಲ್ ನೆನಪಿದಾರ? ಡೆಫಿನೇಷನ್ ಆಫ್ ಅ ಪೊಟೆನ್ಷಿಯಲ್, ವರ್ಕ್ ಡನ್ ಪರ್ ಯೂನಿಟ್ ಚಾರ್ಜ್. ಇದನ್ನ ನಾನು ವರ್ಕ್ ಡನ್ ದಟ್ ಈಸ್ ಈಕ್ವಲ್ ಟು Q ಇಂಟು V ಅಂತ ಮಾಡ್ತಾ ಇದ್ದೀನಿ. ಅಂಡ್ ವಿ ನೋ ದಟ್ Q ವ್ಯಾಲ್ಯೂ ಏನಿದೆ? CV ಇಂಟು V. ಎಷ್ಟಾಯ್ತು? CV ಸ್ಕ್ವೇರ್ ಆಯ್ತು. ರೈಟ್? ಸೊ ದೇರ್ ಫೋರ್ ವರ್ಕ್ ಡನ್ ಬೈ ದ ಬ್ಯಾಟ್ರಿ ಎಷ್ಟು? CV ಸ್ಕ್ವೇರ್. ವರ್ಕ್ ಡನ್ ಬೈ ದ ಬ್ಯಾಟ್ರಿ. ದಿಸ್ ಕಾನ್ಸೆಪ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕಂಪೇರಿಂಗ್ ಎನರ್ಜಿ ಮತ್ತೆ ಎನರ್ಜಿ ಸ್ಟೋರ್ಡ್ ಮತ್ತೆ ವರ್ಕ್ ಡನ್ ಬೈ ದ ಬ್ಯಾಟ್ರಿ, ಈ ಎರಡರ ಮೇಲೆ ಕ್ವಶನ್ ಕೇಳೋಕೆ ಇದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರುತ್ತೆ. Very important. Okay, very important. So this is by the battery, work done by the battery, work done by the battery. Okay, now ಇಲ್ಲಿ ನೋಡಬಹುದು loss of energy in a charging of a capacity. Loss of energy ಅಂದ್ರೆ, so work done by the battery ಎಷ್ಟು? Work done by the battery B ಅಂದ್ರೆ battery. Okay, that is CV square. And energy stored in the capacitor ಎಷ್ಟು? Of CV square. ಅಂದ್ರೆ ಲಾಸ್ ಆಫ್ ಎನರ್ಜಿ ಎಷ್ಟು? ಲಾಸ್ ಆಫ್ ಎನರ್ಜಿ, ಓಕೆ, ಲಾಸ್ ಆಫ್ ಎನರ್ಜಿನ ಕನ್ಸಿಡರ್ ಮಾಡ್ಕೊಂಡ್ರೆ ದಟ್ ಈಸ್ ವರ್ಕ್ ಡನ್ ಬೈ ದ ಬ್ಯಾಟ್ರಿ. ಓಕೆ, ಮೈನಸ್ ಎನರ್ಜಿ ಸ್ಟೋರ್ಡ್. ಎಷ್ಟು ಲಾಸ್ ಆಗಿದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಸೊ ವರ್ಕ್ ಡನ್ ಬೈ ದ ಬ್ಯಾಟ್ರಿ ದಟ್ ಈಸ್ ದ CV ಸ್ಕ್ವೇರ್. ಎನರ್ಜಿ ಸ್ಟೋರ್ಡ್ ಇನ್ ದ ಕೆಪಾಸಿಟರ್ ದಟ್ ಈಸ್ ದ ಆಫ್ CV ಸ್ಕ್ವೇರ್. ಅಂದ್ರೆ ಎಷ್ಟಾಗುತ್ತು? ಆಫ್ CV ಸ್ಕ್ವೇರ್ ಅಂದ್ರೆ 50%. ಓಕೆ, 50% ಆಫ್ ದ energy, 50% of total energy is lost. Okay, 50% of energy loss ಆಗ್ತಿದೆ. Getting a point? So ಸರ್, ಯಾಕೆ ಈ ಥಿಯರಿ ಅಷ್ಟೊಂದು ಇಂಪಾರ್ಟೆಂಟ್ ಅಂತ ಕೇಳ್ಬೋದು ನೀವು. ಯಾಕೆಂದ್ರೆ ಕಾನ್ಸೆಪ್ಟ್ ಮೇಲೆ ಕೇಳೋ ಕ್ವಶನ್ ಜಾಸ್ತಿ ಬೇಸ್ಡ್ ಆನ್ ದಿಸ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಓಕೆ, ಕಾಂತಲಕ್ಷ್ಮಿ ಹಲೋ, ಗುಡ್ ಈವ್ನಿಂಗ್, ವೆಲ್ಕಮ್ ಟು ದ ಸೆಷನ್. ಓಕೆ, ನಾವು ನೀವು ನೋಡ್ಬೋದು ಕ್ವಶನ್ಸ್ ನೋಡಿ. Let's start. Yes. Two parallel plate capacitors have their plate area across. Okay, areas across 100 centimeter square and 500 centimeter square respectively. Two parallel plate capacitor is there. If they have same charge and potential, the distance between plates of the first capacitor, that is 0.05 millimeter, then the distance between the plates of the second plate, okay, distance between the plates of the second capacitor is, so ಏನು? charge same, right, and potential is also same, right, according to the capacitance. Okay, Q divided by V ಏನಾಗುತ್ತೆ? ಸೊ ಇಲ್ಲಿ
ಚಾರ್ಜ್ ಸೇಮ್ ಇದೆ, ಪೊಟೆನ್ಷಿಯಲ್ ಸೇಮ್ ಇದೆ. ದಟ್ ಮೀನ್ಸ್ C1 is equal to C2. Am I right? C1 is equal to C2. C1 is equal to C2. ರಜತ್ ನಾಯಕ್ 40% ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಇವತ್ತಿನ ಸೆಷನ್ ಮಾತ್ರ ನೀವು ನೋಡಿದ್ರೆ ಸೆಕೆಂಡ್ ಇಯರ್ ಪೋರ್ಷನ್ ಕಂಪೇರ್ ಮಾಡಿದ್ರೆ 28% ಆಫ್ ದ ಸಿಲೆಬಸ್ ಕಂಪ್ಲೀಟ್. ಅದೇ ಓವರ್ ಆಲ್ ಸಿಲೆಬಸ್ ಅಂತ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಇವತ್ತಿನ ಸೆಷನ್ ಅಲ್ಲಿ ನಾವು ಕಂಪ್ಲೀಟ್ ಮಾಡ್ತಿರೋದು 22% ಆಫ್ ದ ಟೋಟಲ್ ಸಿಲೆಬಸ್. ಓಕೆ, 22% ಆಫ್ ದ ಟೋಟಲ್ ಸಿಲೆಬಸ್. ಓಕೆ, ನಾ ಇವಾಗ ಸೊ ಕೆಪಾಸಿಟನ್ಸ್ ಫಾರ್ಮಲ್ ಆಲ್ರೆಡಿ ನಮ್ಗೆ ಗೊತ್ತಿದೆ. ದಟ್ ಈಸ್ A1 epsilon naught divided by D1 that is equal to A2 epsilon naught divided by D2. ಓಕೆ, ನೀವು ನೋಡಬಹುದು epsilon naught and epsilon naught it is a free because ಇಲ್ಲಿ ನೋಡಬಹುದು ಏರಿಯಾಸ್. ಓಕೆ, distance between the capacitor, between the plates of a capacitor we have considered medium is a air medium. Okay, now ಮಿಕ್ಕಿದೆ ಎಷ್ಟು? A1 divided by D1 that is equal to A2 divided by D2. Fine. What is the area 1? That is 100 centimeter square. Okay, divided by D1 ಎಷ್ಟಿದೆ? That is 0.5 millimeter. Okay, millimeter ಅಲ್ಲಿ ಇರಲಿ. Okay, millimeter. ಇಲ್ಲೆಷ್ಟಿದೆ? 500 centimeter square divided by D2. Correcta? Now, centimeter square gone. 100, 20 gone. Rearrange this. D2 cross multiply ಮಾಡಿ 5 into 0.5. ಎಷ್ಟಾಗುತ್ತೆ? 5 5 25. D2 that is equal to 2.5 millimeter separation. Okay, D2 millimeter ಅಲ್ಲಿ ಇದೆನಾ? ಇಲ್ಲ, millimeter ಇಲ್ಲ, ಸೆಂಟಿಮೀಟರ್ ಗೆ ಕನ್ವರ್ಟ್ ಮಾಡಿದ್ರೆ ಎಷ್ಟಾಗುತ್ತೆ? That is 0.25 centimeter. Clear? Yes, that is option D. ಆಪ್ಷನ್ ಡಿ. ಅರ್ಥ ಆಗ್ತಿದೆನಾ? ಆಪ್ಷನ್ ಡಿ. ಯಾರು ಆನ್ಸರ್ ಮಾಡಿಲ್ಲ? ಟ್ರೈ ಮಾಡಿ. ಎಸ್, ನೀವು ಆನ್ಸರ್ ಮಾಡ್ತಿದ್ರೆ ಇಲ್ಲಿ ಯಾಕೆ ಬರ್ತಿಲ್ಲ? ಎಸ್, ಪೂರ್ವಿಕಾ, ಓಕೆ, ಮನು, ಆಚಾರ್ಯ, ವಿಜಯಲಕ್ಷ್ಮಿ, ಕೌಸ್ತುಬ್, ರಜತ್, ನಿರಂಜನ್. ಗುಡ್, ವೆರಿ ಗುಡ್, ವೆರಿ ಗುಡ್. ಡಿ, ಆಪ್ಷನ್ ಡಿ ಅಂತ ಹೇಳ್ತಿದ್ರೆ ಕರೆಕ್ಟ್. ದಟ್ ಈಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ 100%. ವೆರಿ ಗುಡ್. ಓಕೆ, ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಕೆಪಾಸಿಟನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ವಿತ್ ಡೈಎಲೆಕ್ಟ್ರಿಕ್ಸ್. ಓಕೆ, ಸೊ ಇದನ್ನ ಡೈಎಲೆಕ್ಟ್ರಿಕ್ಸ್ ಅಥವಾ ರಿಲೇಟಿವ್ ಪರ್ಮಿಬಿಲಿಟಿ ಅಂತ ಕರೀತಾರೆ. ಓಕೆ, ರಿಲೇಟಿವ್ ಪರ್ಮಿಟಿವಿಟಿ ಅಂತ ಕರೀತಾರೆ. ಇದನ್ನ ಕೆಪಾಸಿಟನ್ಸ್ ಆಫ್ ಎ ಮೀಡಿಯಂ ಟು ದ ಕೆಪಾಸಿಟನ್ಸ್ ಇನ್ ಎ ಏರ್, that is a C0. ಈ ತರನು ಡಿಫೈನ್ ಮಾಡಬಹುದು. ಓಕೆ, when a capacitor in a medium other than air, this is in terms of air. Okay, so capacitance ಯಾವ ತರ ವೇರಿ ಆಗುತ್ತೆ? ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ KC0. Okay, dielectric definition, dielectric constant definition. It is the ratio of a capacitor into the medium to the free space. Got it? Clear? So ಇದನ್ನ ಬೇಸ್ ಮಾಡಿಕೊಂಡು ಕ್ವಶನ್ ಸಾಲ್ವ್ ಮಾಡೋಣ. ಸೊ ಲೆಟ್ಸ್ ಟ್ರೈ ಟು ಆನ್ಸರ್ ದಿಸ್ ಒನ್. ಇಂಟಿಜರ್ ಟೈಪ್ ಫಾರ್ 60 seconds. ಓಕೆ, ಇಂಟಿಜರ್ ಟೈಪ್ ಮಾಡಬೇಕು. ಓಕೆ, ನಾವು ಕೆಪಾಸಿಟಿ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ವಿತ್ ಆರ್ ವಿತೌಟ್ ಡೈಎಲೆಕ್ಟ್ರಿಕ್ಸ್ ಆರ್ 30 ಮೈಕ್ರೋಫ್ಯಾರಡ್ ಅಂಡ್ 6 ಮೈಕ್ರೋಫ್ಯಾರಡ್. ಅಂದ್ರೆ ವಿತ್ ಡೈಎಲೆಕ್ಟ್ರಿಕ್ ಅಂದ್ರೆ ಮೀಡಿಯಂ ಅಲ್ಲಿ ಇಟ್ಟಾಗ ಏನಾಗುತ್ತೆ? ದಟ್ ಈಸ್ KC0 ದಟ್ ಈಸ್ ಈಕ್ವಲ್ ಎಷ್ಟಿದೆ? 30 ಮೈಕ್ರೋಫ್ಯಾರಡ್ ಇದೆ. ಅಂಡ್ C0 ಎಷ್ಟಿದೆ ವಿತೌಟ್ ಡೈಎಲೆಕ್ಟ್ರಿಕ್ ಮೀಡಿಯಂ ಅಂತಂದ್ರೆ ದಟ್ ಈಸ್ 6 ಮೈಕ್ರೋಫ್ಯಾರಡ್. ಅಕಾರ್ಡಿಂಗ್ ಟು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್, ಇಲ್ಲಿ ಕೇಳಿದ್ರು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ K is equal to Cm divided by C0. Cm ಎಷ್ಟಿದೆ? ದಟ್ ಈಸ್ 30 ಮೈಕ್ರೋಫ್ಯಾರಡ್ ಅಂಡ್ ಡಿವೈಡೆಡ್ ಬೈ 6 ಮೈಕ್ರೋಫ್ಯಾರಡ್. ಸೊ ಮೈಕ್ರೋಫ್ಯಾರಡ್ ಕ್ಯಾನ್ಸಲ್. ಅಂಡ್ ಇಲ್ಲಿ ನೀವು ನೋಡ್ಬೋದು 30 divided by 6 6 5 30. ಓಕೆ, ಸೊ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ದಟ್ ಈಸ್ 5. ದಟ್ ಈಸ್ 5. ಎಷ್ಟು ಜನ ಆನ್ಸರ್ ಮಾಡಿದ್ರು ನೋಡೋಣ. ಎಸ್, 5 5 5. ವೆರಿ ಗುಡ್, ವೆರಿ ಗುಡ್. ನಿರಂಜನ್ ಸ್ವಾಮಿ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಆನ್ಸರ್ನ. ಓಕೆ, ನಿಮ್ಮ ಆನ್ಸರ್ನ ಚೆಕ್ ಮಾಡ್ಕೊಳ್ಳಿ. ದಟ್ ಈಸ್ 8 5. ಎಸ್, 93 14 ಸ್ಟೂಡೆಂಟ್ಸ್ ಆನ್ಸರ್ ಮಾಡಿದ್ದಾರೆ ಕರೆಕ್ಟ್ಲಿ. 14 ಸ್ಟೂಡೆಂಟ್ಸ್. ಓಕೆ, ವೆರಿ ಗುಡ್, ವೆರಿ ಗುಡ್. ಓಕೆ, ಭಾಗ್ಯಲಕ್ಷ್ಮಿ ವೆರಿ ಗುಡ್. ನೆಕ್ಸ್ಟ್ ಗುರು 92 ಕರೆಕ್ಟ್ ಆಗಿ ಹೇಳಿದ್ರ. ಶಿವಲೀಲಾ ಕರೆಕ್ಟ್, ಮಾರುತಿ ಕರೆಕ್ಟ್, ಯಶು ಕರೆಕ್ಟ್, ಆಚಾರ್ಯ ಕರೆಕ್ಟ್, ಬಿಟ್ಟು ಕರೆಕ್ಟ್, ಕಿರಣ್ ಕರೆಕ್ಟ್, ಕಾರ್ತಿಕ್ ಕರೆಕ್ಟ್, ಶ್ರೀನಿವಾಸ್ ಕರೆಕ್ಟ್. ಓಕೆ, ವೆರಿ ಗುಡ್. Now let's move on to the next concept.
ಎಸ್, ಇಂಟಿಜರ್ ಟೈಪ್ ಅಲ್ಲ, ಇದು ಸಿಂಗಲ್ ಚಾಯ್ಸ್ ಕ್ವಶನ್. 30 ಸೆಕೆಂಡ್ಸ್ ಇರುತ್ತೆ. ನೋಡೋಣ ಆನ್ಸರ್ ಎಷ್ಟು ಬೇಗ ಮಾಡ್ತೀರಾ. ಎ ಪ್ಯಾರಲಲ್ ಪ್ಲೇಟ್ ಕಂಡೆನ್ಸರ್ ಅಂದ್ರೆ ಕೆಪಾಸಿಟರ್ ವಿತ್ ಆಯಿಲ್ ಬಿಟ್ವೀನ್ ದ ಪ್ಲೇಟ್ಸ್, ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಆಫ್ ಆಯಿಲ್ ಇಸ್ K is equal to 2, has capacitance C. If the oil is removed, then capacitance of a capacitor becomes, ನೋಡಿ, ಮೀಡಿಯಂ ಇದ್ದಾಗ ದಟ್ ಈಸ್ ಅ KC0, ಇದನ್ನ ನಾವು C ಅಂತ ಕನ್ಸಿಡರ್ ಮಾಡಿದೀವಿ. ಓಕೆ, ಈ C0 ಅನ್ನೋದು ದಟ್ ಈಸ್ ರಿಮೂವ್ಡ್ ಯಾವಾಗ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಈಸ್ ರಿಮೂವ್ಡ್. ಓಕೆ, ರಿಮೂವ್ಡ್. ಇಲ್ಲಿ ಇದನ್ನ ಕನ್ಸಿಡರ್ ಮಾಡ್ಕೊಳ್ಳಿ. C is equal to KC0 ಅಂತಂದ್ರೆ ರಿಮೂವ್ ಮಾಡಿದ ಮೇಲೆ ಏನಾಗುತ್ತೆ? C0 is equal to C divided by K. And what is the value of K? That is a 2. C divided by 2. So C0 that is equal to C divided by 2. Clear? So what is the right answer? That is option D. Option D. 50% again. 50%. Okay, that is option D. Now, next one. If two copper slab of a thickness D divided by 4 is placed between plates as shown in the figure, then capacity of a given capacitor is. So capacitance ಯಾವ ತರ ನೋಡ್ತೀವಿ? ಒಂದು Q divided by V. Okay, ಇದ್ರ ಬೇಸ್ ಮೇಲೆ ಅಂತೂ ಇಲ್ಲ, because they are talking about a distance. So ಇನ್ನೊಂದಿದೆ, ಅದ್ರ ಪ್ರಕಾರ ನೋಡೋದಾದ್ರೆ A epsilon naught divided by D. This is, let's consider this is a C0. Okay, C0. And ನ್ಯೂ ಕೆಪಾಸಿಟನ್ಸ್ ಎಷ್ಟಾಗುತ್ತೆ? ನ್ಯೂ ಕೆಪಾಸಿಟನ್ಸ್ ಬೇಕು ಅಂದ್ರೆ ಎ ಎಪ್ಸಲನ್ ನಾಟ್ ಡಿವೈಡೆಡ್ ಬೈ ಡಿ ಡ್ಯಾಶ್. ಹೊಸ ಡಿಸ್ಟೆನ್ಸ್ ಎಷ್ಟಾಗುತ್ತೆ? ಈ ಡಿಸ್ಟೆನ್ಸ್ ಪ್ರಕಾರ ನೋಡೋದಾದ್ರೆ, ಓಕೆ, ಟೋಟಲ್ ಡಿಸ್ಟೆನ್ಸ್ ಎಷ್ಟು? ಡಿ. ಟೋಟಲ್ ಡಿಸ್ಟೆನ್ಸ್ ದಟ್ ಈಸ್ ಅ ಡಿ ಮೈನಸ್ ಇಲ್ಲಿ 2 ಕಾಪರ್ ಸ್ಲಾಬ್ ಇಟ್ಟಿದ್ದಾರೆ. ಥಿಕ್ನೆಸ್ ಎಷ್ಟಿದೆ? ಡಿ ಬೈ 4. ಅಂದ್ರೆ ಡಿ ಬೈ 4 ಮೈನಸ್ ಡಿ ಬೈ 4. ಕ್ಲಿಯರಾ? 2D ಡಿವೈಡೆಡ್ ಬೈ 4 ಅಂತಾನು ಬರಿಬಹುದು, ನೋ ಪ್ರಾಬ್ಲಮ್. ಓಕೆ, LCM ತಗೊಳ್ಳಿ. LCM ತಗೊಂಡ್ರೆ ಏನಾಗುತ್ತೆ? ದಿಸ್ ಇಸ್ ಅ 4D ಮೈನಸ್ ಡಿ ಡಿವೈಡೆಡ್ ಬೈ 4. ಎಷ್ಟಾಗುತ್ತೆ? ದಿಸ್ ಇಸ್ ಅ 4D ಮೈನಸ್ 2D ಡಿವೈಡೆಡ್ ಬೈ 4. ಇದರಲ್ಲಿ 2D ಡಿವೈಡೆಡ್ ಬೈ 4 ದಟ್ ಈಸ್ ಈಕ್ವಲ್ ಟು D ಡಿವೈಡೆಡ್ ಬೈ 2. ಓಕೆ, ಸೊ ಡಿ ಡ್ಯಾಶ್ ಫೈನಲ್ ಎಷ್ಟಾಗುತ್ತೆ? D ಡಿವೈಡೆಡ್ ಬೈ 2 ಆಗುತ್ತೆ. ಸೊ C ಡ್ಯಾಶ್ ದಟ್ ಈಸ್ ಈಕ್ವಲ್ ಟು A ಎಪ್ಸಲನ್ ನಾಟ್, D ಡ್ಯಾಶ್ ಎಷ್ಟಾಗಿದೆ? D ಡಿವೈಡೆಡ್ ಬೈ 2. ಓಕೆ, D ಡಿವೈಡೆಡ್ ಬೈ 2. ಇದನ್ನ ಮೇಲ್ಗಡೆ ತಗೊಳ್ಳೋಣ. C ಡ್ಯಾಶ್ 2 A ಎಪ್ಸಲನ್ ನಾಟ್ ಡಿವೈಡೆಡ್ ಬೈ ಡಿ. ಓಕೆ, ಸೊ ದ್ಯಾಟ್ ಮೀನ್ಸ್ ಹೊಸ ಕೆಪಾಸಿಟನ್ಸ್ ಎಷ್ಟಾಗುತ್ತೆ ಅಂದ್ರೆ 2 ಟೈಮ್ಸ್ ಆಫ್ ಇನಿಷಿಯಲ್ 1. 2 ಟೈಮ್ಸ್ ಆಫ್ ಇನಿಷಿಯಲ್ ಕೆಪಾಸಿಟನ್ಸ್. ಕ್ಲಿಯರಾ? ಎಸ್, ಕ್ಲಿಯರಾ? ಎಸ್, 2C. ವೆರಿ ಗುಡ್, ವೆರಿ ಗುಡ್. C0 ಅಂತಾನು ಬರಿಬಹುದು. ಓಕೆ, C0 CR C0 ಅಂತ ಬರಿಬಹುದು, ನಿಮ್ಮ ಇಷ್ಟ. ನೀವು ಯಾವ ತರ ನೊಟೇಷನ್ಸ್ ತಗೊಂಡಿರ್ತಾರ ಆ ತರ ಮಾಡ್ಕೋಬಹುದು. ಓಕೆ, ಸೊ ನಿಮಗೋಸ್ಕರ ಈ ತರ ಬರೀತಾ ಇದ್ದೀನಿ, ಆರ್ ಸಿ. ಓಕೆ, right? Okay, 2C. Very good, very good. Okay, now let's move on to the next concept. Equivalent capacitance of for series and parallel combination. I hope you know the diagrams and everything. I'm not going to write any diagrams. Okay, now capacitance in series. Okay, capacitance in series. Capacitance in series. Okay, ನಿಮಗೆ ಕಂಪೇರ್ ಮಾಡೋಕೆ ರೆಜಿಸ್ಟರ್ಸ್ ಆಯ್ತಾ ಬರೀತೀನಿ. ಓಕೆ, ರೆಜಿಸ್ಟರ್ಸ್. ಐ ಹೋಪ್ ನಿಮಗೆ ಇದು ಆಲ್ರೆಡಿ ನೀವು 10th ಕ್ಲಾಸ್ ಓದಿರೋದ್ರಿಂದ ನಿಮ್ಗೆ ಈಸಿ ಆಗುತ್ತೆ ರಿಕವರ್ ಮಾಡಕ್ಕೆ. ಓಕೆ, ಸರ್ ಪ್ಲೀಸ್ ಯೂಸ್ ಬ್ಲಾಕ್ ಬ್ಯಾಕ್ಗ್ರೌಂಡ್ ಬೋರ್ಡ್, ಐಸ್ ಆರ್ ಗೆಟಿಂಗ್ ಸ್ಟ್ರೈನ್ಡ್. ಓಕೆ, ಇದು ಬ್ಲಾಕ್ ಯೂಸ್ ಮಾಡೋಕ್ಕಲ್ಲ, ನಿಮಗೆ ಕಾಣಿಸಲ್ಲ ಆಮೇಲೆ. ಓಕೆ, ನೆಕ್ಸ್ಟ್. ಸೊ ಸೀರೀಸ್ ಅಂತ ತಕ್ಷಣ ನಮಗೆ ಗೊತ್ತಾಗೋದು, ಫಾರ್ ಎಕ್ಸಾಂಪಲ್ ಇಫ್ ಐ ಯೂಸ್ 2 ರೆಜಿಸ್ಟರ್ಸ್, ಓಕೆ, R1 ಪ್ಲಸ್ R2. ಅದೇ ಪ್ಯಾರಲಲ್ ಆಗಿದ್ರೆ that can be written as R1 R2 divided by R1 plus R2. ಇದೆಲ್ಲ ನೆನಪಿದೆಯಲ್ಲ, ಬೇಸಿಕ್ಸ್. ಓಕೆ, ಬೇಸಿಕ್ಸ್ ಇದೆಲ್ಲ ಗೊತ್ತೇ ಇರುತ್ತೆ. ಬಟ್ ಕೆಪಾಸಿಟನ್ಸ್ ಬಂದ್ರೆ ಉಲ್ಟಾ ಆಗುತ್ತೆ. ಏನಾಗುತ್ತೆ? ಇನ್ ಕೇಸ್ ಆಫ್ ಅ ಸೀರೀಸ್ ಪ್ಯಾರಲಲ್ ಆಗ್ಬಿಡುತ್ತೆ. ಏನೋ C1 C2 ಡಿವೈಡೆಡ್ ಬೈ C1 ಪ್ಲಸ್ C2. ಓಕೆ, ಅದೇ ಪ್ಯಾರಲಲ್ ಬಂದ್ರೆ ಸೀರೀಸ್ ಆಗ್ಬಿಡುತ್ತೆ. ರೆಸಿಸ್ಟರ್ ಕಂಪೇರ್ C1 ಪ್ಲಸ್ C2. ಕ್ಲಿಯರಾ? ಎಸ್, ಓಕೆ, ಎಸ್, ಫೈನ್. ನೆಕ್ಸ್ಟ್ ಒನ್, equivalent dielectric constant, okay,
ಫಾರ್ ಎ ಸೀರೀಸ್ ಪ್ಯಾರಲ್ ಕಾಂಬಿನೇಷನ್. ಓಕೆ, ಇದು ಬೇಡ ಬಿಡಿ. ಎಸ್ ಎಸ್, ಇದು ಬೇಕಾಗಿಲ್ಲ. ಎಸ್, ನಿಮ್ಮ ಕ್ವಶನ್ ಟ್ರೈ ಮಾಡ್ತೀರಾ? 5 identical capacitors are shown below along with a battery. Okay, along with the battery, that is a V. Okay, the potential at a point A. Potential at a point A. VA ಅಲ್ಲಿ what is the potential ಅಂತ ಕೇಳ್ತಿರೋದು. ಸೊ ಇಲ್ಲಿ ನೀವು ನೋಡ್ಬೋದು, ಐಡೆಂಟಿಕಲ್ ಕೆಪಾಸಿಟನ್ಸ್ ಅಂತಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಏನಾಗಿರುತ್ತೆ? ಸೇಮ್ ಆಗಿರುತ್ತೆ, ರೈಟ್? ಬಿಕಾಸ್ ದೇ ಆರ್ ಇನ್ ಅ ಸೀರೀಸ್ ಕಾಂಬಿನೇಷನ್. ಸೀರೀಸ್ ಕಾಂಬಿನೇಷನ್ ಇದ್ದಾಗ ಪೊಟೆನ್ಷಿಯಲ್ ಡಿಫರೆನ್ಸಸ್ ಚೇಂಜ್ ಆಗ್ತಾ ಹೋಗುತ್ತೆ. Potential will be equal. So that means ಇಲ್ಲಿ V, ಇಲ್ಲೂ ಸಹಿತ V, ಇಲ್ಲೂ ಸಹಿತ V, ಇಲ್ಲೂ ಸಹಿತ V, ಇಲ್ಲೂ ಸಹಿತ V. We do not know what is the value of V. We don't know what is the value of V. I am considering it as a V value. Okay, potential difference will be same. ಅಥವಾ potential will remain same. So ಇಲ್ಲಿ ಏನು ತೋರಿಸಿದಲ್ಲ, ground. Let's consider this is a ground as a G. Ground. This is a G. Okay, ground. ಗ್ರೌಂಡ್ ಅಂದ್ರೆ ಏನು? ಇಲ್ಲಿ ಪೊಟೆನ್ಷಿಯಲ್ ವಿಲ್ ಬಿ ಝೀರೋ. ಪೊಟೆನ್ಷಿಯಲ್ ವಿಲ್ ಬಿ ಝೀರೋ. ಗ್ರೌಂಡ್ ಅಂದ್ರೆ ಪೊಟೆನ್ಷಿಯಲ್ ವಿಲ್ ಬಿ ಝೀರೋ. ಸೊ ಇಲ್ಲಿ ಆನ್ ಮಾಡ್ತೇನೆ ಇದನ್ನ. ಎಸ್, ಓಕೆ. ನೌ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಸೊ ಫ್ರಮ್ ಪಾಯಿಂಟ್ ಎ ಟು ಪಾಯಿಂಟ್ ಜಿ, ಓಕೆ, ಪಾಯಿಂಟ್ ಎ ಟು ಪಾಯಿಂಟ್ ಜಿ ಎಷ್ಟಿದೆ? 1 2 3 3 ವೋಲ್ಟ್. 3 ಟೈಮ್ಸ್ ಆಫ್ ಅ ವೋಲ್ಟೇಜ್. ಓಕೆ, ನಾಟ್ 3 ವೋಲ್ಟ್, ಇಟ್ ಇಸ್ 3 ಟೈಮ್ಸ್ ಆಫ್ ಅ ವಿ. We have to calculate what is that V. Okay, so by the data, VA minus VG value is to 0, therefore 3V. So VA value is 3V agutte. So let me consider this is equation 1. So next one, VG minus VB means potential difference between this and this one. Okay, how many capacitance are there? 2, therefore 2 times of V. ಇಲ್ಲಿ 3 capacitor, 3 times of a V. Okay, now we know that this becomes a 0 and VB that is equal to 2V. Okay, VB that is equal to minus 2 times of a V. Okay, let me consider this is equation 2. ಇವಾಗ right from VA to VB, point between A and B. Point A between B, ಎಷ್ಟಿದೆ total potential difference? That is the 10. Okay, substitute the values. What is the VA value? That is the 3 times of a V minus VB value ಎಷ್ಟಿದೆ? minus 2V, that is equal to 10. So ಎಷ್ಟಾಗುತ್ತೆ? 5V that is equal to 10. V is equal to 2 volt. Okay, this is a 2 volt. Okay, this is a 2 volt. Now ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿ ಎಲ್ಲಿ? ಇಲ್ಲಿ. ಸೊ VB ವ್ಯಾಲ್ಯೂಗೆ, ಓಕೆ, VB ವ್ಯಾಲ್ಯೂಗೆ minus 2 into 2, that is a minus 4 volt. Okay, ಇಲ್ಲಿ VA 3 into 2, that is a 6 volt. That means what is the potential at point A? That is the 6 volt. Okay, potential at A, that is a 6 volt, option B. Clear? Yes, option C. Yes, ಇನ್ನು ಆನ್ಸರ್ ಮಾಡಿಲ್ಲ ನೋಡಿ. A ಅಂತ ಬರೆದುಬಿಟ್ಟಿದ್ರಾ? A ಅಂತ ಬರೆದುಬಿಟ್ಟಿದ್ರಾ? ರೈಟ್? ಸೊ ಅದಕ್ಕೆ ಗೊತ್ತಿರೋ ಕಾನ್ಸೆಪ್ಟ್ನು ಮತ್ತೆ ರಿವೈಸ್ ಮಾಡಬೇಕು. 100% ಅದಕ್ಕೆ ಆನ್ಸರ್ ಮಾಡಿಬಿಟ್ಟಿದ್ರಾ? ಓಕೆ, now let's move on to the next concept. Okay, so ಇಲ್ಲಿ ನೀವು ನೋಡ್ಬೋದು, yes, ಎಸ್, ಓಕೆ. ಸೊ ಇನ್ನೊಂದು ಹಾಫ್ ಆನ್ ಅವರ್ ಅಲ್ಲಿ ಈ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಮ್ಯಾಕ್ಸಿಮಮ್ ಹಾಫ್ ಆನ್ ಅವರ್. ಓಕೆ, ನಾಟ್ ಮೋರ್ ದನ್ ದ್ಯಾಟ್. ಓಕೆ, ರೆಡಿ? ಎಸ್. ಸೊ ಪೋಲ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಲೆಟ್ ಮಿ ಕನ್ಸಿಡರ್ 90 seconds. ಓಕೆ, ಫಾರ್ ದಿಸ್ 90 seconds. ಓಕೆ, ನೋಡಿ, ಇನ್ ದಿಸ್ ಡಯಾಗ್ರಾಮ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ A and B is a 60 volt. ಓಕೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ A and B is 60 volt. 60 volt. Okay, done. Next one, the potential difference across a 6 microfarad ಎಷ್ಟಾಗುತ್ತೆ? What is the potential difference across 6 volt? What is the potential difference across a 6 microfarad? Okay,
ದಿಸ್ ಇಸ್ ಅವರ್ ಕ್ವಶನ್. ಸೊ ಫಸ್ಟ್ ಸ್ಟೆಪ್ ಏನ್ ಮಾಡಬೇಕು, ರೈಟ್? ಫಸ್ಟ್ ಸ್ಟೆಪ್ ಏನ್ ಮಾಡಬೇಕು ಅಂತಂದ್ರೆ ಫಸ್ಟ್ ಫೈಂಡ್ ದ ಟೋಟಲ್ ಕೆಪಾಸಿಟನ್ಸ್. ಸೊ ಫಸ್ಟ್ ನೋಡಿ, ಇವೆರಡು ಸೀರೀಸ್ ಅಲ್ಲಿದೆ. ಸೀರೀಸ್ ಅಲ್ಲಿದೆ ಅಂತಂದ್ರೆ ಏನಾಗುತ್ತೆ, 6 ಇಂಟು 3 ಅಂಡ್ 6 ಪ್ಲಸ್ 3 ಎಷ್ಟಾಗುತ್ತೆ, 6 ಇಂಟು 3 ಡಿವೈಡೆಡ್ ಬೈ 9. 3 3 9, 3 3 3 7 6. ಓಕೆ, ಸೊ ದಿಸ್ ಈಸ್ ಅ 2. ಓಕೆ, 2 ಮೈಕ್ರೋಫ್ಯಾರಡ್. 2 ಮೈಕ್ರೋಫ್ಯಾರಡ್ ಡನ್. ಇದೆರಡು ಪ್ಯಾರಲಲ್ ಇದೆ. ಪ್ಯಾರಲಲ್ ಅಂತಂದ್ರೆ ಡೈರೆಕ್ಟ್ ಆಗಿ ನೀವು ಆಡ್ ಮಾಡಬಹುದು. ದಟ್ ಈಸ್ ಅ 6 ಮೈಕ್ರೋಫ್ಯಾರಡ್. ಇವೆರಡು ಓಕೆ, ಇದು ಮತ್ತೆ ಎರಡು ಪ್ಯಾರಲಲ್ ಇದೆ, ಡೈರೆಕ್ಟ್ ಆಗಿ ಆಡ್ ಮಾಡಬಹುದು. ಐ ಹೋಪ್ ಯು ನೋ ದ ಫಾರ್ಮುಲಾಸ್, ರೈಟ್? ಪ್ಯಾರಲಲ್ ಕಾಂಬಿನೇಷನ್ ಮತ್ತೆ ಸೀರೀಸ್ ಕಾಂಬಿನೇಷನ್. ಓಕೆ, ನೌ ಸೊ ದಿಸ್ ಒನ್ ಬಿಕಮ್ಸ್ 6 microfarad. Next one, ಮಿಕ್ಕಿದೆಷ್ಟು 3 microfarad. So 3 okay. So this is point A and this is point B. Now equivalent capacitance ಬೇಕು. ಇದು ಸೀರೀಸ್ ಆಗಿರೋದ್ರಿಂದ equivalent capacitance that is equal to 1 by 2 microfarad, 1 by 6 microfarad, 1 by 3 microfarad. So LCM ತಗೊಂಡ್ರೆ ಏನಾಗುತ್ತೆ, LCM 6. So 3 plus 1 and plus 2 ಎಷ್ಟಾಗುತ್ತೆ, 6 divided by 6 that is equal to 1. So C equivalent 1 microfarad. Okay, 1 microfarad. So total capacitance ಆಯ್ತು. Okay, now ಇವಾಗ by the definition of a capacitance that is given by Q into, okay, Q divided by V. ಇವಾಗ ಚಾರ್ಜ್ ಬೇಕು ನನಗೆ. ಸೊ ಚಾರ್ಜ್ ಬೇಕಾದ್ರೆ ಟೋಟಲ್ ಚಾರ್ಜ್ ಎಷ್ಟು ಫ್ಲೋ ಆಗ್ತಿದೆ ಅನ್ನೋದು ಬೇಕಲ್ಲ, ಈಕ್ವಲೆಂಟ್ ಅಂಡ್ ಟೋಟಲ್ ಪೊಟೆನ್ಷಿಯಲ್ ಎಷ್ಟಿದೆ. ಸೊ ಕ್ಯೂ ಇಸ್ ಈಕ್ವಲ್ ಟು ಟೋಟಲ್ ಕೆಪಾಸಿಟನ್ಸ್, ಐ ಮೀನ್ ಟೋಟಲ್ ಈಕ್ವಲೆಂಟ್ ಕೆಪಾಸಿಟನ್ಸ್ ದಟ್ ಈಸ್ 1 microfarad, right? And this is 60, right? ಸೊ ಎಷ್ಟಾಗುತ್ತೆ, 60 microfarad. Okay, now here what is the potential across 6 microfarad ಅಂತಂದ್ರೆ, okay, potential across 6 microfarad. So that is given by, okay, Q divided by C. ಎಷ್ಟಾಗುತ್ತೆ, Q ಎಷ್ಟಿದೆ, 60 microfarad divided by C across capacitance ಎಷ್ಟು, 6 microfarad. Okay, microfarad. And this is Coulomb. Okay, this is a Coulomb and this is also Coulomb. So voltage across 6 microfarad that is equal to R only 10 volt. That is 10 volt. Clear? So 10 volt ellide, 10 option B. Option B is the right answer. Option B is the right answer. ಎಷ್ಟು ಜನ correct answer ಮಾಡಿದ್ರೆ 20 members. I mean 20% of the total strength. Okay, 10 volt. Very good. Tarun, thank you. ತಗೋಣ. ಓಕೆ ತಗೋಣ. ಸುನಿ ಹೆಗ್ಡೆ ಸರ್ 3 ಗಂಟೆಯಿಂದ ಕಂಟಿನ್ಯೂಸ್ ಆಗಿ ಕ್ಲಾಸ್ ಮಾಡ್ತಾ ಇದ್ದೀರಾ ನೀವು ಮಾತ್ರ, ಸೂಪರ್. ಥ್ಯಾಂಕ್ ಯು. ಓಕೆ, ನೌ ನೆಕ್ಸ್ಟ್ ಒನ್. ಫಾರ್ ದ ಅರೇಂಜ್ಮೆಂಟ್ ಆಫ್ ದ ಕೆಪಾಸಿಟರ್ as shown in the circuit, the effective capacitance between points A and B, capacitance of each capacitor is 4 microfarad. ಇದನ್ನ ಕರೆಕ್ಟ್ ಆಗಿ ನೋಡಿ, ಇದು ಪಾಯಿಂಟ್ ಎ. ಓಕೆ, ಇದು ಆಕ್ಚುಲಿ ವೀಟ್ ಸ್ಟೋನ್ ಬ್ರಿಡ್ಜ್. ಓಕೆ, ಇದನ್ನ ಐಡೆಂಟಿಫೈ ಮಾಡ್ತಿದ್ದೀರಾ, ವೀಟ್ ಸ್ಟೋನ್ ಬ್ರಿಡ್ಜ್. unable to get DPPs inside the KCET batch, so please reply how to get them, sir. So DPP ನೋಡಿ 1.0 ಅಲ್ಲಿ DPP ಇರುತ್ತೆ. ಓಕೆ, ಅದರಲ್ಲಿ ನೀವು ಹೋಗಿ ಬ್ರೌಸ್ ಮಾಡಿ, ಸಾರ್ಥಕ್ 1.0 ಅಂತ ಕೊಡಿ. ಅದರಲ್ಲಿ ಸರ್ಚ್ ಮಾಡಿದ್ರೆ, ಬ್ಯಾಚಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಸಾರ್ಥಕ್ 1.0 ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ DPPs ವಿಡಿಯೋಸ್ ಎಲ್ಲ ಸಿಗುತ್ತೆ. ಅದನ್ನ ಫಸ್ಟ್ ಆಕ್ಸೆಸ್ ಮಾಡಿ, ಆಮೇಲೆ ನೆಕ್ಸ್ಟ್ ಬರುತ್ತೆ. ಓಕೆ, ಇನ್ನ ಒಂದು 4 hours ಆಗ್ಬೋದು. ಓಕೆ, ಇನ್ನೊಂದು 4 hours ಆಗುತ್ತೆ. ಓಕೆ, ಇನ್ಕ್ಲೂಡಿಂಗ್ ಕರೆಂಟ್ ಎಲೆಕ್ಟ್ರಿಸಿಟಿ. ಓಕೆ, ಸೊ ನಾವು ಬಿಡಬಾರ್ದು, 13 ಮಾರ್ಕ್ಸ್ ತಗೊಳ್ಳೇಬೇಕು. ಓಕೆ, ಎಸ್. ಥ್ಯಾಂಕ್ ಯು ಗೋಕುಲ್, ಥ್ಯಾಂಕ್ ಯು ಸೋ ಮಚ್. ಕುಡಿಯೋಣ. ಇದೊಂದು 3-4 ಕ್ವಶನ್ಸ್ ಇದೆ, ಅದು ಮಾಡ್ಬಿಟ್ಟು ಬ್ರೇಕ್ ತೊಗೊಳ್ಳೋಣ ಒಂದು 1/2 hour. ಓಕೆ, ನೆಕ್ಸ್ಟ್ ಇದು ಆಕ್ಚುಲಿ ವೀಟ್ ಸ್ಟೋನ್ ಬ್ರಿಡ್ಜ್. ಓಕೆ, ನಿಮ್ಗೆ ತೋರಿಸ್ತೀನಿ. ಎ ಅಂಡ್ ಬಿ ಪಾಯಿಂಟ್ ಇದೆನಾ, ಲೆಟ್ ಕನ್ಸಿಡರ್ ದಿಸ್ ಈಸ್ this is a B point alva, this is B point and this is a C and this is a D. Okay, A, B, C, D,
ಓಕೆ, ಸೊ ಫಸ್ಟ್ ನೋಡಿ, ಫಸ್ಟ್ ಎ ಇಂದ, ಓಕೆ, ಎ ಇಂದ ಕೆಪಾಸಿಟರ್ ಹೋಗ್ತದೆ. ಓಕೆ, ನೆಕ್ಸ್ಟ್ ಒನ್ ಇಲ್ಲಿಗೆ ಬಿಗೆ ರೀಚ್ ಆಗಿದೆ, ರೈಟ್? ಇಲ್ಲಿ ಪಾಯಿಂಟ್ ಬಿ. ಓಕೆ, ಪಾಯಿಂಟ್ ಬಿ ಕ್ಲಿಯರಾ? ನೆಕ್ಸ್ಟ್ ಒನ್ ಈ ಪಾಯಿಂಟ್ ಬಿ ಇಂದಾನೆ ಡಿಗೆ ಬಂದಿದೆ, ಡಿಗೆ. ಓಕೆ, ದಿಸ್ ಇಸ್ ಪಾಯಿಂಟ್ ಸಿ ಅನ್ಕೋಣ, ದಿಸ್ ಇಸ್ ಅ ಡಿ. ಓಕೆ, ಅಂಡ್ ಇಲ್ಲಿ ಬಿ ಇಂದ ಡಿಗೆ ಬಂತು. ಓಕೆ, ಡನ್. ಸೊ ಸಿ ಇಂದ ಡಿಗೆ ಇನ್ನೊಂದು ಬರ್ತಾ ಇದೆ, ಸಿ ಇಂದ ಡಿಗೆ ಇನ್ನೊಂದು ಬರ್ತಾ ಇದೆ. ಓಕೆ, ದಿಸ್ ಇಸ್ ನಥಿಂಗ್ ಬಟ್ ವೀಟ್ಸ್ಟೋನ್ ಬ್ರಿಡ್ಜ್ ಓನ್ಲಿ, ವೀಟ್ಸ್ಟೋನ್ ಬ್ರಿಡ್ಜ್. ಓಕೆ, ಎಲ್ಲಾನು 4 ಮೈಕ್ರೋಫ್ಯಾರಡ್, ಎಲ್ಲ 4 ಮೈಕ್ರೋಫ್ಯಾರಡ್ ಅಕಾರ್ಡಿಂಗ್ ಟು ದ ಕ್ವಶನ್. ಇವಾಗ ರೇಷೋ ತಗೊಂಡ್ರೆ, ಓಕೆ, ಈ ಮೇಲಿನ ಪಾರ್ಟ್, ಓಕೆ, ಮೇಲಿನ ಪಾರ್ಟ್ ತಗೊಂಡ್ರೆ ರೇಷೋ, ಓಕೆ, ಸೊ 4/4 ಎಷ್ಟಾಗುತ್ತೆ? 1 ಆಗುತ್ತೆ. ಇಲ್ಲೂ ಸಹಿತ 4/4 ತಗೊಂಡ್ರೆ 1 ಆಗುತ್ತೆ. ದೇರ್ ಫೋರ್ ಇದೇನಿದೆ ಎಲಿಮಿನೇಟ್ ಆಗುತ್ತೆ, ರೈಟ್? ಎಲಿಮಿನೇಟ್ ಆಯಿತು. ಇನ್ ದ ಸೆನ್ಸ್ ಇಲ್ಲಿ ಎಲಿಮಿನೇಟ್ ಆದರೆ ದಿಸ್ ಸರ್ಕ್ಯೂಟ್ ಈಸ್ ಗೋಯಿಂಗ್ ಟು ರೆಡ್ಯೂಸ್. ಓಕೆ, ಗೋಯಿಂಗ್ ಟು ಬಿ ರೆಡ್ಯೂಸ್ಡ್. ಇದು ಆಕ್ಚುಲಿ ಮತ್ತೆ ರಿಟರ್ನ್ ಆಗುತ್ತೆ ನಿಮಗೆ ಕೆಪಾಸಿಟರ್, ಐ ಮೀನ್ ರೆಜಿಸ್ಟರ್ಸ್ ಅಲ್ಲಿ ಮತ್ತೆ ಬರುತ್ತೆ. ಅದಕ್ಕೆ ಇಲ್ಲೇ ಕಾನ್ಸಂಟ್ರೇಟ್ ಮಾಡಿ, ಆಮೇಲೆ ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಓಕೆ, okay, now this is A point and this is B point, and 4 4 4 and 4, this is C and this is D. How they are connected? Illi series, right? Series adre ee first part illi solve ಮಾಡ್ತೀವಿ ನೋಡಿ. Series ಅಂದ್ರೆ 4 into 4 divided by 4 plus 4 ಎಷ್ಟಾಗುತ್ತೆ? 16. Okay, 16. Okay, ಇದನ್ನ as it is ಬರ್ಕೋತೀನಿ, simplification ಈಸಿ ಆಗುತ್ತೆ. 4 into 4 ಇದೆಷ್ಟಾಗುತ್ತೆ? 8 ಆಗುತ್ತೆ. 4 1 4, 4 2 8, 2 1 2, 2 2 4. ಸೊ 2 ಆಯಿತು. ಸೊ ದಿಸ್ ಇಸ್ ಅ 2, ಎಂಟೈರ್ 2. ಇಲ್ಲೂ ಸಹಿತ 2 ಆಗುತ್ತೆ, ಕೆಳಗಿಂದು ಸಹಿತ 2 ಆಗುತ್ತೆ. ಸೊ ಇದು ಮತ್ತೆ ರಿಡ್ಯೂಸ್ ಆಗಿ ಇದು 2, ಇದು 2 ಆಗುತ್ತೆ. ಬೋತ್ ಆರ್ ಪ್ಯಾರಲಲ್. ಡೈರೆಕ್ಟ್ ಆಗಿ ಈಕ್ವಲೆಂಟ್ ರೆಸಿಸ್ಟರ್ ನ 2 + 2 4 ಮೈಕ್ರೋಫ್ಯಾರಡ್ ಅಂತ ಬರೀಬಹುದು, ರೈಟ್? 4 ಮೈಕ್ರೋಫ್ಯಾರಡ್. ದಟ್ ಈಸ್ ಆಪ್ಷನ್ ಎ. ಆಪ್ಷನ್ ಎ, ಆಪ್ಷನ್ ಎ. Yes, option A. 4 microfarad. Yes, Gokul, correct ಆಗಿ ಆನ್ಸರ್ ಮಾಡಿದ್ರಾ? Yes, very good. Yes. Shashikala and BS Varshini, Shivlila, correct. Okay, very good. Now, ನೋಡ. So, option A is the right answer. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವೆರಿ ಗುಡ್, 90% ಗಿಂತ ಜಾಸ್ತಿ ಮಾಡಿದ್ದಾರೆ. ಸೊ ಇದನ್ನ ಹೋಮ್ವರ್ಕ್ ಆಗಿ ತಗೊಳ್ಳಿ. ಓಕೆ, ಲೆಟ್ಸ್ ಕನ್ಸಿಡರ್ ದಿಸ್ ಆಸ್ ಅ ಹೋಮ್ವರ್ಕ್ ಬಿಕಾಸ್ ಜಾಸ್ತಿ ಕ್ವಶನ್ ಅದು ಇದ್ರ ಮೇಲೆ. ಹೋಮ್ವರ್ಕ್. ನೆಕ್ಸ್ಟ್ ಒನ್, ಇದು ಸಹಿತ ಹೋಮ್ವರ್ಕ್ ತಗೊಳ್ಳಿ. ಇದು ಸಹಿತ ವೀಟ್ಸ್ಟೋನ್ ಬ್ರಿಡ್ಜ್. ಓಕೆ, ಇದು ಸಹಿತ ವೀಟ್ಸ್ಟೋನ್ ಬ್ರಿಡ್ಜ್. ಇದು ಪ್ರೀವಿಯಸ್ ಒನ್ ನೋಡೋಣ. ಇದು ವೀಟ್ಸ್ಟೋನ್ ಬ್ರಿಡ್ಜ್ ಅಲ್ಲ. ಫಸ್ಟ್ ಇದು ಸೀರೀಸ್ ಕಾಂಬಿನೇಷನ್, ಇದು ರೆಡ್ಯೂಸ್ ಮಾಡಿ ನೆಕ್ಸ್ಟ್ ಪ್ಯಾರಲಲ್ ಕಾಂಬಿನೇಷನ್ ಆಗುತ್ತೆ. ಗೆಟ್ ಮೈ ಪಾಯಿಂಟ್? ಫಸ್ಟ್ ಇದು ಸೀರೀಸ್ ಕಾಂಬಿನೇಷನ್ ರೆಡ್ಯೂಸ್ ಮಾಡಿ 3 ಪ್ಯಾರಲಲ್ ಕಾಂಬಿನೇಷನ್ ಸಿಗುತ್ತೆ. ಈಕ್ವಲೆಂಟ್ ರೆಸಿಸ್ಟರ್, ಐ ಮೀನ್ ಈಕ್ವಲೆಂಟ್ ಕೆಪಾಸಿಟೆನ್ಸ್. ಓಕೆ, ನೆಕ್ಸ್ಟ್ ಒನ್. ಎಸ್. ಸೊ ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್, ಬ್ಯಾಟರಿ ಡಸ್ 200 joules of work in charging a capacitor. The energy stored in the capacitor is directly energy stored is nothing but work done by the battery divided by 2. ಯಾಕೆ half of the battery? ಎಲ್ಲಿ ಈ ಕಾನ್ಸೆಪ್ಟ್ ಎಲ್ಲಿ ಯೂಸ್ ಮಾಡಿದ್ವಿ? ಅದಕ್ಕೆ ನಿಮಗೆ ಥಿಯರಿ ಕರೆಕ್ಟ್ ಆಗಿ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳಿದ್ದು ನಿಮಗೆ. ಓಕೆ, ಥಿಯರಿ ಕಾನ್ಸೆಪ್ಟ್ ದಟ್ ಈಸ್, ಎಸ್, ಇಲ್ಲಿ ನೋಡಿ, ವರ್ಕ್ ಡನ್ ಬೈ ದ ಬ್ಯಾಟರಿ ದಟ್ ಈಸ್ ಸಿ ಬಿ ಸ್ಕ್ವೇರ್, ಎನರ್ಜಿ ಸ್ಟೋರ್ಡ್ ದಟ್ ಈಸ್ ಹಾಫ್ ಸಿ ಬಿ ಸ್ಕ್ವೇರ್. ಓಕೆ, ಅಂದ್ರೆ ಈ ಸಿ ಬಿ ಸ್ಕ್ವೇರ್ಗೆ ಹಾಫ್ ಆಗಿದ್ರೆ ಅದು ಎನರ್ಜಿ ಸ್ಟೋರ್ಡ್. ಅದಕ್ಕೆ ವರ್ಕ್ ಡನ್ ಬೈ ಬ್ಯಾಟ್ರಿ ಆಫ್ ತಗೊಂಡ್ರೆ ದಟ್ ವಿಲ್ ಬಿ ಯುವರ್ ಆನ್ಸರ್. ಓಕೆ, ನಾವು ಎಷ್ಟಾಗುತ್ತೆ? ಸೊ ಎನರ್ಜಿ ಸ್ಟೋರ್ಡ್ ದಟ್ ಈಸ್ ಈಕ್ವಲ್ ಟು 200 joule ಡಿವೈಡೆಡ್ ಬೈ 2. ಎಷ್ಟಾಗುತ್ತೆ? 100 joule. ಕ್ಲಿಯರಾ? ಎನರ್ಜಿ ಸ್ಟೋರ್ಡ್. ಗಾಟ್ ಇಟ್? ಓಕೆ, ನಾವು ನೋಡೋಣ ಎಷ್ಟು ಜನ ಆನ್ಸರ್ ಮಾಡಿದ್ರೆ. 100 joules, ದಟ್ ಈಸ್ ಅ ಬಿ, ಆಪ್ಷನ್ ಬಿ. ಯಾಕೆ ಆಪ್ಷನ್ ಬಿ ಆನ್ಸರೇ ಮಾಡಿಲ್ಲ ನೀವು? ಮೋಸ 100 joule, ಆಪ್ಷನ್ ಬಿ. ಇವಾಗ ಆಪ್ಷನ್ ಬಿ ಅಂತ ಹಾಕ್ತಿದ್ದೀರಾ? ಓಕೆ, ನೆಕ್ಸ್ಟ್ ನೋಡಿ,
An uncharged capacitor is fully charged with a battery. The ratio of energy stored in the capacitor to the work done. So energy stored already ಗೊತ್ತಿದೆ. Energy stored ಎಷ್ಟಾಗುತ್ತದು? Energy stored, that is of CV square divided by work done by the battery. Okay, work done by the battery ಎಷ್ಟಾಗುತ್ತೆ? CV square. Okay, CV square. So CV square get cancelled. This is a 1 by 2, right? So ratio 1 by 2 ಅಂತ ಯಾವ ತರ ಬರಿಬಹುದು? 1:2, right? That is option A. Got it? Okay. ಈಸಿನಾ? ರೈಟ್? ಈಸಿನಾ? ಕೃಪಾ ಪಾಟೀಲ್ ನಗ್ತಿದ್ದೀರಾ? ಬೆನಕ ಆಪ್ಷನ್ ಬಿ ಅಂತ ಹೇಳ್ತಿದ್ದೀರಾ, ಮಾರುತಿ ಎ ಅಂತ ಹೇಳ್ತೀರಾ, ಮನು, ಗುರು, ಶಶಿಕಲಾ ಎ, ಬಸವರಾಜ್, ಶ್ರೀಕಾಂತ್, ಗುರು, ಗೋಕುಲ್ 1:2. That is option A. Very good. Yes. Okay. Now let's move on to the next concept. I mean, ಇದನ್ನ ಹೋಮ್ವರ್ಕ್ ಆಗಿ ತಗೊಳ್ಳಿ. Like energy stored in the capacitor. Energy stored in the capacitor. Energy stored in the capacitor. ಏನು? Of CV square, right? Of CV square. So here they were asked in terms of epsilon naught and E. Okay. So ಇಲ್ಲಿ ಬರೆದ್ರೆ of C ಯಾವ ತರ ಬರೀಬಹುದು? A epsilon naught divided by D into V square. V ಇದೆನಾ? ಇಲ್ಲ. V ಇಲ್ಲ ಅಂತಂದ್ರೆ ಇದನ್ನ ಯಾವ ತರ ಬರೀಬಹುದು? E square divided by D square. ಯಾಕೆ? ಇದನ್ನ V divided by D ಅಂತ ಬರೀಬಹುದಿತ್ತು according to the basic concept, relation between electric field and potential. Okay, this is the D. So ಇದ್ರ ಪ್ರಕಾರ ನೋಡಿದಾದ್ರೆ, so ಇಲ್ಲಿ what about the V? That is the E square into D square. Okay, so ನೀವು ನೋಡಬಹುದು ಇಲ್ಲಿ 1D, ಇಲ್ಲಿ D ಕ್ಯಾನ್ಸಲ್ ಆಯಿತು. 1 by 2 A epsilon naught E square D. That is energy stored. Energy stored. Clear? Yes. So which is the right answer? Which is the right answer? ನೋಡೋಣ, ಬೇಗ ಆನ್ಸರ್ ಮಾಡಿ. Yes, ಬೇಗ ಆನ್ಸರ್ ಮಾಡಿ, ಬೇಗ ಆನ್ಸರ್ ಮಾಡಬೇಕು. ಓಕೆ, ಬೇಗ ಆನ್ಸರ್ ಮಾಡಬೇಕು. ಆಪ್ಷನ್ ಸಿ ಅಂತ ಹೇಳ್ತಿದ್ರಾ? ನೋಡೋಣ. ಸೊ ಆಫ್ ಸಿ ವಿ ಆಫ್ ಎಲ್ಲಿದೆ ಅಲ್ಲಿ ಉಳಿಸ್ಕೊಳ್ಳಿ, ಮಿಕ್ಕಿದ್ದೆಲ್ಲ ಡಿಲೀಟ್ ಮಾಡಿಬಿಡಿ. ಎಸ್, ಡಿಲೇಟ್ ಸಿಗ್ಮಾ ಎಪ್ಸಿಲಾನ್ ನಾಟ್ ಇ ಸ್ಕ್ವೇರ್ ಇಲ್ಲ, ಮಿಕ್ಕಿದು ಆಫ್ ಎ ಡಿ ಎಪ್ಸಿಲಾನ್ ನಾಟ್ ಇ ಸ್ಕ್ವೇರ್. ಎಸ್, ಆಪ್ಷನ್ ಸಿ. Option C is the right answer. Option C is the right answer. Okay. Yes, 100% answer ಮಾಡಿದ್ರಾ? Very good. Okay. Now, next one. If energy density between plates is 4.425 into 10 power minus 8 joule per meter cube, find out the electric field between the plates. So simple ಆಗಿ energy density that is given by, okay, of epsilon naught E square, right? E square. So ಇಲ್ಲಿ ನಮಗೆ ಕೇಳಿದ್ರು ಎಲೆಕ್ಟ್ರಿಕ್ ಫೀಲ್ಡ್ ಬೇಕಂದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ. 2 energy density divided by epsilon naught. Okay. So 2 into energy density ಎಷ್ಟಿದೆ? 4.425 into 10 power minus 8 divided by epsilon naught is 2, basically 8.854 into 10 power minus 12. So E square that is equal to, so ಎರಡಾಕ್ಲೆ 8, so 8.8, ಎರಡೆರಡ್ಲೆ 4 ಬದಲು 5 ಇದೆ, so approximately it is a 1 only. 1 into 10 power minus 8, ಅದನ್ನ ಮೇಲ್ಗಡೆ ತಗೊಂಡ್ರೆ plus 12 ಎಷ್ಟಾಗುತ್ತೆ? E square that is equal to 10 power 4 plus 4. So E ಮಾತ್ರ ಬೇಕು, therefore it is a 10 power 2. ಈ 10 power 2 ನೇ, okay, ಈ 10 power 2 ನೇ 100 volt ಅಂತ ಬರಿಬಹುದು. Okay, 100 volt ಅಂತ ಬರಿಬಹುದು. So which is the right answer? Which is the right answer? ಮನು 10,000 ನೋಡ್ ಹೇಗೆ? ಆನ್ಸರ್ ಇದೆಯಲ್ಲ, ರೈಟ್? ಆಪ್ಷನ್ ಬಿ 100. ಓಕೆ, ಕ್ಲಿಯರಾ? ಎಸ್, ವೆರಿ ಗುಡ್. ಸೊ ದಟ್ ಈಸ್ ಆಪ್ಷನ್ ಬಿ. That is option B. Yes, 93 members correct ಆಗಿ ಆನ್ಸರ್ ಮಾಡಿದ್ರೆ, 93 ಅಲ್ಲ 93%. Now, next one, current electricity. ಸೊ ನಿಮಗೆ ಎಷ್ಟು ಬ್ರೇಕ್ ಬೇಕು, ಎಷ್ಟು ಟೈಮ್ ಬ್ರೇಕ್ ಬೇಕು? ಎಸ್, ಬೇಗ ಇಷ್ಟೊತ್ತಿಗೆ ನೀವು ಒಂದು 30 minutes ಕೊಡ್ತೀನಿ ಟೈಮ್. ಓಕೆ, 30 minutes ಟೈಮ್ ಕೊಡ್ತೀನಿ, ಆರಾಮಾಗಿ ಊಟ ಮಾಡ್ಕೊಂಡು ಬನ್ನಿ, 12 ಗಂಟೆವರೆಗೂ ಮುಗಿಸ್ಬಿಡೋಣ ಇದನ್ನ ಕಂಪ್ಲೀಟ್. 6. ಸೊ ನಿಮಗೆ ಇಂಪಾರ್ಟೆನ್ಸ್ ಹೇಳ್ತೀನಿ ಇದ್ರದ್ದು. ಓಕೆ, ಇಂಪಾರ್ಟೆನ್ಸ್
ಇಂಪಾರ್ಟೆನ್ಸ್. ಓಕೆ, ಇಂಪಾರ್ಟೆನ್ಸ್. ಮ್ಯಾಕ್ಸಿಮಮ್ ಮಾರ್ಕ್ಸ್ ಕ್ಯಾರಿ ಮಾಡೋ ಚಾಪ್ಟರ್. ಎಷ್ಟು? 6 ಕ್ವಶನ್, 6 ಮಾರ್ಕ್ಸ್. ಡೋಂಟ್ ಮಿಸ್ ಇಟ್. ಓಕೆ, ನೀವು ಇದನ್ನ ಮಿಸ್ ಮಾಡ್ಕೊಂಡ್ರೆ ಅಪ್ರಾಕ್ಸಿಮೇಟ್ಲಿ ನೀವು ಫಸ್ಟ್ ಇಯರ್ ಇಂದ 8 ಚಾಪ್ಟರ್ಗಳನ್ನ ಓದಬೇಕು. ಇದೊಂದು ಚಾಪ್ಟರ್ ಮಿಸ್ ಮಾಡ್ಕೊಂಡ್ರೆ ಫಸ್ಟ್ ಇಯರ್ ಇಂದ ನೀವು 8 ಚಾಪ್ಟರ್ಸ್ ಕಂಪ್ಲೀಟ್ ಮಾಡ್ಕೋಬೇಕು. ಸೆಕೆಂಡ್ ಇಯರ್ ಕಂಪೇರ್ ಮಾಡ್ಕೊಂಡ್ರೆ ಅಟ್ಲೀಸ್ಟ್ 3 ಚಾಪ್ಟರ್ಸ್ನ ಪ್ರಿಪೇರ್ ಆಗಬೇಕು. ಓಕೆ, 3 ಚಾಪ್ಟರ್ಸ್ನ ಪ್ರಿಪೇರ್ ಆಗಬೇಕು. ಸೊ ಡೋಂಟ್ ಮಿಸ್ ದಿಸ್ ನೆಕ್ಸ್ಟ್ ಸೆಷನ್, ಮೀನ್ಸ್ ಆಫ್ಟರ್ 30 ಮಿನಿಟ್ಸ್. ಓಕೆ, ರೆಡಿನಾ? ಎಸ್. ಸೊ 30 ಮಿನಿಟ್ಸ್ ಬ್ರೇಕ್ ಕೊಡ್ತೇನೆ. ಸೊ 30 ಮಿನಿಟ್ಸ್ ಆದ್ಮೇಲೆ ಮತ್ತೆ ಕ್ಯಾರಿ ಮಾಡೋಣ. ಓಕೆ, ಕಂಟಿನ್ಯೂ ಮಾಡೋಣ. ಸೊ 30 ಮಿನಿಟ್ಸ್. ಎಸ್. Yes, okay. Thank you, Gokul. Thank you so much. So small break. Enjoy.
Hello, my dear students. So, welcome back to the session KCET Revision Marathon. So, ಎಲ್ಲರೂ ಊಟ ಮಾಡಿದ್ರಾ? ಐ ಹೋಪ್ ಎಲ್ಲರೂ ಊಟ ಮಾಡಿದ್ದೀರಾ ಅಂತ ಅನ್ಕೊಂತಿದ್ದೇನೆ. ಓಕೆ, ಸೊ ಈ ಚಾಪ್ಟರ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, 6 ಕ್ವಶನ್ಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್. ಸೊ ನಾವು ಲಾಸ್ಟ್ 2 years ಅನಾಲಿಸಿಸ್ ಮಾಡಿದ್ರೆ 6 ಕ್ವಶನ್ಸ್ ಬಂದಿದೆ ಈ ಚಾಪ್ಟರಿಂದ, ಎಲೆಕ್ಟ್ರಿಸಿಟಿಯಿಂದ. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಅ ಟೈಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಎಸ್, ಸೊ ನನ್ನ ವಾಯ್ಸ್ ನಿಮ್ಗೆ ಕೇಳಿಸ್ತಾ ಇದೆನಾ? ಬಿಟ್ಟು ಲೆಟ್ ಸಿ. ಓಕೆ, ಲೆಟ್ ಸಿ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಸೊ ಸ್ಟಾರ್ಟ್ ಮಾಡಿದ ಮೇಲೆ ಲೀಡ್ ಬೋರ್ಡ್ನ ಸಹಿತ ನೋಡೋಣ. ಓಕೆ, ಫೈನ್. ಎಸ್, ಸೊ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದಿಸ್ ಕರೆಂಟ್ ಎಲೆಕ್ಟ್ರಿಸಿಟಿ. ಓಕೆ, ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಿಮಗೆ ಕೇಳ್ತಾರೆ, ಒಂದು ಕಂಡಕ್ಟರ್ಗೆ ವಿತ್ ಬ್ಯಾಟ್ರಿ ವಿತೌಟ್ ಬ್ಯಾಟ್ರಿ ಕೊಟ್ಟಾಗ ವಾಟ್ ಇಸ್ ದ ಆವರೇಜ್ ವೆಲಾಸಿಟಿ ಅಂತ ಕೇಳ್ತಾರೆ. ಓಕೆ, ವಿತ್ ಬ್ಯಾಟ್ರಿ ವಿತೌಟ್ ಬ್ಯಾಟ್ರಿ ಕ್ವಶನ್. ಓಕೆ, ಕ್ವಶನ್ ಈಸ್ ವಿತ್ ಬ್ಯಾಟ್ರಿ, ನಿಮ್ ಪ್ರಕಾರ ಯಾವುದು ಕರೆಕ್ಟ್ ಆನ್ಸರ್? ವಿತ್ ಬ್ಯಾಟ್ರಿ ಅಂಡ್ ವಿತೌಟ್ ಬ್ಯಾಟ್ರಿ. ಒಂದು ಕಂಡಕ್ಟರ್ಗೆ ವಿತ್ ಬ್ಯಾಟ್ರಿ ವಿತೌಟ್ ಬ್ಯಾಟ್ರಿ ಕೊಟ್ರೆ ವಾಟ್ ಈಸ್ ದ ವೆಲಾಸಿಟಿ? What is the velocity? First one ಹೇಳಿ. With battery, velocity equals to 0 not equals to 0? ಎರಡು ಬರೀತೇನೆ, ಯಾವುದು ಕರೆಕ್ಟ್ ಹೇಳಿ. ವೆಲಾಸಿಟಿ. ಹಲೋ 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 ಭಾಗ್ಯಲಕ್ಷ್ಮಿ, ಮಿಡಲ್ ಕ್ಲಾಸ್ ಬಾಯ್ಸ್. ಹಲೋ ಹಲೋ. ಎಸ್, ಚಂದನ್ ಆರ್ ಎಸ್ ಸರ್, ಸಾರ್ಥಕ್ 1.0 ಅವರಿಗೆ ಸಾರ್ಥಕ್ 2.0 ಕೊಡಿ. ಸೊ ಇಟ್ ಈಸ್ ನಮ್ಮ ಕೈಯಲ್ಲಿಲ್ಲ, ನಾವು ಸಜೆಸ್ಟ್ ಮಾಡಿದ್ವಿ, ನೋಡೋಣ ಅವ್ರು ಏನು ಮಾಡ್ತಾರೆ. ಓಕೆ, ಎಸ್ ಕೌಸ್ತುಬ್ ಓಪಿ ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ಚಂದು ಹಲೋ ಹಲೋ. ಯಾ ಪಲ್ಲವಿ, ನಂದು ಊಟ ಮಾಡಿದೆ, ನಾನು ಊಟ ಮಾಡಿದೆ, ನೀವು ಊಟ ಮಾಡಿದ್ರ? ಎಸ್. ಐಶ್ವರ್ಯ equal to 0 not equal to 0 for battery. Exactly. ಪೂರ್ಣಿಮಾ ಕರೆಕ್ಟ್ ಆಗಿ ಹೇಳಿದ್ರಾ? ಎಸ್. ಎಸ್, ಭಾಗ್ಯಲಕ್ಷ್ಮಿ. ಎಸ್, ಓಕೆ. ಶ್ರೀಕಾಂತ್, ಹಾಯ್, ಹಲೋ. In this particular case, with battery not equal to 0. Okay, not equal to 0. Without battery equals to 0. Right, exactly. Okay, now very good. Jainapur, I am good. How are you? I hope you are doing good. Mohan Das, hello hello. Joker, hello hello. Yes, Rohit Shetty, hello. Yes, okay. Now ido question ಇಲ್ಲಿ ಕೇಳ್ತಾ ಇದ್ದಾರೆ, what is the average velocity of electrons in a conductor which is not connected to battery? Average velocity will be 0, right? But what happens when conductor is connected to a battery? ಅಲ್ಲೇನಾಗುತ್ತೆ, ಯಾವಾಗ ಬ್ಯಾಟರಿನ ಕನೆಕ್ಟ್ ಮಾಡ್ತೀವಿ ಅದರಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಎಲೆಕ್ಟ್ರಿಕ್ ಫೀಲ್ಡ್ ಇಂದ ಎಲೆಕ್ಟ್ರಾನ್ಸ್ ಒನ್ ಎಂಡ್ ಇಂದ ಇನ್ನೊಂದು ಎಂಡಿಗೆ ಫ್ಲೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಅವಾಗ ನಮಗೆ ಕರೆಂಟ್ ಸಿಗುತ್ತೆ. ದ್ಯಾಟ್ ಮೀನ್ಸ್ ಯುವರ್ ವೆಲಾಸಿಟಿ ನಾಟ್ ಈಕ್ವಲ್ ಟು 0, ರೈಟ್? ಸೊ ಈ ಬೇಸ್ ಮಾಡ್ಕೊಂಡೆ, ಈ ಕಾನ್ಸೆಪ್ಟ್ ಬೇಸ್ ಮಾಡ್ಕೊಂಡೆ ನಮಗೆ ಕರೆಂಟ್ ಎಲೆಕ್ಟ್ರಿಸಿಟಿ ಅಂತ ಟಾಪಿಕ್ ಬಂದಿದೆ. ಓಕೆ, ಬೋತ್ ಆರ್ ನಾಟ್ ಈಕ್ವಲ್ ಟು 0, ನೋ. ಸೊ ವಿತೌಟ್ ಬ್ಯಾಟರಿ ಇದ್ದಾಗ ನಮಗೆ ವೆಲಾಸಿಟಿ ವಿಲ್ ಬಿ 0. ಎಲೆಕ್ಟ್ರಾನ್ಸ್ ಬಗ್ಗೆ ಮಾತಾಡ್ತಿರೋದು. ಓಕೆ, ಯಾವಾಗ ಬ್ಯಾಟರಿ ಕನೆಕ್ಟ್ ಮಾಡ್ತೀವಿ ಅವಾಗ ಏನಾಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಡೆವಲಪ್ ಆಗುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಡೆವಲಪ್ ಆದ್ರೆ ನಾವು ಆಲ್ರೆಡಿ ಫಸ್ಟ್ ಚಾಪ್ಟರ್ ಮತ್ತೆ ಸೆಕೆಂಡ್ ಚಾಪ್ಟರ್ ಕಲ್ತಿದ್ವಿ. ಆ ಎಲೆಕ್ಟ್ರಿಕ್ ಫೀಲ್ಡ್ ಏನ್ ಮಾಡುತ್ತೆ, ಫೋರ್ಸ್ ಎಕ್ಸರ್ಟ್ ಮಾಡುತ್ತೆ ಚಾರ್ಜ್ ಮೇಲೆ. ಪಾಸಿಟಿವ್ ಚಾರ್ಜ್ ಆಗಿದ್ರೆ the charge will be experienced a force along the direction of electric field. If the charge is a negative charge agidre, it experiences a force opposite to the electric field, right? Yes. Here we do not have a particular values. Okay, we have a formula for that. Okay, yes. Okay, it is based on a conductor, length, dimensions, right? What type of material, appu. Okay, idella depend agutte. We cannot specify particular number, right? Okay, now Kiran, hello, welcome to the session. Okay, one second.
ಎಸ್ ಓಕೆ, ಒನ್ ಸೆಕೆಂಡ್. Once you refresh, I'm not able to see comments. ತರುಣ್ ಅಣ್ಣ, ನೋಟ್ಸ್ ಕೊಡೋಣ. ನಾವು ಇರೋದೇ ನಿಮಗೆ ನೋಟ್ಸ್ ಎಲ್ಲ ಕೊಡೋಕೆ, ಕಂಟೆಂಟ್ ಎಲ್ಲ ಕೊಡೋಕೆ. ಓಕೆ, ನೋ ವರೀಸ್. ಸೊ ನಾಳೆವರೆಗೂ ವೇಟ್ ಮಾಡಿ. ಓಕೆ ತರುಣ್, ಓಕೆ ನಾಳೆವರೆಗೂ ವೇಟ್ ಮಾಡಿ. ರೈಟ್, ಓಕೆ. ಎಸ್, ಸಿದ್ ಸಾಯಿ, ವೆಲ್ಕಮ್. ಭಾಗ್ಯಲಕ್ಷ್ಮಿ 10th. ಓಕೆ, ನೆಕ್ಸ್ಟ್ ಇವಾಗ ಅರ್ಜುನ ಬ್ಯಾಚಿಗೆ ಜಾಯ್ನ್ ಆಗ್ತಿರಲ್ಲ ಭಾಗ್ಯಲಕ್ಷ್ಮಿ, ರೈಟ್? ಓಕೆ, ಸುಧಾ ಹಲೋ. ಎಸ್, ವೆರಿ ಗುಡ್. ಓಕೆ, ಚಂದನ್, ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್, ವೇರ್ ವಿಲ್ ವಿ ಗೆಟ್ ನೋಟ್ಸ್? ಆಫ್ಟರ್ ದ ಸೆಷನ್, ಲೈವ್ ಸೆಷನ್ ಆದಮೇಲೆ ನಿಮ್ಗೆ ನಾಳೆ ಸಿಗುತ್ತೆ. ಓಕೆ, ಮ್ಯಾಥ್ಸ್ ಇದೆಯಲ್ಲ, ಗುರು ಸರ್ದು ಮ್ಯಾಥ್ಸ್ ಕ್ಲಾಸ್ ಇದೆಯಲ್ಲ, ಅದಾದಮೇಲೆ ಸಿಗ್ಬೋದು. ಯಾಕೆಂದರೆ ಬ್ಯಾಕ್ ಎಂಡಿಂದ ನಿಮಗೆ ಯೂಟ್ಯೂಬ್ಗೆ ಅಪ್ಲೋಡ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಓಕೆ, ಸ್ವಲ್ಪ ಪೇಷನ್ಸ್ ಆಗಿರಿ, ರೈಟ್? ಓಕೆ, ಬಿಟ್ಟು ಓಕೆ, ನಿಮಗೆ ತೇರಿ ಬೇಡ, ಬಟ್ ಆಲ್ಮೋಸ್ಟ್ ಇಂಪಾರ್ಟೆಂಟ್ ತೇರಿ ಹೇಳ್ಕೊಡ್ತೀನಿ. ಓಕೆ, ಬಿಕಾಸ್ ಡೈರೆಕ್ಟಾಗಿ ಕ್ವಶನ್ ಮಾಡಿದ್ರೆ ಮಜಾ ಇರಲ್ಲ. ಸ್ವಲ್ಪ ತೇರಿ, ಅದಕ್ಕೆ ರಿಲೇಟೆಡ್ ಆಗಿರೋ ತೇರಿ ಓದ್ಕೊಂಡು ಕ್ವಶನ್ಸ್ ಮಾಡೋದು ಮಜಾನೇ ಬೇರೆ. ಓಕೆ, ರೈಟ್. ಓಕೆ, ಹಲೋ ನ್ಯಾಚುರಲ್ ಫಿಟ್ನೆಸ್, ಹಲೋ. ಎಸ್, ಡೆಫಿನೆಟ್ಲಿ ಯಾರ್ಯಾರು ನೋಟ್ಸ್ ಕೇಳ್ತಿದ್ದೀರಲ್ಲ, ಪ್ಲೀಸ್ ವೇಟ್ ಫಾರ್ ಟುಮಾರೋ. ಇದು ಇನ್ನೂ ಸೆಷನ್ನೇ ಕಂಪ್ಲೀಟ್ ಆಗಿಲ್ಲ. ಈ ಸೆಷನ್ ಕಂಪ್ಲೀಟ್ ಆದಮೇಲೆ ನೋಟ್ಸ್ ನಾವು ಯೂಟ್ಯೂಬ್ ಅವ್ರಿಗೆ ಕಳಿಸ್ಬೇಕು, ಅವ್ರು ಅಪ್ಲೋಡ್ ಮಾಡಬೇಕು. ಇಟ್ ವಿಲ್ ಟೇಕ್ ಸಮ್ ಟೈಮ್. ಓಕೆ, ಐ ಹೋಪ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಓಕೆ, ನಮ್ಮ ಕನ್ನಡ ಸ್ಟೂಡೆಂಟ್ಸ್ ಅಂದರೆ ಡೆಫಿನೆಟ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೆ. ಓಕೆ, ಸೊ ಡೆಫಿನೇಷನ್ ಹೇಳೋದಾದ್ರೆ, ಕರೆಂಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅ ರೇಟ್ ಆಫ್ ಲಾ ಆಫ್ ಚಾರ್ಜಸ್. ಕಂಡಕ್ಟರ್ ಬಗ್ಗೆ ಮಾತಾಡಿದ್ರೆ ಇಟ್ ಇಸ್ ದ ರೇಟ್ ಆಫ್ ಲಾ ಆಫ್ ಎಲೆಕ್ಟ್ರಾನ್ಸ್. ದ್ಯಾಟ್ ವಿ ಕಾಲ್ ಇಟ್ ಆಸ್ ಎ ಕರೆಂಟ್. ಓಕೆ, ಎಲೆಕ್ಟ್ರಾನಿಕ್ ಕರೆಂಟ್ ಅಂತ ಕರಿತೀವಿ. ಫುಲ್ ಫಾರ್ಮ್ ಏನಂದ್ರೆ ಎಲೆಕ್ಟ್ರಾನಿಕ್ ಕರೆಂಟ್, ಬಟ್ ಶಾರ್ಟ್ ಆಗಿ ನಾವು ಕರೆಂಟ್ ಅಂತ ಕರಿತೀವಿ. ಓಕೆ, ನಾವು ಹಲೋ ನಾಗಪ್ಪ, ತರುಣ್, ಊಟ ಆಯ್ತು, ನೀವು ಊಟ ಮಾಡಿದ್ರೆ ಅಂತ ಭಾವಿಸ್ತೇನೆ. ಓಕೆ, ಹಿಮು, ಎಸ್, MCQ ಮಾಡ್ತಾ ಇದೀವಿ. ಓಕೆ, ಇವಾಗ ಜಾಯ್ನ್ ಆದ್ರ ಹಿಮು, ರಾಕಿಂಗ್ ಸ್ಟಾರ್ ಕ್ರಿಯೇಷನ್ಸ್, ಇವಾಗ ಜಾಯ್ನ್ ಆಗಿರ್ತೀರಾ. ಓಕೆ, ಮೊಹಮ್ಮದ್ ಫರೀದಿನ್, ಟುಡೇಸ್ ಸೆಕ್ಷನ್ ನೋಟ್ಸ್ ವಿಲ್ ಬಿ ಪ್ರೊವೈಡೆಡ್. ಎಸ್, ಇವತ್ತು ಬರುತ್ತೆ. ನಾರ್ಮಲ್ ತರುಣ್, ನಿಮ್ಮ ಮನೇಲಿ ಹೇಗೆ, ನಮ್ಮ ಮನೇಲೂ ಹಾಗೆ. ಓಕೆ, ಸೇಮ್ ಆಸ್ ಇಟ್ ಇಸ್. ಓಕೆ, ನಾವು ಓಕೆ, ಲೆಟ್ಸ್ ಕಾನ್ಸಂಟ್ರೇಟ್ ಆನ್ ಅವರ್ ಲೆಕ್ಚರ್. ಸೊ 1.5 or 2 hours ಮ್ಯಾಕ್ಸಿಮಮ್. ಓಕೆ, 1.5 or 2 hours ಮ್ಯಾಕ್ಸಿಮಮ್ ಅಲ್ಲಿ ಈ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ಈ 2 hours ಕರೆಕ್ಟಾಗಿ ಅಟೆನ್ಷನ್ ಕೊಟ್ಟು ಕೇಳಿ. ಡೆಫಿನೆಟ್ಲಿ 6 marks ಅನ್ನೋದು ಈಸಿ ಅಲ್ಲ. ಓಕೆ, 6 marks ಅನ್ನೋದು ಈಸಿ ಅಲ್ಲ. ಸೊ ಅದಕ್ಕೆ ಇಲ್ಲಿ ಎಷ್ಟು ಕಾನ್ಸಂಟ್ರೇಟ್ ಮಾಡ್ತಾರೆ ಅಷ್ಟು ನಿಮ್ಗೆ ಒಳ್ಳೇದು. ಓಕೆ, ನಾವು ಎಸ್, ಸಿದ್ ಸಾಯಿ ಹೇಳ್ತಾ ಇದ್ದೇನೆ. ಓಕೆ, ಫಾಸ್ಟ್ ಆಗಿ ಮಾಡೋಣ, ರೈಟ್? ಓಕೆ, ನಾವು ಸೊ ಇಲ್ಲಿ ಕರೆಂಟ್ ಬಗ್ಗೆ ನಾವು ಜನರಲ್ ಫಾರ್ಮುಲಾ ಬರೆಯೋದಾದ್ರೆ Q/T ಅಥವಾ I is equal to NA/T ಅಂತ ಬರಿತೀವಿ. ವೇರ್ Q is nothing but ಕ್ವಾಂಟೈಸೇಷನ್ ಆಫ್ ಅ ಚಾರ್ಜ್, NE ಪ್ಲಸ್ ಆರ್ ಮೈನಸ್ NE. ನೆನಪಿದೆನಾ ಫಸ್ಟ್ ಚಾಪ್ಟರ್? ಓಕೆ, ನಾವು ಸೊ ಇಷ್ಟ ಆಯ್ತಾ? ವಾಟ್ ಇಸ್ ದ ಯೂನಿಟ್ ಆಫ್ ಅ ಕರೆಂಟ್ ಅಂದ್ರೆ ಕೂಲಂಬ್ ಪರ್ ಸೆಕೆಂಡ್ ಅಂತಾನು ಬರಿಬಹುದು, ಅಥವಾ ಜನರಲಿ ನಾವು ಇದನ್ನ ಬರಿತೀವಿ, ಯಾವುದು? ಆಂಪಿಯರ್. ಓಕೆ, ಇಟ್ ಇಸ್ ರೆಪ್ರೆಸೆಂಟೆಡ್ ಬೈ ಕ್ಯಾಪಿಟಲ್ ಲೆಟರ್ A, ರೈಟ್? ಸೊ ಡೈಮೆನ್ಷನ್ ಬರೆಯೋದಾದ್ರೆ ದಿಸ್ ಇಸ್ A⁴1, ದಟ್ಸ್ ಆಲ್. ಓಕೆ, ಇಲ್ಲಿ M⁴0, L⁴0, T⁴0, A⁴1 ಅಂತ ಬರೆದಿದ್ದಾರೆ. ದಿಸ್ ಇಸ್ ಅ ಕಂಪ್ಲೀಟ್ ಡೈಮೆನ್ಷನಲ್ ಫಾರ್ಮುಲಾ. ಓಕೆ, ದಿಸ್ ಇಸ್ ಕಂಪ್ಲೀಟ್ ಡೈಮೆನ್ಷನಲ್ ಫಾರ್ಮುಲಾ, ರೈಟ್? ತರುಣ್ ಹೇಳಿದ್ನಲ್ಲ. ಓಕೆ, ರೈಟ್? ಸೊ ತರುಣ್, ಕಾನ್ಸಂಟ್ರೇಟ್ ಹಿಯರ್. ನಾವು ಧನುಷ್, ಹಲೋ. ಕರ್ನಾಟಕ KSRTC, ಹಲೋ. ನಾವು ಡೈರೆಕ್ಷನ್ ಬಗ್ಗೆ ಮಾತಾಡೋಣ. ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಕನ್ವೆನ್ಷನಲ್ direction of a current andre it is direction of a positive flow charges. Okay, positive charges. Okay, direction of current andre it is the direction along the positive charges. Ade electronic current andre what is the direction of electronic current antandre the direction of current it is always opposite to the flow of electrons athava high potential to low potential anta helbodu. Okay, now so aida direction of a current will be opposite to the flow of electrons and a direction of current will be in the direction of flow of positive charges or ions. That is a conventional direction of a current. Okay, now yes, so next one nodi current ಎಷ್ಟು ಪ್ರಕಾರ ನಾವು ಕ್ಯಾಲ್ಕುಲೇಟ್ ಮಾಡಬಹುದು ನಿಮ್ಮ ಕಾಂಪಿಟೇಟಿವ್. that is for a board. Okay, previous slide it is for a board. Okay, now ಇವಾಗ ಕಾಂಪಿಟೇಟಿವ್ ಲೆವೆಲ್ ಗೆ for example, okay, q is a function of a t. Okay, q is the function of a t. If I want to calculate the current, what I have to do? dq divided by dt.
ಇದನ್ನ ನಾವು ಇನ್ಸ್ಟಾಂಟೇನಿಯಸ್ ಕರೆಂಟ್ ಅಂತ ಕರಿತೀವಿ. ಇನ್ಸ್ಟಾಂಟೇನಿಯಸ್ ಕರೆಂಟ್. ಓಕೆ, ಸೊ ನೆಕ್ಸ್ಟ್ ಒನ್, ಇವಾಗ ಗ್ರಾಫಿಕಲಿ ಕೇಳ್ತಾರೆ, ಗ್ರಾಫಿಕಲಿ. ಓಕೆ, ಕ್ಯೂ ವರ್ಸಸ್ ಟೈಮ್. ಕ್ಯೂ ವರ್ಸಸ್ ಟೈಮ್ ಅಂತ ಇದ್ದಾಗ ನಿಮಗೆ ಯಾವುದೊಂದು ಸ್ಲೋಪ್ ಕೊಡ್ತಾರೆ ಅಥವಾ ಕರ್ವ್ ಕೊಡ್ತಾರೆ. ವಾಟ್ ಇಸ್ ದ ಕರೆಂಟ್ ಅಂತ ಕೇಳ್ತಾರೆ. ಅವಾಗ ನೀವೇನ್ ಮಾಡಬೇಕು? ಸೊ ಇಲ್ಲಿ ಸ್ಲೋಪ್ ಗಿವ್ಸ್ ಯು ಕರೆಂಟ್. ಓಕೆ, ದಿಸ್ ಇಸ್ ದ ಒನ್ ಮೆಥಡ್. ಯಾವಾಗ ಕ್ಯೂ ಇಸ್ ದ ಫಂಕ್ಷನ್ ಆಫ್ ಅ ಟೈಮ್. ಕ್ಯೂ is a function of a time. Okay, Q is a function of a time. Clear? First with respect to Q. Next, I is a function of a time. I is a function of a time ಅಂದಾಗ ನಮಗೆ ಇಲ್ಲಿ ಬರೋದು, ನಮಗೆ ಜನರಲಿ I is equal to dq divided by dt, right? ಸೊ ನಮಗೆ ಟೋಟಲ್ ಚಾರ್ಜ್ ಬೇಕಾದ್ರೆ I dt. ಸೊ ಆನ್ ಇಂಟಿಗ್ರೇಷನ್, ಓಕೆ, ಆನ್ ಇಂಟಿಗ್ರೇಷನ್ ಅಲ್ಲಿ ಕಾಂಪಿಟೇಟಿವ್ ಲೆವೆಲ್ಗೆ ಈ ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಟ್ರೈ ಟು ಕಾನ್ಸಂಟ್ರೇಟ್ ಹಿಯರ್. ಓಕೆ, ನಾವು ಆನ್ ಇಂಟಿಗ್ರೇಷನ್ ಮಾಡಿದ್ರೆ ಟೋಟಲ್ ಚಾರ್ಜ್ ಸಿಗುತ್ತೆ. ಟೋಟಲ್ ಚಾರ್ಜ್ dq that is equal to I dt, right? Next one, graphical presentation. I versus t. ಇಲ್ಲಿ q versus t, ಇಲ್ಲಿ I versus t. ಫಾರ್ ಎಕ್ಸಾಂಪಲ್ ಇಲ್ಲಿ ಈ ತರ ಇದೆ ಅನ್ಕೊಳ್ಳಿ, ಯಾವುದೋ ಒಂದು ಕರ್ವ್. ಓಕೆ, ಸೊ ಏರಿಯಾ ಅಂಡರ್ ದಿಸ್ ಲೈನ್, ಓಕೆ, ಏರಿಯಾ ಅಂಡರ್ ದಿಸ್ ಲೈನ್ ಏನಿದೆಯಲ್ಲ, ಏರಿಯಾ ಅಂಡರ್ ದಿಸ್ ಲೈನ್ ಗಿವ್ಸ್ ಯು ಟೋಟಲ್ ಚಾರ್ಜ್. ಏರಿಯಾ ಅಂಡರ್ ದಿಸ್ ಗಿವ್ಸ್ ಯು ಟೋಟಲ್ ಚಾರ್ಜ್. ಓಕೆ, QT, ಟೋಟಲ್ ಚಾರ್ಜ್, ರೈಟ್? ಕ್ಲಿಯರಾ? ಎಸ್, ಹೊಸಬ್ರು ಜಾಯ್ನ್ ಆಗಿದ್ದಾರೆ. ಗುಡ್. ಓಕೆ, 1.5 hour to 2 hour maximum. ಜೋಶ್, ಓಕೆ, ರೈಟ್. ನಾವು ನೆಕ್ಸ್ಟ್ ಒನ್ ನೋಡೋಣ. ಸೊ ಎಷ್ಟಾಯ್ತಾ? ಇದ್ರ ಮೇಲೆ ಕ್ವಶನ್ಸ್ ನೋಡೋಣ. ಸೊ ಫಸ್ಟ್ ಒನ್ ನೋಡಿ, ಚಾರ್ಜ್ is flowing through the uniform conductor which varies with the time as shown in the figure. The current in the conductor is at t is equal to 3 seconds. ಓಕೆ, 3 seconds ಅಲ್ಲಿ ನಾವು ಬರೀಬೇಕು. ಇಲ್ಲಿ Q is the function of a time, right? Q is the function of a time. ಏನಿದೆ? That is a 3t square, right? ನಮಗೆ ಕರೆಂಟ್ ಬೇಕು ಅಂತಂದ್ರೆ ಪ್ರೀವಿಯಸ್ ಕಾನ್ಸೆಪ್ಟ್ ನೋಡಿ, Q is the function of time. ಏನ್ ಮಾಡಬೇಕು? ಡಿಫರೆನ್ಶಿಯೇಟ್. ಓಕೆ, ಡಿಫರೆನ್ಶಿಯೇಟ್ Q with respect to time. ಓಕೆ, ಡಿಫರೆನ್ಶಿಯೇಟ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ? 3 is a constant and differentiation of a t square, that is a 2t. ಓಕೆ, and I is equal to 6t. at time ಎಷ್ಟು ಕೊಟ್ಟಿರೋದು? at time 3 second ಎಷ್ಟಾಗುತ್ತೆ? I is equal to, ಓಕೆ, 6 into 2 ಎಷ್ಟಾಯ್ತು? 6 into 3 ಅಲ್ವಾ? 3 ಸೆಕೆಂಡ್, 6 ಮೂರ್ಲೆ 18 ಆಂಪಿಯರ್. ಸೊ 18 ಆಂಪಿಯರ್. ಓಕೆ, ಸೊ ವಿಚ್ ಇಸ್ ದ ರೈಟ್ ಆನ್ಸರ್? 18 ಆಂಪಿಯರ್. ಓಕೆ, 18 ಆಂಪಿಯರ್. ಸೊ ಹಿಯರ್ ಒಂದು ಮಿಸ್ ಆಗ್ಬಿಟ್ಟಿದೆ, 18. ಆಪ್ಷನ್ ಡಿ. ಓಕೆ, ಆಪ್ಷನ್ ಡಿ. ಓಕೆ, ನೀವು ಯಾರು? ಓಕೆ, 18 ಕರೆಕ್ಟ್. ಸಿ ಅಂತ ಹೇಳ್ತಿದ್ರಲ್ಲ, ದಟ್ ಈಸ್ ಫಾರ್ 3t ಸ್ಕ್ವೇರ್. ಓಕೆ, ಸಾರಿ, 2t ಸ್ಕ್ವೇರ್. ಓಕೆ, ಗಾಟ್ ಇಟ್? ಡಿ. ಆಪ್ಷನ್ ಡಿ ಇಸ್ ದ ರೈಟ್ ಒನ್. ಓಕೆ, ನೆಕ್ಸ್ಟ್ ಒನ್. ಇದನ್ನ ಟ್ರೈ ಮಾಡಿ, ನನ್ನ ಜೊತೆ ಟ್ರೈ ಮಾಡಿ. ಓಕೆ, ನನ್ನ ಜೊತೆ ಟ್ರೈ ಮಾಡಿ. ನಾನು ಸಾಲ್ವ್ ಮಾಡ್ತಾ ಇರ್ತೀನಿ, ನೀವು ಸಾಲ್ವ್ ಮಾಡಿ. ಓಕೆ, ನಾ ಎ ಕರೆಂಟ್ ಥ್ರೂ ಎ ವೈರ್ ಡಿಪೆಂಡ್ಸ್ ಆನ್ ಟೈಮ್ ಆಸ್ I is equal to, ಇಲ್ಲಿ ಫಸ್ಟ್ ಫಂಕ್ಷನ್ ಬರ್ಕೊಳ್ಳೋಣ. ಓಕೆ, I is the function of a time. I is equal to alpha naught, okay, alpha naught t plus beta t square, where alpha naught is 20 ampere per second, beta is 8 ampere per second square. Find the charge cross through the cross section of a wire 15 second. Okay, so ಇಲ್ಲಿ alpha naught ಎಷ್ಟಿದೆ? 20 t plus beta ಎಷ್ಟಿದೆ? 8, next t square. Okay, this is the function of time. Okay, ಇಲ್ಲಿ I is the function of a time, right? That is ಮತ್ತೊಂದು ಸತಿ ಬರೀತಾ ಇದ್ದೀನಿ, 20t plus 8t square. At what time we have to calculate? 15 second ಗೆ. Time is 15 second. 15 second ಗಾದ್ರೆ, ಸೊ ಫಸ್ಟ್ ನಮಗೆ ಫೈಂಡ್ ದ ಚಾರ್ಜ್ ಬೇಕಾಗಿರೋದು. ಇಫ್ I is the function of a t ಆದ್ರೆ ಯಾವ ತರ ಮಾಡೋದು? I is the function of a t. I is the function of a t. ಏನ್ ಮಾಡಬೇಕು? ಇಂಟಿಗ್ರೇಷನ್ ಮಾಡಬೇಕು. ಟೋಟಲ್ ಚಾರ್ಜ್ ಬೇಕಂದ್ರೆ ಇಂಟಿಗ್ರೇಷನ್ ಮಾಡಬೇಕು. ಅದಕ್ಕೆ
ಒಂದೇ ಸ್ಲೈಡಲ್ಲಿ ನಿಮಗೆಲ್ಲ ಆನ್ಸರ್ಸ್ ಬೇಕು. ಓಕೆ, ಅದಕ್ಕೆ ನಾನು ಮಾಡಿಸ್ತಾ ಇರೋದು. ಓಕೆ, ನಾವು ನೆಕ್ಸ್ಟ್ ಒನ್ ನೋಡಿ. ಸೊ ಅಕಾರ್ಡಿಂಗ್ ಟು ದ ಕಾನ್ಸೆಪ್ಟ್ ದಟ್ ಈಸ್ ದ ಡಿ ಕ್ಯೂ ಡಿವೈಡೆಡ್ ಬೈ ಡಿ ಟಿ. ಸೊ ಇದನ್ನ ಡಿ ಕ್ಯೂ is equal to I dt. Okay, dq that is equal to I dt. On integration ಮಾಡಿದ್ರೆ total charge that is a dq. So that is equal to time ಎಷ್ಟಿದೆ 0 to 15 seconds. Okay, time. So dq ತಗೊಂಡ್ರೆ I dt function. Okay, now total charge that is equal to integration 0 to 15. ಯಾಕೆ 0 to 15 ತಗೋಬೇಕು? ಬಿಕಾಸ್ ಮ್ಯಾಕ್ಸಿಮಮ್ ಟೈಮ್ ಎಷ್ಟು ಕೊಟ್ಟಿರೋದು 15 ಸೆಕೆಂಡ್ಸ್ ಕೊಟ್ಟಿರೋದು. ಓಕೆ, ಅದರಿಂದ ನೆಕ್ಸ್ಟ್ ಒನ್, ವಾಟ್ ಇಸ್ ದ ಐ ವ್ಯಾಲ್ಯೂ? 20 t plus 8 t square, okay, into dt. Right? Now, further simplification. Total charge, okay. So ಇಲ್ಲಿ ಸಪರೇಟ್ ಮಾಡೋಣ. ಓಕೆ, ಸಪರೇಟ್ ಮಾಡಿದ್ರೆ ನಿಮ್ಗೆ ಈಸಿ ಆಗುತ್ತೆ. 0 to 15 20t into dt plus 0 to 15 8t square dt. Okay, now on integration ಏನಾಗುತ್ತೆ? So 20 is a constant, I'll take it out, and the integration of a t, that is a t square divided by 2. Okay, t square divided by 2, 0 to 15 plus ಇದು 8 constant ಆಗಿದೆ, take it outside. Integration of a t square, that is a t cube divided by 3, 0 to 15. ಕ್ಲಿಯರಾ? ಇಷ್ಟುವರೆಗೆ ಕ್ಲಿಯರಾ? ನೆಕ್ಸ್ಟ್ ಒನ್, ಟೋಟಲ್ ಚಾರ್ಜ್ ದಟ್ ಈಸ್ ಈಕ್ವಲ್ ಟು, ಈ 2 ನ ಆಚೆ ತಗೊಳ್ಳಿ, ಎಷ್ಟಾಗುತ್ತೆ 10, ಮಿಕ್ಕಿದೆಷ್ಟು ಟಿ ಸ್ಕ್ವೇರ್ 0 to 15 ಪ್ಲಸ್ ಇದನ್ನ 3 ನ ಆಚೆ ತಗೊಳ್ಳಿ 8 by 3, ಮಿಕ್ಕಿದೆಷ್ಟು ಟಿ ಕ್ಯೂಬ್ 0 to 15. ಕ್ಲಿಯರಾ? ರೈಟ್? ತುಂಬಾ ಜನ ಆನ್ಸರ್ ಮಾಡ್ತಿದ್ರ, ವೆರಿ ಗುಡ್. ಓಕೆ, ನಾವು ಇವಾಗ ಏನಿಲ್ಲ, ಸಿಂಪ್ಲಿಫಿಕೇಶನ್ ಮಾಡೋದು. 10 ಇಂಟು ಟಿ ಸ್ಕ್ವೇರ್ ಅಂದ್ರೆ 15 into 15 minus 0. ಓಕೆ, ಪ್ಲಸ್ 8 divided by 3 into t cube ಅಂತಂದ್ರೆ 15 into 15. ಓಕೆ, ನಾ ಇವಾಗ 3 3 3 15. ಓಕೆ, ನಾ q total that is equal to 15 into 15 ಎಷ್ಟಾಗುತ್ತೆ? 15 into 15 5 25 5 5 7 5 1 225. So 225 into 10 ಅಂತಂದ್ರೆ ಎಷ್ಟಾಗುತ್ತೆ? 225 followed by 0. Next. So 225 ಎಷ್ಟಾಗುತ್ತೆ ಇದು? 15 225 into 5 40. ಓಕೆ, 5 4 20. ಓಕೆ, 5 4 20, 4 8 10, 4 4 4 8 9. ಓಕೆ, 9000. ಸೊ 9000. ಸೊ 9000 into 2250 ಎಷ್ಟಾಗುತ್ತೆ? 05211. ಸೊ ಟೋಟಲ್ ಚಾರ್ಜ್ ಎಷ್ಟು? 11250 ಕೂಲಮ್. ಓಕೆ, 11250 ಕೂಲಮ್. ದಟ್ ಈಸ್ ಆಪ್ಷನ್ ಡಿ. ಓಕೆ, ಆಪ್ಷನ್ ಡಿ. ಸೊ ನೋಡಿ, ಎಲ್ಲರೂ ಸಿ ಅಂತ ಆನ್ಸರ್ ಮಾಡಿದ್ರಾ? ವಾಟ್ ಅಬೌಟ್ ದಿಸ್ ಒನ್? ಇಲ್ಲಿಗೆ ಮರ್ತು ಬಿಟ್ರಾ? ಹೇಗೆ ಇಲ್ಲಿಗೆ ಮರ್ತು ಬಿಟ್ಟಿದ್ರಾ? ರೈಟ್? ಎಸ್ ತರುಣ್ ಗೌಡ, ರೆಜಿಸ್ಟರ್ಸ್ ಇಲ್ಲ, ಕಾಂಬಿನೇಷನ್ ಆಫ್ ರೆಜಿಸ್ಟರ್ಸ್ ಇಲ್ಲ. ಓಕೆ, ರೆಜಿಸ್ಟರ್ಸ್ ಇಲ್ಲ. ಬಟ್ ಏನಂತಂದ್ರೆ ಆ ಬೀಟ್ ಸ್ಟೋನ್ ಬ್ರಿಡ್ಜ್ ಸಾಲ್ವ್ ಮಾಡಬೇಕಾದ್ರೆ ನಮಗೆ ಸೀರೀಸ್ ಮತ್ತೆ ಪ್ಯಾರಲಲ್ ಕಾಂಬಿನೇಷನ್ ಐಡಿಯಾ ಇರಬೇಕು. ಓಕೆ, ದ್ಯಾಟ್ಸ್ ಆಲ್, ನಥಿಂಗ್ ಎಲ್ಸ್. ಓಕೆ ಸರ್, ಇದಕ್ಕೆ ಡಿಫ್ರೆನ್ಶಿಯೇಟ್ ಮಾಡೋಗಿಲ್ಲ ಇಲ್ವಾ? ಇಲ್ಲ, ಮಾಡ್ಬೋದು. ಓಕೆ, ಬೇಸ್ಡ್ ಆನ್ ದಟ್ ಕಾನ್ಸೆಪ್ಟ್ ಓನ್ಲಿ, ರೈಟ್? ಇಲ್ಲಿ ನೋಡಿ, ನಿಮಗೆ ಸಿನಾಪ್ಸಿಸ್ ಕೊಟ್ಟಿದ್ದೀನಿ, ಅಂದ್ರೆ ಈಸಿಯಾಗಿ. q is the function of a t and q is the function of a t. Both, mathematical graph. It is the function of a time. Okay, current is a function of a time. It is also graph function of a time. Okay, ee tara. Now, next one, this one. So ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ. ಓಕೆ, ಕ್ಯಾಲ್ಕುಲೇಟ್ ಮಾಡಿ. ಸೊ ಏರಿಯಾ ಏನಿದೆ, ಇವಾಗ ಸಪೋಸ್ ಓ ಬಿ ಸಿ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ, ಓ ಎ ಬಿ ಸಿ ಅನ್ನೋದು ಟ್ರೇಪಿಜಿಯಂ, ರೈಟ್? ಟ್ರೇಪಿಜಿಯಂ ಅಂದ್ರೆ ನಮಗೆ ಕರೆಂಟ್ ಬೇಕು ಅಂದ್ರೆ, ಓಕೆ, ವ್ಯಾಲ್ಯೂ ಆಫ್ ಆವರೇಜ್ ಕರೆಂಟ್ ಬೇಕಂದ್ರೆ
ದಟ್ ಈಸ್ ದ ಲಾಸ್ಟ್ ಒನ್. ಐ ವರ್ಸಸ್ ಟಿ. ಐ ವರ್ಸಸ್ ಟಿ ಏನ್ ಹೇಳುತ್ತೆ? ಐ ವರ್ಸಸ್ ಟಿ. ಐ ವರ್ಸಸ್ ಟಿ ಟೈಮ್. ಐ ವರ್ಸಸ್ ಟಿ ಟೋಟಲ್ ಚಾರ್ಜ್ ಬೇಕಾಗುತ್ತೆ. ಸೊ ಇವಾಗ ಐ ಆವರೇಜ್ ಅಂದ್ರೆ ಐ ಆವರೇಜ್ ಟೋಟಲ್ ಚಾರ್ಜ್ ಡಿವೈಡೆಡ್ ಬೈ ಟೋಟಲ್ ಟೈಮ್, ರೈಟ್? ಟೋಟಲ್ ಚಾರ್ಜ್ ಬೇಕಂದ್ರೆ ಏರಿಯಾ ಬೇಕು. ಏರಿಯಾ ಡಿವೈಡೆಡ್ ಬೈ ಟೋಟಲ್ ಟೈಮ್ ಎಷ್ಟಿದೆ? 10 seconds, ರೈಟ್? 10 seconds ಏರಿಯಾ ಬೇಕು. ಸೊ ಏರಿಯಾ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಏರಿಯಾ? ದಿಸ್ ಒನ್ trapezium, area of a trapezium, that is half into sum of a parallel lines, okay? Sum of a parallel lines, that is 10 minus 0, that is a 10, and this one 6 minus 4, that is a 2, into height ಎಷ್ಟಿದೆ? 10. I hope you know this formulas, okay? Trapezium. Next one 5, 2 5 10, okay? Next one 12 into 5, 100 60, okay? 100 60. So that is a area, that is a total charge, okay? This is a total charge. Now ಇಲ್ಲಿ I average area ಎಷ್ಟು ಬಂತು? total charge, okay? total charge ಎಷ್ಟು ಬಂತು? 60 divided by 10, so that means 6 ampere. ಕ್ಲಿಯರಾ? ಎಸ್, ಎಲ್ಲಾ ತರ ಕ್ವಶನ್ಸ್ ಮಾಡಬೇಕಾಗುತ್ತೆ, ನಾವು ರಿಸ್ಕ್ ತಗೊಳ್ಳಂಗಿಲ್ಲ, ಓಕೆ? ಎಲ್ಲಾನು ಕಂಪ್ಲೀಟ್ ಮಾಡಲೇಬೇಕು ನಾವು. ಫೈಂಡ್ ದ ಏರಿಯಾ. ಎಸ್, ಎಕ್ಸಾಕ್ಟ್ಲಿ, ಫೈಂಡ್ ದ ಏರಿಯಾ. ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, drift velocity and the origin of resistance. ಇಲ್ಲಿ ನಿಮಗೆ formulas are very important, okay? The first one electric field. So first one drift velocity ಬರೀತೀನಿ, okay? Drift velocity VD ಅಂದ್ರೆ drift velocity, that is given by QE divided by M into tau, where tau is the relaxation time. First one, okay? This is a drift velocity. This is a drift velocity, okay? Drift velocity. Next one, current, relation between current and drift velocity, it is given by NEVDA, NEVA, okay? Relation between current and drift velocity, okay? Next one, resistance, okay? Resistance, that is ML divided by NE square tau A, ಅಥವಾ ಇದನ್ನ M divided by NE square tau into L divided by A ಅಂತ ಬರಿಬಹುದು. And this one, R is equal to rho L divided by A. ಈ ಫಾರ್ಮುಲಾ ನೆನಪಿದೆನಾ? Then what about rho? That is M divided by NE square tau. ಈ ಫಾರ್ಮುಲಾಸ್ are very important, okay? ಈ ಫಾರ್ಮುಲಾಸ್ ತುಂಬಾ ಇಂಪಾರ್ಟೆಂಟ್, okay? ಕ್ಲಿಯರಾ? ಎಸ್, ಎಸ್. Okay, thank you so much, JE struggler, okay? Now next one, ಕ್ವಶನಿಂಗ್ ಪಾರ್ಟ್. ನೋಡೋಣ ಎಷ್ಟು ಜನ ಆನ್ಸರ್ ಮಾಡ್ತೀರಾ. ಓಕೆ, ಅಗೇನ್ 90 seconds ಇಡ್ತಾ ಇದ್ದೀನಿ. ಲೆಟ್ಸ್ ಟ್ರೈ ಮಾಡಿ ಎಷ್ಟು ಜನ ಆನ್ಸರ್ ಮಾಡ್ತೀರಾ ನೋಡ್ತೀನಿ, ಓಕೆ? ಫಸ್ಟ್ ಒನ್, ಆವರೇಜ್ ಡ್ರಿಫ್ಟ್ ವೆಲಾಸಿಟಿ ಆಫ್ ಎ ಕಂಡಕ್ಷನ್ ಕರೆಂಟ್ ಇನ್ ಎ ಕಂಡಕ್ಟರ್ ಆಫ್ ಎ ಕ್ರಾಸ್ ಸೆಕ್ಷನ್ ಏರಿಯಾ 1 × 10⁻⁷ ಮೀಟರ್ ಸ್ಕ್ವೇರ್ ಕ್ಯಾರಿಂಗ್ ಎ ಕರೆಂಟ್ 1.5. ಈ 1.5 ನ 3/2 ಅಂತ ಬರ್ಕೋಬಹುದಾ? ರೈಟ್, 3/2 ಅಂತ ಬರ್ಕೋಬಹುದಾ? 3/2 ಆಂಪಿಯರ್, ಓಕೆ? ಗಿವನ್ ದ ನಂಬರ್ ಆಫ್ ಡೆನ್ಸಿಟಿ ಆಫ್ ಎ ಫ್ರೀ ಎಲೆಕ್ಟ್ರಾನ್ಸ್, ದಟ್ ಈಸ್ ಅ n. ಓಕೆ, ಇಲ್ಲಿ ಮೀನಿಂಗ್ ಆಫ್ ದ ಸಿಂಬಲ್ಸ್ ಗೊತ್ತಿದೆಯಲ್ಲ ನಿಮಗೆ? ನಾ ಇಲ್ಲಿ ಕೇಳಿರೋದು ಯಾವುದು? ಆವರೇಜ್ ಡ್ರಿಫ್ಟ್ ವೆಲಾಸಿಟಿ. ಸೊ ಡ್ರಿಫ್ಟ್ ವೆಲಾಸಿಟಿ ಪ್ರಕಾರ, ಓಕೆ, ಡ್ರಿಫ್ಟ್ ವೆಲಾಸಿಟಿ ಅಂಡ್ ಕರೆಂಟ್ ಕೊಟ್ಟಿರೋದ್ರಿಂದ ರಿಲೇಷನ್ ಬಿಟ್ವೀನ್ ಡ್ರಿಫ್ಟ್ ವೆಲಾಸಿಟಿ ಅಂಡ್ ಕರೆಂಟ್ ಬಗ್ಗೆ ಮಾತಾಡೋದಾದ್ರೆ I is equal to NE VDA, right? So what about the current? That is a 1.5, okay? And N ಎಷ್ಟಿದೆ? 8.5 into 10⁻28. Next one, E value, that is a charge on electron, that is a 1.6 into 10⁻⁻19 into drift velocity ನಾವು ಫೈಂಡ್ ಮಾಡಬೇಕು, VD as it is. ಏರಿಯಾ ಎಷ್ಟಿದೆ? 1 into 10⁻⁷, ಓಕೆ? ನಾವು ಇವಾಗ ನೋಡಿ, ನಮಗೆ VD ಬೇಕು, ಡ್ರಿಫ್ಟ್ ವೆಲಾಸಿಟಿ. ನಾನೇನ್ ಮಾಡ್ತೀನಿ ಇವಾಗ, ಈ 1.5 ನ 3/2, ಓಕೆ? 1.5 ನ ಬರೀತೀನಿ ಸ್ಟಾರ್ಟಿಂಗ್ ಅಲ್ಲಿ, ಓಕೆ? ನೆಕ್ಸ್ಟ್ ಒನ್ 8.5, ಓಕೆ? 8.5 ಮತ್ತೆ 1.6, 8.5 into 1.6 ಆಸ್ ಇಟ್ ಈಸ್ ಹಾಗೆ ಇಟ್ಕೋತೀನಿ. ಮಿಕ್ಕಿದ್ದು 10⁻28, ಓಕೆ? ನೆಕ್ಸ್ಟ್ ಒನ್ -19 -7, ಓಕೆ? ಇಷ್ಟ ಆಯ್ತಾ? ಸೊ ಈ 1.5 ನ 3/2 ಅಂತ ಬರಿಬೋದಾ? ಬರಿಬೋದು. ನೆಕ್ಸ್ಟ್ ಒನ್ 8.5, ಈ 8.5 ನ 8.5 into 1.6 into ಎಷ್ಟಾಗುತ್ತೆ ನೋಡಿ?
19 and 7 ಎಷ್ಟಾಗುತ್ತೆ 26 ಅಂದರೆ 26 and 10 power 2 ಆಗುತ್ತೆ ರೈಟ್ 10 power 2 ಇವಾಗ ಸಿಂಪ್ಲಿಫೈ ಮಾಡಿ ಓಕೆ ಎಷ್ಟಾಗುತ್ತೆ ಸೊ ಇದು 1.5 ಇದು 9 3/2 ಈ 8.5ನ ಓಕೆ ಅಪ್ರಾಕ್ಸಿಮೇಷನ್ ಕನ್ಸಿಡರ್ ಮಾಡ್ಕೋತೀನಿ ವಿತೌಟ್ ಯೂಸಿಂಗ್ ಕ್ಯಾಲ್ಕುಲೇಟರ್ ಓಕೆ 3/2 ಆಸ್ ಇಟ್ ಇಸ್ ಓಕೆ ಈ 10 power 2 ನ ಮೇಲ್ಗಡೆ ತಗೊಂಡೋದ್ರೆ 10 power -2 ಡಿವೈಡೆಡ್ ಬೈ 2 ಆಸ್ ಇಟ್ ಇಸ್ 8.5ನ 19/2 ಅಂತ ಬರಿಬೋದಾ 19/2 ಅಂತ ಬರಿಬೋದಾ ಬರಿಬೋದು ಅಂಡ್ 1.5ನ ಅಗೇನ್ 3/2 ಅಂತ ಬರಿಬೋದು ರೈಟ್ 3/2 ಸೊ ಸಿಂಪ್ಲಿಫಿಕೇಶನ್ಗೆ ಅಪ್ರಾಕ್ಸಿಮೇಷನ್ ಕನ್ಸಿಡರ್ ಮಾಡ್ತಾ ಇದ್ದೀನಿ ರೈಟ್ ಸೊ ನೀವು ನೋಡ್ಬೋದು 3 ಗೆಟ್ ಕ್ಯಾನ್ಸಲ್ 2 ಗೆಟ್ ಕ್ಯಾನ್ಸಲ್ ರೈಟ್ ಸೊ ಮಿಕ್ಕಿದ್ದೆಷ್ಟು 1/19 ಇಂಟು 10 power -2 ರೈಟ್ 10 power -2 ಇವಾಗ ಕರೆಕ್ಟ್ ಆಗಿದೆನಲ್ಲ ಎಸ್ ಸೊ ಇದನ್ನ ಸ್ವಲ್ಪ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತೀನಿ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಓಕೆ ಓಕೆ ಸೊ ಫಸ್ಟ್ ಇದು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಓಕೆ ಯಾಕೆಂದ್ರೆ ಸೊ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್ ಓಕೆ ಸೊ ನೀವು ಆಮೇಲೆ ನಿಧಾನವಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು ಓಕೆ ಸೊ 8.5 ಇಂಟು 1.6 ಎಷ್ಟಾಗುತ್ತೆ 13 ಪಾಯಿಂಟ್ ಸೊ ಇಲ್ಲಿ 1.5 ಡಿವೈಡೆಡ್ ಬೈ 13.6 ದಟ್ ಈಸ್ ಈಕ್ವಲ್ ಟು ಓಕೆ ಇದು ಪವರ್ಸ್ನ ಕ್ಯಾಲ್ಕುಲೇಟ್ ಮಾಡೋಣ 28 - 19 - 17 ಎಷ್ಟು ಉಳಿಯಿತು 2 ಸೊ 10 power 2 ಇಂಟು ವಿ ಡಿ ಸೊ ವಿ ಡಿ ಬೇಕು ಸೊ ವಿ ಡಿ ದಟ್ ಈಸ್ ಈಕ್ವಲ್ ಟು 1.5 ಓಕೆ ಡಿವೈಡೆಡ್ ಬೈ 13.6 ಇಂಟು 10 power 2 ಇದು ಮೇಲ್ಗಡೆ ಅಂದರೆ 10 power -2 ಸೊ ನೆಕ್ಸ್ಟ್ ಒನ್ 1.5 ಡಿವೈಡೆಡ್ ಬೈ 13.6 ಎಷ್ಟಾಗುತ್ತೆ ದಟ್ ಈಸ್ 0.1102 ಇಂಟು 10 power -2 ಓಕೆ ಸೊ ಇದನ್ನ ಇಷ್ಟು ಬಂತ ಸೊ ಇಲ್ಲಿ 10 power ಮೀಟರ್ ಪರ್ ಸೆಕೆಂಡ್ ಇಲ್ಲ ಓಕೆ ಮೀಟರ್ ಪರ್ ಸೆಕೆಂಡ್ ಇಲ್ಲ ಮೀಟರ್ ಪರ್ ಸೆಕೆಂಡ್ ಅಲ್ಲಿ 1.1 ಇದೆ ರೈಟ್ 1.1 ಇದೆ ವಿಸ್ ದ ರೈಟ್ ಆನ್ಸರ್ ಆಪ್ಷನ್ ಬಿ ಅಂತ ಹೇಳ್ತಿದ್ದಾರೆ ಸೊ ಸೆಂಟಿಮೀಟರ್ ಕನ್ವರ್ಟ್ ಮಾಡಿದ್ರೆ ಇದು ಸೆಂಟಿಮೀಟರ್ ಪರ್ ಸೆಕೆಂಡ್ ಆಗುತ್ತೆ 0.1 ಆಗುತ್ತೆ ಸೊ ಮಿಲಿಮೀಟರ್ ಕನ್ವರ್ಟ್ ಮಾಡ್ಬೋದು ರೈಟ್ ವಿ ಡಿ ದಟ್ ಈಸ್ 1.1 millimeter per second. Clear? Millimeter per second. Appu, correct. Millimeter per second. Right? Option ಯಾವುದು ಸಿ. ಎಸ್ ಬಿ ಅಂತ ಹಾಕಿದ್ದೀರಾ. ಸೆಂಟಿಮೀಟರ್ ಆಗಲ್ಲ. ಆಲ್ರೆಡಿ ಇಲ್ಲಿ ನೋಡಿ 10 power -2 ಇರೋದ್ರೆ ಸೆಂಟಿಮೀಟರ್ ಬರೀಬಹುದು, ಬಟ್ ಇಟ್ ಇಸ್ 0.11. Yes, okay, that is option C. Next one. So next one ಬಂದ್ಬಿಟ್ಟು mobility. Mobility ಅಂದ್ರೆ it is the drift velocity attained by the electrons per unit electric field. Okay, per unit electric field. ಅದ್ರ ಪ್ರಕಾರ ನಾವು ಮ್ಯಾಗ್ನಿಟ್ಯೂಡ್ ಕನ್ಸಿಡರ್ ಮಾಡಬಹುದು. ಅದೇ ರೀತಿ ಈ ಪಾಯಿಂಟ್ ಇದೆಯಲ್ಲ SI ಯೂನಿಟ್ ಮತ್ತೆ ಪ್ರಾಕ್ಟಿಕಲ್ ಯೂನಿಟ್ ಕೇಳ್ತಾರೆ ಸೆಂಟಿಮೀಟರ್ ಸ್ಕ್ವೇರ್ ಪರ್ ವೋಲ್ಟ್ ಪರ್ ಸೆಕೆಂಡ್ ಅಂತ. ಓಕೆ, ಸೊ ಇದನ್ನ ಕನ್ವರ್ಷನ್ ಇದೆ, ಕನ್ವರ್ಷನ್ ನೋಡ್ಕೊಳ್ಳಿ. ಡ್ರಿಫ್ಟ್ ವೆಲಾಸಿಟಿ ಅದೆಲ್ಲ. ಓಕೆ, ಸೊ ದಟ್ ಮೀನ್ಸ್ ಮೊಬಿಲಿಟಿ ಈಸ್ ಡಿಪೆಂಡ್ಸ್ ಆನ್ ಕ್ಯೂ ಅಂತ ಬರೀಬಹುದು. ಕ್ಯೂ ಟೌ ಡಿವೈಡೆಡ್ ಬೈ ಎಮ್. ಇನ್ನು ಕೆಲವು ಬುಕ್ಗಳಲ್ಲಿ ಇ ಟೌ ಡಿವೈಡೆಡ್ ಬೈ ಎಮ್. ವೇರ್ ಕ್ಯೂ ಅಂಡ್ ಇ ನಥಿಂಗ್ ಬಟ್ ಇಟ್ ಇಸ್ ಅ ಚಾರ್ಜ್ ಆನ್ ಎಲೆಕ್ಟ್ರಾನ್. ಎಸ್ ಪೂರ್ವಿಕಾ, ವಾಟ್ ಈಸ್ ಯುವರ್ ಕ್ವಶನ್? ಓ, ತಪ್ಪು ಹೇಳಿದಿಕ್ಕಾ? ಓಕೆ ಓಕೆ, ಕಲಿಬೇಕು. ಓಕೆ, ಮೊಬಿಲಿಟಿ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಇಸ್ ಇಂಡಿಪೆಂಡೆಂಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ನೋಡಿ, ಇದು ಮೊಬಿಲಿಟಿ ಇದೆ. ಓಕೆ, ಮೊಬಿಲಿಟಿ ಈಸ್ ಇಂಡಿಪೆಂಡೆಂಟ್ ಆಫ್ ಇಂಡಿಪೆಂಡೆಂಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಇಲ್ಲಿ ಇ ಅಂತ ಕಾಣಿಸ್ತಿದೆನಾ? ಇಲ್ಲ, ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ನೌ ನೆಕ್ಸ್ಟ್ ಒನ್, ಕರೆಂಟ್ ಡೆನ್ಸಿಟಿ. ಕರೆಂಟ್ ಡೆನ್ಸಿಟಿ ಅಂದ್ರೇನು? ಫಾರ್ ಎಕ್ಸಾಂಪಲ್, ಇಟ್ ಇಸ್ ದ ಸರ್ಫೇಸ್ ಏರಿಯಾ. ಓಕೆ, ದಿಸ್ ಇಸ್ ಸರ್ಫೇಸ್ ಏರಿಯಾ. ಈ ಸರ್ಫೇಸ್ ಏರಿಯಾ ಮೂಲಕ ಎಷ್ಟು ಕರೆಂಟ್ ಪಾಸ್ ಆಗುತ್ತೆ, ಅಮೌಂಟ್ ಆಫ್ ಕರೆಂಟ್ ಪಾಸಿಂಗ್ ಥ್ರೂ ದ ಸರ್ಫೇಸ್ ಏರಿಯಾ ಪರ್ಪೆಂಡಿಕ್ಯುಲರ್ಲಿ, that we call it as a current density. And this current density, it is a vector. Okay, it is always, okay, what is the direction andre? It is the direction along direction of a current. Okay, what is the direction of current density andre? It is the direction along current. Okay, now idra prakara nodadadre, so this is a current. Okay, this is the current and this is the area.
and current density. Okay, ಇಲ್ಲಿ ಬರೀತೀನಿ. And formula expression, that is current density is a vector form, that is amount of current per unit area. Okay, ಇದನ್ನ further simplify ಮಾಡಿದ್ರೆ I is equal to J dot A vector. Okay, ಇದನ್ನೇ ಸ್ಕೇಲರ್ ಕನ್ವರ್ಟ್ ಮಾಡಿದ್ರೆ JA cos theta ಆಗುತ್ತೆ. ಓಕೆ, ಇವೆರಡು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಓಕೆ, JA cos theta. ನಾವು ಯೂನಿಟ್ ಕೇಳೋದಾದ್ರೆ, ಓಕೆ, ವಾಟ್ ಇಸ್ ದ ಯೂನಿಟ್ ಆಫ್ ದಿಸ್ ಕರೆಂಟ್ ಡೆನ್ಸಿಟಿ ಅಂದ್ರೆ unit of a current, that is the ampere, and unit of area, that is a meter square. Okay, ampere per meter square. Quantity, it is a vector. It is a vector. Dimension, that is a power 1 L power 2. Yake meter. Meter andre it is nothing but a distance. Okay, what is the dimension of a length? That is a L. But ಇಲ್ಲಿ power minus 2 ಇದೆ, power minus 2. Okay, now let's move on to the questioning part. Okay, question ಗೆ answer ಮಾಡಿ. So again 60 seconds na start ಮಾಡ್ತಾ ಇದ್ದೀನಿ. Okay, try to answer this. Okay, now ಕಿರಣ್ ನಿಮ್ಮ ಕ್ವಶನ್ಗೆ ಆನ್ಸರ್ ಮಾಡ್ತೀನಿ, ಸ್ವಲ್ಪ ಇದು ಮುಗಿಲಿ. ಓಕೆ, ನಿಮಗೋಸ್ಕರ ಟೈಮ್ ಸ್ಪೆಂಡ್ ಮಾಡ್ತೀನಿ, ಡೋಂಟ್ ವರಿ. ನಾವು ಎ ಚಾರ್ಜ್ ಪಾರ್ಟಿಕಲ್ ಹ್ಯಾವಿಂಗ್ ಡ್ರಿಫ್ಟ್ ವೆಲಾಸಿಟಿ 7.5 into 10 power minus 4 meter per second in an electric field of 3 into 10 power minus 10 volt per meter has mobility. Mobility ಪ್ರಕಾರ ರಿಲೇಷನ್ ಬಿಟ್ವೀನ್ ಡ್ರಿಫ್ಟ್ ವೆಲಾಸಿಟಿ, ಓಕೆ, ಡ್ರಿಫ್ಟ್ ವೆಲಾಸಿಟಿ ಡಿವೈಡೆಡ್ ಬೈ ಎಲೆಕ್ಟ್ರಿಕ್ ಫೀಲ್ಡ್ ನ ಕನ್ಸಿಡರ್ ಮಾಡ್ಕೊಂಡ್ರೆ ಅವ್ರು ಕೇಳ್ತಿರೋದು ಹ್ಯಾಸ್ ಮೊಬಿಲಿಟಿ ಅಂತ ಕೇಳ್ತಿರೋದು. ಡ್ರಿಫ್ಟ್ ವೆಲಾಸಿಟಿ ಎಷ್ಟಿದೆ? 7.5 into 10 power minus 4 ಡಿವೈಡೆಡ್ ಬೈ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ? 3 into 10 power minus 10. ಓಕೆ, ಇದು ನೋಡಿ ಸಿಂಪ್ಲಿಫೈ ಮಾಡಿದ್ರೆ ಸೊ 3 1s 3, 3 2s and 3 5s 2.5. 2.5 ಇಲ್ಲಿ minus 4 ಇದೆ, ಈ minus 10 ಮೇಲೆ ಹೋದ್ರೆ ಪ್ಲಸ್ 10 ಆಗುತ್ತೆ. So minus 4 plus 10 ಎಷ್ಟಾಗುತ್ತೆ? plus 6, right? 2.5 into 10 power 6 mobility. Okay, so is to value along with the unit you can calculate, that is a meter square per volt per second. ಎಷ್ಟಾಗುತ್ತೆ? 2.5 into 10 power 6. 10 power 6 ಇಲ್ಲಿದೆ, 2.5 ಇದೆ, ಬಟ್ 10 power minus 6 ಇದೆ. ರಾಂಗ್. ಇಲ್ಲಿ 2.25 10 power minus 5 ಇದೆ, plus 15 ಇದೆ. Right answer, that is option A. Right, that is option A. Clear? Yes, 60% correct ಆಗಿ ಆನ್ಸರ್ ಮಾಡಿದ್ರಾ. ರೈಟ್, ಮಲ್ಲಿಕಾರ್ಜುನ್, ಶ್ರೀಹರಿ, ಶಿಲ್ಪಾ, ಸ್ವಾತಿ, ಮಲ್ಲಿಕಾರ್ಜುನ್ ಅಂಡ್ ಪೂರ್ವಿಕಾ, ಮನು, ಗುಡ್, ವೆರಿ ಗುಡ್. ಲಕ್ಷ್ಮಿ, ಶಿವಪ್ರಸಾದ್, ವೆರಿ ಗುಡ್. ನೌ yes, try to answer this one, which is the right answer. Okay, which is the right answer? Which is the right answer? Okay, which is the right answer? For a given electric current, the drift velocity of a conduction electrons in a copper wire is Vd. Their mobility is mu. When a current is increased at a constant temperature, okay, increased constant temperature, ಇಲ್ಲಿ ಪಾಯಿಂಟ್ ಗಳನ್ನ ನೀವು ಅಂಡರ್ಲೈನ್ ಮಾಡ್ಕೋಬೇಕು, ಇಂಪಾರ್ಟೆಂಟ್ ಪಾಯಿಂಟ್, ಕಾನ್ಸ್ಟೆಂಟ್ ಟೆಂಪರೇಚರ್. ಸೊ ಅಕಾರ್ಡಿಂಗ್ ಟು ದ ಕಂಡೀಷನ್, ಓಕೆ, ರಿಲೇಷನ್ ಬಿಟ್ವೀನ್ ಕರೆಂಟ್ ಅಂಡ್ ಡ್ರಿಫ್ಟ್ ವೆಲಾಸಿಟಿ ಪ್ರಕಾರ VdA ಅಂಡ್ ಮೊಬಿಲಿಟಿ ಪ್ರಕಾರ ಹೇಳೋದಾದ್ರೆ ದಟ್ ಈಸ್ ಅ Q tau, ಓಕೆ, ಡಿವೈಡೆಡ್ ಬೈ M. ರೈಟ್, ಸೊ ಇಲ್ಲಿ ಟೆಂಪರೇಚರ್ ಕಾನ್ಸ್ಟೆಂಟ್ ಅಂತ ಹೇಳ್ತಿರೋದು. ಟೆಂಪರೇಚರ್ ಈಸ್ ಎ ಕಾನ್ಸ್ಟೆಂಟ್. ಸೊ Q is a constant and M is also constant. Mass of electron, charge of electron, and tau is the relaxation time. So relaxation time ಯಾವಾಗ ವೇರಿ ಆಗುತ್ತೆ? ಟೆಂಪರೇಚರ್ ವೇರಿ ಆದಾಗ. ಸೊ ಟೆಂಪರೇಚರ್ ಜಾಸ್ತಿ ಆದ್ರೆ this relaxation time ಕಮ್ಮಿ ಆಗುತ್ತೆ. I hope you know that what is the relaxation time. That is the average collision. I mean the average time taken between two successive collision. Okay, ಟೆಂಪರೇಚರ್ ಜಾಸ್ತಿ ಆದ್ರೆ ಏನಾಗುತ್ತೆ? ಈ ಕೊಲಿಷನ್ ಅನ್ನೋದು ಕಮ್ಮಿ ಆಗುತ್ತೆ. ಐ ಮೀನ್ ಟೈಮ್, ರಿಲ್ಯಾಕ್ಸೇಷನ್ ಟೈಮ್ ಕಮ್ಮಿ ಆಗುತ್ತೆ. ಇನ್ವರ್ಸ್ಲಿ ಪ್ರಪೋರ್ಷನಲ್. ಕಾನ್ಸ್ಟೆಂಟ್ ಅಂದ್ರೆ ಟೆಂಪರೇಚರ್ ಕಾನ್ಸ್ಟೆಂಟ್, ಇದು ಸಹಿತ ಕಾನ್ಸ್ಟೆಂಟ್. ದೇರ್ಫೋರ್ ಮೊಬಿಲಿಟಿ ರಿಮೈನ್ಸ್ ಕಾನ್ಸ್ಟೆಂಟ್. ಓಕೆ, ರಿಮೈನ್ಸ್ ಕಾನ್ಸ್ಟೆಂಟ್. ಅಂಡ್ ನೆಕ್ಸ್ಟ್ ಒನ್ ಹೇಳ್ತಿರೋದು, for a given electric current, the drift velocity of a conduction electron in a copper wire Vd and their mobility when current is increased ಅಂತಂದ್ರೆ ಕರೆಂಟ್ ಇನ್ಕ್ರೀಸ್ ಮಾಡಿದ್ರೆ ಡ್ರಿಫ್ಟ್ ವೆಲಾಸಿಟಿ ಡೆಫಿನೆಟ್ಲಿ ಇನ್ಕ್ರೀಸ್ ಆಗೇ ಆಗುತ್ತೆ, ಬಿಕಾಸ್ ಇಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಲ್ವಾ. I is directly proportional to the drift velocity. So current ಜಾಸ್ತಿ ಮಾಡಿದ್ರೆ ಡೆಫಿನೆಟ್ಲಿ ಡ್ರಿಫ್ಟ್ ವೆಲಾಸಿಟಿ ಆಫ್ ಎಲೆಕ್ಟ್ರಾನ್ಸ್ ಜಾಸ್ತಿ ಆಗುತ್ತೆ. ಅದು ವೈಸ್ ವರ್ಸ ಹೇಳ್ಬೋದು, ಡ್ರಿಫ್ಟ್ ವೆಲಾಸಿಟಿ ಜಾಸ್ತಿ ಆದ್ರೆ ಕರೆಂಟ್ ಸಹಿತ ಜಾಸ್ತಿ ಆಗುತ್ತೆ. ರೈಟ್, ಸೊ ಅಕಾರ್ಡಿಂಗ್ ಟು ದ ಗಿವನ್ ಕಂಡೀಷನ್ಸ್ Vd increases. Yes, Vd increases, mu remains same. That is the mobility remains same. Next one, Vd remains the same. Vd remains the same ಆಗಲ್ಲ. Vd remains the same. Vd remains same ಆಗಲ್ಲ. So therefore, option A is the right answer. Option A is the right answer. Is it clear? That is option A. Yes, 70%
ಆಫ್ ದ ಸ್ಟೂಡೆಂಟ್ಸ್ ಆನ್ಸರ್ ಕರೆಕ್ಟ್ ಆಗಿ ಮಾಡಿದಿರಾ. ಎಸ್, ಓಕೆ. ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಕನ್ಸಿಡರ್ ದಿಸ್ ಆಸ್ ಅ ಹೋಮ್ವರ್ಕ್. ಸಿಮಿಲರ್ ಕ್ವಶನ್ ಇದೆ, ಹೋಮ್ವರ್ಕ್. ಕನ್ಸಿಡರ್ ಇಟ್ ಆಸ್ ಎ ಹೋಮ್ವರ್ಕ್. ಕ್ಲಿಯರಾ? ರೈಟ್. ಯಾಕೆ ಸಿಮಿಲರ್ ಕ್ವಶನ್ ಅಂದ್ರೆ ಇಲ್ಲಿ ಮೊಬಿಲಿಟಿ ಇದೆ, ದಟ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್, and you have to calculate drift velocity. Which formula you need to use? Mobility that is equal to drift velocity per electric field. ಇಲ್ಲಿ ನಿಮಗೆ ಬೇಕಾಗಿರೋದು drift velocity. Rearrange that, okay? So you will be getting answer, okay? So answer nu ಸಹಿತ ಹೇಳ್ತೀನಿ, that is a 7.5 into 10 power minus 4. Clear? Right? Now, ಇವಾಗ ನೋಡಿ, the current density at a point J, current density J, ampere per meter square. Find the rate of a charge flow through the rate of flow. Okay, rate of a charge flow andre current. Rate of charge flow andre that is a current. Okay, that is a current. So current na find ಮಾಡಬೇಕು. Okay, through a cross sectional area, charge flow through the cross sectional area ಕೊಡಿದ್ದಾರೆ. So current, first current density ಏನು ಹೇಳುತ್ತೆ ನೋಡೋಣ. Okay, current density that is given by amount of current passing through the area, right? So current ಬೇಕಾಗಿದೆ. Rearrange the equation. Okay, ನೋಡೋಣ, ಇಂಟಿಜರ್ ಟೈಪ್ ಕ್ವಶನ್. ನೋಡೋಣ ಎಷ್ಟು ಜನ ಆನ್ಸರ್ ಮಾಡ್ತೀರಾ. 60 ಸೆಕೆಂಡ್ಸ್ ಕೊಟ್ಟಿದ್ದೀನಿ, 1 minute. ಓಕೆ, I is equal to ಎಷ್ಟಿದೆ? ಸಾರಿ, J is equal to 2 into 10 power 4 J. ಓಕೆ, and area ಎಷ್ಟಿದೆ? 2I cap plus 3J cap ಸೆಂಟಿಮೀಟರ್ ಸ್ಕ್ವೇರ್ ಇದೆ. ಸೊ ಇಲ್ಲಿ 1 meter that is nothing but 100 centimeter, ಅಥವಾ 1 centimeter is nothing but 10 power minus 2, right? ಅದೇ 1 centimeter square ಅಂತಂದ್ರೆ 10 power minus 2 whole square. ಓಕೆ, 10 power minus 2 whole square ಎಷ್ಟಾಗುತ್ತೆ ಇದು? 1 centimeter square ಅಂದ್ರೆ 10 power minus 4 meter square ಆಗುತ್ತೆ. This is the conversion. ಓಕೆ, ಕನ್ವರ್ಷನ್. ನಾವು ಇಲ್ಲಿ ಸೆಂಟಿಮೀಟರ್ ಸ್ಕ್ವೇರ್ ಬದಲು ನಾನು ಇಲ್ಲಿ 10 power minus 4 ಅಂತ ಹೇಳ್ತೀನಿ. ಇಲ್ಲಿ J, ಇಲ್ಲಿ J ಎಷ್ಟಾಗುತ್ತೆ? ಸೊ J into dot I cap ಏನಾಗುತ್ತೆ? 0 ಆಗುತ್ತೆ. ಮಿಕ್ಕಿದ ಯಾವುದು? 0 ಪ್ಲಸ್ ನೆಕ್ಸ್ಟ್ ಯಾವುದು? 2 into 10 power 4 into 3. J dot J ಎಷ್ಟಾಗುತ್ತೆ? 1 ಆಗುತ್ತೆ. ದಟ್ ಈಸ್ 10 power minus 4. ನೀವು ನೋಡ್ಬೋದು, ಪ್ಲಸ್ 4 minus 4, 10 power plus 4 minus 4 ಎಷ್ಟಾಗುತ್ತೆ? ದಟ್ ಈಸ್ 10 power 0, 0 nothing but 10 power 0 nothing but 1. 2 into 3, that is 6 ampere. 6 ampere, okay? ಅರೆ, ಇಂಟಿಜರ್ ಅದು ಓಟ್ ಹಾಕಿದ್ದೀನಿ ಅನ್ಸುತ್ತೆ. ಓಕೆ, ಎಸ್, 6. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಓಕೆ, ನೌ ನೆಕ್ಸ್ಟ್ ಒನ್, ಓಮ್ಸ್ ಲಾ. ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಐ ಡೋಂಟ್ ವಾಂಟ್ ಟು ವೇಸ್ಟ್ ಟೈಮ್. ಓಕೆ, ಓಮ್ಸ್ ಲಾ ವಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿ ಫೌಂಡೇಶನ್ ಲೆವೆಲ್ ಇಂದ ಓದ್ಕೊಂಡು ಬಂದಿದ್ದೀವಿ, ರೈಟ್? ಸೊ ನಿಮಗೆ ಇಲ್ಲಿ ಜಸ್ಟ್ ಫಾರ್ಮುಲಾಸ್ ನೆನ್ಪಿಟ್ಕೋಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಒನ್, ಇಲ್ಲಿ ಡೈರೆಕ್ಷನ್, ಐ ಮೀನ್ ರೆಸಿಸ್ಟೆನ್ಸ್ ಆಫ್ ಅ ಕಂಡಕ್ಟರ್, ಇಟ್ ಇಸ್ ಡಿಪೆಂಡ್ಸ್ ಆನ್ ರೋ ಎಲ್ ಡಿವೈಡೆಡ್ ಬೈ ಎ, ಅಥವಾ ಇದನ್ನ ನಾವು ML ಡಿವೈಡೆಡ್ ಬೈ, ಓಕೆ, NE² tau A ಅಂತಾನು ಬರಿಬಹುದು. ಓಕೆ, ಇದ್ರ ಪ್ರಕಾರ ಹೇಳಿದ್ರೆ, ಓಕೆ, ಇದ್ರ ಪ್ರಕಾರ ಹೇಳಿದ್ರೆ, ಸೊ ಇಟ್ ಇಸ್ ಡಿಪೆಂಡ್ಸ್ ಆನ್ ಲೆಂತ್ ಆಫ್ ದ ಕಂಡಕ್ಟರ್, and depends on nature of the conductor or the material of the conductor, and depends on temperature, and depends on area, nothing but dimension. Okay, ಇಲ್ಲಿ ಕಾನ್ಸ್ಟೆಂಟ್ ಆಗಿರೋದು ಯಾವ್ದು? ಚಾರ್ಜ್ ಆಫ್ ಎಲೆಕ್ಟ್ರಾನ್ ಅಂಡ್ ಮಾಸ್ ಆಫ್ ದ ಎಲೆಕ್ಟ್ರಾನ್. ಎರಡು ಬಿಟ್ರೆ ಮಿಕ್ಕಿದೆಲ್ಲ ಡಿಪೆಂಡೆಂಟ್ ಕ್ವಾಂಟಿಟೀಸ್. ಅದ್ರ ಪ್ರಕಾರ ನೋಡಿದ್ರೆ ಡೈಮೆನ್ಷನ್ ಆಫ್ ಕಂಡಕ್ಟರ್ ಯಾವ್ದು ಬರುತ್ತೆ? L and A, ರೈಟ್? ಅಂಡ್ ಮೆಟೀರಿಯಲ್ ಆಫ್ ದ ಕಂಡಕ್ಟರ್ ಯಾವುದು? N. ಟೆಂಪರೇಚರ್ ಆಫ್ ಅ ಕಂಡಕ್ಟರ್, ದಟ್ ಈಸ್ ಅ ಟೌ, ರಿಲ್ಯಾಕ್ಸೇಷನ್ ಟೈಮ್. ಇಷ್ಟು ವೇರಿಯಬಲ್ ಕ್ವಾಂಟಿಟೀಸ್ ಆಗಿರುತ್ತೆ. ಗಾಟ್ ಇಟ್? ಓಕೆ, now next one ನೋಡಿದ್ರೆ ದ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್. ಓಕೆ, ಇಲ್ಲಿ ಇದೇನಿದೆಯಾ ರೆಸಿಸ್ಟಿವಿಟಿ ಅಂತ ಕರಿತೀವಿ, ರೈಟ್? ರೆಸಿಸ್ಟಿವಿಟಿ. ಈ ರೆಸಿಸ್ಟಿವಿಟಿನ ಇನ್ನೊಂದು ಕರೀತಾರೆ, ಇನ್ನೊಂದು ಹೆಸರಲ್ಲಿ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂತ ಕರೀತಾರೆ. ಸ್ಪೆಸಿಫಿಕ್ ರೆಸಿಸ್ಟೆನ್ಸ್. ಓಕೆ, ರೈಟ್? ನೆಕ್ಸ್ಟ್, ಸೊ ಇದಕ್ಕೆ ಆನ್ಸರ್ ಮಾಡಿ ನೋಡ. ಟ್ರೈ ಟು ಆನ್ಸರ್ ದಿಸ್ ಕ್ವಶನ್. Specific resistance of a conductor increases with specific resistance andre, that is a resistivity, M divided by
ne²τ. ಇದರಲ್ಲಿ ನೋಡಿದ್ರೆ mass of electron, it is the constant, that is the 9.1 into 10 power minus 31 kg, and n is specific charge, okay, it is also constant, okay, for a given conductor. E charge on electron, it is also constant, and resistivity, actually it is the product ಆಗುತ್ತೆ n τ. ಟೆಂಪರೇಚರ್ ರೇಸ್ ಆದ್ರೆ ಟೌ ಏನಾಗುತ್ತೆ ಡಿಗ್ರೀಸ್ ಆಗುತ್ತೆ. ಇಲ್ಲಿ ಇದು 2 ಡಿಗ್ರೀಸ್ ಆದ್ರೆ, ಓಕೆ, ಇವಾಗ 2 ಡಿಗ್ರೀಸ್ ಆದ್ರೆ ಇದು ಇನ್ಕ್ರೀಸ್ ಆಗುತ್ತೆ. ಇಲ್ಲಿ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಇನ್ಕ್ರೀಸಸ್ ವಿತ್, ಇದು ಇನ್ಕ್ರೀಸ್ ಆಗುತ್ತೆ. ಇಲ್ಲಿ ಏನಾಗಬೇಕು, ಟೆಂಪರೇಚರ್ ಇನ್ಕ್ರೀಸ್ ಆಗಬೇಕು, ಟೆಂಪರೇಚರ್ ಇನ್ಕ್ರೀಸ್ ಆಗಬೇಕು, ರೈಟ್, ಟೆಂಪರೇಚರ್ ಇನ್ಕ್ರೀಸ್ ಆಗಬೇಕು, ಇನ್ಕ್ರೀಸ್ ಇನ್ ಟೆಂಪರೇಚರ್, ಎಸ್, ಫಸ್ಟ್ ಆಪ್ಷನ್, ದಟ್ ಈಸ್ ಆಪ್ಷನ್ ಎ. Increase in cross-sectional area, decrease in length, decrease in cross-sectional area. No. Here it is a resistance, specific resistance, not a just a resistance. Okay. Got it? That is increases in temperature. Illi nodi, specific resistance in the sense, it is a resistivity. It is a resistivity. Clear? Right? Okay. Now, next one. Answer madra. That is option A. ಎಸ್, 33% ಮಾತ್ರ ಆನ್ಸರ್ ಮಾಡಿದ್ದಾರೆ. ಓಕೆ, ಅದಕ್ಕೆ ಹೇಳೋದು ಕರೆಕ್ಟಾಗಿ ಥಿಯರಿ ಪಾರ್ಟ್ನ ಕರೆಕ್ಟಾಗಿ ಓದ್ಬೇಕು ಅನ್ನೋದು. ಫಿಗರ್ ಶೋಸ್ ದಾಟ್ ಗ್ರಾಫ್ ಬಿಟ್ವೀನ್ ಐ ವರ್ಸಸ್ ವಿ, ಇಲ್ಲಿ ಐ ವರ್ಸಸ್ ವಿ ಫಾರ್ 2 ಕಂಡಕ್ಟರ್ ಎ ಅಂಡ್ ಬಿ. ಓಕೆ, ಟ್ರೈ ಟು ಆನ್ಸರ್ ದಿಸ್ ಒನ್. ಓಕೆ, ಟ್ರೈ ಟು ಆನ್ಸರ್ ದಿಸ್. 45 ಸೆಕೆಂಡ್ ಕೊಡ್ತಾ ಇದ್ದೀನಿ. ಓಕೆ, ಎ ಅಂಡ್ ಬಿ, ದ ರೆಸ್ಪೆಕ್ಟಿವ್ ರೆಸಿಸ್ಟೆನ್ಸ್ ಆರ್ ಇನ್ ದ ರೇಷಿಯೋ. ಸೊ ರೆಸಿಸ್ಟೆನ್ಸ್ ಬೇಕು ಅಂತಂದ್ರೆ ದಟ್ ಈಸ್ ಚೇಂಜ್ ಇನ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂಡ್ ಚೇಂಜ್ ಇನ್ ಕರೆಂಟ್. ಓಕೆ, ಚೇಂಜ್ ಇನ್ ಕರೆಂಟ್. ಬಟ್ ನಮ್ಗಿಲ್ಲಿರೋದು ದಿಸ್ ಈಸ್ ಫಾರ್ ವಿ ವರ್ಸಸ್ ಐ. ಓಕೆ, ವಿ ವರ್ಸಸ್ ಐಗೆ. ಬಟ್ ಗಿವನ್ ಏನ್ ಕೊಟ್ಟಿದ್ದಾರೆ, ಗಿವನ್ ಅಂತಂದ್ರೆ ಐ ವರ್ಸಸ್ ವಿ ಕೊಟ್ಟಿದ್ದಾರೆ. ಐ ವರ್ಸಸ್ ವಿ ಅಂದ್ರೆ ದಟ್ ಈಸ್ ಅ ಕಂಡಕ್ಟನ್ಸ್ ಕೊಟ್ಟಿದ್ದಾರೆ. ದಟ್ ಈಸ್ ಅ ಕಂಡಕ್ಟನ್ಸ್ ಅಂಡ್ ಕಂಡಕ್ಟನ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಆರ್. ಓಕೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಆರ್. ಇವಾಗ ನಮಗೆ ಈ ಕಂಡಕ್ಟನ್ಸ್ ಅಂತ ಯಾವಾಗ ಹೇಗೆ ಕರಿತೀವಿ, ದಟ್ ಈಸ್ ಡೆಲ್ಟಾ ಐ ಡಿವೈಡೆಡ್ ಬೈ ಡೆಲ್ಟಾ ವಿ. ಓಕೆ, ಇವಾಗ ನಮಗೆ ಕಂಡಕ್ಟನ್ಸ್ ಅಂದ್ರೆ ರೆಸಿಸ್ಟೆನ್ಸ್ ಇದೆ, ಇಲ್ಲಿ ಕಂಡಕ್ಟನ್ಸ್ ಇದೆ, ರೈಟ್, ರೆಸಿಪ್ರೋಕಲ್. ಇವಾಗ ನಮಗೆ ರೆಸಿಸ್ಟೆನ್ಸ್ ಬೇಕಂದ್ರೆ ಡೆಲ್ಟಾ ವಿ ಡಿವೈಡೆಡ್ ಬೈ, ಓಕೆ, ಡೆಲ್ಟಾ ವಿ ಡಿವೈಡೆಡ್ ಬೈ ಡೆಲ್ಟಾ ಐ ಬರಬೇಕು. ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ, ಇಲ್ಲಿ ಬೇಕಾಗಿರೋದು ರೆಸಿಸ್ಟೆನ್ಸ್ ಬೇಕಾಗಿರೋದ್ರಿಂದ ರೆಸಿಸ್ಟೆನ್ಸ್ ಆಫ್, ಇಲ್ಲಿ ಕೇಳಿರೋದು ಯಾವುದು, ರೆಸಿಸ್ಟೆನ್ಸ್ ಆರ್ ಇನ್ ದ ರೇಷಿಯೋ ಎ ಅಂಡ್ ಬಿ ಅಲ್ವಾ. ರೆಸಿಸ್ಟೆನ್ಸ್ ಎ, ಓಕೆ, divided by resistance of B. Okay, ಇಲ್ಲೇ ಬರೀತೀನಿ. Resistance of A that is equal to resistance of B. Resistance ಬೇಕಂದ್ರೆ ಇಲ್ಲಿ ನಮಗೆ ರೆಸಿಪ್ರೋಕಲ್ ಬೇಕು. ರೆಸಿಪ್ರೋಕಲ್ ಬೇಕು ಅಂತಂದ್ರೆ, ರೆಸಿಪ್ರೋಕಲ್ ಅಂತಂದ್ರೆ ಇಲ್ಲಿ ಸ್ಲೋಪ್ ಬೇಕಲ್ವಾ. ರೆಸಿಸ್ಟೆನ್ಸ್ ಇದನ್ನ ಸ್ಲೋಪ್ ಪ್ರಕಾರನು ಕ್ಯಾಲ್ಕುಲೇಟ್ ಮಾಡಬಹುದು, ಸ್ಲೋಪ್ ಪ್ರಕಾರ, ರೈಟ್. ಸ್ಲೋಪ್ ಏನ್ ಹೇಳುತ್ತೆ, ಸ್ಲೋಪ್ ಇಸ್ ಆಲ್ಸೋ, ಫಸ್ಟ್ ಕ್ಲಾರಿಟಿ ಕೊಡ್ತೀನಿ. ಸೊ ಸ್ಲೋಪ್ ಮ್ಯಾಥಮೆಟಿಕಲಿ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತೀವಿ, that is change in, okay, for a resistance, okay, for resistance delta I, this is for resistance. ಇದನ್ನ ನಾವು tan theta ಅಂತಾನು ಬರಿಬಹುದು, ಸ್ಲೋಪ್ ನ tan theta ಅಂತಾನು ಕರೀಬಹುದು. ಓಕೆ, ಇದನ್ನ m ಅಂತಾನು ಪ್ರೆಸೆಂಟ್ ಮಾಡಬಹುದು. ಓಕೆ, ನಮಗೆ ಇಲ್ಲಿ ಇರೋದು ರೆಸಿಸ್ಟೆನ್ಸ್. ಫಸ್ಟ್ ಒನ್ ರೆಸಿಪ್ರೋಕಲ್ ತಗೋಬೇಕು. ಓಕೆ, ಫಾರ್ ಅ ಬಿ, ಫಸ್ಟ್ ರೆಸಿಸ್ಟೆನ್ಸ್ ಆಫ್ ಅ ಬಿ. ಓಕೆ, ಫಾರ್ ರೆಸಿಸ್ಟೆನ್ಸ್ ಆಫ್ ಎ ಬಿ ಇಲ್ಲಿ ಎಷ್ಟಾಗುತ್ತೆ, ಇದು 1 ಡಿವೈಡೆಡ್ ಬೈ tan 30, ರೈಟ್, tan 30 ಡಿಗ್ರಿ, ದಟ್ ಈಸ್ ಈಕ್ವಲ್ ಟು ಆರ್ ಬಿ, ಆರ್ ಎ ಇವಾಗ 1 ಡಿವೈಡೆಡ್ ಬೈ tan 60, ರೈಟ್, tan 60. ಸೊ tan 30 ಎಷ್ಟಾಗುತ್ತೆ, 1 ಬೈ ರೂಟ್ 2. ಓಕೆ, ಇಲ್ಲಿ ಬರೆಯೋದು, ಓಕೆ, ಇಲ್ಲಿ ಬರೀತೇನೆ 1 ಡಿವೈಡೆಡ್ ಬೈ 1 ಬೈ ರೂಟ್ 3 and this one 1 by root 3. Okay. tan 60, that is a 1 by root 3. ಇದನ್ನ ನ್ಯೂಮರೇಟರ್ಗೆ ಕಳಿಸಬಹುದು. That is 1. That is equal to 1 by root 3. Okay. ಇವಾಗ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ, root 3 into root 3. That is equal to 1. So that means 3, 1. Okay. So ಇವಾಗ ನಮಗೆ RA divided by RB ಬೇಕು. This is RB. So this is RB, that is equal to RA ಆಯ್ತು. ಬಟ್ ನಮಗೆ ಬೇಕಾಗಿರೋದು RA divided by RB ಬೇಕು. So what about RA? That is 1. RB, that is a 3. That is 1:3.
1:3. That is option B. Option B. Option B. 25%. Okay, 25%. Okay. Clear? 1.3. 1:3. Okay, next one. ಇಲ್ಲಿ ಏನು ಐಡೆಂಟಿಕಲ್ ಇವೆಲ್ಲ ಬೇಕಾಗಿಲ್ಲ. ರೆಸಿಸ್ಟೆನ್ಸ್ ಕಾನ್ಸೆಪ್ಟ್ ರಿಮೂವ್ ಮಾಡಿದ್ದಾರೆ. ಓಕೆ, ಸೊ ದಿಸ್ ಇಸ್ ಆಲ್ಸೋ ರೆಸಿಸ್ಟೆನ್ಸ್ ಕಾನ್ಸೆಪ್ಟ್ ರಿಮೂವ್ ಮಾಡಿದ್ದಾರೆ. ಎಸ್ ಆರ್ ನೋ? ಕಾಂಬಿನೇಷನ್ ಆಫ್ ರೆಸಿಸ್ಟೆನ್ಸ್ ರಿಮೂವ್ ಮಾಡಿದ್ದಾರೆ. ಟೆಂಪರೇಚರ್ ಡಿಪೆಂಡೆನ್ಸ್. ಸೊ ಟೆಂಪರೇಚರ್ ಡಿಪೆಂಡೆನ್ಸ್ ಆಫ್ ಎ ರೆಸಿಸ್ಟೆನ್ಸ್. ಓಕೆ, ಟೆಂಪರೇಚರ್ ಡಿಪೆಂಡೆನ್ಸ್ ಆನ್ ರೆಸಿಸ್ಟೆನ್ಸ್ R is equal to ml divided by ne square tau a, right? ಅಥವಾ ಇದನ್ನ ರೋ ಎಲ್ ಡಿವೈಡೆಡ್ ಬೈ ಎ ಅಂತ ಕರಿಬಹುದು, ರೈಟ್? ರೆಸಿಸ್ಟಿವಿಟಿ, ಇವಾಗ ರೆಸಿಸ್ಟಿವಿಟಿ ಪ್ಲೇಸ್ ಅಲ್ಲಿ ಏನ್ ಬರುತ್ತೆ? ರೆಸಿಸ್ಟಿವಿಟಿ ದಟ್ ಈಸ್ ಗಿವೆನ್ ಬೈ ಎಂ ಎನ್ ಇ ಸ್ಕ್ವೇರ್ ಟೌ. ಟೆಂಪರೇಚರ್ ಇನ್ಕ್ರೀಸ್ ಆಯ್ತಾ ಅಂದ್ರೆ ಟೌ ಡಿಗ್ರೀಸ್ ಆಗುತ್ತೆ. ದೇರ್ ಫೋರ್ ಟೌ ಡಿಗ್ರೀಸ್ ಆದ್ರೆ ರೆಸಿಸ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ. ಓಕೆ, ಅದೇ ಟೆಂಪರೇಚರ್ ಡಿಗ್ರೀಸ್ ಆದ್ರೆ ಟೌ ಇನ್ಕ್ರೀಸ್ ಆಗುತ್ತೆ. ಟೌ ಇನ್ಕ್ರೀಸ್ ಆದ್ರೆ ರೆಸಿಸ್ಟಿವಿಟಿ ಡಿಗ್ರೀಸ್ ಆಗುತ್ತೆ. ಅಂದ್ರೆ ಇನ್ವರ್ಸಲಿ ಪ್ರಪೋರ್ಷನಲ್, ರೈಟ್? ಸೊ ರೆಸಿಸ್ಟಿವಿಟಿ ರಿಲ್ಯಾಕ್ಸೇಷನ್ ಟೈಮ್ಗೆ ಇನ್ವರ್ಸಲಿ ಪ್ರಪೋರ್ಷನಲ್, ಬಟ್ ಟೆಂಪರೇಚರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ರೆಸಿಸ್ಟಿವಿಟಿ. ಇಸ್ ಇಟ್ ಕ್ಲಿಯರ್? ನೌ ನೆಕ್ಸ್ಟ್ ಒನ್. Next one, by experiment, okay, by experimental result, okay. I hope you have learned these things in our first year, okay. Thermal expansion, ಅದರಲ್ಲಿ ಲೀನಿಯರ್ ಎಕ್ಸ್ಪಾನ್ಷನ್, ಏರಿಯಲ್ ಎಕ್ಸ್ಪಾನ್ಷನ್, ಸೂಪರ್ಫಿಷಿಯಲ್ ಎಕ್ಸ್ಪಾನ್ಷನ್ ಅಂತಾನು ಕರಿತಾ ಇದ್ರು. ಆಮೇಲೆ ವಾಲ್ಯೂಮೆಟ್ರಿಕ್ ಎಕ್ಸ್ಪಾನ್ಷನ್. ನೆನಪಿದೆನಾ? ಅದೇ ಬರೀತಿದ್ರೆ ಫಸ್ಟ್ ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಎಲ್ ದಟ್ ಈಸ್ ಈಕ್ವಲ್ ಟು, ಓಕೆ, ಅದು ಹೇಗೆ ಬರೀತಿದ್ದಾರೆ ಅಂದ್ರೆ ಡೆಲ್ಟಾ ಎಲ್ ಇಸ್ ಈಕ್ವಲ್ ಟು ಎಲ್ ನಾಟ್ ಆಲ್ಫಾ ಡೆಲ್ಟಾ ಟಿ and delta A that is equal to A naught beta delta T and delta V that is equal to V naught gamma delta T, right? ಇದೇ ತರ ತಾನೆ. ಸೊ ಇಲ್ಲಿ ಡೆಲ್ಟಾ ಎ, ಡೆಲ್ಟಾ ವಿ, ಡೆಲ್ಟಾ ಎಲ್ ಅಂತಂದ್ರೇನು? ಇಟ್ ಇಸ್ ಅ ಚೇಂಜ್ ಇನ್ ಲೆಂತ್, ಚೇಂಜ್ ಇನ್ ಏರಿಯಾ ಅಂಡ್ ಚೇಂಜ್ ಇನ್ ವಾಲ್ಯೂಮ್. ಅಂಡ್ ಎಲ್ ನಾಟ್, ಎ ನಾಟ್, ವಿ ನಾಟ್ ಅನ್ನೋದು ಇನಿಷಿಯಲ್ ವ್ಯಾಲ್ಯೂಸ್ ಆಫ್ ಲೆಂತ್, ಏರಿಯಾ ಅಂಡ್ ವಾಲ್ಯೂಮ್ ರೆಸ್ಪೆಕ್ಟಿವ್ಲಿ. ಅಂಡ್ ಆಲ್ಫಾ ಬೀಟಾ ಗಾಮಾ ಅನ್ನೋದು ಕೋಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪಾನ್ಷನ್, ಕೋಫಿಷಿಯಂಟ್ ಆಫ್ ಏರಿಯಲ್ ಎಕ್ಸ್ಪಾನ್ಷನ್, ಕೋಫಿಷಿಯಂಟ್ ಆಫ್ ವಾಲ್ಯೂಮ್ ಎಕ್ಸ್ಪಾನ್ಷನ್. ಡೆಲ್ಟಾ ಟಿ ಅನ್ನೋದು ಚೇಂಜ್ ಇನ್ ಟೆಂಪರೇಚರ್. ಓಕೆ, ನಾ ಅದೇ ರೀತಿ ರೆಸಿಸ್ಟೆನ್ಸ್ಗೆ, ಓಕೆ, ರೆಸಿಸ್ಟಿವಿಟಿಗೆ. ಸೊ ಡೆಲ್ಟಾ ರೋ ಅನ್ನೋದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಇನಿಷಿಯಲ್ ರೆಸಿಸ್ಟಿವಿಟಿ, ಓಕೆ, ಇನಿಷಿಯಲ್ ರೆಸಿಸ್ಟಿವಿಟಿ. ಅಂಡ್ ಚೇಂಜ್ ಇನ್ ರೆಸಿಸ್ಟಿವಿಟಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ delta T also. Therefore, change in resistivity is directly proportional to the initial resistivity and change in temperature. ಅದೇ ರೀತಿ ಈ ಪ್ರಪೋರ್ಷನಲ್ ಕಾನ್ಸ್ಟೆಂಟ್ ಎಲಿಮಿನೇಟ್ ಮಾಡೋಕ್ಕೆ ನಾವು ಈಕ್ವಲ್ಸ್ ಟು ಸೈನ್ ತಗೊಂಡು ಆಲ್ಫಾ ಇನಿಷಿಯಲ್ ರೆಸಿಸ್ಟಿವಿಟಿ, ಚೇಂಜ್ ಇನ್ ರೆಸಿಸ್ಟಿವಿಟಿ ಅಂತ ಕನ್ಸಿಡರ್ ಮಾಡಿದೀವಿ. ಓಕೆ, ಸೊ ಇಲ್ಲಿ ಚೇಂಜ್ ಇನ್ ರೆಸಿಸ್ಟಿವಿಟಿ ಅಂದ್ರೇನು? ಈ ಚೇಂಜ್ ಇನ್ ರೆಸಿಸ್ಟಿವಿಟಿ ಅನ್ನೋದು ಫೈನಲ್ ರೆಸಿಸ್ಟಿವಿಟಿ ಮೈನಸ್ ಇನಿಷಿಯಲ್ ರೆಸಿಸ್ಟಿವಿಟಿ ಆಲ್ಫಾ ಇನಿಷಿಯಲ್ ರೆಸಿಸ್ಟಿವಿಟಿ ಡೆಲ್ಟಾ ಟಿ. ಓಕೆ, ಸೊ ಫೈನಲಿ ಫರ್ದರ್ ನಾವು ನೋಡೋದಾದ್ರೆ ಫೈನಲ್ ರೆಸಿಸ್ಟಿವಿಟಿ ಎಷ್ಟು? ಫೈನಲ್ ರೆಸಿಸ್ಟಿವಿಟಿ ಇನಿಷಿಯಲ್ ರೆಸಿಸ್ಟಿವಿಟಿ ಪ್ಲಸ್ ಇನಿಷಿಯಲ್ ರೆಸಿಸ್ಟಿವಿಟಿ ಆಲ್ಫಾ ಡೆಲ್ಟಾ ಟಿ. ಓಕೆ, ಸೊ ಫೈನಲ್ ರೆಸಿಸ್ಟಿವಿಟಿ ದಟ್ ಈಸ್ ಈಕ್ವಲ್ ಟು ಇನಿಷಿಯಲ್ ರೆಸಿಸ್ಟಿವಿಟಿ 1 ಪ್ಲಸ್ ಆಲ್ಫಾ ಡೆಲ್ಟಾ ಟಿ, ರೈಟ್? ಇವಾಗ ನಾನೇನ್ ಮಾಡ್ತೀನಿ, ಎ ಡಿವೈಡೆಡ್ ಬೈ ಎಲ್ multiply on both side, okay, multiply on both side ಮಾಡಿದ್ರೆ ಏನಾಗುತ್ತೆ? ರೋ phi a divided by l that is equal to ರೋ I divided by l bracket of 1 plus alpha delta t. ನಿಮ್ಗೆ ನೆನಪಿದೆನಾ? R is equal to ರೋ l divided by a. ಇದನ್ನ ನಾನು ರೆಸಿಸ್ಟೆನ್ಸ್ ಅಂತ ಕನ್ಸಿಡರ್ ಮಾಡ್ಬೋದಾ? ಫೈನಲ್ ರೆಸಿಸ್ಟೆನ್ಸ್ ದಟ್ ಈಸ್ ಈಕ್ವಲ್ ಟು ಇನಿಷಿಯಲ್ ರೆಸಿಸ್ಟೆನ್ಸ್ 1 ಪ್ಲಸ್ ಆಲ್ಫಾ ಡೆಲ್ಟಾ ಟಿ, ರೈಟ್? ಸೊ ಫೈನಲಿ ಬೈ ಎಕ್ಸ್ಪೆರಿಮೆಂಟ್ ಏನ್ ಹೇಳೋದು? ಆರ್ ಫೈನಲ್ ದಟ್ ಈಸ್ ಈಕ್ವಲ್ ಟು ಆರ್ ಇನಿಷಿಯಲ್ ಬ್ರಾಕೆಟ್ ಆಫ್ 1 ಪ್ಲಸ್ ಆಲ್ಫಾ ಡೆಲ್ಟಾ ಟಿ. ಆಲ್ಫಾ ಡೆಲ್ಟಾ ಟಿ ರೆಸಿಸ್ಟಿವಿಟಿ ಪ್ರಕಾರ ಮಾಡಿದ್ರೆ ಸಿಂಪಲ್, ಓಕೆ, 1 ಪ್ಲಸ್ ಆಲ್ಫಾ ಡೆಲ್ಟಾ ಟಿ. ಕ್ಲಿಯರಾ? So based on this, we have to solve one question, okay? We have to solve one question.
ಥ್ಯಾಂಕ್ ಯು ಸೋ ಮಚ್ ನಟೋರಿಯಸ್ ಗಾಯ್, ಥ್ಯಾಂಕ್ ಯು. ಸರ್ ಸಿ ಅಲ್ವಾ ಯಾವುದಕ್ಕೆ? ನೋ. ಓಕೆ, ಕಾಪರ್ ಕಾಯಿಲ್ ಹ್ಯಾಸ್ ಅ ರೆಸಿಸ್ಟೆನ್ಸ್ 20 ಓಮ್ at a 0 degree Celsius. ಅಂದ್ರೆ ಇನಿಷಿಯಲ್ ಟೆಂಪರೇಚರ್ TI. ಓಕೆ, ಇನಿಷಿಯಲ್ ರೆಸಿಸ್ಟೆನ್ಸ್. ನೆಕ್ಸ್ಟ್ ಒನ್, ರೆಸಿಸ್ಟೆನ್ಸ್ ಆಫ್ at 80 degree Celsius ಅಂದ್ರೆ ಫೈನಲ್ ಟೆಂಪರೇಚರ್. ದಟ್ ಮೀನ್ಸ್ ಇಟ್ ಇಸ್ ಅ ಫೈನಲ್ ರೆಸಿಸ್ಟೆನ್ಸ್. ಓಕೆ, ಕೋಫಿಷಿಯಂಟ್, ಇಲ್ಲಿ ನಾವು ಫೈಂಡ್ ದ ಕೋಫಿಷಿಯಂಟ್ ಆಫ್ ಟೆಂಪರೇಚರ್ ಕೋಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್ ನ ಫೈಂಡ್ ಮಾಡಬೇಕು. ಸೊ ನಮಗೆ ಗೊತ್ತಿರೋ ಹಾಗೆ ಫೈನಲ್ ರೆಸಿಸ್ಟೆನ್ಸ್ ದಟ್ ಈಸ್ ಈಕ್ವಲ್ ಟು ಇನಿಷಿಯಲ್ ರೆಸಿಸ್ಟೆನ್ಸ್ ಪ್ಲಸ್ 1 ಪ್ಲಸ್ ಆಲ್ಫಾ ಡೆಲ್ಟಾ ಟಿ, ರೈಟ್? ಸೊ ಫೈನಲ್ ರೆಸಿಸ್ಟೆನ್ಸ್ ಎಷ್ಟು? 26.4, ದಟ್ ಈಸ್ ಈಕ್ವಲ್ ಟು 20. 1 ಪ್ಲಸ್ ಆಲ್ಫಾ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಚೇಂಜ್ ಇನ್ ಟೆಂಪರೇಚರ್ ಎಷ್ಟಾಗುತ್ತೆ? 80 ಮೈನಸ್ 0, ದಟ್ ಈಸ್ 80 ಇಟ್ ಸೆಲ್ಫ್. ಓಕೆ, 80 ಡಿಗ್ರಿ ಸೆಲ್ಸಿಯಸ್. ಇದನ್ನ ಡಿವೈಡ್ ಮಾಡ್ತೀನಿ. 26 ಡಿವೈಡೆಡ್ ಬೈ 20, ದಟ್ ಈಸ್ ಈಕ್ವಲ್ ಟು 1 ಪ್ಲಸ್ 80 ಆಲ್ಫಾ. ಓಕೆ, ನಾವು ಸೊ ಇದೆಷ್ಟಾಗುತ್ತೆ ಸಿಂಪ್ಲಿಫಿಕೇಶನ್ ಮಾಡಿದ್ರೆ? 4. ಓಕೆ, ಸೊ 13.2. ಓಕೆ, 13.2 1 ಪ್ಲಸ್ 80 ಆಲ್ಫಾ. ಸೊ ಇದನ್ನ ಹೇಗೆ ಅಂದ್ರೆ 12.2 ದಟ್ ಈಸ್ ಈಕ್ವಲ್ ಟು 80 ಆಲ್ಫಾ, ರೈಟ್? ಸೊ ಆಲ್ಫಾ ಬೇಕಾಗಿರೋದು, ಓಕೆ, ಆಲ್ಫಾ ಬೇಕಾಗಿರೋದು. therefore 12.8, ಓಕೆ, 12.2 ಡಿವೈಡೆಡ್ ಬೈ 80. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಯು ವಿಲ್ ಬಿ ಗೆಟಿಂಗ್ ದ ಆನ್ಸರ್, ರೈಟ್? 4 into 10 power minus 3. ವೆರಿ ಗುಡ್. 4 into alpha, 4 into 10 power minus 3 per degree Celsius. That is the alpha value. Clear? Right? Jairam. Okay, now next one. So idu already ನೀವು ಓದಿರ್ತೀರಾ. ಓಕೆ, ಸೊ ಡೈರೆಕ್ಟ್ ಆಗಿ ಕ್ವಶನ್ಸ್ಗೆ ಹೋಗ್ತೇನೆ. ಬೇಸ್ಡ್ ಆನ್ ಲೆಂತ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಓಕೆ, ಆರ್ ಬಿಕಾಸ್ ದೇ ಹ್ಯಾವ್ ಗಿವನ್. ಓಕೆ, ಆರ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ರೋ L divided by L initial divided by area initial, right? So let me consider this is equation 1. Next ಏನ್ ಮಾಡ್ತಿದ್ದಾರೆ? Melted and stretched to n times, ಅಂದ್ರೆ ಲೆಂತ್ ಇನ್ಕ್ರೀಸ್ ಆಯ್ತು. ಸೊ ಲೆಂತ್ ಏನಾಯ್ತು? ಫೈನಲ್ ಲೆಂತ್ increase to n times of initial length. Then what about the final area? Final area ಏನಾಗುತ್ತೆ? By volume constant. Volume remains same ಅಲ್ವಾ? Volume ಕಾನ್ಸ್ಟೆಂಟ್ ಆಗಿರುತ್ತೆ. ವಾಲ್ಯೂಮ್ ಕಾನ್ಸ್ಟೆಂಟ್ ಆಗಿದ್ದಾಗ ಯು ಕ್ಯಾನ್ ರೈಟ್ ಇನಿಷಿಯಲ್ ವಾಲ್ಯೂಮ್, ರೈಟ್? ಇನಿಷಿಯಲ್ ವಾಲ್ಯೂಮ್ ಇಸ್ ಈಕ್ವಲ್ ಟು ಫೈನಲ್ ವಾಲ್ಯೂಮ್. ಸೊ ಇನಿಷಿಯಲ್ ವಾಲ್ಯೂಮ್ LI ಇಂಟು AI, ದಟ್ ಈಸ್ ಈಕ್ವಲ್ ಟು LF ಇಂಟು AF. ಸೊ ಇನಿಷಿಯಲ್ I, nothing but initial length, initial area. So that is n times of initial length, that is AF. Okay, final area ನಮಗೆ ಬೇಕಾಗಿರೋದು. ಸೊ ಫೈನಲ್ ಏರಿಯಾ ಬೇಕಂದ್ರೆ LI get cancel ಆಯ್ತು. A divided by N AF. ಸೊ ಫೈನಲ್ ಏರಿಯಾ ಇಷ್ಟು ಬಂತು. ಸೊ ನ್ಯೂ ರೆಸಿಸ್ಟೆನ್ಸ್, ಓಕೆ, ನ್ಯೂ ರೆಸಿಸ್ಟೆನ್ಸ್ R ಡ್ಯಾಶ್ ಅಂತ ಕರಿತೀನಿ. ಸೇಮ್ ಮಟೀರಿಯಲ್ ಆಗಿರೋದ್ರಿಂದ ರೆಸಿಸ್ಟಿವಿಟಿ ರಿಮೈನ್ಸ್ ಸೇಮ್. ಬಿಕಾಸ್ ರೆಸಿಸ್ಟಿವಿಟಿ ಏನ್ ಇಂಡಿಕೇಟ್ ಮಾಡುತ್ತೆ? ಟೈಪ್ ಆಫ್ ಅಥವಾ ಮಟೀರಿಯಲ್ ಆಫ್ ದ ಕಂಡಕ್ಟರ್, ಯಾವ ಟೈಪ್ ಆಫ್ ದ ವೈರ್ ಅಂತ ಹೇಳ್ಕೊಡುತ್ತೆ. ಎಸ್ ತರುಣ್, ಎಸ್ ಡೆಫಿನೆಟ್ಲಿ. ಓಕೆ, 2 years ಅನಾಲಿಸಿಸ್ ಮಾಡಿ ನಿಮ್ಗೆ ಹೇಳಿರೋದು. ಓಕೆ, ಥ್ಯಾಂಕ್ ಯು ಜಯರಾಮ್. ಓಕೆ, ನಾವು ರೆಸಿಸ್ಟಿವಿಟಿ ಏನು ಇಂಡಿಕೇಟ್ ಮಾಡುತ್ತೆ? ನೇಚರ್ ಆಫ್ ದ ಮಟೀರಿಯಲ್ ಇಂಡಿಕೇಟ್ ಮಾಡುತ್ತೆ. ಸೇಮ್ ನೇಚರ್ ಇರುತ್ತೆ. ಸೇಮ್ ಮಟೀರಿಯಲ್ ಅಂದ್ರೆ ಸೇಮ್ ನೇಚರ್. ಓಕೆ, ಫೈನಲ್ ಲೆಂತ್ ಅಂಡ್ ಫೈನಲ್ ಏರಿಯಾ ಇದರ ಸಬ್ಸ್ಟಿಟ್ಯೂಟ್ ಮಾಡೋಣ. ಓಕೆ, ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಸಿಗುತ್ತೆ? ರೋ LF ಎಷ್ಟಿದೆ? LF ಎಷ್ಟು ವ್ಯಾಲ್ಯೂ? N ಇಂಟು I, N ಇಂಟು LI. ಓಕೆ, N ಇಂಟು LI ಡಿವೈಡೆಡ್ ಬೈ AF ಎಷ್ಟು ಬಂದಿದೆ? AI ಡಿವೈಡೆಡ್ ಬೈ N. ಈ N ನಮ್ಮ ಮೇಲ್ಗಡೆ ಶಿಫ್ಟ್ ಮಾಡ್ತೀನಿ, ಏನಾಗುತ್ತೆ? N ಸ್ಕ್ವೇರ್. ಮಿಕ್ಕಿದೇನು? ರೋ LI ಡಿವೈಡೆಡ್ ಬೈ AI. ಇಷ್ಟನಾ? ವಾಟ್ ಇಸ್ ದ ವ್ಯಾಲ್ಯೂ? N square. So that is R from 1. Okay, that is a R. So R dash ಏನು ಹೇಳುತ್ತೆ? N square R ಅಂತ. So new wire is directly proportional to the square of the length increase. ಎಷ್ಟು ಟೈಮ್ ಇನ್ಕ್ರೀಸ್ ಆಗಿದೆ ಅದಕ್ಕೆ ಸ್ಕ್ವೇರ್ ಮಾಡಿದ್ರೆ we will be getting new resistance. Okay, length increase ಆಗಿರಬೇಕು, stretched increase ಆಗಿರಬೇಕು. therefore ಇಲ್ಲಿ ಆಪ್ಷನ್ ಯಾವುದು? N square R. N square R. Okay, N square R. So here right answer. So that is option C.
50% ಆನ್ಸರ್ ಮಾಡಿರಾ ರೈಟ್. ಥ್ಯಾಂಕ್ ಯು ಜಯರಾಮ್, ಥ್ಯಾಂಕ್ ಯು. ಜಾಸ್ತಿ ಇರುತ್ತೆ, ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಓಕೆ ತರುಣ್, ಇನ್ನೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಗಾಟ್ ಇಟ್? ಓಕೆ ನೌ same way equation goes. If a wire of resistance R is melted and recasted to half of its length, then new resistance of the wire will be. So already ನಮಗೆ ವಾಲ್ಯೂಮ್ ಕಾನ್ಸೆಪ್ಟ್ ಗೊತ್ತಾಗಿರೋದ್ರಿಂದ ಲೆಂತ್ ಏನಾಯ್ತು, ಫೈನಲ್ ಫಸ್ಟ್ ಇನಿಷಿಯಲ್ ರೆಸಿಸ್ಟೆನ್ಸ್ ನ ಕನ್ಸಿಡರ್ ಮಾಡ್ಕೊಂಡೆ. ಇನಿಷಿಯಲ್ ರೆಸಿಸ್ಟೆನ್ಸ್ ದಟ್ ಈಸ್ ಗಿವೆನ್ ಬೈ ರೋ ಎಲ್ ಡಿವೈಡೆಡ್ ಬೈ ಎ. ಓಕೆ ಲೆಟ್ ಮಿ ಕನ್ಸಿಡರ್ ದಿಸ್ ಇಸ್ ಇಕ್ವೇಶನ್ 1 ಅಂಡ್ ಇಲ್ಲಿ ಲೆಂತ್ ನ್ಯೂ ಲೆಂತ್ ಎಲ್ ಡ್ಯಾಶ್ ಅಂತ ಕನ್ಸಿಡರ್ ಮಾಡ್ಕೋತೀನಿ. ಕಂಪೇರ್ಡ್ ಟು ಒರಿಜಿನಲ್ ಎಷ್ಟು ರೆಡ್ಯೂಸ್ ಆಯ್ತು, ಹಾಫ್ ರೆಡ್ಯೂಸ್ ಆಯ್ತು. ಡಿವೈಡ್, ಸ್ಟ್ರೆಚ್ ಅಂದ್ರೆ ಮಲ್ಟಿಪ್ಲೈ. ಐ ಹೋಪ್ ಇದು ಅರ್ಥ ಆಗ್ತಿದೆ ಅನ್ಸುತ್ತೆ. ಓಕೆ ರೆಡ್ಯೂಸ್ಡ್ ಆಫ್ ಅಂತಂದ್ರೆ ಡಿವೈಡ್ ಬೈ 2 ಮಾಡ್ಬೇಕು. ಸ್ಟ್ರೆಚ್ಡ್ ಅಂತಂದ್ರೆ ಅಥವಾ ಇನ್ಕ್ರೀಸ್ಡ್ ಅಂತ ಅಂದ್ರೆ ಇಟ್ ಈಸ್ ಅ ಮಲ್ಟಿಪ್ಲೈಡ್, ಅಥವಾ ಏನಂದ್ರೆ ಕಾಂಟ್ರಾಕ್ಟ್ ಮಾಡಿದ್ರು ಅಥವಾ ರೀಕ್ಯಾಸ್ಟೆಡ್ ಆಫ್ ಆಫ್ ಇಟ್ಸ್ ಲೆಂತ್ ಅಂದ್ರೆ ಒರಿಜಿನಲ್ ಲೆಂತ್ಗೆ ಆಫ್ ಮಾಡಿದ್ರು ಅಂತ ಅರ್ಥ. ಸೊ ಎಷ್ಟು ಟೈಮ್ಸ್ ಲೆಂತ್ ಇನ್ಕ್ರೀಸ್ ಆಗುತ್ತೆ ಅದ್ರ ರೆಸಿಪ್ರೋಕಲ್ ನ ತಗೋಬೇಕು. ಅಂದ್ರೆ ಎ ಡ್ಯಾಶ್ ಎಷ್ಟಾಗುತ್ತೆ, 2 ಟೈಮ್ಸ್ ಆಫ್ ಎ. ಓಕೆ ಇನ್ನೊಂದು ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಎಲ್ ಡ್ಯಾಶ್ ಈಸ್ ಇನ್ಕ್ರೀಸ್ಡ್ ಬೈ n times. What happens to the area? Area decreased by n times because volume should be same ಅಲ್ವಾ. ಅಥವಾ ಇದನ್ನ ಮತ್ತೆ or length is decreased by n times, area ಏನಾಗುತ್ತೆ, increased by n times. ಉಲ್ಟಾ ರೆಸಿಪ್ರೋಕಲ್ ನ ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. ಓಕೆ ನಾ ಇವಾಗ ಎಸ್ ಆಲ್ರೆಡಿ ಗೊತ್ತಾಯ್ತಾ. ಆರ್ ಡ್ಯಾಶ್ ದಟ್ ಈಸ್ ಈಕ್ವಲ್ ಟು ರೋ ಎಲ್ ಡ್ಯಾಶ್ ಎ ಡ್ಯಾಶ್. ಓಕೆ ಇವಾಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಆರ್ ಡ್ಯಾಶ್ ರೋ ಆಸ್ ಇಟ್ ಈಸ್, ಎಲ್ ಡ್ಯಾಶ್ ಏನು ಎಲ್ ಬೈ 2 ಅಂಡ್ ಎ ಡ್ಯಾಶ್ ಏನು 2a. ಸೊ ದಟ್ ಮೀನ್ಸ್ 1/4 ರೋ ಎಲ್ ಡಿವೈಡೆಡ್ ಬೈ ಎ ಏನಾಗುತ್ತೆ, ದಿಸ್ ಇಸ್ ದ ಆರ್. ಸೊ ಆರ್ ಡ್ಯಾಶ್ ದಟ್ ಈಸ್ ಈಕ್ವಲ್ ಟು ಆರ್ ಬೈ 4. ದಿಸ್ ಇಸ್ ದ ಫೈನಲ್ ಎಕ್ಸ್ಪ್ರೆಷನ್. ಸೊ ಆರ್ ಬೈ 4 ದಟ್ ಈಸ್ ಆಪ್ಷನ್ ಎ. R by 4 that is the option A. R by 4 that is the option A. D na. Why D? That is option A. Right? Okay. Arun. Okay. Fine. Now, next one. Yes. Electric resistance of a certain wire of iron is R. If its length and radius are both are doubled. ಇಲ್ಲಿ ನೋಡಿ ರೆಸಿಸ್ಟೆನ್ಸ್ ಪ್ರಕಾರ ನೋಡಿದ್ರೆ, ಓಕೆ ಲೆಟ್ ಮಿ ಕನ್ಸಿಡರ್ ದಿಸ್ ಇಸ್ ಎ ಅಂಡ್ ದಿಸ್ ಇಸ್ ಬಿ ಅಂಡ್ ದಿಸ್ ಇಸ್ ಸಿ ಅಂಡ್ ದಿಸ್ ಇಸ್ ಡಿ. ಓಕೆ ಯಾವ್ದು ಕರೆಕ್ಟ್ ಅಂತ ಆನ್ಸರ್ ಮಾಡಿ. ಓಕೆ ಸೊ ಅಷ್ಟೊತ್ತು ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಓಕೆ ಸೊ 45 ಸೆಕೆಂಡ್ಸ್ ಕೊಡ್ತಾ ಇದ್ದೀನಿ. ಎಸ್ ಸೊ ಆರ್ ನಾವು ಯಾವ ತರ ಬರೀತೀವಿ, ರೋ ಎಲ್ ಡಿವೈಡೆಡ್ ಬೈ ಎ. ಬಟ್ ಇಲ್ಲಿ ಏರಿಯಾ ಕೊಟ್ಟಿಲ್ಲ. ಬಟ್ ಇನ್ಸ್ಟೆಡ್ ಆಫ್ ದಟ್ ಓಕೆ ಪೈ ಆರ್ ಸ್ಕ್ವೇರ್ ಅಂದ್ರೆ ಎ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಆರ್ ಸ್ಕ್ವೇರ್. ಇಲ್ಲಿ ನಾನು ಹೇಳ್ಬೋದಾ, ಆರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಲೆಂತ್ ಅಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ರೇಡಿಯಸ್. ರೈಟ್? ಓಕೆ ನಾವ್ ಇವಾಗ ಬೇಸ್ಡ್ ಆನ್ ದಿಸ್ ಕಾನ್ಸೆಪ್ಟ್, ಓಕೆ ಬೇಸ್ಡ್ ಆನ್ ದಿಸ್ ಕಾನ್ಸೆಪ್ಟ್ ಏನಾಗಿದೆ ಇಲ್ಲಿ, ಅವರು ಹೇಳ್ತಿರೋದು ಏನು ಅಂತಂದ್ರೆ, ಕೊಟ್ಟಿರೋ ಕ್ವಶನ್ ಪ್ರಕಾರ ಸೊ ಆರ್ ಡ್ಯಾಶ್ ಇವಾಗ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಎಲ್ ಡ್ಯಾಶ್ ಡಿವೈಡೆಡ್ ಬೈ ಆರ್ ಡ್ಯಾಶ್ ಸ್ಕ್ವೇರ್. ಸೊ ಇದ್ರ ಪ್ರಕಾರ ಆರ್ ಡ್ಯಾಶ್ ದಟ್ ಈಸ್ ಎಷ್ಟು ಇನ್ಕ್ರೀಸ್ ಆಯ್ತು, ಡಬಲ್ ಅಂದ್ರೆ 2 ಟೈಮ್ಸ್ ಆಫ್ ಇನಿಷಿಯಲ್. ಅಂಡ್ ಇಲ್ಲಿ ಆರ್ ಡಬಲ್ ಅಂತಂದ್ರೆ 2r ಹೋಲ್ ಸ್ಕ್ವೇರ್. ಸೊ ದಟ್ ಈಸ್ ಈಕ್ವಲ್ ಟು 2l ಡಿವೈಡೆಡ್ ಬೈ 4r ಸ್ಕ್ವೇರ್. ದಟ್ ಈಸ್ ನಥಿಂಗ್ ಬಟ್ ಓಕೆ ದಟ್ ಈಸ್ ನಥಿಂಗ್ ಬಟ್ ಆರ್ ಡ್ಯಾಶ್ ದಟ್ ಈಸ್ ಈಕ್ವಲ್ ಟು ಎಲ್ ಡಿವೈಡೆಡ್ ಬೈ 2r ಸ್ಕ್ವೇರ್. ಓಕೆ ಸೊ ದಿಸ್ ಇಸ್ ಸೊ ಫೈನಲಿ ಆಫ್ ಆಗುತ್ತೆ. ಓಕೆ ಏನಾಗುತ್ತೆ, ಆರ್ ಡ್ಯಾಶ್ ದಟ್ ಈಸ್ ಈಕ್ವಲ್ ಟು ಆರ್ ಬೈ 2 ಓಕೆ ಆರ್ ಬೈ 2 ಆಗುತ್ತೆ. ಸೊ ಇದ್ರ ಪ್ರಕಾರ ದ ರೆಸಿಸ್ಟೆನ್ಸ್ ವಿಲ್ ಬಿ ಡಬಲ್ಡ್. ಓಕೆ ರೆಸಿಸ್ಟೆನ್ಸ್ ವಿಲ್ ಬಿ ಡಬಲ್ಡ್. ನೆಕ್ಸ್ಟ್ ಒನ್ ದ ರೆಸಿಸ್ಟೆನ್ಸ್ ವಿಲ್ ಬಿ ಆಫ್. ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಇದು ರಾಂಗ್. ಯಾಕೆಂದ್ರೆ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ನೇಚರ್ ಆಫ್ ದ ಕಂಡಕ್ಟರ್ ತಿಳಿಸ್ಕೊಡುತ್ತೆ. ಸೊ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಥವಾ ರೆಸಿಸ್ಟಿವಿಟಿ ರಿಮೈನ್ಸ್ ಸೇಮ್. ಬಟ್ ಬೇಸ್ಡ್ ಆನ್ ಡೈಮೆನ್ಷನ್ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಚೇಂಜ್ ಆಗುತ್ತೆ, ರೆಸಿಸ್ಟಿವಿಟಿ ಚೇಂಜ್ ಆಗಲ್ಲ. ಬಿಕಾಸ್ ಇಟ್ ಇಸ್ ಇಂಡಿಕೇಟ್ಸ್ ನೇಚರ್ ಆಫ್ ದ ಮಟೀರಿಯಲ್ ಅಂತ ಹೇಳ್ಬೋದು, ಅಥವಾ ವಾಟ್ ಟೈಪ್ ಆಫ್ ಮಟೀರಿಯಲ್ ಇಟ್ ಈಸ್ ಅಂತಾನು ಹೇಳ್ಬೋದು. ಓಕೆ ಸೆಕೆಂಡ್ ಒನ್ ನೋಡ. ಸೊ ಫಸ್ಟ್ ಒನ್ ಇಟ್ ಈಸ್ ರಾಂಗ್. ನೆಕ್ಸ್ಟ್ ಒನ್ ದ ರೆಸಿಸ್ಟೆನ್ಸ್ ವಿಲ್ ಬಿ ಆಫ್ ಅಂಡ್ ದ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ವಿಲ್ ರಿಮೈನ್ ಸೇಮ್. ಎಸ್ ಆಪ್ಷನ್ ಬಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್.
ಎಸ್ 25% ಅಗೇನ್ 25% ಮಾತ್ರ ಆನ್ಸರ್ ಮಾಡಿರೋದು. ಓಕೆ, ನೆಕ್ಸ್ಟ್ ಒನ್ ಯಾರು ಪಲ್ಲವಿ, ಮೇ ಬಿ ಮ್ಯಾಕ್ಸಿಮಮ್ 1 ಅವರ್ ಅಷ್ಟೇ. ಓಕೆ, ಮ್ಯಾಕ್ಸಿಮಮ್ 1 ಅವರ್. ಓಕೆ, ನೆಕ್ಸ್ಟ್ ಎಸ್ ಸೆಕೆಂಡ್ ಪಾರ್ಟ್, ಇಲ್ಲಿಂದ ಬೇಗ ಬೇಗ ಮುಗಿಸ್ಕೊಂಡು ಹೋಗ್ತಿರ್ಬೋದು. ಫಸ್ಟ್ ಹಾಫ್ ಮುಗೀತು, ಸೆಕೆಂಡ್ ಹಾಫ್ ಸೆಲ್ಸ್ ಇ ಎಮ್ ಎಫ್ ಇಂಟರ್ನಲ್ ರೆಸಿಸ್ಟೆನ್ಸ್. ಓಕೆ, ಆಲ್ರೆಡಿ ನೀವು ಡೆಫಿನೇಷನ್ಸ್ ಓದ್ಕೊಂಡಿದ್ದೀರಾ, ಅದನ್ನ ಓದ್ಕೊಂಡು ಹೋಗ್ತಾ ಇರಿ. ಓಕೆ, ನೆಕ್ಸ್ಟ್ ಒನ್ ಇಲ್ಲಿ ಫಸ್ಟ್ ಆಫ್ ಆಲ್ ನಮಗೆ ಕರೆಂಟ್ ನ ಫೈಂಡ್ ಮಾಡ್ಬೇಕಂತ ಥಿಯರಿ ಪ್ರಕಾರ ಹೇಳೋದಾದ್ರೆ, ಕರೆಂಟ್ ದಟ್ ಈಸ್ ಈಕ್ವಲ್ ಟು ಎಪ್ಸಿಲಾನ್ ನಾಟ್ ಡಿವೈಡೆಡ್ ಬೈ R plus R, total resistance. Okay, R is external resistance where small letter r is the internal resistance ಅಂದ್ರೆ EMF of a cell. Okay, ಆ ಸೆಲ್ ಒಳಗಡೆ ಆ ಕರೆಂಟ್ ಅಪೋಸ್ ಮಾಡುತ್ತಲ್ಲ ಎಲಿಮೆಂಟ್ ಆಫ್ ಎ ಬ್ಯಾಟ್ರಿ, ಓಕೆ, ಕೆಮಿಕಲ್ ಇರುತ್ತಲ್ಲ, ಅವುಗಳಿಂದ ಈ ಕರೆಂಟ್ ಫ್ಲೋ ಆಗೋದು ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಆ ರೆಸಿಸ್ಟೆನ್ಸ್ ನಾವೇನಂತೀವಿ ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಓಕೆ, ಸೊ ಇದಾಯ್ತು. ನೆಕ್ಸ್ಟ್ ಒನ್ ಟರ್ಮಿನಲ್ ವೋಲ್ಟೇಜ್. ಇದನ್ನ ರೀಅರೇಂಜ್ ಮಾಡಿದ್ರೆ ದಿಸ್ ಇಸ್ ವೈಲ್ ಡಿಸ್ಚಾರ್ಜಿಂಗ್, ಯಾವಾಗ ಸೆಲ್ ಯೂಸ್ ಆಗ್ತಿದ್ರೆ. ಓಕೆ, ಓಕೆ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಐ ಆರ್ ಪ್ಲಸ್ ಆರ್. ಓಕೆ, ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಐ ಆರ್ ಪ್ಲಸ್ ಐ ಆರ್. ಓಕೆ, ಸೊ ಇದರ ಪ್ರಕಾರ ಎಪ್ಸಿಲಾನ್ ಅನ್ನೋದು ಇ ಎಮ್ ಎಫ್ ಆಫ್ ಅ ಸೆಲ್, ಐ ಆರ್ ಅನ್ನೋದು ಟರ್ಮಿನಲ್ ವೋಲ್ಟೇಜ್, ಪ್ಲಸ್ ವಿ ಡಿ ಅನ್ನೋದು ಡ್ರಿಫ್ಟ್ ವೆಲಾಸಿಟಿ ಅಲ್ಲ, ಡ್ರಾಪ್ ಇನ್ ಪೊಟೆನ್ಷಿಯಲ್. ಓಕೆ, ಡ್ರಾಪ್ ಇನ್ ಪೊಟೆನ್ಷಿಯಲ್ ನಿಮಗೆ ಬೇಕಾಗಿರೋದು, ಎಕ್ಸಾಮ್ ಬೇಕಾಗಿರೋದು ಇಷ್ಟೇ, ಎಕ್ಸ್ಟ್ರಾ ಏನೂ ಬೇಕಾಗಲ್ಲ. ಓಕೆ, ನಾ ಸೊ ಎ ಸೆಲ್ ಆಫ್ ಇ ಎಮ್ ಎಫ್ 10 volt and internal resistance 0.5 ohm is connected with a load resistance R. Then current flowing in a circuit is I is equal to 2 ampere. The terminal voltage will be. Okay, terminal voltage will be. So ಇದರ ಪ್ರಕಾರ ಹೇಳೋದಾದ್ರೆ ಟರ್ಮಿನಲ್ ವೋಲ್ಟೇಜ್ ಇವರು ಬೇಕಾಗಿದೆ. ಸೊ ಇ ಎಮ್ ಎಫ್ ಇದೆ. ಓಕೆ, ಇ ಎಮ್ ಎಫ್ ಇದೆ ಅಂಡ್ ಟರ್ಮಿನಲ್ ವೋಲ್ಟೇಜ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. ಓಕೆ, ಟರ್ಮಿನಲ್ ವೋಲ್ಟೇಜ್. ಸೊ ಟರ್ಮಿನಲ್ ವೋಲ್ಟೇಜ್ನ ಐ ಇಂಟು ಆರ್ ಅಂತ ಬರಿಬೋದಲ್ಲ, ಐ ಇಂಟು ಆರ್. ಸೊ ಇಲ್ಲಿ ಡೈರೆಕ್ಟ್ ಆಗಿ ಫಸ್ಟ್ ಟೋಟಲ್ ಕರೆಂಟ್ ಗೊತ್ತಾಗಿದೆ, ಟೋಟಲ್ ಇಂಟರ್ನಲ್ ರೆಸಿಸ್ಟೆನ್ಸ್ and then current flowing through the circuit I is, then terminal voltage will be. So V is equal to I into R, direct external resistors. Okay, external resistance. Now ivaga V is equal to I is to 2 and internal resistance, I mean load resistor value ಗೊತ್ತಿಲ್ಲ, ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅದಕ್ಕೆ I is equal to ಈ ಫಾರ್ಮುಲಾ ಯೂಸ್ ಮಾಡಿದ್ರೆ, ಓಕೆ, ಎಷ್ಟಿದೆ ಕರೆಂಟ್ 2 ಆಂಪಿಯರ್, EMF that is a 10, R ಗೊತ್ತಿಲ್ಲ, ಪ್ಲಸ್ ಸ್ಮಾಲ್ ಲೆಟರ್ r that is a 0.5. ಓಕೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಸೊ ಎಷ್ಟಾಗುತ್ತೆ 2R. ಓಕೆ, 0.5 into 2 ಅಂದ್ರೆ 1 that is equal to 10. ಸೊ 2R that is equal to 9. R is equal to 4.5 ohm. ಓಕೆ, ಇವಾಗ ಟರ್ಮಿನಲ್ ವೋಲ್ಟೇಜ್ I into R. ಓಕೆ, ಸೊ I is to 2 and 4.5. ಓಕೆ, 4.5 ಎಷ್ಟಾಗುತ್ತೆ 9 ವೋಲ್ಟೇಜ್. V is 9 ವೋಲ್ಟ್. V is 9 ವೋಲ್ಟ್. ಓಕೆ, ವೆರಿ ಗುಡ್ ಲೋಕೇಶ್, ಕರೆಕ್ಟ್ ಆಗಿ ಹೇಳಿದ್ರಾ. ಫಸ್ಟ್ ಫಾರ್ಮುಲಾ ಡೈರೆಕ್ಟ್ ಎಕ್ಸಾಕ್ಟ್ಲಿ 4.5 ಪೊಟೆನ್ಷಿಯಲ್ ಡ್ರಾಪ್ 9 ಪೊಟೆನ್ಷಿಯಲ್ ಡ್ರಾಪ್. ಸೊ ಓನ್ಲಿ 1 ವೋಲ್ಟ್ ರೆಡ್ಯೂಸ್ ಆಗುತ್ತೆ, ಅಥವಾ ನೀವು ಡ್ರಾಪ್ ಇನ್ ಪೊಟೆನ್ಷಿಯಲ್ ಕ್ಯಾಲ್ಕುಲೇಟ್ ಮಾಡ್ಬೋದು. ವಿ ಡ್ರಾಪ್, ಓಕೆ, ಡ್ರಾಪ್ ಇನ್ ಪೊಟೆನ್ಷಿಯಲ್ ಡ್ಯೂ ಟು ಇಂಟರ್ನಲ್ ರೆಸಿಸ್ಟರ್, ನೆನಪಿದೆನಾ? ದಟ್ ಈಸ್ ಐ ಇಂಟು ಆರ್. ಎಷ್ಟಾಗುತ್ತೆ? ಐ ಈಸ್ 2 ಆಂಪಿಯರ್ ಅಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟಿದೆ 0.5. 0.5ನ 1/2 ಅಂತ 1. ಸೊ 1 ಆಂಪಿಯರ್ ಆಯಿತು. ಸೊ ನಮಗೆ 1 ವೋಲ್ಟ್ ಆಯ್ತು, ಇಲ್ಲಿ 1 ವೋಲ್ಟ್ ಆಯಿತು. ಸೊ ಟೋಟಲ್ ಪೊಟೆನ್ಷಿಯಲ್ ಎಷ್ಟಿದೆ 9. ಇದರಲ್ಲಿ -1 ಮಾಡಿ ಎಷ್ಟಾಗುತ್ತೆ 9 ವೋಲ್ಟ್. ಸೊ 9 ವೋಲ್ಟ್ ವಿಲ್ ಬಿ ಟರ್ಮಿನಲ್ ವೋಲ್ಟೇಜ್. ಈಸಿ, ಎನಿ ಮೆಥಡ್ ಯು ಕ್ಯಾನ್ ಫಾಲೋ ಇಟ್. ಓಕೆ, ನೌ ನೆಕ್ಸ್ಟ್ ಒನ್. When a load resistance R is equal to 4 ohm connected to a cell of EMF E, internal resistor R, then current flowing through the circuit to terminal voltage. Terminal voltage direct VT that is equal to I into R. Okay, so VT that is equal to I is to 2, R is to 4. So direct agi VT that is equal to 8 volt. Clear? 8 volt, right? Next one ನೋಡೋಣ. When a cell of EMF 8 volt and internal resistance 0.5 charging external supply
and charging current is 4 ampere. The terminal voltage across the cell is. ಇಲ್ಲಿ cell, okay. Okay. Cell, ಇಲ್ಲಿ 3 conditions ಇರುತ್ತೆ, okay. Terminal voltage ಬಗ್ಗೆ. First one, not in use. Not in use. ಅವಾಗ ಏನಾಗುತ್ತೆ? Terminal voltage that is equal to EMF. Okay. Next, while charging, ಅವಾಗ ಏನಾಗುತ್ತೆ? Terminal voltage is greater than epsilon naught. ಅವಾಗ ಏನಾಗುತ್ತೆ? Terminal voltage that is equal to epsilon plus IR, internal resistance. Okay. Third one, discharging. ಅವಾಗ ಏನಾಗುತ್ತೆ? Terminal voltage is less than EMF. Okay. ಇವಾಗ epsilon minus IR. Correct? Right? Now, according to this, okay, charging ಅಂದ್ರೆ ಈ ಕಂಡೀಷನ್ ಯೂಸ್ ಮಾಡಬೇಕು, ರೈಟ್? ಈ ಕಂಡೀಷನ್ ಯೂಸ್ ಮಾಡ್ಕೋಬೇಕು. ಓಕೆ. ನಾ ಸೊ ಇವಾಗ ಕೇಳ್ತಿರೋದು ಟರ್ಮಿನಲ್ ವೋಲ್ಟೇಜ್ V and epsilon is to 8 plus current is to 4 into internal resistor, that is the 0.5 can be written as 1/2. So 2 4. So V is equal to 8 plus 2 and V is equal to 10. That is the terminal voltage. So terminal voltage that is equal to 10 volt. Clear? Terminal voltage clear? Yes. Okay. Now, very good. Next one. The internal resistance of 2.1 volt cell which gives current 0.2 ampere through the resistance of 10 ohm is. Internal resistance ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ. ಸೊ ಇದನ್ನ ಹೋಮ್ವರ್ಕ್ ಆಗಿ ಕನ್ಸಿಡರ್ ಮಾಡ್ಕೊಳ್ಳಿ. ಹೋಮ್ವರ್ಕ್. ಸೊ ಇಲ್ಲಿ ಏನಿದೆ? ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ಎ ಸೆಲ್. ಸೊ EMF 2.1 and current I and resistance through external resistor R ಇದೆ. ಸೊ ನಿಮಗೆ ಬೇಕಾಗಿರೋದು ಸ್ಮಾಲ್ ಲೆಟರ್ R. ಸ್ಮಾಲ್ ಲೆಟರ್ I is equal to epsilon divided by R plus R. ಓಕೆ. ಸೊ ಇಲ್ಲಿ ನಿಮಗೆ ಎಪ್ಸಲಾನ್ ಇದೆ, R ಇದೆ, ಆದಮೇಲೆ I ಇದೆ. ಆರಾಮ್ಸೆ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆ. ಕನ್ಸಿಡರ್ ದಿಸ್ ಆಸ್ ಅ ಹೋಮ್ವರ್ಕ್. ನೆಕ್ಸ್ಟ್ ಒನ್. A cell has an EMF 1.5 volt when I connected across the external resistance to 2 ohm. Terminal potential difference falls to 1 volt. The internal resistance, same method follow ಮಾಡಿ. I is equal to epsilon R plus R. So ಇಲ್ಲಿರೋದು EMF. Okay. External resistance R. Okay. And terminal potential difference falls to 1. Drop in potential. This is a drop in potential. Okay. Next, the internal resistance of the cell. ಇಲ್ಲಿ R ನ ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಲಿಯರಾ? ಓಕೆ. ರೈಟ್? ಓಕೆ. ಸಾಗರ್, ನಿಮಗೆ ಅಪ್ಡೇಟ್ ಬೇಕಂದ್ರೆ ಯೂಟ್ಯೂಬಲ್ಲಿ, ಓಕೆ, ನಿಮ್ಗೆ ಅಪ್ಡೇಟ್ ಸಿಗುತ್ತೆ. ಸ್ವಲ್ಪ ವೇಟ್ ಮಾಡಿ, ಓಕೆ, ನಿಮಗೆ ಅಪ್ಡೇಟ್ ಸಿಗ್ತಾ ಇರುತ್ತೆ. ಗಾಟ್ ಇಟ್? ಓಕೆ. ನೌ ನೆಕ್ಸ್ಟ್ ಒನ್. ಸೊ ಕರೆಂಟ್ ಥ್ರೂ ದ ರೆಸಿಸ್ಟರ್ ವೆನ್ ಕನೆಕ್ಟೆಡ್ ಅಕ್ರಾಸ್ ಅ ಬ್ಯಾಟ್ರಿ. Same battery supplies a current of, okay, ಇದನ್ನ ಸಾಲ್ವ್ ಮಾಡೋಣ. ಸ್ವಲ್ಪ ಇಂಟ್ರೆಸ್ಟಿಂಗ್ ಇದ್ದಂಗಿದೆ. ಸೊ ಕರೆಂಟ್ I through the resistor when connected across the battery. Okay. Of same battery supplies a 0.5 current, 0.5 ampere when connected across 9. Okay. The internal resistors of the battery calculate. Okay. So first condition ತಗೊಳ್ಳಿ. Okay, first one, I is equal to, it is a discharging ಅಲ್ವಾ, connected to external resistor ಅಂತಂದ್ರೆ external resistor ಯಾವಾಗ ಮೆನ್ಷನ್ ಆಗಿರುತ್ತೆ, that is a discharging. Okay, discharging ಅಂತ ಕನ್ಸಿಡರ್ ಮಾಡ್ಕೋಬೇಕು. ಸೊ ಇಲ್ಲಿ ಎಪ್ಸಲಾನ್ that is equal to R plus R. ಇದನ್ನ ನಾನು ಏನು ಮಾಡ್ತೀನಿ, ಸ್ವಲ್ಪ ರಿಅರೇಂಜ್ ಮಾಡ್ಕೋತೀನಿ. I R plus R ಈ ತರ ಕನೆಕ್ಟ್ ಮಾಡ್ಕೊಂಡೆ. ಓಕೆ, ಕನ್ವರ್ಟ್ ಮಾಡ್ಕೊಂಡೆ. ಓಕೆ, ಇವಾಗ epsilon. Okay, epsilon. So EMF of both the cells are same. Okay, I ಎಷ್ಟಿದೆ? First case 2 and external resistor ಎಷ್ಟು ಕನೆಕ್ಟ್ ಮಾಡಿದ್ದಾರೆ? 2 ohm plus R. Let me consider this is equation 1.
Next one, epsilon, that is the EMF of a cell. And what is the current? 0.5. 0.5. And external resistor S2, 9 plus R. That is equation 2. Ivaga, equation 1 divided by equation 2 ಮಾಡಿ. Equation 1 divided by equation 2 ಮಾಡಿದ್ರೆ, epsilon divided by epsilon, 2 plus R divided by 0.5 ನಾವು 1 by 2 ಅಂತ ಬರಿಬೋದಾ? ಬರಿಬೋದು. 9 plus R. Okay. Now, ನೀವು ನೋಡ್ಬೋದು 1 and this 2 ಮೇಲೆ ಹೋಗಿ ಏನಾಗುತ್ತೆ 4, 2R plus R divided by 2 plus R divided by 9 plus R. Cross multiply ಮಾಡಿ. 9 plus R that is equal to 8 plus 4R. Okay. 9 plus R. ಈ R ನ ಆ ಕಡೆ ಸೆಂಡ್ ಮಾಡೋಣ. ಈ 8 ನ ಈ ಕಡೆ ತಗೊಂಡು ಬರೋಣ. So 9 minus 8, 4R minus R. Okay. So 1 and 3R. R is equal to 1 by 3 ohm. Okay. So 1 by 3 alide, option A is the right answer. Option A is the right answer. Okay. Akshata, hello. Okay. Next, option A and the correct answer ಮಾಡ್ತಾ ಇದ್ರಾ? Now, next one. Cells in a series and cells in parallel. Okay, first series ಬಗ್ಗೆ ಮಾತಾಡೋಣ. Cells are in series. Okay. Series ಅಂದ್ರೆ E equivalent. Okay. ಎರಡು cells ಬಗ್ಗೆ ಮಾತ್ರ ಮಾತಾಡ್ತಿರೋದು. E1 plus E2. Okay. Both are connected one after one and polarity is also same. Okay. Positive, negative, negative is connected to positive, again negative connected to positive, again negative connected to positive. Okay. Negative, negative connect ಆಗಿಲ್ಲ, positive, positive connect ಆಗಿಲ್ಲ. So ಒಂದು ಬ್ಯಾಟರಿಯಿಂದ ಇನ್ನೊಂದು ಬ್ಯಾಟರಿ ಕಂಟಿನ್ಯೂಸ್ ಆಗಿ ಕನೆಕ್ಟ್ ಆಗಿದೆ ಇದು. ಓಕೆ. R equivalent ಸೀರೀಸ್ ಅಲ್ಲಿ ಏನಾಗುತ್ತೆ R1 plus R2 ಅಂದ್ರೆ it is the EMF of first cell, EMF of a second cell. Internal resistance of a first cell, internal resistance of a second cell. Okay. This is for series case. And parallel case ಗೆ parallel. Okay. Parallel case ಗೆ. Okay. So E equivalent. So E1 R2 plus E2 R1 divided by R1 plus R2. ಅಥವಾ ಓಕೆ ಈ R equivalent ಯಾವ ತರ ಬರೆಯೋದು? R1 R2 divided by R1 plus R2. ಇಷ್ಟೇ ಸಿಂಪಲ್. ಹಲೋ ಹಲೋ ಪೂಜಾ, ಹಲೋ. ಎಸ್ ಕ್ಲಿಯರಾ? ಸೊ ಇಷ್ಟು ಸೀರೀಸ್ ಅಂಡ್ ಪ್ಯಾರಲಲ್ ಬಗ್ಗೆ ಆಯ್ತು. ಓಕೆ. ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಸೊ ಮಿಕ್ಸ್ಡ್ ಗ್ರೂಪ್. ಓಕೆ. ಮಿಕ್ಸ್ಡ್ ಗ್ರೂಪ್ ಅಲ್ಲಿ ನಿಮಗೆ ಒಂದು ಸೆಕೆಂಡ್. ಎಸ್. ಮಿಕ್ಸ್ಡ್ ಗ್ರೂಪ್ ಅಲ್ಲಿ ಫಸ್ಟ್ ಕರೆಂಟ್ ಬಗ್ಗೆ ಕೇಳ್ತಾರೆ. ಕರೆಂಟ್ ಎಷ್ಟು ಫ್ಲೋ ಆಗ್ತದೆ? M into N into E divided by, okay, divided by N into R plus M into R. Maximum current ಬಗ್ಗೆ, maximum current condition ಏನು? Maximum current condition ಗೆ R external that is equal to R internal. Net ಎರಡೂ net ಆಗಿದೆ. ಇದು external resistance should be equal to internal resistance. Okay. Internal resistance. ಇವಾಗ I maximum ಏನಾಗುತ್ತೆ? I maximum current will be M into N into E divided by, okay, divided by under square root M into N into R into R. Clear? Yes. This is the condition. And for maximum current ಏನಾಗಬೇಕು? That is external resistance that is equal to internal resistance. Equivalent. Okay. Equivalent. Total external resistance that is equal to total internal resistance. Right? Super 30 question anta ideyalla video. No. Okay. Now. For the circuit shown in the figure. Okay. Try to calculate. Okay. Try to calculate the. Okay. Now. Let me consider this is E1 and this is E2. Okay. And this is R1 and this is R2 and this is external resistor. And ಇಲ್ಲಿ ಕರೆಂಟ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ನೀವು ನೋಡಬಹುದು ಇಟ್ ಇಸ್ ಅ ಸೀರೀಸ್ ಕಾಂಬಿನೇಷನ್. ಯಾಕೆ? ಕರೆಂಟ್ ಇರೋದೇ ಒಂದೇ ಪಾತ್. ಸೊ ಇಟ್ ಇಸ್ ಅ ಸೀರೀಸ್ ಕಾಂಬಿನೇಷನ್. ಸೀರೀಸ್ ಕಾಂಬಿನೇಷನ್ಗೆ E is equal to E equivalent E1 plus E2. ಯಾಕೆ E1 plus E2? ನೋಡಿ, ಈ ಪಾಸಿಟಿವ್ ಆದ್ಮೇಲೆ ನೆಗೆಟಿವ್, ಈ ನೆಗೆಟಿವ್ ಕನೆಕ್ಟೆಡ್ ಟು ಪಾಸಿಟಿವ್. ನೆಕ್ಸ್ಟ್
ಈ ನೆಗೆಟಿವ್ ಮತ್ತೆ ರಿಟರ್ನ್ ಬಂದ್ಬಿಟ್ಟು ಪಾಸಿಟಿವ್ ಕನೆಕ್ಟ್ ಆಗಿದೆ. ಸೊ ಪಾಸಿಟಿವ್ ಪಾಸಿಟಿವ್ ಪೊಲಾರಿಟೀಸ್ ಆರ್ ಸೇಮ್. ಈ ಈಕ್ವಲೆಂಟ್ ಎಷ್ಟು ಬರುತ್ತೆ? ಸೊ 2 + 4 ಎಷ್ಟಾಗತ್ತೆ? 6 ವೋಲ್ಟ್. ಓಕೆ, ಈ ಈಕ್ವಲೆಂಟ್ 6 ವೋಲ್ಟ್. ನೆಕ್ಸ್ಟ್ ಆರ್ ಈಕ್ವಲೆಂಟ್ಗೆ R1 + R2 ಎಷ್ಟಾಗತ್ತೆ? R equivalent that is equal to R1 is to 1, R2 is to 1, that is a 2. Okay, this is R equivalent ಆಯ್ತು. R equivalent that is the 2 ohm. ಬಟ್ ನಮಗೆ ಕರೆಂಟ್ ಬೇಕು ಅಂತಂದ್ರೆ ಟೋಟಲ್ ಇ ಎಮ್ ಎಫ್ ಅಥವಾ ಟೋಟಲ್ ಇ ಎಮ್ ಎಫ್ ಡಿವೈಡೆಡ್ ಬೈ ಟೋಟಲ್ ರೆಸಿಸ್ಟೆನ್ಸ್ ಬೇಕು. ಟೋಟಲ್ ಇ ಎಮ್ ಎಫ್ ಅಂತ ಗೊತ್ತಾಯ್ತು, ದಟ್ ಈಸ್ ಅ 6 ವೋಲ್ಟ್. ಅಂಡ್ ಆರ್ ಟೋಟಲ್ ಅಂದ್ರೆ ಆರ್ ಈಕ್ವಲೆಂಟ್ ಪ್ಲಸ್ external resistor, that is a R. 6 plus R equivalent ಎಷ್ಟು ಬಂದಿದೆ? 2. ಇದು 4. Therefore 6/6 that is equal to 1 ampere. So current is 1 ampere. Current is 1 ampere. Okay. So current is 1 ampere, that is option B. Okay, 100% answer ಮಾಡಿದ್ರ. Option B. Okay, very good. Option B. Right? Clear? Okay, now let's move on to the ಇನ್ನೊಂದು 15 ಸ್ಲೈಡ್ಸ್ ಇದೆ. 15 ಸ್ಲೈಡ್ಸ್ ಇದೆ. ಓಕೆ, ಆರಾಮಾಗಿ ಕನೆಕ್ಟ್ ಮಾಡ್ಬೋದು. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಒನ್. ಓಕೆ, ವೆರಿ ಇಂಪಾರ್ಟೆಂಟ್. 10 identical cells, each EMF 2 volt and internal resistance 1 ohm are connected in a series with 2 cells wrongly connected. 2 cells are wrongly connected and resistor of 10 ohm is connected to the combination. What is the current through it? ಈಸಿ. ಹೇಗೆ? ಸೊ ಈ ಈಕ್ವಲೆಂಟ್ ಪ್ರಕಾರ n ಇಂಟು -2 ME. ಓಕೆ, ವೇರ್ n ಅನ್ನೋದು ಟೋಟಲ್ ನಂಬರ್ ಆಫ್ ಸೆಲ್ಸ್. ಓಕೆ, ನಂಬರ್ ಆಫ್ ಸೆಲ್ಸ್, ವೇರ್ m ಅನ್ನೋದು ನಂಬರ್ ಆಫ್ ಸೆಲ್ಸ್ ವಿಚ್ ಆರ್ connected wrongly. ಕರೆಕ್ಟಾ? ಎಸ್. ನಾವು ಇವಾಗ ಎಸ್, ಈ ಈಕ್ವಲೆಂಟ್ ಟೋಟಲ್ ಸೆಲ್ ಎಷ್ಟು? 10. ಇ ಎಮ್ ಎಫ್ ಆಫ್ ಈಚ್ ಸೆಲ್ ದಟ್ ಈಸ್ ದ 2 ಮೈನಸ್ 2 ಇಂಟು ರಾಂಗ್ಲಿ ಕನೆಕ್ಟೆಡ್ ಎಷ್ಟು? ರಾಂಗ್ಲಿ ಕನೆಕ್ಟೆಡ್ 2 ಇಂಟು ಇ ಎಷ್ಟು? ಅಗೇನ್ ಇಟ್ ಈಸ್ ಅ 2 ವೋಲ್ಟ್. ಓಕೆ, ನಾವು E equivalent that is equal to 20 minus 4 8, right? So E equivalent that is equal to 12 volt. E equivalent ಸಿಕ್ತು. Next resistors. Okay, resistance. So first of all internal resistors ಎಷ್ಟು? 1. So series ಆಗಿರೋದ್ರಿಂದ equivalent resistors n into R. Okay, n into R. Total number of cells 10 and each resistance internal resistance that is a 1. That is a 10 ohm. Okay, now a resistor of a 10 ohm is connected to the combination external resistor as to 10 ohm. Okay, 10 ohm. Total resistance ಎಷ್ಟಾಗತ್ತೆ? 10 into total resistance R plus R equivalent ಎಷ್ಟಾಯ್ತು ಇವಾಗ? So 10 plus 10 that is 20 ohm. Okay, ಇವಾಗ ಕರೆಂಟ್ ನ ಕ್ಯಾಲ್ಕುಲೇಟ್ ಮಾಡಬೇಕು. So current I is equal to E equivalent divided by R total. Okay, E equivalent is to, that is a 12 divided by 20. 12 divided by 20 ಎಷ್ಟಾಗತ್ತೆ? 4 3 12 4 5 20, that is a 0.6. I is equal to 0.6 ampere. 0.6 ampere, that is option C. Okay, so that is option C. Option C, 0.6. Okay, yes, option C is the right answer. Okay, now let's move on to the next concept. A cell of internal resistance R drives a current through the external resistor R. The power delivered by the cell to the external resistor will be maximum. Okay, power or current both are same. Okay,
ಪಿ ಮ್ಯಾಕ್ಸಿಮಮ್ ಆಗಿರ್ಬೋದು ಅಥವಾ ಐ ಮ್ಯಾಕ್ಸಿಮಮ್ ಆಗಿರ್ಬೋದು. ಸೀರೀಸ್ ಅಲ್ಲಿ ಪವರ್ನ ಯಾವ ತರ ಬರೀತೀವಿ, ಐ ಸ್ಕ್ವೇರ್ ಇಂಟು ಆರ್ ಅಲ್ವಾ. ಸೊ ಪಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಐ ಸ್ಕ್ವೇರ್. ಅಂದ್ರೆ ಇದಾದ್ರೂ ಕನ್ಸಿಡರ್ ಮಾಡೋದು, ಇದಾದ್ರೂ ಕನ್ಸಿಡರ್ ಮಾಡೋದು. ಯಾವಾಗ ಡೆಲಿವರಿ ಮಾಡುತ್ತೆ ಮ್ಯಾಕ್ಸಿಮಮ್ ಪವರ್, ವೆನ್ ಆರ್ ಈಸ್ ಈಕ್ವಲ್ಸ್ ಟು ಸ್ಮಾಲ್ ಲೆಟರ್ ಆರ್, ರೈಟ್. ಸೊ ದಟ್ ಈಸ್ ಆಪ್ಷನ್ ಬಿ. ಕ್ಲಿಯರಾ? ಎಸ್, ದಟ್ ಈಸ್ ಆಪ್ಷನ್ ಬಿ, ರೈಟ್. ನೆಕ್ಸ್ಟ್ ಒನ್, Kirchhoff rules. Already ನೀವು ಓದಿರ್ತೀರಾ, right? And this KCL is based on conservation of a charge. This is very important, conservation of a charge. Okay. Next one, incoming current is a negative and outgoing current it is a positive. Next one ನೋಡಿದ್ರೆ Kirchhoff voltage law. So ಎಲ್ಲೂ ಅಷ್ಟೇ, it is a KVL is based on conservation of energy. Okay, conservation of energy. Unique boy Shiva, my name is Ashok. Okay, right? Next. ಸೊ ಸ್ಟೇಟ್ಮೆಂಟ್ ಎಲ್ಲ ನಿಮಗೆ ಕನ್ಸರ್ವೇಷನ್ ಬೇಸ್ ಮೇಲೆ ಕೇಳ್ತಾರೆ. KCL ಅಂದ್ರೆ ಇಟ್ ಇಸ್ ಅ ಕರೆಂಟ್ ರೂಲ್, ರೈಟ್. ಕರೆಂಟ್ ರೂಲ್, ಕರೆಂಟ್ ಯಾವ ತರ ಡಿಫೈನ್ ಮಾಡ್ತೀವಿ, ರೇಟ್ ಆಫ್ ಫ್ಲೋ ಆಫ್ ಅ ಚಾರ್ಜ್. ಅದರಿಂದ ಇಟ್ ಇಸ್ ಬೇಸ್ಡ್ ಆನ್ ಕನ್ಸರ್ವೇಷನ್ ಆಫ್ ಅ ಚಾರ್ಜ್. ಅಂಡ್ ವೋಲ್ಟೇಜ್ ಅಥವಾ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಯಾವ ತರ ಡಿಫೈನ್ ಮಾಡ್ತೀವಿ, ವರ್ಕ್ ಡನ್ ಡಿವೈಡೆಡ್ ಬೈ ಚಾರ್ಜ್, ರೈಟ್. ವರ್ಕ್ ಡನ್ ಪರ್ ಯೂನಿಟ್ ಚಾರ್ಜ್. ಅಂದ್ರೆ ವರ್ಕ್ ಡನ್ ಅಂದ್ರೆ ಏನು, ಇಟ್ ಈಸ್ ಅ ಡೈರೆಕ್ಟ್ ವರ್ಕ್ ಎನರ್ಜಿ ಥಿಯರಂ ಪ್ರಕಾರ ಇಟ್ ಇಸ್ ಎನರ್ಜಿ, ರೈಟ್. ಸೊ ಅದರಿಂದ KVL ನ ನಾವು ದಿಸ್ KVL ಇಸ್ ಬೇಸ್ಡ್ ಆನ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಹೇಳ್ತೀವಿ, ರೈಟ್. ಓಕೆ, ಮೊಹಮ್ಮದ್ ಫರೀದ್ದನ್, ನಿಮಗೆ ನಾಳೆ ಸಿಗುತ್ತೆ. ಓಕೆ, ನಿಮಗೆ ನಾಳೆ ಸಿಗುತ್ತೆ ನೋಟ್ಸ್, ರೈಟ್. ಓಕೆ, ನೌ ನೆಕ್ಸ್ಟ್ ಒನ್ ಕ್ವಶನ್ ನೋಡಿ. ಕಿರ್ಚಾಫ್, ಓಕೆ, ಟ್ರೈ ಟು ಆನ್ಸರ್ ದಿಸ್ ಕ್ವಶನ್. ಆನ್ಸರ್ ದಿಸ್ ಕ್ವಶನ್. Kirchhoff's first law, Kirchhoff first law, that is summation of I is equal to 0. ಅಂದ್ರೆ KCL deals with the conservation of ಯಾವ್ದ್ರದ್ದು, conservation of charge directly, conservation of a charge. Okay, this is conservation of charge. This is based on conservation of a charge. Okay, direct answer option A. Option A. Okay, that is option A. Right, 100%. Now, the figure shows that a network of a currents, the magnitude of a current is shown here. The current will be current ಎಷ್ಟು ಫ್ಲೋ ಆಗುತ್ತೆ. ಸೊ ಇಲ್ಲಿ ಎಷ್ಟು ಕರೆಂಟ್ ಫ್ಲೋ ಆಗುತ್ತೆ, I is equal to S2 ಅಂತ ಕೇಳ್ತಿರೋದು. ಓಕೆ, ನಾವು ಇಲ್ಲಿ ನೋಡೋ ಪ್ರಕಾರ 15 ಇಲ್ಲಿಂದ ಸ್ಟಾರ್ಟ್ ಮಾಡ, ಈ ಜಂಕ್ಷನ್ ಇಂದ ಸ್ಟಾರ್ಟ್ ಮಾಡ. ಓಕೆ, ಈ ಜಂಕ್ಷನ್ ಇಂದ ಸ್ಟಾರ್ಟ್ ಮಾಡ. 15 ಸ್ಟಾರ್ಟ್ ಮಾಡಿ ನೀವು. 15 ಇಲ್ಲಿಗೆ 15 ಬಂತು, ಇದು 13 ಇದೆ. ಈ ಜಂಕ್ಷನ್ ಬಂದಾಗ 15 ಪ್ಲಸ್ 3 ಎಷ್ಟಾಯ್ತು, 18, ರೈಟ್. ಓಕೆ, 18 ಬಂದಾದ್ಮೇಲೆ ಈ ಜಂಕ್ಷನ್ ಬಂತು. ಇಲ್ಲಿ ಏನಾಯ್ತು 18, ಇಲ್ಲಿ ಏನಾಯ್ತು I ಹೋಯ್ತು. ಇಲ್ಲಿ ಎಷ್ಟಾಗತ್ತೆ, 18 ಮೈನಸ್ I ಆಗುತ್ತೆ, ರೈಟ್. ಅಥವಾ ಇಲ್ಲಿ 18 ಅಂತಂದ್ರೆ, ಸೊ ಇಲ್ಲಿ ನಾವು ಆಡ್ ಮಾಡ್ತಾ ಹೋದ್ರೆ ಏನಾಗುತ್ತೆ, ಸೊ ಇಲ್ಲಿ ಎಟ್ ದಿಸ್ ಜಂಕ್ಷನ್ ಏನಾಗುತ್ತೆ, ಸೊ ಎರಡು ಸೇರುತ್ತೆ ತಾನೆ, 5 ಆಂಪಿಯರ್ ಪ್ಲಸ್ 18 ಮೈನಸ್ I, ದಟ್ ಈಸ್ ಈಕ್ವಲ್ ಟು, ಓಕೆ, that is equal to 8, right. So ಎಷ್ಟಾಗುತ್ತೆ ಇದು, 18 and 20, 23, right. So 18. okay, okay, ಇದು ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು, ರೈಟ್. ಸೊ ಒನ್ ಸೆಕೆಂಡ್ ಇಲ್ಲಿಂದ ಸ್ಟಾರ್ಟ್ ಮಾಡು. ಓಕೆ, 5, ಓಕೆ, 5 ಇಂದ 8 ಅಂದ್ರೆ ಇಲ್ಲಿ 3 ಬರ್ತಿದೆ ಅಂತ ಅರ್ಥ. ಓಕೆ, 5 ಪ್ಲಸ್ 3, ಇದು ಸಪೋಸ್ ನಿಮ್ಗೆ ಗೊತ್ತಿಲ್ಲ ಅಂದ್ರೂ ಇಗ್ನೋರ್ ಮಾಡಿ. ಓಕೆ, ಇಗ್ನೋರ್ ಮಾಡಿ. ಸೊ ಲೆಟ್ ಸ್ಟಾರ್ಟ್ ಫ್ರಮ್ ಹಿಯರ್ ಓನ್ಲಿ. ಸೊ 8 ಪ್ಲಸ್ ಇಲ್ಲಿಗೆ ಎಷ್ಟಾಯಿತು, 15 ಪ್ಲಸ್ 8 23. ಇಲ್ಲಿಗೆ ಬಂದಮೇಲೆ 15 ಪ್ಲಸ್ 8 23 ಆಂಪಿಯರ್. ಇಲ್ಲಿಂದ ಜಾಯ್ನ್ ಆದಮೇಲೆ ಇಲ್ಲಿಗೆ ಎಷ್ಟಾಯಿತು, 23 ಪ್ಲಸ್ 3, ದಟ್ ಈಸ್ 26. ಈ ಜಂಕ್ಷನಲ್ಲಿ ಬಂದಮೇಲೆ 26 ಆಯ್ತಾ. ಈ 26 ಅಲ್ಲಿ ಇಲ್ಲಿ I ಹೋಯ್ತು, ಅಂದರೆ ಸ್ವಲ್ಪ ಕರೆಂಟ್ ಇಲ್ಲಿ ಪಾಸ್ ಆಯಿತು. ಅಂದರೆ 26 ಮೈನಸ್ I ಉಳಿತು, ಇಲ್ಲಿ I ಹೋಯ್ತು. ಸೊ ಇಲ್ಲಿ ಅಗೇನ್ ಇಲ್ಲಿಗೆ ಬಂದು ಮತ್ತೆ ಸ್ಟಾರ್ಟಿಂಗ್ ಪೊಸಿಷನ್ ಅಲ್ಲಿ, ಈ ಸ್ಟಾರ್ಟಿಂಗ್ ಪೊಸಿಷನ್ ಎಲ್ಲಿ ಸ್ಟಾರ್ಟ್ ಮಾಡಿತ್ತು ಅಲ್ಲಿಗೆ ಬರಬೇಕು. ಅದಕ್ಕೆ ನಾನು ಕ್ಲಾಕ್ ವೈಸ್ ಅಲ್ಲಿ ತಗೊಂಡಿದ್ದೀನಿ. ಆ್ಯಡ್ ದಿಸ್ ಪಾಯಿಂಟ್ ಕನ್ಸಿಡರ್ ಮಾಡ್ಕೊಂಡ್ರೆ, ಓಕೆ, ಸೊ 26 ಮೈನಸ್ I ಪ್ಲಸ್ 5, ದಟ್ ಈಸ್ ಈಕ್ವಲ್ ಟು 8. ಸೊ ಈ ಮೈನಸ್ ಐನ ಆ ಕಡೆ ಸೆಂಡ್ ಮಾಡ್ತೀನಿ, ದಟ್ ವಿಲ್ ಬಿಕಮ್ ಪ್ಲಸ್ I. ಓಕೆ, ಸೊ ಇದೇನಾಗುತ್ತೆ, 26 ಪ್ಲಸ್ 5 ಮೈನಸ್ 8 ಎಷ್ಟಾಗುತ್ತೆ, I is equal to
25 31 ಆಗುತ್ತೆ. 31 minus 8 ಎಷ್ಟಾಗುತ್ತೆ? ಸೊ 31 minus 8 ಅಂದರೆ that is equal to 23, right? 23 8 ಎಷ್ಟಾಗುತ್ತೆ? 11 31. Yes. ಸೊ ಇಲ್ಲಿ ಎಷ್ಟಾಗುತ್ತೆ? that is 23 ಆಂಪಿಯರ್. ಸೊ ಇಲ್ಲಿ ನಮಗೆ ಎಷ್ಟು ಕರೆಂಟ್ ಬರುತ್ತೆ? I value that is a 23 ampere, right? So therefore option C, that is option C. Yes, 100% correct ಆಗಿ ಆನ್ಸರ್ ಮಾಡಿದ್ರಾ? ವೆರಿ ಗುಡ್. ಹರೀಶ್ ಕೇಳಿಸ್ತಾ ಇಲ್ವಾ? ರಾಜು ಉಪ್ಪರ್, ಓಕೆ, ಯುನಿಕ್ ಬಾಯ್, ಶಿವ ಸಿ ಅಂತ ಆಪ್ಷನ್ ಮಾಡಿದ್ರಾ? ವೆರಿ ಗುಡ್. ಓಕೆ, now let's move on to the next condition ಅಥವಾ next case. Okay, potential of a point A, B, C are 90 volt, 20 volt, 10 volt. Okay, point A ಅಲ್ಲಿ ಎಷ್ಟು? 90 volt and point B ಅಲ್ಲಿ ಎಷ್ಟು? that is a 20 volt and point C ಅಲ್ಲಿ 10 volt. Okay, respectively. Then potential of junction X will be. Okay, let's consider. This is a 90 ಅಂದ್ರೆ ಈ ಕಡೆಯಿಂದ ಕರೆಂಟ್ ಪಾಸ್ ಆಗ್ತಾ ಇರುತ್ತೆ. ಯಾಕೆಂದ್ರೆ ಇಲ್ಲಿ 20 ಇಲ್ಲಿ 10 ಇದೆ. ಲೋ ಪೊಟೆನ್ಷಿಯಲ್. ಈ ಎರಡು ಲೋ ಪೊಟೆನ್ಷಿಯಲ್. This is high potential. Okay, high potential. Current ಈ ಕಡೆ ಮೂವ್ ಆಗುತ್ತೆ. High potential to low potential. So let's consider this X is a low potential again. Okay, X is a low potential. According to KCL, I is equal to 0 ಅಂತ. According to Ohm's law. Okay, ನಾವೇನು ಬರೀತಿದ್ವಿ? That is V divided by R, right? V divided by R. Same method ಇಲ್ಲಿ ಯೂಸ್ ಮಾಡೋಣ. First A to X. A to X ಏನು ಮಾಡ್ತಾ ಇದ್ದೀವಿ? A to X 90 minus X. Okay, divided by resistance ಎಷ್ಟು? 10 ohm. Plus ಈ ಕಡೆ ಎಷ್ಟು? 20 minus X. Resistance ಎಷ್ಟಿದೆ? 10. ಅಂದ್ರೆ high potential and low potential. ಇವೆರಡು ಕಂಪೇರ್ ಮಾಡಿದ್ರೆ this will become high potential and this becomes a low potential. Okay, so ಅದರಿಂದ 20 minus X divided by 10 plus ಇದು low potential ಆದ್ರೆ this becomes high potential for this particular case. ಅಂದ್ರೆ 10 minus X divided by 10 that is equal to 0 according to the KCL. Now ಇಲ್ಲಿ ಡಿನಾಮಿನೇಟರ್ ಅಲ್ಲಿ ನೋಡಬಹುದು ಎಲ್ಲ 10 ಇದೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 0 ಆಗ್ಬಿಡುತ್ತೆ. ಸೊ 90 minus X plus 20 minus X plus 10 minus X that is equal to 0. ಸೊ minus X minus X minus X ಎಷ್ಟಾಗುತ್ತೆ? minus 3X ಆಗುತ್ತೆ. ಸೊ ಇಲ್ಲಿ 90 10 100 120 minus the 3X equals to 0. ಈ 3X ನ 120 ಅಂತ ಬರೀಬಹುದು, ರೈಟ್? ಸೊ X ವ್ಯಾಲ್ಯೂ ಎಷ್ಟಾಗುತ್ತೆ? X ವ್ಯಾಲ್ಯೂ that is the 120 divided by 3. 3 4 12. That is a 40 volt. That is a 40 volt. That is a C. 40 volt. Is it clear? Yes, very good, very good. Okay, 40 volt. Okay, next. So ಇದನ್ನ ಹೋಮ್ವರ್ಕ್ ಆಗಿ ಕನ್ಸಿಡರ್ ಮಾಡ್ಕೊಳ್ಳಿ. ಸೇಮ್ ಮೆಥಡ್ ಹೋಮ್ವರ್ಕ್. ನೆಕ್ಸ್ಟ್ ಒನ್. ಓಕೆ, ಸೊ ಇಲ್ಲಿ ಸ್ವಲ್ಪ ಕರೆಕ್ಷನ್ ಮಾಡ್ಕೋಣ. Wheatstone bridge. Okay, Wheatstone bridge. Yes. So ಇಲ್ಲಿ P resistor, PQ, Q resistor, R resistor, S resistor. P, Q, R, S ಅನ್ನೋದು resistors. Okay, P, Q, R, S are resistors. According to null deflection principle ಪ್ರಕಾರ ಇದು ಯಾವಾಗ ಬ್ಯಾಲೆನ್ಸ್ಡ್ ಆಗಿರುತ್ತೆ? Wheatstone bridge ಬ್ಯಾಲೆನ್ಸ್ಡ್ ಕಂಡೀಷನ್ಗೆ ಇದನ್ನ ಸ್ಪೆಸಿಫೈ ಮಾಡ್ಬೇಕು, ಅಂದ್ರೆ ಸ್ಯಾಟಿಸ್ಫೈ ಮಾಡಬೇಕು. P divided by Q must be equal to R divided by S. ಬ್ಯಾಲೆನ್ಸ್ಡ್ ಕಂಡೀಷನ್ ಇದ್ರ ಮೇಲೆ. ಓಕೆ, ಕ್ಲಿಯರಾ? ಸೊ ನೆಕ್ಸ್ಟ್ ಕ್ವಶನ್ಸ್ ಇದೆ ನೋಡಿ. If there is no deflection in a galvanometer, and there is zero deflection, there is no current flowing through it, then value of X will be. So according to Wheatstone bridge balanced condition prakara, this 10 divided by 5 that is equal to 20 divided by X. Am I right?
ನೀವು ನೋಡ್ಬೋದು 1010 ಗೆಟ್ ಕ್ಯಾನ್ಸಲ್, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 10 ಓಮ್. ಕ್ಲಿಯರಾ? 10 ಓಮ್. ಕ್ಲಿಯರ್? ವೆರಿ ಗುಡ್. ನನಗಿಂತ ಚೆನ್ನಾಗಿ ಫಾಸ್ಟ್ ಸ್ಪೀಡ್ ಆಗಿ ಮಾಡ್ತಾ ಇದ್ದೀರಾ. ಓಕೆ, ವೆರಿ ಗುಡ್. ನೆಕ್ಸ್ಟ್ ಒನ್. ಇಫ್ ವಿ ಸಿ ಇಸ್ ಈಕ್ವಲ್ ಟು ವಿ ಡಿ, ಇಫ್ ವಿ ಸಿ ಇಸ್ ಈಕ್ವಲ್ ಟು ವಿ ಡಿ ಅಂದ್ರೆ ಪೊಟೆನ್ಷಿಯಲ್ ಸೇಮ್ ಅಂತ. ವಿ ಸಿ ಮತ್ತೆ ಪೊಟೆನ್ಷಿಯಲ್ ಎಟ್ ಡಿ ಸೇಮ್ ಆಗಿದ್ರೆ ಕರೆಂಟ್ ವಿಲ್ ನಾಟ್ ಬಿ flowing through it. That is I is equal to 0. That is I current through the galvanometer, it is 0. Again, it is a Wheatstone balanced bridge. According to the condition, again, try to answer along with me, okay? 3 divided by 1, that is equal to 6 divided by. This is ಯಾವ combination? Can you name it? What is the combination of this? What is the combination? Yes, what is the combination? Yes, what is the combination? Series or parallel? Okay, series or parallel? Yes, parallel. Very good. So parallel andre 6 into x divided by 6 plus x. Am I right? Andre ನಾನು ಡೈರೆಕ್ಟ್ ಆಗಿ ಬರೀತಾ ಇದ್ದೇನೆ. ಪ್ಯಾರಲ್ ಕಂಡೀಷನ್ಗೆ R1 into R2 divided by R1 plus R2 ಬರೀತಾ ಇದೀವಲ್ಲ, ಸಪರೇಟ್ ಆಗಿ ಬರೆಯೋದಕ್ಕಿಂತ ನಾನು ಡೈರೆಕ್ಟ್ ಆಗಿ ಅಲ್ಲೇ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಓಕೆ, ನಾವು ಇವಾಗ ಸಿಂಪ್ಲಿಫಿಕೇಶನ್. ಸೊ 3 1 3, 3 2 6. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 6x divided by 6 plus x, that is equal to 2. Cross multiplication 6x, 2 into 6 plus x, and 6x is equal to 12 plus 2x. ಈ 2x ನ ಈ ಕಡೆ ತಗೊಂಡು ಬನ್ನಿ. ಎಷ್ಟಾಗುತ್ತೆ? 6x minus 2x, that is equal to 12. So 4x, that is equal to 12. And x is equal to 3 ohms. 3 ohms. Very good, very good. Sampath Kumar correct ಆಗಿ ಆನ್ಸರ್ ಮಾಡಿದ್ರ. Okay, now let's move on to the next concept. In the same way, ಇದನ್ನು ಕ್ಯಾಲ್ಕುಲೇಟ್ ಮಾಡಿ. Okay, homework. Okay, ನಿಮಗೆ ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಡ್ತೀನಿ. ಓಕೆ, ಏನ್ ಕೇಳಿರೋದು? ಡಿಫ್ಲೆಕ್ಸ್. ದೆನ್ ವ್ಯಾಲ್ಯೂ ಆಫ್ ಆರ್ ಈಸ್ ಸೊ 10 divided by parallel combination R into 100 divided by R plus 100. That is equals to 20 divided by 40. Okay, 1 0 1 0 2 2. Okay, 2 cancel ಆಯ್ತು. So 10 into, okay, okay, 2 ಆಯ್ತು. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ, ಓಕೆ, ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ 10 into 2, ಈ 2 into 10 ಆಗುತ್ತೆ. ಇದು 100 into R divided by R plus 100. Okay, so 20, that is 100 R. Okay, so further simplification ಮಾಡಿ ಕ್ಯಾಲ್ಕುಲೇಟ್ ಮಾಡಿ. ಓಕೆ, R plus 100. So 1 0 1 0 2 1 2 2 10. So R plus 100, that is equal to 5R. So ಎಷ್ಟಾಗುತ್ತೆ? 4R is equal to 100. That means 25. So R is equal to, further simplify ಮಾಡಿದ್ರೆ R is equal to 100 divided by 4. That is a 25. So R value, that is a 25 ohms. Okay. So option D. Okay. Very good. ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ. Okay. Mr. Who is the great? Tomorrow is Sanskrit exam and I am watching this video. All the best. ಚೆನ್ನಾಗಿ ಮಾಡಿ. ಓಕೆ, ನೆಕ್ಸ್ಟ್. ಓಕೆ, ಸೊ ಇದು ಸೇಮ್ ಆಸ್ ಇಟ್ ಈಸ್ ವೀಟ್ಸ್ಟೋನ್ ಬ್ರಿಡ್ಜ್ ಆಗಿರುತ್ತೆ. ಇದನ್ನ ಸಾಲ್ವ್ ಮಾಡಿ. ಓಕೆ, ಸೊ ದಿಸ್ ಬಿಕಮ್ಸ್ ಸಿ ಆ್ಯಂಡ್ ಡಿ, ದಿಸ್ ಬಿಕಮ್ಸ್ ಎಲಿಮಿನೇಟೆಡ್. ಓಕೆ, ಇದನ್ನ ಕನ್ವರ್ಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್. ಎಸ್, ಇದು ಸಹಿತ ವೀಟ್ಸ್ಟೋನ್ ಬ್ರಿಡ್ಜ್ ಮೇಲೆ. ವೀಟ್ಸ್ಟೋನ್ ಬ್ರಿಡ್ಜ್. ಓಕೆ, ವೀಟ್ಸ್ಟೋನ್ ಬ್ರಿಡ್ಜ್ ಅಂದ್ರೆ ಇದು ಎಲಿಮಿನೇಟ್ ಆಗುತ್ತೆ. ಓಕೆ, ಜಸ್ಟ್ ಇದು ಫೋಲ್ಡ್ ಓಪನ್ ಮಾಡಿ, ನಿಮಗೆ ವೀಟ್ಸ್ಟೋನ್ ಬ್ರಿಡ್ಜಸ್ ಸಿಗುತ್ತೆ. ಓಕೆ, ನೆಕ್ಸ್ಟ್. ಹೀಟ್ ಅಂಡ್ ಪವರ್. ಹೀಟ್ ಬಗ್ಗೆ H is equal to I square RT. Okay, I square RT. This is for a series combination. ಯಾಕೆ series combination? In series combination, current remains the same. And H is equal to V square RT. This is for parallel combination. ಯಾಕೆ? Potential difference remains same. And H is equal to VIT. This is for a general. Okay, general. Okay, so last concept of the electric bulb and fuse, ಅದೊಂದು ಉಳಿದಿದೆ. ಇದರ ಮೇಲೆ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ಸೊ ನೀವು ನೋಡ್ಬೋದು ಥಿಯರಿ ಕಾನ್ಸೆಪ್ಟ್ ಇದೆ, ಇದನ್ನ ನಾನು ಬರೆದಿರೋದು ಪವರ್.
in terms of I, in terms of V, in terms of VI. Okay. So this is for ಇಲ್ಲಿ I ಇದೆ means this is a series combination. This is for series combination. ಇಲ್ಲಿ V ಇದೆ V by R. Okay, ಇಲ್ಲಿ ಬರೀತೀನಿ V square divided by R. This is for parallel. This is for parallel. Okay, and a general. This is for a general case. This is for general case. Okay, 1 HP ಇದೆಲ್ಲ ಬೇಕಾಗಿಲ್ಲ. ಮೆಕ್ಯಾನಿಕಲ್ ಪವರ್. Okay, ಮೆಕ್ಯಾನಿಕಲ್ ಪವರ್ ಇದು ಫಸ್ಟ್ ಇಯರ್ ಮತ್ತೆ 10th ಅಲ್ಲಿ ಓದಿರ್ತೀರಾ. Okay, now power dissipated across. Okay, try to answer this one. ಯಾರು ನನ್ನ ಜೊತೆ ಆನ್ಸರ್ ಮಾಡಕ್ಕೆ ಟ್ರೈ ಮಾಡ್ತಿದ್ದೀರಲ್ಲ ಮಾಡಿ. Okay, now power dissipated across 8 ohm resistor in the circuit shown here is a 2 volt. ಅಂದ್ರೆ ಇಲ್ಲಿ ಪವರ್ ಎಷ್ಟು 2 ವೋಲ್ಟ್ ಹೋಗ್ತಾ ಇದೆ. ನೆಕ್ಸ್ಟ್ the power dissipated in a watt unit across a 3 ohm. What is the power at a 3 ohm? Okay, now ಇಲ್ಲಿ ನೋಡಿ ಈ ಕಂಡೀಷನ್ ತಗೊಂಡ್ರೆ ಇಲ್ಲಿ ಮಾತ್ರ. ಓಕೆ, ಇಲ್ಲಿ ಮಾತ್ರ ತಗೊಂಡ್ರೆ P is equal to I square R, right? ಸೊ ಪವರ್ ಎಷ್ಟು 2, I ಗೊತ್ತಿಲ್ಲ, R 8, ರೈಟ್? ಇವಾಗ P okay, power 2, okay, I square, R is 8, okay, so I square that is equal to 2 divided by 8, that means 1 by 4. 1 by 4 ಅಂತಂದ್ರೆ R is equal to, okay, sorry, I is equal to, okay, ಇದನ್ನ ಸಿಂಪ್ಲಿಫೈ ಮಾಡಿದ್ರೆ this is I2 ಅಲ್ವಾ, this is I2, that is equal to 1 by 2. Squaring on both side ಮಾಡಿದ್ರೆ this is a 1 by 2 ಅಥವಾ I2 that is equal to 0.5 ಆಂಪಿಯರ್. ಓಕೆ, ಸೊ ಇಲ್ಲಿ ಎಷ್ಟು ಕರೆಂಟ್ ಫ್ಲೋ ಆಗ್ತದೆ 0.5 ಆಂಪಿಯರ್ ಫ್ಲೋ ಆಗ್ತದೆ, ರೈಟ್? ಸೊ ಈ ಎರಡು ಕಾಂಬಿನೇಷನ್ ನೋಡಿದ್ರೆ ಪ್ಯಾರಲಲ್ ಕಾಂಬಿನೇಷನ್ ಅಂದ್ರೆ ಸೊ ಇದರಲ್ಲಿ V1 ಅಂತ ಕನ್ಸಿಡರ್ ಮಾಡಿದ್ರೆ ದಿಸ್ ಇಸ್ ಅ V2. ಆಸ್ ಇಟ್ ಇಸ್ ಅ ಪ್ಯಾರಲಲ್ ಕಾಂಬಿನೇಷನ್ ಬೋತ್ ಆರ್ ಈಕ್ವಲ್, ರೈಟ್? V1 that is equal to V2, right? So that is I1 into R total, I2 R total. Okay, in place of I1, okay, I1 as it is, R total is to series combination ಆಗಿಂದ 1 plus 3 that is equal to I2 already ಗೊತ್ತಿದೆ, that is 0.5. okay, ಅಥವಾ 1 by 2 ಅಂತಾನೆ ಕ್ಯಾನ್ಸಲ್ ಮಾಡ್ಕೊಳ್ಳೋಣ. okay, 1 by 2 into total resistance ಎಷ್ಟು 8, ಎರಡೊಂದ್ಲೆ 4. okay, and I1 that is equal to ಇಲ್ಲಿ 1 plus 3 that is a 4. So 4 by 4. So I1 is equal to 1 ampere and I2 that is equal to 0.5 ampere. Clear? And ಇಲ್ಲಿ ನಮಗೆ ಕ್ವಶನ್ ಇಲ್ಲಿ. So P power dissipated across the 3 ohm resistor, that is I1 square into R. Okay. So I1 is to 1 whole square into 3. So I square it is a 1 into 3, that is a 3 into 1, that is a 3 watt across a 3 ohm. Right? So right answer, that is a 3 ohm, option D. 3 ohm, that is option D. Okay. 3 ohm, that is option D. ಯಾರು ಆನ್ಸರ್ ಮಾಡಿಲ್ಲ, ರೈಟ್? ಯಾರು ಆನ್ಸರ್ ಮಾಡಿಲ್ಲ. 0.5 ಅಂತ ಹೇಳ್ತಿದ್ರ, ಬಟ್ ನಮಗೆ ಕೇಳಿರೋದು ಯಾವುದು? ಪವರ್ ಡೆಸಿಪೇಟೆಡ್ ಅಕ್ರಾಸ್ 3 ohm ರೆಸಿಸ್ಟರ್ ಅಂತ ಕೇಳಿರೋದು, ರೈಟ್? ಕ್ಲಿಯರಾ? ಓಕೆ, ನಾ a battery of a 10 volt and internal resistor 0.5 is connected across a variable resistance. The value of R for which power deliver maximum. Maximum power and maximum current. What is the condition? R, external resistance that is equal to internal resistor, that is a small r. Okay. ಇಲ್ಲಿ ನಮಗೆ ಕೊಟ್ಟಿರೋದು ಯಾವುದು? ಇಂಟರ್ನಲ್ ರೆಸಿಸ್ಟರ್ ಎಷ್ಟು 0.5. ಸೊ ಇಲ್ಲಿ ಎಕ್ಸ್ಟರ್ನಲ್ ರೆಸಿಸ್ಟರ್ ಎಷ್ಟು ಅಂತ ಕೇಳ್ತಿರೋದು, ವೇರಿಯಬಲ್ ರೆಸಿಸ್ಟರ್. ಸೊ R is equal to, what is the internal resistor? 0.5. So 0.5 ohms. ಥಿಯರಿ ಕಾನ್ಸೆಪ್ಟ್ ಪ್ರಕಾರ ನಾವು ಆನ್ಸರ್ ಮಾಡಬಹುದು. ದಟ್ ಈಸ್ ಆಪ್ಷನ್ ಬಿ. ಆಪ್ಷನ್ ಬಿ. ಕ್ಲಿಯರಾ? ಎಸ್. ಅನನ್ಯ, ನೀವು ನಿಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಆನ್ಸರ್ ಮಾಡಿದ್ರೆ ಸಾಕು. ಓಕೆ, ಎಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಗಾಟ್ ಇಟ್? ಓಕೆ, ನೌ ನೆಕ್ಸ್ಟ್ ಒನ್. ಇದಕ್ಕೆ ಆನ್ಸರ್ ಮಾಡಿ ನೋಡೋಣ. ಲೆಟ್ಸ್ ಆನ್ಸರ್ ದಿಸ್ ಕ್ವೆಶ್ಚನ್. What will be the value of a resistance R so that power given by the battery will be maximum? Again, same condition. What is the condition?
R external that is equals to R. Okay. ಎಕ್ಸ್ಟರ್ನಲ್ ಅಂದ್ರೆ ಆರ್ ಎಷ್ಟು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಆರ್ ಅಂದ್ರೆ ಎಷ್ಟಿದೆ? 1 2 ದಟ್ ಈಸ್ ಅ 2. 1 + 1 ದಟ್ ಈಸ್ ಅ 2 ಓಮ್. ಓಕೆ, 2 ಓಮ್ ಡೈರೆಕ್ಟ್ ಆಗಿ. ಅಥವಾ ನಿಮಗೆ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ನೋಡಿ. ಆರ್ ದಟ್ ಈಸ್ ಈಕ್ವಲ್ ಟು ಆರ್ ಈಕ್ವಲೆಂಟ್ ರೆಸ್ಟ್ ಆಲ್. ಓಕೆ, ಎಕ್ಸೆಪ್ಟ್ ಕ್ಯಾಪಿಟಲ್ ಲೆಟರ್ ಆರ್ ಬಿಟ್ಟು ಮಿಕ್ಕಿದ್ದೆಲ್ಲ ಈಕ್ವಲೆಂಟ್ ತಗೊಳ್ಳಿ. ಸೀರೀಸ್ ಅಲ್ಲಿದ್ರೆ ಆಡ್ ಮಾಡಿ, ಪ್ಯಾರಲ್ ಆಗಿದ್ರೆ ನೀವು ನಾರ್ಮಲ್ ಆಗಿ ಫಾರ್ಮುಲಾ ಯೂಸ್ ಮಾಡಿ ಆನ್ಸರ್ ಮಾಡಿ. ಓಕೆ, ಸೊ ರೈಟ್ ಆನ್ಸರ್ ದಟ್ ಈಸ್ ಆಪ್ಷನ್ ಎ. ಆಪ್ಷನ್ ಎ. ಓ, ಇವಾಗ ಸ್ಟಾರ್ಟ್ ಆಯ್ತಾ? ಆಪ್ಷನ್ ಎ. ಎಸ್, 100%. ಕ್ಲಿಯರಾ? ಎಸ್. ಓಕೆ, ನಾವ್ ನೆಕ್ಸ್ಟ್ ಒನ್. ಎಸ್, ಇಲ್ಲಿ what will be the value of resistance R so that power dissipated it will be maximum? Again, R that is equal to R equivalent to small r equivalent to rest all. Rest all ಅಂತಂದ್ರೆ ಏನು ಅರ್ಥ? ಸೊ ಈ ಒಂದು R ನ ಬಿಟ್ಟು ಮಿಕ್ಕಿದ್ದೆಲ್ಲ ಆಡ್ ಮಾಡಿ ವಿತ್ ರೆಸ್ಪೆಕ್ಟ್ ಟು ಕಾಂಬಿನೇಷನ್ ಈಕ್ವಲೆಂಟ್. ಸೊ ಫಸ್ಟ್ ಇವು ಎರಡನ್ನ ಕಾಂಬಿನೇಷನ್ ನೋಡಿ, ಪ್ಯಾರಲಲ್. ಸೊ ಪ್ಯಾರಲಲ್ ಕನ್ಸಿಡರ್ ಮಾಡ್ಕೊಂಡ್ರೆ 3 × 6, 3 + 6 ದಟ್ ಈಸ್ 9. 3 × 3 3 × 9 1 3 3 2 6. ಸೊ ಇಲ್ಲಿ ಈಕ್ವಲೆಂಟ್ ರೆಸಿಸ್ಟರ್ 2 ಓಮ್ ಆಯ್ತು. ಸೊ ಅಗೇನ್ ಇದನ್ನ ಪ್ಯಾರಲಲ್ ಗಾಗಿ ಕನೆಕ್ಟ್ ಮಾಡ್ತೀವಿ, ರೈಟ್? ಸೊ ಆರ್ ದಟ್ ಈಸ್ ಈಕ್ವಲ್ ಟು ಫಸ್ಟ್ ಒನ್ ಏನು? 3 × 6 ಡಿವೈಡೆಡ್ ಬೈ 3 + 6 ಪ್ಲಸ್ 1. ಓಕೆ, ಆರ್ ಈಸ್ ಈಕ್ವಲ್ ಟು 3 × 6 ಡಿವೈಡೆಡ್ ಬೈ 9 + 1. ನೋಡೋಣ. 3 1s are 3, 3 3s are 9, 3 1s are 3, 3 2s are 6. Okay, 2 + 1. So R is equal to 2 + 1, that is a 3 ohm. 3 ohm. Okay, that is option C. Option C. Option C. Option C. Got it? Okay. ಅರ್ಥ ಆಗ್ತಿದೆನಾ? Yes. ಏನೊಂದು 10 minutes, maximum 10 to 15 minutes ಕಂಪ್ಲೀಟ್ ಆಗುತ್ತೆ. ಓಕೆ, ಬ್ಯಾಟ್ರಿ ಮತ್ತೆ ಬಲ್ಬ್ ಮಾತ್ರ ಉಳ್ಕೊಂಡಿರೋದು, ಅದೊಂದು ಮುಗಿಸಿದ್ರೆ ಇಷ್ಟೊತ್ತು ಇದೀರಾ. ಇನ್ನೊಂದು 15 to 20 minutes ಇರಿ, ನಿಮ್ಮ ಎಲ್ಲ ಕಾನ್ಸೆಪ್ಟ್ಗಳು ಕ್ಲಿಯರ್ ಆಗುತ್ತೆ. ಓಕೆ, ನಾವು ನೆಕ್ಸ್ಟ್ ಇನ್ನೊಂದು ಮ್ಯಾಕ್ಸಿಮಮ್ ಒಂದು 10 slides ಇರ್ಬೋದು ಅಷ್ಟೇ. ಓಕೆ, 10 slides. ಓಕೆ, ಇಫ್ ದ ಪವರ್ ಡಿಸಿಪೇಟೆಡ್ ಅಕ್ರಾಸ್ ದ ಲೋಡ್ ರೆಸಿಸ್ಟರ್ ವರ್ಸಸ್ ಲೋಡ್ resistance. Okay, load resistance and a load resistance curve is shown EMF as cell will be. Okay, so ಇಲ್ಲಿ maximum ಅಂತಂದ್ರೆ R is equal to R. Am I right? Okay, so ಇಲ್ಲಿ ಕೇಳ್ತಿರೋದು maximum power ಮೇಲೆ. Okay, maximum power that is equal to V square divided by 4R. Okay, ಇಲ್ಲಿ ಕೇಳ್ತಿರೋದು EMF nothing but ಇದನ್ನ 4R ಈ ತರನು ಬರಿಬಹುದು. EMF whole square that is equal to 4 into P max into R. Okay, so epsilon square 4 into ಎಷ್ಟು power maximum ಎಷ್ಟು along y axis 80 into R ಎಷ್ಟಿದೆ 5 ಎಷ್ಟಾಗುತ್ತೆ? ದಟ್ ಈಸ್ 4 5 20 2 16. ಸೊ 1600, ರೈಟ್? ಸೊ ಎಪ್ಸಲಾನ್ ಅಂಡರ್ ಸ್ಕ್ವೇರ್ ರೂಟ್ 1600 ಎಷ್ಟಾಗುತ್ತೆ? 16 ಔಟ್ಸೈಡ್ ಸ್ಕ್ವೇರ್ ರೂಟ್ ತಗೊಂಡ್ರೆ 4 and 2 0ಗೆ 1 ವೋಲ್ಟ್. ಸೊ 0 ವೋಲ್ಟ್. ಸೊ ಎಪ್ಸಲಾನ್ ದಟ್ ಈಸ್ ಈಕ್ವಲ್ ಟು 40 ವೋಲ್ಟ್. ಕ್ಲಿಯರಾ? ಎಸ್. ಯಾರು ಕೇಳ್ತಿರೋದು? ಮನು ಸರ್. ವೈ 4R? ಫಾರ್ ಅ ಮ್ಯಾಕ್ಸಿಮಮ್ ಪವರ್. ಓಕೆ, ಫಾರ್ ಅ ಮ್ಯಾಕ್ಸಿಮಮ್ ಪವರ್ ಥಿಯರಮ್ ಅಂತ ಹೇಳ್ಬೋದು. ಫ್ರಮ್ ಡೆರಿವೇಶನ್ ಪಾರ್ಟ್ ಇದೆ. ಓಕೆ, ಫ್ರಮ್ ಮ್ಯಾಕ್ಸಿಮಮ್ ಪವರ್ ಥಿಯರಮ್. ಮ್ಯಾಕ್ಸಿಮಮ್ ಪವರ್ ಥಿಯರಮ್. ಕ್ಲಿಯರಾ? ಸೊ ಆಪ್ಷನ್ 40 ಎಲ್ಲಿದೆ? ಇಲ್ಲ 40 ಇಲ್ಲೇ ಇಲ್ಲ. ದಿಸ್ ಇಸ್ ಅ 40. ದಿಸ್ ಶುಡ್ ಬಿ 40. ಓಕೆ, ಸ್ವಲ್ಪ ಏನಾದ್ರು ಟೈಪಿಂಗ್ ಎರರ್ ಬಂದಿದೆ. 40. ಕ್ಲಿಯರಾ? ಎಸ್. ನೆಕ್ಸ್ಟ್ bulb. Last concept. Okay, last concept. It is based on a bulb. Okay, now bulb ಬಗ್ಗೆ ಗೊತ್ತಿದೆ. It is made up of a tungsten. Tungsten ಹೇಗಾಗಿರಬೇಕು? ಹೈ ರೆಸಿಸ್ಟೆನ್ಸ್ ಇರಬೇಕು, ಹೈ ಮೆಲ್ಟಿಂಗ್ ಪಾಯಿಂಟ್ ಇರಬೇಕು. ಓಕೆ, ಕಂಡೀಷನ್ಸ್. ಆ್ಯಂಡ್ ಎಲ್ಲಿ ನೋಡ್ಬೋದು? ಹೈ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಡು ನಾಟ್ ಗೆಟ್ ಆಕ್ಸಡೈಸ್ಡ್. ಆಕ್ಸಡೈಸ್ ಅಂದ್ರೆ ತುಕ್ಕು ಹಿಡಿಬಾರ್ದು. ಡು ನಾಟ್ ಆಕ್ಸಡೈಸ್ ಅಂದ್ರೆ ತುಕ್ಕು ಹಿಡಿಬಾರ್ದು. ನೆಕ್ಸ್ಟ್, ರೆಸಿಸ್ಟೆನ್ಸ್ ಡಸ್ ನಾಟ್ ವೇರಿ ರ್ಯಾಪಿಡ್ಲಿ ವಿತ್ ಅ ಟೆಂಪರೇಚರ್ ಆರ್
ಆರ್ ಇಸ್ ಕಾನ್ಸ್ಟೆಂಟ್. ಆರ್ ಕಾನ್ಸ್ಟೆಂಟ್ ಆಗಿರಬೇಕು, ರೆಸಿಸ್ಟೆನ್ಸ್ ಟೆಂಪರೇಚರ್ ಜೊತೆ ವೇರಿ ಆಗಬಾರ್ದು. ಬಿಕಾಸ್ ರೆಸಿಸ್ಟೆನ್ಸ್ ಪ್ಯಾರಾಮೀಟರ್ ಅಂದ್ರೆ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ರೆಸಿಸ್ಟೆನ್ಸ್ ಅಂತ ಹೇಳಿದ್ರೆ ಇಟ್ ಈಸ್ ಡಿಪೆಂಡೆಂಟ್ ಫ್ಯಾಕ್ಟರ್ ಟೆಂಪರೇಚರ್ ಆಲ್ಸೋ. ಸೊ ಇಲ್ಲಿ ಟೆಂಪರೇಚರ್ ಹೆಚ್ಚಾಗ್ತಾನೆ ಹೋಗುತ್ತೆ ಬಿಕಾಸ್ ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಬಲ್ಬ್ ಅಲ್ಲಿ, ಅವಾಗ ರೆಸಿಸ್ಟೆನ್ಸ್ ಚೇಂಜ್ ಆಗುತ್ತೆ. ಬಟ್ ಇಲ್ಲಿ ಮಟೀರಿಯಲ್ ಹೇಗಿರ್ಬೇಕಂದ್ರೆ ಟೆಂಪರೇಚರ್ ರೇಸ್ ಆದ್ರೂ ರೆಸಿಸ್ಟೆನ್ಸ್ ಕಾನ್ಸ್ಟೆಂಟ್ ಆಗಿರಬೇಕು. ಅದಕ್ಕೆ ನಾವು ಟಂಗಸ್ಟನ್ ನ ಚೂಸ್ ಮಾಡಿದ್ವಿ. ಗಾಟ್ ಇಟ್? ಓಕೆ. ಬಲ್ಬ್ ಡಿಲೀಟಾ? ಎಸ್, ಒಂದ್ಸತಿ ಕನ್ಫರ್ಮ್ ಮಾಡಿ. ಬಲ್ಬ್ ಡಿಲೀಟ್ ಆಗಿದ್ರೆ ಇಗ್ನೋರ್ ಮಾಡೋಣ, ಸೊ ದಟ್ ಯು ಕ್ಯಾನ್ ಸ್ಲೀಪ್ ಆರಾಮ್ಸೆ. ಎಸ್, ಬಲ್ಬ್ ಡಿಲೀಟ್ ಆಗಿದೆನಾ ನಿಮ್ಗೆ? ಆರ್ ಯು ಶ್ಯೂರ್? ಬೇಗ ಬೇಗ. ನೋ. ಎಸ್ ಇದೆ. ಓಕೆ, ನೆಕ್ಸ್ಟ್ ಬಲ್ಬ್ ಇನ್ ಎಕ್ಸ್ಟರ್ನಲ್ ಸರ್ಕ್ಯೂಟ್ ಅಂದ್ರೆ this is a battery of a volt and this is a plug key and ಇಲ್ಲಿ ಇದು ಬಲ್ಬ್. ಓಕೆ, ಇದು ಬಲ್ಬ್, ಇದು ಬಲ್ಬ್, ಬಲ್ಬ್ ಅನ್ಕೊಳ್ಳಿ. ಓಕೆ, ಬಲ್ಬ್. ಇದನ್ನೇನ್ ಮಾಡಬೇಕು ಅಂದ್ರೆ ರೀಪ್ಲೇಸ್ ದಿಸ್ ಬಲ್ಬ್ ಆಸ್ ಎ ರೆಜಿಸ್ಟರ್. ಓಕೆ, ರೀಪ್ಲೇಸ್ ದಿಸ್ ಒನ್ ಆಸ್ ಅ ರೆಜಿಸ್ಟರ್. ರೀಪ್ಲೇಸ್ ದಿಸ್ ಒನ್ ಆಸ್ ಎ ರೆಜಿಸ್ಟರ್. ಎಲ್ಲಿ ಬಲ್ಬ್ ಇದೆಯಲ್ಲ ಅಲ್ಲಿ ರೆಜಿಸ್ಟರ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಓಕೆ, ದಿಸ್ ಇಸ್ ವಿ ಅಂಡ್ ದಿಸ್ ಇಸ್ ಅ ಪ್ಲಗ್ ಕೀ ಅಂಡ್ ಇಲ್ಲಿ ರೆಸಿಸ್ಟೆನ್ಸ್. ಓಕೆ, ದಿಸ್ ಇಸ್ ಅ ರೆಸಿಸ್ಟೆನ್ಸ್. ಸೊ ಯಾವಾಗ ಬಲ್ಬ್ ನೋಡಿದ್ರೆ ನಿಮಗೆ ವಿ ರೇಟೆಡ್ ಇರುತ್ತೆ. ಓಕೆ, ವಿ ಆರ್ ಅಂತ ಬರೀತೀನಿ. ವಿ ರೇಟೆಡ್ ಅಂಡ್ ಪಿ ರೇಟೆಡ್. ಪಿ ಆರ್ ಅಂದ್ರೆ ಪಿ ರೇಟೆಡ್, ಪವರ್ ರೇಟೆಡ್ ಆನ್ ಅ ಬಲ್ಬ್. ಓಕೆ, ಸೊ ನಮಗೆ ಗೊತ್ತಿದೆ ಪಿ ಇಸ್ ಈಕ್ವಲ್ ಟು ವಿ ಸ್ಕ್ವೇರ್ ಡಿವೈಡೆಡ್ ಬೈ ಆರ್, ರೈಟ್? ಆರ್ ಇಸ್ ಈಕ್ವಲ್ ಟು ವಿ ಸ್ಕ್ವೇರ್ ಡಿವೈಡೆಡ್ ಬೈ ಪಿ. ಇಲ್ಲಿ ರೆಸಿಸ್ಟೆನ್ಸ್ ಆಫ್ ಎ ಬಲ್ಬ್ ಬೇಕಂದ್ರೆ ರೆಸಿಸ್ಟೆನ್ಸ್ ಆಫ್ ಎ ಬಲ್ಬ್ ಏನ್ ಮಾಡಬೇಕು? ರೆಸಿಸ್ಟೆನ್ಸ್ ಆಫ್ ಎ ಬಲ್ಬ್ ದಟ್ ಈಸ್ ಈಕ್ವಲ್ ಟು ವಿ ರೇಟೆಡ್ ಸ್ಕ್ವೇರ್ ಡಿವೈಡೆಡ್ ಬೈ ಪಿ ರೇಟೆಡ್. ಓಕೆ, this is the a mathematical relation. Clear? Right? Conditions ನೋಡಿ. Case 1. Case 1. Case 1. ಇವಾಗ ಸಪ್ಲೈ ವೋಲ್ಟೇಜ್ ಅಂದ್ರೆ ಇಲ್ಲಿ ವಿ ಸಪ್ಲೈ, ಇಲ್ಲಿ ಬರೀತೀನಿ ವಿ ಸಪ್ಲೈ. ಮತ್ತೆ ಎಲ್ಲಿ ವಿ ಸಪ್ಲೈ? ಎಲ್ಲಿ ಸಾರ್ ಕಾಣಿಸ್ತಿಲ್ಲ? ವಿ ಸಪ್ಲೈ ಎಲ್ಲಿ ಅಂತ ಕೇಳ್ತೀರಾ? ವಿ ಸಪ್ಲೈ ಅಂದ್ರೆ ಬ್ಯಾಟರಿ ಮೂಲಕ ನಾವು ಸಪ್ಲೈ ಮಾಡೋದು. ಓಕೆ, ಸೊ ವಿ ಸಪ್ಲೈ ಯಾವಾಗ ಈ ವಿ ರೇಟೆಡ್ಗೆ ಈಕ್ವಲ್ ಆಗಿರತ್ತೆ ಅವಾಗ ನಿಮಗೆ ಪವರ್ ಆಫ್ ದ ಸರ್ಕ್ಯೂಟ್ ಮತ್ತೆ ಪವರ್ ಆಫ್ ರೇಟೆಡ್ ಅಂದ್ರೆ ಪವರ್ ಆಫ್ ದ ಬಲ್ಬ್ ಸೇಮ್ ಆಗಿರುತ್ತೆ. ಕೇಸ್ 2 ಯಾವ ವಿ ಸಪ್ಲೈ ಇಸ್ ಲೆಸ್ ದ್ಯಾನ್ ವಿ ರೇಟೆಡ್ ಅಂದ್ರೆ ಬಲ್ಬ್ ಇರುತ್ತಲ್ಲ ಆ ರೇಟ್ಗಿಂತ ಕಮ್ಮಿ ಇದ್ರೆ ಪವರ್ ಆಫ್ ದ ಸರ್ಕ್ಯೂಟ್ ಇಸ್ ಲೆಸ್ ದ್ಯಾನ್ ಪವರ್ ಆಫ್ ದ ಬಲ್ಬ್. ಓಕೆ, ಪವರ್ ಆಫ್ ದ ಬಲ್ಬ್. ನೆಕ್ಸ್ಟ್ ಒನ್, ದಿಸ್ ಕೇಸ್ ಇಸ್ ವೆರಿ ಇಂಪಾರ್ಟೆಂಟ್. ಕೇಸ್ 3 ಯಾವಾಗ ವಿ ಸಪ್ಲೈ ಇಸ್ ಗ್ರೇಟರ್ ದ್ಯಾನ್ ವಿ ಸಪ್ಲೈ ಇಸ್ ಗ್ರೇಟರ್ ದ್ಯಾನ್ ವಿ ರೇಟೆಡ್ ಇದ್ರೆ ಬಲ್ಬ್ ಫ್ಯೂಸ್ ಆಗ್ಬಿಡುತ್ತೆ, ಕಟ್ ಆಗ್ಬಿಡುತ್ತೆ. ಓಕೆ, ಕಟ್ ಆಗ್ಬಿಡುತ್ತೆ. ಸೊ ಪಿ ಸರ್ಕ್ಯೂಟ್ ಗ್ರೇಟರ್ ದ್ಯಾನ್ ಪಿ ರೇಟೆಡ್, ಅವಾಗ ಬಲ್ಬ್ ಫ್ಯೂಸ್ ಆಗ್ಬಿಡುತ್ತೆ. ರೈಟ್? ನೋ. ಮೋಹನ್ ದಾಸ್, ಇನ್ನೂ ಕರೆಕ್ಟ್ ಪ್ರಾಪರ್ ಇನ್ಫಾರ್ಮೇಶನ್ ಬಂದಿಲ್ಲ. ಓಕೆ, ಬಂದಾಗ ನಾವು ತಿಳಿಸ್ಕೊಡ್ತೇವೆ. ಟೋಟಲ್ ಪವರ್ ಡಿಸಿಪೇಟೆಡ್ ಇನ್ ದ ಸರ್ಕ್ಯೂಟ್. ಸೊ ಇಲ್ಲಿ ಕರೆಂಟ್ ಸೇಮ್ ಇರುತ್ತಾ? ಎಸ್, ಬಿಕಾಸ್ ಇಟ್ ಇಸ್ ಅ ಸೀರೀಸ್. ಕರೆಂಟ್ ರಿಮೈನ್ ಸೇಮ್, ರೈಟ್? ಕರೆಂಟ್ ರಿಮೈನ್ ಸೇಮ್ ಅಂದ್ರೆ ಸೀರೀಸ್ ಆಗಿರೋದ್ರಿಂದ ಐ ಸ್ಕ್ವೇರ್ ಆರ್, ರೈಟ್? ಐ ಕಾನ್ಸ್ಟೆಂಟ್ ಆಗಿರುತ್ತೆ. ಪಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ರೆಸಿಸ್ಟೆನ್ಸ್, ರೈಟ್? ಸೊ ಟೋಟಲ್ ಪವರ್ ನ P1 ಪ್ಲಸ್ P2 ಅಂತ ಕನ್ಸಿಡರ್ ಮಾಡಬಹುದಾ? ಎಸ್, ಟೋಟಲ್ ಪವರ್. ಪವರ್ ಇನ್ ದ ಬಲ್ಬ್ ದಟ್ ಇಸ್ ಅ 16. ಪವರ್ ಇನ್ ದ ಬಲ್ಬ್ ಸೆಕೆಂಡ್ ಇನ್ ದಟ್ ಇಸ್ ಅ 16. ಟೋಟಲ್ ಪವರ್ ದಟ್ ಇಸ್ ಅ 32 ವಾಟ್. 32 ವಾಟ್. ಯಾಕೆಂದ್ರೆ ಇಲ್ಲಿ ಕರೆಂಟ್ ರಿಮೈನ್ ಸೇಮ್ ಅಂಡ್ ಪೊಟೆನ್ಷಿಯಲ್ ಡಿಫರೆನ್ಸ್ ಆಲ್ಸೋ ಸೇಮ್, ರೈಟ್? ಪೊಟೆನ್ಷಿಯಲ್ ಡಿಫರೆನ್ಸ್ ಯಾವಾಗ ಸೇಮ್ ಆಗುತ್ತೆ ಡೈರೆಕ್ಟ್ ಆಗಿ ನಾವು ಪವರ್ನ ಕ್ಯಾಲ್ಕುಲೇಟ್ ಮಾಡಬಹುದು, ಟೋಟಲ್ ಪವರ್. ಓಕೆ, ಎಸ್, ಓಕೆ. ನಾವ್ ನೆಕ್ಸ್ಟ್ ಒನ್, if 25 watt 220 volt is the first bulb. Okay, this is the first bulb. 25 watt and 220 volt and 100 watt 220 volt bulb are connected in a series across the 440. ಅಂದ್ರೆ ಇಲ್ಲಿ ಕಂಪೇರ್ ಮಾಡ್ಕೊಳ್ಳಿ. V supply is 400 volt and V rated for the first bulb. Okay, for the first bulb V rated ಏನಾಗಿದೆ? That is a 220 voltage. That means V supply
ಈಸ್ ಗ್ರೇಟರ್ ದ್ಯಾನ್ ವಿ ರೇಟೆಡ್ ಅಂದ್ರೆ ದಿಸ್ ಬಲ್ಬ್ ಗೋಯಿಂಗ್ ಟು ಬಿ ಫ್ಯೂಸ್ ಆಗುತ್ತೆ ಓಕೆ ಫ್ಯೂಸ್ಡ್ ಅಂತ ಬರೀತೀನಿ ಫ್ಯೂಸ್ಡ್ ಅಂದ್ರೆ ಬರ್ಸ್ಟ್ ಆಗ್ಬಿಡುತ್ತೆ ಯಾವಾಗ ಈ ಬಲ್ಬ್ ಬರ್ಸ್ಟ್ ಆಗುತ್ತಲ್ಲ ಅಲ್ಲಿಂದ ಕರೆಂಟ್ ಫ್ಲೋ ಆಗಲ್ಲ ಹೆನ್ಸ್ ಇಟ್ ವಿಲ್ ಬಿ ಸೇಫ್ ಗಾರ್ಡೆಡ್ ಸೊ ಓನ್ಲಿ 25 watt bulb be fuse okay fuse that is option A. Next one, okay, all bulbs are identical then compare their brightness. ಇಲ್ಲಿ maximum power okay ಇದು series ಆಗಿರೋದ್ರಿಂದ okay so ಇಲ್ಲಿ B1 entire power supply ಇಲ್ಲ ಆಗುತ್ತೆ B1 is greater than okay ಇಲ್ಲಿ ಕಂಪೇರ್ ಮಾಡ್ಕೊಳ್ಳಿ ಇದು series ಇದೆ series ಅಂದ್ರೆ P is directly proportional to the R square. P directly proportional to the R square. ಇಲ್ಲಿ R resistance ಜಾಸ್ತಿ ಇರುತ್ತೆ series ಅಲ್ಲಿ ನೋಡಿ ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಏನಾಗುತ್ತೆ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಕಮ್ಮಿ ಇರುತ್ತೆ ಸೀರೀಸ್ ಕಾಂಬಿನೇಷನ್ ಅಲ್ಲಿ ಈಕ್ವಲ್ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ ರೈಟ್ ನಾವ್ ಇವಾಗ ಏನಾಗುತ್ತೆ ಇದು ಒನ್ ದಿಸ್ ಒನ್ ಓಕೆ ಇಲ್ಲಿ ನೋಡಿ B1 and B5 B1 and B5 B1 and B5 ಸೇಮ್ ಅಮೌಂಟ್ ಆಫ್ ಕರೆಂಟ್ ಸಿಗುತ್ತಾ ಎರಡಕ್ಕೂ ಸೇಮ್ ಅಮೌಂಟ್ ಆಫ್ ಕರೆಂಟ್ ಸಿಗುತ್ತೆ therefore B5 and which is greater than B4 which is greater than B2 and B3 ಯಾಕೆ both are in series same amount of resistance identical bulb so this is the relation between them okay clear now next one ಇಲ್ಲಿ ನಿಮಗೆ ಡೌಟ್ ಬರ್ಬೋದು ಸರ್ ಇದು ಯಾಕೆ ಆಗಲ್ಲ ನೋಡಿ ಸೀರೀಸ್ ಕನ್ಸಿಡರ್ ಮಾಡ್ಕೊಂಡ್ರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಓಕೆ ಸೀರೀಸ್ಗೆ ಪ್ಯಾರಲಲ್ ಕನ್ಸಿಡರ್ ಮಾಡ್ಕೊಂಡ್ರೆ ಓಕೆ that is inversely proportional. Clear? Yes? Yes. 9 hours straight teaching us. Very lucky to have teacher like you. Thank you, Sandesh. Thank you so much. It means a lot to me. Okay. Now, next one. After heat, okay. A heater boils 1 kg of water in a time T1. In a T1. And other heater boils the same water at time T2. If both heaters are connected parallel, ಈ ಕಾಂಬಿನೇಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಓಕೆ ಲೈಕ್ ರೆಸಿಸ್ಟೆನ್ಸ್ ತರನೇ ವರ್ಕ್ ಆಗುತ್ತೆ ಇದನ್ನು ಸಹಿತ ಟೈಮ್ ಡೆರಿವೇಷನ್ ಪಾರ್ಟ್ ಇದೆ ಡೆರಿವೇಷನ್ ಪಾರ್ಟ್ ಇಲ್ಲಿ ನಮ್ಗೆ ಮಾಡೋಕ್ಕಾಗಲ್ಲ ಅದರಿಂದ ನಿಮಗೆ ಟ್ರಿಕ್ ಹೇಳ್ಕೊಡ್ತಾ ಇದೀನಿ ಸೊ ಯಾವ ರೀತಿ ಕಾಂಬಿನೇಷನ್ ಇರುತ್ತೆ ಅದೇ ರೀತಿ ಟೈಮ್ ಸಹಿತ ವೇರಿ ಆಗ್ತಾ ಇರುತ್ತೆ ಓಕೆ ನೌ ದ ಕಾಂಬಿನೇಷನ್ ವಿಲ್ ಬಾಯ್ಲ್ ದ ವಾಟರ್ ಯಾವ ಕಾಂಬಿನೇಷನ್ ಪ್ಯಾರಲಲ್ ರೆಸಿಸ್ಟೆನ್ಸ್ ಯಾವ ತರ ಇರುತ್ತೆ ಪ್ಯಾರಲಲ್ ಅಂದ್ರೆ R1 R2 ಡಿವೈಡೆಡ್ ಬೈ R1 plus R2 ಇನ್ ದ ಸೇಮ್ ವೇ ಟೈಮ್ ಸಹಿತ T1 T2 divided by T1 plus T2 same T1 into T2 divided by T1 plus T2 that is option B. Very good Harish correct ag answer madidra very good okay now next one an electric kettle has two heating coils when one of the coil is connected to a AC source the water in the kettle boils in a 10 minutes T1 anta ankoda okay 10 minutes. Let's consider this is a T1. Okay. When other coil is used, the water boils in a 40 minutes. Okay. This is a 40 minutes. Let's consider this is a T2. If both coils are connected in a parallel, the time taken by the same quantity of heat, quantity of water to boil will be. So, combination of the combination connected in a parallel. So, same way. T1 into T2 divided by T1 plus a T2. Right? So what is the time T1? That is 10 minutes and T2 that is a 40 divided by 10 plus 40. Okay. So 10 into 40 divided by 50. Okay. Now. So 1 0 1 0 get cancel. Okay. 5 only 5 ently. 40. Okay. 8 minutes. So istu time bekagatte 8 minutes. Clear? 8 minutes. Option C. Option C. ಓಕೆ ಇಲ್ಲಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಯಾಕಂದ್ರೆ ಇಟ್ ಇಸ್ ಅ ಕ್ರೂಷಿಯಲ್ ಟೈಮ್ ಫಾರ್ ಯು ಓಕೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ಬಿಕಾಸ್ ಡೋಂಟ್ ವೇಸ್ಟ್ ಯುವರ್ ಟೈಮ್ ಆಮೇಲೆ ರಿಯಲೈಸ್ ಆಗಿದ್ರು ವೇಸ್ಟ್ ಯಾಕಂದ್ರೆ ಟೈಮ್ ಹೋದ್ಮೇಲೆ ಟೈಮ್ ಮತ್ತೆ ರಿಟರ್ನ್ ಬರಲ್ಲ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ ಓಕೆ ನಾ ನೆಕ್ಸ್ಟ್ ಒನ್ ಫ್ಯೂಸ್ ವೈರ್ ಸ್ವಲ್ಪ ನೋಡ್ಕೊಳ್ಳಿ ಇದು ಇಟ್ ಇಸ್ ಅ ಮೇಡ್ ಅಪ್ ಆಫ್ ಲೆಡ್ ಅಂಡ್ ಟಿನ್ ಓಕೆ ಲೆಡ್ ಅಂಡ್ ಟಿನ್ ಇದು ಸ್ವಲ್ಪ ಥಿಯರಿ ಪಾರ್ಟ್ ಇದೆ ನೋಡ್ಕೊಂಡ್ಬಿಡಿ ಓಕೆ ನೆಕ್ಸ್ಟ್ ಫ್ಯೂಸ್ ವೈರ್ ಇಸ್ ಎ ವೈರ್ ಇಲ್ಲಿ ನೀವು ನೋಡ್ಬೋದು
ಪ್ರಾಪರ್ಟಿ ಮಾತ್ರ ನೋಡ್ಕೊಂಡ್ಬಿಡಿ. ಓಕೆ, resistivity of a wire, fuse wire should be high, and this one there should be a current rating. Okay, fuse wire exceeds the value. Okay, this one is very important. Okay, this is made up of lead and tin. Okay, lead and tin. Yake, it should have low melting point. Okay, low melting point irbeku, high resistor, specific resistance irbeku. Okay, resistivity of a fuse wire should be high and a low melting point. Okay, fuse melt faster. Okay, current fuse wire. Okay, so low melting point and high specific resistance andre resistivity ಜಾಸ್ತಿ ಇರಬೇಕು. Low resistance and low melting point, no. Low resistance and high melting point, no. High melting point ಇದ್ದದ್ದೆಲ್ಲ delete ಮಾಡ್ಬಿಡಿ. Okay, low melting point ಇದೆ, high resistance ಅಥವಾ specific resistance ಅಂದ್ರೂ ಕರೆಕ್ಟು. That is option D. Okay, now yes, so finally, okay, so finally now 3 chapters complete ಮಾಡಿದ್ವಿ, right? 3 chapters complete ಮಾಡಿದ್ವಿ. Yes, any questions if you have? Okay, tomorrow which subject? Maths irutte. Okay, live marathon maths irutte. Chandan, seriously sir, we are blessed to have teachers like you because you are teaching 9 hours without any breaks. Oh my god, we are lucky. Thank you so much Chandan. So ನೀವು ಚೆನ್ನಾಗಿ ಓದ್ತಾ ಇರಿ. ಓಕೆ, ಎಸ್, ಇವಾಗ ಏನಾದರೂ ಡೌಟ್ಸ್ ಇದ್ರೆ ನೀವು ಕೇಳ್ಬೋದು. ಐ ವಿಲ್ ವೇಟ್ ಫಾರ್ 5 minutes, ವಿ ಕ್ಯಾನ್ ವೈಂಡ್ ಅಪ್ ದಿಸ್ ಸೆಷನ್. ಓಕೆ, ಸೊ ಲಾಸ್ಟಿಗೆ ಡೌಟ್ ಕ್ಲಾರಿಫೈ ಮಾಡಿ ಅದು ಸ್ಯಾಟಿಸ್ಫ್ಯಾಕ್ಷನ್ ನನಗಿರಲ್ಲ. ಓಕೆ, ಎಸ್ ಮನು, ಥ್ಯಾಂಕ್ ಯು ಸೋ ಮಚ್, ಆ್ಯಂಡ್ ಲೋಕೇಶ್ ಥ್ಯಾಂಕ್ ಯು ಸೋ ಮಚ್. ಶರಣ ಬಸವ, ಆನ್ಸರ್ ಇಸ್ 8 ಫಾರ್ ಟೈಮ್ ಅಲ್ವಾ, 8 minutes. ಎಸ್, ಪೂಜಾ ವಿತ್ ಚಾಪ್ಟರ್ 3 ಚಾಪ್ಟರ್ ಕಂಪ್ಲೀಟ್ ಮಾಡಿದ್ವಿ. ಓಕೆ, ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್, ನೆಕ್ಸ್ಟ್ ಒನ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್, ಆ್ಯಂಡ್ ಲಾಸ್ಟ್ ಒನ್ ಕರೆಂಟ್ ಎಲೆಕ್ಟ್ರಿಸಿಟಿ. ಓಕೆ, ಲೀಡ್ ಬೋರ್ಡ್. ಓಕೆ, ಸ್ವಲ್ಪ ಲೋಡ್ ಆಗ್ತಿದೆ, ಲೋಡ್ ಆಗಲಿ. ಓಕೆ, ಲೋಡ್ ಮುಗಿದ ಮೇಲೆ ನಾವು ತೋರಿಸ್ತೀನಿ. ಓಕೆ, ಬಿಟ್ಟು ಲೋಡ್ ಆಗ್ತಿದೆ ಅಂದರೆ ನೋಟ್ಸ್ ಸೇವ್ ಆಗ್ತಿದೆ. ಲೋಡ್ ಆಗ್ತಿದೆ, ಅದು ಹೋಗಲ್ಲ. ಪೊಟೆನ್ಷಿಯೋಮೀಟರ್ ಇಲ್ಲ, ಡಿಲೀಟ್ ಆಗಿದೆ. ಓಕೆ, ಮನು, ಥ್ಯಾಂಕ್ ಯು ಸರ್. ಶ್ರೀಹರಿ ರಾಮಕೃಷ್ಣನ್, ವೆಲ್ಕಮ್ ಶ್ರೀಹರಿ. ಮೊಹಮ್ಮದ್ ಫರೀದುದ್ದೀನ್, ವೇರ್ ನೋಟ್ಸ್ ವಿಲ್ ಬಿ ಪ್ರೊವೈಡೆಡ್ ಆಫ್ ಕೆಮಿಸ್ಟ್ರಿ ಅಂಡ್ ಫಿಸಿಕ್ಸ್ ಸರ್. ಸೊ ಫಿಸಿಕ್ಸ್ ನಿಮಗೆ ನಾಳೆ ಬೈ ಎಂಡ್ ಆಫ್ ದ ಡೇ ಸಿಗುತ್ತೆ. ಓಕೆ, ನಾಳೆ ಬೈ ಎಂಡ್ ಆಫ್ ದ ಡೇ ಸಿಗುತ್ತೆ. ಓಕೆ, ಬಿಟ್ ಓಕೆ. ಆ್ಯಂಡ್ ಲೋಕೇಶ್ ಮಿಸ್ಡ್ ಫಸ್ಟ್ ಚಾಪ್ಟರ್ ಸರ್. ಆ ರೆಕಾರ್ಡೆಡ್ ಸೆಷನ್ ಇರುತ್ತಲ್ಲ, ನೀವು ರೆಕಾರ್ಡೆಡ್ ಸೆಷನ್ ನೋಡಿ. ಓಕೆ, ಸೊ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಓದೋದ್ರ ಮೇಲೆ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗಿಯೂ ಅವ್ರಿಗೆ ತಿಳಿಸಿ. ಯಾಕೆಂದರೆ ಇಲ್ಲಿ ನಾವು ಫ್ರೀ ಸೆಷನ್ಸ್ ಇರುತ್ತೆ, ಬೆಸ್ಟ್ ಕಂಟೆಂಟ್ ಕೊಡ್ತಾ ಇದ್ದೀವಿ. ಓಕೆ, ಸುಮ್ಮನೆ ಅಲ್ಲಿ ಹೋಗಿ ಟೈಮ್ ವೇಸ್ಟ್ ಮಾಡ್ಕೋಬೇಡಿ, ದುಡ್ಡು ಕಳ್ಕೊಬೇಡಿ. ಓಕೆ, ಆರಾಮಾಗಿ ಇಲ್ಲಿ ಮನೇಲೆ ಕೂತ್ಕೊಂಡು ಒಳ್ಳೆ ಕಂಟೆಂಟ್ನು ನೀವು ಕಲ್ತ್ಕೋಬೋದು. ಓಕೆ, ಎಸ್. ಯೂನಿಕ್ ಬಾಯ್ ಶಿವ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಡೆಡ್ಲಿ ಸೋಮ, ಥ್ಯಾಂಕ್ ಯು ಸರ್. ಓಕೆ, ವೆಲ್ಕಮ್. ಮನು, ಅದು ಡಿಲೀಟ್ ಆಗಿದೆ. ಓಕೆ, ಪೊಟೆನ್ಷಿಯೋಮೀಟರ್ ಇಲ್ಲ, ಮೀಟರ್ ಬ್ರಿಡ್ಜ್ ಇಲ್ಲ. ಸಾನಿಯಾ, ಥ್ಯಾಂಕ್ ಯು ಸೋ ಮಚ್. ಯೂನಿಕ್ ಬಾಯ್ ಶಿವ, ನಿಮಗೆ ನೋಟ್ಸ್ ಬೇಕಾದರೆ ಅದು ನಿಮಗೆ ಲಿಂಕ್ ಕೊಡ್ತಾರೆ ಡಿಸ್ಕ್ರಿಪ್ಷನಲ್ಲಿ, ಅದು ಲಿಂಕ್ ಕಾಪಿ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಐ ಮೀನ್ ಕ್ಲಿಕ್ ಮಾಡಿದ್ರೆ ನಿಮಗೆ ರೀಡೈರೆಕ್ಟ್ ಮಾಡುತ್ತೆ ಆ್ಯಪ್ಗೆ ಅಥವಾ ಗೂಗಲ್ ಡ್ರೈವ್ಗೆ ಡ್ರೈವ್ ಮಾಡುತ್ತಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಓಕೆ, ಎಸ್. ರೆಸಿಸ್ಟೆನ್ಸ್ ಕಾಂಬಿನೇಷನ್ ಇಲ್ವಾ? ಇಲ್ಲ, ಕಾಂಬಿನೇಷನ್ ಆಫ್ ರೆಸಿಸ್ಟೆನ್ಸ್ ಡಿಲೀಟ್ ಮಾಡಿದ್ರಿ ಈ ವರ್ಷ. ಓಕೆ, ಓಕೆ, ಥ್ಯಾಂಕ್ ಯು. ವಾಟ್ ಅಬೌಟ್ 2 ಚಾಪ್ಟರ್ಸ್ ಸರ್? ಯಾವ 2 ಚಾಪ್ಟರ್ ಗೊತ್ತಾಗ್ಲಿಲ್ಲ. ಯಾವ 2 ಚಾಪ್ಟರ್? ಡೆಡ್ಲಿ ಸೋಮ. ಮನು, ನಮ್ದು ನಾರ್ತ್ ಕನ್ನಡ, UK, ಯಾದಗಿರಿ ನಮ್ದು. ಓಕೆ, ಯಾದಗಿರಿ ಅಂತ ಕೇಳಿರ್ತೀರಾ, ರೈಟ್? ಸಾನಿಯಾ, ಥ್ಯಾಂಕ್ ಯು ಸೋ ಮಚ್. ಯು ಟು ಟೇಕ್ ಕೇರ್. ಥರ್ಡ್ ವರ್ಲ್ಡ್ ವಾರ್ ಆನ್ ದ ವೇ. ಥ್ಯಾಂಕ್ ಯು. ಡೈಲಿ ಕ್ಲಾಸ್ ಟೈಮಿಂಗ್ ಸರ್ 2 ಇಂದ ಸ್ಟಾರ್ಟ್ ಆಗುತ್ತೆ, ಇಲ್ಲ 4 ಇಂದ ಸ್ಟಾರ್ಟ್ ಆಗುತ್ತೆ, ಎರಡರಲ್ಲೇ ಇರುತ್ತೆ. ನಮ್ಮ ಯೂಟ್ಯೂಬ್ಗೆ ಹೋಗಿ ಕಮ್ಯುನಿಟಿ ಸೆಕ್ಷನ್ ಅಲ್ಲಿ ಇರುತ್ತೆ. ಆ ಟೈಮಿಂಗ್ಸ್ ಒಂದು ಶೆಡ್ಯೂಲ್ ಇರುತ್ತೆ, ಶೆಡ್ಯೂಲ್ ಪ್ರಕಾರ ಕ್ಲಾಸ್ ನಡೀತಾ ಇರುತ್ತೆ. ಓಕೆ, ಚಂದನ್ ಸರ್, ಪ್ಲೀಸ್ ಪ್ರೊವೈಡ್ ಆಫ್ ಕೆಮಿಸ್ಟ್ರಿ. ಎಸ್, ಡೆಫಿನೆಟ್ಲಿ ನಾವು ಪ್ರೊವೈಡ್ ಮಾಡ್ತೀವಿ ನೋಟ್ಸ್ನ. ಓಕೆ, ಡೆಫಿನೆಟ್ಲಿ ಪ್ರೊವೈಡ್ ಮಾಡ್ತೀವಿ. ಲೀಡ್ ಬೋರ್ಡ್ ನೋಡೋಣ. ಲೀಡ್ ಬೋರ್ಡ್. ಎಸ್, ಬಿಟ್ಟು 6th ಪ್ಲೇಸ್.
ಓಕೆ ಎಸ್ ಮನು ಕನ್ನಡಿಗನೇ ಓಕೆ ಸೊ ಗುರು ಕಂಗ್ರ್ಯಾಚುಲೇಷನ್ಸ್ ಅಂಡ್ ರಾಕಿ ಸೆಕೆಂಡ್ ಪ್ಲೇಸ್ ಕಂಗ್ರ್ಯಾಚುಲೇಷನ್ಸ್ ಅಂಡ್ ಗೋಕುಲ್ ಕಂಗ್ರ್ಯಾಚುಲೇಷನ್ಸ್ ಶಿವಲೀಲಾ ಕಂಗ್ರ್ಯಾಚುಲೇಷನ್ಸ್ ವರ್ಷಿಣಿ ಕಂಗ್ರ್ಯಾಚುಲೇಷನ್ಸ್ ಬೆಟ್ಟು ಕಂಗ್ರ್ಯಾಚುಲೇಷನ್ಸ್ ಮನು ಕಂಗ್ರ್ಯಾಚುಲೇಷನ್ ಮಲ್ಲಿಕಾರ್ಜುನ್ ಪಾಟೀಲ್ ಕಂಗ್ರ್ಯಾಚುಲೇಷನ್ಸ್ ಕೃಪಾ ಪಾಟೀಲ್ ಕಂಗ್ರ್ಯಾಚುಲೇಷನ್ಸ್ ಯಾರೆಲ್ಲ ಇವತ್ತಿನ ಸೆಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಾರಲ್ಲ ಅವ್ರಿಗೆಲ್ಲ ಹ್ಯಾಟ್ಸ್ ಆಫ್ ಓಕೆ ಸೊ ನೆಕ್ಸ್ಟ್ ಸೆಷನ್ ಸಹಿತ ನಿಮಗೆ 4 ಚಾಪ್ಟರ್ಸ್ ಇರುತ್ತೆ ಸೊ ಆ 4 ಚಾಪ್ಟರ್ ನೀವು ಕಲ್ತಿದ್ದಾದರೆ ನಿಮಗೆ ಆಲ್ಮೋಸ್ಟ್ 50% ಆಫ್ KCET ಸಿಲೆಬಸ್ ಮುಗಿದ ಹಾಗೆ ಅದು ನಾನು ಹೇಳ್ತೇನೆ ಓಕೆ ಸೊ ಇಷ್ಟ ಆಯ್ತು ಸೊ ನಿಮಗೆ ಐ ಹೋಪ್ ದಿಸ್ ಇಸ್ ಎನಫ್ ಫಾರ್ ಯು ಧನ್ಯವಾದಗಳು ಓಕೆ ಥ್ಯಾಂಕ್ ಯು ಸೋ ಮಚ್ ಸೊ ಮುಗಿಸೋಣ ಸೊ ಇಟ್ಸ್ ಟೈಮ್ ಟು ವೈಂಡ್ ಅಪ್ ಸೊ ಮತ್ತೆ ನೆಕ್ಸ್ಟ್ ಸೆಷನ್ ಅಲ್ಲಿ ಸಿಗೋಣ with a next 4 chapter from moving charges and magnetism and matter, EMI, that is electromagnetic induction, and last one alternating current. Second session ಅಲ್ಲಿ ಇರುತ್ತೆ ಓಕೆ ಎಸ್ ಟೆಲಿಗ್ರಾಮ್ ಅಲ್ಲಿ ಬರಲ್ಲ ಓಕೆ ಮಾಡ್ಯುಲಸ್ ಟೆಲಿಗ್ರಾಮ್ ಅಲ್ಲಿ ಬಿಡಲ್ಲ ನಿಮಗೆ ನೋಟ್ಸ್ ಎಲ್ಲ ಟೆಲಿಗ್ರಾಮ್ಸ್ ಅಲ್ಲಿ ಬಿಡಲ್ಲ ನೀವು ಯೂಟ್ಯೂಬ್ ಅಲ್ಲಿ ವಿಡಿಯೋ ಕೆಳಗಡೆ ಬಂದು ನೀವು ನೋಡ್ಕೋಬೇಕಾಗತ್ತೆ ಓಕೆ ಆಪ್ಟಿಕ್ಸ್ ನಾವು ಅದು ಬಂದಾಗ ನಾವು ಡಿಟೇಲ್ ಆಗಿ ಹೇಳ್ತೀವಿ ಓಕೆ ಆಪ್ಟಿಕ್ಸ್ ಎಷ್ಟು ವೇಟೇಜ್ ಎಲ್ಲ ಹೇಳ್ತೀವಿ ಓಕೆ ಎಸ್ ಟೇಕ್ ಕೇರ್ ಓಕೆ ಟೇಕ್ ಕೇರ್ ಓದ್ತಾ ಇರಿ ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಅದೇ ರೀತಿ ಚೆನ್ನಾಗಿ ಸ್ಟಡಿ ಮಾಡಿ ಓಕೆ ಮೇಕ್ ಯುವರ್ ಪೇರೆಂಟ್ಸ್ ಪ್ರೌಡ್ ಅಂಡ್ ಬಿ ಹ್ಯಾಪಿ ಬಿ ಗುಡ್ ಅಂಡ್ ಡೂ ಗುಡ್ ಸೊ ಟೇಕ್ ಕೇರ್ ಬಾಯ್